ಅಂಬುರು ಹದಳ ನೇತ್ರಿ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಲಿ ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ ವರ್ಣಿಪಿನಿ ಕಥಾಮೃತವ ಅರಸಗೇಳುನು ದಿನದಿ ತರಣಿಸುತರಾಧಿಯ ಅರಿತುತ ನಯಮನದಿ ವಿದ್ಯೆಯಿಲ್ಲದ ಬಾಳು ತರಣಿಸುತರಾಧಿಯ ಅರಿತು ನಯಮನದಿ ವಿದ್ಯೆಯಿಲ್ಲದ ಬಾಳು ಬರಡು ಪಶು ಸಮ ಬುದ್ಧಿ ಧರಣಿಯೊಳಗೀನವೆಂದು ಬರಡು ಪಶು ಸಮ ಬುದ್ಧಿ ಧರಣಿಯೊಳಗವಹೀನ ವಿದ್ಯೆಯೇ ಪರದೈವವು ತಿರಿಯೊಳಾರಿಹರು ವರ ವಿದ್ಯೋಪದೇಶಕರು ಅರಿವಿನೆಂದೆನು ತಪಿತ ನಡಿಗೆರಗಿ ವಿನಯದಲ್ಲಿ ಅರಿವಿನೆಂದೆನು ಪಿತ ನಡಿಗೆರಗಿ ವಿನಯದಲ್ಲಿ ಅರಿತಿಯೋದಿದೆ ಸರಸವೆಂದರಿಯದೆ ಇದನನುಗ್ರಹಿಸು ಶರಣು ಶರಣು ತರಣಿಸುತರಾದಿಯ ಒಂದಷ್ಟು ರಹಸ್ಯವಾಗಿಯೇ ಉಳಿಯುತ್ತದೆ ಬದುಕಲ್ಲಿ, ಮತ್ತೊಂದಷ್ಟು ಪ್ರಕಾಶಕ ಬಂದು ಹೊಳೆಯುತ್ತದೆ ಬದುಕಲ್ಲಿ. ಪ್ರಕಾಶದಲ್ಲಿ ನಾವು ಕಂಡದ್ದೇನುಂಟೋ ಅದರಿಂದಲೇ ರಹಸ್ಯವನ್ನು ಅನ್ವೇಷಿಸುವ ಪ್ರವೃತ್ತಿ ಬದುಕಲ್ಲಿ ತಾನಾಗಿ ಜಾಗೃತವಾಗುತ್ತದೆ. ಜ್ಞಾನಿಗಳಾದವರ ಬದುಕನ್ನು ನೋಡಿದ್ರು ನಮಗೆ ಗೊತ್ತಾಗುವುದೇ. ಪ್ರಕಾಶಮಯವಾಗಿ ಕಂಗೊಳಿಸುವಂತಹ ಬದುಕನ್ನೇ ಆಧರಿಸಿ ಬದುಕಿಗೆ ಕಾರಣ ಏನು, ಬದುಕಿನ ಹಿನ್ನೆಲೆ ಯಾವುದು, ಬದುಕಿನಿಂದ ಸಾಧಿಸಬೇಕಾದ್ದೇನು, ಬದುಕಿನ ಮೂಲಕವಾಗಿ ಏರಿ ಹೋಗಬೇಕಾದದ್ದೆತ್ತ ಎಂಬುದನ್ನು ಅನ್ವೇಷಿಸುವುದಕ್ಕೆ ನಮ್ಮ ಮನೋಬುದ್ಧಿಗಳು ತುಡಿಯುತ್ತದೆ. ಅದಕ್ಕೆ ಪ್ರಯತ್ನಪರರಾಗುತ್ತಾರೆ. ಪ್ರಯತ್ನಿಸಿದವರಿಗೆಲ್ಲ ಫಲಿತಾಂಶ ಉಂಟು ಅಂತ ಖಚಿತತೆ ಇಲ್ಲ. ಹಾಗೆಂತ ಫಲಿತಾಂಶ ಖಚಿತವಲ್ಲ ಎಂಬುದರಿಂದ ಪ್ರಯತ್ನ ಮಾಡದೆ ಯಾರು ಉಳಿಯುವುದೂ ಇಲ್ಲ. ನಮ್ಮ ಪಾಲಿಗೆ ಎಷ್ಟು ದಕ್ಕುತ್ತದೋ ಅಷ್ಟನ್ನು ನಾವು ಅರಿಯಬೇಕು. ಅರಿತು ಬದುಕನ್ನು ಸುಗಮವಾಗಿಸ್ತಾ ಸಾರ್ಥಕವಾಗಿಸಬೇಕು ಎಂಬ ಪ್ರಯತ್ನ ಪ್ರತಿಯೋರ್ವರಲ್ಲೂ ಒಂದಲ್ಲ ಒಂದು ಹಂತದಲ್ಲಿ ಜಾಗೃತವಾಗಿಯೇ ಇರ್ತದೆ. ಆಗುವುದಕ್ಕೆ ಅಧಿರಥ ನಾಮಕನಾದಂತಹ ಧೃತರಾಷ್ಟ್ರ ಭೂಪತಿಯ ಸಾರಥಿ ಹಸ್ತಿನಾವತಿಯಲ್ಲಿ ಸಾಕಿದ್ದು ನನ್ನನ್ನು. ವಸುಷೇಣ ಅಂತ ನನಗೆ ಹೆಸರಿರಿಸಿದರು. ಹಸ್ತಿನಾವತಿಯ ಅರಸುವಾಗಿ ಪ್ರತಿಷ್ಠಿತನಾದಂತಹ ಧೃತರಾಷ್ಟ್ರ ಭೂಪತಿಯ ಸಾರಥಿ ಎಂಬುದರಿಂದ ಅರಮನೆಗೆ ಹೋಗುವುದು ಬರುವುದು ಒಡನಾಡುವುದು ಸಹಜವಾದ ವಿದ್ಯಮಾನವಾಗಿತ್ತು. ಅದೊಂದು ವಿಶೇಷವಾಗಿ ಬದುಕಲ್ಲಿ ಕಾಣಲಿಲ್ಲ. ಬಾಲ್ಯವನ್ನು ಕಳೆದು ಯೌವನವನ್ನು ಉತ್ತರಿಸ್ತಾ ಪ್ರೌಢನಾಗಬೇಕು ಎಂಬ ಹಂತದಲ್ಲಿ ಹಾಗೆ ನೋಡಿದರೆ ನಾನೀಗ ಯಾವ ಸ್ಥಿತಿಯಲ್ಲಿದ್ದೇನೋ ಅದು ಯೌವನದಲ್ಲಿ ವಿದ್ಯಾಭ್ಯಾಸವನ್ನು ಅರಿಯಬೇಕು, ವಿದ್ಯಾಭ್ಯಾಸವನ್ನು ಹೊಂದಬೇಕು ಎಂಬ ಪ್ರಯತ್ನದಲ್ಲಿ ಯಾರಿರ್ತಾರೋ ಅವರಿಗೆ ಸಹಜ ಸ್ಥಿತಿ. ನನಗೆ ಸ್ವಲ್ಪ ತಡವಾಗಿ ಅರಿವು ಮೂಡಿಸಿದ ಸ್ಥಿತಿ ಇದು. ಆದ್ದರಿಂದಲೇ ಸಹವರ್ತಿಗಳಾಗಿರುವ ಬಾಲರೆಲ್ಲ ಪ್ರಾಯದಲ್ಲಿ ನನ್ನಿಂದ ಸಣ್ಣವರೇ. ಹಾಗೆಂತ ಅವರ ಹೊರಗುವರರು, ಅರಮನೆ ಆಶ್ರಯದಲ್ಲೇ ಬೆಳೆಯುತ್ತಾ ಇರುವವರು.
ವಿಶಾಲವಾಗಿ ಬೆಳೆದು ನಿಂತಹ ಹಬ್ಬೆ ಹರಡಿದಂತಹ ಕುರುಕುಲದಲ್ಲಿ ಈ ತಲೆಮಾರಿನ ಪ್ರಾತಿನಿಧ್ಯವನ್ನು ಹೊಂದಿ ಬೆಳೆಯುತ್ತಾ ಇರುವ ಅರಸು ಕುಮಾರರವರೆಲ್ಲ ಸಂಖ್ಯೆಯಲ್ಲಿ 105 ಮಂದಿ ಇದ್ದಾರೆ. ಸತತವಾಗಿ ಯತ್ನಶೀಲರಾಗಿದ್ದುಕೊಂಡು ವಿದ್ಯಾಸಿದ್ಧಿಯನ್ನು ಹೊಂದಬೇಕು ಅಂತ ಕುಂಭಸಂಭವರೆಂದೇ ಪ್ರಸಿದ್ಧರಾದ ಭರದ್ವಾಜ ಗೋತ್ರೋತ್ಪನ್ನರಾದಂತಹ ದ್ರೋಣರನ್ನು ಆಶ್ರಯಿಸಿ ಇಲ್ಲೇ ನೆಲೆಯಾದಂತಹ ಗುರುಕುಲದಲ್ಲಿಯೇ ತಾವು ವ್ಯಸ್ತರಾಗಿ ವಿದ್ಯಾರ್ಜನೆಯಲ್ಲಿ ಸತತವಾಗಿ ತೊಡಗಿಕೊಂಡಿದ್ದಾರೆ. ಅವರ ಆಗುಹೋಗುಗಳಾಗಲಿ ಬೆಳವಣಿಗೆಗಳಾಗಲಿ ವಿದ್ಯಾಭ್ಯಾಸದ ಉಪಕ್ರಮವಾಗಲಿ ಪ್ರತಿ ದಿವಸ ಅರಸ ಕೇಳುವಂತಾಗ್ತದೆ. ಇವರು ಹೀಗೆ ಕಲ್ತಿದ್ದಾರೆ, ಇಷ್ಟು ಕಲ್ತಿದ್ದಾರೆ, ಹೀಗೆ ಮುನ್ನಡೆಯುತ್ತಾ ಇದ್ದಾರೆ ಅಂತ. ಅರಸೊತ್ತಿಗೆ ಪೀಠದಿಂದಲೇ ವಿಚಾರಣೆ ನಡೆಯುತ್ತದೆ. ಅರಸೊತ್ತಿಗೆ ವಿಚಾರಿಸ್ತದೆ ಅಂತಂದ್ರೆ ಧೃತರಾಷ್ಟ್ರ ಭೂಪತಿ ಜನ್ಮಾಂಧನಾಗಿದ್ದರೂ ತಾನೇ ಎಲ್ಲವನ್ನು ವಿಚಾರಿಸಿ ನೋಡಿಕೊಳ್ತಾನೆ ಅಂತಲ್ಲ. ಎಲ್ಲ ಆಗು ಹೋಗಿನ ಹೊಣೆ ಹೊತ್ತಂತಹ ಆಚಾರ್ಯರೆನಿಸಿದ ಭೀಷ್ಮರು ಗುರುಕುಲದ ವಿದ್ಯಮಾನಗಳನ್ನೆಲ್ಲ ಸಸೂಕ್ಷ್ಮವಾಗಿ ನಿರೀಕ್ಷಿಸ್ತಾ ಇರ್ತಾರೆ. ಆದ್ದರಿಂದಲೇ ಆ 105 ಮಂದಿ ಅಬಾಧಿತವಾಗಿ ವಿದ್ಯಾರ್ಜನೆಯನ್ನು ಮಾಡುವಲ್ಲಿ ಕೃತ ಪರಿಶ್ರಮರಾಗುತ್ತಾ ಇದ್ದಾರೆ. ಅವರು ಮಾತ್ರವೋ ಅಂತ ಕೇಳಿದರೆ ಹಸ್ತಿನಾವತಿ ಅರಸುಪೀಠ ಅಂಗೀಕರಿಸಿದ ಅನ್ಯರು ಕೆಲವರಾದರೂ ಬಂದು ಈ ಗುರುಕುಲದಲ್ಲಿ ವಿದ್ಯಾಭ್ಯಾಸದ ಸುಯೋಗವನ್ನು ಹೊಂದಿದ್ದು ನನ್ನ ಅನುಭವಕ್ಕೂ ಬಂತಲ್ಲ. ನಮಗೆ ಬಳಿಕ ಬಂದು ಸೇರಿದ 5 ಮಂದಿ ಪಾಂಡವರಿಗಿಂತ ಕೌರವರಾಗಿಯೇ ಹುಟ್ಟಿನಿಂದ ಸ್ಥಾಪಿತರಾದ 100 ಮಂದಿ ಆಪ್ತರಾದದ್ದು ಸಹಜ. ಒಂದು ಕಾರಣ, ನನ್ನ ಅಯ್ಯ ಯಾರಿಗೆ ಸಾರಥ್ಯ ಕರ್ಮವನ್ನು ನಿರ್ವಹಿಸ್ತಾನೋ ಆ ಧೃತರಾಷ್ಟ್ರ ಭೂಪತಿಯ ಮಕ್ಕಳು. ಈಗ ಒಂದೇ ರಥದಲ್ಲಿ ನೆಲೆಯಾದ 2 ಪ್ರಭುತಿಗಳು. ಒಬ್ಬಾತ ರಥಿಕನ ಸ್ಥಾನದಲ್ಲಿ, ಈಗ ಹೋರಾಟಕ್ಕೆ ಅಂಧನಾದ ನೃಪತಿ ಹೋಗುತ್ತಾನೆ ಅಂತಲ್ಲ, ರಥಸ್ಥನಾದ ವೇಳೆಯಲ್ಲಿ ರಥಿಕನ ನೆಲೆಯಲ್ಲಿ ನೆಲೆಸುವುದು ಭೂಪತಿಯಾದ ಧೃತರಾಷ್ಟ್ರ. ಸಾರಥಿಯಾಗಿ ದೃಷ್ಟಿಹೀನನಾದರೂ ಕೂಡ ಇಚ್ಛಿತವಾದಂತಹ ಗಮ್ಯವನ್ನು ಸೇರುವಲ್ಲಿ ಸತತವಾಗಿ ಪರಿಶ್ರಮಶೀಲನಾದವನು ನನ್ನ ಅಯ್ಯನಾದಂತಹ ಪಾಲಕನಾದಂತಹ ಅಧಿರಥ. ಸಾಮಾಜಿಕವಾದ ಸ್ತರ ಭಿನ್ನ ಭಿನ್ನವಾದರೂ ಒಗ್ಗೂಡಿಸುವುದಕ್ಕೆ ಎಷ್ಟೆಲ್ಲ ಸೂತ್ರಗಳು ಒದಗಿ ಬರ್ತದೆ ಅಂತ. ಅರಗುವರರಾದರೂ ಆಪ್ತತೆಯಿಂದ ಒಡನಾಡುವುದಕ್ಕೆ ನನ್ನಪ್ಪನು ಆ 100 ಮಂದಿಯ ಅಪ್ಪನು ಒಂದೇ ರಥದಲ್ಲಿ ಒಗ್ಗೂಡಿದ್ದೇ ನಿಮಿತ್ತ ಆಯಿತೋ ಏನು. ಸಾಮಾಜಿಕವಾದ ಅಂತರ ಅವರನ್ನು ಒಂದು ರಥದಲ್ಲಿ ಒಗ್ಗೂಡುವುದಕ್ಕೆ ತೊಡಕಾಗಲಿಲ್ಲ ಅಂತಾದರೆ, ಮನೋರಥದ ಸಾಮ್ಯವನ್ನು ಹೊಂದಿದಂತಹ ನಾವು ಮಕ್ಕಳು, ಧಾರ್ತರಾಷ್ಟ್ರರು ಆದಿರಥಿಯಾದ ನಾನು ವಸುಶೇನ, ಒಂದೇ ಮನೋರಥದಿಂದಾಗಿ ಒಗ್ಗೂಡುವುದರಲ್ಲಿ ಆಶ್ಚರ್ಯವೂ ಕಾಣಲಿಲ್ಲ, ನನಗೆ ವಿಸ್ಮಯವೂ ಕಾಣಲಿಲ್ಲ. ಹೊಕ್ಕು ಬಳಕೆ ಸಂಬಂಧಗಳನ್ನು ದೃಢವಾಗಿಸ್ತಾ ಹೋಗ್ತದಂತೆ. ಹೊಕ್ಕು ಬಳಸುವುದು ಅಂದ್ರೆ ಏನು? ಅವರ ಮನೆಗೆ ನಾವು ಹೋಗಿ ಆತಿಥ್ಯ ಸ್ವೀಕರಿಸುವುದು, ನಮ್ಮ ಮನೆಗೆ ಅವರನ್ನು ಕರೆಯುವುದು, ಇದು ಮಾತ್ರ ಅಲ್ಲವಲ್ಲ. ಅವರ ಸದ್ಭಾವಗಳನ್ನು, ಮನೋಗತವನ್ನು ನಾವು ಅರಿತು ಅನುವರ್ತಿಸುವುದು, ನಮ್ಮ ಮನೋಭೂಮಿಕೆಗೆ ಅನುಗುಣವಾಗಿ ಅವರು ಒದಗಿ ನಿಲ್ಲುವುದು. ಬಾಲ್ಯಾದಾರಭ್ಯ ಅರಮನೆಯ ಅಂಗಳದಲ್ಲಿ ಆಡ್ತಾ 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 ಬೆಳೆದದ್ದೇನುಂಟು, ಒಂದು ಹಂತದಲ್ಲಿ ನನ್ನ ಜೊತೆ ಸೇರುವಾಗ ಅವರು ಒಂದು ಅಸಹಜವಾಗಿ ತಮ್ಮಲ್ಲಿ ಇಲ್ಲದ ಪ್ರೌಢಿಮೆಯನ್ನು ತಂದುಕೊಂಡ್ರು. ಯಾಕೆಂದ್ರೆ ಸ್ವಲ್ಪ ಪ್ರಾಯ ಹೆಚ್ಚಾದವನಿವನು ಎಂಬ ಭಾವ. ಅವರ ಜೊತೆ ಒಡಗೂಡುವಾಗ ನಾನು ಗತಕಾಲದಲ್ಲಿ ಸ್ವಲ್ಪ ಮತ್ತಷ್ಟು ಇಳಿದು ಹೋದೆ. ಅಂದ್ರೆ ನನಗೆ ಅವರಿಗಿಂತ ಹೆಚ್ಚು ಪ್ರಾಯ ಆಗಿದೆ ಅಂತ ತೋರಿಸಿಕೊಳ್ಳುವ ಪ್ರಯತ್ನ ಮಾಡದೆ ಅವರ ವಯೋಸ್ಥಿತಿಗೆ, ಅವರ ಮನಸ್ಥಿತಿಗೆ ಒಗ್ಗಿದಂತೆಯೇ ಸೇರಿಕೊಂಡೆ. ಇದೇ ಸುಗಮವಾಗಿ ನಮ್ಮ ಮೈತ್ರಿ ಬಂಧವನ್ನು ಮುಂದುವರಿಸಿತು. ಆದ್ರೆ ಸರಸದಲ್ಲೋ ವಿಹಾರದಲ್ಲೋ ಜೊತೆಯಾಗುತ್ತಾ ಇದ್ದ ನಾವು, ಅವರು ವಿದ್ಯಾಭ್ಯಾಸಕ್ಕಾಗಿ ಗುರುಕುಲವನ್ನು, ಗುರು ಸನ್ನಿಧಿಯನ್ನು ಸೇರುವ ಕಾಲದಲ್ಲಿ ನಾ ಏಕಾಕಿ ಆಗ್ತಾ ಹೋದೆ. ಆಗ ಉಳಿದ ಸಮಯದಲ್ಲಿ ಒಡನಾಡುವುದಕ್ಕೆ ಜೊತೆಯಾಗುವಂತಹ ಅವರು ಎಲ್ಲಿ ವಿಹರಿಸ್ತಾರೋ ಆ ಕ್ಷೇತ್ರದತ್ತ ಸಹಜವಾಗಿ ಆಕರ್ಷಿತನಾದೆ. ನಾ ಏಕಾಂಗಿಯಾಗಿರುವಾಗ ಅವರು ಎಲ್ಲಿರ್ತಾರೋ ಅಲ್ಲಿಗೆ ಹೋಗುವುದು, ಅಂದ್ರೆ ಗುರುಕುಲಕ್ಕೆ.
ಆಗಲೇ ನಾ ಸೂಚಿಸಿದಂತೆ 105 ಮಂದಿ ಮಾತ್ರ ಅಲ್ಲ, ಹಸ್ತಿನಾವತಿಯ ಅರಮನೆಯ ಅರಸು ಪೀಠ ಒಪ್ಪಿದ ಎಲ್ಲರೂ ಅಲ್ಲಿ ಶಿಷ್ಯರಾಗ್ತಾ ಇದ್ದಾರೆ ಎಂಬ ವಿದ್ಯಮಾನ ಏನುಂಟು ಎಲ್ಲವನ್ನೂ ಗುರುತಿಸುವಾಗ ನನಗೂ ಕಂಡದ್ದು, ನಾನೀಗ ಹೋಗಿ ನಿಂತರೆ ನನ್ನಿಂದ ಆದಷ್ಟನ್ನು ಕಲಿತರೆ ಇಲ್ಲಿ ಯಾರು ಆಕ್ಷೇಪ ಹೇಳುವುದಕ್ಕಿಲ್ವಲ್ಲ. ಈಗ ಕೌರವಾದಿಗಳಿಗೆ ಸುಯೋಧನನಿಂದ ಮೊದಲುಗೊಂಡು 100 ಮಂದಿಯ ಜೊತೆಯಲ್ಲಿ ಒಡನಾಡುವಾಗ ಆಕ್ಷೇಪ ಹೇಳದವರು, ಅವರು ಕಲಿಯುವಾಗ ನನ್ನ ಪ್ರಾಪ್ತಿ ಎಷ್ಟುಂಟೋ ಅಷ್ಟಕ್ಕೆ ನಾನಾಗಿ ಬೊಗಸೆ ಒಡ್ಡಿದರೆ ತಪ್ಪಿಲ್ವಲ್ಲ. ಈ ಭಾವ ಬಲೀತಾ ಹೋಯಿತು. 100ರೊಳಗೊಂದಾಗಿ ಸೇರಿಕೊಂಡೆ. 100ಕ್ಕಿಂತ ಪ್ರತ್ಯೇಕವಾಗಿ ಆಚಾರ್ಯ ದ್ರೋಣರಾಗಲಿ ಕೃಪರಾಗಲಿ ನನ್ನನ್ನು ಕಾಣಲಿಲ್ಲ. ಸುಗಮವಾಗಿ ಶಸ್ತ್ರವಿದ್ಯೆ ಅದರ ಉಪದೇಶ ನನಗೆ ಲಭ್ಯವಾಗ್ತಾ ಹೋಯಿತು. ಬೀಜಾವಾಪವಾಗಿ ಬೇಕಾದ ಜೀವದ್ರವವನ್ನು ಜಲವಾಗಿ ಎರೆದಾಗಲ್ವೋ ಇದು ಕುಡಿಯೊಡೆದು ಬೆಳೆಯುವ ಬಗೆ ಹೇಗೆ ಅಂತ ಅರಿವಿಗೆ ಬರುವುದು. ಎಲ್ಲರಿಗೂ ಈಗ ಬೀಜ ನೋಡಿದಾಗಲೇ ಗೊತ್ತಾಗ್ತದೆ ಇದು ಎಷ್ಟು ಬೆಳೆಯಬಲ್ಲದು, ಇದರ ಫಲ ಎಷ್ಟು ಮಧುರವಾಗಬಲ್ಲದು, ಇದರ ವಿಸ್ತಾರ ಎಷ್ಟು ಹಿರಿದಾಗಿ ಹಿಗ್ಗಬಲ್ಲದು ಅಂತ ಬೀಜ ನೋಡಿದಾಗ ಗೊತ್ತಾಗ್ತದೆ. ಹಸ್ತಿನಾವತಿಯ ಅರಮನೆಯ ಅಂಗಣದಲ್ಲೇ ಬೆಳೆದು ನಿಂತ ಗುರುಕುಲದಲ್ಲಿ ವಸುಷೇಣ ನಾಮಕನಾದ ಒಬ್ಬಾತ ವೀರನಾಗುವ ಹಂಬಲವನ್ನು ಹೊತ್ತವನ ಸಂಸ್ಕಾರದ ಬೀಜಾವಾಪ ವಿದ್ಯಾಭ್ಯಾಸದ ರೂಪದಲ್ಲಿ ಆಗಿ ದ್ರೋಣವಿದ್ಯೆ ಎಂಬ ಜೀವಜಲ ಸಿಕ್ಕಿದ ಕಾಲದಲ್ಲಿ ಟಿಸಿಲೊಡೆಯುವುದಕ್ಕೆ ತೊಡಗಿದಾಗ ನನಗೇ ವಿಸ್ಮಯ ಆಯಿತು. ಬೀಜ ಒಂದು ತನ್ನ ಬೆಳವಣಿಗೆಗೆ ತಾನೇ ವಿಸ್ಮಿತವಾಗುವ ಹಾಗೆ. ಅವರು ಕಲಿಯುವಾಗ ಸುಮ್ಮನೆ ಇರಬೇಕು, ಹೇಗೂ ಎಲ್ಲ ಸಂದರ್ಭದಲ್ಲೂ ಅವರ ಒಡನಾಡಿಯಾಗಿರ್ತೇನೆ, ಕಲಿಯುವುದಕ್ಕೂ ಜೊತೆಯಾಗುತ್ತೇನೆ ಅಂತ ಬಂದವನಿಗೆ ಅವರು ಕಲಿಯಬೇಕಾದದ್ದು ಅವರಿಗಿಂತ ತೀಕ್ಷ್ಣವಾಗಿ, ಅವರಿಗಿಂತ ಸುಲಲಿತವಾಗಿ, ಅವರಿಗಿಂತ ಸುಗಮವಾಗಿ ಆ ವಿದ್ಯೆಗಳು ನನಗೆ ವಶವರ್ತಿಯಾಗುವುದಕ್ಕೆ ತೊಡಗಿದಾಗ ಈಗ ಧನುಸ್ಸು ಹಿಡಿಯುವ ಹಿಡಿತ ಎಷ್ಟು ದೃಢವಾಗಿರಬೇಕು ಅಂತ ಅವರು ಅರಿಯುವ ಮೊದಲು ಅವರಿಗೆ ಹೇಳುವಾಗಲೇ ನನ್ನ ಕೈಗೆ ಬಂದಿದೆ. ಬಾಣ ತೆಗೆದು ಹೊಡೆಯುವ ಬಗೆ ಹೇಗಿರಬೇಕು ಅಂತ ಅವರು ಹೇಳ್ತಾ ಇರುವಾಗ 100 ಮಂದಿಯ ಮನದಲ್ಲಿ ಉದಿಸಿದ ಬೆರಗಿಗಿಂತ ಹೆಚ್ಚಿನ ಬೆರಗು ನನ್ನ ಮನದಲ್ಲಿ ಮೊಳೆತು ನಿಂತಿದೆ. ಹಾಗೆಂತ ನಾನು 100 ಮಂದಿಯತ್ತ ಮಾತ್ರ ಲಕ್ಷಿಸಿದ್ದು ಅಂತಲ್ಲ, ಆ ಕಡೆಯಿಂದಲೂ ಬಂದು ಸೇರಿ ಗುರುಗಳೆದುರಿನಲ್ಲಿ ಒಂದೇ ಸಾಲಲ್ಲಿ ನಿಲ್ಲುವ ಈ 105 ಮಂದಿಯ ಸಂದೋಹದಲ್ಲಿ ಉಳಿದ 5ರಲ್ಲಿ 4ವರಿಗೆ ಎಷ್ಟುಂಟೋ ಅವರಿಗಿಂತ ಹೆಚ್ಚು ಈ ವಿದ್ಯೆಯಲ್ಲಿ ನನಗೆ ಆಕರ್ಷಣೆ ಉಂಟು. ಆದರೆ ಮಧ್ಯದಲ್ಲಿರುವ ಒಬ್ಬ ಇದ್ದಾನೆ, ಅವನನ್ನು ಪಾರ್ಥ ಅಂತ ಕೆಲವರು ಕರೆಯುವುದು, ಅರ್ಜುನ ಅಂತ ಇನ್ನು ಕೆಲವರು ಗುರುತಿಸುವುದು. ಅವನಿಗೆ ನನಗಿಂತ ತೀವ್ರವಾಗಿ ಅಂತ ನಾನು ಹೇಳುವುದಕ್ಕಿಲ್ಲ, ತೀಕ್ಷ್ಣವಾಗಿ ಅಂತ ಗುರುತಿಸುವುದಕ್ಕಿಲ್ಲ. ನನಗೆ ಸರಿಸಮನೆನಿಸುವಂತೆ ಆಸಕ್ತಿ ಕುದುರುತ್ತಾ ಇರುವುದನ್ನು ನಾನು ಗಮನಿಸಿದೆ. ಇರಲಿ, ಈಗ ಅವನಿಗೆ ಆಸಕ್ತಿ ಬಂತು ಅಂತ ಆದ್ರೆ ನನಗೆ ಆಕ್ಷೇಪ ಯಾಕೆ ಬರಬೇಕು? ನನ್ನ ಆಸಕ್ತಿಗೆ ನೀರೆರೆದು ನಾ ಕಲಿಯಬಹುದಾದದ್ದನ್ನೆಲ್ಲ ಕಲಿಸ್ತಾ 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 ಒಂದು ಶಸ್ತ್ರವಾಗಿ ಧನುಸ್ಸನ್ನು ನಾ ಬಳಸುವ ಬಗೆಯನ್ನು ನನಗೆ ತಿಳಿಸಿಕೊಟ್ಟ ಕಾಲದಲ್ಲಿ ಒಡನಾಡಿಯಾಗಿ ಈ 100 ಮಂದಿ ಸುಯೋಧನಾದಿಗಳ ಜೊತೆಯಲ್ಲಿರುವಾಗ ಬಾರದ ಯೋಚನೆ ಸೂತರಕೇರಿಯಲ್ಲಿರುವ ನಮ್ಮ ಮನೆಗೆ ಹೋಗಿ ರಾತ್ರಿಯನ್ನು ಉತ್ತರಿಸುವಾಗ ಬರುವುದು. ರಾತ್ರಿ ಮಲಗಿದಾಗ ಅಥವಾ ಕುಳಿತಾಗ ಅನ್ಯ ವ್ಯವಹಾರ ನಿರತನಾದಾಗ ನನಗೆ ಕಾಣುವುದು. ಸೂತರಕೇರಿಯಲ್ಲಿ ಎಷ್ಟು ಬೆಳಕಿದ್ದರೂ ಅದು ಬೆಳದಿಂಗಳಿಗೆ ಸಮ. ಬದುಕು ಬೆಳಗಬೇಕಾದರೆ ಈ ವಸುಷೇಣನ ಬದುಕಿನ ಹಗಲು ಸಿದ್ಧವಾಗುವುದು ಅರಮನೆಯ ಅಂಗಣದಲ್ಲಿ. ಈಗ ಇಲ್ಲಿ ಬೇಕಾದ ವ್ಯವಸ್ಥೆ ಇಲ್ಲ ಅಂತಲ್ಲ, ಹಗಲಲ್ಲೂ ರಾತ್ರಿಯಲ್ಲೂ ಬೆಳಕಿರ್ತದೆ, ರಾತ್ರಿಯ ಬೆಳಕು ಕೃತಕವಾಗಿರ್ತದೆ, ಹಗಲಿನ ಸೂರ್ಯನ ಬೆಳಕು ಸಹಜವಾಗಿರ್ತದೆ. ಸಹಜವಾದ ಬೆಳಕಿನಿಂದ ಒಂದು ಜೀವ ಹೊಂದಬಹುದಾದ ಉತ್ಕರ್ಷ ರಾತ್ರಿಯ ಕೃತಕತೆಯಲ್ಲಿ ಹೊಂದುವುದಕ್ಕೆ ಹೇಗೆ ಅಸಾಧ್ಯವೋ, ಸೂತಕೇರಿಯಲ್ಲೇ ಕಾಲಯಾಪನೆ ಮಾಡುವುದರಿಂದ ವಸುಷೇಣನ ಬದುಕು ಅದು ಮುಂದೆ ಹೋದೀತು ಅಂತ ಯೋಚಿಸಿದರೆ ಮುಂದುವರಿದೀತು, ಆದರೆ ಎತ್ತರಕ್ಕೇರುವುದಕ್ಕಿಲ್ಲ. ಹಗಲಿನಲ್ಲಿ ಒಂದು ವಸ್ತು ಸ್ಫುಟವಾಗುವಂತೆ
ವಸುಶೇಣನ ವ್ಯಕ್ತಿತ್ವ ಸೂತರ ಕೇರಿಯಲ್ಲಿ ಸ್ಫುಟವಾಗುವುದಕ್ಕಿಲ್ಲ. ಇದು ಬೆಳದಿಂಗಳಿನ ಆಶ್ರಯದಲ್ಲಿ ಆಹ್ಲಾದ ಅನುಭವಿಸುವುದಕ್ಕಾದೀತು. ಕೌಟುಂಬಿಕತೆ, ಸ್ನೇಹಪರತೆ, ತಂದೆ ತಾಯಂದಿರು, ಸಹೋದರರು, ಇಲ್ಲಿರುವಂತಹ ಬಂಧು ಬಳಗ, ಇದೆಲ್ಲ ಆಹ್ಲಾದವನ್ನು ಕೊಡ್ತದೆ. ಇದು ಸರಿ ಇಲ್ಲ ಅಂತ ಆಕ್ಷೇಪ ಅಲ್ಲ, ಆದ್ರೆ ಇದು ಸಹಜಗತಿಗೆ ಪೂರಕಲ್ಲ ಅಂತ ಅನಿಸುವುದಕ್ಕೆ ತೊಡಗಿ. ಇದೇ ಅನಿಸ್ತಾ ಇದ್ದಂತೆ, ನಿಜ ಹೇಳಬೇಕು ಅಂತಾದ್ರೆ ದಿನ ಉರುಳುತ್ತಾ ಬಂದಂತೆ ರಾತ್ರಿ ಮಾತ್ರ ಮನೆಯಲ್ಲಿರುವುದು ಅಂತ ಆಗಿದೆ. ಹಗಲೆಲ್ಲ ಅರಮನೆಯಲ್ಲಿ. ಈಗ ನಾನು ಯಾವ ಅರಗುವರನೂ ಅಲ್ಲ. ಈಗ ಕೇಳಿದ್ರೆ ಹೇಳ್ತಾರೆ, ನೀನು ಅರಮನೆಗೆ ಹೋಗಿ ಸೇರುವುದು ತಪ್ಪು ಅಂತ ಹೇಳುವಷ್ಟು ನಮಗೂ ಧೈರ್ಯ ಇಲ್ಲ. ಅಂದ್ರೆ ಅದು ಅಮ್ಮನ ಮಾತು. ತೇಲಿ ಬಂದ ಮಗು ಅಲ್ವೋ ಮಗು. ಈಗ ತೇಲುವುದಕ್ಕೆ ತೊಡಗಿದ್ದ ಅರಮನೆಯಿಂದಲೇ ಆದ್ರೆ ನೀ ಹೋಗುವುದು ಬೇಡ ಅಂತ ನಾನೇ ಹೇಗೆ ಹೇಳುವುದು ಅಂತ. ಅಂದ್ರೆ ಆ ತಾಯಿ ಹೃದಯ ಅರಮನೆಯಲ್ಲಿ ವೈಭವದಲ್ಲಿ ನಾ ಕಳೆದುಕೊಂಡದ್ದನ್ನು ಆಸ್ವಾದಿಸ್ತದೆ ಅಂತ. ಈಗ ನನ್ನನ್ನು ಅರಮನೆಯಿಂದಲೇ ಯಾರೋ ತೇಲಿ ಬಿಟ್ಟಿದ್ದಾರೆ ಅಂತ ಗೊತ್ತಿದ್ದವಳು ಹೇಳಿದ್ದ, ಗೊತ್ತಿದ್ರವಳು ಹಾಗೆ ಹೇಳಿಯಾಳೋ, ಅಥವಾ ನನಗಾದ್ರೂ ಗೊತ್ತುಂಟೋ? ಅವಳು ಹೇಳುವುದೇನು ಅಂದ್ರೆ, ಆಗಲಿ ಹೇಗಾದ್ರೂ ನನ್ನ ಮಡಿಲೇರಿ ಬೆಳೆದ ಮಗು, ನನ್ನ ಸ್ತನ್ಯ ಉಂಡಂತಹ ಮಗುವೊಂದು ಅರಮನೆಯ ಆಶ್ರಯದಲ್ಲಿ ಬೆಳಗುತ್ತದೆ ಅಂತ ಆದಾಗ ಸಹಜವಾಗಿ ಹರ್ಷವಾಗುತ್ತದೆ, ಹೋಗು ಅಂತ. ಆದರೆ ಅದರೆಡೆಗೆ ಕಡೆಗಣ್ಣ ದಿಟ್ಟ ನೋಟವನ್ನು ಬೀರ್ತಾ ನಿಯಂತ್ರಣ ವಿಧೇಯನಾಗಿ ನನ್ನನ್ನು ಇರಿಸುವುದಕ್ಕೆ ಸತತವಾಗಿ ಶ್ರಮಿಸ್ತಾ ಬಂದದ್ದು ನನ್ನ ಅಪ್ಪ. ಅಂದ್ರೆ ಅರಮನೆಯ ರೀತಿ ನೀತಿಗಳು, ಶಿಷ್ಟಾಚಾರಗಳು, ಸಲುಗೆಯಿಂದ ಅತಿಕ್ರಮಣ ಮಾಡಿದರೆ ಸಂಭವಿಸಬಹುದಾದ ಅನಾಹುತಗಳು, ಇದರ ಕುರಿತಾಗಿ ಅವರು ಜಾಗೃತ ಚಿತ್ತರು. ಮಗು, ನೀನೆಷ್ಟೇ ಒಡನಾಡು, ನೀನು ಅರಸು ಕುಮಾರನಲ್ಲ, ಎಚ್ಚರ ಇರಲಿ. ನನ್ನ ಮಗ ನೀನು. ನನಗಿಲ್ಲದ ಸ್ವಾತಂತ್ರ್ಯವನ್ನು ನೀನು ಕಸಿಯುವುದಕ್ಕೆ ಯತ್ನಿಸಬೇಡ. ಅಲ್ಲ, ಮಕ್ಕಳು ನನ್ನನ್ನು ಸೇರಿಸಿಕೊಳ್ತಾರಲ್ಲಪ್ಪ ಅಂದೆ. ಮಕ್ಕಳು ಸೇರಿಸಿಕೊಳ್ತಾರೆ, ಹೌದು. ಅವರಾದರೂ ಅರಸುವಿನ ಮಕ್ಕಳು, ಅರಸರಲ್ಲ. ಇನ್ನು ಅವರು ಕರೆಯಬಹುದು, ಅದು ಅವರ ಔದಾರ್ಯ. ಸ್ವೀಕರಿಸಬೇಕಾದ್ರೆ ನಮ್ಮ ವಿವೇಕ ಜಾಗೃತವಾಗಿರಬೇಕು, ಎಚ್ಚರ ಇರಲಿ. ಆಯ್ತು ಅಂತ ತಲೆ ಆಡಿಸು. ಹಾಗೆ ಅಂತ ಇತ್ತೀಚೆಗೆ ಈ ಶಸ್ತ್ರವಿದ್ಯೆಯಲ್ಲಿ ನೈಪುಣ್ಯ ಬರ್ತದೆ ಎಂಬಂತಹ ಭರವಸೆ ನನ್ನೊಳಗೆ ಮೊಳೆಯುವುದಕ್ಕೆ ತೊಡಗಿದಾಗ ಹೆಚ್ಚು ಹೆಚ್ಚು ಹಗಲನ್ನು ಅರಮನೆಯ ಬೆಳಕಿನಲ್ಲೇ ಕಳೆಯುವುದಕ್ಕೆ, ಭಗವಾನ್ ಭಾಸ್ಕರನ ಬಿರುಬಿಸಿಲಿಗೆ ತಲೆಯೊಡ್ಡಿ ಬೆವರಿ ಆ ಬೆವರಿನ ಮಧುರ ಫಲವನ್ನು ಹೊಂದುವುದಕ್ಕೆ. ಬೆವರು ಲವಣಯುಕ್ತವಾದದ್ದು, ಆದರೆ ಬದುಕಿಗೆ ಅದು ಮಧುರ ಫಲವನ್ನೇ ಕೊಡುತ್ತದೆ ಅಂತ ಅರಿವಿಗೆ ಬಂದ ಮೇಲೆ ಬೆವರುವುದಕ್ಕೆ ನಾವು ಬೆವತುಕೊಳ್ಳುವುದಕ್ಕಿಲ್ಲ. ಅದರಲ್ಲಿ ಆಸಕ್ತರಾಗುವುದು. ಸತತವಾಗಿ ಅಭ್ಯಾಸಶೀಲನಾದ ಕಾಲದಲ್ಲಿ ಗುರುಗಳಿಂದ ಬೋಧೆ ಬಂತು. ಒಂದು ಹಂತದಲ್ಲಿ ಶಸ್ತ್ರವಿದ್ಯಾಭ್ಯಾಸ ಸಂಪನ್ನರಾಗಿದ್ದೀವಿ. ಇನ್ನು ಮುಂದೆ ಅಸ್ತ್ರ, ಮುಕ್ತ ಮುಕ್ತ ಮಂತ್ರಮುಕ್ತವೇ ಮೊದಲಾದಂತಹ ಅಸ್ತ್ರ ವಿಶೇಷಗಳೇನುಂಟು, ಬಿಟ್ಟು ಬಿಡದಂತೆ ವಶದಲ್ಲೇ ಇಟ್ಟುಕೊಳ್ಳುವುದು, ಹಿಡಿದುಕೊಂಡೇ ಹೊಡೆಯುವುದು, ನಾವು ಕೈ ಬಿಟ್ಟದರಿಂದ ಘಾತ ಆಗುವುದು. ಮುಕ್ತ. ಇನ್ನೀಗ ಮಂತ್ರಮುಕ್ತವಾದದ್ದರೆಡೆಗೆ, ಮಂತ್ರಪೂರಿತವಾಗಿ ನಾವು ಹಿಡಿದ ಆಯುಧವನ್ನು ಪ್ರಬಲವಾಗಿಸಿ ನಾವು ಕೈ ಬಿಡುವುದು. ಅದು ಬಿಟ್ಟ ಮೇಲೆ ತಾಗಬೇಕಾದ ಎಡೆಯನ್ನು ಮಾತ್ರ ತಾಗಬೇಕು, ತಾಗಬಾರದ್ದನ್ನು ಸೋಕ ಕೂಡದು. ತಾಗಿದ್ದು ಉಳಿಯುವುದಿಲ್ಲ ಎಂಬಷ್ಟು ನಿಖರತೆ ಸಿದ್ಧಿಸಬೇಕು. ಲಕ್ಷ್ಯ ಸಿದ್ಧಿಯಾದ ಮೇಲೆ ಅದಕ್ಕೆ ಮಂತ್ರಬಲವನ್ನು ಜೊತೆಯಾಗಿಸುವ ಉಪಕ್ರಮ ಇದು ಅಂತಾಡಿ. ಅವರು ಇದನ್ನೆಲ್ಲ ಹೇಳಿಕೊಡ್ತಾರೆ ಅಂದಾಗ ರೋಮಾಂಚನ ಆಯಿತು. ಆದ್ದರಿಂದಲೇ ನಿನ್ನೆ ದಿನ ಮಿಂದು ಮಡಿಯಿಟ್ಟು ವಿಶೇಷವಾಗಿ ದೇವರನ್ನೊಂದು ಅಂದ್ರೆ, ಈಗ ದೈವಾರಾಧನೆ ಯಾವುದು ಅಂದ್ರೆ ಕುಲಾಚಾರಕ್ಕನುಗುಣವಾಗಿ ದೈವ ಸ್ವರೂಪ ಸಂಕಲ್ಪ, ಅದರ ಆರಾಧನೆ ವಿಧಿ, ಇದಕ್ಕೆ ನನ್ನನ್ನು ಒಡ್ಡಿಕೊಳ್ಳುವುದಿಲ್ಲ ಅಂತಲ್ಲ. ಆದ್ರೆ ಅಮ್ಮ ಬಿಸಿಲನ್ನು ಹೊದ್ದಿಕೊಂಡು ನೀರಲ್ಲಿ ತೇಲುತ್ತಾ ಓಲಾಡ್ತಾ ಬಂದ ನನ್ನ ಮುದ್ದಿನ ಕಂದ ಅಂತ ಕರೆದದ್ದೇ ಪ್ರಚೋದನೆಯಾಗಿ ಎಲ್ಲದಕ್ಕೂ, ಈಗ ನಮಗೆ ಗೊತ್ತಿದ್ದದ್ದಕ್ಕೂ ಗೊತ್ತಿಲ್ಲದಕ್ಕೂ ಎಲ್ಲದಕ್ಕೂ ಅಧಿದೇವತೆ, ಎಲ್ಲವನ್ನು ಅರಿತು ನೋಡುವ ಜಗತ್ತಿನ ಕಣ್ಣೆನಿಸಿದ ಸೂರ್ಯ ಅಂತ ಕಂಡದ್ರಿಂದ ಯಾಕೋ ಅಮ್ಮ ಹೇಳಿದ್ದನ್ನು ಕೇಳಿ ಕೇಳಿ ದೇವರೇ ಅಂತ ನೋಡುವಾಗ ನೆತ್ತಿಯ ಮೇಲಿದ್ದ ಸೂರ್ಯನ ನೋಡುವುದು ಅಭ್ಯಾಸ ಆಗಿ ಹೋಗಿದೆ. ಭಗವಾನ್ ಭಾಸ್ಕರ ಕರ್ಮಸಾಕ್ಷಿ, ನಿರಂತರವಾಗಿ ಪ್ರಾಜ್ಞರಾದವರು
ಬುದ್ಧಿಯ ಪ್ರಚೋದನೆಗಾಗಿ ಆಶ್ರಯಿಸುವುದು ಯಾವ ದೈವವನ್ನೋ ಅದನ್ನೇ ದೈವ ಅಂತ ನೆಚ್ಚಿಕೊಳ್ಳುವಲ್ಲಿ ನನ್ನ ಅಂತರಂಗ ಅನುವಾದದ್ದನ್ನು ಗಮನಿಸಿದೆ. ಆದ್ದರಿಂದಲೇ ನಿನ್ನೆ ದಿವಸ ಮಿಂದು ಮಡಿಯುಟ್ಟು ದೈವ ಪ್ರಾರ್ಥನೆ ಮಾಡುವಾಗ ನನ್ನ ಬದುಕು ಬೆಳಕಾಗುವಂತೆ ಹರಸು ತಂದೆ ಅಂತ ಕೇಳಿದೆ. ಯಾಕೆ? ಮಂತ್ರದೀಕ್ಷೆಯನ್ನು ಕೊಡುವುದಕ್ಕೆ ಹೊರಟಿದ್ದಾರೆ ಗುರುಗಳು. ಎಲ್ಲವನ್ನು ಅರಿಯಬಹುದಾದಂತಹ ನಾನು ಅದನ್ನು ತಿಳಿಯುವುದಕ್ಕಾಗುತ್ತದೆ ಎಂಬ ಹಂಬಲವನ್ನು ಹೊತ್ತು ಅರಗುವರರ ಜೊತೆಯಲ್ಲಿ ಸರದಿಯಲ್ಲಿ ನಿಂತ ಕಾಲದಲ್ಲಿ ಗುರುಗಳು ಬಂದರು, ಎಲ್ಲರ ಅಭಿವಾದನ ಸ್ವೀಕರಿಸಿದರು, ಸಸೂಕ್ಷ್ಮವಾಗಿ ಸಾಲನ್ನೊಮ್ಮೆ ನಿರೀಕ್ಷಿಸಿದರು. ಪಂಕ್ತಿಯಲ್ಲಿ ಒಬ್ಬನಾಗಿ ನಿಂತಿದ್ದ ನನ್ನನ್ನು ಪ್ರತ್ಯೇಕಿಸಿದರು. ಏನು ಅಂತ ಕೇಳಿ, ಇನ್ನೇನು ನಿಂತೆ ಅಂತ. ನಿನ್ನೆ ತನಕ ನಿಂತದ್ದಕ್ಕೆ ಆಕ್ಷೇಪ ಇಲ್ಲದ ನನ್ನನ್ನು ಇಲ್ಲಿ ಸಾಲಲ್ಲಿ ನಿಂತದ್ದು ಯಾಕೆ ಅಂತ ಕೇಳಿದರೆ ಒಮ್ಮೆ ಮೇಲೆ ಕೆಳಗೆ ಆಗಿಬಿಟ್ಟೆ. ಇಲ್ಲ, ಈಗ ಶಾಸ್ತ್ರ ಕಲ್ತಿದ್ದೇನೆ ಗುರುಗಳೇ, ದೊಡ್ಡ ಅಸ್ತ್ರ ಕಲಿಯಬೇಕು ಅಂತ ಹಂಬಲ ಹೊತ್ತು ನಿಂತದ್ದು. ದೊಡ್ಡ ಅಸ್ತ್ರ ಅಂದ್ರೆ ಹಾಗಲ್ಲ. ನಾವು ಕೇಳಿದ್ದೇವೆ, ಅಸ್ತ್ರವಿದ್ಯಾ ಕುಶಲರಾದವರಿಗೆ ಬ್ರಹ್ಮಾಸ್ತ್ರಾದಿಗಳು ಒಲಿದು ನಿಂತರೆ ಮಹತ್ತರ ಸಿದ್ಧಿ ಆಯಿತು ಅಂತ. ಅಲ್ಲಿಯ ತನಕ ನೀವು ಕಲಿಸಬೇಕು, ನಾನು ಕಲಿಯಬೇಕು. ಅದಕ್ಕಾಗಿ ಬೊಗಸೆಯನ್ನು ಬರಿದಾಗಿಸಿ ಮಡಿದಾಗಿಸಿ ಒಡ್ಡುವುದಕ್ಕೆ ಸನ್ನದ್ಧವಾಗಿಸಿ ಗುರುಗಳೇ ನಿಮ್ಮ ಕಾರುಣ್ಯವನ್ನು ಹಿಡಿದಿಡುವುದಕ್ಕೆ ಕಾತರನಾಗಿದ್ದೇನೆ ಅಂತಂದ್ರೆ ಸಾಕು ಸಾಕು ಅಂದ್ರು. ನಾನು ಆಲಂಕಾರಿಕ ಪ್ರಯೋಗವನ್ನು ಸಾಕು ಅಂತ ಅವರು ಹೇಳಿದ್ದು, ವಿಷಯ ಗೊತ್ತಾಯಿತು ಅಂತ ತಡೆದದ್ದು ಅಂತ ಭಾವಿಸಿದೆ. ಅವರು ನನ್ನ ಸಿದ್ಧತೆಯನ್ನೇ ನಿರಾಕರಿಸಿದ್ರಲ್ಲ. ಇವತ್ತು ಕಲ್ತದ್ದಾಯ್ತು, ಇವತ್ತಿನ ತನಕ ಕಲ್ತದ್ದಾಯ್ತು, ಇನ್ನು ಕಲಿಯುವವರ ಸಾಲಲ್ಲಿ ನೀನು ಇರಬೇಕಾಗಿಲ್ಲ ಅಂತ ಧಸಕ್ಕಂದಿತು. ಈಗ ಯಾವ ವಿಚಾರಣೆಯನ್ನು ವಿಶೇಷವಾಗಿ ಮಾಡದೆ ಬಂದಿದ್ದಾನೆ ಎಂಬ ನೆಲೆಯಲ್ಲಿ ಕಲಿಸ್ತಾ ಬಂದವರು ಇವತ್ತಿಗಾಗುವಾಗ ಪಂಕ್ತಿ ಭೇದವನ್ನು ಮಾಡಿ ನೀನಿಲ್ಲ ಅಂತಂದ್ರೆ ಯಾಕೆ ಗುರುಗಳೇ ಅಂತ ಕೇಳಿದ್ರು. ಸೂತನ ಮಗನಲ್ವ ನೀನು? ಹೌದು, ಆದಿರಥಿ, ಧೃತರಾಷ್ಟ್ರ ಸೂತ, ಅಧಿರಥನ ಸೋಲು. ಅಧಿರಥನ ಮಕ್ಕಳಿಗೆಲ್ಲ ಮಂತ್ರಾಸ್ತ್ರ ಯಾಕೆ? ಕಲಿಯುವುದಕ್ಕೊಂದು ಯೋಗ ಬೇಕು, ಯೋಗ್ಯತೆ ಬೇಕು. ಅದಿಲ್ಲವಾದದ್ದರಿಂದ ಇದನ್ನೆಲ್ಲ ಕಲಿಯುವುದಕ್ಕೆ ನೀನು ಅನರ್ಹ, ನಿನಗೆ ಕಲಿಸುವುದಕ್ಕೆ ನಾನು ಒಡಂಬಡುವುದಕ್ಕಿಲ್ಲ. ನಿಖರವಾಗುಂಟು ಧ್ವನಿ, ನಿರ್ದಿಷ್ಟವಾಗುಂಟು. ನಿರ್ದುಷ್ಟವಾಗಬೇಕು ಅಂತ ಪ್ರಯೋಗವಾದ ಮಾತು, ಅಂದರೆ ದೋಷ ವಿದೂರವಾಗಬೇಕು ಅಂತ. ದೋಷ ಸ್ವರೂಪನಾಗಿ ನನ್ನನ್ನೇ ಗುರುತಿಸಿ ಮಾತಿನಿಂದ ನನ್ನನ್ನು ನಿವಾರಿಸಿದ ಅವರ ಖಚಿತವಾದ ನಿರ್ಣಯದ ನುಡಿ, ನಿತ್ತ ನೆಲೆ ಅದರುತ್ತಾ ಇರುವಂತಹ ಅನುಭವ, ಮಹತ್ವಾಕಾಂಕ್ಷೆ ಮೊಳೆತು ಚಿಗುರೊಡೆದು ಮರವಾಗಿ ಇನ್ನೇನು ಫಲಿತವನ್ನು ಕಲ್ಪಿಸಿಕೊಡ್ತದೆ ಎಂಬ ಹಂಬಲ ಹೊತ್ತ ವೇಳೆಯಲ್ಲಿ ಬುಡಕ್ಕೆ ಕೊಡಲಿ ಬಿದ್ದಂತಹ ಸನ್ನಿವೇಶ. ಹೀಗೆ ಕಡಿದುರುಳಿಸಿದರೆ ಯಾಕಾಗುವುದಿಲ್ಲ? ಸಹಜ ಪ್ರವೃತ್ತಿಯಾಗಿ ನಾ ಕಲ್ತದ್ದಲ್ವ. ಕಲಿಯುವ ಯೋಗ ಯೋಗ್ಯತೆಗಳಿಲ್ಲ ಅಂತಾದ್ರೆ ನನ್ನಲ್ಲಿ ಆಸಕ್ತಿ ಯಾಕೆ ಬೆಳೆಯಬೇಕು? ಸಹವರ್ತಿಗಳಾದ ಸಹಪಾಠಿಗಳೆಲ್ಲ ಇಲ್ಲ ಇಲ್ಲ ಇಲ್ಲ, ಈ ಗುರುಕುಲದಿಂದ ಹೊರಹೊಮ್ಮಬಲ ಅಮೋಘ ಬಿಲ್ಗಾರರಲ್ಲಿ ವಸುಸೇಣ ನೀನೊಬ್ಬನಾಗುತ್ತಿ. ಈ ಖಚಿತವಾದ ವಿಶ್ವಾಸವನ್ನು ನನ್ನಲ್ಲಿ ತಳೆದಿರುವಾಗ, ಅಲ್ಪ ಸ್ವಲ್ಪ ಕಲಿತವರೇ ಈ ವ್ಯಕ್ತಿತ್ವದಲ್ಲಿ ಇಷ್ಟು ವಿಶ್ವಾಸ ಹೊಂದಿದಾಗ, ಗುರುತ್ವವನ್ನು ಹೊಂದಿದವರಿಗೆ ನನ್ನ ಪ್ರಾಪ್ತಿಯ ಕುರಿತಾಗಿ, ನನ್ನದ್ದಾದಂತಹ ಪ್ರಯತ್ನದ ಕುರಿತಾಗಿ ಇಷ್ಟು ಆಸಕ್ತಿಯೇ ಇಲ್ಲ ಅಥವಾ ಭರವಸೆ ಇಲ್ಲ ಅಂತಾದ್ರೆ ಇಲ್ಲಿರುವುದಕ್ಕಿಲ್ಲ ಅಂತ ಗುರುಗಳೇ ಪರಮಾಧಿಕಾರವನ್ನು ಹೊಂದಿದ ಗುರುಕುಲದಿಂದ ಯಾವಾಗ ನಿವಾರಿಸಿದ್ರೋ, ನಿರಾಕರಿಸಿದ್ರೋ, ಮನೆಗೆ ಬಂದೆ. ಇಲ್ಲ, ಯಾವುದನ್ನು ವಿದ್ಯೆ ಅಂತ ತಿಳಿಯುವುದಕ್ಕೆ ಹೊರಟಿದ್ದೇನೋ ಅದನ್ನು ತಿಳಿಯದ ಬಾಳು ಹೀನವೇ. ವಿದ್ಯೆ ದೈವದತ್ತ ನಮ್ಮನ್ನು ಮುನ್ನಡೆಸ್ತದೆ. ದೈವ ಅಂದ್ರೆ ಕರ್ಮ ಅಂತಲೂ ಅರ್ಥ ಉಂಟಂತೆ, ಗುರುಗಳೇ ಯಾವತ್ತೂ ಹೇಳಿದ್ದು. ನಾವು ಮಾಡಬೇಕಾದ ಕರ್ಮದತ್ತ ನಮ್ಮನ್ನು ಮುನ್ನಡೆಸುವುದರಿಂದಲೂ ವಿದ್ಯೆ ಎಂಬುದು ದೈವ. ನಮ್ಮನ್ನು ಪಾಲಿಸುವ ಶಕ್ತಿಯನ್ನು ನಾವು ಅರಿಯುವಂತೆ ಮಾಡುತ್ತದೆ ಎಂಬುದರಿಂದಲೂ ವಿದ್ಯೆ ಎಂಬುದು ದೈವ.
ನಮ್ಮ ಕರ್ಮವಾಗಿ ವಿದ್ಯೆ ನಮಗೆ ಬೇಕು, ನಮ್ಮ ಆರಾಧ್ಯ ಸ್ವರೂಪವಾಗಿ ವಿದ್ಯೆ ನನಗೆ ಬೇಕು. ಅದಿಲ್ಲದ ಬಾಳು ಹೀನ. ಯಾಕೆ ಹೀನ ಅಂದ್ರೆ ದೇವರಿಲ್ಲದ ಬದುಕಿನ ಹಾಗೆ ಅಂತ. ವಿದ್ಯೆ ಇಲ್ಲದ ಬದುಕು ದೇವರನ್ನು ಕಳೆದುಕೊಂಡ ಬದುಕು ಒಂದೇ ಅಲ್ವೋ. ಈ ಚಿಂತನೆಯಲ್ಲೇ ಅನ್ನ ಬೇಡ, ಆಹಾರ ಬೇಡ, ಪಾನೀಯ ಬೇಡ ಅಂತ ನಾನು ಮನೆಯಲ್ಲೇ ಏಕಾಕಿಯಾಗುವುದಕ್ಕೆ ಹೊರಟ್ರೆ ಆಚೀಚೆ ಹೋಗುವಾಗ ಅಮ್ಮ ಎಂದೆರಡು ಬಾರಿ ಕೇಳಿದ್ರು. ಸಂಜೆ ಬಂದ ಅಪ್ಪ ತಡೆದು ನಿಲ್ಲಿಸಿ, ಏನಾಯ್ತು ನಿನಗೆ, ಏನಾಯ್ತು ಅಂತ ನಾನು ಆಡಿದ ಕಾಲದಲ್ಲಿ ನಿವೇದಿಸಿಕೊಂಡೆ. ಧನುರ್ವಿದ್ಯಾ ನಿಪುಣನಾಗುವುದಕ್ಕಾಗಿ ನಾನು ಪಟ್ಟ ಪರಿಶ್ರಮ, ಹೊಂದಿದ ಆಸಕ್ತಿ, ಅದರಲ್ಲಿ ಗಳಿಸಿದ ಯಶಸ್ಸು ಅರಿತೆ, ಸ್ವಲ್ಪ ಕಲಿತೆ. ಅರಿತು ಕಲಿತಾ ಇದ್ದಾಗಲೇ ಕಲಿಕೆ ನಿವಾರಿಸಲ್ಪಟ್ಟ ಸ್ಥಿತಿಯಲ್ಲಿ ನಾನೀಗ ಕಲಿಸಬಲ್ಲವರನ್ನು ಹುಡುಕಿ ಹೊರಡುತ್ತಾ ಇದ್ದೇನೆ. ಆಶೀರ್ವದಿಸಿ, ಕಲಿಯದೆ ಮರಳುವುದಕ್ಕಿಲ್ಲ ಅಂತ ಆಡಿದೆ. ಎಲ್ಲಿಗೆ ಏನು ಅಂತ ದಿಗಿಲು ಹೊಡೆದ ನಮ್ಮ ಅಪ್ಪ ಕೇಳಿದರೆ ನಿರ್ದಿಷ್ಟವಾಗಿ ಏನನ್ನೂ ಹೇಳಲಿಲ್ಲ. ಅರಮನೆಯ ಅರಗುಬರರ ಜೊತೆಯಲ್ಲಿ ನಾನು ನಿಲ್ಲುವುದು ಗುರುಗಳಿಗೆ ಇಷ್ಟ ಆಗಲಿಲ್ಲ ಅಂತ ಕಾಣುತ್ತದೆ. ಮಾತ್ರ ಅಲ್ಲ, ಅಲ್ಲಿ ಅವ ಒಬ್ಬ ಇದ್ದಾನೆ. ಆಸಕ್ತಿ ಅಮಿತವಾಗಿ ಅವನಿಗೇ ಕಲಿಸುವುದು ಯಾಕೆ ಅಂತ ಕೇಳಿದರೆ ಸಹವರ್ತಿಗಳು ಹೇಳಿದ್ರು, ಅದು ಆ ಮಾತು ಸ್ವೀಕರಿಸುವ ಕಾಲದಲ್ಲಿ ನಾನು ಇರಲಿಲ್ಲ. ನಿಮಗೆಲ್ಲ ಕಲಿಸಿದ್ರೆ ನನಗೆ ಬೇಕಾದ್ದನ್ನು ಯಾರು ಮಾಡ್ತೀರಿ ಅಂತ ಕೇಳಿದರೆ ಹಿಂದೆ ಮುಂದೆ ನೋಡದೆ ನಾನು ಸಾಧಿಸಿಕೊಡ್ತೇನೆ ಗುರುಗಳೇ ಅಂತ ಆಡಿದ್ದು ಪಾಂಡವರಲ್ಲಿ ಮಧ್ಯಮನೆನಿಸಿದ ಪಾರ್ಥನೊಬ್ಬ. ಅಮಿತ ಮಮತೆಯನ್ನು ಅವನೆಡೆಗೆ ಹೊಂದಿ ಅವನನ್ನೇ ಅಸದೃಶ ಶಿಷ್ಯನಾಗಿ ರೂಪಿಸುವಲ್ಲಿ ತಾನು ಕರ್ತೃತ್ವವನ್ನು ವಹಿಸಿಕೊಂಡು ಮುಂದುವರಿಯುತ್ತಾ ಇರುವಾಗ ಎಲ್ಲೋ ಗುರುಗಳಿಗೆ ಅವನತ್ತಲೇ ಕೇಂದ್ರೀಕರಿಸುವುದಕ್ಕೆ ತನ್ನ ಮನಸ್ಸನ್ನು ಮುನ್ನಡೆಸ್ತಾ ನಾನೊಂದು ತೊಡಕ ಆದಂತುಂಟು. ನನಗೆ ತೊಡಕಿಲ್ಲದ ಎಡೆಯನ್ನು ಹುಡುಕಿ ಹೊರಟು ಅಲ್ಲಿ ಬರಬಹುದಾದ ಎಲ್ಲವನ್ನೂ ಧಾರೆಯಾಗಿ ಸ್ವೀಕರಿಸಿ ನನ್ನೊಳಗನ್ನು ತುಂಬಿಕೊಳ್ಳಬೇಕು ಅಂತ ಹಂಬಲ ಉಂಟು ಅಂತ ಆಡಿದ ಕಾಲದಲ್ಲಿ ಯಾಕೋ ನಿನಗೆ ಅಂತ ತಡೆದರು. ಇಲ್ಲ, ಅದಿಲ್ಲದೆ ನಾನಿಲ್ಲ. ನಿಮ್ಮ ವೃತ್ತಿ ಹೀನವಾದದ್ದು ಅಂತ ನನಗೆ ಅಗೌರವ ಇಲ್ಲ. ಆದರೆ ಅದನ್ನು ಶ್ರೇಷ್ಠವಾಗಿ ನನ್ನ ಬದುಕಿನ ಪಾಥೇಯ ಇದರಿಂದ ಲಭ್ಯವಾಗುತ್ತದೆ. ಬದುಕಿನ ಪಥದಲ್ಲಿ ಉಣ್ಣುವುದಕ್ಕಿದ್ದದ್ದು ನನಗೆ ಇದರಿಂದ ಸಿಗ್ತದೆ ಅಂತ ಆಶ್ರಯಿಸುವುದಕ್ಕೂ ಮನಸ್ಸಿಲ್ಲ. ಗೌರವ ಇದ್ದ ವೃತ್ತಿಯನ್ನೆಲ್ಲ ಅಳವಡಿಸುವುದಕ್ಕಾಗುವುದಿಲ್ಲ. ಆಸಕ್ತಿ ಇದ್ದ ವಿದ್ಯೆಯನ್ನು ತೊರೆದು ಬದುಕುವುದಕ್ಕೂ ಆಗುವುದಿಲ್ಲ. ವೃತ್ತಿ ನಾನು ಕಲಿತದ್ರಿಂದ ಸಿದ್ಧ ಆಗುವುದಿದ್ರೆ ಚಿಂತಿಲ್ಲ, ಅದಲ್ಲದಿದ್ದರೆ ಅದನ್ನೇ ವೃತ್ತಿಯಾಗಿಸಿಕೊಳ್ಳೇನೆ. ಅದು ಭವಿಷ್ಯಕ್ಕೆ ಬಿಟ್ಟದ್ದು. ಈಗ ಕಲಿಯದೆ ವಿರಮಿಸುವುದಿಲ್ಲ ಅಂದಾಗ ಏನೋ ಒಂದು ಗೊತ್ತು ಗುರಿಯನ್ನು ಇರಿಸಿಕೊಂಡೇ ಹೊರಟಿದ್ದಾನೆ ಎಂಬ ವಿಶ್ವಾಸದಿಂದ ಹರಸಿದರು. ಹರಸಿ ಹೊರಟ ಮೇಲೆ ನನಗೆ ಕಂಡದ್ದು ಆಶೆ ಬೆಳೆದು ಮಹತ್ವಾಕಾಂಕ್ಷೆಯ ವೃಕ್ಷವಾಗಿ ಬೆಳೆಯುವ ಕಾಲದಲ್ಲಿ ಬುಡಕ್ಕೆ ಗುರುವಚನ ಕೊಡಲಿಯಾಯಿತು ಅಂತ ಆದರೆ ಕೊಡಲಿಯಿಂದ ಹೊಡೆಯದ ಗುರುಗಳು ಯಾರಿದ್ದಾರೆ ಅಂತ ನೋಡಿದರೆ ಕೊಡಲಿಯಿಂದ ಹೊಡೆಯುವವರು ಅದನ್ನೆತ್ತಿ ಯಾರಿಗೆ ಹೊಡೆಯುವುದಿಲ್ಲ ಅಂದ್ರೆ ತನ್ನ ಶಿಷ್ಯರಿಗೆ ಮಾತ್ರ. ಅಂಥ ಗುರುಗಳು ಯಾರು ಅಂತ ಕೇಳಿದ್ರೆ ಕೊಡಲಿ ರಾಮರು. ಅವರ ಕೊಡಲಿಯ ಘಾತಕ್ಕೆ ಈಡಾಗದ ಕ್ಷಾತ್ರ ತೇಜ ಇಲ್ಲ. ಹಾಗೆ ಅಂತ ಕ್ಷತ್ರಿಯ ತೇಜ ಬೆಳೆಯುವಲ್ಲಿ ಅವರ ಸಂಕಲ್ಪ ಇಲ್ಲ. ಕಲಿಸುವುದಕ್ಕೆ ತೊಡಗಿದರೆ ಅಲ್ಲಿಗೆ ಆ ಕೊಡಲಿ ಅಭಯಪ್ರದಾಯಕವಾದ ಆಯುಧವಾಗುತ್ತದೆ ಬಿಟ್ರೆ ಭಯಕಾರಕವಾದ ನಿಗ್ರಹಕ್ಕೆ ಎಳಸುವಂತಹ ಒಂದು ಮಾರಕ ಆಯುಧ ಆಗುವುದಿಲ್ಲ ಅಂತ ಖಚಿತ. ಹಾಗೆ ಅಂತ ಅಂತರಂಗದಲ್ಲಿ ಒಂದು ಅಳುಕುಂಟು. ಈಗ ಅಲ್ಲಿಗೆ ಹೋದರೆ ಕ್ಷತ್ರಿಯರು ನಿವೃತ್ತರಾಗುತ್ತಾರೋ ಅಂತ ಕೇಳಿದರೆ ಒಂದು ನಮ್ಮ ಗುರುಗಳು ಅಂತ ನಾವು ಒಪ್ಪಿದ ದ್ರೋಣರಿಗೂ ಕಲಿಸಿದವರು ಅವರಂತೆ. ಕಲಿಸಿಯೇ ಕಲಿಸ್ತಾರೋ ಅಂತ ಕೇಳಿದರೆ ಅವರ ಔದಾರ್ಯಕ್ಕೆ ಸೀಮೆ ಇಲ್ಲ, ನಿರ್ದಿಷ್ಟವಾದ ವಿಧಿ ನಿಷೇಧಗಳಿಲ್ಲ. ನಾವು ಕೇಳಿದ್ದು
ಒಂದು ಹಂತದಲ್ಲಿ ಬ್ರಾಹ್ಮಣರಾಗಿ ಜಾಮದಗ್ನಿರೆನಿಸಿದ ಅವರು ಕ್ಷತ್ರಿಯ ಕರ್ಮಾಸಕ್ತಿಯನ್ನು ಹೊಂದಿ ಅಶ್ವಮೇಧಾದಿ ಯಾಗಗಳನ್ನು ಮಾಡಿದವರಂತೆ. ಈಗ ಅಶ್ವಮೇಧ ಯಾಗ ಕ್ಷತ್ರಿಯೋಚಿತವಾದದ್ದು, ಕ್ಷತ್ರಿಯರಿಗೆ ಮಾತ್ರ ವಿಹಿತವಾದದ್ದು. ರಾಜಸೂಯ ಅಶ್ವಮೇಧಾದಿಗಳು ಕ್ಷತ್ರಿಯರಿಗೆ, ಬ್ರಾಹ್ಮಣರಾಗಿ ಅವರು ಅದು ಮಾಡಿದ್ದಾರೆ. ಕ್ಷತ್ರಿಯ ಕುಲದಲ್ಲೇ ವರಿಷ್ಠ ಅಂತ ಕ್ಷತ್ರಿಯ ಸದಸ್ಸು ಇವತ್ತು ಯಾರನ್ನು ಮಾನಿಸ್ತಾ ಉಂಟೋ, ಹಸ್ತಿನಾವತಿಯಲ್ಲಿ ತನಗಾಗಿ ಸೃಷ್ಟಿಯಾದ ಆಚಾರ್ಯ ಪೀಠವನ್ನು ಏರಿ ಅಲಂಕೃತರಾದಂತಹ ಭೀಷ್ಮರು, ಅವರು ಆಚಾರ್ಯ ಭಾರ್ಗವರ ಪರಮಾನುಗ್ರಹಕ್ಕೆ ಭಾಜನರಾದರಂತೆ. ಅಲ್ಲ, ಉಳಿದವರಲ್ಲಿ ಹೇಳಿದ್ರೆ ಹುಡುಗನಿಗೆ ಅಹಂಕಾರ ಅಂತ ಅಡ್ಯಾರು. ಆದ್ರೆ ಒಂದು ಆಸೆ ಉಂಟು. ಗಂಗೆಯ ಒಡಲಲ್ಲಿ ತೇಲಿದವರಲ್ಲೋ ಭೀಷ್ಮರು. ನನ್ನನ್ನು ಗಂಗೆ ಮುಳುಗಿಸಲಿಲ್ವಲ್ಲ. ಗಂಗೆಯ ಒಡಲಲ್ಲಿ ತೇಲಿದ್ದು ಪಾವನ ಅಂತ ಅವರು ಸ್ವೀಕರಿಸುವ ಔದಾರ್ಯ ಹೊಂದುತ್ತಾರಾದರೆ, ಮಲಿನವಾದದ್ದನ್ನು ಒಡಲೊಳಗೆ ಮುಳುಗಿಸುವ ಗಂಗೆ ತೇಲಿಸಿದ್ದಾಳೆ ಎಂಬ ಒಂದೇ ಕಾರಣ ಸಾಲದೋ ಪರಶುರಾಮರ ಕಾಲು ಹಿಡಿಯುವುದಕ್ಕೆ ಈ ವಸುಶೇಣನ ಕೈಗೊಂದು ಅರ್ಹತೆ ಬರಬೇಕು ಅಂತಾದರೆ. ಗಂಗೆಯಲ್ಲಿ ಮುಳುಗಿದ ಕೈಯಲ್ಲೋ ಸಾಕು. ಮತ್ತೆ ಅವರೇ ಈ ಕಾಯಕ್ಕೊಂದು ಕಲ್ಪವನ್ನು ಒದಗಿಸ್ತಾರೆ ಅಂತ ಆದರೆ ಹಿಂದೆ ಮುಂದೆ ನೋಡುವುದು ಯಾಕೆ? ತ್ವಮೇವ ಮಾತಾ ಪಿತಾ ತ್ವಮೇವ, ತಂದೆ ತಾಯಿ ಬಂಧು ಬಳಗ ಗುರು ದೈವ ಒದಗಿ ನಿಂತರೆ ಅದನ್ನು ಅರಿಯದೆಯೇ ವಿರಮಿಸುವುದಿಲ್ಲ ಅಂತ ಹೊರಟವನಿಗೆ ಸರ್ವಸ್ವವಾಗಿ ಪರಶುರಾಮರು. ನನ್ನ ಮನಸ್ಸಿಗೆ ಅವರು ಅಭಿರಾಮರೇ. ನನ್ನ ಮನದಲ್ಲಿ ಆ ಮೂರ್ತಿ ಯಾಕೋ ದೃಢವಾಗ್ತಾ ಇರುವ ಹಾಗೆ ವನಗರ್ಭವನ್ನು ಸೇರಿದೆ, ಋಷಿಮುನಿಗಳನ್ನು ಯಾಚಿಸಿದೆ. ಪರಶುರಾಮರ ಇರವೆಲ್ಲಿಂತ ಅರಿತ ಕಾಲದಲ್ಲಿ ತಡ ಮಾಡುವುದಕ್ಕಿಲ್ಲ. ಆ ಸಾನ್ನಿಧ್ಯವನ್ನೇ ಹಂಬಲಿಸ್ತಾ ಪಾದ ಸೇವಾಸಕ್ತಿಯಿಂದ ಸಾಗಿ ಹೋಗುತ್ತೇನೆ. ಅರಸ ಕೇಳಿಂತು ವನಸಿರಿಯ ಕಾಡುತ್ತರ ವಿಜಯ, ವನಸಿರಿಯ ಕಾಡುತ್ತರ ವಿಜಯ, ಗುರುವರನೋಳ್ ಅರುಹುವ ಪರಿಯ ಯೋಚಿಸುತ್ತಿರಲು, ಗುರುವರನೋಳ್ ಅರುಹುವ ಪರಿಯ ಯೋಚಿಸುತ್ತಿರಲು, ತರಣಿ ಕೋಟಿ ಪ್ರಕಾಶದಿಂದ ಭಾರ್ಗವರಾಮ ಧರಿಸಿದ ವಲ್ಕಲದಿ, ತರಣಿ ಕೋಟಿ ಪ್ರಕಾಶದಿಂದ ಭಾರ್ಗವರಾಮ ಧರಿಸಿದ ವಲ್ಕಲದಿ, ಪರಿಜನವ ಮೈಗುಂಡ ವರವೇದ ಪುರುಷನಂ, ಪರಿಜನವ ಮೈಗುಂಡ ವರವೇದ ಪುರುಷನೋ, ತಿರೆವಾಗಿ ಬೆಳ್ಮುಗಿಲ ಗಗನದಂತ, ಇರೆಮಾಗಿ ಬೆಳ್ಮುಗಿಲ ಗಗನದಂತ,
ಹಸಿತದರನಾಗಿ ನಕ್ಷತ್ರ ನೇತ್ರನಾಗಿರೆ ಕಂಡು ಕಂಡು ಶಿರಬಾಗಿ ನಮಿಸುತ್ತಿಂದ ಕಂಡು ಶಿರಬಾಗಿ ನಮಿಸುತ್ತಿಂದ ಒಂದು ರೀತಿಯಾದಂತಹ ತೃಪ್ತ ಭಾವ. ತಂದೆಯಾಡಿದಂತಹ ಮಾತು ಸದಾಕಾಲ ಕೂಡ ನನ್ನನ್ನು ಎಚ್ಚರಿಸುತ್ತಾ ಇರುವಂತಹದ್ದು. ಮಹತಾ ಪುಣ್ಯ ಯೋಗೇನ ಮಾನುಷಂ ಜನ್ಮಲಭ್ಯತೆ. ಮಗು ಹಿಂದಿನ ಜನ್ಮದಲ್ಲಿ ನಾವು ಪುಣ್ಯವನ್ನು ಮಾಡಿದ್ದೇವೆ ಎನ್ನುವುದಕ್ಕೆ ಬೇರೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಬೇಕಾಗಿಲ್ಲ. ಮನುಷ್ಯರಾಗಿ ಹುಟ್ಟಿದ್ದೇವೆ ಎನ್ನುವಂತಹ ಒಂದು ಕಾರಣ ಸಾಕು ಮಗನೇ, ಹಿಂದಿನ ಜನ್ಮದಲ್ಲಿ ನಾವು ಪುಣ್ಯ ವಿಶೇಷದಿಂದಲೇ ಹುಟ್ಟಿ ಬಂದಿದ್ದೇವೆ ಎನ್ನುವುದಾಗಿ. ಅದರಲ್ಲಿಯೂ ಕೂಡ ಜಮದಗ್ನಿಯಂತಹ ತಂದೆ, ರೇಣುಕೆಯಂತಹ ತಾಯಿಗೆ ಮಗನಾಗಿ ಜನಿಸಿದ್ದೇನೆ ಅಂತ ಹೇಳಿ ಆದ್ರೆ ನಿಜಾರ್ಥದಲ್ಲಿಯೂ ಕೂಡ ಪರಶುರಾಮನ ಜನ್ಮ ಎನ್ನುವಂತಹದ್ದು ಕೃತಾರ್ಥವಾಗಿದೆ ಎನ್ನುವಂತಹ ಆನಂದ ಭಾವದಲ್ಲಿ ಇರುವಂತಹ ಸಮಯದಲ್ಲಿಯೇ ನನ್ನ ಜೀವನದಲ್ಲಿ ನನಗೆ ಒದಗಿದಂತಹ ಒಂದು ರೀತಿಯಾದಂತಹ ಉಭಯ ಸಂಕಟ. ಅದಕ್ಕೆ ಅಲ್ವೇ ಹೇಳುವುದು, ಎಲ್ಲವೂ ಕೂಡ ಮರ್ತ್ಯಲೋಕದಲ್ಲಿ ಜನಿಸಿದಂತಹ ನಾವು ಎನಿಸಿದಂತಹ ರೀತಿಯಲ್ಲಿ ನಡೆಯುವುದು ಅಂತ ಹೇಳಿದ್ರೆ ಭಗವಂತನಿಗೆ ಬೆಲೆ ಬರುವುದಕ್ಕೆ ಎಲ್ಲಿ ಸಾಧ್ಯ? ಯಾರೋ ಹಿರಿಯರು ಆಡಿದಂತಹ ಮಾತು, ಗುರುಗಳು ಪ್ರಶ್ನೆಗಳನ್ನು ಕೇಳುವಾಗ ಅದರಲ್ಲಿಯೂ ಕೂಡ ಕಠಿಣವಾದಂತಹ ಪ್ರಶ್ನೆಗಳನ್ನು ಕೇಳುವಂತಹ ಸಂದರ್ಭದಲ್ಲಿ ಶಿಷ್ಯನಾದವನು ಎನಿಸುತ್ತಾನಂತೆ, ಬಹುಶಃ ನನ್ನನ್ನು ನೋಯಿಸುವುದಕ್ಕೆ ಅಥವಾ ನನ್ನನ್ನು ಕಠಿಣವಾದಂತಹ ಪರಿಸ್ಥಿತಿಯಲ್ಲಿ ಒಡ್ಡುವಂತಹ ಉದ್ದೇಶದಿಂದಲೇ ಗುರುಗಳು ಈ ಪ್ರಶ್ನೆಯನ್ನು ನನಗೆ ಕೇಳುತ್ತಾ ಇದ್ದಾರೆ ಎನ್ನುವುದಾಗಿ. ನಿಜಾರ್ಥದಲ್ಲಿ ಹಾಗೆಲ್ಲ. ಶಿಷ್ಯನಾದವನು ಮತ್ತೊಮ್ಮೆ ಸ್ಫುಟಗೊಳ್ಳಬೇಕು, ಪ್ರಸ್ಫುಟಗೊಳ್ಳಬೇಕು. ಭೂಮಿಯಲ್ಲಿ ಸಿಕ್ಕಿದಂತಹ ಚಿನ್ನವನ್ನಾದರೂ ಕೂಡ ಅದನ್ನು ಅಪರಂಜಿ ಮಾಡುವಂತಹ ಕಾಲದಲ್ಲಿ ಎಷ್ಟು ಸಾರಿ ಉರಿಸುವುದಿಲ್ಲ, ಎಷ್ಟು ಸಾರಿ ಅದು ಉಳ್ಳಿಯ ಪೆಟ್ಟನ್ನು, ಸುತ್ತಿಗೆಯ ಪೆಟ್ಟನ್ನು ಪಡೆಯುವುದಿಲ್ಲ. ಹಾಗಿದ್ದರೆ ಭಗವಂತ ಒಡ್ಡಿದಂತಹ ಸವಾಲುಗಳು, ಜನ್ಮದಾತೆಯಾದಂತಹ ಮಾತೆಯ ತಲೆಯನ್ನೇ ಕಡಿಯುವಂತಹ ಪರಿಸ್ಥಿತಿ ನನಗೆ ಬಂದೊದಗಿತು. ಮಾತೃಹತ್ಯಾ ದೋಷವನ್ನು ಧರಿಸಿದನೋ ರಾಮ ಎನ್ನುವಂತಹ ಪ್ರಶ್ನೆ ಮನಸ್ಸಿಗೆ ಬರುವಂತಹ ಕಾಲದಲ್ಲಿಯೇ ಮಾತೆಯ ಮರು ಹುಟ್ಟಿಗೆ, ತಂದೆ ತಾಯಿಗಳ ಆದರ್ಶ ದಾಂಪತ್ಯಕ್ಕೆ ಮತ್ತೊಮ್ಮೆ ಮುನ್ನುಡಿಯನ್ನು ಬರೆಯುವುದಕ್ಕೆ ನಾನೇ ಕಾರಣನಾದೆ ಎನ್ನುವಂತಹ ತೃಪ್ತ ಭಾವದಿಂದ ನನ್ನ ಜೀವನವನ್ನು ಸಾಗಿಸುವಂತಹ ಸಮಯದಲ್ಲಿ ತಂದೆಯ ದುಃಖಕ್ಕೆ ಕಾರಣರಾದಂತಹ ಕ್ಷಾತ್ರ ಕುಲವನ್ನೇ ಭಂಜಿಸಬೇಕು ಎನ್ನುವಂತಹ ಉದ್ದೇಶದಿಂದ ಪರಶುಧರನಾಗಿ ಭೂಪ್ರದಕ್ಷಿಣೆಯನ್ನು ಗೈಯುತ್ತಾ ಅಧರ್ಮಿಗಳಾದಂತಹ ಕ್ಷತ್ರಿಯರ ತಲೆಯನ್ನು ತರಿಯುವಂತಹ ಕರ್ಮವು ಕೂಡ ನನಗೆ ಪ್ರಾಪ್ತಿಯಾಯಿತು. ಪರಶುಧರನಾದಂತಹ ನನ್ನ ರೂಪವನ್ನು ಕಾಣುವಂತಹ ಸಂದರ್ಭದಲ್ಲಿ ಪರಶಿವನಿಂದ ದತ್ತವಾದಂತಹ ಈ ಕೊಡಲಿಯನ್ನು ಕೇವಲ ಅಧರ್ಮವನ್ನು ಆಚರಿಸುವಂತಹ ಕ್ಷತ್ರಿಯರ ಶಿರವನ್ನು ಅರಿಯುವುದಕ್ಕೆ ಧರಿಸಿದ್ದಾನೆ ಭಾರ್ಗವರಾಮ ಎನ್ನುವುದಾಗಿ ಯೋಚಿಸಬಹುದು. ಹಾಗಾಗ್ಲಿಲ್ಲ ದೇವರ ದಯೆಯಿಂದ. ಯಾಕೆ ಬಲ್ಲಿರ? ಅಧರ್ಮಿಗಳ ತಲೆಯನ್ನು ತರಿಯುವುದಕ್ಕೆ ಉಪಯೋಗವಾದಂತಹ ಇದೇ ಕೊಡಲಿ ಗೋವುಗಳಿಗೆ, ಬ್ರಾಹ್ಮಣರಿಗೆ, ಸ್ತ್ರೀಯರಿಗೆ ಕಷ್ಟಕಾಲ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ನೆರಳನ್ನು ನೀಡುವಂತಹ ಕೊಡೆಯಾದದ್ದು ಕೂಡ ಅಷ್ಟೇ ಸತ್ಯ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದಂತಹ ನಾನು ಪ್ರಸರಣ ಕೈಂಕರ್ಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೆ ಎನ್ನುವಂತಹ ಆತ್ಮತೃಪ್ತಿ, ಅದೇ ವಿದ್ಯೆಯನ್ನು ಸಂಪಾದಿಸಿಕೊಂಡಂತಹ ಕ್ಷತ್ರಿಯರು ಮದವೆತ್ತಿ
ನಡೆಯುವಂತಹ ಸಂದರ್ಭದಲ್ಲಿ ಅವರ ಮದವನ್ನು ಅರಿಯುವಂತಹ ಕೈಂಕರ್ಯದಲ್ಲಿ ಕೂಡ ತೊಡಗಿಸಿಕೊಂಡಿದ್ದೇನೆ, ಅದರಲ್ಲಿ ಸಫಲನಾಗಿದ್ದೇನೆ ಎನ್ನುವಂತಹ ವಿಶ್ವಾಸವೂ ಕೂಡ ಉಂಟು. ಹಾಗಂತ ಕ್ಷತ್ರಿಯರ ಅವನತಿಯಲ್ಲೇ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೇನೋ ಎನ್ನುವಂತಹ ಪ್ರಶ್ನೆ ಬಂದ್ರೆ, ದೇವವೃತ ನಾಮಕನಾದಂತಹ ಆತನನ್ನು ಉದ್ಧರಿಸಿದ್ದು ನಾನೇ ಅಲ್ವೇ? ಕಾರಣ ಕೇಳಿದ್ರೆ ಗಂಗೆಯಿಂದ ಪೂತನಾದವನವನು. ಒಂದು ಸಂತೃಪ್ತಿ ನಮಗೆ, ನಮ್ಮ ಬಳಿಗೆ ಯಾರೇ ಬರಲಿ, ಬರುವವರು ಕೂಡ ಪೂತರಾಗಿಯೇ ಇರುತ್ತಾರೆ. ಪರಶುರಾಮನಿಂದ ಲಭ್ಯವಾದಂತಹ ವಿದ್ಯೆಯಿಂದ ಬಂದವರು ಕೂಡ ವರ್ಣೋತ್ತರವಾದಂತಹ ಒಂದು ಪದವಿಯನ್ನು ಪಡೆಯುತ್ತಾರೆ ಎನ್ನುವಂತಹ ವಿಶ್ವಾಸ ದೇವವೃತನ ಪ್ರಸಂಗದಲ್ಲಿ ನಮಗೆ ದೊರಕಿತಲ್ಲ. ದೇವವೃತನಾಗಿ ಬಂದವ ನನ್ನಲ್ಲಿ ವಿದ್ಯೆಯನ್ನು ಆರ್ಜಿಸಿಕೊಂಡು ಆಚಾರ್ಯ ಪದವಿಯನ್ನು ಏರಿದ. ನಿಜಾರ್ಥದಲ್ಲಿ ಪ್ರತಿಯೊಬ್ಬ ಗುರುವು ಕೂಡ ಬಯಸುವುದೇನು? ಶಿಷ್ಯಾದಿಚ್ಛೇತ್ ಪರಾಜಯ. ಅದನ್ನು ನಿಜಾರ್ಥದಲ್ಲಿ ಸಾಕಾರಗೊಂಡು ನನ್ನ ಶಿಷ್ಯ ಇವ ಎನ್ನುವಂತಹ ಹೆಮ್ಮೆಯಿಂದ ತಲೆ ಎತ್ತಿ ನಿಲ್ಲುವಾಗೆ ಮಾಡಿದಂತಹ ಶಿಷ್ಯ ಪರಂಪರೆಯನ್ನು ಬೆಳೆಸಿದ್ದೇನೆ ಎನ್ನುವಂತಹ ಆತ್ಮ ತೃಪ್ತಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಒಂದು ಕಾಲಕ್ಕೆ ರಾಮನನ್ನು ಕಂಡಂತಹ ಪರಶುರಾಮನಿಗೆ, ಈ ಕಾಲದಲ್ಲಿ ಭೀಷ್ಮನನ್ನು ಕಂಡಂತಹ ಪರಶುರಾಮನಿಗೆ ಇನ್ನು ಶಿಷ್ಯರನ್ನು ಕಾಣುವುದು ಸಾಕು ಸಾಕು ಎನ್ನುವಂತಹ ಭಾವದಿಂದ ಮಹೇಂದ್ರಾಚಲದಲ್ಲಿ ವಿಹರಿಸುವಂತಹ ಸಂದರ್ಭದಲ್ಲಿ ಇವತ್ತು ಯಾಕೋ ಗೊತ್ತಿಲ್ಲ, ದೈವ ಪ್ರೇರಣೆಯೋ ಏನು, ಶಿಷ್ಯನೋ ಅಥವಾ ನನ್ನಿಂದ ವಿದ್ಯೆಯನ್ನು ಆರ್ಜಿಸುವಂತಹ ಯೋಗ್ಯತವಂತ ಬೇಕು ಬೇಕು ಎನ್ನುವಂತಹ ಮನಸ್ಸು ಬರ್ತಾ ಉಂಟು. ಬೇಕು ಬೇಕು ಎನ್ನುವುದಾಗಿ ನಾನು ಯೋಚಿಸುವುದು ಹೌದು. ಒಂದು ವಿಶ್ವಾಸ ಉಂಟು, ಧರ್ಮದ ಮೇಲೆ ನಂಬಿಕೆ ಇಟ್ಟು ನಡೆಯುವವರು ನಾವು, ಶಾಸ್ತ್ರ ವಚನದಂತೆ ನಡೆಯುವವರು ನಾವು. ಹಾಗಾಗಿ ನನಗೆ ಈ ಮನಸ್ಸು ಬರಬೇಕು ಅಂತ ಹೇಳಿದ್ರೆ ಧರ್ಮಕ್ಕೆ ಆ ಮನಸ್ಸು ಬಂದಿದೆ, ನಾವು ಆಚರಿಸುವಂತಹ ಶಾಸ್ತ್ರಕ್ಕೆ ವಿಹಿತವಾದಂತಹ ಕರ್ಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದೇವೆ ಎನ್ನುವಂತಹ ವಿಶ್ವಾಸ. ಭಗವಂತನಲ್ಲಿ ಬೇಡಿಕೊಳ್ಳುವುದು ಒಂದು, ಬರುವಂತವನು ಯಾರೇ ಆಗಿರಲಿ, ಬರುವವನು ಯಾವ ಭೂತಕಾಲದಲ್ಲಿ ಯಾವ ರೀತಿಯಾಗಿ ದೇವವೃತ ನಾಮಾಂಕಿತನಾದಂತಹ ಭೀಷ್ಮನು ಬಂದನೋ ಅಂತಹ ಪವಿತ್ರವಾದಂತಹ ತೀರ್ಥದಿಂದ ಪೂತನಾದವನು ಬಂದ್ರೆ ಸಾಕು. ಬಂದವನು ನನಗೆ ಪುತ್ರವತ್ ಆಗಿ ನನ್ನಲ್ಲಿ ಅಂತೆವಾಸಿಯಾಗಿದ್ರೆ ಸಾಕು. ಹಾಗಾಗಿ ಅಂಥವನ ನಿರೀಕ್ಷೆಯಲ್ಲಿ ಇರ್ತೇನೆಂತೆ. ಗುರುವರ, ಯಾರು? ನಾನು ತಮ್ಮ ದರ್ಶನಾಪೇಕ್ಷಿ ಪಾದಸೇವೆಗಾಗಿ ಬಂದು ನಿಂತಿದ್ದೇನೆ. ಮಣಿದ ನನ್ನನ್ನು ಹರಸಬೇಕು, ಉದ್ಧರಿಸಬೇಕು. ಯಾರು ಬಂದದ್ದು? ಗುರುವರ, ಪರಮ ಪೂಜ್ಯನೇ ಸುಪ್ರಸನ್ನ, ನಿನ್ನ ಚರಣ ನಂಬಿದೆ ಸಲಹೆನ್ನ, ನಿನ್ನ ಚರಣ ನಂಬಿದೆ ಸಲಹೆನ್ನ. ಪರಮ ಪೂಜನೆ ಸುಪ್ರಸನ್ನ, ನಿನ್ನ ಚರಣ ನಂಬಿದೆ ಸಲಹೆನ್ನ, ನಿನ್ನ ಚರಣ ನಂಬಿದೆ ಸಲಹೆನ್ನ. ಗುರುಕುಲ ಅರಸುತ ಹರಿ ತಂದೆ ನಿಲ್ಲಿಗೆ, ಗುರುಕುಲ ಅರಸುತ ಹರಿ ತಂದೆ ನಿಲ್ಲಿಗೆ. ಶರವಿದ್ಯೆ ಅರುಹಿ ಸಂಸ್ಕರಿಸುದಯ ಸಿಂಧು, ಶರವಿದ್ಯೆ ಅರುಹಿ ಸಂಸ್ಕರಿಸುದಯ ಸಿಂಧು.
ಪರಮ ಪೂಜನೆ ಸುಪ್ರಸನ್ನ ನಿನ್ನ ಚರಣ ನಂಬಿದೆ ಸಲಹಿನ್ನ ಪರಮ ಪೂಜನೆ ಪರಮ ಪೂಜ್ಯನಾದ ಮುನಿವರೇಣ್ಯ, ಯಾರು? ಅರಸಿ ಅರಸಿ ಆಶ್ರಯವನ್ನಪೇಕ್ಷಿಸಿ ಬಂದು ನಿಂತಹ ನಾ ಬಾಲಕನು. ಸುಪ್ರಸನ್ನತೆಯ ಮೂಲಕವಾಗಿ ಹರಸುವುದಕ್ಕೆ ಹೊರಟರೆ ಕೊರಡಾದರೂ ಅದು ಕೊನರುವಂತೆ ಮಾಡುವಂತಹ ಜೀವಯೋಗ್ಯತೆಯನ್ನು ಮಹಾತ್ಮ್ಯವಾಗಿ ಹೊಂದಿದಂತಹ ಮತಿಯುತರು ತಾವು ಅಂತ ಬಲ್ಲೆ. ತಪಸ್ವಿಗಳಾದವರು ಯಾರಿದ್ದಾರೋ ಅವರ ಜಪತಪಾನುಷ್ಠಾನಗಳು ನಿತ್ಯ ನಿರಂತರವಾಗಿ ಅಬಾಧಿತವಾಗಿ ಮುನ್ನಡೆಯುವಂತೆ ಮಾಡುವಲ್ಲಿ ನಿಮ್ಮ ಸರ್ವ ಕರ್ತೃತ್ವವನ್ನು ನೀವು ಬಳಸಿಕೊಂಡವರಂತೆ. ಅಂತಹ ನೀವು ಕೈಗೆತ್ತಿಕೊಂಡದ್ದು ಯಾವುದುಂಟೋ ಅದೆಲ್ಲ ಪವಿತ್ರವಾಗುತ್ತದೆ. ಈಗ ಒಂದು ವ್ಯಕ್ತಿತ್ವವನ್ನು ನಾವು ಕೇಳುವಾಗ ತಿಳಿಯುವಾಗ ಅದರ ವೈಶಿಷ್ಟ್ಯವನ್ನು ಗುರುತಿಸುವುದಕ್ಕೆ ಕೆಲವಷ್ಟು ಗುಣಲಕ್ಷಣಗಳಿರ್ತವೆ. ಹೌದು. ಪರಶುವನ್ನೇ ಧರಿಸಿದಂತಹ ಪರಶುಧಾರಿಗಳು ತಾವು. ಸರಿ. ಮರದ ಹಿಡಿ ಅದು ಎಷ್ಟು ಮಾರಣಾಂತಿಕವಾಗಬಲ್ಲದು ಎಂಬುದರ ಅರಿವು ನಿಮ್ಮ ಕೈಗೆ ಅದು ಬಂದು ಸೇರಿದ ಮೇಲೆ ಲೋಕಕ್ಕೆ ಬಂದದ್ದು ಅಂತ ಆದರೆ ನೀವು ಕೈಗೆತ್ತಿಕೊಂಡ್ರೆ ಯಾವುದೂ ಆಯುಧವಾಗುತ್ತದೆ ಎಂಬುದಕ್ಕೆ. ಈಗ ಪರಶು ವಿದ್ಯೆ ಉಂಟು, ಅದನ್ನು ತಾವು ಕಲಿತದ್ದು ಅತ್ಯುನ್ನತವಾದ ನೆಲೆಯನ್ನು ಆಶ್ರಯಿಸಿ ಎಲ್ಲ ಸರಿಯೇ. ಹಾಗಂತೇಳಿ ಬಿಲ್ವಿದ್ಯೆಗಿರುವಂತಹ ಹೆಚ್ಚಿನದಾದಂತಹ ಒಂದು ವಿಶೇಷವಾದಂತಹ ಯೋಗ್ಯತೆ ಅಥವಾ ಇತರ ಅಸ್ತ್ರಶಸ್ತ್ರಗಳಿಗೋ ಇರುವಂತಹದ್ದು ಇದಕ್ಕೆ ಇಲ್ಲ. ಒಂದು ಆಯುಧವನ್ನು ಅಭ್ಯಸಿಸಬೇಕೆಂಬ ಅಪೇಕ್ಷೆಯೇ ಈ ಲೋಕಮುಖದಲ್ಲಿ ನಿರ್ದಿಷ್ಟವಾದ ಆಯುಧದತ್ತ ಮೂಡಿದ್ದು ನಿಮ್ಮ ಮಲಿಕ. ಹೌದು. ಅಂದ್ರೆ ಒಬ್ಬರು ಉಪಯೋಗಿಸಿದ ಕ್ರಮದಿಂದ ನಾವು ಅಂಥದ್ದನ್ನು ಕಲಿಯಬೇಕು ಅಂತ ಕಾಣುವುದಕ್ಕೆ ತೊಡಗಿದ್ರೆ ಮಾರ್ಗ ಪ್ರವರ್ತಕರಾಗುತ್ತೀರಿ ತಾವು ಆ ವಿಷಯದಲ್ಲಿ. ಪರಶುಧಾರಿಗಳಾದ ನೀವು ಪರಶು ವಿದ್ಯೆಯತ್ತ ಆಕೃಷ್ಟರಾಗಿ ಕೆಲವರಾದರೂ ಅದನ್ನು ಅರಿಯುವಲ್ಲಿ ಪ್ರಚೋದಕರಾಗಿ ಪ್ರೇರಕರಾಗಿ ಉತ್ಸಾಹದ ಚಿಲುಮೆಯಾಗಿ ಒದಗಿ ನಿಂತಿದ್ದೀರಿ ಎಂಬ ನಿಮ್ಮ ಚಾರಿತ್ರ್ಯ ವಿಶೇಷ ಏನುಂಟೋ ಅದನ್ನು ಕೇಳಿಯೇ ನಾ ಆಕರ್ಷಿತನಾಗಿ ಇಲ್ಲಿಯ ತನಕ ಬಂದವನು. ವರ್ತಮಾನ ಕಾಲದಲ್ಲಿ ಸಹಜವಾದದ್ದೇ. ನಾವು ಕಾಣುವಂತಹ ರಂಗದಲ್ಲಿ ಒಂದು ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ನೀಡುತ್ತಾ ನಮ್ಮ ಸಾಮಾನ್ಯವಾದಂತಹ ಭಾಷೆಯಲ್ಲಿ ಹೇಳುವುದಾದರೆ ಒಬ್ಬ ರಂಗಭಟ ಎದುರಿಗೆ ನಿಂತ್ರೆ ಸಾಮಾನ್ಯರಾದವರಿಗೆ ಅದು ಸಹಜವಲ್ವ, ನಾವೊಮ್ಮೆ ಹಾಗೆ ಆಗಬೇಕು ಎನ್ನುವುದಾಗಿ. ನನ್ನದಿದ್ರಲ್ಲಿ ದೊಡ್ಡಸ್ತಿಕೆ ಏನೂ ಇಲ್ಲ. ನಾವು ಇವತ್ತಿಗೂ ಕೂಡ ಹೇಳುವುದು ಇದನ್ನು ಕೊಟ್ಟಂತಹ ಪರಶಿವನ ಅನುಗ್ರಹ ಎನ್ನುವುದಾಗಿ. ನೀವು ಹಾಗೆ ಹೇಳ್ತಲೇ ಬೇಕಾದವರಿಗೆ ಬೇಕಾದನ್ನು ಕೊಡುವಾಗ ಪರಶಿವನ ಅನುಗ್ರಹವನ್ನು ನಾವು ಪಡೆಯುವುದಕ್ಕೆ ಪರಶಿವನಿಗಿಂತ ಸುಲಭವಾಗಿ ಆಶ್ರಯಿಸಬಹುದಾದದ್ದು ಗುರುವಿನ ಮೂರ್ತಿಯಾಗಿ ನಿಮ್ಮನ್ನೇ. ಅಲ್ಲ, ಧನುಷರಗಳನ್ನು ಏನು ಸ್ವಾಮಿ ಯೋಗ್ಯತೆ ಇದ್ರೆ ಅಲ್ಲಿ ವಿಶ್ವೇಶ್ವರನಲ್ಲಿಗೂ ಸಾರಬಹುದು. ಜೀವ ಯೋಗ್ಯತೆ ಬೇಕು. ವಿಶ್ವೇಶ್ವರನನ್ನು ಬಿಟ್ಟು ನಿಮ್ಮ ವ್ಯವಹಾರ ಇಲ್ಲ ಅಂತ ನನಗೆ ಗೊತ್ತುಂಟು. ಹೌದಪ್ಪ, ಹೌದು. ಹಾಗೆ ಅಂತ ಈಗ ಆ ಸ್ಫೂರ್ತಿಯನ್ನು ಒಡಗೊಂಡ ಈ ಮೂರ್ತಿಯನ್ನು ನಾನು ಆರಾಧಿಸಿದರೆ ಅಪಚಾರ ಆಗ್ಲಿಕ್ಕಿಲ್ಲ ತಾನೆ. ವಿಶ್ವೇಶ್ವರ ಸ್ಫೂರ್ತಿಯನ್ನು ಅಂತರ್ಭಾವದಲ್ಲಿ ಇರಿಸಿಕೊಂಡು ಬೆಳೆದು 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 ಲೋಕದಲ್ಲಿ ತಾನೇ ಆರಾಧ್ಯ ಮೂರ್ತಿಯಾಗಿ ಪರಿವರ್ತಿತವಾಗಿರುವಾಗ ನಾವು ಇದರ ಮೂಲಕವಾಗಿ ಉಪಾಧಿಯಿಂದ ಸತ್ವವನ್ನು ಗ್ರಹಿಸುವಂತೆ ಗುರುಮೂರ್ತಿಯನ್ನೇ ಉಪಾಧಿಯಾಗಿಸಿಕೊಂಡು ಪರಮೇಶ್ವರ ಬೇಡ ವಿಶ್ವೇಶ್ವರ ಒಂದು ಅನುಗ್ರಹವನ್ನೇ ನಾವು ಸಂಪಾದಿಸುವುದಕ್ಕೆ ಹೊರಟ್ರೆ ಅಂದ್ರೆ ನಿಮಗೆ ಪ್ರಿಯವಾದ ಪ್ರಯೋಗ ಅದು ಅಂತ ಅದನ್ನೇ ಆಯ್ಕೆ ಮಾಡಿ ಹೇಳಿದ್ದು ಅಲ್ಲ. ನೀನು ಆಡುವಾಗ ನನ್ನ ಮನಸ್ಸಿಗೆ ಬಂದದ್ದು ಏನು ಅಂತ,
ಈಗ ನಿನ್ನ ಬಗ್ಗೆ ನಾನು ಅರಿಯಬೇಕಷ್ಟೇ. ಹೌದೌದು. ಹಾಗಂತೇಳಿ ಒಂದು ಅದರಲ್ಲಿ ತೊಡಕು ಬರ್ತದೆ ಮಗು. ಯಾಕೆ ಬಲ್ಲೆಯ? ಸುಂದರವಾಗಿರುವಂತಹ ಮೂರ್ತಿಗಳಲ್ಲಿ ಕಳೆ ಇರಬೇಕಾದದ್ದಿಲ್ಲ, ಸಾನ್ನಿಧ್ಯ ಇರಬೇಕಾದದ್ದಿಲ್ಲ. ಇಲ್ಲ ಇಲ್ಲ. ಹಾಗಂತೇಳಿ ಪುರಾತನವಾದಂತಹ ಮೂರ್ತಿ ಕಾಣುವುದಕ್ಕೆ ಸೌಂದರ್ಯವಿಲ್ಲ, ಸೂಕ್ಷ್ಮವಾದಂತಹ ಕುಸಿರಿ ಕೆಲಸಗಳಿಲ್ಲ ಎನ್ನುವಂತಹ ಉದ್ದೇಶಕ್ಕೆ ಅದರಲ್ಲಿ ಸಾನ್ನಿಧ್ಯ ಇಲ್ಲ ಎನ್ನುವುದಾಗಿ ಕೂಡ ನಾವು ಆಡುವುದಕ್ಕೆ ಆಗುವುದಿಲ್ಲ. ನಾವೆಲ್ಲರೂ ಕೂಡ, ನಾನು ವೈಯಕ್ತಿಕವಾಗಿ ನಾನು ಆಡುವುದೇನು ಬಲ್ಲೆಯ, ನಾವು ಆರಾಧಿಸಬೇಕಾದದ್ದು ಆ ಮೂಲ ವಿಗ್ರಹವನ್ನೇ ಹೊರತಾಗಿ ಎಲ್ಲಿಯೋ ಹೊರಗಿರುವಂತಹ ಸಾನ್ನಿಧ್ಯ ಕಡಿಮೆ ಇರುವಂತಹ ಇಲ್ಲಿ ಬಂದ್ರೆ ಆಗ್ತದ ಎನ್ನುವುದಾಗಿ. ಈಗ ಶಿಲ್ಪವನ್ನೇ ತಾವು ಉಲ್ಲೇಖಿಸಿದ್ರಿಂದ ಗುರುವರ ಸನ್ನಿಧಾನದಲ್ಲಿ ಪ್ರತಿನುಡಿಯುತ್ತೇನೆ ಅಂತ ತಪ್ಪು ತಿಳಿಯಲ್ಲಪ್ಪ. ಮನದ ಹಂಬಲವೇ ಮಾತಾಗಿ ನಿಮ್ಮಲ್ಲಿ ನಿವೇದನೆ ಮಾಡುವುದಕ್ಕೆ ಪ್ರಚೋದನೆ ಕೊಡ್ತಾ ಇದ್ದದ್ದರಿಂದ ತಮ್ಮ ಕಾಲು ನಾ ಬಿಡುವ ದುರ್ಯೋಗ ಬರಕೂಡದು, ನನ್ನ ಕೈಯನ್ನು ಬಿಟ್ಟು ಬಿಡುವಂತಹ ಬಯಕೆ ನಿಮ್ಮ ಬಗೆಯಲ್ಲಿ ಒಡಮೂಡಕೂಡದು. ಈ ಕಾಂಕ್ಷೆಯಿಂದ ನಾನು ಆಡುವುದಷ್ಟೇ. ಶಿಲ್ಪಿಯಾದವನು ಸಾನ್ನಿಧ್ಯ ನಿಕ್ಷೇಪ ಮಾಡುವುದಕ್ಕೆ ಉಚಿತವಾದ ಶಿಲ್ಪವಾಗಿ ಯಾವ ಶಿಲೆಯನ್ನು ಪರಿವರ್ತಿಸ್ತಾನೋ ಅದು ಜೀವಕಲಾಪೂರ್ಣವಾಗಿ ಉಂಟೋ ಅಂತ ನೋಡುವುದಕ್ಕೆ ಮುಟ್ಟುತ್ತಾನೆ, ಹೌದು, ತಟ್ಟುತ್ತಾನೆ, ಸರಿ, ಹೊಡೀತಾನೆ, ಒಂದು ಹಂತದಲ್ಲಿ ಒಡೆದು ನೋಡುತ್ತಾನೆ. ಎಲ್ಲವನ್ನು ಸಮಗ್ರವಾಗಿ ಅಲ್ಲ. ಇದರಲ್ಲಿ ಕೆತ್ತಬಹುದಾದದ್ದೆಷ್ಟು, ಮೆತ್ತಬಹುದಾದದ್ದೆಷ್ಟು, ತೆಗೆಯಬಹುದಾದದ್ದೆಷ್ಟು, ಉಳಿಸಬಹುದಾದದ್ದೆಷ್ಟು, ಅದು ಶಿಲ್ಪಿಯ ಚಾತುರ್ಯ. ಮುಟ್ಟಿ ತಟ್ಟಿ ಹಾಗೆ ನೋಡಿದ ಕ್ಷಣದಲ್ಲಿ ಆ ಶಿಲ್ಪಿಗೆ ಇದು ಯಾವುದಕ್ಕೆ ಪರ್ಯಾಪ್ತವಾದ ಶಿಲಾಖಂಡ ಅಂತ ಸ್ಪಷ್ಟ ಆಗ್ತದೆ. ಆದ್ರೆ ಶಿಲ್ಪದಲ್ಲಿ ಸಿದ್ಧಿಯನ್ನು ಹೊಂದಿದ ಆಚಾರ್ಯ ಶಿಲ್ಪಿಗಳಿಗೆ ಒಂದು ಶಿಲಾಖಂಡ ಎದುರು ಬಂದು ನಿಂತರೆ ಅಥವಾ ಬಿದ್ದರೆ, ಅಥವಾ ಶಿಲಾಖಂಡದ ಎದುರು ಹೋಗಿ ತಾನು ನಿಂತರೆ ಮುಟ್ಟದೆಯೇ ಇದು ಮೂರ್ತಿಗೆ ಆದೀತೋ ಇಲ್ಲೋ ಅಂತ ಗೊತ್ತಾಗ್ಲಿಕ್ಕಿಲ್ವ. ಮಾತ್ರ ಅಲ್ಲ, ಈಗ ಕೆಲವು ಪ್ರಸಿದ್ಧವಾದ ಕೈಗುಣ ಅಂತ ಹೇಳುವುದಿಲ್ಲ, ಹೌದಪ್ಪ, ಅಂತ ಶಿಲ್ಪಿಗಳ ನಾವು ಯೋಗ್ಯತೆಯನ್ನು ಲೋಕದಲ್ಲಿ ಪ್ರಸಿದ್ಧಿಯಾಗಿ ತಿಳಿದದ್ದು ಹೇಗೆ ಅಂದ್ರೆ, ಕೆಲವು ಶಿಲ್ಪಿಗಳ ಶಿಲೆಯನ್ನು ಕೈಗೆತ್ತಿಕೊಂಡ್ರೆ ಸಾಕು, ಅದು ಯಾವುದಾದ್ರೂ ಒಂದು ಮೂರ್ತಿ ಆಗ್ತದೆ ಅಂತ ನಿರ್ಣಯ, ಮತ್ತೆ ಇದು ಆಗುವುದಕ್ಕಿಲ್ಲ ಅಂತ ಒಡೆದು ಎಸೆಯುವುದಕ್ಕೆ ಇಲ್ಲ, ಅವರ ಕೈಗುಣ ಅದು ಅಂತ ಹೊಗಳುವುದು. ಹೌದೌದು. ಸನ್ನಿಧಾನವನ್ನು ನಾವು ಹಾಗೆ ತಿಳಿದದ್ದು. ಧನುಷರಗಳನ್ನು ಹಿಡಿದು ಬಂದು ಈ ಬಂಡೆಯಂತಿರುವ ನಾನು ನಿಮ್ಮ ಪಾದ ಮೂಲದಲ್ಲಿ ಬಿದ್ದಿದ್ದೇನೆ. ಮೂರ್ತಿಯ ಕೈಯಲ್ಲಿ ಇದಿರಬೇಕು. ಇದು ಇರಿಸಿಕೊಂಡ ಮೂರ್ತಿ ಆಗುವುದಕ್ಕೆ ಯಾವುದನ್ನೆಲ್ಲ ತೆಗೀಬೇಕೋ ಅದನ್ನು ನೀವು ನಿವಾರಿಸಿಕೊಡ್ಬೇಕು. ಯಾವುದೆಲ್ಲ ಉಳಿಸಬೇಕೋ ಅದನ್ನು ತಾವು ಉಳಿಸಿ ಬೆಳೆಸಬೇಕು. ಮಾತ್ರ ಅಲ್ಲ, ಎಲ್ಲಿ ಯಾವುದು ಹೇಗೆ ಎಷ್ಟು ಇದ್ದರೆ ಈ ಮೂರ್ತಿ ಸರ್ವಾಂಗ ಸೌಂದರ್ಯದಿಂದ ಸಕಲಾವಯವ ಸಮನ್ವಯತೆಯಿಂದ ಕಂಗೊಳಿಸ್ತದೋ ಹಾಗೆ ಶರವಿದ್ಯಾ ನೈಪುಣ್ಯವನ್ನು ಹೊಂದುವಲ್ಲಿ ಶರಧಿ ಸಮ ಗಾಂಭೀರ್ಯವನ್ನು ಹೊಂದಿದಂತಹ ತಪೋ ಶರಧಿ ಎನಿಸಿದ ತಾವು ನನ್ನನ್ನು ಅನುಗ್ರಹಿಸಬೇಕು ಅಂತ ಯಾಚಿಸುವುದು. ಅನುಗ್ರಹಿಸಬಹುದಿತ್ತು, ಅನುಗ್ರಹಿಸಲು ಬಲ್ಲೆ. ತೊಡಕಾದದ್ದು ಒಂದು ಏನು, ಈಗ ನೀನು ನನ್ನನ್ನು ಮಹಾಶಿಲ್ಪಿ ಎನ್ನುವ ಭಾವದಿಂದ ಕಾಣುತ್ತಿ. ಹೌದು, ನಾವಾಗಿ ಎತ್ತಿಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಾವಾಗಿ ಅರಸಿಕೊಂಡು ಹೋದಂತಹ ಶಿಲೆ ಆಗಿರ್ಬೇಕು. ಹೌದೌದು. ಇದು ನಮ್ಮಲ್ಲಿಗೆ ತೇಲಿ ಬಂದ ಶಿಲೆ. ಇದೀಗ ಉಳಿ ಮತ್ತೆ ಸುತ್ತಿಗೆಯನ್ನು ಎತ್ತಿಕೊಳ್ಳುವುದಕ್ಕಿಂತ ಮೊದಲಾಗಿ ಶಿಲ್ಪದ ಪರೀಕ್ಷೆ ಆಗ್ಬೇಕಲ್ವಾ, ಇದು ಎಲ್ಲಿತ್ತು ಹೇಗಿತ್ತು ಅಂತ ನೀವಾಗಿ ಸಮೀಪಿಸಿದ್ದಲ್ಲವಾದ್ದರಿಂದ, ಶಿಲೇ ಬಂದು ಪಾದ ಮೂಲದಲ್ಲಿ ನೆಲೆಯಾದದ್ದರಿಂದ ಭಿನ್ನಯಿಸಿಕೊಳ್ಳುವುದಾದರೆ ನಾನು ದೀನನಾಥ ಬಾಲಕನು. ಯಾರು? ದೀನನಾಥ ಬಾಲಕನು. ದೀನ
ಬಾಲಕನು ನಾನಿನ್ನೇ ನೆಂಬೆ ಸರ್ವಸ್ವ ನೀನು ನಾನಿನ್ನೇ ನೆಂಬೆ ಸರ್ವಸ್ವ ನೀನು ಮೌನಿವರ್ಯನೆ ವಸುಷೇಣ ನಿಂತೆಂದ ವಿಧಾನ ಬೇಡುವೆನ ಮಾನದಿ ರಕ್ಷಿಸೋ ದೀನ ಅನಾಥ ಬಾಲಕನು ನಾನಿನ್ನೇ ನೆಂಬೆ ಸರ್ವಸ್ವ ನೀನು ದೈನ್ಯ ಮನದಲ್ಲಿ ಈ ಕಾಲದಲ್ಲಿ ಉಂಟು. ದೀನತೆ ತೀವ್ರವಾಗಿ ನಮ್ಮನ್ನು ಬಾಧಿಸುವುದು ಯಾವಾಗ ಅಂದ್ರೆ ಅನಾಥತ್ವ ಆವರಿಸಿಕೊಂಡ ಕಾಲದಲ್ಲಿ ಗುರುವೇ. ಯಾರಿಗೆ ಯಾರು ನಾಥರು, ಯಾರು ಯಾವಾಗ ಅನಾಥರು ಅಂತ ಯೋಚಿಸಿದರೆ ಅಭೀಪ್ಸಿತವಾದದ್ದನ್ನು ಕೈಗೂಡುವಲ್ಲಿ ಆಧಿಪತ್ಯವನ್ನು ಹೊಂದಿದವರು ಸಹಕರಿಸಲಿಲ್ಲ ಅಂತಾದ್ರೆ ಅನಾಥ ಪ್ರಜ್ಞೆಯಿಂದ ಯಾವ ಜೀವವಾದರೂ ನರಳುತ್ತದೆ. ಸತ್ಯ. ಅಪೇಕ್ಷೆ ಇದ್ದದ್ದನ್ನು ಹೊಂದುವಲ್ಲಿ ಸ್ವಯಂ ಪರ್ಯಾಪ್ತಿ ಇಲ್ಲ. ಯಾರ ಸಹಾಯ ಸಹಕಾರಗಳು ಒದಗುತ್ತದೆ ಅಂತ ನಿರೀಕ್ಷೆ ಉಂಟೋ ಅವರು ಕೈ ಬಿಟ್ರು ಅಂತಾದರೆ ಅನಾಥತ್ವ ದೈನ್ಯ ತಾನಾಗಿ ನೆಲೆಯಾಗುತ್ತದೆ. ಆ ನೆಲೆಯಿಂದ ನೋಡಿದರೆ ದೀನನೂ ಅನಾಥನೂ ನಾನು. ಯಾಕೆ ಅಂದ್ರೆ ಹೊಂದಬೇಕಾದ ಶರವಿದ್ಯೆಯನ್ನು ನನಗೆ ಹೊಂದಿಸುವಲ್ಲಿ ಆಸಕ್ತಿ ನನಗಿದ್ದರೂ ಕೂಡ ಆನುಕೂಲ್ಯ ಒದಗಿ ಬರಲಿಲ್ಲ. ನಿನಗೆ ಇವರೇ ಉದ್ಧಾರಕರಾಗುತ್ತಾರೆ, ಇವರೇ ನಿನಗೆ ಬೋಧಕರಾಗುತ್ತಾರೆ, ಕಾರಕರಾಗುತ್ತಾರೆ, ತಾರಕರಾಗುತ್ತಾರೆ, ಪ್ರೇರಕರಾಗುತ್ತಾರೆ ಅಂತ ಯಾರೂ ಸರಿಯಾಗಿ ಮಾರ್ಗದರ್ಶನ ಮಾಡಿದ್ದಿಲ್ಲ. ಓಹೋ. ಅಪೇಕ್ಷೆ ಅಂತರಂಗದಲ್ಲಿ ಹುದುಗಿರುವುದು ಸುಳ್ಳಲ್ಲ. ಆ ಕಾಲದಲ್ಲಿ ನಿಮ್ಮ ಇತಿವೃತ್ತವನ್ನು ಮಹಾತ್ಮ ವಿಶೇಷವನ್ನು ಕೇಳಿದ ನಾನು ಗುರುವರ್ಯ ಮಗು ಸರ್ವಸ್ವ ನೀವು ಅಂತ ನಂಬಿ ಬಂದು ಇಲ್ಲಿ ಬಿದ್ದಿದ್ದೇನೆ. ಆಸಕ್ತಿ ಇರುವ ಕ್ಷೇತ್ರದ ಸಂಕೇತವಾಗಿ ಧನುಷರಗಳು ಕೈಯಲ್ಲುಂಟು. ಕಲಿಯುವುದಕ್ಕೆ ಸನ್ನದ್ಧವಾದ ಮನಸ್ಸು ನಿಮ್ಮ ಪಾದ ಸೇವೆಯನ್ನು ಮಾಡುವ ಆಸಕ್ತಿಯಲ್ಲಿ ನಿಮ್ಮ ಪಾದ ಮೂಲದಲ್ಲಿ ಇದೋ ಹೀಗೆ ಬಿದ್ದುಕೊಂಡುಂಟು. ವಸುಷೇಣ ಅಂತ ಹೆಸರು. ವಸುಷೇಣ ಮಗು. ವಸುಷೇಣನಾದಂತಹ ನಾನು ಹೊದ್ದ ಕವಚದಿಂದಲೂ ಧರಿಸಿದ ಕುಂಡಲದಿಂದಲೂ ನನ್ನನ್ನು ನಾನು ತಿಳಿಯುವುದಕ್ಕೆ ತೊಡಗಿದಾಗಲೇ ಇದ್ದೇನೆ. ಓಹೋ. ಕವಚ ಕುಂಡಲ ಸಮನ್ವಿತನಾಗಿ ನನ್ನ ಪ್ರಜ್ಞಾ ಜಾಗೃತಿ ಆದಲ್ಲಿಂದ ಕಾಣಿಸಿಕೊಂಡ ನಾನು ಇದರಿಂದಾಗಿ ತಾವು ಪರಿಗ್ರಹಿಸಬೇಕು ಅಂತ ಹೇಳಿದ್ದಲ್ಲ, ಇದರಿಂದ ಆವೃತನಾಗಿ ಇದ್ದದ್ದರಿಂದ ಅಂತರಂಗ ಯಾರಿಗೂ ಅರಿವಿಗೆ ಬರಲಿಲ್ವೋ ಏನೋ, ಅಪೇಕ್ಷೆ ಯಾರ ಮನಸ್ಸಿಗೂ ಅರಿಕೆ ಆಗಲಿಲ್ವೋ ಏನೋ. ಆದರೆ ವಸುಷೇನನ ಅಂತರಂಗ ಇದು ಹಿರಣ್ಮಯವಾಗುಂಟು ಅಂತ ಗುರು ಸನ್ನಿಧಿಯಲ್ಲಿ ನಾ ತೋರಿದ್ದಲ್ಲ. ಹಿರಣ್ಮಯವಾದ ಪಾತ್ರದ ಒಳಗಿರುವ ಸತ್ಯದ ಸ್ವರೂಪವನ್ನು ಗ್ರಹಿಸುವ ಧೀವಂತಿಕೆ ಇದ್ದ ಗುರುಗಳು ತಾವಾದ್ದರಿಂದ ಈ ಪಾತ್ರ ಹಿರಣ್ಮಯವಾಗಿದೆ. ಅಂತರಂಗದ ಸತ್ಯ ಸನ್ನಿಧಾನಕ್ಕೆ ವೇದ್ಯ ಆದರೆ ಕರಾವಲಂಬನವನ್ನೀಯಬೇಕು, ಉದ್ಧರಿಸಬೇಕು. ವಸುಷೇಣ ಅಂತ ನನ್ನ ಹೆಸರು. ಮಗು, ನೋಡಿದ ಕೂಡಲೇ ನನ್ನ ಮನದಲ್ಲಿ ನಿನ್ನ ಕುರಿತಾಗಿ ಹೊಂದಿದಂತಹ ಒಂದು ಭಾವ, ಎದುರಿಗೆ ನಿಂತದ್ದು ಒಬ್ಬ ತರುಣ. ನೀನು ಹೇಳಿದಾಗೆ ನಮ್ಮಲ್ಲಿರುವಂತಹ ಜೀವಯೋಗ್ಯತೆ ಎನ್ನುವುದಾಗಿ ನಾನು ಅಹಂಕಾರದಿಂದ ನುಡಿಯುವುದಿಲ್ಲ. ಅಂಥದ್ದು ಏನಾದ್ರೂ ಬಂದಿದ್ರೆ ನಮ್ಮ ಪರಂಪರೆಯಿಂದ ಎನ್ನುವಂತ ವಿಶ್ವಾಸದಿಂದ ನಾನು ಆಡುವಂತಹದ್ದು. ಸರಿ, ತರಣಿಕೋಟಿ ಪ್ರಕಾಶದಿಂದ ಬೆಳಗುತ್ತಿದ್ದಿ ನೀನು. ಪರಗುಣ ಪರಮಾಣುವನ್ನಾದರೂ ಪರ್ವತ ಮಾಡುವುದಂದ್ರೆ ಹೀಗೆ ಇರಬೇಕು. ಎಲ್ಲೋ ಸ್ವಲ್ಪ ವರ್ಚಸ್ಸು ಓಜಸ್ಸು ಕಂಡ್ರೆ ಅದನ್ನೇ ಕೋಟಿ ಸೂರ್ಯ ಪ್ರಭೆ ಅಂತ ತಾವು ಹೇಳಬೇಕಾದ್ರೆ ನಿಮ್ಮ ಮಾತಿನಿಂದ ಆಗಲಿ ಸ್ವಾಮಿ. ಹಾಗೆ ಯಾಕೆ ಬಲ್ಲೆಯ, ಒಂದರ್ಥದಲ್ಲಿ ನಿನ್ನ ಮುಖದ ತೇಜಸ್ಸು ಕಾರಣ.
ಒಂದು ರೀತಿಯಾಗಿ ನಾನು ಹೇಳಬೇಕ ಮಗು, ಆ. ನೀನು ನನಗೆ ಶಿಷ್ಯನಾಗಿದ್ದೀಯೋ ನಾನು ನಿನಗೆ ಗುರುವಾಗಿದ್ದೇನೋ ಎನ್ನುವಂತಹ ಮಾತು ಬದಿಗಿಡುವ. ಅಯಾಚಿತವಾಗಿ ನಾನು ಯೋಚನೆ ಮಾಡದೆ ನಿನ್ನನ್ನು ಪರೀಕ್ಷೆಗೆ ಒಡ್ಡಿ ಆಯಿತು. ನೀವೀಗ ಪರೀಕ್ಷೆ ಮಾಡಿದ್ದು? ಇಲ್ಲದಿದ್ದರೆ ನಾನಾಡಿದಂತಹ ಮಾತಿನ ಎಳೆಯನ್ನೇ ನೀನು ಹಿಡಿದು ಆ ಮಾತನ್ನು ಉದ್ಧರಿಸಿದ್ದನ್ನು ನೋಡುವಾಗ ನಿಜಾರ್ಥದಲ್ಲಿ ನಮ್ಮಲ್ಲಿ ಹೇಳ್ತಾರೆ, ಯಾರು ಸೂರ್ಯನನ್ನು ಮೇಲೆತ್ತುತ್ತಾರೆ ಎನ್ನುವುದಾಗಿ. ಗುರುಗಳು ಹೇಳುವಂತಹ ಮಾತು, ಸೂರ್ಯನನ್ನು ಮೇಲೆತ್ತುವಂತಹದ್ದು ವೇದ ಎನ್ನುವುದಾಗಿ. ಜ್ಞಾನಕಾರಕನಾದಂತಹ ಸೂರ್ಯನಿಗೆ ವಿಶೇಷವಾದಂತಹ ವೇದ ಪ್ರಕಾಶ ಎನ್ನುವಂತಹ ಹೆಸರು ಉಂಟು. ಸರಿ. ಆದುದರಿಂದಲೇ ಏನೋ ಒಂದು ಧೀಶಕ್ತಿ ನಿನ್ನಲ್ಲಿ ಉಂಟು. ಆಡುವಾಗ ಹೇಳ್ತಿ, ದೀನನಾಗಿ ಬಂದಿದ್ದೇನೆ, ರಕ್ಷಕರು ಯಾರಿಲ್ಲ, ಅನಾಥ ಪ್ರಜ್ಞೆಯಲ್ಲಿದ್ದೇನೆ ಎನ್ನುವಂತಹ ಕಾರಣದಿಂದಲಾಗಿ ನಮಗೆ ಬೇಕಾದ್ದಕ್ಕೆ ಆಶ್ರಯ ಕಲ್ಪಿಸುವವರು ಯಾರೂ ಇಲ್ಲದಿರುವಾಗ ನನ್ನಂಥವರಿಗೆ ನೀವೇ ಅಲ್ವೋ ಗುರುಗಳೇ? ಅನಾಥೋ ದೈವರಕ್ಷಕ ಎನ್ನುವ ಮಾತಿನಂತೆ ಗುರು ಸನ್ನಿಧಾನದಲ್ಲಿ ದೈವವನ್ನು ಕಂಡಿದ್ದೇನೆ, ನನ್ನ ಕರಾವಲಂಬನವನ್ನು ಮಾಡಬೇಕು ಎನ್ನುವಂತಹ ಮಾತನ್ನು ಆಡಿದ್ದಿ ನೀನು. ನಿನ್ನ ಇಚ್ಛೆ ಇರುವುದು ಸತ್ಯ ಮಗನೇ. ಹಾಗಂತೇಳಿ ಕೊಡುವಂತಹ ಈ ದೈವಕ್ಕೆ ಕೂಡ ಕೆಲವೆಲ್ಲ ಒಂದು ಸಂಕಲ್ಪಗಳು ಉಂಟಲ್ವ? ದೈವವನ್ನು ಹೊಂದುವಲ್ಲಿ ವಿಧಿ ನಿಷೇಧ ಅರ್ಥ ಆಗ್ತದೆ, ದೈವಕ್ಕೆ ಯಾವ ವಿಧಿ ಯಾವ ನಿಷೇಧ? ಈಗ ಭಕ್ತನ ರೂಪದಲ್ಲಿರುವಂತಹ ನೀನು ನನ್ನಲ್ಲಿ ಅಪೇಕ್ಷೆ ಪಟ್ಟದ್ದೇನು? ವಿದ್ಯಾಭ್ಯಾಸ ಮಾಡುವುದಕ್ಕೆ ಅವಕಾಶ ಕಲ್ಪಿಸಿ ಅಂತೆವಾಸಿಯಾಗಿ ಗುರು ಶುಶ್ರೂಷೆ ಮಾಡುವ ಒಂದು ಅವಕಾಶ ನನಗೆ ಕೊಟ್ಟು ಬಿಡಬೇಕು. ಅದರಲ್ಲಿಯೂ ಕೂಡ ಶರವಿದ್ಯೆಗಳನ್ನು ಹೌದು ಹೌದು ಕೊಡ್ಲಿಕ್ಕೆ ಆಗ್ತದಂತ ನಾನು ಯೋಚನೆ ಮಾಡಬೇಡುವ. ಯೋಚನೆ ಮಾಡಿ ಕೊಡ್ಲಿಕ್ಕೆ ಹೇಗಾಗ್ತದೆ ಅಂತಲೇ ಯೋಚನೆ ಮಾಡಬಾರ್ದ ಗುರುಗಳೇ? ಮತಿವಂತ ಸಾಧು ಸಂತರಿಗೆ ಮತಿವಂತ ಸಾಧು ಸಂತರಿಗೆ ಮತಿವಂತ ಸಾಧು ಸಂತರಿಗೆ ಭೂಮಿಪತಿಗಳ ಹಿಂಸೆಯುತ್ತಾಗಿ ಭೂಮಿಪತಿಗಳ ಹಿಂಸೆಯುತ್ತಾಗೆ ಮತಿವಂತ ಸಾಧು ಸಂತರಿಗೆ ಭೂಮಿಪತಿಗಳ ಹಿಂಸೆಯುತ್ತಾಗಿ ಚಿತಿ ಬಂದು ಭಾರವೇ ಹತಿಸೆಂದು ಧ್ಯಾನಿಸಿ ಚಿತಿ ಬಂದು ಭಾರವೇ ಹತಿಸೆಂದು ಧ್ಯಾನಿಸೆ ಮತನ ಗೈದನು ರಾಜ ತತಿಗೆ ಮರೂಪನು ಶಿತಿ ಬಂದು ಬಾರವೆ ಹತಿ ಸಿಂಧು ಧ್ಯಾನಿಸಿ ಮತನ ಗೈದನು ರಾಜ ತತಿ ತಿಂದು ರೂಪನು ಮತಿವಂತ ಸಾಧು ಸಂತರಿಗೆ ಭೂಮಿಪತಿಗಳ ಹಿಂಸೆಯು ಹೀಗೆ ವಸುಶೇನ ಗುರುವರ ಭೂಮಿ ನಿಂತಿರುವುದು ಯಾವುದರ ಮೇಲೆ ಎನ್ನುವಂತಹ ಪ್ರಶ್ನೆಗೆ ಪ್ರಾಜ್ಞರಾದವರು ಆಡಿದಂತಹ ಮಾತು ಭೂಮಿ ನಿಂತಿರುವುದು ಧರ್ಮದ ಮೇಲೆ ಎನ್ನುವುದಾಗಿ. ಹಾಗಿದ್ದರೆ ನಿತ್ಯವಾಗಿ ಆ ಧರ್ಮ ಉಳಿಸಬೇಕು ಅಂತ ಹೇಳಿದ್ರೆ ಅದನ್ನು ಉಳಿಸಿ ಬೆಳೆಸುವವರು ಯಾರು? ಮತಿವಂತರಾದಂತಹ ಸಾಧು ಸಂತರು. ಧರ್ಮವನ್ನು ಆಚರಿಸುವಂತಹ ಕಾಲದಲ್ಲಿ ನಮ್ಮ ಬುದ್ಧಿ ಹೇಗಿರಬೇಕು ಕೇಳಿದ್ರೆ
ನಮ್ಮ ಜುಟ್ಟನ್ನು ಮೃತ್ಯುದೇವತೆಯು ಹಿಡಿದುಕೊಂಡಿದ್ದಾಳೋ ಎನ್ನುವಂತಹ ರೀತಿಯಲ್ಲಿ ನಾವು ಧರ್ಮವನ್ನು ಆಚರಿಸಬೇಕು. ನಾಳೆ ಎನ್ನುವಂತಹದ್ದು ನಮಗೆ ಪ್ರಾಪ್ತಿ ಆಗ್ತದೋ ಇಲ್ಲವೋ, ಆದಷ್ಟು ನಾವು ಧರ್ಮ ಕರ್ಮದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು ಎನ್ನುವಂತಹ ಉದ್ದೇಶ ನಮ್ಮ ಬಳಿಯಲ್ಲಿರಬೇಕು. ವಿದ್ಯೆಯನ್ನು ಆರ್ಜಿಸುವಂತಹ ಕಾಲದಲ್ಲಿ ನಾವು ಅಮರರಾಗಿಯೇ ಇರುತ್ತೇವೆ ಎನ್ನುವಂತಹ ರೀತಿಯಲ್ಲಿ ವಿದ್ಯೆಯನ್ನು ಆರ್ಜಿಸಬೇಕಾದ ಇದಕ್ಕೆ ಪ್ರಾಜ್ಞ ಲಕ್ಷಣ ಎನ್ನುವುದಾಗಿ ಹೇಳುತ್ತಾರೆ. ಸರಿ ಮಗು, ನಿಜಾರ್ಥದಲ್ಲಿ ಭೂಮಿಪತಿಗಳು ಯಾರು ಎನ್ನುವಂತಹದನ್ನು ತಿಳಿದಂತಹ ಕ್ಷತ್ರಿಯರು ಸಾಧು ಸಂತರ ತಂಟೆಗೆ ಯಾರು ಕೂಡ ಹೋಗುವುದಿಲ್ಲ. ಅವರಿಂದಲೇ ಅಭಿಷೇಚನವನ್ನು ಕೈಗೊಂಡಂತಹ ಅರಸರು ತಮಗೆ ಅಧಿಕಾರ ಬರುವಂತಹ ಸಂದರ್ಭದಲ್ಲಿ ಆಚಾರ್ಯ ಪೀಠದಿಂದ ಬಂದಂತಹ ಮಾತಿನಿಂದಲಾಗಿ ನಿನಗೆ ಗೊತ್ತಿರಬೇಕದು. ಧರ್ಮಪೀಠದಲ್ಲಿ ಕುಳಿತಂತಹ ಅರಸನಲ್ಲಿ ವಿಷ್ಣು ಸಾನ್ನಿಧ್ಯ ಉಂಟು ಎನ್ನುವಂತಹ ಉದ್ದೇಶದಿಂದಲಾಗಿ ಆ ಒಂದು ಪದವಿ ಬಂದದ್ದು ಪಾಲನೆಗೆ ಎನ್ನುವಂತಹ ಒಂದು ಸ್ವಯಂ ಬೋಧೆ ಅವನಿಗಿದ್ದರೆ ಲೇಸು. ನಾನಿದನ್ನು ಅಧಿಕಾರಕ್ಕಾಗಿ ಬಳಸಿಕೊಳ್ಳುತ್ತೇನೆ ಎನ್ನುವಂತಹ ಅಹಂಕಾರವನ್ನು ಬೆಳೆಸಿಕೊಂಡ ಯಾವುದೇ ಒಬ್ಬ ಕ್ಷತ್ರಿಯನಿಂದಲಾಗಿ ಸಾಧುಗಳಿಗೆ, ಸಂತರಿಗೆ, ಗೋವುಗಳಿಗೆ, ಸ್ತ್ರೀಯರಿಗೆ ಆಪತ್ತು ಬರುವಂತಹ ಸಂದರ್ಭದಲ್ಲಿ ಅಂತಹ ಎಲ್ಲರನ್ನು ಕೂಡ ಮತಿಸುತ್ತೇನೆ ಎನ್ನುವಂತಹ ಸಂಕಲ್ಪವನ್ನು ತೊಟ್ಟು ನಿಂತವನು ನಾನು. ಆ ರೀತಿಯ ಸಂಕಲ್ಪವನ್ನು ಹೊತ್ತು ನಿಂತಹ ನಾನು, ನನಗೆ ತೊಡಕಾದದ್ದು ಯಾವುದು ಅಲ್ಲೆಯ? ಯಾವುದು ಸ್ವಾಮಿ? ಆಡುವಂತಹ ಕಾಲದಲ್ಲಿ ಹೇಳ್ತಾ ಇದು ಹಿರಣ್ಮಯವಾದದ್ದು ಎನ್ನುವಂತಹ ಉದ್ದೇಶದಿಂದ ತೋರಿಸಿದ್ದಲ್ಲ ಗುರುಗಳೇ. ನಾನು ಬುದ್ಧಿ ತಿಳಿಯುವುದಕ್ಕಿಂತ ಮೊದಲಾಗೆ ನನ್ನಲ್ಲಿ ಇತ್ತು. ಇದು ಇಷ್ಟು ಇದ್ದದ್ದು ಹೌದು. ಕವಚ ನಿನಗೆ ಉಂಟು ಅಂತ ಹೇಳಿ, ಆದ್ರೆ ಈಗ ಬ್ರಾಹ್ಮಣನಾಗಿದ್ರೆ ಅವನಿಗೆ ಕವಚ ಯಾವುದು? ತಪಸ್ಸು, ಸ್ವಾಧ್ಯಾಯ, ವೇದ, ವಿದ್ಯೆ, ಜಪ, ತಪಾದಿಗಳು. ಸರಿ, ನಿನಗೆ ಈ ಹುಟ್ಟಿದಾರಭ್ಯ ಇಂತಹ ಕವಚ ಬಂದಿದೆ. ಉಭಯ ಕರ್ಣಗಳಲ್ಲಿ ಕರ್ಣಕುಂಡಗಳು ರಾರಾಜಿಸುತ್ತಾ ಉಂಟು ಎನ್ನುವುದಾಗಿದ್ರೆ ಮಗು, ನಿನಗೆ ಹೆಚ್ಚು ನಾನು ಸ್ಥೂಲವಾಗಿ ತಿಳಿಸಬೇಕಾದದ್ದಿಲ್ಲ. ಸೂಕ್ಷ್ಮವಾಗಿ ನನ್ನ ಮನದ ಇರವನ್ನು ನಾನು ತಿಳಿಸ್ತೇನೆ. ಏನು ಗುರುಗಳೇ? ಭೂಪ್ರದಕ್ಷಿಣೆಯನ್ನು ಮಾಡುತ್ತಾ ಭೂಭಾರಕರಾಗಿರುವಂತಹ ಕ್ಷತ್ರಿಯರ ತಲೆಗಳನ್ನು ಈ ಗಂಡು ಕೊಡಲಿಯಿಂದ ಕಡೆದು ಮತ್ತೆ ಅದರ ಪರಿಮಾರ್ಜನೆಗಾಗಿ ತಪಸ್ಸನ್ನು ಆಚರಿಸುವಂತಹ ನಾನು ಮತ್ತೊಮ್ಮೆ ಕ್ಷತ್ರಿಯರಿಗೆ ವಿದ್ಯೆಯನ್ನು ಬೋಧಿಸುವುದಿಲ್ಲ ಎನ್ನುವಂತಹ ಸಂಕಲ್ಪವನ್ನು ತೊಟ್ಟು ನಿಂತಿದ್ದೇನೆ. ಹಾಗಾಗಿ ನೀನು ಬಂದದ್ದೆಲ್ಲ ಸರಿಯಾಗಿದೆ, ನನ್ನ ಬಗ್ಗೆ ತಿಳಿದುಕೊಂಡದ್ದು ಕೂಡ ಸರಿಯಾಗಿದೆ. ಆದರೆ ನನಗೆ ಎಲ್ಲಿ ನಿನಗೆ ವಿದ್ಯೆಯನ್ನು ಕಲಿಸ್ಲಿಕ್ಕೆ ತೊಡಕಾಗುತ್ತದೆ ಎನ್ನುವುದಾಗಿ ನಾನು ಭಾವಿಸ್ತೇನೆ. ಹಾಗಾಗಿ ನೀನು ಒಳ್ಳೆಯ ಶಿಲೆ, ಹಾಗಂತೇಳಿ ಒಳ್ಳೆಯ ಶಿಲ್ಪಿಗಳು ಬೇರೆ ಕಡೆಯಲ್ಲಿ ಸಿಕ್ಕಿಯರು ಮಗು. ಗುರುಗಳೇ, ನಾನು ನನ್ನ ಕವಚ ತೋರಿಸಿದ್ದು ಸುಮ್ಮನೆ ಅಲ್ಲ. ಕ್ಷತ್ರಿಯ ದೇಹ ಕವಚದ ಒಳಗೆ ಹುದುಗಿದ ಸತ್ವವನ್ನಾದರೂ ಪುರಸ್ಕರಿಸಿದ ಮಹಿಮರು ತಾವು. ನಾ ಕ್ಷತ್ರಿಯ ಅಲ್ಲ ಗುರುಗಳೇ, ನಾ ಕ್ಷತ್ರಿಯ ಅಲ್ಲ. ಮತ್ತೆ ತಿಳಿದು ಬಂದೀರ್ಪಿನಾನದನು, ತಿಳಿದು ಬಂದೀರ್ಪಿನಾನದನು, ಕ್ಷತ್ರಿ ಕುಲ ಜನಾನಲ್ಲ ಗುರುವರ ತಿಳಿದು ಬಂದೀರ್ಪಿನಾನದನು, ಕ್ಷತ್ರಿ ಕುಲಜ ನಾನಲ್ಲ ನಂಬಿದನು, ಕ್ಷತ್ರಿ ಕುಲಜ ನಾನಲ್ಲ ನಂಬಿದನು, ತಿಳಿದು ಬಂದಿರ್ಪಿನಾನದನು,
ಛತ್ರಿ ಕುಲ ಜನನೆಲ್ಲ ನಂಬಿದನು. ನೆಲೆಯ ಪೇಳಿದೆ ಮುನಿ ತಿಲಕ, ನೆಲೆಯ ಪೇಳಿದೆ ಮುನಿ ತಿಲಕ, ನೀನು ಸಲಹು ಎಂದು ಅಶ್ರು ಜಲವನ್ನು ಸುರಿಸಿದ. ನೆಲೆಯ ಪೇಳಿದೆ ಮುನಿ ತಿಲಕ, ನೀನೆನ್ನನು ಸಲಹಿಂದು ಅಶ್ರು ಜಲವನ್ನು ಸುರಿಸಿದನು. ತಿಳಿದು ಬಂದಿರ್ಪೇ ಗುರುವರ. ನಿಮ್ಮ ವ್ಯಕ್ತಿತ್ವಕ್ಕೆ ಚಾರಿತ್ರ್ಯಕ್ಕೆ ಭಂಗ ತರುವ ಆಶಯವನ್ನಿರಿಸಿಕೊಂಡು ನಿಮ್ಮ ಬದುಕಿನ ವ್ರತದಂತೆ ನೀವು ಕಾಪಿಟ್ಟಂತಹ ಧ್ಯೇಯೋದ್ದೇಶಗಳನ್ನು ವಿಫಲವಾಗಿಸುವುದಕ್ಕೆ ಬಂದ ಅದಟು ಬಾಲಕ ನಾನಲ್ಲ, ತಿಳಿದು ಬಂದಿಹೇ ಗುರುವರ. ನೀವು ಕ್ಷತ್ರಿಯರೆಡೆಗೆ ಹೊಂದಿದಂತಹ ಅಮರ್ಷ ಭಾವ, ಆ ಆಕ್ರೋಶ, ಆ ಪ್ರತಿಭಟನೆ, ಕ್ಷತ್ರಿಯ ದಮನಕ್ಕಾಗಿ ಸರ್ವ ಸಾಮರ್ಥ್ಯಗಳನ್ನು ನೀವು ವಿನಿಯೋಗಿಸಿದ ವಿಧಾನ, ಇದನ್ನೂ ತಿಳಿದಿದ್ದೇನೆ. ತಿಳಿದು ಮತ್ತು ಇಲ್ಲೇ ಬಂದಿಯ ಅದನ್ನು ಮಾತ್ರ ತಿಳಿದದ್ದಲ್ಲ ಗುರುಗಳೇ, ಮತ್ತೆ ಸೂರ್ಯವಂಶೀಯನಾಗಿ ಉದಿಸಿದಂತಹ ರಘುಕುಲಲಲಾಮನೆನಿಸುವ ದಾಶರಥಿ ರಾಮ ಕ್ಷತ್ರಿಯ ಕವಚದ ಒಳಗೆ ಹುದುಗಿದಂತಹ ಒಂದು ಬ್ರಾಹ್ಮ ತೇಜ ಅಂತ ಗುರುತಿಸಿ ನಿಮ್ಮ ವೈಷ್ಣವ ಶಕ್ತಿಯನ್ನೇ ನೀವು ಧಾರೆ ಎರೆದದ್ದನ್ನು ತಿಳಿದು ಬಂದಿಹೇ ಗುರುವರನೇ. ಹೌದಪ್ಪ. ಈಗ ಅದರಲ್ಲಿ ಕವಚ ಹುಟ್ಟಿನಿಂದ ಕ್ಷತ್ರಿಯನದ್ದೇ ಇದ್ದದ್ದಲ್ವ? ಹೌದು. ರಾಮಚಂದ್ರಮ ತನ್ನನ್ನು ತಾನು ದಾಶರಥಿಯಾದಂತಹ ಕ್ಷತ್ರಿಯ ರಾಮ ಅಂತ ತಿಳಿದಿದ್ದೇನೆ ಅಂತ ಯಾವಜ್ಜೀವ ನಿರೂಪಿಸ್ತಾ ಬಂದನಂತೆ. ಆದರೂ ಒಳಗಿರುವ ಬ್ರಾಹ್ಮ ತೇಜವನ್ನು ಗುರುತಿಸಿ ನೀನು ನಿನ್ನನ್ನೇನಾಗಿ ತಿಳಿದಿದ್ದೀಯೋ ಅದಕ್ಕಿಂತ ಹೆಚ್ಚು ನಾನು ತಿಳಿಯುತ್ತೇನೆ ಅಂತ ತಾವು ಆಳಿದಿರಂತೆ. ಅಕ್ಷಯಂ ಮಧುಹಂತಾರಂ ಜಾನಾಮಿ ತ್ವಾಂ ಸುರೇಶ್ವರಂ. ಮಧುವನ್ನೇ ಕೊಂದ ಮಧುದಾನವನನ್ನು ಕೊಂದು ಕಳೆದಂತಹ ಸುರೇಶ್ವರನಾಗಿ ನಿನ್ನನ್ನು ನಾನು ತಿಳಿಯುತ್ತೇನೆ ಎಂಬುದಾಗಿ ಹೇಳಿದರೆ ತೊಟ್ಟ ಕವಚದ ಒಳಗಿರುವ ಸತ್ವ ನಿಮಗೆ ಮುಖ್ಯ ಆಯಿತು ಬಿಟ್ರೆ ಕ್ಷಾತ್ರ ಕವಚ ನಿಮಗೆ ಮುಖ್ಯ ಆಗಲಿಲ್ಲ. ಕವಚ ಅಂದ್ರೆ ದೇಹ ಅಂತ ನಾನು ಹೇಳಿದ್ದು. ಅದೇ ನೆಲೆಯಲ್ಲಿ ಈಗ ಈ ಕಾಲಘಟ್ಟದಲ್ಲಿ ದ್ವಾಪರದಲ್ಲಿ ಸುರತರಂಗಿಣಿ ನಂದನೆನಿಸಿದಂತಹ ದೇವವ್ರತರು, ಆಚಾರ್ಯ ಭೀಷ್ಮರು, ನಾನು ಆ ಕಡೆಯಿಂದಲೇ ಬಂದವನು ಗುರುಗಳೇ. ಅವರು ನೆಲೆಯಾದದ್ದೀಗ ಹಸ್ತಿನೆಯಲ್ಲಿ. ಹಸ್ತಿನೆಯ ಕ್ಷಾತ್ರ ಕರ್ಮವನ್ನು ಸಸೂತ್ರವಾಗಿ ಸಮರ್ಥವಾಗಿ ನಿರ್ವಹಿಸ್ತಾ ಇರುವ ಅವರು ಕೂಡ ಕ್ಷಾತ್ರ ಪರಿಧಿಯ ಒಳಗೆ, ಕ್ಷಾತ್ರ ಕವಚದ ಒಳಗೆ ಹುದುಗಿರಬಹುದಾದ ವಿಶಿಷ್ಟ ತೇಜ ಎಂಬ ಭಾವದಲ್ಲಿ ತಾವು ಅನುಗ್ರಹ ಮಾಡಿದ್ರಂತೆ, ವಿದ್ಯೆಯನ್ನು ಕರುಣಿಸಿದ್ರಂತೆ. ಹೌದಪ್ಪ. ರಾಮ ಪರಶುರಾಮರ ಮುಖಾಮುಖಿಯಾದಂತಹ ಸಂದರ್ಭವನ್ನು ನೀನು ನೆನಪಿಸಿದ್ದಿ. ಆ ಕಾಲದಲ್ಲಿ ಮತ್ತೊಮ್ಮೆ ಈ ಯುಗದಲ್ಲಿ ಭೀಷ್ಮಾಚಾರ್ಯರೇ ಸತ್ಯ ಒಂದು ತೊಡಕ ಆಗ್ತದೆ ಮಗು. ಏನು ಬಲ್ಲೆಯ? ಏನು ಸ್ವಾಮಿ? ಶಿಲ್ಪಿಗೂ ಕೂಡ ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಒಂದು ಅರಿವಿರ್ತದೆ. ಈ ಶಿಲೆಯನ್ನು ಪರೀಕ್ಷೆ ಮಾಡುವಂತಹ ಸಂದರ್ಭದಲ್ಲಿ ಶಿಲೆಯಾಗುವುದು ಬಿಡು, ಪರೀಕ್ಷೆಗಾದರೂ ಕೂಡ ಯೋಗ್ಯತೆ ಉಂಟೋ ಎನ್ನುವುದಾಗಿ ಯೋಚನೆ ಮಾಡ್ತಾನೆ. ಹಾಗಾಗಿ ನಾನು ಅಲ್ಲಿ ಪೆಟ್ಟನ್ನು ಕೊಡುವಂತಹ ಸಂದರ್ಭದಲ್ಲಿ ನನಗೆ ಅರಿವೇ ಇದ್ದದ್ದು, ಒಂದು ವೇಳೆ ನಾನು ಕೊಡುವಂತಹ ಪೆಟ್ಟಿನಿಂದಲಾಗಿ ನೋಯಬಹುದು ಹೊರತಾಗಿ ಸ್ಫೋಟ ಉಂಟಾಗ್ಲಿಕ್ಕಿಲ್ಲ ಎನ್ನುವ ಖಂಡಿತವಾಗ್ಲಿಕ್ಕಿಲ್ಲ. ಈ ಯುಗದಲ್ಲಿಯೂ ಕೂಡ ಹಾಗೆ ಎಷ್ಟಾದರೂ ಕೂಡ ನನ್ನ ಬಳಿಯೇ ಅಂತೆವಾಸಿಯಾಗಿದ್ದವನು. ಗುರುಗಳೇ, ಒಂದು ಭರವಸೆ ಕೊಡ್ತೇನೆ. ನೀವು ಹೇಗೆ ತಟ್ಟಿ ಮುಟ್ಟಿ ಹೊಡೆದು ಬಡಿದು ನೋಡಿದರು, ಈ ಜನ್ಮದಲ್ಲಿ ಇದು ಒಂದು ಕ್ಷತ್ರಿಯ ಪೀಠವನ್ನು ಸಿಂಹಾಸನ ಅಂತ ಒಪ್ಪಿ ಏರುವುದಕ್ಕಿದ್ದ ಜೀವ ಅಲ್ಲ.
ಈಗ ಹ್ಮ್ ಇದು ಪರೀಕ್ಷೆ ಮಾಡಿದ್ರೆ ಹಾಗಾದ್ರೆ ಮಹಾಸ್ಫೋಟ ಆಗ್ಲಿಕ್ಕಿಲ್ಲ. ಇಲ್ವೇ ಇಲ್ಲ. ಹಾ. ಈಗ ಇಲ್ಲ ಇಲ್ಲ, ಹ್ಮ್ ಈಗ ಪರೀಕ್ಷೆ ಮಾಡಿದ ಕ್ರಮದಿಂದ ಪರೀಕ್ಷಕರು ಹೇಳಬೇಕು ಬಿಟ್ರೆ ಆ, ಇದರ ಒಳಗಿನಿಂದ ಇನ್ನು ವಿಚಿತ್ರವಾಗಿ ವಿಶಿಷ್ಟವಾಗಿ ಏನಾಗ್ಲಿಕ್ಕಿಲ್ಲ. ಹ್ಮ್. ಯಾಕೆ ಅಂದರೆ ಯಾಕೆ? ಈಗ ಒಬ್ಬಾತ ಪರಂಪರೆಯಿಂದ ಹ್ಮ್ ನನ್ನ ನಂತರ ಉತ್ತರಾಧಿಕಾರಿ ನೀನು ಮಗನೇ ಅಂತ ಹೇಳುವ ಕ್ಷತ್ರಿಯ ಅಪ್ಪ ನನಗಿಲ್ಲದಿರುವಾಗ ಹಾ 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 ಈಗ ಹ್ಮ್ ಈ ವಂಶದ ಕುಲದಲ್ಲಿ ಹ್ಮ್. ತಿಲಕಪ್ರಾಯನಾಗಿ ಬೆಳಗಿ ಹ್ಮ್ ಕುಲದ ಮರ್ಯಾದೆಯನ್ನು ಉಲ್ಲಂಘಿಸದೆ ಪೀಠವನ್ನು ಏರಿ ಪ್ರಜಾಪರಿಪಾಲನೆ ಮಾಡುವುದಕ್ಕೆ ನಿನ್ನನ್ನು ಹುಟ್ಟಿಸಿದ್ದು ಮಗು ಅಂತ ಹೇಳುವ ಹ್ಮ್ ಅಮ್ಮ ನನಗಿಲ್ಲದಿರುವಾಗ ಆ, ನಾನು ಯಾವ ಕ್ಷತ್ರಿಯ ಆಚಾರದಲ್ಲಿ ತೊಡಗುವುದಕ್ಕೆ, ಹೇಗೆ ಪ್ರಜಾಪರಿಪಾಲನೆ ಮಾಡುವುದಕ್ಕೆ, ಪ್ರಜಾಪರಿಪಾಲನೆ ಮಾಡುವುದಕ್ಕೆ ಹ್ಮ್ ಆಯುಧ ಹಸ್ತನಾಗಿ ಹ್ಮ್ ಛತ್ರದಡಿಯಲ್ಲಿ ಕುಳಿತು ಹ್ಮ್ ಪೀಠಾರೋಹಣವನ್ನು ಮಾಡಿ ಹ್ಮ್ ಚತುರಂಗ ಬಲವನ್ನು ಹೊಂದಿದಾಗ ಹ್ಮ್ ಅಧಿಕಾರದ ಜೊತೆಯಲ್ಲಿ ಮದವು ಅಂಕುರಿಸಿ ಆ, ಬ್ರಾಹ್ಮ ವಿರೋಧವನ್ನು ಮಾಡುವ ಕಾರಣಕ್ಕೆ ಹ್ಮ್ ನಿಮಗೆ ಕ್ಷತ್ರಿಯರಲ್ಲಿ ವಿರೋಧ ಅಂತ ಆದರೆ ಆ, ನೀವು ಕ್ಷತ್ರಿಯರನ್ನು ವಿರೋಧಿಸುವುದಕ್ಕೆ ಬೇಕಾಗಿ ಆ, ಅವರಲ್ಲಿ ಕಂಡುಕೊಂಡ ಆ, ದುರ್ಗುಣ ಒಂದು ನನ್ನಲ್ಲಿ ನುಸುಳುವಂತಹ ಹ್ಮ್ ಬದುಕಿನ ಸನ್ನಿವೇಶದಲ್ಲಿ ನಾನಿಲ್ಲ. ನನಗೆ ಮದ ತಂದುಕೊಡುವ ಕ್ಷಾತ್ರಾಹಂಕಾರವನ್ನು ತಂದುಕೊಡುವ ಅಧಿಕಾರ ಇಲ್ಲ. ಹ್ಮ್ ಅದನ್ನು ಅಂಕುರಿಸುವಂತೆ ಮಾಡಬಹುದಾದ ಹಿನ್ನೆಲೆಯನ್ನು ಬೋಧಿಸುವಂತಹ ತಂದೆ ತಾಯಿಗಳಿಲ್ಲ. ಹ್ಮ್ ನಾನು ಕ್ಷತ್ರಿಯನಲ್ಲ. ಕ್ಷತ್ರಿಯ ಕರ್ಮಾಸಕ್ತಿ ಈಗ ಅರಿವೆಂಬುದನ್ನು ನಾನು ಹೊಂದುವುದಕ್ಕೆ ಬಯಸಿದ್ದೇನೆ, ಶಸ್ತ್ರವಿದ್ಯೆಯನ್ನು ನಾನು ಪರಿಗ್ರಹಿಸುವುದಕ್ಕೆ ಬಯಸಿದ್ದೇನೆ ಅಂತ ಬಿಟ್ರೆ ಹ್ಮ್ ಇದರ ವಿನಿಯೋಗದಲ್ಲಿ ಹ್ಮ್ ಹಿನ್ನೆಲೆಯಲ್ಲೊಂದು ಪ್ರಭುತ್ವ ಇಲ್ಲ, ಮುಂದೆ ಒಂದು ಪೀಠ ನನ್ನನ್ನು ಕಾಯ್ತಾ ಇಲ್ಲ. ಹ್ಮ್ ನೀವು ಕಲಿಸಿದ ಬಲದಿಂದ ನಾ ಏರಬಹುದಾದ ಪೀಠ ಹ್ಮ್ ನಿಮ್ಮ ಶಿಷ್ಯನೆಂಬ ಪೀಠ ಬಿಟ್ರೆ ಆ, ಯಾವ ಪ್ರಭು ಪೀಠವೂ ಅಲ್ಲವಾದದ್ದರಿಂದ ಹ್ಮ್. ನನಗೆ ಕಲಿಸುವ ಗುರುಗಳೇ ಒಂದು ಹೇಳ್ತೇನೆ, ಏನು? ನಾ ಪ್ರಭುವಾಗುವ ಹಂಬಲ ಹೊತ್ತು ನಿಮ್ಮನ್ನು ಯಾಚಿಸುವುದಲ್ಲ. ಹ್ಮ್ ನೀವು ಕೈ ಬಿಟ್ರೆ ಆ, ನಾ ಮತ್ತೆ ಯಾರನ್ನು ಸೇವಿಸಬೇಕು, ಯಾರಿಗೆ ಸೇವಕ ಆಗಬೇಕು ಅಂತಲೂ ಗೊತ್ತಿಲ್ಲದ ಒಂದು ದಯನೀಯ ಅವಸ್ಥೆಗೆ ಹೋಗಿಬಿಡ್ತೇನೆ. ಹ್ಮ್ ಹ್ಮ್ ಹಾಗೆ ಅಂದ್ರೆ ಹ್ಮ್ ಗುರುಕುಲಕ್ಕೆ ಗುರುವೆನಿಸಿದ ಮಹಾಚಾರ್ಯರು ತಾವು, ಆ, ಪ್ರಾಚಾರ್ಯ ಸ್ವರೂಪರಾದಂತಹ ತಮ್ಮನ್ನು ಹ್ಮ್ ತ್ರಿಮೂರ್ತಿ ಸ್ವರೂಪರಾಗಿ ಅಂಗೀಕರಿಸಿದ್ದೇನೆ. ಹ್ಮ್ ಅದು ಹ್ಮ್ ಆ ಪಾದಗಳನ್ನು ಕಮಲ ಅಂತ ಅಂಗೀಕರಿಸಿ ಹ್ಮ್ ಸೇವಿಸುವುದಕ್ಕೆ ಸನ್ನದ್ಧವಾದ ಭೃಂಗದಂತೆ ಧಾವಿಸಿ ಬಂದ ನನ್ನ ಪಾಲಿಗೆ ಹ್ಮ್ ಅದು ಮುಚ್ಚಿಕೊಂಡ್ರೆ ಹ್ಮ್ ಹ್ಮ್ ಈ ಹೊಟ್ಟೆಗೆ ಮತ್ತೇನಿರುವುದಿಲ್ಲ. ತಾವು ಕೃಪಣರಾಗಬಾರದು, ಉದಾರಿಗಳಾಗಬೇಕು. ಅದರಲ್ಲಿ ಸಿಕ್ಕಿದ್ದನ್ನು ಹ್ಮ್ ಮಕರಂದ ಅಂತ ನಾನು ಹೀರಿ ಹ್ಮ್ ಹೇಗೋ ಬದುಕಿ ಬಿಡ್ತೇನೆ. ಗುರುಗಳೇ, ಒಂದು ದಯೆ ತೋರಿಸಿ. ಮಗು, ಓ, ನಿಂತವನು ನನ್ನ ಕಾಲ ಬುಡದಲ್ಲಿ ಬಿದ್ದಿಯೋ? ಸತ್ಯ ಸತ್ಯ ಸತ್ಯ. ಕೂತವನ ನಾನು ಎದ್ದದ್ದು ಯಾಕೆ ಬಲ್ಲೆಯ? ಸಿದ್ಧನಾಗಿದ್ದೇನೆ ನಾನು. ಒಂದು ಸಾಕು, ಯಾವುದು? ಒಂದೇ ಒಂದು ಮಾತು ಸಾಕು ನೀನಾಡಿದ್ದು. ಯಾವುದು? ನೀನು ಕ್ಷತ್ರಿಯ ಕುಲದವನಲ್ಲ. ನಾನು ಪೀಠ ಏರ್ಲಿಕ್ಕೆ, ಪ್ರಭುತ್ವವನ್ನು ಹೊಂದುವುದಕ್ಕೆ ಆ ಕುಲದ ಹಿನ್ನೆಲೆ ನನಗಿಲ್ಲ. ಸಾಕು ಮಗು. ಒಲು ವಿದ್ಯೆ ಬಯಸಿ ಬಗರು ಕ್ಷತ್ರಿಯರ ನುಳಿದ ಧರಣಿ ಸುತರು ಬಲು ವಿದ್ಯೆ ಬಯಸಿ ಬಗರು ಕ್ಷತ್ರಿಯರ ನುಳಿದ ಧರಣಿ ಸುತರು ಎಲೆಲೆ ನೀ ಬ್ರಹ್ಮ ಕುಲದಿ ಹುಟ್ಟಿದರೆ ಉಳಿಯನ್ನ ಶಿಷ್ಯತನದಿ ಎಲೆಲೆ ನೀ ಬ್ರಹ್ಮ ಕುಲದಿ ಹುಟ್ಟಿದರೆ ಉಳಿಯನ್ನ ಶಿಷ್ಯತನದಿ ಬಲು ವಿದ್ಯೆ ಬಯಸಿ ಬಗರೋ ಮಗು, ಆಚಾರ್ಯವರ ನೀನಾಡಿದಂತಹ ಮಾತು ಹ್ಮ್. ನನ್ನ ಅಂತರಂಗವನ್ನು ಬಡೆದೆಬ್ಬಿಸಿತು ಮಗು. ಅಂದ್ರೆ
ಮಧುಲುಬ್ಧೋ ಯಥಾ ಭೃಂಗಃ ಆಹ್, ಪುಷ್ಪಂ ಪುಷ್ಪಾಂತರಂ ರಜೇತ್ ಸತ್ಯ. ಜ್ಞಾನಲುಬ್ಧೋ ಯಥಾ ಶಿಷ್ಯಃ ಆಹ್, ಗುರೋರಂತರಂಗಂ ರಜೇತ್. ಹ್ಮ್. ಈ ತಾವರೆಯಲ್ಲಿ ಮಧು ಉಂಟು, ಇದನ್ನು ನಾನು ಈಂಟುತ್ತೇನೆ ಎನ್ನುವಂತಹ ಭಾವನೆಯಿಂದ ಬಂದಂತಹ ಒಂದು ಜೇನು ನೊಣಕ್ಕೆ ನನ್ನಲ್ಲಿರುವಂತಹ ಮಧುವನ್ನು ನಾನು ದತ್ತ ಮಾಡದೆ ಹೋದರೆ ಹ್ಮ್. ಅದರಲ್ಲಿ ಎರಡು ದೋಷ ಬರ್ತದೆ. ಹ್ಮ್. ಇಲ್ಲಿ ಮಧು ಸಿಗಲಿಲ್ಲ ಎನ್ನುವಂತಹ ಉದ್ದೇಶದಿಂದ ಹೊರಟಂತಹ ಆ ನೊಣ ಹ್ಮ್. ಇನ್ನೊಂದು ಎಲ್ಲಿಯೋ ಹೋಗಿ ಬೇಡದಲ್ಲಿ ನಿಂತರೆ ಹ್ಮ್. ನಿಜಾರ್ಥದಲ್ಲಿ ಜೀವಯೋಗ್ಯತೆ ಇದ್ದು ಕೂಡ ನಾನವನಿಗೆ ಅವಕಾಶ ಕೊಡ್ಲಿಲ್ಲ ಎನ್ನುವಂತಹ ಒಂದು ರೀತಿಯಾದಂತಹ ಒಂದು ಬೇಸರದ ಭಾವ ಸದ್ಯೋ ಭವಿಷ್ಯದಲ್ಲಿ ನನಗೂ ಬರುವುದಕ್ಕೆ ಸಾಧ್ಯ ಉಂಟು. ಅಲ್ಲ, ನಮಗೆ ಬದುಕಿಗೆ ಬೇರೆ ಗತಿ ಇಲ್ಲ ಅಂತ ಹ್ಮ್ ನೆಲಕ್ಕಾಗಿಯೋ ದ್ರವ್ಯಕ್ಕಾಗುವೋ ನಿಮ್ಮನ್ನು ಯಾಚಿಸುವುದಕ್ಕೆ ಅಂತ ಬಂದ ಬ್ರಾಹ್ಮಣರಿಗೆ ಆ, ಅಸ್ತ್ರಗ್ರಾಮಗಳನ್ನು ಕೊಟ್ಟು ಗುರುವಾಗಿಸಿ ಮರಳಿಸಿದ್ದೀರಂತೆ. ಹೌದು. ಆ ಆಯುಧಕ್ಕೆ ಅಂತಲೇ ಬಂದೆ ಗುರುಗಳೇ. ಹೌದಪ್ಪ, ನಿನಗೆ ಕೊಡುವುದಕ್ಕೆ ನನಗೆ ತಡೆ ಯಾವುದು ಬಲ್ಲೆಯ? ಯಾವುದು? ನಾನು ಆಚರಿಸಿದಂತಹ ಸಂಕಲ್ಪ ಶುದ್ಧ ಸಂಕಲ್ಪ ಎನ್ನುವಂತಹ ಉದ್ದೇಶದಿಂದಲೇ ನಾನು ಹೊರಟದ್ದು. ಆ, ವಿದ್ಯೆಯನ್ನು ವಿವಾದಕ್ಕೆ, ಆ, ತನ್ನಲ್ಲಿರುವಂತಹ ಬಲವನ್ನು ಮದಕ್ಕೆ ವಿನಿಯೋಗಿಸುವಂತಹ ಕ್ಷತ್ರಿಯರಿಗೆ ನಾನು ಈ ವಿದ್ಯೆಯನ್ನು ದತ್ತ ಮಾಡುವುದಿಲ್ಲ ಸರಿ 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 ಎನ್ನುವ ಸಂಕಲ್ಪದಿಂದ ನಾನು ಹೊರಟದ್ದು. ಸರಿ ಸರಿ ಸರಿ. ನೀನು ದೀನನಾಗಿ ನನಗೆ ಅನ್ಯಥಾ ಶರಣಂ ನಾಸ್ತಿ ಎನ್ನುವಂತಹ ಉದ್ದೇಶದಿಂದ ನನ್ನ ಬಳಿಗೆ ಬಂದು ಆ, ಆ, ನಾನು ಎಲ್ಲಿಯಾದ್ರೂ ಕೂಡ ನೀನು ಮಧು ಎಂದು ಭಾವಿಸಿದ್ದನ್ನು ನಾನು ನಿನಗೆ ಕೊಟ್ರೆ ಆ, ನನ್ನ ಸಂಕಲ್ಪ ಚಿತ್ತಶುದ್ಧಿ ಇಲ್ಲದೆ ನಾನು ಅದನ್ನು ಕೊಟ್ಟರು ಕೂಡ ಅದು ಮಧು ಮತ್ತೆ ವಿಷವಾಗುವುದಕ್ಕೆ ಉಂಟು ಮಗು. ಆ, ಆ. ಆದ್ರೆ ನೀನಾಡಿದಂತಹ ಮಾತಿನಿಂದ ನನಗೆ ಒಂದು ತೃಪ್ತ ಭಾವನೆ ಉಂಟು. ಏನು ಗುರುಗಳೇ? ಇದರಲ್ಲಿ ನಾವು ಹೆಚ್ಚು ಕೆತ್ತಬೇಕಾದದ್ದಿಲ್ಲ, ಅಲ್ವಾ? ಹೆಚ್ಚು ತಟ್ಟಬೇಕಾದದ್ದಿಲ್ಲ. ಹಾ, ಎಲ್ಲಿಯಾದ್ರೂ ಕೂಡ ನಾವು ಕೊಡುವಂತಹ ಪೆಟ್ಟಿಗೆಯಿಂದ ಆ, ಲೋಕಕಂಟಕವಾದಂತಹ ಮಹಾಸ್ಫೋಟ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಹ್ಮ್. ಆ ಸ್ಫೋಟವಾದರೂ ಕೂಡ ಲೋಕವಿಹಿತವಾದಂತಹ ಸ್ಫೋಟ ಆಗುತ್ತದೆ ಎನ್ನುವಂತಹ ಉದ್ದೇಶದಿಂದ ಮತ್ತೆ ಎಲ್ಲಕ್ಕಿಂತಲೂ ಕೂಡ ಹೆಚ್ಚಾಗಿ ಒಂದು ಮಾತು ಹೇಳಿದ್ಯಲ್ಲ, ನಾನು ಕ್ಷತ್ರಿಯನಲ್ಲ. ನೀನು ಕ್ಷತ್ರಿಯನಲ್ಲ ಅಂತ ಹೇಳಿದ್ರೆ ಮತ್ತೆ ಯಾರು ಎನ್ನುವುದನ್ನು ನಾನು ನಿನ್ನಲ್ಲಿ ಕೇಳುವುದಿಲ್ಲ. ಗುರುಗಳೇ, ಆ, ನಾನು ಒಂದೇ ಹೇಳಿ, ಏನು? ನನ್ನನ್ನು ನೀವು ಬ್ರಾಹ್ಮಣ ಅಂತಲೇ ಒಪ್ಪಬಹುದು ಗುರುಗಳೇ. ಆಹಾ, ಬ್ರಾಹ್ಮಣ ಅಂತ ಪಿತೃಸಹಜ ವಾತ್ಸಲ್ಯದಿಂದ ನೀವು ವಿದ್ಯೆ ಬೋಧಿಸ್ತೀರಿ. ಆ, ನಮಗೆ ನಾನು ನಿವೇದಿಸಿಕೊಳ್ಳುವುದು ಅಹಂಕಾರ ಅಲ್ಲ. ಇಲ್ಲಪ್ಪ. ನೀವು ಯಾವಾಗ ಪಿತೃಸಹಜ ವಾತ್ಸಲ್ಯದಿಂದ ನನಗೆ ವಿದ್ಯೆ ಬೋಧಿಸಿದಿರೋ ಆ, ಆ ಬಳಿಕ ಆ, ಆ ವರ್ಗದ ಎಲ್ಲರನ್ನು ನಾನು ಪೂಜಿಸದೆ ಉಳಿತೇನೋ? ಬ್ರಾಹ್ಮಣರಿಂದ ಕಲಿತೆ, ಆ, ಬ್ರಾಹ್ಮಣರನ್ನು ಪೂಜಿಸಿದೆ, ಆ, ಬ್ರಾಹ್ಮಣರಿಗೆ ಬೇಕಾದದ್ದು, ಬ್ರಾಹ್ಮಣರೇ ಉದಾರಿಗಳಾಗಿ ನನಗೆ ವಿದ್ಯೆಯನ್ನು ಅನುಗ್ರಹಿಸಿದ್ರೆ ಆ, ಆ ವರ್ಗದ ಯಾರಿಗೆ ಏನಿದ್ರೂ ನನ್ನಲ್ಲಿದ್ದದ್ದಾದ್ರೆ ನಾ ಕೊಡದೆ ಉಳಿತೇನೋ, ಕೃಪಣನಾಗ್ತೇನೋ ಗುರುಗಳೇ? ಬ್ರಾಹ್ಮಣನನ್ನು ಸೇವಿಸಿ ವಿದ್ಯೆ ಪಡೆದು ಆ, ಸೇವ್ಯರಾದ ಬ್ರಾಹ್ಮಣರನ್ನು ಸದಾ ಸೇವಿಸ್ತಾ ಉಳಿಯುವ ನನ್ನನ್ನು ಒಂದು ಬ್ರಾಹ್ಮಣ ಬಾಲ ಅಂತಲೇ ಅನುಗ್ರಹಿಸಲಿಕ್ಕೆ ನಿಮಗೆ ಏನು ತೊಡಕು ಗುರುಗಳೇ? ಮಗು, ನಿನಗೆ ವಿದ್ಯೆ ಕೊಡುವುದರಲ್ಲಿ ಇನ್ನು ಮುಂದಕ್ಕೆ ಯಾವ ರೀತಿಯಾದಂತಹ ಕೃಪಣತೆಯನ್ನು ಕೂಡ ನಾನು ತೋರಿಸುವುದಿಲ್ಲ. ಒಂದು ಅರ್ಥದಲ್ಲಿ ಮೊದಲು ನಿನ್ನನ್ನು ಕಂಡಾಗಲೇ ಮಾತು ಆರಂಭವಾಗುವಂತಹ ಕಾಲದಲ್ಲಿ ನಿನ್ನನ್ನು ಪರೀಕ್ಷೆ ಮಾಡಿದ್ದೇನೆ ಎನ್ನುವಂತಹ ಮಾತನ್ನು ನಾನು ಹೇಳಿದೆ. ಸರಿ, ಪರೀಕ್ಷೆ ಮಾಡಿದ್ದೇನೆ ಅಂತ ಹೇಳಿ ಆದ್ರೆ ನಿನ್ನನ್ನು ಶಿಷ್ಯನಾಗಿ ಸ್ವೀಕಾರ ಮಾಡಿದ್ದೇನೆ ಎನ್ನುವುದೇ ಅದರ ಮತಿತಾರ್ಥ. ಧನ್ಯೋಸ್ಮಿ. ಪಾದಕ್ಕೆ ಬಿದ್ದಂತಹ ನಿನ್ನನ್ನು ಕಂಡು ಎದ್ದಿದ್ದೇನೆ ಅಂದರೆ ಸಿದ್ಧನಾಗಿದ್ದೇನೆ ಎನ್ನುವುದೇ ಅರ್ಥ. ನೀವಿಟ್ಟ ಹಾಗೆ ಇರುವೆ ಗುರುವೇ. ಮಗು, ಕಲಿಯುವಂತಹ ಉತ್ಸಾಹ ನಿನಗೆ ಉಂಟಲ್ವೋ? ಕಲಿಸುವಂತಹ ಉತ್ಸಾಹ ಇಮ್ಮಡಿಯಾಗಿ ನಿನ್ನ ಸಾಂಗತ್ಯದ ಕಾರಣದಿಂದಲೋ ಏನು. ಹಾಗಾಗಿ ಒಂದು ಕಡೆಯಲ್ಲಿ ಇರಿಸಿದಂತಹ ಗಂಡು ಕೊಡಲಿಯನ್ನು ಕೂಡ ಎತ್ತಿಕೊಂಡಿದ್ದೇನೆ. ಗುರುಗಳೇ, ಆ, ನೀವು ಬೇಕೆನಿಸಿದಾಗ ನನ್ನ ಕೈಯಿಂದ ಎತ್ತಿಕೊಳ್ಳಬಹುದು, ಆ, ಅದನ್ನು ಹಿಡ್ಕೊಂಡು ನಿಮ್ಮ ಹಿಂದೆ ಬರ್ತೇನೆ. ಕೇವಲ ನನ್ನನ್ನು ಅನುಸರಿಸುವುದು ಮಾತ್ರವಲ್ಲ, ಗುರು ತೋರಿದಂತಹ ದಾರಿಯಲ್ಲಿ, ಗುರು ನಡೆಯುವಂತಹ ದಾರಿಯಲ್ಲಿ ನಡೆಯುತ್ತೇನೆ ಎನ್ನುವಂತಹ ಅಚಲವಾದಂತಹ ವಿಶ್ವಾಸ ನಿನ್ನಲ್ಲಿ ಉಂಟಲ್ವೋ? ಗುರುವೇ ಬೆಳಕಾಗಿ ನನ್ನನ್ನು ಮುನ್ನಡೆಸ್ತಾರೆ ಅಂತ ವಿಶ್ವಾಸ ಉಂಟು. ಬೆಳಕನ್ನು ತೋರಿದ್ದೇನೆ, ಬೆಳಕನ್ನು ಅನುಸರಿಸುತ್ತಾ
ನನ್ನನ್ನು ಹಿಂಬಾಲಿಸು, ಸಕಲ ವಿದ್ಯೆಗಳನ್ನು ನಿನಗೆ ಧಾರೆ ಎರೆದು ಕೊಡುತ್ತೇನೆ. ಅಪ್ಪಣೆ ಅಪ್ಪಣೆ ಅಪ್ಪಣೆ. ಗುರು ಶಿಷ್ಯರು ದಿನವನದಿ ಸಂಚರಿಸುತ್ತಿರಲು ಆಯಾಸದಲ್ಲಿ ತರಹರಿಸಿ ಭಾರ್ಗವನು, ಆಯಾಸದಲ್ಲಿ ತರಗರಿಸಿ ಭಾರ್ಗವನು ಶಿರವ ಕರ್ಣನ ತೊಡೆಯೊಳಿರಿಸಿದ, ಶಿರವ ಕರ್ಣನ ತೊಡೆಯೊಳ್ ಇರಿಸಿದ ಮಲಗಿ ಸಂತಸದಿ ನಿದ್ರಿಸುತ್ತಿದ್ದನು. ಗುರು ಶಿಷ್ಯರೊಂದಿನದಿ ಮಗು, ಗುರುವರ, ನಿಜಾರ್ಥದಲ್ಲಿ ಮನುಷ್ಯನನ್ನು ಬೆಳೆಸುವುದು ಯಾವುದು ಬಲ್ಲೆಯ? ಯಾವುದು ಗುರುಗಳೇ? ಮೊದಲನೇದಾಗಿ ಆತನ ಆಚಾರ ವಿಚಾರ, ಇನ್ನೊಂದು ಅವನ ಆಹಾರ ವಿಹಾರ. ಮಗು, ನೀನೇನು ನನ್ನ ಬಳಿಗೆ ಬರುವಂತಹ ಸಂದರ್ಭದಲ್ಲಿ ನೀನಾಡಿದಂತಹ ಮಾತುಗಳಿಂದ ಪ್ರೇರಿತನಾದಂತಹ ನಾನು ನನ್ನಲ್ಲಿರುವಂತಹ ಸಕಲ ವಿದ್ಯೆಗಳನ್ನು ಕೂಡ ಧಾರೆ ಎರೆದು ಕೊಡ್ತೇನೆ ಎನ್ನುವಂತಹ ಮಾತುಗಳನ್ನು ಆಡಿದೆ. ಅಮೋಘವಾದ, ಅದ್ಭುತವಾದ, ಅನನ್ಯವಾದ ಒಂದೊಂದೇ ವಿದ್ಯೋಪದೇಶ ಆಗುತ್ತಾ ಇದ್ದಂತೆ ಪುಳಕಿತನಾಗುತ್ತಾ ಇದ್ದೇನೆ, ಪುನೀತನಾಗುತ್ತಾ ಇದ್ದೇನೆ. ಈ ಭಾವದಲ್ಲಿ ನಾನು ಕಳೆದು ಹೋಗ್ತಾ ಇದ್ದೇನೆ. ವಚನದಿಂದಲೇ ಪ್ರವೃತ್ತರಾದಂತಹ ನಾವುಗಳು ಒಂದು ರೀತಿಯಾದಲ್ಲಿ ನಾನು ಕಲಿತಂತಹ ವಿದ್ಯೆಗಳನ್ನು ನಿನ್ನಲ್ಲೇ ಪ್ರತ್ಯಕ್ಷವಾಗಿ ಕಾಣುತ್ತಾ ಇದ್ದೇನೆ ಎನ್ನುವಂತಹ ಉತ್ಸಾಹದಿಂದ, ಹೆಚ್ಚೇ ಉತ್ಸಾಹದಿಂದಲೂ ನಾನು ಅದರಲ್ಲಿ ನನ್ನನ್ನು ತೊಡಗಿಸಿಕೊಂಡದ್ದು ಹೌದು. ಗುರುಗಳೇ, ಸ್ವಾನುಭವವನ್ನೇ ನಿವೇದಿಸಿಕೊಳ್ಳುವುದಾದ್ರೆ, ಎಷ್ಟು ಮಮತೆ ಇದ್ದ ಮಗನನ್ನಾದರೂ ಯಾವ ಅಪ್ಪನೂ ಇಷ್ಟು ಕಾರುಣ್ಯದಿಂದ ಪೊರೆಯಲಾರ. ಹಾಗೆ ನನ್ನನ್ನು ನೀವು ಪೊರೆಯುತ್ತಾ ಇದ್ದೀರಿ. ಪುತ್ರವತ್ ವಾತ್ಸಲ್ಯದಿಂದ ನಿನ್ನನ್ನು ಬೆಳಗಿಸಿದ್ದೇನೆ ಎನ್ನುವಂತಹ ತೃಪ್ತ ಭಾವ ನನ್ನಲ್ಲೂ ಉಂಟು ಮಗು. ಆದ್ರೆ ಅದರಲ್ಲಿ ಒಂದು ತೊಡಕಾಗುತ್ತದೆ. ಏನು ಗುರುಗಳೇ? ಎಷ್ಟೇ ಉತ್ಸಾಹದಿಂದಿರುವಂತಹ ಅಪ್ಪನಾದರೂ ಕೂಡ ಈ ಮಗು ಹೆಚ್ಚು ಕಾಟ ಕೊಡುವಾಗ ಸ್ವಲ್ಪ ಅವನಿಗೆ ಆಯಾಸ ಆದಾಗೆ ಆಗುತ್ತದೆ. ನಾನೀಗ ನಿಮ್ಮನ್ನು ಪೀಡಿಸಿದನ ಗುರುಗಳು? ಅಲ್ಲಪ್ಪ, ಮಗು ಕೊಟ್ಟಂತಹ ಪೀಡನೆಯನ್ನು ಯಾರಾದ್ರೂ ಕೂಡ ಪೀಡನೆ ಎನ್ನುವುದಾಗಿ ಹೇಳ್ತಾರೋ? ಅಲ್ಲ, ಈ ಮಗು ಪೀಡಿಸುವುದಕ್ಕೆ ಮಾತ್ರ ಅಲ್ಲ, ಸೇವಿಸುವುದಕ್ಕಿರುವುದು ಹೌದು. ನಿಮ್ಮ ಪೀಡೆಯನ್ನು ನಿವಾರಿಸುವುದಕ್ಕೆ ನಾನು ನಿಮ್ಮ ಹೇಗೆ ಪಾದ ಸೇವೆ ಮಾಡ್ಲಿ ಗುರುಗಳೇ? ನಾನು ಹೇಳಿದ್ದಲ್ವ, ಆಚಾರ ವಿಚಾರ ಆಹಾರ ವಿಹಾರ. ಹೌದು ಹೌದು. ಒಂದು ವನವಿಹಾರವನ್ನು ಮಾಡುವ ಎನ್ನುವಂತಹ ಬಯಕೆ ನನ್ನೊಳಗಾಗಿದೆ. ನಿನ್ನಲ್ಲಿ ಅದನ್ನು ಹೇಳಿಕೊಂಡಾಗ ವನವಿಹಾರವನ್ನು ಕೂಡ ನಾವು ಕೈಗೊಂಡಿದ್ದೇವೆ. ಗುರುಗಳೇ, ನಾವು ವಿಹರಿಸ್ತಾ ಇರುವಾಗ ನೀವು ಕಲಿಸಿದ್ರಲ್ಲಿ ನನಗೆ ಹುಟ್ಟಿದ ಸಂದೇಹ ಏನಾದ್ರೂ ಕೇಳಿದ್ರೆ ಹಾಗೆ ನಡೀತಾ ನೀವು ಉತ್ತರ ಹೇಳ್ತಾ ಹೋಗಬಹುದಲ್ಲ ಗುರುಗಳೇ? ಹೌದಪ್ಪ, ಹೌದು. ಯಾಕೆ ಬಲ್ಲೆಯ? ಎಷ್ಟೇ ಶ್ರೀಮಂತನಾದ್ರೂ ಕೂಡ ಬೇರೆಲ್ಲವನ್ನು ಕೂಡ ಪಡೆದುಕೊಳ್ಳಬಹುದು. ಕಳೆದು ಹೋದಂತಹ ಸಮಯವನ್ನು ಮತ್ತೆ ಪಡೆದುಕೊಳ್ಳಿಕ್ಕೆ ಆಗುತ್ತದ? ಆದ್ದರಿಂದಲೇ ಗುರುಗಳು ಕಾರುಣ್ಯ ತೋರ್ತಾ ಇರುವ ಪ್ರತಿ ಕ್ಷಣವೂ ಸಾರ್ಥಕ ಆಗಬೇಕೆಂಬ ಹಂಬಲವನ್ನೇ ನಾನು ಹೊಂದಿರುವುದು. ಅದಕ್ಕಾಗಿಯೇ ವಿಶೇಷವಾದಂತಹ ವ್ಯಕ್ತಿಗಳು ಸಿಗುವಂತಹ ಸಂದರ್ಭದಲ್ಲಿ ಅವರೊಂದಿಗೆ ವಿನಿಯೋಗಿಸುವಂತಹ ಸಮಯವನ್ನು ರಾಕ್ಷಸನಾಗಿ ಅನುಭವಿಸಬೇಕು ಎನ್ನುವುದಾಗಿ ತಿಳಿದವರು ಹೇಳಿದ್ದು. ಹೌದಲ್ಲ? ಹಾಗಾಗಿ ದಾರಿಯುದ್ದಕ್ಕೆ ನಿನ್ನಲ್ಲಿ ಮೂಡಿದಂತಹ ಸಂದೇಹಗಳಿಗೆ ಸೂಕ್ತವಾದದ್ದು ಎನ್ನುವುದಾಗಿ ಗೊತ್ತಿಲ್ಲ. ನೀವು ಹಾಗೆಲ್ಲ ಹೇಳಬಾರ್ದು. ನೀವು ಹೇಳಿದ ಆ ಕ್ಷಣದಲ್ಲೇ ನನ್ನ ಮನವನ್ನು ಕವಿದಂತಹ ಮಾಂದ್ಯ ಎಲ್ಲ ನಿವೃತ್ತಿ ಆಗ್ತದೆ. ನೀವು ಹೇಳ್ತಾ ಹೋಗಿ ನಾ ಕೇಳ್ತಾ ಹೋಗ್ತೇನೆ. ಶಿಷ್ಯನ ತೃಪ್ತ ಭಾವನೆಯೇ ಗುರುಗಳಿಗೆ ಆನಂದ ತಂದಿದೆ. ಹಾಗಾಗಿ ಮುಂದುವರಿದಿದ್ದೇವೆ. ನೀವು ಹೇಳ್ತಾ ಇರುವಾಗ ಅಗೊಳೆ ಅಲ್ಲಿ ಮುಳ್ಳು ಕಲ್ಲು ಎಲ್ಲ ಉಂಟು. ನೀವು ನಡೆಯುವಾಗ ಸ್ವಲ್ಪ ಜಾಗ್ರತೆ ಮಾಡಿ ಗುರುಗಳೇ. ನಿಮ್ಮನ್ನು ಮೀರಿ ನಿಮ್ಮ ಮುಂದೆ ಹೋಗ್ಲಿಕ್ಕೂ ಅಲ್ಲ, ಹಿಂದೆ ಉಳಿದ್ರೆ ಆ ಕಲ್ಲನ್ನು ನಿವಾರಿಸಲಿಕ್ಕೂ ಅಲ್ಲ. ನಾ ಅದನ್ನೆಲ್ಲ ಬದಿಗೆ ಮಾಡ್ತಾ ನಾ ತಗ್ಗಿ ಬಗ್ಗಿ ನೀವು ಹೇಳಿದ ಮಾತಿಗೆ ಕಿವಿಯಾಗ್ತಾ ಮಾರ್ಗವನ್ನು ಸುಗಮವಾಗಿಸ್ತಾ ಹೋಗ್ತೇನೆ. ಹೀಗೆ ಬನ್ನಿ ಗುರುಗಳೇ, ಹೀಗೆ ಬನ್ನಿ, ಹೀಗೆ ಬನ್ನಿ. ಈಗ ಮಗು ಗುರುಗಳೇ, ನೀವು ರಭಸದಿಂದ ನಡೀತಾ ಇದ್ದವರು ಸ್ವಲ್ಪ ನಡಿಗೆಯ ಗತಿಯನ್ನು ನಿಧಾನ ಮಾಡಿದ್ರೆ ಏನಾಯ್ತು ಗುರುಗಳೇ? ನಾನೇನಾದ್ರೂ ತಪ್ಪಿ ಕೇಳಿದನೋ? ಅಲ್ಲವ ನಾನು ಹೋದದ್ದು ಅವಸರ ಆಯ್ತಾ? ನಿಜಾರ್ಥದಲ್ಲಿ ಶಿಷ್ಯನನ್ನು ಜಾಗೃತಾವಸ್ಥೆಗೆ ಒಳಪಡಿಸಬೇಕಾದದ್ದು ಗುರುವಿನ
ಗುರುವಿನ ಕರ್ಮ. ಹೌದೌದು. ಆದ್ರೆ ಇಲ್ಲಿ ಹ. ನೀನಿವತ್ತು ಶಿಷ್ಯನಾಗಿ ಹ. ಗುರುಗಳೇ ನಡೆಯುವಲ್ಲಿ ಕಲ್ಲು ಮುಳ್ಳುಗಳೆಲ್ಲ ಉಂಟು, ಹ. ನಿಧಾನವಾಗಿ ನಡೆಯಿರಿ ಎನ್ನುವಂತಹ ಮಾತನಾಡುವಾಗ ನಿನಗೆ ವಿದ್ಯೆಯನ್ನು ಕಲಿಸುವಂತಹ ಕಾಲದಲ್ಲಿಯೇ ನನಗೆ ಕೂಡುತ್ತದೆ ಎನ್ನುವಂತಹ ಭಾವ ಇದ್ದದ್ದು ಹೌದು ಮಗು. ಈಗ ನನಗೂ ಅನಿಸ್ತದೆ ಏನು ಅಂತ, ಇದು ಹೆಚ್ಚು ದಿವಸ ನನಗೆ ಕೂಡ್ಲಿಕ್ಕಿಲ್ಲ ಗುರುಗಳೇ ನಾನು ಹೆಚ್ಚಂದ್ರೆ ನಿಮ್ಮ ಕಾಡಿನ ನಡಿಗೆಯನ್ನು ಸುಗಮವಾಗಿಸಿಯಲು ಬದುಕಿನ ನಡಿಗೆಯನ್ನು ಬೋಧಿಸುವ ಗುರುಗಳು ನೀವೇ ಗುರುಗಳೇ. ಆದ್ರಿಂದ ನೀವು ಕಲಿಸಿದ ಪಾಥೇಯ ನನ್ನ ಬದುಕಿನ ಉದ್ದಕ್ಕೂ ಸಾಕಾಗ್ತದೆ. ನಾನು ಎಷ್ಟು ಸೇವಿಸಬಲ್ಲೆ, ನಿಮ್ಮ ಜೊತೆಗಿದ್ದಷ್ಟು ಈ ಕಾಡಿನಲ್ಲಿದ್ದ ಕಲ್ಲನ್ನೋ ಮುಳ್ಳನ್ನೋ ನಿವಾರಿಸಿ, ಅದು ದೊಡ್ಡ ವಿಷಯವೋ ಗುರುಗಳೇ. ಒಂದು ಸತ್ಯ ಹೇಳ್ಬೇಕೋ ಮಗು, ನೀವು ಹೇಳಿದ್ದೆಲ್ಲ ಸತ್ಯವೇ, ಆದ್ರೂ ಔದಾರ್ಯದಿಂದ ನೀವು ಹಾಗೆ ಹೇಳ್ತೀರಿ ಅಷ್ಟೇ. ನನ್ನಿಂದ ಇನ್ನು ಮುಂದೆ ಮಾತು ಆಡ್ಲಿಕ್ಕೂ ಸಾಧ್ಯವಾಗದ ಗುರುಗಳೇ, ನೀವು ಆಯಾಸಗೊಂಡ ಹಾಗುಂಟು. ಗುರುಗಳೇ, ನೀವು ಸ್ವಲ್ಪ, ನಾವು ಈಗ ಬಂದು ಸೇರಿದ ಈ ನಿರ್ಜನವಾದ ಅರಣ್ಯ ಪ್ರದೇಶ, ನೀವು ಸ್ವಲ್ಪ ವಿಶ್ರಾಂತಿ ಮಾಡಿ ಗುರುಗಳೇ. ಹೌದು, ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಹೌದು ಮಗು, ಹೌದು. ಏನೋ ಒಂದು ರೀತಿಯಾದಂತಹ ಜಾಡ್ಯ ಆವರಿಸಿದೆ. ಹೌದೌದು. ಹಾಗಾಗಿ ನಾನು ಯೋಚನೆ ಮಾಡುವಂತಹದ್ದು ಒಂದು ಸ್ವಲ್ಪ ಕಾಲ ವಿಶ್ರಾಂತಿಯನ್ನು ಪಡೆದು. ನೀವು ಆಶ್ರಮದಲ್ಲಿ ತಲೆ ಅಡಿಗೆ ಏನು ಇಡದೆ ಮಲಗಿದ್ದು ನಾನು ನೋಡ್ಲಿಲ್ಲ. ಈಗ ಇಲ್ಲಿ ಮಲಗುವುದು ಅಂದ್ರೆ ನಿಮಗೆ ತಲೆ ಅಡಿಗೆ ದಿಂಬಾಗಿ ಏನಾದ್ರೂ ಭಾರವಾದದನ್ನು ಇಟ್ಟೇ ಅಭ್ಯಾಸ. ನೀವು ಹೇಗೆ ಮಲಗುದು ಗುರುಗಳೇ? ಅಯ್ಯೋ, ಶಿಷ್ಯರುಗಳಿಗೆ ಸಂದೇಹ ಬರುವಾಗ ಉತ್ತರವನ್ನು ಕೊಡುವಂತಹ ನನಗೆ ಇದಕ್ಕೆ ಒಂದು ಉತ್ತರ ಗೊತ್ತಿಲ್ವಾ ಮಗು? ತಂದೆಯಾಗಿ ನನ್ನನ್ನು ಪಾಲಿಸಿದ್ದೀರಿ ಎನ್ನುವಂತಹ ಮಾತನ್ನು ನೀನು ಆಡಿದ್ದಿ. ಹೌದು. ಯದ್ಭಾವಂ ತದ್ಭವತಿ ಅಲ್ವ ಮಗು? ಹೌದು. ಪುತ್ರನಾಗಿ ನಾನು ನಿನ್ನನ್ನು ಕಂಡ ಕಾರಣದಿಂದಲೇ ನಿನ್ನ ಮನಸ್ಸಿನ ಅಂತರಾಳದಲ್ಲಿ ಆ ಭಾವ ಅಂಕುರಿಸಲಿಕ್ಕೆ ಸಾಧ್ಯವಾದದ್ದು. ಈಕೋ ಮಗನಾಗಿಯೇ ಇದ್ದಿ, ಈಗ ಒಂದು ಕ್ಷಣಕ್ಕೆ ನನಗೆ ತಾಯಿ ಆಗ್ತೀಯ? ಹಾಗಂದ್ರೆ ಎಂತದ್ದು ಗುರುಗಳೇ? ನಿನ್ನ ಮಡಿಲಲ್ಲಿ ನನಗೊಮ್ಮೆ ಮಗುವಾಗಬೇಕು ಎನ್ನುವಂತಹ ಆಸೆ ಆಗಿದೆ. ಇಲ್ಲ, ನನ್ನ ದೇವರನ್ನು ನಾನು ಉಡಿ ತುಂಬಿಸಿಕೊಳ್ತೇನೆ, ನೀವು ಹೀಗೆ ಮಲಗಬೇಕು. ಮಗು, ಒಂದು ಹೇಳುತ್ತೇನೆ, ನಿನ್ನ ಮಡಿಲಲ್ಲಿ ಮಗುವಾಗಿ ಮಲಗುತ್ತೇನೆ. ಅದು ಮಗುವಿಗೆ ಸ್ವಲ್ಪ ಎಚ್ಚರ ಆದ್ರೆ ಅದು ಏನಂತ ಹೇಳಿದ್ರೆ ಎದೆಗೆ ಒದೆಯಲೂಬಹುದು. ಹಾಗಂತೇಳಿ ಅದನ್ನೆಲ್ಲ ನೋವಂತೇಳಿ ತಿಳ್ಕೊಳ್ಬೇಡ ಗುರುಗಳೇ. ದೇವರು ಮಗುವಾಗುವುದು ಅಂದ್ರೆ ದೇವರಿಗೆ ಶೈಶವ ಬರುವುದು ಅಂತ ಅರ್ಥ ಅಲ್ಲ. ಮಕ್ಕಳಾಗಿರುವ ಭಕ್ತರ ಕೈಗೆ ಎಟಕುವಂತೆ ದೇವರು ತನ್ನನ್ನು ತಾನು ಕುಗ್ಗಿಸುವುದು ಅಂತ ಅರ್ಥ. ಆದ್ದರಿಂದಲೇ ನೀವು ಮಲಗುವುದಕ್ಕೆ ಹೊರಟದ್ದು ಸೇವನೆಯಲ್ಲಿ ತೊಡಗಿದ ನನಗೊದಗಿದ ಸುಯೋಗ ಅಂತ ಭಾವಿಸ್ತೇನೆ. ತಾವು ವಿಶ್ರಮಿಸಿ ಗುರುಗಳೇ, ವಿಶ್ರಮಿಸಿ. ನೀವು ಮಾಡಿದ ಎಲ್ಲವೂ ನನ್ನ ಅನುಗ್ರಹವೇ. ಆಗಲಿ, ಮಲಗಿ ಮಲಗಿ ಮಲಗಿ. ಇಂದು ಪರಶುರಾಮನಿಗೆ ವಸುಶೇನನ ಮಡಿಲಲ್ಲಿ ಶಯನೋತ್ಸವ. ಪರಶುರಾಮರಿಗೆ ಶಯನ, ವಸುಶೇಣನಿಗೆ ಉತ್ಸವ. ಆಗಲಿ ಆಗಲಿ ಆಗಲಿ. ಆಹಾ, ಸುರನದಿ ಸುತ ಕುಂಭಜಾತರ ಗುರು ಎನ್ನ, ಸುರನದಿ ಸುತ ಕುಂಭಜಾತರ ಗುರು ಎನ್ನ, ಗುರುದೇವನಾಗಿರಲು ಕುಂಭಜಾತರ ಗುರು ಎನ್ನ, ಗುರುದೇವನಾಗಿರಲು ಎಲ್ಲ ಗುರುದೇವನಾಗಿರಲು, ಜರೆಯುವರಾರಿಲ್ಲ ಕುಲಹೀನ ನಿಂದಿನ್ನು, ಜರೆಯುವರಾರೆನ್ನ ಕುಲಹೀನ ಇಲ್ದಿನ್ನು ಹರಿಯನುಗ್ರಹವೆಂದನು. ಜರೆಯುವರಾರೆನ್ನ ಕುಲಹೀನ ನಿಂದಿನ್ನು ಹರಿಯನುಗ್ರಹವೆಂದನು. ಸುರನದಿ ಸುತ ಕುಂಭಜಾತರ ಗುರು ಎನ್ನ,
ಎನ್ನ ಗುರುದೇವನಾಗಿರಲು ಜರೆಯುವರಾರೆನ್ನ ಕುಲಹೀನ ನಿಂದಿನ್ನು ಹರಿಯನುಗ್ರಹವೆಂದನು ಹರಿಯನುಗ್ರಹವೆಂದನು ಪ್ರಸನ್ನೇಂದ್ರಿಯ ಮಾನಸರಾಗಿ ಮಡಿಲಲ್ಲೇ ಪವಡಿಸಿರಬಹುದಾದ ಗುರುಗಳ ಮುಖಮಂಡಲ ನೋಡ್ತಾ ಇದ್ರೆ ಅಭೇದ್ಯವಾದ ಆತ್ಮವಿಶ್ವಾಸ ಒಂದು ಅಂತರಂಗದಲ್ಲಿ ಜಾಗೃತವಾಗುತ್ತಾ ಉಂಟು ಅಂತ ನನ್ನ ಅನುಭವಕ್ಕೆ ಬರ್ತಾ ಉಂಟು. ಲೋಕದ ಪ್ರವೃತ್ತಿಗೆ ಕೆಲವೊಮ್ಮೆ ಹೇಗೆ ಉತ್ತರ ಸಿಕ್ಕಿಬಿಡ್ತದೆ ಅಂತ. ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಅಳೆದು ಇವ ಹೀಗೆ ಅಂತ ನಿರ್ಣಯಿಸುವುದಕ್ಕಿಂತ ಸಮಾಜಕ್ಕೆ ಆಸಕ್ತಿ ಇವನನ್ನು ಯಾವ ವರ್ಗಕ್ಕೆ ಸೇರಿಸಬಹುದು ಅಂತ. ವ್ಯಕ್ತಿಯ ಕುಲದೆಡೆಗೆ ಆಕರ್ಷಣೆ ಸಮಾಜಕ್ಕೆ ಯಾವತ್ತೂ ಉಂಟು. ಕುಲ ಅಂದ್ರೆ ಏನು ಅಂತ, ವರ್ಗ ಅಂತ ಅರ್ಥ ಅಲ್ವ. ಯಾವ ವರ್ಗಕ್ಕೆ ಇವನನ್ನು ಸೇರಿಸಬಹುದು? ಅಹಂಕಾರಿಗಳ ವರ್ಗಕ್ಕೋ, ಆತ್ಮವಿಶ್ವಾಸಿಗಳ ವರ್ಗಕ್ಕೋ, ದೀನನ ವರ್ಗಕ್ಕೋ, ದಲಿತರ ವರ್ಗಕ್ಕೋ, ಸಂಪನ್ನರ ವರ್ಗಕ್ಕೋ, ಮೇಧಾವಿಗಳ ವರ್ಗಕ್ಕೋ? ಇದು ಸ್ಥೂಲವಾಗಿ ಆದರೆ ಅದೇ ಸಹಜವಾಗಿ ಈ ಸಮಾಜದಲ್ಲಿ ನೆಲೆಯಾದದ್ದು ಬ್ರಾಹ್ಮವೋ, ವೈಶ್ಯವೋ, ಕ್ಷಾತ್ರವೋ, ಶೂದ್ರವೋ, ಯಾವ ವರ್ಗ ಅಂತ. ಈಗ ಅದೇ ಅಲ್ವ ನನಗೆ ತೊಡಕಾದದ್ದು ದ್ರೋಣಾಶ್ರಮದಲ್ಲಿ. ಇವ ಸೇರಬಹುದಾದ ವರ್ಗದಲ್ಲಿಲ್ಲ, ಆದ್ದರಿಂದಲೇ 105 ಒಂದು ಕುಲ ಅಂತ ಮಾಡಿದ್ರು, ನನ್ನನ್ನೊಂದು ಬೇರೆ ಕುಲ ಅಂತ ಮಾಡಿದ್ರು. ನೋಡಿ, ದೊಡ್ಡವರು ಮನಸ್ಸು ಮಾಡಿದ್ರೆ ಎಲ್ಲೆಲ್ಲೋ ಇದ್ದದ್ದೆಲ್ಲ ಸೇರಿ ಒಂದು ಕುಲ ಆಗ್ತದೆ. ಈಗೊಂದು ಹೊಸ ಕುಲ ಆದದ್ದು ನೋಡಿದ್ರ, ಭೀಷ್ಮರು, ದ್ರೋಣರು, ಕರ್ಣನು ಸೇರಿ ಒಂದು ಕುಲ. ಯಾವ ಕುಲ? ಆಚಾರ್ಯ ಭಾರ್ಗವರ ಶಿಷ್ಯ ಸಂಕುಲ. ಅದಕ್ಕೆ ಸಾಮಾನ್ಯರು ಸಿದ್ಧವಾದ ಕುಲವನ್ನು ಅನುಸರಿಸ್ತಾರೆ, ಅಸಾಮಾನ್ಯರು ನವಕುಲ ಸೃಷ್ಟಿಯನ್ನು ತಾವಾಗಿ ಸಾಧಿಸಿಕೊಡ್ತಾರೆ. ಹೊಸ ಸೃಷ್ಟಿಯನ್ನು ಮಾಡುವಂತಹ ಸರ್ಜನಶೀಲತೆಯನ್ನು ಜೀವಧಾತುವಾಗಿ ಹೊಂದಿದಂತಹ ಆಚಾರ್ಯ ಭಾರ್ಗವರ ಕಾರುಣ್ಯ ವಿಶೇಷದಿಂದ ಇನ್ಯಾರಾದ್ರೂ ಕೇಳಬೇಕು, ನೀನು ಯಾವ ಕುಲ ಅಂತ. ನಾನು ಭೀಷ್ಮರ ಕುಲ, ನಾನು ದ್ರೋಣರ ಕುಲ ಅಂತ ಒಟ್ಟಿಗೆ ಹೇಳ್ತೇನೆ, ಅವರಿಗೆ ಗೊಂದಲ ಆಗಬೇಕು. ಭೀಷ್ಮರು ಕ್ಷತ್ರಿಯರು, ದ್ರೋಣರು ಬ್ರಾಹ್ಮಣರು, ಅವರಿಬ್ಬರ ಕುಲ ಅಂತ ಹೇಳ್ತಾನೆ, ಇವ ಯಾವ ಕುಲ ಅಂತ ತಲಸ್ಪರ್ಶಿಯಾಗಿ ನೋಡುವಂತಹ ವ್ಯವಧಾನವೇ ಯಾರಿಗೂ ಇಲ್ಲ. ಇವ ಸತ್ವೋದ್ರೇಕ ಹೊಂದಿದ್ದು ಯಾವುದರಿಂದ? ಯಾವ ಗುರುಗಳನ್ನು ಸೇವಿಸಿದ, ಯಾವ ವಿದ್ಯೆಯನ್ನು ಸಂಗ್ರಹಿಸುವ, ಇದನ್ನು ತಿಳಿಯುವಂತಹ ಒಂದು ತತ್ಪರತೆ ಈ ಸಮಾಜಕ್ಕೆ ಯಾವಾಗ ಜಾಗೃತವಾಗುತ್ತದೋ ನಾನು ಅರಿಯೆ. ಒಬ್ಬನನ್ನು ಅಳಿಯಬೇಕು ಅಂತ ಆದರೆ ಇವ ಯಾವುದರಲ್ಲಿ ಸಾಧನೆ ಮಾಡುವುದಕ್ಕೆ ಬಯಸಿದ್ದಾರೋ ಅದರಲ್ಲಿ ಯಾವ ಆಸಕ್ತಿಯೂ ಇಲ್ಲದ ಅವನ ಅಪ್ಪಮ್ಮನನ್ನು ನೋಡಿ ಇವನನ್ನು ಅಳಿಯುವುದು. ಈಗ ಅವರು ಅಪರಾಧ ಮಾಡಿದ್ದಾನೆ ಅಂತಲ್ಲ, ನನ್ನ ಪಾಲಕನಾದಂತಹ ಅಧಿರಥನೋ ರಾಧೆಯೋ ಪಾಪ ಅವರು ಕುಲಾಚಾರ ವಿಹಿತವಾದ ವಿಧಾನದಲ್ಲಿ ಬದುಕುತ್ತಾ ಇದ್ದಾರೆ, ಅವರಿಗೆ ಅದರಲ್ಲಿ ಆಸಕ್ತಿ ಇರ್ಲಿ. ಈಗ ನನ್ನನ್ನು ನೋಡಿದಾಗ ಅವರನ್ನು ನೋಡಿ ಅಳಿಯುವುದು ಯಾಕೆ? ಇದರಿಂದ ಅವರಿಗೂ ವೇದನೆ, ನನಗೂ ವೇದನೆ. ನಮ್ಮಿಂದಾಗಿ ನನ್ನ ಮಗನಿಗೆ ಹೀಗಾಯ್ತಲ್ಲ ಅಂತ ಅವರು ವೇದನೆ, ನನ್ನ ಹಂಬಲದಿಂದಲಾಗಿ ಅವರಿಗೂ ಈ ತೆರನಾಗಿ ಒಂದು ನೈಚ್ಯವನ್ನು ಸಮಾಜ ಆರೋಪಿಸ್ತದಲ್ಲ ಅಂತ ನಾನು ನೋಯುವುದು. ಒಂದು ಹಂತದಲ್ಲಿ ಈ ದ್ವಂದ್ವಗಳಿಂದೆಲ್ಲ ಬಿಡುಗಡೆ ಆಗುವುದಕ್ಕೆ ಇದ್ದದ್ದನ್ನು ಬಿಟ್ಟು ಮೇಲೇರಬೇಕು ಅಂತ ಆಡಿದ್ದು ಪ್ರಾಜ್ಞರದಕ್ಕೆ. ಸಂಸಾರ, ಜಂಜಡ ಎಲ್ಲವನ್ನು ಬಿಟ್ಟು ಗುರು ಕಾರುಣ್ಯ ಹೊಂದುವುದೊಂದೇ ಲಕ್ಷ್ಯ ಅಂತ ಮೇಲೇರಿ ಮಹೇಂದ್ರಾಚಲದ ತಪ್ಪಲಿಗೆ ಬಂದು ಸೇರಿದ್ರು ಇಲ್ವ? ಈಗ ಆ ಜಂಜಡ ಯಾವುದಾದ್ರೂ ಉಂಟಾ? ಈಗ ಯಾರು ತಮ್ಮ ನಿಶಿತ ಮಾರ್ಗಣದಿಂದ ಅಂತರಂಗವನ್ನು ಕೊರೆಯುವಂತಹ ಪ್ರಯೋಗವನ್ನು ಮಾಡ್ತಾ ಇದ್ದಂತಹ ದುರ್ಮಾನಸಿಗಳು ಯಾರಿದ್ದಾರೋ ಅವರೆಲ್ಲರಿಗೂ ಈ ಸ್ಥಿತಿ
ಈ ಒಂದು ಚಿತ್ರ ನನ್ನ ಮನದಲ್ಲಿ ಸ್ಥಾಯಿಯಾಗಿ ಉಳಿಯುತ್ತದೆ. ಇದನ್ನು ಬೇಕೆನಿಸಿದಾಗ ತೆರೆದು ತೋರ್ಲಿಕ್ಕಾಗುವುದಿಲ್ವಲ್ಲ ಅಂತಲೇ ನನಗೆ ವ್ಯಸನ ಇರುವುದು. ಗುರುಗಳು ಹೀಗೆ ನನ್ನ ತೊಡೆಯಲ್ಲಿ ಮಲಗಿದ ಈ ಚಿತ್ರ ಉಂಟಲ್ಲ, ಇದನ್ನು ಯಾರಾದ್ರೂ ನಿನ್ನ ಕುಲ ಯಾವುದು ಅಂತ ಕೇಳುವಾಗ ತೆಗೆದ ಮುಖಕ್ಕೆ ಹಿಡಿಬೇಕು ಅಂತ ಕಾಣುವುದು. ಅಯ್ಯೋ 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 ಇದೆ ಹಿಂಸೆ ಮಗಳಾಯ್ತು ಉರಿಯಿಲ್ದ ದಹಿಪು ತಿನ್ನಯತನುವು ಉರಿಯಿಲ್ದ ದಹಿಪು ತಿನ್ನಯತನುವು ಸಹಿಸಲಾರೆನು ರಕ್ತ ಸುವಿಸುತ್ತಲಿಗುವುದೆಂತ ಸಹಿಸಲಾರೆನು ರಕ್ತ ಸುವಿಸುತ್ತಲಿಗುವುದೆಂತ ಕುಹಕಿ ತುಂಬಿಯ ಕೃತ್ಯವೋ ಏನುರಿ ಮುಟ್ಟಿ ನೋಡಿದರೆ ಉರಿ ಬರುವಲ್ಲಿ ಮುಟ್ಟಿ ನೋಡಿದರೆ ರಕ್ತ ಎಲ್ಲಿ ಎಲ್ಲಿ ಬಂದದ್ದು ಸೇರಿದ್ದು ಗೊತ್ತಾಗ್ತಾ ಇಲ್ಲ. ಕೊರೆಯುವುದು ಅನುಭವಕ್ಕೆ ಬರ್ತಾ ಉಂಟು. ದುಂಬಿಯೋದು ನಾನು ನೋಡುವುದಕ್ಕಾಗಿ ನನ್ನನ್ನೇ ಹೆಚ್ಚು ಅಲುಗಾಡಿಸುವಂತಿಲ್ಲ. ಹಾಗೆ ಅಂತ ದುಂಬಿಯಂತೆ ನನ್ನ ಅನುಭವಕ್ಕೆ ಬರ್ತಾ ಉಂಟಾದ್ರು ಅದರ ಗಾತ್ರ ಸ್ಪಷ್ಟತೆ ನನ್ನ ಅಕ್ಷಿಗಳಿಗೆ ಲಭ್ಯವಾಗ್ತಾ ಇಲ್ಲ. ಅತೀವವಾದ ವೇದನೆ, ಅಸಹನೀಯವಾದ ವೇದನೆ ಕೊರೆಯುತ್ತಾ ಉಂಟು. ಅಂತರಂಗದಲ್ಲಿ ಪ್ರಶಾಂತಿ ನೆಲೆಯಾದದ್ದನ್ನು ಕಂಡು ಇವ ಇಷ್ಟ ಆನಂದ ಅನುಭವಿಸುವುದಕ್ಕೆ ಅಯೋಗ್ಯ ಅಂತ ಅರಿತ ಯಾವುದೋ ದೇವತೆಗಳೇ ಈ ದುಂಬಿಯನ್ನು ಕಳಿಸಿಕೊಟ್ರೋ ಹೇಗೆ? ಇಷ್ಟು ಸುಖ ಇವ ಅನುಭವಿಸುವುದು ಬೇಡ, ಗುರುಕಾರುಣ್ಯದಿಂದ ಇಷ್ಟ ಆನಂದ ಇವನಿಗೆ ಸಿಕ್ಕುವುದು ಬೇಡ ಅಂತ ಕೊರೆಯುವುದಕ್ಕಾಗಿ ಬಂದ. ಇಲ್ಲ ಅದು ಕೊರೆಯಲಿ, ನನಗೆ ನೋವಾಗಲಿ, ಆದರೂ ಮಿಸುಕಾಡಕೂಡದು. ಅಳುಗಿನಾತನುವನ್ನು ಚಲಿಸದೆ ವಿದ್ಯೆಯ ಕಲಿಸಿದ ಗುರು ನಿತ್ಯ ತಿಳಿದೆದ್ದರೆನಗಾಗ ಬಹುಗತಿ ಪಾಪದ ಫಲವಿರುವುದು ಚಿಂತಿಸಿದ ಅಳುಗಿನಾತನುವನ್ನು ಚರಿಸಲು ಹೊರಗಿನಿಂದ ಬಂದ ಯಾವ ಒತ್ತಡವೂ ಇಲ್ಲ. ಸುಷೇಣ, ಸ್ತಬ್ಧನಾಗು, ಮಿಸುಕಾಡಬೇಡ. ಗುರುಗಳು ನಿನಗಾಗಿ ನಿದ್ರೆ ಬಿಟ್ಟಿದ್ದಾರೆ. ಗುರುಗಳು ನಿನ್ನ ವಾಂಛೆಗೆ ಸ್ಪಂದಿಸ್ತಾ ಅನ್ನಾಹಾರ ವರ್ಜಿಸಿದ್ದಾರೆ. ಗುರುಗಳು ನಿನಗಾಗಿ ತಮ್ಮನ್ನು ತಾವು ತೆತ್ತುಕೊಂಡಿದ್ದಾರೆ. ಗುರುಗಳಿಗಾಗಿ ಗುರುಗಳ ಒಂದು ಸುಖಶಯ್ಯೆಯಾಗುವುದಕ್ಕೂ ನೀನು ಅಸಮರ್ಥನಾಗಿ ಹೋಗುತ್ತಿ. ಇಲ್ಲ. ಸಂಕಲ್ಪ ಸಾಧನೆಗಾಗಿ ಅಚಲರಾಗಿ ನಿಂತು ಪಂಚಾಗ್ನಿ ಮಧ್ಯದಲ್ಲಿ ನಿಂತು ತಪಿಸುವ ಯೋಗಿಗಳ ಮುಖದಲ್ಲಿ ಇದೊಂದು ನೋವಾ? ಇಲ್ಲ. ವಾತಾಶನರಾಗಿ, ಪರ್ಣಾಶನರಾಗಿ, ನಿರಾಹಾರಿಗಳಾಗಿ, ತಪಸ್ವಿಗಳಾಗಿ ಸಾವಿರಾರು ವರ್ಷ ಕಳೆದವರಿಗೆ ಶಾರೀರಿಕವಾದ ಮಾನಸಿಕವಾದ ವೇದನೆಗಳು ಬಾಧಕವಾಗದು ಅಂತಾದರೆ ಗುರು ಸೇವಾ ಧುರಂಧರನಾಗುವುದಕ್ಕೆ ಹೊರಟ ವಸುಶೇಣನಿಗೆ ಈ ದುಂಬಿಯ ಕೊರೆತ, ಅದರ ಕಾಲಿನ ಕೆರೆತ ಅದ್ಯಾಕೆ ವಿಚಲನೆಯನ್ನುಂಟು ಮಾಡಬೇಕು? ಇಲ್ಲ, ನೋವಲ್ಲ ಅಷ್ಟೇ. ಇಲ್ಲದಿದ್ದರು ಗುರುಗಳು ನನಗೆ ಕರುಣಿಸಿದ ಸೌಖ್ಯದ ಮುಂಭಾಗದಲ್ಲಿ ಇದೊಂದು ನೋವು. ಅದರಷ್ಟಕ್ಕೆ ಅದರ ಪಾಡಿಗೆ ಏನು ಮಾಡಿದರು ಅದು ನನಗಲ್ಲ. ಆಗ್ತಾ ಇರುವ ನೋವು ನನ್ನದಲ್ಲ. ನನ್ನ ಪಾಲಿಗೆ ನನ್ನ ಗುರುಗಳು ಅವರು ಮಲಗಿದ್ದು ಅದರಿಂದ ಲಭ್ಯವಾಗುವ ಶ್ರೇಯಸ್ಸು ಇದು ಮಾತ್ರ ಲಕ್ಷ್ಯ. ಗುರುಗಳು ಹೇಳುವ ತನಕ ನಿಶ್ಚಲನಾಗಿ ಬಿಡ್ತೇನೆ. ಶಿಷ್ಯನ ಮಾತೃವಾತ್ಸಲ್ಯಕ್ಕೆ ಮನಸೋತಂತಹ ನಾನು ಸಹಜವಾಗಿಯೇ ನನ್ನ ದೇಹಕ್ಕೆ ಬಂದೊದಗಿದಂತಹ ಜಡತ್ವ ಕಾರಣದಿಂದಲಾಗಿ ಶಿಷ್ಯನ ತೊಡೆಯ ಮೃದುತ್ವವನ್ನು ಅನುಭವಿಸುತ್ತಾ ನನ್ನ ನಿದ್ರೆಗೆ ಭಂಗವಾದದ್ದು ಏನು ಎನ್ನುವುದಾಗಿ ನಾನು ಯೋಚನೆ ಮಾಡಿದ್ರೆ ಕೆನ್ನೆಗೆ ತಂಪಾದಂತಹ ಅನುಭವ. ಏನಪ್ಪ ಇದು? ಏನು ರಕ್ತ ವಸುಶೇನ, ಏನು ಮಾಡಿದ್ಯೋ?
ನೆನೆದಿರುವ ವಿಕ್ರಮವ ನುಡಿ ನೀನು ಕ್ಷತ್ರಿಯರ ತನಯ ನಲ್ಲಬಿ ಉಸಿರು ಜವದಿ. ವಸುಸೇನ ಗುರುವರ ಎದ್ರ ನಿಜಾರ್ಥದಲ್ಲಿ ಎಚ್ಚರವಾದದ್ದು ನನಗೆ. ಗುರುಗಳೇ, ತಮಗೇನಾಯ್ತು? ಒಮ್ಮಿಂದೊಮ್ಮೆಗೆ ನಿದ್ದೆಯಿಂದ ಸಿಡಿದದ್ರಲ್ಲ ತಾವು. ನೋಡಿದ್ಯಾ ನನ್ನ ದೇಹವನ್ನು? ಏನು ನನ್ನ ಜೀವನದಲ್ಲಿ ರಕ್ತವನ್ನೇ ಕಾಣದಿರುವಂತಹ ಪರಶುರಾಮನಲ್ಲ ನಾನು. ತಮಗೂ ಅಂಟಿತಲ್ವ? ಬ್ರಾಹ್ಮಣ ಪಂಚಕರೆಂದೆನಿಸಿಕೊಂಡಂತಹ ಕ್ಷತ್ರಿಯರ ಕುಲವನ್ನೇ ಸಂಹರಿಸುವಂತಹ ಕಾಲದಲ್ಲಿ ಅಳುಕಲಿಲ್ಲ, ಹೆದರಲಿಲ್ಲ, ಚಿತ್ತ ವಿಭ್ರಮಣೆಗೆ ಒಳಗಾಗ್ಲಿಲ್ಲ ನಾನು. ಮತ್ತೆ ಈ ಹನಿ ರಕ್ತಕ್ಕಲ್ಲ ತಾವು ಯಾಕೆ ಆಕ್ರೋಶಗೊಳ್ಳುವುದು ಗುರುಗಳೇ? ಬಂದದ್ದು ಹೇಗೆ? ನಾನು ಜೀವನದಲ್ಲಿ ಉತ್ತರವನ್ನು ಕಾಣದೆ ಉತ್ತರದಾಯಿತ್ವವನ್ನು ನಿಮ್ಮ ಸನ್ನಿಧಾನದಲ್ಲಿ ನಾನು ಕಾಣಬೇಕು ಗುರುಗಳೇ. ಅನಾಥನಾದಂತಹ ನನ್ನನ್ನು ದೈವದ ರೀತಿಯಲ್ಲಿ ರಕ್ಷಿಸಬೇಕು ಎನ್ನುವಂತಹ ಮೋಸದ ಮಾತುಗಳನ್ನು ಆಡಿ. ಮೋಸ ಇಲ್ಲಿ ಗುರುಗಳೇ, ಅದ್ಯಾಕೆ ಮೋಸ ಆಗಬೇಕೀಗ? ಇಲ್ಲಿಯ ತನಕ ಪ್ರಾಮಾಣಿಕನಾಗಿದ್ದೆ ಅಂತ ಒಪ್ಪಿದವರಲ್ವೋ ತಾವು? ಶಿಷ್ಯ ಸ್ವೀಕಾರ ಮಾಡುವಂತಹ ಕಾಲದಲ್ಲಿ ಸ್ಪಷ್ಟವಾಗಿ ನಿನ್ನೆದುರು ನಾನು ಹೇಳಿಕೊಂಡಿದ್ದೇನೆ. ನಿನ್ನೆದುರು ತಲೆ ಎತ್ತಿ ನಿಲ್ಲಬೇಕಾದಂತಹ ನಾನಾದರೂ ಕೂಡ ನಿನ್ನ ವಿನಯಕ್ಕೆ ಮನಸೋತಂತಹ ನಾನು ಅಡಿಗೆ ಬಿದ್ದಂತಹ ನಿನ್ನನ್ನು ಎತ್ತುವಂತಹ ಕಾಲದಲ್ಲಿ, ನಿನ್ನ ಬೆನ್ನನ್ನು ನೇವರಿಸುವಂತಹ ಕಾಲದಲ್ಲಿ ನಾನು ಆಡಿದ್ದೇನು? ಕ್ಷತ್ರಿಯ ಕುಲದವರಿಗೆ ಪರಶುರಾಮನಿಂದ ವಿದ್ಯೆ ಎನ್ನುವಂತಹದ್ದು ದತ್ತವಾಗುವುದಕ್ಕೆ ಸಾಧ್ಯವಿಲ್ಲ. ಗುರುಗಳೇ, ಕ್ಷತ್ರಿಯನಲ್ಲದೆ ಇದ್ದರೆ ಇಂತಹ ಒಂದು ನೋವನ್ನು ಸಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ನೀನಂದದ್ದೇನು? ನನ್ನ ಲೋಹ ಹಿರಣ್ಯವಾಗಿ ಕಾಣಿಸುವಂತಹ ಈ ಒಂದು ಕವಚದ ಹಿಂದಿರುವಂತಹ ಸತ್ವವನ್ನು ನೀವು ಕಾಣುವಂತಹ ಕಣ್ಣುಂಟು ಎನ್ನುವುದಾಗಿ ನೀನು ಆಡಿದ್ದಿ. ನನಗೆ ಗೊತ್ತಾಗ್ಲಿಲ್ಲ ವಸುಸೇನ. ನನ್ನ ಬಳಿಗೆ ಬಂದದ್ದು ಕಾಮಧೇನುವಿನ ಎಳೆ ಕರು ಎನ್ನುವಂತಹ ಭಾವದಿಂದಲಾಗಿ ಆಶ್ರಮಕ್ಕೆ ನಾನು ಕರೆತಂದೆ. ಆದರೆ ಈ ಕಾಮಧೇನುವಿನ ಒಳಗೆ ಇರುವಂತಹದ್ದು ವ್ಯಾಘ್ರದ ಮುಖ. ಅಯ್ಯೋ, ವಂಚನೆ ಮಾಡಲಿಲ್ಲ. ಕೆಚ್ಚಲಿನಿಂದ ಬರುವಂತದ್ದು ಅಮೃತ ಸದೃಶವಾದಂತಹ ಹಾಲಲ್ಲ, ಪಾಷಾಣವಾದಂತಹ ವಿಷ ಎನ್ನುವುದಾಗಿ ನಾನು ಬಲ್ಲೆ. ನೀನು ಕ್ಷತ್ರಿಯ ಅಲ್ಲ ಎನ್ನುವುದಾಗಿ. ನೀನು ಕ್ಷತ್ರಿಯನೇ. ಈಗಲಾದರೂ ಕೂಡ ನಿಜವನ್ನು ಒಪ್ಪಿಕೋ. ಗುರು ಕಾರುಣ್ಯವನ್ನು ಸಾಧಿಸುವಂತಹ ಕೈಂಕರ್ಯದಲ್ಲಿ ಮುಂದುವರಿದಂತಹ ನೀನು ಗುರು ಶಾಪವನ್ನು ಧರಿಸುವಂತಹ ಪ್ರವೃತ್ತಿಗೆ ಇಳಿಬೇಡ. ನೀನು ಕ್ಷತ್ರಿಯ. ಗುರುಗಳೇ, ನಾ ಕ್ಷತ್ರಿಯನೇ. ಹೇಗೆ ವರದನುರ್ವೇದವನರಿವಾ ಮಹಕಾಕ್ಷೆಯಲಿ ವರದನುರ್ವೇದವ ಅರಿವಾ ಮಹಕಾಕ್ಷೆಯಲಿ ಅರಿಯದರು ಹಿದೆ ಸಟಿಯವಲ್ ಚಿಸಿದೆ ಅರಿಯದರು ಹಿದೆ ಸಟೆಯ ವಂಚಿಸಿದೆ ನಾವಸುಂದರೆಯ ಮಗನಲ್ಲ ನಾವಸುಂದರೆಯ ಮಗನಲ್ಲ ನಾ ಕ್ಷತ್ರಿಯಾತ್ಮಜನಲ್ಲ ನಾವಸುಂದರೆಯ ಮಗನಲ್ಲ ನಾ ಕ್ಷತ್ರಿಯಾತ್ಮಜನಲ್ಲ ಕುಲಗೋತ್ರವಿಲ್ಲವೆನಲು ಕುಲಗೋತ್ರವಿಲ್ಲ ಎನಲು ವರದನುರ್ವೇದವ ಅರಿವ ಮಹಕಾಕ್ಷೆಯಲಿ ಗುರುವರ ಶಾಂತರಾಗಿ ಏನು ದುಂಬಿಯೆಂದು ಕೊರೆದದ್ದರಿಂದ ಹರಿದ ರಕ್ತ ಉರಿ ಹೆಚ್ಚಿಸುವಂತೆ ನಿಮ್ಮನ್ನು ಎಚ್ಚರಿಸಿ ಹೀಗೆ ಆಕ್ರೋಶಿತರಾಗುವಂತೆ ಮಾಡ್ತದೆ ಅಂತ ಕಲ್ಪನೆ ಇರಲಿಲ್ಲ. ರಕ್ತದ ಉರಿಗಿಂತಲೂ ನೀನೇ ಸಗಿದಂತ ವಿಶ್ವಾಸ ಘಾತುಕತನದ ಉರಿ ಸುಡುತ್ತಾ ಉಂಟು ಇಲ್ಲಿ. ಗುರುವರ, ಗುರು ಸಂಕಲ್ಪಕ್ಕಿಂತ ನನ್ನ ಸಂಕಲ್ಪ ದೊಡ್ಡದು ಅಂತ ಆದರೆ ಗುರುಗಳೇ ದುಂಬಿ ಚುಚ್ಚುತ್ತಾ ಉಂಟು ಹೇಳಿ ಅಂತ ಎಬ್ಬಿಸ್ತಿದ್ದೆ. ಗುರುಗಳೇ, ಎಬ್ಬಿಸ್ಬೇಕಿತ್ತು ನೀನು.
ನನ್ನ ಸಂಕಲ್ಪಕ್ಕಿಂತ ಗುರುಗಳ ಶಾಂತಿ ಸಮಾಧಾನ ಸಂಕಲ್ಪಗಳು ಪ್ರಧಾನವಾದದ್ದು ಅಂತ ಇದ್ದದ್ದರಿಂದಲೇ ನಿಮ್ಮ ನಿದ್ರಾಭಂಗವಾಗ ಕೂಡುವುದು ಅಂತ ಸಹಿಸಿ ಉಳಿದರೆ ಅದೇ ಅಪಚಾರವಾಗಿ ಹೋಯ್ತೆ. ಗುರುವರ ಕೈಗೆತ್ತಿ ಮುದ್ದಿಸಿದವರ ಕೈಗೂಸಾಗಿ ಬೆಳೆದವನು ಇವ ಸುಷೇಣ. ಯಾರೆಲ್ಲಿಂದ ಕೈಗೆತ್ತಿಕೊಂಡಿದ್ದಾರೋ ಅದಕ್ಕಿಂತ ಪೂರ್ವದಲ್ಲಿ ನಾನೇನಾಗಿದ್ದನೋ ನಾನು ಅರಿಯೇ. ಹಾಗೆ ನೋಡಿದರೆ ಈ ಭೂಮಿಯಲ್ಲೇ ನಾ ಸಿಕ್ಕಿದ್ದು ಅಲ್ಲ, ನೀರಲ್ಲಿ ಸಿಕ್ಕಿದೆ ನನ್ನನ್ನು ಕೈಗೆತ್ತಿಕೊಂಡವರಿಗೆ. ನನ್ನ ಹುಟ್ಟಿನ ಹಿನ್ನೆಲೆ ಏನು ಅಂತ ನಾನು ಅರಿಯೇ, ನನ್ನನ್ನು ಕೈಗೆತ್ತಿಕೊಂಡವರು ತಿಳಿಯರು. ನಾ ಕ್ಷತ್ರಿಯ ಅಂತ ಯಾವ ನೆಲೆಯಿಂದ ಆಡ್ಲಿ? ಆ ನೆಲೆಯಿಂದಲೇ ನೀವು ಕ್ಷತ್ರಿಯನು ಅಂತ ಕೇಳಿದಾಗ ಅಲ್ಲ ಅಂತ ಸಾರಿದೆ. ಯಾಕೆ ಅಂದ್ರೆ ನಾ ಕ್ಷತ್ರಿಯನಿದ್ದರೂ ಇರಬಹುದು ಅಂತ ಚಿಂತಿಸುವುದಕ್ಕೆ ಇಂಬುಗೊಡುವ ಅಂಶ ಒಂದೇ, ನನ್ನಲ್ಲಿದ್ದ ಅಸ್ತ್ರವಿದ್ಯೆಯ ಕುರಿತಾದ ಆಸಕ್ತಿ. ಆದರೆ ನಾ ತಿಳಿದ ಹಸ್ತಿನೆಯಲ್ಲಿ ಗುರುವಾಗಿ ನೆಲೆಯಾದ ದ್ರೋಣರಿಗೆ ಕುಂಭಸಂಭವರಾದ ಬ್ರಾಹ್ಮಣೋತ್ತಮನಾಗಿಯೂ ಅಸ್ತ್ರವಿದ್ಯೆಯಲ್ಲಿ ಆಸಕ್ತಿ ಬರಬಹುದಾದರೆ, ನಾ ತಿಳಿದಂತಹ ಪ್ರಾಚಾರ್ಯರೆನಿಸಿದ ಆಚಾರ್ಯ ಭಾರ್ಗವರಿಗೆ ಜಾಮದಗ್ರಿಯ ಭಾರ್ಗವರೆನಿಸಿಯೂ ಅಸ್ತ್ರವಿದ್ಯೆಯಲ್ಲಿ ಆಸಕ್ತಿ ಬರಬಹುದು ಅಂತಾದರೆ, ಮನದಲ್ಲಿ ಆಸಕ್ತಿ ಮೊಳೆಯುವುದಕ್ಕೆ ವರ್ಣವೇ ಕಾರಣವಾಗಬೇಕಾಗಿಲ್ಲ. ಕ್ಷತ್ರಿಯನಾಗಿರಬಹುದು, ಆಗದೆಯೂ ಇರಬಹುದಲ್ಲ. ಅರಿಯದಿದ್ದದ್ದನ್ನು ಆಡುವುದು ಬೇಡ, ಅರಿಯದಿದ್ದದ್ದು ಇಲ್ಲದೇ ಇದ್ದಂತೆ. ವಿಧಿಪೂರ್ವಕವಾಗಿ ತಿಳಿಯದ್ದನ್ನು ನಾನು ಒಪ್ಪದೆ ಕ್ಷತ್ರಿಯನಲ್ಲ ಅಂದೆ. ಬ್ರಾಹ್ಮಣನು ಅಂತ ತಾವು ಮತ್ತೆ ಮತ್ತೆ ಕೇಳಿದಾಗ ಅಹುದೆನ್ನುವುದಕ್ಕೆ ಆಧಾರವಾದದ್ದು ತಮ್ಮ ಕೃಪಾಶ್ರಯದ ಕುರಿತಾದ ಭರವಸೆ ಮಾತ್ರ. ಹೆತ್ತುಕೊಟ್ಟ ತಂದೆ ತಾಯಂದಿರು ಯಾರು ಅಂತ ಗೊತ್ತಿಲ್ಲದಿದ್ದರು ವಿದ್ಯೆಗಾಗಿ ನನ್ನನ್ನು ಹೊತ್ತುಕೊಳ್ಳುವುದಕ್ಕೆ ಹೊರಟಂತಹ ಆ ಸನ್ನಿಧಾನವನ್ನು ಪಿತೃತುಲ್ಯವಾಗಿ ಅಲ್ಲ ತಂದೆಯಾಗಿ ತಿಳಿದದ್ದರಿಂದ ಅನ್ನದಾತನಾದವನು, ಭಯತ್ರಾತವನಾದವನು, ವಿದ್ಯಾದಾತನಾದವನು, ತಂದೆಯಂದಿರಂತೆಯೇ ನಮಗೆ ಸಂಸೇವ್ಯರು ಹೌದು ತಾನೆ. ಅವರೆಲ್ಲ ತಂದೆಯೇ ತಾನೆ. ನನಗೆ ನೀವು ಗುರುಗಳಾಗ್ತೀರಿ ಅಂತಾದಾಗ ನಾ ನಿಮ್ಮ ಮಗುವಾಗ್ತೇನೆ ಎಂಬ ಹಂಬಲದಿಂದ ಹೌದು ಬ್ರಾಹ್ಮಣ ಅಂದೆ. ಅದು ಭಾವೋದ್ವೇಗದಲ್ಲಿ ಅಂತರಂಗದಲ್ಲಿ ಕಲಿಯಬೇಕೆಂಬ ಒತ್ತಡದಿಂದ ಆಡಿಬಿಟ್ಟದ್ದು. ಅಕ್ಷರಾರ್ಥದಲ್ಲಿ ಬ್ರಾಹ್ಮಣಿಗೆ ಹುಟ್ಟಿಯೇ ಬ್ರಾಹ್ಮಣ ವರ್ಣದಲ್ಲಿ ಸಂಜಾತನೆನಿಸದೇ ಇದ್ದ ನಾನು ಹಾಗೆ ಹೇಳಿದ್ದು ತಪ್ಪು ಅಂತಾದರೆ ಆಡಿಬಿಟ್ಟೆ. ತಪ್ಪಾಗಿ ಹೋಯ್ತು. ಬ್ರಾಹ್ಮಣನಲ್ಲದೇ ಇರಬಹುದು, ಆದರೆ ನಾ ಕ್ಷತ್ರಿಯನಲ್ಲ ಗುರುಗಳೇ. ಈ ಸಹಿಸಿದ್ದಕ್ಕೆ ಮಾತ್ರ ಕ್ಷತ್ರಿಯ ಅಂತ ತಾವು ಆಕ್ರೋಶಗೊಳ್ಳಬಾರದು. ನಿಮಗೆ ದ್ರೋಹ ಮಾಡುವ ಯಾವ ಚಿಂತನೆಯೂ ನನ್ನಲ್ಲಿ ಇಲ್ಲ ಗುರುಗಳೇ. ತಪ್ಪಾಯಿತು ಎಂದ ಕೂಡಲೇ ಸರಿಯಾಗ್ತದೆ ಎನ್ನುವುದಾಗಿ ಹೇಳಿದವರು ಯಾರೋ ಮೂಢ. ಎಲ್ಲರೇ ಮೋಡನೆ ಬುದ್ಧಿಹೀನನೇ. ಎಲ್ಲರೇ ಮೋಡನೆ ಬುದ್ಧಿಹೀನನೇ. ಕಳಿಸಿದೆಯ ವಿದ್ಯವ ನಿರರ್ಥಕ ಉಳಿದೆಯ ಕುನಿಗಾಲದಿ. ಎಲ್ಲಲೇ ಮೂಢನೆ ಮೂಢ. ನಿನ್ನನ್ನು ಮೂಢ ಎನ್ನುವುದಾಗಿ ನಾನಾಡುವುದಲ್ಲ, ನಿಜಾರ್ಥದಲ್ಲಿ ನಾನು ಮೂಢನ. ಅಯ್ಯೋ ಯಾಕೆ ಆತ್ಮನಿಂದೆ ಮಾಡ್ತೀರಿ? ನನ್ನಿಂದ ಅಪಚಾರ ಅದು ಒಪ್ಪಿದನಲ್ಲ. ನನ್ನಲ್ಲಿ ಅಸ್ತ್ರವಿದ್ಯೆಯನ್ನು ಕಲಿಯುವುದಕ್ಕೆ ನೀನು ಬಂದಿದ್ದೀಯೋ? ಕೃಪಾ ಸಿಂಧುವಾದ ನೀವು ನನ್ನ ಈ ಅಲ್ಪಾಪರಾಧವನ್ನು ಕ್ಷಮಿಸಬಾರದು ಗುರುಗಳೇ. ನನ್ನಲ್ಲಿ ಬರುವುದಕ್ಕಿಂತ ಮೊದಲಾಗಿಯೇ ನಾಲಿಗೆಯನ್ನೇ ಅಸ್ತ್ರವನ್ನಾಗಿ ಮಾಡಿಕೊಂಡು ಯಾರನ್ನಾದರೂ ಕೂಡ ಬುದ್ಧಿ ಭ್ರಮಣೆಗೆ ಬಳಸಿಕೊಳ್ಳಬಲ್ಲೆ ಎನ್ನುವಂತಹ ಅತೀವ ವಿಶ್ವಾಸದಿಂದ ನನ್ನ ಬಳಿಗೆ ಬಂದೆ. ಮಾತುಗಳನ್ನು ಆಡುತ್ತಾ ನೀನು ಮಾಡಿದಂತಹ ತಪ್ಪುಗಳನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ನಾನು ಆರ್ಜಿಸಿದಂತಹ ವಿದ್ಯೆಯ ಕುರಿತಾಗಿ, ಆ ವಿದ್ಯೆಯ ಕುರಿತಾಗಿ ನನಗಿರುವಂತಹ ಆಸಕ್ತಿ, ದ್ರೋಣನ ಕುರಿತಾಗಿ ಮಾತುಗಳನ್ನು ಆಡ್ತಾ ಇದ್ದಿ. ಇದಕ್ಕೆಲ್ಲ ಉತ್ತರ ಕೊಡುವಂತಹ ಪರಿಸ್ಥಿತಿಯಲ್ಲಿ ನಾನು ಇಲ್ಲ. ಯಾಕೆ ಬಲ್ಲೆಯ? ಅದಕ್ಕೆ ಉತ್ತರ ತೆಗೆದುಕೊಳ್ಳುವಂತಹ ಜೀವಯೋಗ್ಯತೆಯನ್ನು ನೀನು ಉಳಿಸಿಕೊಳ್ಳಿಲ್ಲ. ಗುರುವರ ಶಾಂತರಾಗಿ ಯಾಕೆ ಹೀಗೆ ವ್ಯಗ್ರರಾಗ್ತೀರಿ, ರುದ್ರರಾಗ್ತೀರಿ? ವೃದ್ಧನಾಗಬೇಕಾದಂತಹ ಪರಿಸ್ಥಿತಿಯನ್ನು ತಂದುಕೊಂಡದ್ದು ನೀನೇ ಅಲ್ವ? ಹೋಗಿ ತಾಯಿಯಾದಂತಹ ರೇಣುಕೆಯ ಮಮತೆಯನ್ನು ನಿನ್ನಲ್ಲಿ ಕಂಡೆನಲ್ಲ ನಾನು. ಅಪಾತ್ರರಲ್ಲಿ ಪಾತ್ರತ್ವವನ್ನು ಗುರುತಿಸಿ ನನ್ನಲ್ಲಿರುವಂತಹ ಮಂತ್ರವನ್ನು, ಶಾಸ್ತ್ರವನ್ನು ನಿನಗೆ ನಾನು ದತ್ತ ಮಾಡಿದ್ದಕ್ಕೆ
ನಾನು ಮತ್ತೊಮ್ಮೆ ಪರಿಮಾರ್ಜನೆ ಮಾಡಿಕೊಳ್ಳಬೇಕಾದಂತಹ ಪರಿಸ್ಥಿತಿ ನನಗೆ ಬಂದೊದಗಿದೆ. ಅಂತ ಯಾವ ಅಪಚಾರವೂ ಆಗಲಿಲ್ಲ ಗುರುಗಳೇ. ನನ್ನಿಂದ ಆದ ಅಪಚಾರದ ಕುರಿತಾಗಿ ನಾನು ಆಡುವುದಲ್ಲ, ನಿನ್ನಿಂದ ಆದಂತಹ ಅಪಚಾರದ ಕುರಿತಾಗಿ ಮಾಡುವಂತದ್ದು. ಗುರುವಿನ ಬಳಿಯಲ್ಲಿ ಸಾರುವಂತಹ ಶಿಷ್ಯನಲ್ಲಿ ಇರಬೇಕಾದದ್ದು ಯಾವುದು ಬಲ್ಲೆಯ? ಶೂನ್ಯ ಭಾವ. ಬ್ರಾಹ್ಮಣನೋ ಎನ್ನುವುದಾಗಿ ನಾನು ಕೇಳಿದೆ, ಕ್ಷತ್ರಿಯನು ನೀನು ಅಲ್ಲವೇ ಎನ್ನುವುದಾಗಿ ನಾನು ಪ್ರಶ್ನೆಯನ್ನು ಮಾಡಿದೆ. ಗೊತ್ತಿಲ್ಲದಿದ್ದರೆ ಗೊತ್ತಿಲ್ಲ ಎನ್ನುವಂತಹ ಉತ್ತರವನ್ನು ನೀನು ನೀಡಬೇಕಾಗಿತ್ತು. ನೀನು ಆಡಿದ್ದೇನು ಉಪಾಯದ ಮಾತುಗಳನ್ನು ಬ್ರಾಹ್ಮಣ ಹೇಳಿದ್ರಲ್ಲ ಗುರುಗಳೇ, ಈಗ ಹೇಳಿದ್ರಲ್ಲ. ಮಿಂಚಿ ಹೋದಂತಹ ಕಾಲಕ್ಕೆ ಚಿಂತಿಸಿ ಫಲ ಉಂಟೇನೋ? ನಾ ಮತ್ತೂ ಮುಚ್ಚರಿಸಲಿಲ್ಲ, ನಾನು ಬಿತ್ತರಿಸಿಕೊಂಡೆ, ನಿವೇದಿಸಿಕೊಂಡೆ. ಯಥಾರ್ಥ ಏನು ಅಂತ ಹೇಳಿದ್ರಲ್ಲ ಗುರುಗಳೇ. ನಿನ್ನ ತೊಡೆಯಿಂದ ಹರಿದಂತಹ ನೆತ್ತರನಿಂದಲಾಗಿ ನನ್ನ ದೇಹ ಮಾತ್ರ ಅಶುದ್ಧವಾದದ್ದಲ್ಲ, ಧರಿಸಿರುವಂತಹ ಯಜ್ಞೋಪವೀತವೂ ಕೂಡ ಮಲಿನವಾಗಿದೆ. ಗುರುಗಳೇ, ನನ್ನ ದೇಹದಿಂದ ಹರಿದಂತಹ ರಕ್ತದಿಂದ ನಿಮ್ಮ ಜನಿವಾರ ಒದ್ದೆ ಆಗಿದೆ, ಅದನ್ನು ಶುದ್ಧ ಮಾಡಿಕೊಳ್ಳಿ ಎನ್ನುವುದಾಗಿ ಹೇಳಿದ್ರಾಗುವುದಿಲ್ಲ. ಮಲಿನವಾದಂತಹ ಯಜ್ಞೋಪವೀತವನ್ನು ವರ್ಜವೇ ಮಾಡಬೇಕಾಗುತ್ತದೆ. ಬ್ರಾಹ್ಮಣ ಸಂಕುಲದಲ್ಲಿ ಹುಟ್ಟಿದಂತಹ ಇಂಥ ಸೂಕ್ಷ್ಮಗಳು ನನಗೆ ಹೊಳೆಯುವುದಕ್ಕೆ ಸಾಧ್ಯ. ಯಾವುದೋ ಕ್ಷತ್ರಿಯ ಪಿಂಡ ಎನ್ನುವುದರಲ್ಲಿ ಎಲ್ಲಿ ನಿಂತು ಕೂಡ ಸಂಶಯವಿಲ್ಲ. ಇಕೋ ವಸುಷೇನ, ಒಂದು ಮಾತನ್ನು ಹೇಳ್ತೇನೆ, ವಂಚನೆಯಿಂದ ಕಲಿತಂತಹ ಮಂತ್ರಾಸ್ತ್ರಗಳೆಲ್ಲವನ್ನು ಕೂಡ ನಾನು ದತ್ತ ಮಾಡಿಕೊಂಡಿದ್ದೇನೆ. ಎಲುಬಿಲ್ಲದಂತಹ ನಾಲಿಗೆಯಿಂದ ಬೇಕಾದಲ್ಲಿ ನಾನು ಪ್ರಯೋಗ ಮಾಡ್ತೇನೆ ಎನ್ನುವಂತ ವಿಶ್ವಾಸ ನಿನಗೆ ಉಂಟು? ನಡೆಯುವುದಿಲ್ಲ, ಅದು ನಡೆಯುವುದಿಲ್ಲ. ಫಲಿಸದಿರಲಿ ವಿದ್ಯೆಹೀನನೆ ಕುಲಕು ದೈವ ವಿಧಾತಗೆ ಎಲಲೆ ಮೂಢನೆ. ವಾಸುಶೇನ, ಬಂಡೆಯ ಹಾಗೆ ನಿಮ್ಮ ಬಲಿಗೆ ನಾನು ತೇಲಿ ಬಂದಿದ್ದೇನೆ. ನನ್ನನ್ನು ಉದ್ಧರಿಸಬೇಕು, ಉತ್ತಮವಾದಂತಹ ಶಿಲ್ಪವನ್ನಾಗಿ ಮಾಡಬೇಕು ಎನ್ನುವುದಾಗಿ ನೀನು ಆಡಿದ್ದಿ. ನನಗೆ ಈಗ ಅನಿಸ್ತಾ ಉಂಟು, ನಾನು ಕೆತ್ತಿದ್ದು ಶಿಲ್ಪವನ್ನಲ್ಲ, ಬಂದಂತಹ ಬಂಡೆಯಿಂದ ಲೋಕಮಾರಕವಾದಂತಹ ಒಂದು ಆಯುಧವನ್ನು ನಾನು ಸಿದ್ಧ ಮಾಡಿದ್ದೇನೆ. ಆಯುಧವನ್ನು ಸಿದ್ಧ ಮಾಡಿದ್ದೇನೆ ಎನ್ನುವಂತಹ ಕಾರಣದಿಂದಲಾಗಿ ಲೋಕಮಾರಕಕ್ಕೆ ಕಾರಣವಾಗುವಂತಹ ಈ ಆಯುಧಕ್ಕೆ ಸಿದ್ಧಿಯಾಗದೆ ಇರುವಂತಹ ಶಾಪವನ್ನು ಕೊಡುವಂತಹ ಯೋಗ್ಯತೆಯನ್ನು ಹೊಂದಿರುವವನು ಈ ಭಾರ್ಗವ. ಇಕೋ ವಂಚನೆ ಮಾಡಿ ನನ್ನಿಂದ ವಿದ್ಯೆಯನ್ನು ಪಡೆಯದೆಯಾ? ಗುರುಗಳೇ, ತಾವು ಉದ್ವಿಗ್ನ ಮಾನಸರಾಗಿ ಕೃಪೆ ತೋರಿ ಅನುಗ್ರಹಿಸಿದ ವಿದ್ಯೆಯನ್ನೇ ನಾನು ಹೊಂದಿರುವಾಗ ನನ್ನ ಮೇಲೆ ಯಾಕೆ ಅವಕೃಪೆ ತೋರ್ತಾ ಇದ್ದೀರಿ? ಶಾಂತರಾಗಿ ಗುರುಗಳೇ. ಒಂದು ಮಾತು ಹೇಳ್ತೇನೆ, ನಾವು ಸಾಯುವುದಿದ್ದರೆ ಒಮ್ಮೆಗೆ ಸಾಯುವಂತದ್ದು, ಮತ್ತು ಸಾಯುವಂತಹ ಭಾರ್ಗವ ನಾನಲ್ಲ. ಚಿರಂಜೀವಿಗಳ ಬಾಯಲ್ಲಿ ಸಾವಿನ ಮಾತು ಯಾಕೆ ಗುರುವರ? ವಂಚನೆಯುಳ್ಳಂತಹ ನಿನ್ನ ವಂಚನೆಯನ್ನು ತಿಳಿಯದೆ ಆಡುವಾಗ ಹೇಳ್ತಿ, ಇದರ ಒಳಗಿರುವುದನ್ನು ನಿಮಗೆ ತಿಳಿಲಿಕ್ಕೆ ಬರ್ತದೆ ಎನ್ನುವುದಾಗಿ. ಸ್ವರ್ಣ ಕುಂಭವೆನ್ನುವುದಾಗಿ ನಾನು ಹಾಲನ್ನು ಎರೆದೆ. ಮೊದಲೇ ಆ ಕುಂಭದ ಒಳಗಿರುವಂತಹ ವಿಷವನ್ನು ನಾನು ವೀಕ್ಷಿಸಲಾಗದಂತೆ ಅಂಧತ್ವವನ್ನು ನೀನು ಮೂಡಿಸಿದೆ. ಇಲ್ಲಿವರೆಗೆ ಕೂಡ ತಂದೆಯ ಪ್ರೀತಿಯನ್ನು ಕೊಟ್ಟಿದ್ದೇನೆ, 2 ಕೈಗಳಿಂದ ಸ್ವೀಕಾರ ಮಾಡಿದ್ದೆ ಅಲ್ವಾ? ಮಂತ್ರಾಸ್ತ್ರಗಳನ್ನು ಕೊಟ್ಟಿದ್ದೇನೆ, ವಿಶ್ವಾಸದಿಂದ ಧರಿಸಿಕೊಂಡಿದ್ದೆ ಅಲ್ವಾ? ಈಗ ನಾನು ಕೊಡುವುದನ್ನು ಕೂಡ ಧರಿಸುವುದಕ್ಕೆ ಸಿದ್ಧನಾಗಿರು. ನಾನು ಕಲಿಸಿದಂತಹ ವಿದ್ಯೆಗಳು, ಆದ್ಯಂತಿಕವಾದಂತಹ ನಿನ್ನ ಯುದ್ಧ ಕರ್ಮದಲ್ಲಿ ಮಂತ್ರಾಸ್ತ್ರಗಳು, ಬ್ರಹ್ಮಾಸ್ತ್ರಗಳು ನೆನಪಿಗೆ ಗುರುವರ ಶಪಿಸಿಯೇ ಬಿಟ್ರಲ್ವ? ಎಲ್ಲದನ್ನು ಪಡೆದುಕೊಳ್ತೀಯಂತೆ, ಇದನ್ನು ಕೂಡ ಧರಿಸಿಕೋ ನೀನು. ಗುರುಗಳೇ, ಶರದಿ ಮತನ ಅನಂತರದಲ್ಲಿ ಉದಿಸಿದಂತಹ ಅಮೃತ ಕುಂಭದಲ್ಲಿ ನಿಕ್ಷೇಪಗೊಂಡ ಅಮೃತ ಕುಡಿಯುವ ಹಂಬಲ ಹೊತ್ತ ರಾಕ್ಷಸ ಸಾಲು ಬದಲಿಸಿ ಬಂದು ಕುಳಿತನಂತೆ. ಕುಡಿತಾ ಇರುವುದು ಅಯೋಗ್ಯ, ಅನರ್ಹ ಎಂಬ ಎಚ್ಚರವನ್ನು ಜಾಗೃತವಾಗಿಸಿದ ಸೂರ್ಯಚಂದ್ರರು ಮೋಹಿನಿ ಸ್ವರೂಪದಿಂದ ಅಮೃತ ಹಂಚುತ್ತಾ ಇದ್ದ ಮಹಾವಿಷ್ಣುವಿನ ಸನ್ನಿಧಿಗೆ ನಿವೇದಿಸಿಕೊಂಡ್ರಂತೆ, ಸ್ವರ್ಭಾನು ಬಂದು ದೇವತತಿಗಳ ಸಾಲಲ್ಲಿದ್ದಾನೆ ಅಂತ. ಕುಡಿದಾಗಿತ್ತು.
ಸುದರ್ಶನ ಪ್ರಯೋಗ ಆಯಿತು, ಸಾಯಲಿಲ್ಲ. ಕಡಿ ಎರಡಾಯಿತು, ರಾಹುಕೇತುಗಳ ಅಂತ ಕಾಣುವುದಕ್ಕೆ ತೊಡಗಿದ್ರು. ಯಾಕೆ ಹೇಳಿದೆ ಅಂದ್ರೆ ಗುರುಗಳೇ, ಅಮೃತ ಕುಡಿದ ಅಸುರರಿಗಾದರೂ ಕುಡಿದದ್ದು ಅಮೃತವಾದದ್ದರಿಂದ ಮಹಾವಿಷ್ಣುವಿನ ಸುದರ್ಶನದಿಂದಲೇ ರಕ್ಷಣೆ ಉಂಟು ಅಂತಾದರೆ, ಆ ಅಮೃತಕ್ಕಿಂತ ಶ್ರೇಷ್ಠವಾದ ನಿಮ್ಮ ವಿದ್ಯೆಯನ್ನು ಕುಡಿದ ಕರ್ಣನಿಗೆ ಹಾಗಾದ್ರೆ ಬದುಕೇ ಇಲ್ವೋ ಗುರುಗಳೇ? ಮಗು, ಆಡಿದಂತಹ ಮಾತು ಯಾವತ್ತಿಗೂ ಕೂಡ ಸತ್ಯವೇ ಆಗುತ್ತದೆ. ಅದು ಶಾಪವಾಗ್ಲಿ, ನಾನು ನಿನ್ನ ಕುರಿತಾಗಿ ಆಡಿದಂತಹ ಪ್ರೀತಿಯ ಮಾತುಗಳೇ ಆಗಿರ್ಲಿ, ಪ್ರಮಾದಕ್ಕಾದರೂ ಕೂಡ ನಿನ್ನನ್ನು ಮಗನೇ ಎನ್ನುವುದಾಗಿ ಸಂಬೋಧಿಸಿದ್ದು ಸುಳ್ಳಲ್ಲವಲ್ಲ. ವಿದ್ಯಾಕಾಂಕ್ಷೆಯಿಂದ ನಾನು ಆಡಿದ ಮಾತಿನ ಋತಾನೃತಗಳು, ಸತ್ಯಮಿಥ್ಯಗಳು ಏನಿದ್ದರು ತಂದೆಯೆಂದೇ ತಿಳಿಸಿ ನಾನು ಸೇವಿಸಿದ್ದು ಸತ್ಯ ಗುರುಗಳೇ. ಮಗು, ಪ್ರೀತಿಯ ಅಮೃತಧಾರೆಯನ್ನು ಹರಿಸಿದಂತಹ ಈ ನಾಲಗೆಯಿಂದ ನಿನಗೆ ಶಾಪವಾಕ್ಯವನ್ನು ಹರಿಸುವಂತಹ ದುರ್ವಿಧಿ ನಿನ್ನ ಗುರುವಿಗೆ ಪ್ರಾಪ್ತವಾಯಿತು. ಗುರುಗಳೇ, ಸಕೃತಾಪರಾಧ ಅದು. ತಮ್ಮನ್ನು ತಾವು ನಿಂದಿಸಿಕೊಳ್ಳುವುದು ಬೇಡ. ಅನುಗ್ರಹಿಸಿ, ಕೃಪೆ ತೋರಿ, ಅಷ್ಟು ಮಾತ್ರ ಯಾಚನೆ. ಕಲಿತದ್ದರಿಂದ ಬದುಕು ಬರಡಾಯಿತು ಅಂತ ಆದರೆ ಕಲಿಸಿದ ಗುರು ಸನ್ನಿಧಿಗೂ ಅದು ಒಂದು ಕಳಂಕವಾಗುತ್ತದೆ. ನನ್ನಿಂದಾಗಿ ತಮ್ಮ ಪಾದ ಮೂಲಕ ಕಳಂಕ ಬರಕೂಡದು. ತಾವು ಮನಸ್ಸು ಮಾಡಿದರೆ ಯಾವ ಮಲಿನವಾರಿಯೂ ತೀರ್ಥವಾದೀತು. ನನ್ನ ಮೇಲೆ ಕೃಪೆ ತೋರಲಾರಿರ. ಮಗು, ಧರ್ಮದ ಮೇಲೆ, ದೈವದ ಮೇಲೆ ನಂಬಿಕೆ ಇಟ್ಟಂತಹ ನಾವೆಲ್ಲರೂ ಕೂಡ ಆತ್ಯಂತಿಕವಾಗಿ ಒಪ್ಪುವುದು ಯಾವುದು ಬಲ್ಲೆಯ? ಎಲ್ಲವೂ ಕೂಡ ದೈವದ ವಿಧಿ ಎನ್ನುವುದಾಗಿ. ಸರಿ ಮಗು, ಆ ದೈವದಷ್ಟು ಜೀವಯೋಗ್ಯತೆ ಉಂಟೋ ಎನ್ನುವುದಾಗಿ ನಾನು ತಿಳಿಯುವುದಿಲ್ಲ. ಆದರೆ ಹಿರಿಯರಿಂದ ದತ್ತವಾದಂತಹ ನನ್ನಲ್ಲಿರುವಂತಹ ವಿಶೇಷವಾದಂತಹ ಯೋಗ್ಯತೆಯಿಂದ ಒಂದು ಮಾತನ್ನು ನಾನು ಆಡಬಲ್ಲೆ. ಏನು ಗುರುವರ? ತಂದೆಯಂತೆ ಪಾಲಿಸಿದಂತಹ ಗುರುಗಳು ಆಡಿದಂತಹ ಶಾಪದ ವಚನಗಳು ನೀನು ಧರಿಸಿರುವಂತಹ ಕವಚವನ್ನು ಕೂಡ ಭೇದಿಸಿ ಶಲ್ಯದ ಹಾಗೆ ಚುಚ್ಚುತ್ತಾ ಉಂಟ ಮಗು? ಹಾಗಿದ್ರೆ ಚುಚ್ಚಿದಂತಹ ಶಲ್ಯದ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ, ಅರ್ಥಾತ್ ಮುಳ್ಳಿನ ನಿವಾರಣೆ ಆಗಬೇಕು ಅಂತ ಹೇಳಿದ್ರೆ ಶಲ್ಯವೇ ಆಗ್ಬೇಕಲ್ವಾ ಮಗು? ಅಂದರೆ ಆಡಿಬಿಟ್ಟೆ. ನಾನು ಕಲಿಸಿದಂತಹ ವಿದ್ಯೆಗಳೆಲ್ಲವೂ ಕೂಡ ನಿರ್ಣಾಯಕ ಹಂತದಲ್ಲಿ ನಿನ್ನ ನೆನಪಿಗೆ ಬಾರದೆ ಹೋಗಲಿ ಎನ್ನುವುದಾಗಿ. ವಿನಿಯೋಗಕ್ಕಾಗುವಾಗ ನಿರ್ಬಂಧವನ್ನು ತಾವು ವಿಧಿಸಿದಿರಿ. ದಯ ತೋರಿ. ಎಷ್ಟು ದಯ ತೋರಬಹುದು ಮಗು, ಎಷ್ಟು ದಯ ತೋರಬಹುದು? ನಾನು ಯೋಚಿಸುವುದು ಅದೇ. ನೀವು ಮನಸ್ಸು ಮಾಡಿದ್ರೆ ಎಷ್ಟೂ ದಯ ತೋರಬಹುದು, ಎಷ್ಟು ದಯ ತೋರಿಸಬಹುದು ಮಗು. ಆದ್ರೆ ನಮ್ಮಲ್ಲಿ ಇಷ್ಟೇ ಅಲ್ವ ಇರುವುದು. ಏನು ಮಾಡ್ಲಿ ಹೇಳು? ನಾನೇನು ಮಾಡಬೇಕು ಗುರುಗಳೇ? ಒಂದು ಸಣ್ಣ ಪ್ರತಿಶಾಪವನ್ನು ನಾನು ಹೇಳ್ತೇನೆ ನಿನಗೆ. ಏನು ಗುರುವರ? ಮಾದ್ರಾಧಿಪತಿ ಎಂದೆನಿಸಿಕೊಂಡಂತಹ ಶಲ್ಯ ಭೂಪನ ಸಾರಥ್ಯ ಸದ್ಯೋ ಭವಿಷ್ಯದಲ್ಲಿ ನಿನಗೆ ಪ್ರಾಪ್ತಿಯಾದರೆ ನಾನು ಆಡಿದಂತಹ ಶಾಪದಿಂದ ವಿನಿರ್ಮುಕ್ತನಾಗುವಂತಹ ಪ್ರಯತ್ನ ನೀನು ಮಾಡಬಹುದು. ಗುರುವಾಗಿ ಗುರುಪೀಠದಿಂದ ನಿನಗೆ ಇವತ್ತು ಇಷ್ಟೇ ಸಿಗುವಂತ ಅರಿತ ವಿದ್ಯೆಯನ್ನು ನಾವು ವಿನಿಯೋಗಿಸುವ ವೇಳೆಯಲ್ಲಿ ಮಾದ್ರಾಧಿಪತಿ ಶಲ್ಯಭೂಪತಿ ಅವನ ಸಾರಥ್ಯ ಹೌದು, ಅದು ಸಿದ್ಧಿಸಿದಂದು ಶಾಪ ಬಾಧೆಯಿಂದ ನಾನು ಸಂತ್ರಸ್ತನಾಗುವುದಿಲ್ಲ. ಹೌದು ಮಗು. ಗುರುಗಳೇ, ನಾ ತೋರಿದಂತಹ ಪ್ರತಿಕೂಲತೆ ದೊಡ್ಡದು. ತಾವು ತೋರಿದ ಔದಾರ್ಯ ಅದು ಹಿಮವತ್ ಪರ್ವತಕ್ಕಿಂತ ಉನ್ನತವಾದದ್ದು. ಗುರು ಕಾರುಣ್ಯ ನನ್ನನ್ನು ಕಾಪಾಡ್ಲಿ. ಹರಸಿ ಗುರುಗಳೇ, ಹರಸಿ. ನಿನ್ನ ಔದಾರ್ಯವೇ ಕಾಣದ ಕೈಯಿಂದ ನಿನ್ನನ್ನು ಸದಾಕಾಲ ಹರಸಲಿ ಎನ್ನುವಂತಹ ಆಶೀರ್ವಾದವಷ್ಟೇ ಈ ಗುರುಪೀಠದಿಂದ. ಧನ್ಯ, ಒಳ್ಳೆದಾಗಿ. ಧನ್ಯ ಧನ್ಯ. ಬಳಿಕ ಗುರುಕುಲ ಕುವರನಿಂದ ಕಲಶ ಸಂಭವನಿಂದ ಬಳಿಕ ಗುರುಕುಲ ಕುವರನಿಂದ
ಕಲಶ ಸಂಭವನಿಂದ ನಿಮ್ಮಕ್ಕಳದ ಧನುಷರದ ವಿದ್ಯದ ಕೌಶಲ ತೋರಿ ನಿಮ್ಮಕ್ಕಳದ ಧನುಷರ ವಿದ್ಯದ ಕೌಶಲವ ತೋರಿ ಪಳ್ಳಿಕ ಕುರುಕುಲ ಕುವರ ನಿಂಗ ಕಲಶ ಸಂಭವನಿಂದ ನಿಮ್ಮಕ್ಕಳದ ಧನುಷರ ವಿದ್ಯದ ಕೌಶಲವ ತೋರಿ ಪೂಜ್ಯ ಭಾರದ್ವಾಜರ ಸಂತಾನವಾದ ನಾ ಹುಟ್ಟಿದ ಸ್ಥಳವೇ ನನಗೆ ಅಂಕಿತ ನಾಮವಾಗಿ ಹೋಯಿತು, ದ್ರೋಣ ಎಂದು. ಭರದ್ವಾಜರ ಮಗನಾದ ನನಗೆ ಪಾಠವೇ ಮುಖ್ಯ ಅಲ್ಲವೋ? ಅಪ್ಪನೊಂದಿಗೆ ಆದಷ್ಟು ಪಾಠವನ್ನು ಕಲಿಯುತ್ತಾ ಇದ್ದಾಗ ಒಬ್ಬ ಗೆಳೆಯನೂ ಸಿಕ್ಕ, ದ್ರುಪದ. ಯಾವುದೇ ಮನುಷ್ಯನಿಗಾಗಲಿ ಬಾಲ್ಯದ ಗೆಳೆತನದಷ್ಟು ಔನ್ನತ್ಯವಾಗಿ ಮನಸ್ಸಿಗೆ ಮತ್ತಾವುದೂ ಗೋಚಿಸರಾರದು. ಆಟವೋ ಪಾಠವೋ ನಿದ್ರೆಯೋ ಕಷ್ಟವೋ ಸುಖವೋ ಎಲ್ಲವೂ ಗೆಳೆಯನೊಟ್ಟಿಗೆ. ಅಂತಹದ್ದೊಂದು ಭಾಗ್ಯ ನನಗೆ ಒದಗಿ ಬಂದ ಪುಣ್ಯವನ್ನು ಸದಾ ನೆನೆಯುತ್ತ ಕಳೆಯುತ್ತಿದ್ದಾಗ ಒಂದು ದಿವಸ ಬಂದೇ ಬಂತು, ಎಲ್ಲ ಮಕ್ಕಳಿಗೂ ಬಂದ ಹಾಗೆ. ಪಾಠ ಮುಗಿದ ನಂತರ ಗುರುಕುಲದಿಂದ ಎಲ್ಲ ರಾಕುವರರು ತಮ್ಮ ತಮ್ಮ ರಾಜ್ಯಗಳಿಗೋ ಮನೆಗಳಿಗೋ ತೆರಳುವ ದಿನ. ಅದೆಂತಹ ನೋವು ಮನಸ್ಸಿಗೆ. ಅಂತಹನೊಬ್ಬ ಗೆಳೆಯನು ನನಗೀಗ ದೂರವಾಗುತ್ತಿದ್ದನಲ್ಲೋ. ಹೇಳ್ತಾರೆ ಚೆನ್ನ, ಕಾಲಹರಣಕ್ಕೋ ಒಂದಿಷ್ಟು ವಿಷಯವನ್ನು ವಿನಿಮಯ ಮಾಡ್ಲಿಕ್ಕೋ ಗೆಳೆತನ ಮಾತ್ರವಲ್ಲ. ಅವ ನನಗೆ ಬಂದು ಹೇಳಿದ್ದು, ಎಲ್ಲ ಗೆಳೆಯ ಚಿಂತಿಸಬೇಡ, ಕೇವಲ ಸಮಯವನ್ನು ಹಂಚಿಕೊಳ್ಳುವುದಲ್ಲಿ ಮಾತ್ರವಲ್ಲ, ಮುಂದೊಂದು ದಿನ ನಾನಿನ್ನಲ್ಲಿ ವಿತ್ತವನ್ನು, ನನ್ನ ರಾಕುಮಾರನಿದ್ದೇನೆ ನಾನು, ವಿತ್ತವನ್ನು ಹಂಚಿಕೊಳ್ಳುತ್ತೇನೆ, ನನ್ನಲ್ಲಿರುವ ಐಶ್ವರ್ಯವನ್ನು ನಿನ್ನಲ್ಲಿ ಹಂಚಿಕೊಳ್ಳುತ್ತೇನೆ ಎಂದು ನನ್ನ ಹೃದಯವನ್ನು ತುಂಬಿಸಿ ತೆರಳಿದ. ಕಾಲ ಸಾಗುತ್ತಾ ಅಗ್ನಿವೇಶರಲ್ಲಿ ಮತ್ತಷ್ಟು ವಿದ್ಯೆಯನ್ನು ಆರ್ಜಿಸಿದ ನಾನು ಒಂದಾನೊಂದು ಕಾಲದಲ್ಲಿ ಪರಶುರಾಮರ ದತ್ತವಾದ ಹಲವು ಅಸ್ತ್ರಗಳನ್ನು ಶಸ್ತ್ರಗಳನ್ನು ಪಡೆದೆ. ಬ್ರಾಹ್ಮಣನಾದ ನನಗೆ ಅದರ ಉಪಯೋಗವು ಅಷ್ಟು ಹೆಚ್ಚು ಇರುವುದಿಲ್ಲ. ಆದರೂ ಭರದ್ವಾಜರ ಮಗನಾದ ನಾನು ಬ್ರಾಹ್ಮಣ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಂಡೆ. ಧರ್ಮದ ಪರೀಕ್ಷೆಯೋ ಎಂಬಂತೆ ಬ್ರಾಹ್ಮಣ್ಯದಲ್ಲೇ ಸದಾ ನಿಂತ ನನಗೆ ಲಕ್ಷ್ಮಿಯ ಕಟಾಕ್ಷ ಸ್ವಲ್ಪ ಒಂದು ಕಾಲದಲ್ಲಿ ಕಡಿಮೆಯಾಗಿ ಹೋಯಿತು. ಮುದ್ದಾದ ಮಗು ಅಶ್ವತ್ಥಾಮ ತನ್ನ ಗೆಳೆಯರೊಡನೆ ಆಡುವಾಗ ಅಥವಾ ನೋಡುವಾಗ ಹಲವು ವಿಷಯಗಳನ್ನು ಗಮನಿಸುವುದು ಸಹಜವೋ ಎಂಬಂತೆ ಬಂದು ನನಗೆ ಹೇಳುವುದು, ಅಪ್ಪಯ್ಯ ಅವರೇನೋ ಸೇವಿಸುತ್ತಿದ್ದಾರೆ, ಬಣ್ಣದಲ್ಲೋ ಮತ್ತೊಂದರಲ್ಲೋ ದಟ್ಟತೆಯಲ್ಲೋ ಅದು ಕಾಣುವುದು ನಾನು ಯಾವುದನ್ನು ಸೇವಿಸುತ್ತಿದ್ದೇನೆಯೋ ಅದರ ಹಾಗೆಯೇ ಉಂಟು. ಆದರೆ ಬಹುಶಃ ಅದರ ರುಚಿ ಬೇರೆ ಅಪ್ಪಯ್ಯ, ಅದು ಹಾಲು ಅನಿಸ್ತದೆ. ನನಗೂ ಹಾಲು ಬೇಕಪ್ಪಯ್ಯ, ನನಗೂ ಹಾಲೇ ಬೇಕು. ಅದು ತನಕ ನಮಗಿರುವ ದಾರಿದ್ರ್ಯದಿಂದ ನಾವು ಹುಡಿಗೊಂದಿಷ್ಟು ನೀರನ್ನು ಸೇರಿಸಿ ಇದೇ ಹಾಲು ಎಂದು ಅವನಿಗೆ ಉಣಿಸುತ್ತಿದ್ದ ಕಾಲ ನಮ್ಮದು. ಹೆತ್ತ ತಂದೆಯ ಕರುಳು ಕರಗುವುದಾಗಲೇ ಅಲ್ಲವೋ? ಸತಿಪತಿಯರು ಎಷ್ಟೇ ಕಷ್ಟ ಅನುಭವಿಸಿದರೂ ದೊಡ್ಡದಾಗಿ ಕಾಣಿಸುವುದಿಲ್ಲ, ಪ್ರಾಯ ಬಂದವರಲ್ಲವೋ? ಮಕ್ಕಳೊಂದು ಕೇಳುವುದಾಗ ಅದು ಯಾವುದೋ ದೊಡ್ಡ ಆಟಿಕೆಯೋ ಮತ್ತೊಂದು ಅಂತಾದರೆ ಅದು ಬೇರೆ ವಿಷಯ. ಹೆತ್ತ ತಂದೆ ಕನಿಷ್ಠವಾಗಿ ಕೊಡಬೇಕಾದದ್ದೊಂದಿಷ್ಟು ಆಹಾರ ಮಾತ್ರವಲ್ಲವೋ? ಛೆ, ಇರಲಿ, ನನ್ನ ಬ್ರಾಹ್ಮಣ್ಯದಿಂದ ನನಗೆ ಈ ತೊಂದರೆ ಬಂದೊದಗಿದ್ದು ಎಂದು ನಾ ಭಾವಿಸಲಾರೆ. ಆದರೆ ಈ ಕ್ಷಣಕ್ಕೆ ನನಗೊಂದಿಷ್ಟು ದರಿದ್ರ ಬಂದೊದಗಿದೆ. ಅವರಿವರಲ್ಲಿ ಕೈಯೊಡ್ಡಿ ನನ್ನ ಮಗುವಿಗೆ ಹಾಲು ಕೊಡುವುದು ನನಗೇಕೋ ಮನಸ್ಸೊಪ್ಪಲಿಲ್ಲ. ನೆನಪಾಯಿತು, ಸ್ನೇಹ ನೆನಪಾಯಿತು. ಉಳಿದೆಲ್ಲ ಹಗುರವಾದ ವಿಷಯಗಳಿಗೆ ಸ್ನೇಹ ನೆನಪಾಗುವುದು, ಜೊತೆಗಿರುವುದು ಒಂದು.
ಆದ್ಯಂತ ನೀರಿನಲ್ಲೇ ಮುಳುಗಿದಾಗ ಕೈ ಹಿಡಿದು ಮೇಲಕ್ಕೆದ್ದಿದ ಒಬ್ಬ ವ್ಯಕ್ತಿ ನಿಜವಾದ ಸ್ನೇಹಿತ ಎಂದೆನಿಸಿಕೊಳ್ಳುವುದಲ್ಲವೋ? ಇಂತಹದ್ದೊಂದು ಪರಿಸ್ಥಿತಿ ನನಗಿರುವಾಗ ಅಂದೊಂದು ಭಾಷೆ ನನಗೊಬ್ಬ ಮಿತ್ರ ಕೊಟ್ಟಿದ್ದಾನೆ. ಎಂತಹ ಭಾಷೆ? ಯಾರೂ ಕೊಡಲಾರದು. ನನ್ನ ಸಂಪತ್ತನ್ನು ಹಂಚಿಕೊಳ್ಳುತ್ತೇನೆ ಎನ್ನುವ ಮಿತ್ರರು ಎಷ್ಟಿದ್ದಾರು ಈ ಜಗತ್ತಿನಲ್ಲಿ ಎಂದು ಪಾಂಚಾಲ ರಾಜಕ್ಕೆ ಹೋದೆ ದೃಪದನ ಬಳಿ ಮಾತನಾಡಲಿಕ್ಕೆ. ನನ್ನ ಬದುಕಿನ ಆಶಯವನ್ನೇ ತಿರುಗಿಸಿತ್ತೋ ಎನ್ನುವ ಒಂದು ದುರ್ದೈವವಾದ ಸ್ಥಿತಿ ನನಗೆದುರಾಯಿತು. ನನಗೆ ಆಪ್ಯಾಯತೆಯಿಂದ 4 ಮಾತಾಡುವುದಿರಲಿ, ನನ್ನ ಮುಖವನ್ನು ನೋಡಲು ಇಷ್ಟಪಡದ ದೃಪದ ಅಂದ ಮಾತು, ನಿನ್ನಂತಹ ಭಿಕ್ಷುಕರೊಡನೆ ನನಗೆ ಸ್ನೇಹವೇ ಎಂದು 100 ಶೂಲಗಳಿಂದ ನನ್ನ ಹೃದಯವನ್ನು ತಿವುಚಿ ಹಾಕಿದ. ಆ ಕ್ಷಣಕ್ಕೆ ನನಗನ್ನಿಸಿತು, ಓಹ್, ಸ್ನೇಹವೋ ಬಾಂಧವ್ಯವೋ ಸಂಬಂಧವೋ ನಮ್ಮ ಸರಿಸಮನಾದವರಲ್ಲಿ ಮಾತ್ರ ಇರಬೇಕು. ಆಗ ಮಾತ್ರ ಅದು ತೂಗುತ್ತದೆ. ಉಳಿದದ್ದೆಲ್ಲ ಪರಿಚಯ ಮಾತ್ರ. ತಾತ್ಕಾಲಿಕವಾಗಿ ಆಗಿ ಬಂದರೂ ಆದ್ಯಂತಿಕವಾಗಿ ಕೂಡುವುದಲ್ಲ. ಅದೇ ರೋಷದಲ್ಲಿ, ಅದೇ ಸಿಟ್ಟಿನಲ್ಲಿ ಭರದ್ವಾಜರು, ಅಗ್ನಿವೇಶರು, ಪರಶುರಾಮರ ಕೃಪಾ ಕಟಾಕ್ಷ ವೀಕ್ಷಣಾಮೃತ ವರ್ಷಿಣಿಯಲ್ಲಿ ಮಿಂದೆದ್ದ ನನಗೆ ಇಂತಹ ಅವಮಾನವೇ ಸಾಧ್ಯವೇ ಇಲ್ಲ. ನಾನು ಪಣ ತೊಟ್ಟು ಅವನಿಗೆ ಹೇಳಿ ಬಂದಿದ್ದೇನೆ, ನೀನು ಕ್ಷತ್ರಿಯನಲ್ಲವೋ, ನಿನಗೆ ಉಂಟಲ್ಲವೋ, ನಾನು ಬ್ರಾಹ್ಮಣನಿದ್ದೇನೆ, ಆದರೂ ನನ್ನ ಧರ್ಮವನ್ನು ಬಿಡಬಾರದು ಎಂಬ ಇಂಗಿತ ನನಗಿದೆ. ನನ್ನ ಸ್ಥಾನದಲ್ಲೇ ನಾನಿದ್ದು ನಿನ್ನ ಹೆಡೆ ಮುರಿಯುವ ಶಿಷ್ಯರನ್ನು ತಯಾರಿ ಮಾಡುತ್ತೇನೆ. ಇಂತಹದ್ದೊಂದು ಶಪಥವನ್ನು ಮಾಡಿ ಸ್ನೇಹವೆಂಬ ಬೆಟ್ಟ ಬೆಳೆದು 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 ತೀವ್ರವಾದ ಒಂದು ಬೆಂಕಿಯಂತಹ ಶಾಪ ಬಂದು ಬಿದ್ದಿತೋ ಎಂಬಂತೆ ಬೆಟ್ಟ ಕರಗಿ ಮೇಣದ ಮೇಲೆ ನಿಂತ ನನಗೆ ದೇಹ ಅಲುಗಾಡುತ್ತಲೇ ಇತ್ತು. ಮನಸ್ಸು ಸ್ಥಿಮಿತ ಇರಲೂ ಇಲ್ಲ. ದೇಶಾಟನೆ ಹೊರಡುವ ಅವಶ್ಯಕತೆ ಬಂದೇ ಬಿಟ್ಟಿತು. ಹುಡುಕುತ್ತಾ ಹೊರಟೆ. ಈಶ್ವರನ ಅನುಗ್ರಹ ಇದ್ದರೆ ಒಂದೇಕೆ ಒಂದು ದೃಪದನಿಗೆ 100 ಶಿಷ್ಯರನ್ನು ಹುಟ್ಟಿಸುತ್ತೇನೆ ಎಂದು ದೇಶಾಟನೆ ಹೊರಟೆ. ಹಸ್ತಿನಾವತಿಗೆ ಬಂದು ಸೇರಿದ ಆ ಕ್ಷಣಕ್ಕೆ ನನ್ನ ಅದೃಷ್ಟವೋ ಅಥವಾ ನನಗಿದು ಒಂದು ಪರೀಕ್ಷೆಯೋ, ನನ್ನ ತಪಸ್ಸು ಮಾಡಲಿಕ್ಕೆ ಇದೊಂದು ಸ್ಥಾನವೋ ಎಂಬಂತೆ 100 ಮಕ್ಕಳು ಆಟವಾಡುತ್ತಿದ್ದರು. ಚೆಂಡೊಂದು ಬಿದ್ದಿತ್ತು. ನಾನಿರುವ ಸ್ಥಾನ ಯಾವುದೋ ಅದೇ ಸ್ಥಾನದಲ್ಲಿ ಚೆಂಡೊಂದು. ಬಾವಿಯ ಆಳದಲ್ಲಿ, ಬದುಕಿನ ಆಳದಲ್ಲಿ ನಾನಿದ್ದು ಬಾವಿಯ ಆಳದಲ್ಲಿ ಚೆಂಡಿತ್ತು. ಬದುಕನ್ನು ಎತ್ತರಿಸಿಕೊಳ್ಳಬೇಕೆಂಬ ಹಪಹಪೆಯಲ್ಲಿದ್ದ ನಾನು ಚೆಂಡನ್ನು ಹೇಗಾದರೂ ಎತ್ತಿ ಈ ಕುವರರ ಮುಂದೆ ನನ್ನ ಶಸ್ತ್ರಾಸ್ತ್ರವೋ ನನ್ನ ವಿದ್ಯೆಯನ್ನು ತೋರಿಸಬೇಕೆಂಬ ಗುಪ್ತವಾದ ಆಲೋಚನೆಯಿಂದಲೇ ಹುಲ್ಲು ಕಡ್ಡಿಗಳ ಸಹಾಯದಿಂದ ಚೆಂಡೊಂದನ್ನು ಮೇಲಕ್ಕೆತ್ತಿ ಅವರಿಗೆ ಕೊಟ್ಟೆ. ದಿಗ್ಭ್ರಮೆ, ಆಶ್ಚರ್ಯ ಮಕ್ಕಳ ಕಣ್ಣಲ್ಲಿ ಮಾತ್ರವಲ್ಲ, ಪುಳಕಾಂಕಿತವಾದ ದೇಹಗಳಿಂದ ಮಕ್ಕಳು ಹೋದರು ಅಜ್ಜನೆಡೆಗೆ. ಭೀಷ್ಮರನ್ನು ಕೃಪರನ್ನು ಕರೆತಂದರು. ನನ್ನಲ್ಲಿಯ ಈ ಸತ್ವವನ್ನು ಗುರುತಿಸಿದ ಭೀಷ್ಮಾಚಾರ್ಯರು, ಸ್ವಾಮಿನ್, ನಮ್ಮ ಮಕ್ಕಳಿಗೂ ಗುರುಗಳು ಬೇಕಿದ್ದಾರೆ. ರಾಜ ಗುರುಗಳಾಗಿ ನೀವಿದ್ದು ಅವರ ಗುರುಸ್ಥಾನವನ್ನೂ ನೀವು ಪಡೆದು ರಾಜಸ್ಥಾನವನ್ನು ಪಡೆದು ನಮ್ಮನ್ನು ನೀವು ಸೇವಿಸಬೇಕು, ನಮ್ಮ ಮಕ್ಕಳಿಗೆ ನೀವು ಪಾಠ ಹೇಳಬೇಕು ಎಂದು ಹೇಳಿದಾಗ, ಇದಕ್ಕಿಂತ ಸುವರ್ಣಾವಕಾಶ ಬಹುಶಃ ನನಗಿರಲಿಕ್ಕಿಲ್ಲ. ಇಂತಹದ್ದೊಂದು ವಂಶದ ಮಕ್ಕಳು ನನಗೆ ಶಿಷ್ಯರಾಗಿ ಒದಗಿ ಬರುತ್ತಾರೆ ಎಂದರೆ ಕಾಯುತ್ತಿದ್ದ, ಹಪಹಪಿಸುತ್ತಿದ್ದ ನನ್ನ ಮನಸ್ಸಿಗೆ ಸಕಾರ ಆಯಿತು ಎಂದು ಒಪ್ಪಿಕೊಂಡು ಮಕ್ಕಳನ್ನು ಸಿದ್ಧ ಮಾಡಿದೆ. ಯಾವುದೇ ಗುರುವಾಯಿತು. ಒಬ್ಬ ಮಗು ತಪ್ಪು ಮಾಡಿದರೆ ತಪ್ಪು ತಂದೆಯದಾಗ್ತದೆ, ಶಿಷ್ಯನೊಬ್ಬ ತಪ್ಪು ಮಾಡಿದರೆ ತಪ್ಪು ಗುರುವಿನದಾಗ್ತದೆ ಎಂದು ಶಾಸ್ತ್ರಜ್ಞರು ಹೇಳ್ತಾರೆ. ಅಂತಹದ್ದೊಂದು ಆಲೋಚನೆಯನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ನನ್ನ ಶಿಷ್ಯರು ಸದಾ ಧರ್ಮ ಮಾರ್ಗದಲ್ಲೇ ನಡೆಯುತ್ತಿರಬೇಕು ಎಂಬ ಆಶಯದಲ್ಲಿ ಸದಾ ಶಿಷ್ಯರನ್ನು ನಾ ತಯಾರಿ ಮಾಡುತ್ತಲೇ ಹೊರಟೆ.
ಒಬ್ಬರಲ್ಲ, ಇಬ್ಬರಲ್ಲ, ನೂರಾರು ಶಿಷ್ಯರು ತಯಾರಿಯಾದರು. ಮಾತ್ರವಲ್ಲ, ಎಂತಹ ಧರ್ಮರಾಜ! ಗುರುವಿಗೆ ಸದಾ ಇರುವ ಭಯ ಒಂದೇ, ನಾ ಕಲಿಸಿದ ಪಾಠವನ್ನು ನನ್ನ ಶಿಷ್ಯನು ಅಧರ್ಮಕ್ಕೆ ಬಳಸಿದರೆ ಅದರ ಪಾಪ ನನಗೆ ತಾಗುತ್ತದೆ ಎಂಬ ಭಯ ಒಬ್ಬ ಸದ್ಗುರುವಿಗೆ ಸದಾ ಇರುತ್ತದೆ. ಅಂತಹ ಪಾಪವನ್ನು, ಅಂತಹ ಭಯವನ್ನು ನನಗೆ ಕನಸಲ್ಲೂ ಬರಲಾರದೆ ನನಗೆ ಆಶ್ವಾಸನೆಯನ್ನೇ ನೀಡುತ್ತಿದ್ದಾನೆ ಎಂಬಂತಹ ಶಿಷ್ಯ ಧರ್ಮರಾಜ. ಎಲ್ಲ ಶಿಷ್ಯರು ಎಲ್ಲ ವಿದ್ಯೆಗಳನ್ನು ಅಷ್ಟೋ ಇಷ್ಟೋ ಕಲಿತರು. ಭೀಮ, ದುರ್ಯೋಧನ, ದುಶ್ಯಾಸನರಂತೂ ಗದಾ ವಿದ್ಯೆಯಲ್ಲಿ ಮೇರು ಪರ್ವತದಷ್ಟು ಎತ್ತರಕ್ಕೆ ಇಳಿದು ಬಿಟ್ಟರು. ಮಾತ್ರವಲ್ಲ, ಭೀಮನ ಗದಾಘಾತವನ್ನು ಹೊಂದಿದ ಯಾವ ಸೃಷ್ಟಿಯ ತುಣುಕಾದರೂ ಅವನ ಗದಾಘಾತವಾದ ಮೇಲೆ ಬ್ರಹ್ಮನೇ ಹುಡುಕಾಡಬೇಕು, ಎಲ್ಲಿ ಹೋಯಿತು ನನ್ನ ಸೃಷ್ಟಿ ಎಂದು. ಅಂತಹ ಶಿಷ್ಯ ಭೀಮ. ಉಳಿದನೊಬ್ಬನ ಪಾರ್ಥ ಇದ್ದನಲ್ಲವೋ, ಉಳಿದನೊಬ್ಬನು ಭಾರತ ಶಸ್ತ್ರಾವಳಿಯ ಸಂಗೋಪಾಂಗ ಶ್ರಮವನು ಶಸ್ತ್ರಾವಳಿಯ ಸಂಗೋಪಾಂಗ ಶ್ರಮವನು ತಿಳಿದ ವಿಕ್ರಮ ಬಂದು ಗುರುಮಂಡಲಕ್ಕೆ ನಮಿಸಿ, ತಿಳಿದ ವಿಕ್ರಮ ಬಂದು ಗುರುಮಂಡಲಕ್ಕೆ ನಮಿಸಿ, ಉಳಿದನೊಬ್ಬನು ಪಾರ್ಥ ಶಸ್ತ್ರಾವಳಿಯ ಸಾಂಗೋಪಾಂಗ ಶ್ರಮವನ್ನು ತಿಳಿದ ವಿಕ್ರಮ ಬಂದು ಗುರುಮಂಡಲಕ್ಕೆ ನಮಿಸಿ, ಗುರುಭ್ಯೋ ನಮಃ. ಗುರುಗಳ ಕಣ್ಸನ್ನೆಯಂತೆ ಈ ಪರೀಕ್ಷಾ ರಂಗದಲ್ಲಿ ಈ ಪಾರ್ಥನ ಶಕ್ತಿ ಏನು ಎನ್ನುವುದನ್ನು ಪ್ರದರ್ಶಿಸುವುದಕ್ಕಣಿಯಾಗಿ ನಿಂತವನಿದ್ದೇನೆ. ದ್ರೋಣಾಚಾರ್ಯರ ಶಿಷ್ಯರಾಗಿ ನಾವು 105 ಜನ ಅವರಿಂದ ಬಿಲ್ವಿದ್ಯೆಯನ್ನ ಕಲಿತು ಬೇಕಾದಂತಹ ಎಲ್ಲಾ ಶಾಸ್ತ್ರಗಳನ್ನ ಅಭ್ಯಸಿಸಿದವರು ನಾವು. ಇದು ಪರೀಕ್ಷಾ ರಂಗ. ಅವರ ಕೈಯಿಂದ ಏನನ್ನೆಲ್ಲ ಕಲಿತಿದ್ದಾರೋ ಅದನ್ನೆಲ್ಲವನ್ನು ಪ್ರದರ್ಶಿಸುವಂತಹ ಸಮಯ. ನಾವಿರುವುದು 105 ಜನ. 104 ಮಂದಿಯು ಅವರು ಕಲಿತಂತಹ ವಿದ್ಯೆಯನ್ನು ಪ್ರದರ್ಶನ ಮಾಡಿದ್ದಾಯಿತು. 105ನೇಯವನಾಗಿ ಗುರುಗಳ ಕಣ್ಸನ್ನೆಯನ್ನು ಅಂಗೀಕರಿಸಿ ಅವರ ಆಜ್ಞೆಯನ್ನು ತಲೆಗೊತ್ತಿಕೊಂಡು ಪರೀಕ್ಷಾ ರಂಗದಲ್ಲಿ ಸನ್ನದ್ಧನಾಗಿ ನಿಂತಿದ್ದೇನೆ. ಗುರುಗಳಾದ ದ್ರೋಣಾಚಾರ್ಯರಿಗೆ ನಮಿಸಿದೆ, ಕೃಪಾದಿ ಆಚಾರ್ಯರಿಗೂ ನಮಿಸಿದೆ. ಹೇಳುವುದಕ್ಕೆ ಮೇಲು ಲೋಕದಲ್ಲಿರುವಂತಹ ದೇವಾದಿ ದೇವತೆಗಳಿಗೆ ನಮಿಸಿದೆ. ಈ ಪರೀಕ್ಷಾ ರಂಗದಲ್ಲಿ ನಡೆಯುವಂತಹ ಪರೀಕ್ಷೆಯನ್ನು ಕಾಣುವುದಕ್ಕೆ ಬಂದಂತಹ ಎಲ್ಲರಿಗೂ ಕೈಗಳನ್ನೆತ್ತಿ ನಮಿಸಿದೆ. ಇನ್ನು ನನ್ನ ಸಾಮರ್ಥ್ಯ ಏನು, ನಾನು ಕಲಿತದ್ದೇನು, ನಾನು ಕಲಿತದ್ದೆಷ್ಟು, ಈ ಪಾರ್ಥ ದ್ರೋಣರ ಶಿಷ್ಯನಾಗಿ ಏನನ್ನು ಪ್ರದರ್ಶಿಸುವುದಕ್ಕಣಿಯಾಗಿದ್ದಾನೆ ಎನ್ನುವುದನ್ನು ನಾನು ತೋರ್ಪಡಿಸಿಕೊಳ್ಳಬೇಕಲ್ಲ. ಹಾಗಾಗಿ ಶಸ್ತ್ರಗಳನ್ನು ಪ್ರದರ್ಶಿಸುವುದಕ್ಕೆ ಬೇಕಾದಂತಹ ನಿಲುವು, ಭಂಗಿ, ಯಾವ ಸಿದ್ಧತೆಗಳು ಬೇಕೋ ಅದನ್ನೆಲ್ಲವನ್ನು ಮಾಡಿಕೊಂಡವನಿದ್ದೇನೆ. ಇದು ಬಿಲ್ಲು ಬಾಣಗಳನ್ನು ಅಣಿಗೊಳಿಸಿದ್ದೇನೆ. ಒಂದೊಂದೇ ಅಸ್ತ್ರಗಳನ್ನು ಪ್ರಯೋಗಿಸುತ್ತಾ
ಆ ಅಸ್ತ್ರಗಳಿಗೆ ಪ್ರತ್ಯಸ್ತ್ರಗಳ ಕುರಿತಾಗಿಯೂ ನಮಗೆ ಗುರುಗಳು ತಿಳಿಸಿದವರೇ ಇದ್ದಾರೆ. ಅದನ್ನೂ ಪ್ರಯೋಗಿಸಬೇಕೆಂದು ಯೋಚಿಸಿದವನಿದ್ದೇನೆ. ಮೊದಲನೆಯದಾಗಿ ನನ್ನ ಕೈಯಲ್ಲಿರುವಂತಹ ಈ ಬಿಲ್ಲು ಬಾಣಗಳನ್ನು ಬಳಸಿಕೊಂಡು ಅದು ಎಲ್ಲರಿಗೂ ಕಾಣುವ ಹಾಗೆ ನಾನು ಒಂದೇ ಸಮನೆ ಪ್ರಯೋಗ ಮಾಡಿ ಆ ಅಸ್ತ್ರವನ್ನು ಹೇಗೆ ಅದರ ಸಾಮರ್ಥ್ಯವನ್ನು ಎಲ್ಲರಿಗೆ ತೋರಿಸುತ್ತದೋ ಎನ್ನುವುದನ್ನು ತಿಳಿಸುವುದಕ್ಕೆ ಹೊರಟವನಿದ್ದೇನೆ. ಕೈಯಲ್ಲಿರುವಂತಹ ಬಿಲ್ಲಿನಿಂದ ಆಗ್ನೇಯಾಸ್ತ್ರದ ಪ್ರಯೋಗವಾಯಿತು. ಆಗ್ನೇಯಾಸ್ತ್ರವನ್ನು ನೋಡಿದರೆ ಅದು ಮೇಲಕ್ಕೆ ನೆಗೆದು ಅದರಿಂದ ಅಗ್ನಿಯೇ ಧಾರೆಯಾಗಿ ಹರಿಯುತ್ತಾ ಉಂಟು, ಸುರಿಯುತ್ತಾ ಉಂಟು. ಅದನ್ನು ಶಮನಗೊಳಿಸಬೇಕಲ್ಲ. ಅದನ್ನು ಶಮನಗೊಳಿಸುವುದಕ್ಕಾಗಿ ವರುಣಾಸ್ತ್ರವನ್ನು ಪ್ರಯೋಗಿಸಿದೆ. ಆಗ್ನೇಯಾಸ್ತ್ರದ ಶಮನವಾಯಿತು ವರುಣಾಸ್ತ್ರದ ಮುಖೇನ. ಅದಾದ ಬಳಿಕ ಆ ವರುಣಾಸ್ತ್ರವನ್ನು ಶಾಂತಗೊಳಿಸುವುದಕ್ಕೆ ಪ್ರಯತ್ನಿಸಿದೆ. ಎಲ್ಲವರಿಗೂ ಗೋಚರಿಸುವ ಹಾಗೆ ತಿಮಿರಾಸ್ತ್ರವನ್ನೇ ಪ್ರಯೋಗಿಸಿದೆ. ತಿಮಿರದಿಂದ ಹಗಲಾಗಿದ್ದದ್ದೆಲ್ಲವೂ ಕತ್ತಲಾಗಿ ಹೋಯಿತು. ಕತ್ತಲೆಯೇ ಇತ್ತು ಅಂತಾದರೆ ಮತ್ತೇನು ನಡೆಯುವುದಕ್ಕಾಗುವುದಿಲ್ಲವಲ್ಲ. ಆ ಕತ್ತಲೆಯನ್ನು ಹೋಗಲಾಡಿಸುವುದಕ್ಕೆ ಸೂರ್ಯಾಸ್ತ್ರದ ಪ್ರಯೋಗವನ್ನು ಮಾಡಿದೆ. ಒಂದು ಕ್ಷಣಕ್ಕೆ ಕತ್ತಲೆ ಎಲ್ಲವೂ ಅಳಿದು ಹೋಗಿ ಸೂರ್ಯನ ಬೆಳಕೆ ಎಲ್ಲರಿಗೆ ಗೋಚರಿಸುವ ಹಾಗಾಯಿತು. ಇಷ್ಟು ಮಾತ್ರವಲ್ಲ, ಮೇಘಾಸ್ತ್ರದಿಂದ ಮೋಡಗಳನ್ನು ಸೃಷ್ಟಿಸಿದೆ. ಪರ್ವತಾಸ್ತ್ರಗಳಿಂದ ಪರ್ವತಗಳನ್ನು ಸೃಷ್ಟಿಸಿದೆ. ನನ್ನ ಕೈಯಲ್ಲಿರುವಂತಹ ಉರಗಾಸ್ತ್ರದಿಂದ, ಒಂದೇ ಒಂದು ಉರಗಾಸ್ತ್ರದಿಂದ 100 ಭುಜಂಗಗಳನ್ನೇ ಸೃಷ್ಟಿ ಮಾಡಿಬಿಟ್ಟೆ. ವಾಯುವ್ಯಾಸ್ತ್ರದ ಮುಖೇನ ಸುಂಟರ ಗಾಳಿಯನ್ನೇ ಈ ಪರೀಕ್ಷಾ ರಂಗದ ಸುತ್ತಮುತ್ತಲಿನಲ್ಲಿ ಎಬ್ಬಿಸಿ ಬಿಟ್ಟೆ. ಎಲ್ಲವನ್ನು ಪ್ರಯೋಗಿಸಿದ್ದು ಮಾತ್ರ ಅಲ್ಲ, ಅದನ್ನೆಲ್ಲವನ್ನು ಶಮನಗೊಳಿಸುವ ಮುಖೇನ ಅಸ್ತ್ರ ಪ್ರತ್ಯಸ್ತ್ರ ಎರಡನ್ನೂ ಗುರುಗಳಿಂದ ನಾನು ಅರಿತುಕೊಂಡಿದ್ದೇನೆ ಎನ್ನುವಂತಹ ವಿಚಾರವನ್ನು ಎಲ್ಲರಿಗೂ ತಿಳಿಯುವ ಹಾಗೆ ಮಾಡಿದೆ. ಒಬ್ಬ ಅರಸನಾಗಬಲ್ಲವನಿಗೆ ತನ್ನ ರಾಜ್ಯದಲ್ಲಿರುವಂತಹ ಸೈನ್ಯವನ್ನು ನಿಭಾಯಿಸುವಂತಹ ಕಲೆ ಗೊತ್ತಿರಬೇಕು. ಅದಕ್ಕಾಗಿ ಆನೆ, ತುರಗ, ರಥ ಮುಂತಾದವುಗಳನ್ನು ಯಾವ ರೀತಿ ಪಳಗಿಸುವುದು, ಯಾವ ರೀತಿ ಅವುಗಳನ್ನು ನಿಯಂತ್ರಿಸುವುದು ಎನ್ನುವ ವಿಚಾರವನ್ನು ನಮ್ಮವರಿಗೆಲ್ಲರಿಗೂ ತಿಳಿಯುವ ಹಾಗೆ ಮಾಡಿದ್ದಾಯಿತು. ಗುರುಗಳು ಕಲಿಸಿದ್ದನ್ನು, ಗುರುಗಳು ಬಾಯಲ್ಲಿ ಹೇಳಿದ್ದನ್ನು ಶಿಷ್ಯನಾಗಿ ಎಷ್ಟು ಸ್ವೀಕರಿಸುವುದಕ್ಕಾಗುತ್ತದೋ ಅದನ್ನೆಲ್ಲವನ್ನು ಸ್ವೀಕರಿಸಿದ್ದೇನೆ. ಕೆಲವಂ ಬಲ್ಲವರಿಂದ ಕಲ್ತು, ಕೆಲವಂ ಶಾಸ್ತ್ರಂಗಳಂ ಕೇಳುತ್ತಂ, ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಘದಿಂದ ಲರಿಯಲ್ ಸರ್ವಜ್ಞನಪ್ಪಂ ನರಂ ಅಂತ ಆಡುತ್ತಾರೆ. ನನ್ನ ಸ್ವಾಧ್ಯಾಯವೂ ಉಂಟಲ್ಲಿ, ಗುರುಗಳ ಆಶೀರ್ವಾದವೂ ಉಂಟು. ಇವೆಲ್ಲದರ ಮುಖೇನ ಈ ಪಾರ್ಥ ಏನು ಎನ್ನುವುದನ್ನು ಈ ಪರೀಕ್ಷಾ ರಂಗದಲ್ಲಿ ತೋರಿಸಿಕೊಟ್ಟೆ. ಪೊಗಳಿದರು ಧರ್ಮಜನ ವಿಗಡ ಭೀಮನ ನೃಪನ ಧರ್ಮಜನ ವಿಗಡ ಭೀಮನ ನೃಪನ ಮಗನಿಂಗೆ ಅಧಿಕ ಬಲ ಜಗದೊಳು ಇದಿರಿಲ್ಲ. ಪಗಳಿದರು ಧರ್ಮಜನ ವಿಗಡ ಭೀಮನ ನೃಪನ ಮಗನಿಂಗೆ ಅಧಿಕ ಬಲ ಜಗದೊಳಿದಿರಿಲ್ಲ. ಭುವನೇತ ವೀರನರ ವಿವಿಧ ಮಂತ್ರಾಸ್ತ್ರದಲ್ಲಿ
ಭುವನೀತ ವೀರ ನರ ವಿವಿಧ ಮಂತ್ರಾಸ್ತ್ರದಲ್ಲಿ ಇವಗಿದಿರು ಸುರ ನರರ ನಿವಹದೊಳಗಿಲ್ಲ. ಹೊಗಳಿದರು ಧರ್ಮ ಜನ ವಿಗಡ ಭೀಮನ ಪರ. ತಂದೆ ಎಂದೂ ಮಕ್ಕಳನ್ನು ಹೆಚ್ಚು ಹೊಗಳಬಾರದು, ಗುರುವೆಂದು ಶಿಷ್ಯರನ್ನು ಮಿತಿಯಲ್ಲೇ ಹೊಗಳಬೇಕು ಎಂದು ಶಾಸ್ತ್ರವೇ ಇದ್ದರೂ ಧರ್ಮಜ, ಅರ್ಜುನ, ಭೀಮ, ದುರ್ಯೋಧನ, ದುಶ್ಯಾಸನ ಎಲ್ಲರನ್ನೂ ಸಮನಾಗಿ ಕಂಡ ನನಗೆ ಪರೀಕ್ಷಾರಂಗವಾದ ಈ ಕ್ಷಣಕ್ಕೆ ಸ್ವಲ್ಪವಾದರೂ ಹೊಗಳಿದರೆ ಗುಣಕ್ಕೆ ಮತ್ಸರ ಬೇಡ ಎಂಬಂತೆ ತಪ್ಪಿಲ್ಲ ಅನಿಸ್ತದೆ. ಎಂತಹ ಧರ್ಮಜ! ಬ್ರಾಹ್ಮಣನಾದ ನನಗೆ ನನ್ನ ಧರ್ಮಜನೆಂಬ ಶಿಷ್ಯನು ಧರ್ಮವನ್ನು ಸದಾ ಎತ್ತಿಡಿಯುವುದರಲ್ಲಿ ತನ್ನ ಬದುಕನ್ನೇ ಸವೆಯಿಸುತ್ತಾನೆ ಎಂಬುದರಲ್ಲಿ ಯಾವುದೇ ಅನುಮಾನವಿಲ್ಲ. ಭೀಮಾದಿಗಳ ಹೆಸರನ್ನು ತೆಗೆದರೆ ಸಾಕು ಉಳಿದವರಿಗೆ. ಗುರುವಾದ ನನಗೂ ಗಂಟಲು ಒಣಗುತ್ತದೆ ಭೀಮನ ಹೆಸರನ್ನು ತಕ್ಕೊಳ್ಳಿ. ಅಂತಹ ಶಕ್ತಿ ನನ್ನ ಭೀಮನ. ಇದ್ದನೊಬ್ಬನು ಅರ್ಜುನ. ಎಷ್ಟು ಹೇಳಿದರೂ ತೃಪ್ತಿಯಾಗದು ಅರ್ಜುನನ ಬಗ್ಗೆ. ಮುಲ್ಲೋಕಗಳಲ್ಲೂ ನನ್ನ ಅರ್ಜುನನಿಗೆ ಸಾಟಿಯಾದ ಧೀರ ಮತ್ತೊಬ್ಬನಿಲ್ಲ ಎಂದು ಎದೆ ತಟ್ಟಿ ಸಾರಬಲ್ಲ ದೃಢತೆ ಇಂದುಂಟು. ಅಷ್ಟೇಕೆ ಪಿನಾಕಪಾಣಿಯೋ, ಶಾಂಘಧರನೋ, ಕೋದಂಡರಾಮನೋ ದೈವದ ಸ್ಥಾನದಲ್ಲಿದ್ದು ಗೆಲ್ಲಬಹುದಾದರೂ ಪಿನಾಕವೋ, ಶಾಂಗವೋ, ಕೋದಂಡವೋ ಕ್ಷಣಾರ್ಧಕ್ಕೆ ನಡುಕ ಹುಟ್ಟುವುದರಲ್ಲಿ ಅನುಮಾನವೇ ಇಲ್ಲ. ನನ್ನ ಅರ್ಜುನನೊಡನೆ ಯುದ್ಧ ಮಾಡಬೇಕು ಎಂದು ಯಾರಾದರೂ ಎದೆ ತಟ್ಟಿ ಮುಂದೆ ಬಂದರೆ ಮಗುವೊಂದು ಸಮುದ್ರವನ್ನೇ ಆಪೋಷಣ ಪಡೆಯುತ್ತೇನೆ ಎನ್ನುವಷ್ಟು ಧೈರ್ಯವಿರಬೇಕು. ಪ್ರಳಯಾಗ್ನಿಯಲ್ಲಿ ಮಿಂದಿ ಎದ್ದು ನಾ ಬದುಕುತ್ತೇನೆ ಎನ್ನುವಷ್ಟು ಧೈರ್ಯ ಬೇಕು. ಮಾತ್ರವಲ್ಲ, ವಾಸುಕಿಯ ಕೋರೆಗಳ ನೆಳೆದು ನಾ ಇನ್ನೂ ಉಸಿರಾಡುತ್ತೇನೆ ಎನ್ನುವಷ್ಟು ಧೈರ್ಯ ಇದ್ದವರು ಮಾತ್ರ ನನ್ನ ಅರ್ಜುನನ ಬಿಲ್ಲನ್ನು, ಬಾಣವನ್ನು ತಡೆಯಬಲ್ಲರು. ಗುರುವೃದ್ಧರು ಪ್ರಜೆಗಳು ಇರುವ ಈ ಸಭೆಗೆ ಒಂದು ವಿಷಯವನ್ನು ದಿಟ್ಟವಾಗಿ ಹೇಳಲು ಗರ್ವ ಪಡುತ್ತಿದ್ದೇನೆ. ಪಾರ್ಥ ಏವ ಧನುರ್ಧರಃ, ಪಾರ್ಥ ಏವ ಧನುರ್ಧರಃ. ಗುರುಗಳೇ ಕರ್ಣನು ನೆನೆದವ ನೀಶ ಸಭೆಗೈದು ಭೂಸುರ ನೃಪ ಪರಿವಾರವ ತಂಡು ದೇಶಕ್ಕೆ ಕೈ ಮುಗಿದು ಕೈ ಮಾಡಲಿ ಎನ್ನೊಡನೆ. ಗುರುವರ ಅಭಿವಾದನ ಪುರಸರವಾಗಿಯೇ ನಿಮ್ಮನ್ನು ಮಾನಿಸ್ತಾ ಇದ್ದೇನೆ. ಸದಸ್ಯರಲ್ಲಿ ವಿರಾಜಿತರಾದಂತಹ ಆಚಾರ್ಯ ಕೃಪರು ಇನ್ನುಳಿದ ಆಚಾರ್ಯ ವರ್ಗದವರ ಗುರುತ್ವವನ್ನು ಮಾನಿಸಿಯೇ ನಮಿಸಿ ನಿಂದೆ. ನೃಪತಿಯಾದಂತಹ ಧೃತರಾಷ್ಟ್ರ ಭೂಪತಿಯಿಂದ ತೊಡಗಿ ಆಚಾರ್ಯ ಭೀಷ್ಮರನ್ನೊಡಗೊಂಡು ಈ ಸದಸ್ಯರ ಘನತೆಯನ್ನು ಹೆಚ್ಚಿಸಿದಂತಹ ಸರ್ವ ಕ್ಷತ್ರಿಯ ವೀರರಿಗೂ ನನ್ನ ಪ್ರಣಾಮಗಳು ಸಲ್ಲುತ್ತವೆ. ಸಭಾಸದರಾಗಿ ವಿಕ್ರಮದ ಕಿಡಿ ಹಾರುವುದನ್ನು ಕಾಡುವ ಕಾತರತೆಯಿಂದಲೇ ವಿರಾಜಿತರಾದಂತಹ ಸರ್ವರಿಗೂ ನನ್ನ ಗೌರವಗಳು, ನಮನಗಳು ಸಲ್ಲುತ್ತವೆ. ಗುರುವರ, ಕುರುಕುಲದ ಕುಡಿಗಳೆನಿಸಿದಂತಹ ಕೌರವ ಪಾಂಡವರ ಮಧ್ಯದಲ್ಲಿ
ಆಚಾರ್ಯ ಸ್ಥಾನದಿಂದ ತಾವು ಬೋಧಿಸಿದ ವಿದ್ಯೆ ಬೆಳಗುವ ಬಗೆಯನ್ನು ತೋರುವುದಕ್ಕಾಗಿಯೇ ಪ್ರದರ್ಶನ ರಂಗ ಆಯೋಜಿತವಾಗಿದೆ ಎಂಬ ಭಾವದಿಂದ ನೋಟಕರ ಸಾಲಲ್ಲಿ ಕುಳಿತಿದ್ದ ವ್ಯಕ್ತಿ ನಾನು. ಆದರೆ ಈ ಪ್ರದರ್ಶನ ರಂಗದ ವೇದಿಕೆಯ ವ್ಯಾಪ್ತಿಯನ್ನು ತಾವು ಹಿಗ್ಗಿಸಿ ಬಿಟ್ರಿ ತಮ್ಮ ಮಾತಿನಿಂದ. ಇಲ್ಲಿಗೆ ತ್ರಿಮೂರ್ತಿಗಳು ಬಂದರು, ಆ ಬಳಿಕ ವಾಸುಕಿಯು ಬಂದ, ಆ ಬಳಿಕ ದೇವಾನುದೇವತೆಗಳ ಶಕ್ತಿ ವಿಶೇಷವನ್ನು ಹೊಂದಿದಂತಹ ಅನೇಕ ವಸ್ತು ವಿಷಯಗಳ ಉಲ್ಲೇಖವೂ ಆಯಿತು. ವಿದ್ಯಾಬಲದಿಂದಲೇ ಪ್ರಕರ್ಷವಾದ ಪ್ರದರ್ಶನವನ್ನು ನೀಡಿದಂತಹ ಪಾರ್ಥನ ವಿಕ್ರಮವನ್ನು ಹೊಗಳುವ ಭರದಲ್ಲಿ ಇಂದ್ರಸೂನುವಾದಂತಹ ಆ ಐಂದ್ರಿ, ಇಂದ್ರಾನುಜನಾದಂತಹ ಉಪೇಂದ್ರನಿಗೆ ತುಲ್ಯನಾದಂತಹ ಪರಾಕ್ರಮಿ ಎಂಬ ಭರದಲ್ಲೇ ತಾವು ಮಾತಾಡುವುದಕ್ಕೆ ಅನುವು ಮಾಡಿಕೊಟ್ರಿ. ನನ್ನಲ್ಲಿ ಕೈಲಾಸ ಅಲುಗಾಡಿಸುವಂತಹ ದೃಢತೆ ಉಂಟೋ ಇಲ್ವೋ ಗೊತ್ತಿಲ್ಲ. ವೈಕುಂಠವಾಸಿಯ ಸಂಕಲ್ಪಕ್ಕೆ ಪ್ರತಿಯಾಗಿ ನಿಲ್ಲುವಂತಹ ದಾರ್ಢ್ಯ ಉಂಟೋ ಗೊತ್ತಿಲ್ಲ. ಬ್ರಹ್ಮ ಸಂಕಲ್ಪದ ವಿಧಿಯನ್ನು ಬದಲಿಸುವಂತಹ ಯೋಗ್ಯತೆ ಉಂಟೋ ಗೊತ್ತಿಲ್ಲ. ಆದರೆ ಕ್ಷತಿಯಿಂದ ಪಾರು ಮಾಡುವಂತಹ ವರ್ಗದಲ್ಲಿ ಉದಿಸಿದಂತಹ ಕ್ಷತ್ರಿಯರಲ್ಲಿ ಅಸದೃಶ ವೀರನೆನಿಸಿದಂತಹ ಪಾರ್ಥ ಯಾವ ಯಾವ ಶರವಿದ್ಯಾ ಚಮತ್ಕೃತಿಯನ್ನು ಇಲ್ಲಿ ತೋರಿದ್ದಾನೋ ಅದೆಲ್ಲವನ್ನು ಯಥಾವತ್ತಾಗಿ ಅವನಿಗೆ ಸರಿ ಎನಿಸುವಂತೆ ಅಲ್ಲ, ಮಿಗಿಲೆನಿಸುವ ಕೌಶಲದಲ್ಲಿ ಪ್ರದರ್ಶಿಸಬಲ್ಲೆ. ಹಾಗೆ ಪ್ರದರ್ಶಿಸಿದ್ದರಿಂದಲೇ ಪಾರ್ಥ ಏವ ಧನುರ್ಧರಃ ಅಂತ ನೀವು ಹೇಳಿಕೆ ಹೊರಡಿಸುವುದಕ್ಕೆ ಹೊರಟದ್ದಾದ್ರೆ ನಾ ತಡೆದದ್ದು ಅದಕ್ಕೆ. ಇಲ್ಲಿ ಕೊಟ್ಟ ಪ್ರದರ್ಶನದ ಆಧಾರದಲ್ಲೇ ಆ ನೆಗಳ್ತೆ ಆ ಕ್ಷತ್ರಿಯ ಕುಮಾರನಿಗೆ ಸಿದ್ಧಿಸುವುದಾದರೆ ಪಾರ್ಥ ಏವ ಧನುರ್ಧರಃ ಅಂತಾಗಬೇಕಾದ್ರೆ, ಧನುರ್ಧಾರಿಗಳಲ್ಲಿ ಪಾರ್ಥನೊಬ್ಬನೇ ಅಂತಾಗಬೇಕಾದ್ರೆ ಅನನ್ಯತ್ವ ಬೇಕು, ಅದ್ವಿತೀಯತ್ವ ಬೇಕು. ಅವನಿಗೆ ಅನ್ಯನಾದ ನಾನಿದ್ದೇನೆ ಅಷ್ಟನ್ನು ಪ್ರದರ್ಶಿಸುವುದಕ್ಕೆ ಯೋಗ್ಯತೆಯನ್ನು ಹೊಂದಿ, ಅವನಿಗೆ ದ್ವಿತೀಯನಾಗುವುದಕ್ಕೆ ಸಮ್ಮತಿ ಇಲ್ಲ ಅಂತ ಸಾರುವುದಕ್ಕೆ ಧನುಷರಗಳನ್ನು ಕೈಯಲ್ಲಿ ಹಿಡಿದು ಎದ್ದು ನಿಂತದ್ದು. ಆಚಾರ್ಯ ಸ್ಥಾನದಿಂದ ಔದಾರ್ಯವನ್ನು ಪ್ರದರ್ಶಿಸಿ ಅವಕಾಶವನ್ನು ಕಲ್ಪಿಸಿಕೊಟ್ಟದ್ದಾದರೆ ಮಂತ್ರಾಸ್ತ್ರ ಪರಂಪರೆಯನ್ನು ಒಳಗೊಂಡಂತೆ ಪಾರ್ಥ ತೋರಿದ ಸರ್ವವು ಇಂದು ಪ್ರದರ್ಶಿತವಾಗ್ತದೆ. ಅನುಮತಿಯನ್ನು ದಯಪಾಲಿಸಿ. ಅನುಮತಿ ಉಂಟೋ ಗುರುಗಳೇ? ಒಮ್ಮೆಗೆ ತೋರಿಸುವುದಕ್ಕೆ ಅನುಮತಿ ಉಂಟು. ತಾವು ಅಲ್ಲಿಂದಲೇ ಹೀಗೆ ಹೇಳಿ ಮೌನದಿಂದಲೇ ಒಂದು ನಸುನಗುವನ್ನು ಬೀರಿದ್ದರೆ ಹಿಂದಿನ ಆತ್ಮವಿಶ್ವಾಸ ನನಗೆ ಅರ್ಥ ಆಗ್ತದೆ. ಇವ ಹೇಳುವುದು ಮಾತ್ರ, ಹೇಳಿದ್ದನ್ನೆಲ್ಲ ಮಾಡುವುದಕ್ಕಾಗುವುದಿಲ್ಲ ಅಂತಲ್ವ? ಇದೋ ಅಗ್ನಿತತ್ವಾಧಿಷ್ಠಿತವಾದ ಅಗ್ನಿಯಸ್ತ್ರದಿಂದ ತೊಡಗಿ ವಾರುಣ ಅಲ್ಲ, ಅವ ತೋರಿದಂತಹ ಅನ್ಯಾನ್ಯ ಶರತಮತ್ಕೃತಿಗಳು ದೈವಿ ಸಾನ್ನಿಧ್ಯ ನಿಕ್ಷೇಪವನ್ನು ಮಾಡಿ ಅಸ್ತ್ರ ಪ್ರಯೋಗ ಪರಿಣತ ಮತಿ ತಾನು ಅಂತ ತೋರುವುದಕ್ಕಾಗಿ ಅವನು ತೋರಿದ್ದು. ಅದು ವಾಯವ್ಯಾಸ್ತ್ರವಿರಬಹುದು, ಪರ್ವತಾಸ್ತ್ರವಿರಬಹುದು, ವಜ್ರಾಸ್ತ್ರವಿರಬಹುದು, ಅಥವಾ ಅನ್ಯಾನ್ಯ ಭಿನ್ನ ಭಿನ್ನವಾದದ್ದು. ಆವ ಪರಿಯಲ್ಲಿ ಪಾರ್ಥ ತೋರಿದ ಅಷ್ಟೂ ಬಿಲ್ವಿದ್ಯಾ ಚಮತ್ಕೃತಿಯನ್ನು ಒಂದರ ಹಿಂದೆ ಒಂದಾಗಿ ಪುಂಖಾನುಪುಂಖವಾಗಿ ಇದಾ ಪ್ರದರ್ಶಿಸಿದ್ದಾರೆ. ಇಷ್ಟಕ್ಕೆ ಮುಗಿಯಿತು ತಲ್ಲ ತಾತ್ಪರ್ಯ. ಬಾರಿ ಕಂಡರಿಯಲಿ ಎನ್ನುವ ಕೆಣಕಿನ ಸಭೆಗಿದರೆ ಕುಲದಲ್ಲಿದ್ದಂತಹ ಗುರುಕುಲದಲ್ಲೇ ನೀನು ಅದ್ವಿತೀಯನಾಗಿ ಹೊರಹೊಮ್ಮಿದ್ದಿ ಎಂಬುದರಿಂದ ಪ್ರಪಂಚ ವ್ಯಾಪಕವಾದ ಯೋಧನಾಗಿ ನೀನು ಪ್ರತಿಷ್ಠಿತನಾಗುತ್ತಿ ಎಂಬಂತಹ ಭ್ರಮೆಯಲ್ಲಿದ್ದರೆ ಪಾರ್ಥನೆ ಎದ್ದು ಶರವನ್ನು ದುಡುಕು. ಕಲಿಸುವುದಕ್ಕೆ ಲೋಕದಲ್ಲಿ ಗುರುಗಳು ಒಬ್ಬರೇ ಹೇಗಲ್ವೋ, ಕಲಿಯುವ ವಾಂಛೆಯನ್ನು ತೋರಿದವರೆಲ್ಲರೂ ಶಿಷ್ಯರಾಗಬಲ್ಲರು ಅಂತ ನಿರೂಪಿಸಿದರೆ ವಿದ್ಯಾಸಿದ್ಧಿ ಅವರನ್ನೂ ಆಶ್ರಯಿಸುತ್ತದೆ ಎಂಬುದನ್ನು ನಿರೂಪಿಸುವುದಕ್ಕೆ
ದ್ವಂದ್ವವಾದರೆ ದ್ವಂದ್ವ, ಹ. ದ್ವೈರಥವಾದರೆ ದ್ವೈರಥ. ಹ್ಮ್ ಸರಿ ಮಿಗಿಲೆನಿಸುವಂತೆ ತೋರುತ್ತೇನೆ ಎಂದದ್ದು. ಹ. ಸರಿ ಸಮನಾಗಿ ನೀ ತೋರಿದ ಅಸ್ತ್ರಕೌಶಲವನ್ನು ಪ್ರದರ್ಶಿಸಿದ ನಾನು ಹ್ಮ್ ನಿನಗೆ ಸೆಣಸುವ ಬಯಕೆಯೇ ಉಂಟು. ಹ. ಏಕಮೇವನು ಅದ್ವಿತೀಯನು ಏಕಮೇಯತ್ವವನ್ನು ಅದ್ವಿತೀಯತ್ವವನ್ನು ಹೊಂದುವುದಕ್ಕೆ ಹ. ದ್ರೋಣ ಶಿಷ್ಯನಾಗಿ ದ್ರೋಣ ಗುರುಕುಲದಲ್ಲಿ ಬೆಳೆಯುವುದೊಂದೇ ಮಾರ್ಗ ಎಂಬ ಭ್ರಮೆ ನಿನಗಿರುವುದಾದರೆ ಹ್ಮ್ ಅನ್ಯ ಗುರುಕುಲದಲ್ಲಿ ಅನ್ಯ ಗುರುಗಳನ್ನು ಆಶ್ರಯಿಸಿದ ಯೋಧರು ಹ. ಪಾರ್ಥನನ್ನು ಸಲೀಲವಾಗಿ ಮೀರುವ ಬಗೆ ಹೇಗೆ ಅಂತ ನಾನು ತೋರಿಕೊಡ್ತೇನೆ. ಏಕಮೇವ ದ್ವಿತೀಯತ್ವ ಬರುವುದಾದರೆ ಪಾರ್ಥನನ್ನು ಮೀರಿ ಈ ವಸುಶೇಣನಿಗೆ ಬರಲಿ, ಎದುರಾಗು ಹೇಳು. ಏನಂದೆಯೋ ನೀನು? ಕೇಳುತ್ತಲಾಗಲಿ ಬಲಗುಣ ರೋಷವ ಕೇಳುತ್ತಲಾಗಲಿ ಬಲಗುಣ ರೋಷವ ತಾಳುತ್ತ ರೌದ್ರದಲ್ಲಿ ಕೂಳಲಿ ನೀನು ರಾಧೆಯ ಸುರನನ ಜಾಲವ ಎನಗಿದಿರೆ. ಏನಾಡಿದೆಯೋ ಕರ್ಣ? ಪಂಥಾಹ್ವಾನದ ಮಾತು. ಹ, ಪಂಥಾಹ್ವಾನ? ಇಲ್ಲಿ ಇರುವುದು ಪರೀಕ್ಷಾ ರಂಗ ಅನ್ನುವಂತಹ ವೇದಿಕೆ. ಆ ಈ ಪರೀಕ್ಷಾ ರಂಗದಲ್ಲಿ 105 ಜನರಲ್ಲಿ ಗುರುಗಳು ಯಾರು ಶ್ರೇಷ್ಠರು ಅಂತ ನಿರ್ಧಾರ ಮಾಡಿ ಆ ಪಾರ್ಥಯೇವ ಧನುರ್ಧರಃ ಎನ್ನುವಂತಹ ಬಿರುದನ್ನು ಕೊಟ್ಟದ್ದು ಈ ಪಾರ್ಥನಿಗೆ. ಆ ಬಿರುದು ಕೊಡಬೇಕಾದ್ರೆ ಅದಕ್ಕೊಂದು ವ್ಯಾಪ್ತಿ ನಿರ್ಣಯ ಆಗಬೇಕಲ್ಲ. ಹ, ವ್ಯಾಪ್ತಿ ನಿರ್ಣಯದ ಪ್ರಶ್ನೆ ಮತ್ತೆ. ಕುರುಕುಲದಲ್ಲಿ ಪಾರ್ಥಯೇವ ಧನುರ್ಧರ ಅಂದ್ರೆ ಆಕ್ಷೇಪ ಇರ್ಲಿಲ್ಲ. ಆ ದ್ರೋಣ ಶಿಷ್ಯರಲ್ಲಿ ಪಾರ್ಥಯೇವ ಧನುರ್ಧರ ಅಂದ್ರೆ ಆಕ್ಷೇಪ ಇರ್ಲಿಲ್ಲ. ಹ್ಮ್ ಆದರೆ ಪ್ರಪಂಚ ವ್ಯಾಪಕವಾದ ವ್ಯಾಪ್ತಿಯನ್ನು ಆ ವಾಕ್ಯಕ್ಕೆ ಹೊಂದಿಸುವುದು ಹೌದಾದರೆ ಆ. ನಾನು ಉಸಿರಾಡ್ತಾ ಇರುವಾಗ ಆ. ಅದು ಸ್ಥಾಪಿತ ಆಗುವುದಿಲ್ಲ ಅಂತ ತೋರುವುದಕ್ಕೆ ನನ್ನ ಮಾರ್ಗಣಗಳು ಮಾತಾಡಿದ್ದು. ಹ, ಕರ್ಣ, ಓ ನಿನ್ನ ಮಾರ್ಗಣಗಳು ಮಾತಾಡಿರಬಹುದು, ಹ್ಮ್ ಆದರೆ ನೀನು ಮೊದಲಿಗೆ ಆಡಿದೆ. ಸಭಿಕರಲ್ಲಿ ಕುಳಿತಿದ್ದವ ಎದ್ದು ಬಂದು ಗುರುಗಳೇ ನನ್ನ ಮನದ ಅಭಿಪ್ರಾಯವನ್ನಿಲ್ಲಿ ಹೇಳುತ್ತಾ ಇದ್ದೇನೆ ಎನ್ನುವ ಹಾಗೆ. ಅಲ್ಲ, ನಿನಗೆ ನಾನೇನು ವೈರಿಯೋ ಅಂತ? ವೈರಿ ಅಂತೂ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಈಗ ವೈರ ಇಲ್ಲದೆ ಇವು ಸ್ಪರ್ಧೆ ಆಗಬಹುದಲ್ಲ? ಸ್ಪರ್ಧೆ ಆಗಬಹುದು. ಸ್ಪರ್ಧೆ ಸುಖ ಸುಮ್ಮನೆ ನಾವು ಸ್ಪರ್ಧೆ ಮಾಡುತ್ತೇವೆ ಅಂತ ಹೊರಟ್ರೆ ಅದಕ್ಕೊಂದು ಅರ್ಥ ಬೇಕಲ್ಲ. ಯಾವತ್ತಿಗೂ ಸ್ಪರ್ಧೆ ಅನ್ನುವಂಥದ್ದು ಹಿರಿಯರು ಅಥವಾ ಅನುಭವಿಗಳು, ತಜ್ಞರು, ಪ್ರಾಜ್ಞರು ನಿರ್ಧರಿಸಿ ಒಂದು ವೇದಿಕೆಯನ್ನು ಸಿದ್ಧಪಡಿಸುವಂತದ್ದು. ನಮ್ಮ ಪರೀಕ್ಷಾ ರಂಗವನ್ನು ಸ್ಪರ್ಧೆ ಅಂತ ಆಡುವುದಕ್ಕಾಗುವುದಿಲ್ಲ. ಈ ಪರೀಕ್ಷಾ ರಂಗದಲ್ಲಿ ಪರೀಕ್ಷೆಯಲ್ಲಿ ಶ್ರೇಷ್ಠ ಶ್ರೇಣಿಯಲ್ಲಿ ಉತ್ತೀರ್ಣನಾದವ ಯಾರು ಅಂತ ನಿರ್ಧರಿಸಬೇಕಾದದ್ದು ಪರೀಕ್ಷಾ ರಂಗವನ್ನು ಸಿದ್ಧಪಡಿಸಿದಂತಹ ಗುರುಗಳ ಕರ್ತವ್ಯ. ಅದಕ್ಕೆ ಸರಿಯಾಗಿ ಗುರುಗಳು ಆಡಿದಂತಹ ಮಾತು ಪಾರ್ಥನೆ ಶ್ರೇಷ್ಠ ಎನ್ನುವ ಹಾಗೆ. ಅದನ್ನು ಬಂದು ನೀನು ಪ್ರಶ್ನೆ ಮಾಡುತ್ತಾ ಇದ್ದಿ ಅಂತಾದ್ರೆ ನಿನ್ನ ಅನ್ನಕ್ಕೇನು ನಾನು ಕಲ್ಲು ಹಾಕಿದ್ದೇನೋ ಅಥವಾ ನಿನ್ನ ಮನೆಯವರಿಗೆ ಅನ್ಯಾಯ ಮಾಡಿದ್ದೇನೋ? ಮನೆಯವರ ವಿಚಾರ ಬಿಡುವ, ನಿನ್ನನ್ನು ಈ ಭೂಮಿಯಲ್ಲಿ ತಲೆ ಎತ್ತಿ ಬದುಕುವುದಕ್ಕೆ ನಾನು ಬಿಡದೇ ಇದ್ದವನು ಅದೂ ಅಲ್ಲ. ಆದರೆ ಪಾರ್ಥನಿಗೆ ಸಮನಾಗಿ ಅಲ್ಲ, ಅವನಿಂದಲೂ ಮಿಗಿಲಾಗಿ ನಾನು ಅಸ್ತ್ರ ಪ್ರಯೋಗವನ್ನು ಮಾಡುವಂತಹ ಸಾಮರ್ಥ್ಯವಂತ ಅಂತ ನೀನಾಡಿದೆ, ಪ್ರಯೋಗಿಸಿದೆ. ನಾನು ಅದನ್ನು ನೋಡಿದೆ. ನೋಡಿಯೂ ಸುಮ್ಮನೆ ಉಳಿಯುವುದಕ್ಕೆ ಹೊರಟ್ರೆ ಗುರುಗಳು ಕೊಟ್ಟ ಬಿರುದಿಗೊಂದು ಮರ್ಯಾದೆ ಬೇಡುವೋ? ಅದು ಎಷ್ಟು ಮರ್ಯಾದೆಯ ಸೀಮಿತತೆಯನ್ನು ಹೊಂದಿದೆ ಅಂತ ತೋರಿಸುವುದಕ್ಕೆ ಅಲ್ವ ನಾನು ಎದ್ದು ನಿಂತದ್ದು. ಅದರ ಮರ್ಯಾದೆ ಸಣ್ಣದು, ಆ ವ್ಯಾಪ್ತಿಯ ಒಳಗೆ ಅದು ಇರ್ತದೆ, ಅದಕ್ಕಿಂತ ಹಿರಿದಿಲ್ಲ ಅಂತ ಮಾಡಿದ್ದಲ್ವ. ಕರ್ಣ, ಓ ನೀನು ನನಗೆ ಮಿಗಿಲಾಗಿ ನೀನು ಮಂತ್ರಾಸ್ತ್ರಗಳನ್ನು ಪ್ರಯೋಗಿಸುವುದಕ್ಕೆ ಹೊರಟಿರಬಹುದು, ಆದರೆ ಗುರುಗಳ ಮಾತಿನ ಮಿತಿಯನ್ನು ನಿರ್ಧರಿಸುವುದಕ್ಕೆ ನಿನಗೆನ್ನು ಅರ್ಹತೆ ಯೋಗ್ಯತೆಗಳು ಬರಲಿಲ್ಲ ಅಂತ ಹೇಳುವುದಕ್ಕೆ ಇಚ್ಛಿಸ್ತೇನೆ. ಗುರುಗಳು ಅವರ ಮಾತಿನ ಮಿತಿಯನ್ನು ನಿನಗೆ ಸಂಬಂಧಿಸಿಯೇ ನಿರ್ಣಯಿಸಿದ್ದರಿಂದ ಪ್ರಶ್ನೆ ಮಾಡುವುದಕ್ಕೆ ಅಧಿಕಾರ ಉಂಟು ಎಂಬ ನೆಲೆಯಲ್ಲೇ ಎದ್ದು ನಿಂತದ್ದು. ನಿನಗೆ ಪ್ರಶ್ನೆ ಮಾಡುವುದಕ್ಕೆ ಅಧಿಕಾರ ಇಲ್ಲ ಅಂತ ನಾನು ಆಡುವುದಿಲ್ಲ. ಗುರುಗಳ ಮಿತಿಯನ್ನು ಅದು ಪಾರ್ಥನ ಪರವಾಗಿ ಗುರುಗಳು ಆಡಿದರು ಅಂತ ಹೇಳುವಂತಹ ವಿಷಯವನ್ನು ಇಟ್ಟುಕೊಂಡು ನನ್ನನ್ನೊಬ್ಬನನ್ನು ಅಥವಾ ಬರೀ ಪಾಂಡವರನ್ನು ಇವರನ್ನು ಮಾತ್ರ ಇಲ್ಲಿ ಎತ್ತಿಟ್ಟು ಗುರುಗಳು ಆಡಿದ್ದಲ್ಲ ಎನ್ನುವಂಥದ್ದು ನಿನಗಲ್ಲ, ಎಲ್ಲರಿಗೂ ಗೊತ್ತುಂಟು. ಎಲ್ಲರಿಗೂ ಗೊತ್ತಿರುವಾಗ ಇಲ್ಲಿ 105 ಜನ ಇದ್ದವರು, ಅವರಲ್ಲಿ ಶ್ರೇಷ್ಠರನ್ನು ಅವರ ಪ್ರದರ್ಶನವನ್ನು ವೀಕ್ಷಿಸಿದ ಬಳಿಕ ಗುರುಗಳಾಡಿದಂತಹ ಮಾತು. ಹೀಗಿರುವಾಗ ಅದು ಸೀಮಿತವಾದದ್ದು, ಅದರ ಮಿತಿ ಇಷ್ಟೇ ಉಂಟು.
ಅದರ ಕುರಿತಾಗಿ ನೀನು ಪ್ರಶ್ನಿಸ್ತೇನೆ ಅಂತ ಹೇಳಿದ್ರೆ ಅಯ್ಯ, ಗುರುಗಳ ಬಾಯಿಂದ ಬಂದ ಮಾತಿನ ಪ್ರಕಾರ ಹೇಳುತ್ತೇನೆ, ಸುರ ನರರಲ್ಲಿ ಈ ಪಾರ್ಥನನ್ನು ಗೆಲ್ಲುವವರು ಯಾರು ಇಲ್ಲದೆ ಇರುವಾಗ ಅವನು ಪ್ರಶ್ನೆ ಮಾಡುವುದಕ್ಕೆ ಅಧಿಕಾರ ಅರ್ಹತೆಗಳು ಸಿದ್ಧಿಸುವುದೇ ಆ ಹೇಳಿಕೆಯ ಆಧಾರದಲ್ಲಿ. ಅಧಿಕಾರ ಇದ್ದ ದ್ರೋಣ ನಾನು ಕೇಳುತ್ತಿದ್ದೇನೆ, ಗುರುಸ್ಥಾನದಲ್ಲಿ ನೀ ಯಾರೋ ಕರ್ಣ? ನೀನಾರೆಲವೋ ರಾಯನೋ ರಾಜನೋ ಸೂನುವೆ ವಂಶದಲ್ಲಿ ಏನೆಂಬರು ಜನ ನರರಿಗೆ ಸರಸಂಧಾನಿಪಿ ಮರುಳೆ ಎಲ್ಲ ಮರುಳ. ಗುರುವೃದ್ಧರು ಇರುವ ಈ ಸಭೆಯಲ್ಲಿ, ನನ್ನ ಶಿಷ್ಯರು ಮೆರೆಯುತ್ತಿರುವ ಈ ಸಭೆಯಲ್ಲಿ ಬಂದು ನಿನ್ನ ಚತುರತೆಯನ್ನು ತೋರಿಸುತ್ತಿರುವ ನೀ ಯಾರು? ಯಾವ ರಾಜದ ವಂಶದ ಕುಡಿ ನೀನು? ಚಂದ್ರವಂಶವೋ, ಸೂರ್ಯವಂಶವೋ, ಮತ್ತಾವ ಕವಲಿನ ವಂಶವೋ? ಯಾರು ನೀನು? ಎಲ್ಲಿಂದ ಬಂದದ್ದು? ಏನು ನಿನ್ನ ಕುಲ? ಏನು ನಿನ್ನ ಅರ್ಹತೆ? ಎಲ್ಲದಕ್ಕೂ ಉತ್ತರ ಹೇಳಬೇಕು ಅಂತಾದ್ರೆ ಈ ರಂಗಕ್ಕೆ ಆ ಉತ್ತರವನ್ನು ತಾಳುವಂತ ಸಾಮರ್ಥ್ಯ ಬೇಡುವ. ಇದು ಎಲ್ಲರಿಗೂ ಸಮಾನ ಅಲ್ವಾ ಗುರುಗಳೇ? ಕುಲವೇ ತಗಿ ಸಮರಾಂಗಣದಲ್ಲಿ ಭುಜ ಬಲವೊಂದಿದ್ದರೆ ಸಾಕು. ಕುಲವೇತಕ್ಕೆ ಸಮರಾಂಗಣದಲ್ಲಿ ಭುಜ ಬಲವೊಂದಿರೆ ಸಾಕು, ಭುಜ ಬಲವೊಂದಿರೆ ಸಾಕು. ಅಳಿವುದು ಭೇದದ ನುಡಿ ನಿಜ ಧರ್ಮದ ನೆರೆಯಲಿಯಲು ಜಗದಿ. ಕುಲವೇತಕ್ಕೆ ಸಮರಾಂಗಣದಲ್ಲಿ ಭುಜ ಬಲವೊಂದಿರೆ ಸಾಕು. ಓ ಗುರುವರ ಕರ್ಣ, ನಾನಾಗಿಯೇ ಪ್ರಯೋಗಿಸ್ತೇನೆ ಅಂತ ಆಡ್ತಾ ಪ್ರಯೋಗ ಮಾಡಿದ್ದಲ್ಲ. ಪ್ರದರ್ಶನ ರಂಗದ ವೇದಿಕೆಯನ್ನೇರಿದ ನಾನು ಗುರುಜನರ ಅನುಮತಿಯನ್ನು ಅಪೇಕ್ಷಿಸಿ ನಿಂತ ಕಾಲದಲ್ಲಿ ಇವ ಏನೋ ತೋರ್ತಾನೆ, ಎಷ್ಟು ತೋರಿಯಾನು ಎಂಬ ಉಪೇಕ್ಷೆಯಿಂದಲೇ ಇರಬಹುದು. ನೀವು ಅಧಿಕಾರ ಕಲ್ಪಿಸಿದ ಮೇಲೆ ನಾನು ಪ್ರಯೋಗಿಸಿದ್ದು. ಈಗ ಉದ್ದಟನೆ ಹೌದು ಅಂತಾದ್ರೆ ಗುರುಗಳ ನಿರ್ಣಯವನ್ನು ಮಾನಿಸದೆ ಪ್ರದರ್ಶನ ಮಾಡಿದ ಮೇಲೆ ಹೇಳಿಕೆ ಕೊಡ್ತಿದ್ದೆ. ಸಭೆಗೂ ಸಭಾಸದರಿಗೂ ಗೌರವ ಕಲ್ಪಿಸಿದ ಮೇಲೆ, ಆಚಾರ್ಯ ದ್ರೋಣರ ಅನುಮತಿಯನ್ನು ಅಪೇಕ್ಷಿಸಿ ನೀವು ಕೊಟ್ಟ ಮೇಲೆ ನಾನು ಪ್ರಯೋಗಿಸಿದ್ದು. ಇದೊಂದು. ಸರ್ವರನ್ನು ಮೀರಬಲ್ಲ ಸುರನರೋರಗರಲ್ಲಿ ಅಸದೃಶನೆನಿಸಬಹುದಾದ ಒಬ್ಬ ಯೋಗ್ಯತೆಯನ್ನು ಹೊಂದಿದ ಕಡುಗಲಿ ಪಾರ್ಥ ಅಂತ ನೀವು ಸ್ಥಾಪಿಸುವುದಕ್ಕೆ ಹೊರಟಾಗ ಆ ಮಾತು ಒಂದು ಗುರುಕುಲದ ವ್ಯಾಪ್ತಿಗೆ ಸೀಮಿತವಾದ ಮಾತು ಅಲ್ವಲ್ಲ ಗುರುಗಳೇ? ಈಗ ಅದನ್ನು ಹೇಳುವಾಗ ನೀವು ಕುಲ ನೋಡಿದ್ದೀರಾ? ನಾಗಕುಲಕ್ಕೂ ಮನುಜ ಕುಲಕ್ಕೂ ನೀವು ತುಲನೆ ಮಾಡ್ಲಿಲ್ವಾ? ದೇವಕುಲಕ್ಕೂ ಮನುಷ್ಯ ಕುಲಕ್ಕೂ ನೀವು ತುಲನೆ ಮಾಡ್ಲಿಲ್ವೋ? ನರಸುರರನ್ನು ಒಟ್ಟಾಗಿ ನಿಲ್ಲಿಸಿ ಇವನನ್ನು ಹೆಚ್ಚು ಅಂತ ಹೇಳುವಾಗ, ನಾಗನರನ್ನು ಒಟ್ಟಾಗಿ ನಿಲ್ಲಿಸಿಕೊಂಡು ಇವನನ್ನು ಹೆಚ್ಚು ಅಂತ ಹೇಳುವಾಗ, ಅದರಲ್ಲಿ ಇಲ್ಲದಂತಹ ಕುಲ ಈಗ ನರವರ್ಗದಲ್ಲೇ ಒಬ್ಬನಾದಂತಹ ವಸುಸೇನಾಭಿಧಾನವನ್ನು ಹೊತ್ತ ನಾನು ಬಂದು ನಿಂತ ಕಾಲದಲ್ಲಿ ಯಾಕೆ ಬರಬೇಕೋ ನನಗೆ ಅರ್ಥ ಆಗುವುದಿಲ್ಲ. ಮಾತ್ರ ಅಲ್ಲ, ಈಗ ನೀವು ಹೇಳಿದ ಅಪ್ರತಿಮ ವೀರನು ಅವನಿಗಿಂತ ನಿಮ್ಮನ್ನು ಶ್ರೇಷ್ಠ ಅಂತ ಒಪ್ಪುವುದು ಹೌದಲ್ಲ? ಈಗ ನಿಮ್ಮನ್ನು ಶ್ರೇಷ್ಠ ಅಂತ ಒಪ್ಪುವ ಈ ಕಾಲದಲ್ಲಿ ನಿಮ್ಮ ಕುಲ ನೋಡಿ ಹೇಳಿದ್ದ ಶ್ರೇಷ್ಠ ಅಂತ, ಅಥವಾ ನಿಮ್ಮ ವಿದ್ಯೆಯನ್ನು, ಅರ್ಹತೆಯನ್ನು, ಯೋಗ್ಯತೆಯನ್ನು, ಕಲಿಸುವಲ್ಲಿದ್ದ ನಿಮ್ಮ ಪರಿಣತಿಯನ್ನು, ಇದೆಲ್ಲವನ್ನು, ನಿಮ್ಮ ಗುರುತ್ವವನ್ನು ಮಾನಿಸಿ ಹೇಳಿದ ಮಾತು? ಕುಲದ ನೆಲೆಯಿಂದಲೇ ಹಿರಿತನ ಸಿದ್ಧವಾಗುವುದಾದರೆ ಭಾರದ್ವಾಜನೆನಿಸಿದ್ದಕ್ಕೆ ಮಾತ್ರ ನೀವು ಶ್ರೇಷ್ಠರಾಗಬೇಕಿತ್ತು, ಅಲ್ವಲ್ಲ? ಚಾಪಶಾಪಗಳಿಂದ ನಿಗ್ರಹಾನುಗ್ರಹ ಸಾಮರ್ಥ್ಯವನ್ನು ಆಚಾರ್ಯ ದ್ರೋಣರ ಪ್ರಖ್ಯಾತಿ ಹೊಂದಿದ ಚಾಪವಿದ್ಯಾ ಪರಿಣತಿಯಿಂದ ಇಂದು ಲೋಕದಲ್ಲಿ ಪಸರಿಸಿದ್ದು ಬಿಟ್ರೆ ಕುಲದ ನೆಲೆಯಿಂದಲ್ಲ. ಕುಲಜಾತರೆನಿಸಿದವರನ್ನು ಸಮೂಲವಾಗಿಯೇ ಕಡಿದೊಗೆಯುವಂತಹ ನೆಲೆಯನ್ನು ತನ್ನ ಬಾಹುವಿಕ್ರಮದಿಂದ ಪ್ರದರ್ಶಿಸಿದ ಆಚಾರ್ಯ ಭಾರ್ಗವರು ಮಾನ್ಯರಾದದ್ದು ಹೊಂದಿದ ವಿದ್ಯೆಯಿಂದ ಬಿಟ್ರೆ ಜನಿಸಿದ ಕುಲದಿಂದ ಅಲ್ವಲ್ಲ.
ಗಾದಿ ವಂಶಜಾತನಾದಂತಹ ವಿಶ್ವಾಮಿತ್ರ ಸ್ವಸ್ಥಾಪನೆಯನ್ನು ಮಾಡಿದ್ದಿದ್ರೆ ತನ್ನದ್ದಾದ ತಪದ ಮಾರ್ಗದ ಸಾಧನೆಯಿಂದ ಬಿಟ್ರೆ ಹುಟ್ಟಿದ ಕುಲದಿಂದ ಅಲ್ಲವಲ್ಲ. ಸಾಧನೆಯ ಬಲದಿಂದ ಕುಲವನ್ನು ನೀಗಿಕೊಂಡು ಮೀರಿನ ಬೆಳೆಯುವುದಕ್ಕಾಗುತ್ತದೆ ಅಂತ ತೋರಿಕೊಟ್ಟಂತಹ ಇಂತಹ ಮಹನೀಯರ ಬದುಕಿನ ಆದರ್ಶ ಪಥ ಮುಂದಿರುವಾಗ ಕುಲ ಯಾಕೆ ಗುರುಗಳೇ? ಕ್ಷತ್ರಿಯರಲ್ಲಿ ಶ್ರೇಷ್ಠತೆ ವರಿಷ್ಠತೆ ಸಿದ್ಧಿಸುವುದು ಬಾಹುಜರಲ್ಲಿ ಬಾಹುಬಲದಿಂದ ಹೌದು ಅಂತಾದರೆ ನಾನು ಹುಟ್ಟಿದ ನೆಲೆಯನ್ನು ಉದ್ದೇಶಿಸಿ ಇದರಿಂದ ನನ್ನನ್ನು ಮಾನಿಸಿ ಅಂತ ಹೇಳಿದ್ದಲ್ಲ. ತಂದೆ ತಾಯಿಯಂದಿರನ್ನು ಮುಂದೆ ತಂದಿರಿಸಿ ತೋರಿಸಿ ಇವರಿಗಾಗಿ ನನ್ನನ್ನು ಮಾನಿಸಿ ಅಂತ ನಾ ಕೇಳಿದ್ದಲ್ಲ. ಹೊಂದಿದ ವಿದ್ಯೆ ಸ್ಫುರಿಸುವಂತಹ ಭುಜದಂಡಗಳ ಪರಾಕ್ರಮವನ್ನು ಪಣವಾಗಿ ನಿಕ್ಷೇಪಿಸಿ ನಾ ಕೇಳಿದ್ದು. ಅದಕ್ಕೊಂದು ಅವಕಾಶ ಕೊಡಿ ಅಂತ ಕೇಳಿದ್ದು. ಈಗ ನೀವು ಆಡಿದಂತಹ ಮಾತಿನ ಯಥಾರ್ಥತೆ ನನ್ನ ಸಾಧನೆಯಿಂದ ಪ್ರದರ್ಶನದಿಂದ ಅಲುಗಾಡಿದ ಕಾಲದಲ್ಲಿ ಈಗ ನಿಮಗೆ ಕೊಲ್ಲಬೇಕು ಅಂತ ಆಗ್ತದಲ್ಲ. ಇದು ಯಾವ ನ್ಯಾಯ? ಇನ್ನೂ ಒಂದು ನೆಲೆ, ಕುಲಜಾತರಾದವರಿಗೆ ಮಾತ್ರ ವಿದ್ಯೋಪದೇಶ ಎಂಬ ನಿರ್ಬಂಧಕ್ಕೆ ಒಳಪಟ್ಟೆ ಪ್ರವೃತ್ತವಾದ ಗುರುಕುಲದಲ್ಲಿ ಒಬ್ಬಾತ ಯೋಧನಾಗಿ ಹೊರಹೊಮ್ಮಿದವನು ಆ ಗುರುಕುಲಕ್ಕಿಂತ ಹೊರಗೆ ಕುಲ ಇಲ್ಲದೆಯೂ ವಿದ್ಯಾಬಲದಿಂದ ಶೋಭಿಸಬಲ್ಲ ಒಬ್ಬ ಯೋಧ ಸಿದ್ಧನಾದಾಗ ಅವನನ್ನು ತಾಳಿಯೂ ಬಾಳಿಯಾನು ಅಂತ ನಿರೂಪಿಸಿದರೆ ಮಾತ್ರ ನಿಮ್ಮ ಗುರುತ್ವ ನಿಮ್ಮ ವರಿಷ್ಠತ್ವ ಅದು ಇಲ್ಲಿ ಸ್ಥಾಪನೆ ಆಗುವುದು. ಚಿಕ್ಕವನಾದವನ ಬಾಯಲ್ಲಿ ದೊಡ್ಡ ಮಾತು ಬರ್ತದೆ ಅಂತ ನೀವು ಉಪೇಕ್ಷಿಸಿ ಮಾಡಬೇಕಾಗಿಲ್ಲ. ನಿಮ್ಮ ಗುರುತ್ವ ನಿಮ್ಮ ಶಿಷ್ಯನಾದವನ ಶಿಷ್ಯತ್ವ ಅದು ಸ್ಥಿರೀಕೃತವಾಗಬೇಕು, ಸಾಧ್ಯವಾಗಬೇಕು ಅಂತಾದರೆ ಕುಲದ ಮಾತನ್ನು ಬದಿಗಿರಿಸಿ ಭುಜಬಲದ ಪ್ರದರ್ಶನಕ್ಕೆ ತನ್ನ ಪಂಥಾಚಾರವನ್ನು ಸೇರಿಸಿ ನನ್ನನ್ನು ಮೀರಬಲ್ಲೆ ಅಂತ ಅವ ತೋರುವುದಕ್ಕೆ ಹೊರಟ್ರೆ ಆತ್ಮವಿಶ್ವಾಸದ ಆಧಿಕ್ಯದಿಂದ ಹೇಳ್ತೇನೆ, ಗುರುದ್ರೋಣರ ಸಮಕ್ಷದಲ್ಲಿ ಪಾರ್ಥನ ಶಿರ ಹಾರಿ ಹೋದಿತ್ತು. ಎಚ್ಚರ. ಓಹೋ ಮುಚ್ಚುವಾಯಿ. ಬಡ ಬಡ ಮೂರ್ಖನೆ ನುಡಿಯದಿರಿ ಬರೀ ಮುಚ್ಚುಬಾಯ್. ನಿಂದ ಮೂರ್ಖತೆಯ ಪ್ರಶ್ನೆಗಳಿಗೆ ಸಭಾ ಮಧ್ಯದಲ್ಲಿ ಉತ್ತರ ಕೊಡ್ಲಿಕ್ಕೆ ನಾ ಜನವೇ ಅಲ್ಲ. ವ್ಯಾಪ್ತಿಯನ್ನು ಮೊದಲೇ ನಿರ್ದೇಶಿಸಿ ಆಗಿದೆ. ಕುರುಕುವರರ ವಿದ್ಯಾ ಪ್ರದರ್ಶನಕ್ಕೆ ಸಿದ್ಧವಾದ ಈ ಸಭೆಯಲ್ಲಿ ನಿನಗೊಂದು ಅವಕಾಶ ಕೊಟ್ಟದ್ದಷ್ಟೇ. ಮಾತ್ರವಲ್ಲ, ನನಗೆ ಪ್ರಶ್ನೆ ಮಾಡಿ ನನ್ನ ಶಿಷ್ಯನಾದ ಅರ್ಜುನನ ತಲೆಯನ್ನೇ ಕೆರಳುತ್ತೇನೆ ಎಂದು ಹೇಳುತ್ತಿದ್ದ ನಿನಗಿಲ್ಲಿ ಸ್ಥಾನವಿಲ್ಲ. ತೊಲಗು, ಮೊದಲು ತೊಲಗು ಇಲ್ಲಿಂದ, ತೊಲಗು. ಏನೆಂಬೆ ಕರ್ಣ ಹೀನನೆ ಕುಲದಿ ಆನೆಯ ನಿಬನಲ್ಲ ದುದರಿಂದ ಜಗದಿ ಆನುತ್ತಮ ವೀರ ಶಕ್ತಿ ಸಂಪದದಿ ಸ್ಥಾನ ಮಾನವ ನೀವು ದುಚಿತವು ಮೊದದಿ ಏನನ್ನಾಡ್ತಾ ಇದ್ದಾರೆ ಎಲ್ಲರೂ. ಬಲವನ್ನೇ ಪ್ರಧಾನವಾಗಿರಿಸಿ ನಡೆಯುತ್ತಿರುವಂತಹ ಶರಪರೀಕ್ಷಾ ರಂಗದಲ್ಲಿ ಕುಲದ ವಿಷಯವನ್ನೆತ್ತಿ ಈ ಕಾಲಕ್ಕಾಗುವಾಗ ಬಲವನ್ನೇ ಎತ್ತರಿಸಿ ನಿಂತಹ ಒಬ್ಬನನ್ನು ತಡೆಯುವಂತಹ ಪ್ರಸಕ್ತಿಗೆ ನಡೆದರಲ್ಲ. ಪರಮ ಪಾವನವಾದಂತಹ ಕ್ಷೀರ ಯಾರಾದ್ರೂ ನೋಡ್ತಾರ ಸ್ವಾಮಿ? ಕಪಿಲೆ ಕಪ್ಪಾದ ಕರು ಹಸುವಿನಿಂದ ಬಂದದ್ದು ಎನ್ನುವುದಾಗಿ. ಜೇನು ಬರ್ತದೆ, ಆ ಜೇನನ್ನು ನೋಡುವಂತಹ ಸಂದರ್ಭದಲ್ಲಿ ಯಾರಾದ್ರೂ ಯೋಚಿಸ್ತಾರ ಇದು ವಮನವಾದದ್ದು ಎನ್ನುವುದಾಗಿ? ಕೆಳಗೆ ಬಿದ್ದಿದ್ದಂತಹ ಉಂಗುರ ಸದೃಶವಾದಂತಹ ರತ್ನವನ್ನು ಯಾರಾದ್ರೂ ಎತ್ತಿ ಅದನ್ನು ಅಳಿಸಿ ಮತ್ತೆ ಅದನ್ನು ಧರಿಸ್ತಾರೆ ಬಿಟ್ರೆ ಅದನ್ನು ಬಿಸಾಡುತ್ತಾರ? ನದಿಯ ಒಳಗೆ ಇರುವಂತಹ ಸಮುದ್ರದ ಆಳದಲ್ಲಿರುವಂತಹ ಮುತ್ತು ಕಪ್ಪೆ ಚಿಪ್ಪಿನಲ್ಲಿದ್ದರೆ ಅದನ್ನು ನೋಡಿದವರು ಯಾರಾದರೂ ಇದು ಕಪ್ಪೆ ಚಿಪ್ಪಿನಿಂದ ಹುಟ್ಟಿದ್ದು, ಇದನ್ನು ನಾವು ಧರಿಸುವುದಿಲ್ಲ ಎನ್ನುವುದಾಗಿ ದೂರ ತಳ್ಳುತ್ತಾರೋ? ಇಲ್ಲಿ ಕುಲ ಪ್ರಮುಖವಾಗುತ್ತದೆ, ಮೂಲ ಪ್ರಮುಖವಾಗುತ್ತದೆ. ಇವರಿಗೇನು ಕುಲ ಬೇಕು, ಎತ್ತರಿಕೆ ಬೇಕು, ಸಮಾನತೆ ಬೇಕು.
ಯಾರಿಲ್ಲ, ಏನು ಸಮಾನತೆ ಬೇಕಲ್ಲ. ಬಾರಯ್ಯ ಹೀಗೆ ನೀನು ಬಾ. ಬಾರಯ್ಯ ಮಮ ಬಂದು ಭುವನೈಕವೀರ. ಆ ಧಾರಿಣಿ ಬಾಲಕ ನೀನು ವೀರ. ಆರು ಸಂಭ್ರಮವಂಗ ರಾಜ್ಯದಾಸನವ ಏರಿ ಅರಸನಾಗಿ ಮೆರೆಸು ವೈಭವವ. ಆ ರಾಜಕುಮಾರ, ಇತ್ತ ಬಾರಯ್ಯ. ಅವರೆಲ್ಲ ಕುಲ ಕೇಳುವಾಗ ನನ್ನನ್ನು ಪಾಲಿಸಿದ ಅಧಿರಥ ಮುಂದೆ ಬಂದ. ಪಿತೃಸ್ಥಾನೀಯನಾದ ಅವನಿಗೆ ಮಣಿದು ತಲೆ ತಗ್ಗಿಸುವುದಲ್ಲದೆ ಈ ಕಾಲದಲ್ಲಿ ನನಗೆ ಮತ್ತೇನೂ ಮಾಡುವುದಕ್ಕೆ ತೋಚದ ಸ್ಥಿತಿಯಲ್ಲಿ ಏನು ರಾಜಕುಮಾರ, ಯಾಕೆ ನನ್ನನ್ನು ಅಪೇಕ್ಷಿಸ್ತಾ ಇದ್ದಿ? ಇತ್ತ ಬಾರಯ್ಯ. ಬಂದ್ರೆ ನಾವು ಎಳವೆಯಲ್ಲಿ ಗುರುಕುಲದಲ್ಲಿ ಕಲಿಯುವ ಸಂದರ್ಭದಲ್ಲಿ ನಿನ್ನನ್ನು ಕಂಡವನೇ ನಾನು. ಹೌದು, ಆ ಯಾವ ಪರಿಚಯ ಸ್ನೇಹವೂ ಕೂಡ ಇಲ್ಲಿ ಪ್ರಯೋಜನಕ್ಕೆ ಬರುವುದಿಲ್ಲ ಅಂತ ಆಯ್ತಲ್ಲ. ಅದಕ್ಕೆ ಪ್ರಯೋಜನ ಬರಬೇಕು ಅಂತಾದ್ರೆ ಆದ್ರೆ ನಾನು ನಿಂತ ಸ್ಥಳದಿಂದ ಏನಾದ್ರೂ ಮಾಡಬೇಕು. ನೀನು ಅತ್ಯಂತ ಎತ್ತರದಲ್ಲಿ ರಾಜಪುತ್ರನಾಗಿ ವಿರಾಜಿತನಾದವನು, ನೀನಲ್ಲಿಂದ ಏನೂ ಮಾಡಬಹುದು. ಆದ್ರೆ ನಿನಗೆ ಏನು ಮಾಡ್ತೇನೆ ಕೇಳಿದ್ರೆ, ನೀನ್ ನನ್ನ ಬಳಿಗಾಗಿ ಬಂದ ಮೇಲೆ ನಿನಗೇನಾಗಬೇಕು ಅದೇ ಆಗುತ್ತದೆ. ಅಂದ್ರೆ ಯಾಕೆ ನೀನು ಹೀಗೇ ನಿಂತಿರು, ತಮ್ಮಂದಿರಾದಂತಹ ದುರ್ಜಯನೋ ದುರಿಕ್ರಮ ಎಲ್ಲರೂ ಬನ್ನಿ, ಅಲ್ಲಿ ನಾನು ಕುಳಿತಿದ್ದಂತಹ ಆಸನದ ಪಕ್ಕದಲ್ಲೇ ಇನ್ನೊಂದು ಆಸನವನ್ನು ನಿರ್ಮಿಸಿ ಕುಳ್ಳಿರಿಸಬೇಕು ಒಬ್ಬನನ್ನು. ಅದಕ್ಕೆ ಬೇಕಾದಂತಹ ಎಲ್ಲ ಸುವಸ್ತುಗಳನ್ನು ಕೂಡ ಸಿದ್ಧಪಡಿಸಿ, ಎದುರಲ್ಲಿರುವವನು ವಸುಷೇಣ ಕರ್ಣ, ಹೌದು, ಎದುರಿನಲ್ಲಿರುವವ ದುರ್ಯೋಧನ. ನಿನ್ನ ಕೈಯನ್ನು ಹಿಡಿದಿದ್ದೇನೆ, ಬಾ ಹೀಗೆ ಬಾ. ಎಲ್ಲಿಗೆ ಎಲ್ಲಿಗೆ? ಬಾ ಹೀಗೆ. ನಾನು ಕೂರುವ ಆಸನದ ಪಕ್ಕದಲ್ಲಿ ಇರುವಂತಹ ಆಸನದಲ್ಲಿ ನಿನ್ನನ್ನು ಕುಳ್ಳಿರಿಸಿದ್ದೇನೆ. ಅಲ್ಲ, ಇಲ್ಲೀಗ ರಾಜರು ರಾಜಕುಮಾರರೆಲ್ಲ ಕುಳಿತುಕೊಳ್ಳುವ ಪೀಠದಲ್ಲಿ ನಿನ್ನನ್ನು ಕೂರಿಸಿದ ಮೇಲೆ ಬೇಕಾದಂತಹ ಅಭಿಷೇಚನಕ್ಕಾಗಿ ಜಲವನ್ನು ತರಿಸಿದ್ದೇನೆ. ಯಾವುದರಕ್ಕೆ ಅಭಿಷೇಚನ? ನಿನಗೆ ಅಭಿಷೇಚನ ಆಗಬೇಕು, ಅಂಗರಾಜ್ಯದ ಅಭಿಷೇಕವನ್ನೇ ನಿನಗೆ ಕೊಟ್ಟಿದ್ದೇನೆ. ನಿನಗೆ ಬೇಕಾದಂತಹ ಮುತ್ತಿನ ಕಿರೀಟವನ್ನು ಕೂಡ ತೊಡಿಸಿದ್ದೇನೆ. ಇಲ್ಲಿರುವವರು ಈಗ ಮಾತಾಡ್ಲಿ. ಕುಲ, ಎದುರಿಸಬೇಕಾದಂತಹ ಬಲ ಎಲ್ಲವೂ ಬೇಕಾದದ್ದು ಈಗ ಯಾರ? ಅರ್ಜುನ. ಆಗ ಮಾತಾಡಿದವ ಎಲ್ಲಿ? ಬಾ ಈಗ, ಬಾ ಬಾ ನೋಡು, ಈಗ ಮಾತಾಡು ಇವನಲ್ಲಿ. ಇಲ್ಲ, ಗುರುಗಳೇನೋ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಆಗ ಕುಲದ ಬೇಕಾದದ್ದು ಕೆಲವು, ಆಗಬಾರದ್ದು ಕೆಲವು ಆಗುತ್ತಾ ಉಂಟು. ಅಲ್ಲ, ಈಗ ಆಗುತ್ತಾ ಇರುವುದು ಸೂರ್ಯಾಸ್ತಮಾನ ಮಾತ್ರ. ಆಗಿಯೋ ಆಗದೆಯೋ, ಇಷ್ಟವಿದ್ದೋ ಬಿಟ್ಟೋ, ನನ್ನ ಶಿಷ್ಯರು ಮಹಾಪರಾಕ್ರಮಿಗಳು ಎಂಬ ಗರಿಮೆಯಲ್ಲೇ ಬೇಡದ್ದರ ವಿಷಯವನ್ನು ಮಾತನಾಡದೆ ನನ್ನ ಶಿಷ್ಯರ ಬಗೆಗಿನ ಹೆಮ್ಮೆಯಿಂದ ಸೂರ್ಯಾಸ್ತಮಯವಾಗುತ್ತಿರುವ ಇಂದಿನ ಈ ಸಭೆಯನ್ನು ಸಮಾಪ್ತಗೊಳಿಸುವ. ಆಯ್ತಲ್ಲ, ಎಲ್ಲ ಅವರಿಗೆ ಬೇಕಾದ ಹಾಗೆ ಮಾಡುವವರು. ಇದು ಎಲ್ಲ ಕೂಡಿ ಬಂದು ಸ್ವರ ಎಲ್ಲ ಶ್ರುತಿಗೆ ಬದ್ಧವಾಗುವಾಗ ತಂತಿ ಕಡ್ದ ಹಾಗೆ ಅಲ್ಲಿಗೆ ಮುಗೀತು ಅಂದ್ರು ಅವರು. ಕಾರಣ ತಂತಿ ಕಡ್ದದಲ್ಲ, ತಂತಿ ಸೇರಿದೀಗ. ಯಾವ ತಂತಿ? ಮನದುಳ ನಂದೀತಿ ಪಾತನಿಗಿಣಿಯ ಬಟರಿಲ್ಲ,
ಮನದೊಳಾನಂದೀರ್ತೆ ಪಾಟನಿಗೆಣ್ಣೆಯ ಬಟರಿಲ್ಲ ಹದನಕ್ಕೆ ಕನಪರಾಕ್ರಮಿ ಬಂದೆ ಭಾಗ್ಯದ ಕಣಿಯೋ ನೀನೋ ಗಣಪರಾಕ್ರಮಿ ಬಂದೆ ಭಾಗ್ಯದ ಕಣಿಯೋ ನೀನು ಮನದೊಳಾನಂದಿದೆ ಪಾತನಿಗೆಣೆಯ ಬಟರಿಲ್ಲ ಹದನಕ್ಕೆ ಘನ ಪರಾಕ್ರಮಿ ಬಂದಿ ಭಾಗ್ಯದ ಕಣಿಯು ನೀನು ವಸುಶೇಣ, ಸುಯೋಧನ, ಈಗ ನಡೆದ ವಿಷಯದ ಬಗ್ಗೆ ವಿಷಾದಿಸದಿರು. ಸತ್ವವನ್ನೇ ಪ್ರಕಟಿಸಬೇಕು ಅಂತ ಬಂದರೆ ಮೂಲವನ್ನೇ ಕೆದಕುವುದಕ್ಕೆ ಬೆದಕುವುದಕ್ಕೆ ಎಲ್ಲರೂ ಬಯಸ್ತಾ ಇದ್ದಾರಲ್ಲ. ನೀನು ಯೋಚಿಸಿದೆಯಾ? ಆ? ಮೂಲವನ್ನೇ ನೋಡುವುದು ಎಂದಾದರೆ ಆ. ಅಲ್ಲಿರುವಂತಹ 5 ಮೂಲವನ್ನು ಕೂಡ ಒಮ್ಮೆ ಪರೀಕ್ಷಿಸಬೇಕಿತ್ತು. ಆಡುವುದಕ್ಕಲ್ಲಿ ವಿಷಯ ಉಂಟಾದರೂ ಹೇಳುವುದಕ್ಕೆ ಇದು ನಾಲಗೆ ಅಲ್ಲ ಅಂತ ತಡೆದುಳಿದೆ. ಹಾಗಿರುವಾಗ ಆ. ಒಂದು ಹೇಳ್ತಾರಲ್ಲೋ, ಓ, ಯುದ್ಧಕ್ಕೂ ಆ. ಸ್ನೇಹಕ್ಕೂ ಆ. ಸಮಾನ ಶೀಲತೆ ಬೇಕು. ಅಯ್ಯ, ಹ. ಮಹನೀಯನಾಗಿ ಆಪದ್ಬಂಧುವಾಗಿ ಒದಗಿ ಬಂದೆ. ನನ್ನಲ್ಲಿ ಯಾವ ಸಮಾನ ನೆಲೆಯನ್ನು ನೀ ಕಂಡೆಯೋ ನನಗೆ ಗೊತ್ತಿಲ್ಲ. ಎತ್ತ ನೋಡಿದರೂ ಹುಟ್ಟಿಕೊಂಡ ಪ್ರಶ್ನೆಯಿಂದ ತಲೆ ತಗ್ಗಿಸಬೇಕಾದ ಅನಿವಾರ್ಯತೆ, ಅಥವಾ ಒಮ್ಮೆ ತಲೆ ತಗ್ಗಿಸಿದೆ, ಒಮ್ಮೆ ಎತ್ತರಿಸಿ ನೋಡಿದೆ. ಯಾಕೆ ಅಂದ್ರೆ ನಾವು ಆಚರಿಸಿದ, ನಮಗೆ ಸಂಬಂಧಿಸಿದವರು ಆಚರಿಸಿದ ಸರ್ವಕರ್ಮಗಳಿಗೂ ಸಾಕ್ಷಿಯಾಗಿರುವವನು ಭಗವಾನ್ ಸೂರ್ಯನಾರಾಯಣ ಮಾತ್ರ. ಅವನನ್ನು ಉಳಿದು ಎಲ್ಲರ ಕರ್ಮಕ್ಕೂ ಉತ್ತರವನ್ನು ಕೊಡಬಲ್ಲ ಯೋಗ್ಯತೆ ಮತ್ತಾರಿಗೂ ಇಲ್ಲವಾದ್ದರಿಂದ ಒಮ್ಮೆ ಧರಿಸಿದ ಭೂಮಿಯನ್ನು ಮತ್ತೆ ಮೇಲೆ ಬೆಳಗುವ ಸೂರ್ಯನನ್ನು ನೋಡಿದ್ದು, ಬೇರೆ ಉತ್ತರ ಇಲ್ಲ ಅಂತ. ಆದರೆ ಎಲ್ಲರ ಪ್ರಶ್ನೆಗಳ ಹುಟ್ಟಡಗಿಸುವಂತೆ ನೀನು ಬಂದದ್ದು ಯಾವ ಉದ್ದೇಶದಿಂದಲೋ ಗೊತ್ತಾಗಲಿಲ್ಲ. ಪುಣ್ಯಾತ್ಮ, ಉದ್ದೇಶ ಬೇರೆ ಏನಿಲ್ಲ. ನೀನು ಹೇಗೆ ಆಡಿದಿ, ಏನು ತಿಳಿಯದ ಹಾಗೆ ಮೇಲೊಮ್ಮೆ ಕೆಳಗೊಮ್ಮೆ ನೋಡಿದೆ ಎನ್ನುವುದಾಗಿ ನಿನ್ನನ್ನು ನೋಡುವಾಗಲೂ ಕೂಡ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಭಾವ ಮೂಡಿದ್ದು ಸತ್ಯ. ಸ್ನೇಹ ಭಾವ ಮೂಡಿದ್ದು ಸತ್ಯ. ಮಿತ್ರ, ಸ್ನೇಹ ಭಾವಕ್ಕೆ ಯಾವ ಎಣೆ ಉಂಟು, ಯಾವ ವಿಷಯ ಉಂಟು? ಮನಸ್ಸಿನಲ್ಲಿ ಮೂಡಿದ ಭಾವ ಅಷ್ಟೇ ಅಲ್ವೇ ಸಾಕು. ಜಾತಿ ನೀತಿಗಳ ಹಂಗಿಲ್ಲದೆ, ರೀತಿ ನಿಯಮಗಳ ಪರಿಧಿಯೊಳಗಿರದೆ ವ್ಯವಹರಿಸಬಹುದಾದ ಮುಕ್ತತೆಯನ್ನು ಸಖ್ಯ ಕಲ್ಪಿಸಿಕೊಡ್ತದೆ ಎಂಬುದು ಸತ್ಯವೇ. ಸಖ್ಯದ ದ್ಯೋತಕವೋ ಏನೋ ಹೇಳ್ತಾರಲ್ಲೋ, 6 ವಿಷಯಗಳನ್ನು ಮಿತ್ರರಾಗಿದ್ದವರು ಮಾಡಬೇಕು ಎನ್ನುವುದಾಗಿ. ದದಾತಿ ಪ್ರತಿಗೃಹಾತಿ, ಹೌದು, ಗುಹ್ಯಮಾಖ್ಯಾತಿ ಪ್ರಚ್ಛತಿ, ಭುಂಕ್ತೆ ಭೋಜಯತೆ, ಇಷ್ಟು ಮಾಡ್ಬೇಕಂತೆ. ಇದರಲ್ಲೆಲ್ಲ ಸಮಭಾಗಿಗಳಾಗಬಹುದು. ಹೌದು, ನಾ ಪ್ರತಿಗ್ರಹಣ ಮಾಡಿದೆ ನೀ ಕೊಟ್ಟ ಕೊಡುಗೆಯನ್ನು. ನಾನೇನು ಕೊಡಬೇಕು ಅಂತ ಗೊತ್ತಾಗ್ಲಿಲ್ಲ ನನಗೆ. ನಿನ್ನ ಸ್ನೇಹವನ್ನೊಂದು ಕೊಟ್ರೆ ಸಾಕು. ಓಹೋ, ಇನ್ನು ಗುಹ್ಯ ಮಾತುಗಳು. ಈಗ ಈ ಆದ ಪ್ರಕರಣಕ್ಕೆ ಗುಹ್ಯವಾದ ಯಾವುದೋ ಒಂದು ವಿಚಾರ ಉಂಟು ಅಂತ ಏನು ಮಿತ್ರ? ನೀನೇ ಯೋಚಿಸಿ ನೋಡು. ಈಗಾಗಲೇ ನಿನಗೆ ಎದುರಾದಂತಹ ನಮ್ಮ ಗುರುಗಳು ಹೇಳುವುದು ಅಂತ ಹೇಳಿದ್ರೆ, ಅವರಿಗೆ ಪ್ರಿಯನಾದ ಶಿಷ್ಯ ಇದ್ದಾನೆ. ಉದ್ಘಾಟನೆ ಮಾಡುವಾಗ ಹೇಳಿದ್ರಲ್ಲ, ನನಗೆ ನನ್ನ ಮಗನಿಗಿಂತ ಪ್ರಿಯನಾದವನು ಯೋಮೇ ಪುತ್ರಾತ್ ಪ್ರಿಯತರ. ಅದನ್ನು ಮೊದಲೇ ಸ್ಥಾಪಿತ ಅಭಿಮಾನದ ಮಾತನ್ನು ಮೊದಲಾಗಿ ಆಡಿದ್ದಾರೆ. ಅರ್ಥ ಆಗ್ತದೆ ನನಗೆ. ಅಂತಹ ಗುರುವೇ ಈ ಕಾಲದಲ್ಲಿ ಆಡಿದ ಮಾತನ್ನು ಕೇಳಿದ್ಯಲ್ಲ, ಸಂಜೆ ಆಯಿತು, ಪರೀಕ್ಷಾ ರಂಗವನ್ನು ಮುಗಿಸೋಣ. ಸಮಾನ ಸ್ಕಂದತೆ ಅಂಗರಾಜ್ಯಾಭಿಷೇಚನವನ್ನು ನೀನು ಮಾಡಿದ್ರಿಂದ ನನ್ನಲ್ಲಿ ಸಿದ್ಧಿಸಿದಾಗ ಅವಶ್ಯ ಭಾವ್ಯವಾದ ಮುಖಾಮುಖಿಯನ್ನು ತಪ್ಪಿಸುವಲ್ಲಿ ಅವರ ಗುರುತ್ವ ಪ್ರವರ್ತಿತ ಆಯಿತು ಅಂತ ಅರ್ಥ ಆಯ್ತು. ಅವರು ಗುರುಗಳಾಗಿ ಕೊನೆಯ ನಿರ್ಣಯ ಹೇಳಿದ್ರು, ಸಂಜೆ ಆಯ್ತು, ಇನ್ನು ಬೇಡ ಅಂತ. ಬೇಡ. ಆದ್ರೆ ನನ್ನ ಪಾಲಿಗೆ ಬೆಳಕಾಗಿ ಬಂದವ ನೀನು, ಸೂರ್ಯೋದಯವಾಗಿ ಕಂಡವ ನೀನು. ನನ್ನ ಬದುಕಿನ ಬೆಳಕರಿಸುವಾಗ ನಿನಗೆ ಹೇಗೆ ನಾ ಬೆಳಕಾದೆ? ಬೆಳಕಾದದ್ದು ಸತ್ಯ. ಯಾಕೆ ಹೇಳುವುದಿದ್ದರೂ ಅಲ್ಲಿರುವ 5 ನಮ್ಮ 100 ಜನರಿಗೂ
ಹಾಗೆ ಕಿತ್ತಾಟವೋ ಏನೋ ಒಂದು ವೈಮನಸ್ಸು ಇರುವುದು ಸತ್ಯ ಅಲ್ವೇ? ಊರಿಡೀ ಸುದ್ದಿ ಆದದ್ದನ್ನು ಅಡಗಿಸುವುದಕ್ಕಿಲ್ಲ. ಅರಮನೆಯ ಅರಗುವರರ ಮಧ್ಯದಲ್ಲಿ ಮನಕ್ಕಶಾಯ ಉಂಟು, ಒಬ್ಬರನ್ನು ಇನ್ನೊಬ್ಬರು ಹಣಿಯುವುದಕ್ಕೆ ನೋಡ್ತಾರೆ ಅಂತ ಸುದ್ದಿ ಆದದ್ದು ಸತ್ಯ. ಆದ್ರೆ ಆ ಸುದ್ದಿ ಇರುವಾಗ ಈಗ ಯೋಚಿಸಿ ನೋಡು, ಇರುವಂತಹ ಧರ್ಮಜನಿದ್ದಾನೆ, ಧರ್ಮ ಕಾರ್ಯಕ್ಕಾಗಿದ್ದಾನೆ, ಸರಿ. ಇನ್ನೊಬ್ಬ ಭೀಮ, ಅದಕ್ಕೆ ನಾನೇ ಸಾಕು. ಅದು ನೀ ಹೇಳುವಾಗಲೇ ಅರ್ಥ ಆಗ್ತದೆ. ಇನ್ನು ನೋಡಿದ್ರೆ ನಕುಲ ಸಹದೇವರಿದ್ದಾರೆ, ನನ್ನ ಅನುಜರೆಲ್ಲರೂ ನೋಡಿಕೊಳ್ತಾರೆ. ಹೌದಪ್ಪ, 99 ಮಂದಿ ನಿನ್ನ ಆಜ್ಞಾಪಾಲನೆ ಮಾಡುವುದಕ್ಕೆ ಕಾತರರಾದವರಂತೆ. ಈಗಷ್ಟೇ ನೋಡಿದ್ಯಲ್ಲ? ನೋಡಿದಪ್ಪ, ನೀ ಹೇಳಿದಾಗ ಎಲ್ಲ ಸಿದ್ಧತೆಯನ್ನು ಅವರೆಲ್ಲ ಒದಗಿಸಿಕೊಟ್ಟದ್ದು. ನಾನು ಕೂತು ಹೇಳಿದ್ರೆ ಸಾಕು. ಏನು ಬೇಕು? ಸಿಂಹಾಸನವನ್ನೇ ಸಿದ್ಧ ಮಾಡಿದ್ದಾರೆ ಅಂತ ಇನ್ನೆಂತ ಬೇಕು? ನಾನು ಕೂರಬೇಕಂತ ಹೇಳಿ ಇಲ್ಲ, ಸಿಂಹಾಸನ ಕೂಡ ಸಿದ್ಧವಾಗ್ತದೆ. ಅಂತಹ ತಮ್ಮಂದಿರುವಾಗ ನಕುಲ ಸಹದೇವರನ್ನು ಅವರು ನೋಡಿಕೊಳ್ತಾರೆ. ಇನ್ನೊಂದು ಕೊರತೆ ನನ್ನ ಬದುಕಿನಲ್ಲಿ, ಅಥವಾ ನನ್ನ ಯೋಚನೆಯಲ್ಲಿ ಇದ್ದದ್ದು ಸತ್ಯ. ಯಾವ ಕೊರತೆ? ಪಾರ್ಥನನ್ನು ಯಾರು ಎದುರಿಸ್ತಾರೆ? ನಿನ್ನನ್ನು ನೋಡುವಾಗ ಪಾರ್ಥನಿಗೆ ಎದುರಾಗಿ ನಿಂತು ಒಬ್ಬಾತ ನಾನು ನಿಲ್ತೇನೆ ಎನ್ನುವ ಮಾತನ್ನಾಡಿದವ ನೀನೊಬ್ಬ. ಹಾಗಾಗಿ ನಿನ್ನ ಸಖ್ಯ ನನ್ನ ನಡೆಯಲ್ಲಿ, ನನ್ನ ಬದುಕಿನಲ್ಲಿ ಬೇಕು ಎನ್ನುವುದೇ ನನ್ನ ಭಾವ. ಹೀಗಿರುವಾಗ ಕೊಡುವುದು ಕೊಳ್ಳುವುದು ಆಯ್ತು, ಇನ್ನು ಗುಹ್ಯ ಮಾತುಗಳನ್ನು ಆಡಿ ಆಯ್ತು. ನನ್ನೊಂದಿಗೆ ನನ್ನ ರಾಜ್ಯ, ಈ ಕುರುಭೂಮಿ ನನ್ನನ್ನು ಹೇಗೆ ಬೇಕು ಹಾಗೆ ಬಳಸಬಹುದು ನೀನು. ಔದಾರ್ಯದ ಪರಾಕಾಷ್ಠೆಯ ಭಾವವನ್ನು ಪ್ರದರ್ಶಿಸಿದ ನಿನಗೆ ನಾನು ಹೇಗೆ ಪ್ರತ್ಯುಪಕಾರ ಮಾಡ್ಲಿಕ್ಕೆ? ನಿನ್ನ ಜೀವವೇ ಪಂಚ ಪ್ರಾಣವು ನಿನ್ನ ಜೀವವೇ ಪಂಚ ಪ್ರಾಣವು, ನಿನ್ನ ನುಡಿ ಕುರು ನೃಪನ ವಚನವು, ನಿನ್ನ ನುಡಿ ಕುರು ನೃಪನ ವಚನವು. ಇನ್ನು ನೀ ಸರಿಸಮನು ಆತನು ಧನ್ಯ ಎನ್ನಲು, ಇನ್ನು ನೀ ಸರಿಸಮನು ಆತನು ಧನ್ಯನೆನಲು. ನಿನ್ನ ಜೀವವೇ ಪಂಚ ಪ್ರಾಣವು, ನಿನ್ನ ನುಡಿ ಕುರು ನೃಪನ ವಚನವು. ಇನ್ನು ನೀ ಸರಿಸಮನು ಆತನು ಧನ್ಯ ನೆನಲು. ಅನುಮತಿ ಉಂಟು ಅಂತ ನೀನು ಘೋಷಿಸಿದ್ದರಿಂದ ಸಲುಗೆಯನ್ನು ಬಳಸಿಕೊಂಡು ಮಿತ್ರ ಅಂತ ಕರೆಯುತ್ತೇನೆ. ಮಿತ್ರನೇ ನೀನು. ನೀನಾಡಬಹುದು, ಸ್ವೀಕರಿಸುವ ನಾನು ವಿವೇಚನೆ ಇಲ್ಲದೆ ವರ್ತಿಸಕೂಡದು ತಾನೆ. ನಿನ್ನ ಅಯ್ಯನಿಗೆ ಸಾರಥಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದ ಅಧಿರಥನಿಂದ ಪಾಲಿತನಾದ ಸೂನು ನಾನು. ನನ್ನ ಜೀವಯೋಗ್ಯತೆಯನ್ನು ನೀನು ಸ್ಫುಟವಾಗಿ ಸಾರುತ್ತಾ ಹೋದೆ, ನನ್ನ ಅನುಮತಿಯನ್ನು ಪಡೆದಲ್ಲ. ಪರಾಕ್ರಮಿಯಾದವನು ಸ್ಫುಟವಾಗಿ ಪ್ರಕಟವಾದ ಬಗೆಯಿಂದಲೇ ಅವನ ಹಿನ್ನೆಲೆ ಮುನ್ನೆಲೆಗಳೇನು ಅಂತ ಲೋಕಕ್ಕೆ ವಿದಿತವಾಗಬೇಕು. ಯಾವ ಕುಲವನ್ನು ಅನ್ವೇಷಿಸ್ತೀರಿ ಅಂತ ನೀನು ಪ್ರಶ್ನಿಸಿದ ಭರದಲ್ಲಿ ವಾಚಾಳಿಗಳಾದವರೆಲ್ಲ ಮೌನಿಗಳಾದರು. ನನ್ನನ್ನು ಕುರು ಸಾಮ್ರಾಜ್ಯವನ್ನು ಯಥೇಷ್ಟವಾಗಿ ಅನುಭವಿಸುವಂತ ಔದಾರ್ಯದ ಪರಾಕಾಷ್ಠೆಯನ್ನು ಬಿಂಬಿಸ್ತಾ ನೀನು ಆಡಿದ ಮಾತು ರೋಮಹರ್ಷಣವನ್ನು ತಂದಿತು. ಸಾಮ್ರಾಜ್ಯ ಕಾಮನೆಯಿಂದಲೋ, ಭೋಗ ಕಾಮನೆಯಿಂದಲೋ, ವಿದ್ಯಾ ಪ್ರದರ್ಶನದ ರಂಗವೇರಿ ಧನುರ್ವಿದ್ಯಾ ಪ್ರದರ್ಶನವನ್ನು ಪಣವಾಗಿ ನಾನು ಇರಿಸಿದ್ದಲ್ಲ.
ಮತ್ತೆ ಬದುಕಿನ ಕೆಲವು ಅನಿವಾರ್ಯತೆ ಅನಿರ್ವಚನೀಯವಾಗಿರ್ತದೆ. ಅದು ಯಾಕೆ ನಿನಗೆ ಬೇಕು ಅಂದ್ರೆ ಉತ್ತರ ಇಲ್ಲ. ಅದು ಇಲ್ಲದಿದ್ರೆ ಉಸಿರಾಡುವುದಕ್ಕಾಗುವುದಿಲ್ಲ ಎಂಬುದು ವಾಸ್ತವ. ಧನುರ್ವಿದ್ಯೆಯ ಕುರಿತಾದ ಮಮತೆ ಅದು ನನ್ನ ಕ್ಷೇತ್ರ. ಅದರಲ್ಲಿ ಸಾಧನೆ ಮಾಡುವುದಕ್ಕೆ ನಾನು ಉದಿಸಿದವನು. ಈ ಭಾವ ಮನದೊಳಗೆ ಬಂದು ಬೇರೂರಿ ವೃಕ್ಷವಾಗಿ ಫಲಿಸುವುದಕ್ಕೆ ತೊಡಗಿದ ಕಾಲದಲ್ಲಿ ಕಡಿತೇವೆ ಅಂತ ಕೈದು ಹಿಡ್ಕೊಂಡು ಬುಡದತ್ತ ದೃಷ್ಟಿ ನೆಟ್ರೆ ಪ್ರತಿರೋಧ ತೋರದೆ ನನಗೆ ನಿರ್ವಾಹ ಇಲ್ಲ. ಯಾಕೆಂದ್ರೆ ಇದನ್ನು ಮನದಲ್ಲಿ ಬೆಳೆಸಿ ಆಗಿದೆ ನಾನು. ಆಗ ಅದಕ್ಕೆ ಆಶ್ರಯವನ್ನು ಕಲ್ಪಿಸಿ ನೀನು ಬೇಕಾದ ಫಲವನ್ನು ಇದು ಕೊಡು, ಇದರಲ್ಲಿ ಕೊಡು, ನಾನು ಆಶ್ರಯ ಕಲ್ಪಿಸ್ತೇನೆ ಅಂತ ಔದಾರ್ಯವನ್ನು ತೋರುತ್ತಾ ಅಂಗರಾಜ್ಯಾಭಿಷೇಚನವನ್ನು ಮಾಡಿದೆ. ಇತಿಹಾಸವನ್ನು ಅರಿತವರ ಆಡಿದ ಮಾತನ್ನು ಕೇಳಿದರೆ ಕುರುಧರೆಯ ಸಿಂಹಪೀಠಕ್ಕೆ ಅಧೀನವಾಗಿದ್ದುಕೊಂಡು ಸೂತಕುಲ ಸಂಜಾತರಾದವರು ಪಾಲಿಸಿದ ಭೂಪ್ರದೇಶವಂತೆ ಅಂಗರಾಜ್ಯ ಅಂದ್ರೆ ಸೂತಕುಲ ಸಂಜಾತರಾದವರೇ ಪಾಲಿಸಿದ ಒಂದು ಭೂಭಾಗವನ್ನು ಸೂತಕುಲ ಜಾತರಾದವನು ವಿಕ್ರಮಿಯಾಗಿ ಸ್ನೇಹಿತರಾಗಿ ಒದಗುತ್ತಾನೆ ಅಂತ ನನಗೇ ಧಾರೆ ಎರೆದು ವಿಕ್ರಮಿಗಳು ವಿರೋಧಿಸುವುದಿದ್ರೆ ಈಗ ವಿರೋಧಿಸಿ ಅಂದಾಗ ಯಾರು ವಿರೋಧಿಸಲಿಲ್ಲ. ನಿನ್ನ ಕರ್ತೃತ್ವ, ನಿನ್ನ ನಿರ್ಣಯದ ಶಕ್ತಿ, ಅದರ ದಾರ್ಢ್ಯ ಎಲ್ಲದರ ವಿಶ್ವರೂಪ ದರ್ಶನವಾಗ್ತಾ ಉಂಟು. ಇಷ್ಟು ಏನೂ ಇಲ್ಲದವನಿಗೆ ಆಶ್ರಯ ಕಲ್ಪಿಸಿ ಇಷ್ಟು ಆಡಿ ಮಾಡಿದೆಯೋ ಇಲ್ವೋ, ನನಗೆ ಕೊಡಬಹುದಾದ ಎಲ್ಲವನ್ನು ನೀನು ಕೊಟ್ಟಾಯಿತು ಅಂತ ಭಾವಿಸ್ತೇನೆ. ಮಿತ್ರ, ಯೋಚಿಸಿ ನೋಡು. ನನ್ನ ಕರ್ತೃತ್ವ ಜೊತೆಗೆ ನಿನ್ನ ಬಲ, ನೀನು ತೋರಿಸಿದ ಪ್ರಾವೀಣ್ಯತೆ ಎಲ್ಲವೂ ಕೂಡ ಅದರಲ್ಲೇ ಅಡಕವಾಗಿದ್ದದ್ದು ಸತ್ಯವಲ್ವೇ? ನನ್ನ ಬದುಕು ನೆಲೆಗೊಳ್ಳುವುದಕ್ಕಾಗಿ ನಿನ್ನ ಸರ್ವ ಸಾಮರ್ಥ್ಯವನ್ನು ವಿನಿಯೋಗಿಸಿ ನನಗೊಂದು ನೆಲೆ ಕಲ್ಪಿಸಿದ ಮೇಲೆ ಇದೋ ನನ್ನ ಅಂತರಂಗದ ಪ್ರಾಣದ ಜೊತೆಯಲ್ಲಿ ನಿನ್ನ ಮೈತ್ರಿಗೊಂದು ನೆಲೆ ಕಲ್ಪಿಸ್ತಾ ಇದ್ದೇನೆ. ಈ ಮೈತ್ರಿ ಇನ್ನು ಇಲ್ಲಿಂದ ಕದಲಬೇಕು ಅಂತಾದರೆ ನನ್ನ ಪ್ರಾಣವಾಯು ನನ್ನ ಶರೀರದಿಂದ ಕದಲಿ ಹೋಗಬೇಕು. ಆದರೆ ಪ್ರಾಣವಾಯುವಿನಷ್ಟೇ ಪಾವಿತ್ರ್ಯವನ್ನು ಪ್ರಾಮಾಣ್ಯವನ್ನು ಕಲ್ಪಿಸಿ ಧೃತರಾಷ್ಟ್ರ ಸೂನುವಾದ ನಿನ್ನ ಮೈತ್ರಿಯನ್ನು ನಾನು ಒಳಗೇ ಅಂತರ್ಭಾವದಲ್ಲಿ ಇರಿಸಿಕೊಳ್ತೇನಾದರೂ ನಾನು ಉಸಿರಾಡುವುದು ಯಾಕಾಗಿ ಅಂತ ನಿನಗೂ ಗೊತ್ತಿರಬೇಕು. ಇದು ಅಪೇಕ್ಷೆ. ಪ್ರಾಣದಂತೆ ನಿನ್ನನ್ನು ಒಳಗಿರಿಸಿಕೊಳ್ತೇನೆ, ಆದರೆ ನಾ ಪ್ರಾಣಧಾರಣೆ ಮಾಡುವುದು ಆ ಪಾರ್ಥನಿಗೊಡ್ಡಿದ ಪಂಥಾಹ್ವಾನವನ್ನು ಸಾಧಿಸುವುದಕ್ಕೆ. ಬೇರೆ ಉತ್ತರ ಇಲ್ಲ ಮಿತ್ರ. ನಿನಗೆ ಯಾಕೆ ಆಯುಧ? ನಿನಗೆ ಯಾಕೆ ಆಯುಧ ವಿದ್ಯೆ? ನನ್ನಲ್ಲಿ ಸಾಮ್ರಾಜ್ಯ ಇದ್ದದ್ದಿಲ್ಲ, ಕೋಶವರ್ಧನೆ ಮಾಡುವ ಮಹತ್ವಾಕಾಂಕ್ಷೆ ಇಲ್ಲ. ನಾ ಬೆಳೆದು ಕ್ಷತ್ರಿಯ ವರ್ಗದಲ್ಲಿ ಈ ವಿಧಾನದಲ್ಲಿ ಈ ಸ್ಥಾನದಲ್ಲಿ ಪ್ರತಿಷ್ಠಿತನಾಗ್ತೇನೆ ಅಂತ ಹುಚ್ಚು ಹಂಬಲವು ನನಗಿಲ್ಲ. ಆದರೂ ಆಯುಧ ವಿದ್ಯೆ ನನಗೆ ಬೇಕು. ಯಾಕೆ ಬೇಕು? ಈಗ ನೀನು ಕೊಟ್ಟ ಅಂಗರಾಜ್ಯ ವರ್ಧನೆಗೂ ಅಲ್ಲ, ನೀನು ನನ್ನನ್ನು ಪ್ರಭುವಾಗಿಸು. ನಾ ದಾಸಭಾವದಿಂದ ಅದರ ಸರ್ವ ಲಾಭಾಂಶವನ್ನು ನಿನಗೇ ಒಪ್ಪಿಸುವವನು, ಅದರಿಂದ ಸಿಗಬಹುದಾದ ಸರ್ವ ಪ್ರಾಪ್ತಿಯನ್ನು ನಿನಗೇ ಒಪ್ಪಿಸುವವನು. ಹಾಗಾದರೆ ಕರ್ಣನಿಗೆ, ಈ ವಸುಸೇನನಿಗೆ ಕೈಯಲ್ಲಿ ಆಯುಧ ಯಾಕೆ ಬೇಕು ಅಂತ ಕೇಳಿದರೆ ನನಗೆ ಹೇಳುವುದಕ್ಕೊಂದು ದೃಢವಾದ ಉತ್ತರ ಬೇಕು. ಆ ಉತ್ತರಕ್ಕೆ ಇನ್ನು ಮುಂದೆ ಹೆಸರು ಅರ್ಜುನ ಅಂತ. ಹಾಗಿದ್ರೆ ಅರ್ಜುನನನ್ನು ವಿರೋಧಿಸುವುದಕ್ಕೆ, ಮೀರುವುದಕ್ಕೆ, ಅರ್ಜುನನೆದುರು ಸ್ಥಾಪಿತನಾಗುವುದಕ್ಕಾಗಿ ಕರ್ಣನಿಗೆ ಆಯುಧ ಬೇಕು, ಅಸ್ತ್ರ ಬೇಕು, ಅಸ್ತ್ರವಿದ್ಯೆ ಬೇಕು. ಇನ್ನು ವಸುಸೇನನ ಬದುಕಿನ ಅವಿಭಾಜ್ಯವಾದ ಉಭಯ ಘಟಕಗಳು ಸುಯೋಧನನ ಜೊತೆಗಿನ ಮೈತ್ರಿ ಬಂಧ, ಅರ್ಜುನನ ಜೊತೆಗಿನ ವೈರಬಂಧ. ನಾ ಪ್ರಾಣ ಧರಿಸಿದ್ರೆ ನನ್ನೊಳಗೆ ಸುಯೋಧನ ಇದ್ದಾನೆ. ನಾನು ಅರ್ಜುನ ವಿರೋಧ ಬಿಡಬೇಕು ಅಂತಾದ್ರೆ ನನ್ನ ಪ್ರಾಣ ಹೋಗಬೇಕು. ಇದರ ಇನ್ನೊಂದು ಆಯಾಮ ಏನು ಗೊತ್ತೋ? ಹೇಗೆ? ನಿನ್ನನ್ನು ಪ್ರಾಣದಂತೆ ಒಳಗೆ ಧರಿಸ್ತೇನೆ, ನಿನ್ನೊಳಗೆ ಈ ದ್ವಂದ್ವಕ್ಕೆ ಬೇಕಾದ ಅವಕಾಶ ಕಲ್ಪಿಸುವಂತಹ ಒಂದು ಹಂಬಲ ನನಗಾಗಿ ಜಾಗೃತವಾಗಿರಲಿ. ಈಗ ನನಗೆ ಬೇಕಾದದ್ದು ಅದೊಂದೇ. ಅದು ಕೊಟ್ರೆ ನೀನೆಲ್ಲ ಕೊಟ್ಟಂತೆ. ಅದೊಂದು ನನಗೆ ಲಭ್ಯ ಆಗದಿದ್ರೆ ನನ್ನ ಬದುಕಿನಲ್ಲಿ ಎಲ್ಲ ಸಿಕ್ಕಿಯೂ ನಾನು ಬರಿದಾದಂತೆ. ಅದನ್ನು ನೀನು ಕಲ್ಪಿಸ್ತಿ ಅಂತ ಆದರೆ ಅದಕ್ಕೆ ಪ್ರತಿಯಾಗಿ ನನ್ನನ್ನೇ ನಾನು ನಿನಗೆ ತೆತ್ತುಕೊಳ್ತೇನೆ. ಈಗ ನಿನ್ನ ಕೈಯನ್ನು ನಾನು ಹಿಡಿದದಕ್ಕೆ ನೀನು ನನಗೆ ಕೊಡುತ್ತಿರುವುದು ನಿನ್ನ ಬದುಕು. ಸತ್ಯವೇ?
ಆಯ್ತು ಮಿತ್ರ. ಇದೆಂದಿಗೂ ಹೌದು. ಇದೆರಡನ್ನು ಏಕಕಾಲದಲ್ಲಿ ಹೇಳಿದ್ದರ ಮರ್ಮ ಇನ್ನೂ ಒಂದುಂಟು. ನಾ ದುರ್ಯೋಧನ ಮೈತ್ರಿಗಾಗಿ ಅರ್ಜುನ ವಿರೋಧವನ್ನೂ ಬಿಡಲಾರೆ. ಅರ್ಜುನ ವಿರೋಧಕ್ಕಾಗಿ ದುರ್ಯೋಧನ ಮೈತ್ರಿಯನ್ನು ತೊರೆಯಲಾರೆ. ಇದೆರಡು ಅವಿಭಾಜ್ಯವಾದದ್ದು. ಅದು ಸನ್ನಿಧಾನಕ್ಕೆ ಅರಿಕೆ ಆಯಿತು ಅಂತ ಆದರೆ ಅದೆರಡಕ್ಕಾಗಿ ಕರ್ಣ ಇನ್ನು ಮುಂದೆ ಉಸಿರಾಡಿದ. ದುರ್ಯೋಧನನ ಬದುಕು ಇದೇ ದಾರಿಯಲ್ಲಿಯೇ ನಡೀತದೆ ಮಿತ್ರ. ನೀವು ನಡೆಸಿದಂತೆ ಹಿಂಬಾಲಿಸ್ತೇನೆ. ಮುಂದೆ ಸಾಗೋಣ. ಹೊರಬೀಳ್ಯವಗೊಳುದ ಮಾಧವನಿರದ ಲೋಚಿಸುತ್ತ ಆಲೋಚಿಸುತ್ತ ಹೊರಬೀಳ್ಯವಗೊಳುದ ಮಾಧವನಿರದ ಲೋಚಿಸುತ್ತ ಮಾಧವನಿರದ ಲೋಚಿಸುತ್ತ ಕುರುಪತಿ ಕೀಕಪದ ನದಿಸುತ್ತ ಕುಂಭಜಯ ಕುರುಪತಿ ಕೀಕಪದ ನದಿಸುತ್ತ ಕುಂಭಜ ತರಣಿಜನು ತೇಜನ ಬಳಿಗಿದರಲಿ ಹೊರಬೀಳ್ಯವಗೊಳುತ್ತ ಮಾಧವನಿರದ ಲೋಚಿಸುತ್ತ ಆಲೋಚಿಸುತ್ತ ಕೊನೆಗೂ ಮುಹೂರ್ತ ನಿರ್ಣಯ ಆಯಿತು. ಇನ್ನೆಷ್ಟು ದಿನ ಇನ್ನೆಷ್ಟು ದಿನ ಅಂತ ಆಲೋಚನೆ ಮಾಡಿಕೊಂಡಿದ್ರು ಪಾಂಡವರು. ಆದ್ರೆ ಆಲೋಚನೆ ಮಾಡಿಕೊಂಡಿದ್ದ ಹಾಗೆ ದಿನಗಳು ಸರಿಯುತ್ತಾ ಯುದ್ಧ ನಿರ್ಣಯವೂ ಆಯಿತು. ಬಹುಶಃ ಕೌರವರು ಮತ್ತು ಪಾಂಡವರಲ್ಲಿ ಯುದ್ಧ ಬೇಡ ಅಂತ ಪ್ರಾಮಾಣಿಕವಾಗಿ ಇದ್ದದ್ದು ಯುಧಿಷ್ಠಿರನಿಗೆ ಮಾತ್ರ. ಆದ್ರೆ ಏನು ಮಾಡೋಣ, ಎಷ್ಟೋ ಸಲ ಅನಿವಾರ್ಯವಾಗಿ ಇನ್ನೊಬ್ಬರ ಅಪೇಕ್ಷೆಗಾಗಿ ಆದ್ರೂ ನಾವು ತಲೆಯನ್ನು ಬಾಗಲೇಬೇಕಾಗ್ತದೆ. ಹಾಗಾಗಿ ಹೊರಡುವ ಕಾಲದಲ್ಲಿ ಅವನಾಡಿದ್ದು ಕುರುಕುಲ ತಿಲಕ ಸಂಧಿಯ ಮುರಿದನಾದರೆ ಕೊಳುಗುಳವ ನಿಶ್ಚಯಿಸಿ ಬಾ ಅಂತ. ಆ ಮಾತನ್ನು ಕೇಳಿಯೇ ನಾನು ಹಸ್ತಿನಾವತಿಗೆ ಸಂಧಾನಕ್ಕಾಗಿ ಬಂದವನು. ನಮಗೆ ಗೊತ್ತಿರ್ಲಿಲ್ವಾ? ಹೊರಡುವಾಗಲೇ ಗೊತ್ತಿರ್ಲಿಲ್ವಾ ಇದು ಸರಿ ಆಗುವುದಿಲ್ಲ ಅಂತ? ಹಾಗೆಂತ ಎಷ್ಟೋ ಕಾರ್ಯಕ್ರಮಗಳು ಸರಿಯಾಗುವುದಿಲ್ಲ ಅಂತ ಗೊತ್ತಿದ್ರು ನಾವು ತೊಡಗಬೇಕಾಗ್ತದೆ. ಲೋಕಹಿತ, ಒಂದು ಯುದ್ಧ, ಲಕ್ಷಾಂತರ ಮಂದಿಯ ಸಾವು, ಅನೇಕ ಮಂದಿ ತಮ್ಮ ಮಕ್ಕಳನ್ನೋ ತಮ್ಮ ತಂದೆಯನ್ನೋ ತಮ್ಮ ಪತಿಯನ್ನೋ ಕಳಕೊಂಡು ಅಸಹಾಯಕರಾಗಿ ರೋಧಿಸುವುದು, ಭಾವುಕರಾಗಿ ನಾವು ಆಲೋಚನೆ ಮಾಡುವಂತಹ ಹೊತ್ತಿನಲ್ಲಿ ಇದು ಸಲ್ಲದು ಅಂತ ಮನಸ್ಸಿಗೆ ಅನ್ನಿಸಿದ್ರು ಲೋಕಹಿತ, ಲೋಕ ಶಿಕ್ಷಣ ಈ ನೆಲೆಯಿಂದ ಸಿಹಿ ಮಾತ್ರ ಅಲ್ಲ, ಖಾರವು ಬೇಕಾಗ್ತದಲ್ಲ ರೋಗ ಬಾರದ ಹಾಗಿರ್ಲಿಕ್ಕೆ. ಅದೇ ನೆಲೆಯಿಂದ ರಾವಣನ ತಮ್ಮನಾದಂತಹ ವಿಭೀಷಣ ಶರಣಾಗತನಾಗ ಅವನನ್ನು ರಕ್ಷಿಸಿದವನು ರಾಮ. ವಾಲಿಯ ಸಹೋದರನಾದಂತಹ ಸುಗ್ರೀವನ ಬಳಿಗೆ ಹೋಗಿ ಸಹಾಯವನ್ನು ಬೇಡಿ ಅವನಿಗೂ ಸಹಾಯವನ್ನು ಮಾಡಿದವನು ರಾಮ. ಅದೇ ವಾಲಿಯನ್ನು ಕೊಂದ, ರಾವಣನನ್ನು ವಧಿಸಿದ. ಅಂದ್ರೆ ಅರ್ಥ ಏನು? ಎಲ್ಲರನ್ನೂ ರಕ್ಷಿಸುವುದಲ್ಲ, ಯಾರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತವರಿಗೆ ಶಿಕ್ಷೆಯನ್ನು ಕೊಡಬೇಕಾದ್ದು ಲೋಕಧರ್ಮ ಅಂತ. ಈ ನೆಲೆಯಿಂದಲೇ ಅಧರ್ಮಿಯಾಗಿ ಪ್ರವರ್ತಿಸುತ್ತಿರುವಂತಹ ಸುಯೋಧನ ಮಾತ್ರವಲ್ಲ, ತುಂಬಿದ ಸಭೆಯಲ್ಲಿ ಧರ್ಮ ಏನು ಅಂತ ಗೊತ್ತಿದೆ, ಆದ್ರೂ ನಾನು ಆ ದಾರಿಯಲ್ಲಿ ನಡೆಯಲಾರೆ,
ಅಧರ್ಮ ಏನು ಅಂತ ಸ್ಪಷ್ಟವಾಗಿ ತಿಳಿದಿದ್ದೇನೆ, ಆದ್ರೆ ಅದೇ ದಾರಿಯಲ್ಲಿ ನಡೆಯುವುದಕ್ಕೆ ಇಚ್ಛಿಸ್ತೇನೆ ಅಂತ ಹೇಳಿದ ದುರ್ಯೋಧನನಾಗಲಿ, ಅವನ ಜೊತೆಗಿರುವಂತಹ ಅವನ ಬಂಧುಗಳಾಗಲಿ, ಅವರು ಶಿಕ್ಷಿಸಲ್ಪಡಬೇಕಾದ್ದೇ ಧರ್ಮ ಅನ್ನುವಂತಹ ನೆಲೆಯಿಂದಲೇ ರಣವೀಳ್ಯವನ್ನು ನನಗೆ ಕೊಟ್ಟಂತಹ ಕಾಲದಲ್ಲಿ ಅದನ್ನು ನಾನು ಪಡೆದಿದ್ದೇನೆ. ಆದ್ರೂ ಒಂದು ಅವಕಾಶ ಕೊಟ್ಟಿದ್ದೇನೆ. ಮರಣವಂ ಬಯಸಿರ್ಪನೀ ಖಳಂ, ಮತ್ತೆ ನಾಳೆ ನನ್ನನ್ನು ದೂರಬೇಡಿ ನೀವೆಲ್ಲ ನೀವು ಮಾಡಿದ್ದು ಅಂತ ಹೇಳಿ. ಆ ಕೃಷ್ಣನೇ ಮಾಡಿಸಿದ್ದು ಹೋರಾಟ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಕೌರವ ಹೇಳಿದ್ದು ನನಗೆ ಹೋರಾಟವೇ ಬೇಕು. ಸಭೆಯಲ್ಲೆಲ್ಲ ಹಿರಿಯರಿದ್ದಾರೆ, ಕೂತು ನೋಡ್ತಾ ಇದ್ದಾರೆ. ಹಾಗ ಅವರಲ್ಲೂ ಹೇಳಿದೆ, ನೋಡಿ ರಣವೀಳ್ಯ ತೆಕ್ಕೊಂಡಿದ್ದೇನೆ, ನಿಮ್ಮ ಮೊಮ್ಮಗನಿಗೆ ಬುದ್ಧಿ ಹೇಳಿ, ನೀವೆಲ್ಲೋ ಹೇಳುದು ಈ ತಂಡಕ್ಕೆ ನಾನೇ ಅಂತ ಹೇಳಿ. ಹಾಗಾಗಿ ನಿಮ್ಮ ಮೊಮ್ಮಗನಿಗೆ ನೀವು ಹೇಳಿ ಯುದ್ಧವನ್ನು ತಪ್ಪಿಸುವುದಕ್ಕೆ ಪ್ರಯತ್ನಿಸಿ. ಒಂದು ವೇಳೆ ಕೌರವ ಒಪ್ಪಿದ ಅಂತಾದ್ರೆ ಇದೇ ಆಸ್ಥಾನದಲ್ಲಿ ಅದೇ ರಣವೀಳ್ಯವನ್ನು ಮತ್ತೆ ತಂದು ಕೊಡ್ತೇನೆ ಅಂತ ಹೇಳಿ ಹೊರಟವ. ಹಾಗೆಂತ ಇವರೆಲ್ಲ ಪ್ರಾಯದವರು ಹೇಳಿದ್ದನ್ನು ಎಷ್ಟು ಕೇಳ್ತಾರೆ ಅಂತ ಯಾರಿಗೂ ಗೊತ್ತುಂಟು. ಅಲ್ಲ, ಇವರು ಮನೆಯಲ್ಲಿ ಎಷ್ಟು ಸಲ ಹೇಳ್ತಾರೋ ಇದು ಬೇಡ ನಿನಗೆ, ಸುಮ್ಮನೆ ನಿನಗೆ ನಿನ್ನಷ್ಟಕ್ಕೆ ಇರ್ಬೋದು, ಯಾಕೆ ಇದೆಲ್ಲ ಅಂತ ಹೇಳುವುದಿಲ್ವೋ. ಆದ್ರೆ ಮಕ್ಕಳು ಕೇಳ್ಬೇಕಲ್ಲ. ಹಾಗೆ ಅಂತ ಸಭೆಯಲ್ಲಿ ಒಂದು ಹೇಳಿದ್ದಪ್ಪ, ಒಪ್ಪುವುದಿದ್ದರೆ ಒಪ್ಪಲಿ ಅಂತ. ಒಪ್ಪುವುದಿಲ್ಲ ಅಂತಲೂ ಗೊತ್ತು. ಆದರೆ ಶಾಸ್ತ್ರ ಆಡುವುದು ಅದನ್ನೇ. ಒಂದು ಪ್ರಯತ್ನ ವಿಫಲವೇ ಆಗಲಿ, ಆದರೆ ತುಂಬಿದ ಸಭೆಯಲ್ಲಿ ನಾವದನ್ನು ಮಾಡುವುದಕ್ಕೆ ಪ್ರಯತ್ನಿಸಿದ್ದೇವೆ ಅಂತ ಆದ್ರೆ ಆ ಪಾಪ ಅನ್ನೋದು ನಮ್ಮನ್ನು ಅಂಟುವುದಿಲ್ಲ ಅಂತ. ನಾನು ವಿದುರನಲ್ಲಾಗಲಿ ನಮ್ಮ ಅತ್ತೆಯಾದಂತಹ ಕುಂತಿಯಲ್ಲಾಗಲಿ ಹೇಳಿದ್ದದನ್ನೇ. ಒಂದು ಕಾಲದಲ್ಲಿ ಹಸ್ತಿನಾವತಿಯ ರಾಜಸಭೆಯಲ್ಲಿ ಅಹಿತಕರವಾದ ಒಂದು ಘಟನೆ ನಡೆಯುವ ಸನ್ನಿವೇಶದಲ್ಲಿ ತನ್ನಿಂದ ಅದನ್ನು ನಿರಸನಗೊಳಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಗೊತ್ತಿದ್ದು ವಿಕರ್ಣನಾಗಲಿ ವಿದುರನಾಗಲಿ ಎದ್ದು ನಿಂತು ಅದನ್ನು ಆಕ್ಷೇಪಿಸಿದರು. ನೀನು ಮಾಡುವುದು ಸರಿಯಲ್ಲ ಅಂತ ಹೇಳಿದರು. ಅದರ ಅರ್ಥ ಏನು? ತಾವು ಆ ಪಾಪದ ಕೂಪದಿಂದ ಹೊರಗೆ ಬಂದ್ರು ಅಂತ ಅರ್ಥ. ಹಾಗೆಯೇ ಲೋಕಮಾರಕವಾದಂತಹ ಒಂದು ಯುದ್ಧ ಏನುಂಟೋ ಅದನ್ನು ತಪ್ಪಿಸುವುದಕ್ಕೆ ನಾವು ತ್ರಿಕರಣಪೂರ್ವಕವಾಗಿ ಪ್ರಯತ್ನಿಸಿದ್ದೇವೆ ಅನ್ನುವಂತಹ ನೆಮ್ಮದಿಯಾದ್ರೂ ನಮಗಿರ್ತದಲ್ಲ. ಈ ನೆಲೆಯಿಂದಲೇ ಸುಯೋಧನನಿಗೆ ಬೇಕಾದಂತಹ ನೀತಿಯ ಮಾತುಗಳನ್ನು ಆಡಿದ್ರು. ಅವನು ಒಪ್ಪಲಿಲ್ಲ. ರಣವೀಳ್ಯ ಪಡೆದೇನೋ ಬಂದದ್ದು ಹೌದು, ಆದರೆ ಇನ್ನೂ ಸ್ವಲ್ಪ ಆಲೋಚನೆ ಮಾಡಬೇಕಾಗಿ ಬಂತು. ಎಷ್ಟೋ ಸಲ ಹಾಗೆ ಆಗುವುದು. ನಿರ್ಣಯ ಮಾಡುವಾಗ ಆಲೋಚನೆ ಮಾಡುವುದಿಲ್ಲ, ಆದ ಮೇಲೆ ಮತ್ತೆ ಆಲೋಚನೆ ಮಾಡುವುದು ಮುಂದೆ ಏನು ಅಂತ. ಈಗ ಯಾವ ನೆಲೆಯಿಂದ ಮತ್ತು ಯಾವ ಬಲದಿಂದ ದುರ್ಯೋಧನ ನನಗೆ ರಣವೀಳ್ಯವನ್ನು ಕೊಟ್ಟ ಅಂತ ಕೇಳಿದ್ರೆ ಅವನಿಗೊಂದು ಆತ್ಮವಿಶ್ವಾಸ ಬೇಕಲ್ಲ, ಸುಮ್ಮನೆ ಕೊಡುವುದಕ್ಕಿಲ್ವಲ್ಲ. 7 ಅಕ್ಷೋಹಿಣಿ ಸೇನೆ ಪಾಂಡವರ ಪಕ್ಷದಲ್ಲಿದೆ. ಭೀಮಾರ್ಜುನರು ಬಲಾನ್ವಿತರೇ ಆಗಿದ್ದಾರೆ. ಅದರ ಜೊತೆಗೆ ಅನೇಕ ಮಂದಿ ಅವರಿಗೆ ಸಹಾಯಕ್ಕೆ ಒದಗಿದ್ದಾರೆ ಅನ್ನುವಲ್ಲಿ ಪಾಂಡವರನ್ನು ಆತ್ಮವಿಶ್ವಾಸದಿಂದ ತಾನು ಗೆಲ್ಲಬಲ್ಲೆ ಎಲ್ಲಿಂದ ಬಂತು? ಎಲ್ಲಿಂದ ಬಂತು ಅಂತ ನೋಡಿದ್ರೆ ಮತ್ತೆ ನಾವು ನೋಡಬೇಕಾದ ಇವರನ್ನೇ. ಕುರುಪತಿ ಗಿಹ ಬಲ ನದಿಸುತ ಕುಂಭಜ ಅಜ್ಜ, ಭೀಷ್ಮಾಚಾರ್ಯರು, ಇಚ್ಛಾಮರಣಿಗಳು. ಅವರ ಅಪೇಕ್ಷೆ ಇಲ್ಲದೆ ಅವರಿಗೆ ಮರಣ ಒದಗುವುದಕ್ಕಿಲ್ಲ. ಮಾತ್ರವಲ್ಲ, ಸುಯೋಧನ ಯಾವುದೆಲ್ಲ ಪ್ರಕರಣಗಳಲ್ಲಿ ಪಾಂಡವ ವಿರೋಧವಾಗಿ ಪ್ರವರ್ತಿಸಿದ್ರು, ಆಸ್ಥಾನದಲ್ಲಿಯೋ ಏಕಾಂತದಲ್ಲಿಯೋ ನೀತಿ ಮಾತುಗಳನ್ನು ಹೇಳಿದ್ದಾರೆ ಬಿಟ್ರೆ ಬಹಿರಂಗವಾಗಿ ಅವರು ಕೌರವನ ಪಕ್ಷದಲ್ಲೇ ಇದ್ದಾರೆ. ಅದು ಒಂದು ಧೈರ್ಯವೇ. ಮತ್ತೊಬ್ಬರಿದ್ದಾರೆ, ದ್ರೋಣಾಚಾರ್ಯರು. ಗುರುಗಳೂ ಹೌದು, ಕೌರವನ ಆಸ್ಥಾನದಲ್ಲಿ ಸುದೀರ್ಘ ವರ್ಷಗಳಿಂದ ಇರುವವರು ಹೌದು. ಶಾಪದಿಂದಲಾಗಲಿ ಶಸ್ತ್ರದಿಂದಲಾಗಲಿ ತಮ್ಮ ಮುಂದೆ ಇರುವಂತಹ ವೈರಿಗಳನ್ನು ನಿಗ್ರಹಿಸಬಲ್ಲಂತಹ ಶಕ್ತಿ ಇರುವವರು ಹೌದು. ಅವರಿಗೆ 400 ವರ್ಷ ಅಂತೆ, ಭೀಷ್ಮಾಚಾರ್ಯರಿಗೆ 800 ವರ್ಷವಂತೆ. ಹಾಗಾಗಿ ಇವರು ತನಗೆ ಬೆಂಬಲಕ್ಕಿದ್ದಾರೆ ಅನ್ನುವಂತಹ ಭಾವದಿಂದಲೇ ಸುಯೋಧನ ನಮಗೆ ರಣವೀಳ್ಯವನ್ನು ಕೊಟ್ಟಿದ್ದಾನೆ ಅಂತ ತರ್ಕಿಸುವುದೋ? ಅವರು ಬೆಂಬಲಕ್ಕಿರುವುದು ಹೌದು, ನದಿಸುತ್ತ ಕುಂಭಜ. ಆದರೆ ಅಂತರಂಗದಲ್ಲಿ ಅವನಿಗೂ ಗೊತ್ತಿಲ್ವ, ಕೌರವನಿಗೂ. ಎಷ್ಟೋ ಪಕ್ಷದಲ್ಲಿ ಒಟ್ಟಿಗಿದ್ದೇವೆ ಅಂತ ಹೇಳಿದ್ರು, ತಾವು ಮೊಮ್ಮಕ್ಕಳೇ, ಪಾಂಡವರು ಮೊಮ್ಮಕ್ಕಳೇ. ಹಾಗಾಗಿ ಸಮಾನ ದೃಷ್ಟಿಯಿಂದಲೇ ಭೀಷ್ಮಾಚಾರ್ಯರು ಮೊಮ್ಮಕ್ಕಳನ್ನು ಕಾಣುತ್ತಾ ಇದ್ದಾರೆ ಅಂತ ದ್ರೋಣಾಚಾರ್ಯರ ಬಗ್ಗೆ ಗೊತ್ತಿಲ್ವೋ?
ದ್ರೋಣಾಚಾರ್ಯರು ಅನಿವಾರ್ಯವಾಗಿ ಕೌರವನ ಆಸ್ಥಾನದಲ್ಲಿ ಇದ್ದಾರೆ ಅನ್ನೋದು ಬಿಟ್ರೆ ತಮ್ಮ ಮಗನಾದಂತಹ ಅಶ್ವತ್ಥಾಮನಿಗಿಂತಲೂ ಹೆಚ್ಚಿನ ಮಮತೆ ವಾತ್ಸಲ್ಯ ಪಾಂಡವ ಮಧ್ಯಮನಾದಂತಹ ಅರ್ಜುನನ ಮೇಲೆ ಇದೆ ಅಂತ. ಹಾ, ಅವರಿಬ್ಬರೇ ಅಲ್ಲ, ಮತ್ತೊಬ್ಬನಿದ್ದಾನೆ. ಹೌದು, ವೀರನು ಕಲಿಕರ್ಣ ದುರಗೆಲಲಾರಿಗೂ ಬಲು ಕಠಿಣ. ವೀರನು ಕಲಿಕರ್ಣ ದುರಗೆಲಲಾರಿಗೂ ಬಲು ಕಠಿಣ. ದುರಗೆಲಲಾರಿಗೂ ಬಲು ಕಠಿಣ. ಸೂರ್ಯಸುತನ ಕಂಡಂತರಂಗದಲ್ಲಿ ಸಾರುಬಿ ಕುಲದ ವಿಚಾರವ ವಿನಯದಿ. ಸೂರ್ಯಸುತನ ಕಂಡಂತರಂಗದಲ್ಲಿ ಸಾರುಬಿ ಕುಲದ ವಿಚಾರವ ವಿನಯದಿ. ದುರವೀಳ್ಯವಗೊಳುತ್ತ ಮಾಧವನಿರದ ಮೋತಿಸುತ್ತ ಆರೋತಿಸುತ್ತ. ಇನ್ನೂ ಒಬ್ಬನಿದ್ದಾನೆ. ಯಾರು? ಯುದ್ಧ ಅಂತ ಹೇಳುವಾಗಲೇ ಅವನು ಕುಣಿಯುವುದಕ್ಕೆ ತೊಡಗುವವ. ಹಾ, ಯುದ್ಧ 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 ಮಾತ್ರವಲ್ಲ, ಕೌರವನಿಗೆ ಆಗಾಗ ಆಗಾಗ ಅವನೇ ಪ್ರೋತ್ಸಾಹ ಕೊಡುವುದು. ದ್ಯೂತ ಬೇಡ, ಯುದ್ಧ ಮಾಡುವ. ಕರ್ಣ ಮೇಲ್ನೋಟದಿಂದ ನೋಡುವಾಗ ಕೌರವನ ಕಿವಿಯಂತೆ, ಕೌರವ ಹೇಳಿದ್ದನ್ನೇ ಕೇಳುವವನಂತೆ ವರ್ತಿಸಿದ್ರು. ಅವನೇನು ಅನ್ನೋದು ನಮಗೆ ಗೊತ್ತಿಲ್ವಾ? ನೋಡಿದವರು ಹೇಳ್ತಾರೆ, ಹಂಸತೂಲಿಕಾ ತಲ್ಪದಲ್ಲಿ ಮಲಗಿದ್ರು ಕೌರವನಿಗೆ ನಿದ್ದೆ ಬರಲಿಲ್ಲ. ಹಾಗೆಂತ ಅರಣ್ಯದಲ್ಲಿ ಮರದ ಕೆಳಗೆ ಮರದ ಬೇರನ್ನೇ ತಲೆದಿಂಬನ್ನಾಗಿರಿಸಿಕೊಂಡಿದ್ದಂತಹ ಪಾಂಡವರು ಸುಖವಾಗಿ ನಿದ್ದೆ ಮಾಡಿಕೊಂಡಿದ್ರು ಅಂತ. ಆದ್ರೆ ನಮಗೆ ಗುಟ್ಟು ಗೊತ್ತಿಲ್ವಾ? ಧರ್ಮರಾಯ ನಿದ್ದೆ ಮಾಡ್ತಿರ್ಲಿಲ್ಲ. ಕರ್ಣ ಇದ್ದಾನೆ, ಕೌರವರ ಪಕ್ಷದಲ್ಲಿ ಕರ್ಣನೊಬ್ಬನಿದ್ದಾನೆ, ಮಹಾವೀರನಿದ್ದಾನೆ. ಇಂತಹ ಒಂದು ಆತಂಕದಿಂದಲೇ 13 ವರ್ಷ ಕಳೆದ ಮೇಲೆ ಯುದ್ಧ ಮಾಡುವುದು ಹೇಗಪ್ಪ ಅನ್ನುವಂತಹ ಭೀತಿಯಿಂದಲೇ ಅನೇಕ ರಾತ್ರಿಗಳನ್ನು ಧರ್ಮರಾಯ ನಿದ್ದೆ ಇಲ್ಲದೆ ಕಳೆದಿದ್ದಾನೆ. ಆ ಹೊತ್ತಿಗೆ ಬಂದಂತಹ ವ್ಯಾಸರಾಡಿದ್ದು ಕೃತಾಂತನ ಆಸ್ಥಾನದಲ್ಲಿ ಅಥವಾ ಕೃತಾಂತನ ಭವನದಲ್ಲಿ ಕೌರವರಿಗೆ ಮೊದಲೇ ವಾಸಸ್ಥಾನ ಅನ್ನೋದು ನಿರ್ಣಯಿಸಲ್ಪಟ್ಟಿದೆ, ಚಿಂತಿಸಬೇಡ, ಹೋಗಿ ಅರ್ಜುನ ತನ್ನದ್ದಾದಂತಹ ತಪಸ್ಸಿನ ಬಲದಿಂದ ಪಾಶುಪತವನ್ನು ಪರಮೇಶ್ವರನಿಂದ ಪಡೆಯಲಿ ಅಂತ. ಹಾಗೆ ಮಂತ್ರಾಸ್ತ್ರಗಳನ್ನು ಪಾಶುಪತವನ್ನು ಪಡೆದು ಬಂದ ಮೇಲೆ ಮತ್ತೆ ಸ್ವಲ್ಪ ಚಿಂತೆ ಕಡಿಮೆ ಆಯಿತು ಧರ್ಮರಾಯನಿಗೆ. ಅಂದ್ರೆ ಅದರ ಅರ್ಥ ಏನು? ಯುಧಿಷ್ಠಿರ ಧರ್ಮಾತ್ಮ, ಯಾವುದರ ಕುರಿತಾಗಿಯೂ ಅವನು ಚಿಂತಿಸದವನು ಕರ್ಣನ ಬಲದ ಕುರಿತಾಗಿ ಚಿಂತಿಸಿದ್ದಾನೆ ಅಂತ ಆದ್ರೆ ನಾವು ಸ್ವಲ್ಪ ತರ್ಕಿಸಬೇಕಾಗಿ ಬರ್ತದೆ, ಅವನನ್ನೇನು ಮಾಡುವುದು ಅಂತ. ರಣವೀಳ್ಯ ತೆಕ್ಕೊಳ್ಳುವುದು ಅಂದ್ರೆ ಏನು? ರಣವೀಳ್ಯ ತೆಕ್ಕೊಂಡು ಹೋಗಿ ಧರ್ಮರಾಯನಲ್ಲಿ ಕೊಟ್ಟು ಕೌರವ ಯುದ್ಧ ನಿರ್ಣಯ ಮಾಡಿದ್ದಾನೆ, ಹೋಗ್ಬೇಕಂತ ಅಂತ ಹೇಳಿದ್ರೆ ನಮ್ಮ ಕೆಲಸ ಮುಗಿಯಿತಾ? ಮುಗಿಯುವುದಿಲ್ಲ. ವೈರಿಗಳ ಬಲ ಎಷ್ಟು ಮತ್ತು ನಮ್ಮ ವೈರಿ ಯಾರನ್ನು ನಂಬಿ ರಣವೀಳ್ಯ ಕೊಟ್ಟಿದ್ದಾನೆ, ಇದನ್ನು ತರ್ಕಿಸಿದ ಮೇಲೆ ಅವನಲ್ಲಿ ನೈತಿಕವಾಗಿ ಮಾನಸಿಕವಾಗಿ ಅವನದ್ದಾದಂತಹ ಸಾಮರ್ಥ್ಯ ಕುಂದುವಂತೆಯೂ ಮಾಡಬೇಕಾಗ್ತದೆ. ಯಾಕಂದ್ರೆ ನಮ್ಮನ್ನು ನಂಬಿದವರು ಪಾಂಡವರು. ಯಾಗವನ್ನು ಪೂರೈಸುತ್ತಿ ಭವಸಾಗರವನ್ನು ನೀನು ದಾಂಟಿಸು ಅಂತ ಹೇಳಿದ್ರೆ ಅರ್ಥ ಏನು? ಒಂದು ಯಜ್ಞದಲ್ಲಿ ಮಾತ್ರ, ರಾಜಸೂಯದಲ್ಲಿ ಮಾತ್ರ ಅಂತ ಅಲ್ಲ. ಜೀವನವೇ ಒಂದು ಯಾಗ, ಜೀವನಿಗೆ ಅದುವೇ ಒಂದು ಯಜ್ಞ. ಅದರಲ್ಲಿಯೇ ನಾನು ನಿರ್ದೇಶಕನ ಸ್ಥಾನದಲ್ಲಿದ್ದು ಬೇಕಾದಂತಹ ಸಲಹೆ ಸೂಚನೆಗಳನ್ನು ಕೊಡಬೇಕು ಅಂತ ಆದ್ರೆ ಪಾಂಡವರ ಗೆಲುವಿನ ಕುರಿತಾಗಿಯೇ ನಾನು ಚಿಂತಿಸಬೇಕಾಗ್ತದೆ, ತರ್ಕಿಸಬೇಕಾಗ್ತದೆ. ಹಾಗಾಗಿ ಒಂದು ಕೆಲಸ ಮಾಡಬೇಕಾಗ್ತದೆ. ಈಗ ಕರ್ಣನಲ್ಲಿ ಒಮ್ಮೆ ಮಾತಾಡಬೇಕು. ಕರ್ಣನಲ್ಲೊಮ್ಮೆ ಮಾತನಾಡಬೇಕು ಅಂತ ಆದ್ರೆ ಮಾತನಾಡುವಂತಹ ಒಂದು ಅವಕಾಶವನ್ನು ನಾವು ಸೃಷ್ಟಿಸಿಕೊಳ್ಬೇಕು. ನೋಡಿದರ ರಥ ಏರಿ ಹೊರಟೆ ಎಲ್ಲ ಹೇಳಿ
ಹಾಗೆಂತ ಬಂದವನ ಜೊತೆಗೆ ಒಂದು 10 ಹೆಜ್ಜೆ ಹೋಗುವುದು ಒಂದು ಸಂಸ್ಕಾರ, ಒಂದು ಧರ್ಮ ಅನ್ನುವಂತಹ ನೆಲೆಯಿಂದ ಭೀಷ್ಮಾಚಾರ್ಯರೋ, ದ್ರೋಣರೋ, ಕೃಪರೋ, ಕರ್ಣನೋ ಎಲ್ಲರೂ ನನ್ನ ರಥದ ಜೊತೆಯಾಗಿ ನಿಧಾನಕ್ಕೆ ನಡೆದು ಬರ್ತಾ ಇದ್ದಾರೆ. ಒಬ್ಬೊಬ್ಬರಲ್ಲೇ ಮಾತನಾಡಿ ಅವರನ್ನು ನೀವು ಮನೆಗೆ ಮರಳಿ ಅಂತ ಹೇಳಿದ್ದೇನೆ. ಹಿರಿಯರು ನೀವು ಬರಬೇಕು ಅಂತ ಇಲ್ಲ, ಗೌರವಾನ್ವಿತರು ನೀವು ಬರಬೇಕು ಅಂತ ಇಲ್ಲ, ಮಾತನಾಡಿ ಆಯ್ತಲ್ಲ ಹೋಗಬಹುದು ಅಂತ. ಅವನಿಗೆ ಹೇಳಲಿಲ್ಲ, ಮತ್ತೆ ಅವನು ಮನಸ್ಸಿದ್ದು ಬರುವುದು ಅಂತ ಗೊತ್ತಿಲ್ಲ ಅಂತ. ಎಲ್ಲರೂ ಬರುವಾಗ ಒಂದು ಒಟ್ಟಿಗೆ ಬರಬೇಕಲ್ಲ ಜೊತೆಯಾಗಿ. ಬಂದ ಮೇಲೆ ಉಳಿದವರಿಗೆಲ್ಲ ಕೃಷ್ಣನೇ ಹೇಳಿದ ಮೇಲೆ ಕೃಷ್ಣನಾಗಿ ಹೇಳದೆ ತಾನು ಮರಳಿ ಹೋಗುವುದು ಹೇಗೆ ಅನ್ನುವ ಭಾವದಿಂದಲೂ ಇರಬಹುದು. ಅಥವಾ ಪಾಂಡವ ರಾಯಭಾರಿಯಾಗಿ ಅಲ್ಲದೆ ವೈಯಕ್ತಿಕವಾಗಿ ಕೃಷ್ಣನ ಕುರಿತಾದಂತಹ ಭಕ್ತಿಯೂ ಇರಬಹುದು. ಇಲ್ಲ ಅಂತ ನಾನು ಆಡುವುದಕ್ಕಿಲ್ಲ. ಆದ್ರೂ ನನ್ನ ಜೊತೆಯಾಗಿ ನಡೆದು ಬರ್ತಾ ಇದ್ದಾನೆ. ನೋಡುವ. ಕರ್ಣ. ಕೃಷ್ಣ ಕೃಷ್ಣ ಕರೆದೆಯಾ? ಹೌದು, ಕರೆದೆ. ಹೊರಟು ನಿಂತವನು ತಿರುಗಿದೆ ಯಾಕೆ ಅಂತಲೇ ಗೊತ್ತಾಗಲಿಲ್ಲ. ಇದು ನೀನು ದಾರಿಯನ್ನು ನೋಡ್ತಾ ಇದ್ದೀಯೋ ರಥವನ್ನು ನೋಡ್ತಾ ಇದ್ದೀಯಾ? ನೀನು ಯಾವ ದಾರಿಯಲ್ಲಿ ಸಾಗುತ್ತಿ ಅಂತ ನೋಡ್ತಾ ಇದ್ದೇನೆ ಕೃಷ್ಣ. ಹಾಗಾದ್ರೆ ನೀನು ರಥವನ್ನು ನೋಡ್ತಾ ಇದ್ದೀಯ ಅಂತ ಆಯ್ತು. ಆ ರಥ ಯಾವ ದಾರಿಯಲ್ಲಿ ಹೋಗ್ತದೋ ಅದನ್ನು ನೋಡುವುದಲ್ವಾ ನೀನು? ನನಗೆ ರಥದ ಮೂಲಕ ನಿನ್ನ ಮನೋರಥ ಸ್ವಲ್ಪ ಆದ್ರೂ ಅರಿವಿಗೆ ಬರ್ತದೋ ಅಂತ ಒಂದು ನಿರೀಕ್ಷೆ. ಪೂರ್ತಿ ಬರ್ತದೆ ಅಂತ ಭರವಸೆ ಇಲ್ಲ. ನನಗೊಂದು ಸಂತೋಷ, ಓ ನಾವಿಬ್ರು ದಾರಿಯಲ್ಲಿದ್ದೇವೆ ಅಂತ. ದಾರಿಯಲ್ಲಿದ್ದವರನ್ನು ನೋಡುವುದಕ್ಕೆ ನೀ ದಾರಿಗಿಳಿದದ್ದಲ್ವ? ಹೌದಪ್ಪ. ಹೌದೌದು. ಅಂದ್ರೆ ದಾರಿಯಲ್ಲಿದ್ದವರನ್ನು ಸರಿಯಾದ ಒಂದು ಸ್ಥಾನ ಸೇರಿಸುವ ಅಂತಲ್ವಾ ನಾನು ಹೇಳಿದದ್ದು. ಆದ್ದರಿಂದಲೇ ನೀನ್ ಇಳಿದ ಮೇಲೆ ಅದು ಮಾರ್ಗ ಆಗುವುದಿಲ್ಲ, ಅದು ಮಾಧವನ ಸಾನ್ನಿಧ್ಯ ಅಂತ ಆಗ್ತದೆ. ಆಗಲಿ. ಇಷ್ಟು ನಂಬಿಕೆ ನಿನಗೆ ವಿಶ್ವಾಸ ಉಂಟು ಅಂತ ಆದ್ರೆ ನಿನ್ನೊಡನ ಆಡಬೇಕು ಅಂತ ಉಂಟು ನನಗೆ. ಓ ಬರ್ತೀಯೋ ಹೀಗೆ? ಬಾರಿಯ ಭಾನು ಸುಕುಮಾರ ಬಾರಿ ಬಾರಿಯ ಭಾನು ಸುಕುಮಾರ ಎನ್ನಯ ರಥವ ಏರು ಎನ್ನಯ ರಥವ ಏರು ಮಾತುಗಳಾಡುವ ಕಾರಣಗಳು ಇರುವುದು ಬಾರಯ್ಯ ಭಾನು ಸುಕುಮಾರ ಎನ್ನಯ ರಥವ ಏರು ಮಾತುಗಳಾಡುವ ಕಾರಣಗಳಿಗುವುದು ಬಾರಯ್ಯ ಭಾನು ಸುಕುಮಾರ ಬಾರಯ್ಯ ಬಾರಯ್ಯ ಭಾನು ಸುಕುಮಾರ ಕರ್ಣ. ಶ್ರೀಕೃಷ್ಣ, ನಿನ್ನೊಡನೆ ಮಾತನ್ನಾಡಬೇಕು ಅನ್ನುವಂತಹ ಅಪೇಕ್ಷೆ ಇದೆ ಅಂತ ಹೇಳಿದ್ದು ನಾನು. ನೀ ಅಷ್ಟು ಹೇಳಿದ ಮೇಲೆ ನೀ ಆಡುವುದನ್ನು ಕೇಳ್ತಾ ನಿಂತದ್ದು ನಾನು. ನಿಲ್ಲುವುದು ಬೇಡವೋ ಅಂತ. ಮತ್ತೆ ಮಾರ್ಗದಲ್ಲಿಯೇ ನಾವು ಕುಳಿತು ಬಿಟ್ರೆ ಮಾರ್ಗದಲ್ಲಿ ಹಿಂಬಾಲಿಸುವವರಿಗೂ ತೊಡಕು. ಹೌದು. ಮುಂದುವರಿದು ಬಂದವರಿಗೆ ಮುಖಾಮುಖಿಯಾದಾಗ ಅವರಿಗೂ ತೊಡಕು. ನಾವೇ ಒಂದು ತಡೆ ಅಂತ ಆಗುವುದಿಲ್ವಾ? ಹೌದೌದು, ಅಂತಹ ಪ್ರಕರಣವನ್ನು ಕೇಳಿದ್ದೇನೆ ನಾನು. ಅಂದರೆ ಇಕ್ಕಟ್ಟಿನ ಮಾರ್ಗದಲ್ಲಿ 2 ರಥಗಳು ಸಂಚರಿಸುವುದಕ್ಕೆ ಅನುಕೂಲ ಇಲ್ಲದಲ್ಲಿ
ಒಬ್ಬ ತಡೆಯಾಗಿ ನಿಂತ ಅಂತ ಆದ್ರೆ ದಾರಿ ಬಿಡಬೇಕಾದವರು ಯಾರು ಅಂತ ವಾದ ವಿವಾದವಾದ ಪ್ರಕರಣಗಳಿಲ್ವಾ? ಅದು ಉಂಟು ಉಂಟು ಉಂಟು. ನಾವು ನಿಧಾನಕ್ಕೆ ಹೋಗುವಾನ ಅಂತ ನಿನಗೆ ಮಾತಾಡಿ. ಕತೆ ತುಂಬಾ ಗೊತ್ತಿದ್ದರಿಂದ ನಾನು ಯಾವ ಕತೆ ಅಂತ ಹೇಳುವುದಿಲ್ಲ. ನೀನು ಈಗ ನೀನು ಸೌದಾಸನದ್ದು ಹೇಳಬಲ್ಲೆ. ಹೌದು ಹೌದಾ? ಹೌದೌದು ವಿಶ್ವಾಮಿತ್ರರ ಮೂಲಕವಾಗಿ ಸೌದಾಸನಿಗೆ ಬಂದಂತಹ ಪ್ರತಿರೋಧ, ಹೌದು. ಅದರಿಂದ ಭುಗಿಲೆನಿಸಿದ ದ್ವೇಷ, ಹಾ. ಅದರಿಂದ ಆದಂತಹ ವಿನಾಶ, ಹಾ. ಆದ್ರಿಂದ ನೀನು ಉಲ್ಲೇಖ ಮಾಡುವುದನ್ನು ನಿನ್ನ ಇಲ್ಲ, ಬಾಯಿಂದಲೇ ಕೇಳುವುದು ಚಂದ. ಇಲ್ಲ ಇಲ್ಲ, ನನಗೀಗ ಸಮಸ್ಯೆ ಆದ್ದು ಹಾ. ಅಂತಹ ಒಂದು ಕತೆ ಉಂಟು ಅಂತ ಹೇಳಿದ ಮೇಲೆ ನಾನು ಈಗ ಇಷ್ಟರಲ್ಲಿ ಯಾವುದನ್ನು ಹೇಳುವುದು ಅಂತ ಆಲೋಚನೆ ಮಾಡಿಕೊಂಡಿದ್ದೆ. ಆದ್ರಿಂದಲೇ ಹೇಳಿದ್ದು ಯಾವುದನ್ನು ಹೇಳಬಹುದಾದವನಲ್ಲಿ ನೀ ಇದು ಹೇಳುದಲ್ವ ಅಂತ ಕೇಳಿದ್ರೆ ಅದಲ್ಲ ಅಂತ ನೀನು ಹೇಳಿದ್ರೆ ಹೋಯ್ತಲ್ಲ. ಇಲ್ಲ, ಈ ಸಲ ಒಂದು ನಿರ್ಣಯ ಮಾಡಿದ್ದೇನೆ. ಯಾವುದು? ನೀನು ಇದೇ ಹೇಳುವುದಲ್ವ ಅಂತ ನೀನು ಹೇಳಿದ್ರೆ ಹೌದು ಅಂತಲೇ ಹೇಳುದು ನಾನು. ನಾವು ಹೆಚ್ಚಾಗಿ ಬೇರೆಯವರ ಕತೆ ಹೇಳುವುದಕ್ಕಿಂತ ನಮ್ಮ ಕತೆ ನೇರ್ಪುಗೊಳಿಸುವುದು ಹೇಗೆ ಅಂತ ಚಿಂತನೆಯಲ್ಲಿದ್ದೇವೆ. ವಿಷಯ ಹೌದು. ಅದು ಎಷ್ಟೋ ಸಲ ನಾವು ಪ್ರಯತ್ನ ಮಾಡ್ತಾ ಇರ್ತೇವೆ, ನಮ್ಮ ಕತೆ ಸರಿ ಮಾಡುವುದು ಹೇಗೆ ಮತ್ತು ನಮ್ಮ ಕತೆ ಸರಿಯಾಗುವುದು ಹೇಗೆ ಅಂತ. ಅಲ್ವಾ? ಹಾಗೆ ಆಲೋಚನೆ ಮಾಡ್ತಾ ಇರುವಾಗಲೇ ಕೆಲವರ ಕತೆ ಮುಗೀತದೆ, ಮತ್ತೆ ಅವರ ಕಥೆಯನ್ನು ಉಳಿದವರು ಸರಿ ಮಾಡಬೇಕಾಗ್ತದೆ. ಮತ್ತೆಲ್ಲ ನಾವು ನಮ್ಮ ಬದುಕು ಅಂತ ಹೇಳುವಾಗ ನೀನು ಬದುಕಿದ ಕಾಲದಲ್ಲಿ ನಮ್ಮೆಲ್ಲರ ಬದುಕು ಕಥೆಯಾಗುವ ಒಂದು ಯೋಗ ಕೃಷ್ಣ. ಯಾಕೆ ಅಂದ್ರೆ ಆ ಕಥೆಯೊಳಗೆ ನೀನಿದ್ದದ್ರಿಂದ ಅದು ಕಥೆ, ಅಂದ್ರೆ ಕಥನ ಯೋಗ್ಯವಾದದ್ದು ಅಂತ. ಉಳಿದವರ ಬದುಕಲ್ಲ ಯಾರು ಮಾತಾಡ್ತಾರೆ. ಸರಿ. ಆದ್ರೆ ಕೃಷ್ಣ ಒಡನಾಡಿದ ಬದುಕುಗಳು ಕಥನ ಯೋಗ್ಯವಾದ ಪ್ರಕರಣವಾಗುವುದರಿಂದ ಅದೊಂದು ಕಥೆಯಾಗಿ ಪರಿವರ್ತಿತ. ಅದಕ್ಕಾಗಿ ಅಲ್ವಾ ಭಾಗವತರು ಹೇಳುವುದು ಕಥನ ಕಾರಣ ಅಂತ. ನೋಡೋದು ಹೇಳುವಾಗಲೂ ಭಾಗವತರೇ ಆಗಬೇಕು, ಭಗವಂತನ ಬಗ್ಗೆ. ಹೌದಲ್ಲ, ಅವರೇ ಹೇಳಬೇಕು ನಮ್ಮ ಕುರಿತಾಗಿ ಹೇಳುವುದಿದ್ರೆ. ಕಥನ ಚಿನ್ಮಯನ ಕಥೆ ಹೇಳುವುದಕ್ಕೆ ಮತ್ತೆ ಭಾಗವತ ಅಲ್ಲದೆ ಮತ್ತೆ ಯಾರು ಬರಬೇಕು? ಕಥನ ಕಾರಣ, ಕಥನ ಕಾರಣವೋ ಕಾರಣವನ್ನೇ ಕತೆ ಮಾಡಿದ್ರೆ ಏನು ಅಂತ ನೀನು ಏನು ಮಾಡಬಲ್ಲೆ. ಆಗ ಹಾಗೆ ಹೇಳಿದ್ರೆ ಅದು ವಿಪರೀತ ಕೆಡೆ ಆಗ್ತದೆ. ವಿಪರೀತನಿಗೆ ನಿನ್ನದ್ದೇ ವಿಪರೀತ ಅಲ್ಲ, ನಿನ್ನಲ್ಲಿ ಹೇಳಬಾರದು. ನಿನ್ನದ್ದೇ ವಿಪರೀತ. ಹುಟ್ಟಿ ಬೆಳೆಯುವುದಲ್ವ ಕ್ರಮ? ಹೌದು. ನೀ ಬೆಳೆದವ ಹುಟ್ಟಿದ್ದಲ್ವೋ, ಅಥವಾ ಬೆಳವಣಿಗೆ ಇಲ್ಲದವ ಹುಟ್ಟಿದ್ದಲ್ವೋ? ಎಲ್ಲ ವಿಪರೀತ ಅಲ್ವೋ ಪ್ರಭು? ಹೌದು ಅಲ್ಲ, ನಾನು ಬೆಳೆದು ಮತ್ತೆ ಸಣ್ಣವನಾದ್ದು. ನಾವೆಲ್ಲ ಈಗ ಹೇಗೆ ಹೇಳಲಿಕ್ಕೆ ತೊಡಗಿದ್ದೇವೆ ಅಂದ್ರೆ ಬೆಳವಣಿಗೆ ಇಲ್ಲದವ ಹುಟ್ಟಿದ್ದು ಅಂತ. ಅದ ಹೌದು, ಯಾಕಂದ್ರೆ ನನಗೆ ಮತ್ತೆ ಬೆಳವಣಿಗೆ ಅಂತ ಇಲ್ಲ, ಮೊದಲು ಇರ್ಲಿಲ್ಲ. ಇಲ್ಲ. ಹೌದು. ಅಲ್ಲದೆ ಹೋದ್ರೆ ಅನಾದಿ ಅನಂತ ಅಂತ ಯಾಕೆ ಹೇಳುವುದು? ಆದ್ದರಿಂದಲೇ ಅದೆಲ್ಲ ಹೆಸರು ಗೊತ್ತಿದ್ದು ಕೆಲವೊಮ್ಮೆ ಮಾತಾಡ್ಲಿಕ್ಕೆ ಕಷ್ಟ ಆಗ್ತದೆ. ಇದು ಬಹಳ ಕಷ್ಟ ಆಯ್ತಲ್ಲ. ಯಾರಿಗೆ? ನನಗೂ ನಿನಗೆ ಇಬ್ಬರಿಗೂ. ನನಗೆ ಹೀಗೆ ನೀನು ಮಾತಾಡುವುದೇ ಒಂದು ಯೋಗ ಅಂತ ಕಾಣ್ತದೆ, ಬಿಟ್ರೆ ಅದೊಂದು ಕಷ್ಟ ಎಂಬ ಭಾವದಲ್ಲಿ ನಾನಿಲ್ಲ ಈಗ. ಅದಲ್ಲ, ನೀನು ತಲೆ ಎತ್ತಬೇಕು, ನಾನು ತಲೆ ತಗ್ಗಿಸಬೇಕು. ಕುತ್ತಿಗೆ ನೋವು ಬಂತ ಕೃಷ್ಣ? ನನಗೆ ಬರ್ತದೆ ಅಂತಲ್ಲ, ನಿನಗೆ ಬರ್ತದೆ ಏನೋ ಅಂತ. ಎಷ್ಟು ಹೊತ್ತು? ನೀವು ಹೊರಡುವಲ್ಲಿ ತನಕ ಅಲ್ವಾ? ತೊಂದರೆ ಇಲ್ಲ. ಇಲ್ಲ, ನಾನು ಕತೆ ಪ್ರಾರಂಭ ಆಗ್ಲಿಲ್ಲ, ನನ್ನೊಂದು ಪೀಠಿಕೆ ಇದೀಗ ಕತೆಗೆ. ನೀನೆಲ್ಲ ಮುಗಿಸುವಾಗ ಪೀಠಿಕೆ ಹೇಳುವುದಂತದ್ದು ಎಲ್ಲ ಮುಗಿದು ಹೊರಟ ಕಾಲದಲ್ಲಿ ಈಗ ನಿನ್ನ ನೋಡು, ನಾನು ತಲೆ ಕೆಳಗು ಮಾಡುವ ಅಂತ ಸುಮ್ಮನೆ ಹೇಳಿದ್ದ. ಎಲ್ಲರದ್ದು ಆರಂಭಕ್ಕೆ ಪೀಠಿಕೆ, ನಿನ್ನದು ಮುಕ್ತಾಯಕ್ಕೆ ಪೀಠಿಕೆ. ಆ ಒಂದು ಪ್ರಕರಣ ಮುಗಿದು ಹೊಸದಾದಂತಹ ಒಂದು ಅಧ್ಯಾಯದ ಪ್ರಾರಂಭದ ಪೀಠಿಕೆ ಇದು. ಮುನ್ನುಡಿ ಪೀಠಿಕೆ ಅನ್ನುವುದಕ್ಕಿಂತಲೂ ಕೊನೆಯ ಅಧ್ಯಾಯಕ್ಕೆ ಪೀಠಿಕೆ. ಹೌದೌದು, ಮುಕ್ತಾಯದ ಪೀಠಿಕೆ. ಹೌದು. ಮತ್ತೆ ನಾವೇ ಹೇಳಿದ ಮಾತು ನಿನ್ನ ಸಾನ್ನಿಧ್ಯದಲ್ಲಿ ಬೇರೆ ಅರ್ಥ ಕೊಡುದು ನೋಡು, ಎಲ್ಲ ನಿನ್ನ ಮಹಿಮೆ. ಇದು ಯಾವುದು? ಉದ್ಯೋಗ ಅಂದ್ರೆ ಇಂಥದ್ದು. ಪುರುಷ ಸಿಂಹನನ್ನು ಲಕ್ಷ್ಮಿ ಬಂದು ಸೇರುವುದಕ್ಕಿದ್ದ ಕರ್ಮ. ನೆಲದಲ್ಲ ತಿಳಿದವರು ಹೇಳಿದ್ದ ಹಾಗೆ. ಆದ್ರಿಂದ ನೀನು ಕೇಳುವಾಗ ನಿನ್ನವಳನ್ನು ಬಿಟ್ಟು ನಾನು ಹೇಳಲಿಕ್ಕುಂಟು. ಉದ್ಯೋಗಿನಂ ಪುರುಷ ಸಿಂಹಮುಪೈತಿ ಲಕ್ಷ್ಮಿ, ಅದು ಹೌದಾದರೆ ಪುರುಷ ಸಿಂಹನನ್ನು ಲಕ್ಷ್ಮೀ ದೇವಿ ಬಂದು ಸೇರುವುದಕ್ಕಿದ್ದ ಕರ್ಮಕ್ಕಲ್ವ ಉದ್ಯೋಗ ಅಂತ ಹೆಸರು. ಅಂತೂ ಸೇರಬೇಕು ಅಲ್ವಾ? ಅದು ನೀನು ಸೇರಿಸಿದ್ರೆ ಸೇರಬೇಕು. ಹಾಗಾಗಿ ಅಲ್ವಾ ನಾನೀಗ ನಿಂತು ಮಾತಾಡಿದ್ದು. ಸೇರಿಸಲಿಕ್ಕ? ಹೌದು. ಹೇಗೆ ಗೊತ್ತೋ, ಹೀಗೆ ನೀನು ನೆಲದಲ್ಲಿ ನಡೆದುಕೊಂಡು ಬರುವಾಗ ನಾನು ತಲೆ ತಗ್ಗಿಸಿ ನಿನ್ನನ್ನು ನೋಡಿ ಮಾತನಾಡುವುದಲ್ಲ. ನೀನು ರಥವನ್ನು ಏರಬೇಕು. ರಥವನ್ನು ಏರಿ ನನ್ನ ತೊಡೆ ಸೋಂಕಿನಲ್ಲಿ ಕುಳ್ಳಿರಬೇಕು. ಸಂಭಾಷಣೆಯನ್ನು ಮಾಡುತ್ತಾ ಮಾಡುತ್ತಾ ನಮ್ಮ ರಥ ನಿಧಾನವಾಗಿ ಮುಂದುವರಿಯಬೇಕು. ನಾನು ಹೌದು, ಎನ್ನಯ ರಥವ ಏರು ಮಾತುಗಳಾಡುವ ಕಾರಣಗಳಿಹುದು. ಅದನ್ನೇಲ್ವ ನಾನು ಹೇಳಿದ್ದು, ಸ್ವಲ್ಪ ಆಡಬೇಕು ನಿನ್ನಲ್ಲಿ ಅಂತ. ನೀನೀಗ ಇದು ಯಾವುದಕ್ಕೆ ಉಪಾಯ ಅಂತ ಹೇಳಿದ್ದು? ತಲೆ ನೋವು ಬರುವುದಕ್ಕೆ ಅಲ್ವಾ? ಕುತ್ತಿಗೆ ನೋವು ಬರುವುದಕ್ಕೆ.
ಕುತ್ತಿಗೆ ನೋವು ಬರುವುದಕ್ಕೆ ಕುತ್ತಿಗೆ ತೆಗೆಯುವ ಕ್ರಮ ಉಂಟ ಸ್ವಾಮಿ? ಅಂದ್ರೆ ಇದು ಅದಲ್ವೋ? ಶ್ರೀನಾಥ ನಿನ್ನ ನುಡಿಗೆ ನಿಂಬೆ ಶ್ರೀನಾಥ ಶ್ರೀನಾಥ ನಿನ್ನ ನುಡಿಗೆ ನಿಂಬೆ ರಥವೀರು ಆನು ನಿನ್ನಯ ಸರಿ ಸಮಾನ ಏನಯ್ಯ ರಥವೀರಲಾನು ನಿನ್ನಯ ಸರಿ ಸಮಾನ ಏನಯ್ಯ ಶ್ರೀನಾಥ ನಿನ್ನ ನುಡಿಗೆ ನಿಂತಿ ರಥವೀರಲ್ ಆರು ನಿನ್ನಯ ಸರಿ ಸಮಾನ ಏನಯ್ಯ ಶ್ರೀನಾಥ ನಿನ್ನ ನುಡಿಗೆ ನಿಂಬೆ ರಥವೀರಲ್ ಆರು ನಿನ್ನಯ ಸರಿ ಸಮಾನ ನೀನಯ್ಯ ಶ್ರೀನಾಥ ಶ್ರೀನಾಥ, ಕರ್ಣ, ನೀನ್ ಆಡಿದ್ದು ಮಾತಲ್ಲ ಅಂತ ಹೇಳುವ ದಾರ್ಷ್ಟ್ಯ ನನ್ನಲ್ಲಿಲ್ಲ. ನನಗ ಅರ್ಥ ಆಗದ ಮಾತನ್ನ ಅನುಸರಿಸುವ ಪ್ರಾಜ್ಞತೆಯು ನನ್ನದಲ್ಲ. ಅರ್ಥ ಆಗದ ನೀನ್ ಆಡಿದ್ದು ಮಾತೇ ಇರಬಹುದು, ಮಂತ್ರ ಸದೃಶವಾಗಿಯೇ ಇರಬಹುದು. ನನಗ ಅರ್ಥ ಆಗದೆ ಅನುಸರಿಸುವುದು ಹೇಗೆ ಪ್ರಭು? ರಥ ಏರು, ಹೌದು, ತೊಡೆ ಸೋಂಕಿನಲ್ಲಿ ಕುಳ್ಳಿರು, ಮಾತುಗಳಾಡುವ ಕಾರ್ಯವು ಕಾರಣವಿಹುದು. ಅದೆಲ್ಲ ಬಳಿಕ ಅಲ್ವ? ಹೌದು, ಮೊದಲು ಏರಬೇಕು. ತೊಡೆ ಸೋಂಕಿನಲ್ಲಿ ಕುಳ್ಳಿರುವುದಕ್ಕಾಗಿ ಏರಿ ಹೋಗಬೇಕು, ಏರಬೇಕು. ಒಂದು ಪಂಥಾಹ್ವಾನ. ದ್ವಂದ್ವದಲ್ಲೇ ನಿನ್ನನ್ನು ನಿಗ್ರಹಿಸ್ತೇನೆ ಪಾರ್ಥ ಅಂತ ನಾನು ಈ ನೆಲದಲ್ಲಿ ಕೊಟ್ಟದ್ದಕ್ಕೆ ಇಲ್ಲಿಯ ತನಕ ಅನುಭವಿಸ್ತಾ ಇದ್ದೇನೆ. ಕರ್ಣನ ಬದುಕು ಸಮಾನನಾಗುತ್ತೇನೆ ಅಂತ ಹಂಬಲಿಸಿ ಆಡಿದ ಒಂದು ಮಾತು ಮುನ್ನಡೆಸಿದ ವಿಧಾನ ಇದು. ಆಡಿದ ಒಂದು ಮಾತನ್ನೇ ಸಾಧಿಸುವುದಕ್ಕೆ ಪಾಡು ಪಡ್ತಾ ಇರುವವ ಇನ್ನು ಇದನ್ನು ಮಾಡಿ ಇದನ್ನು ಸರಿ ಅಂತ ಸಾಧಿಸುವುದಕ್ಕೆ ಜನ್ಮ ಎಷ್ಟು ಬೇಕು ನನಗೆ? ಒಂದು ಮಾತಿರುವುದು, ಅರ್ಜುನ ನಿನಗೆ ಸರಿ ಸಮನಾನು ಅಂತ. ಹೌದು ಅಂತ ಒಪ್ಪು ಔದಾರ್ಯ ಈ ನೆಲದಲ್ಲಿ ಕಾಲಿಟ್ಟವರಾಗಲಿ ಬದುಕುಳಿದವರಾಗಲಿ ಯಾರೂ ಇದು ತನಕ ಸುಯೋಧನನನ್ನುಳಿದು ತೋರಿದ್ದಿಲ್ಲ. ಆ ನೆಲದಲ್ಲಿ ಸನ್ನಿವೇಶದ ವಿಡಂಬನೆ ಅಂತ ಹೇಳೋಣವ. ಸಮಾನನಾಗುವುದಕ್ಕೆ ಹೊರಟು ನಿನಗೆ ಆ ಮಾರ್ಗ ಆಗುವುದಿಲ್ಲ ಅಂತ. ಅಲ್ಲ, ಅರ್ಜುನನನ್ನ ತೊಡೆ ಸೋಂಕಿನಲ್ಲ, ತೊಡೆಯಲ್ಲೇ ಕಾಲಿಟ್ಟು ಬೇಕಾದ್ರೆ ಕೂರ್ತಾನೆ. ಅದಕ್ಕೆ ಅವ ಅರ್ಜುನ ಎಂಬುದೊಂದೇ ಉತ್ತರ ಸ್ವಾಮಿ. ನಾನು ಅದಲ್ವಲ್ಲ, ನಾನು ಅವನಿಗೆ ವಿರೋಧಿ ಅಲ್ವ. ಶ್ರೀನಾಥನೇ ಕಣ್ಣ ಮುಂದೆ ಅವನ ಅರ್ಜುನ ಅಂತ ಹೇಳುವುದಕ್ಕಿಂತಲೂ ಅವನ ಕೌಂತೆಯ ಅನ್ನುವುದೇ ಕಾರಣ ಅಂತ ಹೇಳುವ. ಆದೀತು, ಅವನು ಸುಭದ್ರಾರಮಣ ಎಂಬುದು ನಿನಗೆ ಕಾರಣ ಆಗ್ತದೆ. ಅವನು ಅಭಿಮನ್ಯು ಪಿತನೆಂಬುದು ನಿನಗೆ ಕಾರಣ ಆಗ್ತದೆ. ಅವ ಕೌಂತೆಯನೆಂಬುದು ಕಾರಣ ಆಗ್ತದೆ. ಹೌದು, ಬೇರೆ ಯಾವುದು ಬೇಡ. ಅವ ನರ, ನೀನು ನಾರಾಯಣ ಎಂಬುದು ಕಾರಣ ಆಗ್ತದೆ. ನಿನಗೆ ಬೇಕಾದ ಕಾರಣ ನಾಲಗೆಯ ತುದಿಯಲ್ಲಿ ಉಂಟು. ಇನ್ನೂ ಒಂದು ಹೇಳುವ, ಏನು? ನಾನು ಬಯಸಿ ಕುಳ್ಳಿರಿಸಿದ್ದೇನೆ ಅನ್ನುವುದು ಒಂದು ಕಾರಣ ಆಗ್ತದೆ ಅಷ್ಟೇ, ಯಾವ ಸಂಬಂಧ ಇಲ್ಲದಿದ್ರು ನನಗೆ ಆಗುವ ಸ್ವಾಮಿ.
ಮರಣಮಂ ಬಯಸಿರ್ಪ ನೀ ಖಳಂ ಮಗುಳೆನ್ನ ದೂರದಿರಿ ಅಂತ ನೀನು ಆಡಿದ ಮಾತು ಅನುರಣಿಸ್ತಾ ಇರುವ ಕಿವಿಯಲ್ಲಿ ಈ ಮಾತು ನಾ ಕೇಳಿಕೊಂಡದ್ದು. ಅದು ಸಭೆಯಿಂದ ಸಭೆಯಿಂದ ನೀ ಹೊರಡುವಾಗ ಹೇಳಿದ ಮಾತು. ಹೇಳಿದ್ದೆ ರಥ ಏರುವುದಕ್ಕೆ ಮೊದಲು ಹೇಳಿದ ಮಾತದು. ನೀ ಖಳ ಅಂತ ಹೇಳಿದವನ ಹಿಂದೆ ನಿಂತ ಕರ್ಣ ಇವ. ವಸುಷೇಣನಾದವನು ಕೇಳಬೇಕಾದ ರೂಪದಲ್ಲಿ ಕೇಳಬಾರದವರು ಬಂದು ಕೇಳಿದ ಕಾಲದಲ್ಲಿ ಕವಚವನ್ನು ಕತ್ತರಿಸಿ ಕೊಟ್ಟದ್ದರಿಂದ ವೈಕರ್ತನ ಕರ್ಣ ಅಂತ ಆದವನು. ಹೌದು. ಆದರೂ ಕಿವಿ ಕತ್ತರಿಸಿ ಕೊಡ್ಲಿಲ್ಲ ನಾನು. ಗೊತ್ತಾಯಿತು. ಆದ್ದರಿಂದಲೇ ಆ ಕೇಳಿದ್ದು ನೆನಪಲ್ಲಿ ಉಂಟೇನು, ಸರಿಯಾಗಿ ಕೇಳಿಸಿಕೊಂಡಿದ್ದೇನೆ. ಕದನ ಕಣದಲ್ಲಿ ಪಾಂಡವರನ್ನು ವಿರೋಧಿಗಳಾಗಿ ಕೊನೆಯ ಉಸಿರಿರುವ ತನಕ ಕಾದಾಡುವುದಲ್ಲದೆ ಧುರಕ್ಕೆ ಬೆದರುವನಲ್ಲ ರಿಪುಗಳ ಕರೆಸಿ ಕೊಡಿಸುವನಲ್ಲ ರಾಜ್ಯವ ಹರಣದಾಸೆಗಳಿಲ್ಲ ಎನಗೆ ಅಂತ ಆಡಿದ ಕೌರವನ ಬೆಂಬಲಿಗನಾಗಿ ಹಿಂದೆ ನಿಂತ ನನಗೆ ನೀ ಎದುರಲ್ಲಿ ನಿಂತು ಕರೆದರು ಶ್ರೀನಾಥನಾಗಿಯೇ ಕರೆದರು. ನಮಗೆ ಸಿಕ್ಕುವುದು ದರಿದ್ರ ಲಕ್ಷ್ಮಿ ಅನುಗ್ರಹ ಮಾತ್ರ ಅಲ್ವೋ ಪ್ರಭು. ಈಗ ಕರೆದವನು ಕೃಷ್ಣ ಎಂಬುದರಿಂದ ಲಕ್ಷ್ಮಿ ಸಿಗ್ತಾಳೆ ಅಂತ ನಾನು ಹಂಬಲಿಸುವುದಕ್ಕಿಲ್ವಲ್ಲ. ವಿರೋಧಿಗೆ ಬೆಂಬಲಿಗನಾಗಿ ನಿಂತ ಕರ್ಣ ಅಲ್ವೋ ಇವ. ಆದ್ದರಿಂದ ಎದುರಲ್ಲಿದ್ದವ ದೇವ ಅಂತ ನಾವು ಹಾತೊರೆದು ಮುಂದತ್ತಿ ಹೋದರೆ ಲಕ್ಷ್ಮೀ ಕಟಾಕ್ಷ ಸಿಗ್ತದೆ. ಲಕ್ಷ್ಮೀ ರಮಣ ಕರೆದು ಹೋದದ್ರೆ ಆದ್ರೆ ಅದು ದಾರಿದ್ರ್ಯ ಲಕ್ಷ್ಮಿಯೇ ಅಲ್ವೋ. ಯಾವ ಲಕ್ಷ್ಮಿ ಅಂತ ನಿರ್ಣಯ ಇಲ್ಲ. ನೀ ತೋರಿದ್ದ ಅದು ಕರುಣೆಯೇ ಆಗುತ್ತದೆ. ಬದುಕಿಗೊಂದು ಬಟ್ಟೆ ಸಿಕ್ಕಿದೆ ಪ್ರಭು. ಬೆತ್ತಲಾಗುವುದಕ್ಕೆ ಮನಸ್ಸಿಲ್ಲವಾದದ್ದರಿಂದ ಗೋಪಿ ವಸ್ತ್ರಾಪಹಾರಿ ನಾ ರಥ ಏರುವುದಿಲ್ಲ, ನಿನ್ನ ಸರಿಸಮಾನ ನಾನಲ್ಲ, ಕ್ಷಮಿಸು. ನಾನು ಒಂದೇ ಹೇಳ, ಓ ವಸ್ತ್ರಾಪಹಾರ ಮಾಡಿದ ನಾನೇ ಮತ್ತೆ ಪುನಃ ಅವರಿಗೆ ನಾನೇ ಕೊಟ್ಟದ್ದು ಬಟ್ಟೆಯನ್ನು. ಎಲ್ಲರೂ ಅದನ್ನು ಮಾತ್ರ ಹೇಳುದು, ಅಪಹಾರ ಮಾಡಿದ್ದಾನೆ ಅಂತ. ಅಪಹಾರ ಮಾಡಿದವನೇ ಮರಳಿ ಬಟ್ಟೆಯನ್ನು ಕೊಟ್ಟಿದ್ದಾನಲ್ಲ ಅವರಿಗೆ. ಹೌದು. ಈಗ ಈಗ ನೀನು ಕೌರವನ ಪಕ್ಷ. ನೀ ಬಟ್ಟೆ ಕೊಟ್ಟದ್ದರಿಂದ ನಿನಗೆ ಬಟ್ಟೆ ಇಲ್ಲ ಅಂತ ಆಗಲಿಲ್ಲ. ಇಲ್ಲ, ನೀ ಬಟ್ಟೆ ಸೆಳೆದದ್ದು ನಿನಗದಿಲ್ಲ ಅಂತಲ್ಲ. ಅಲ್ಲ, ನನಗೆ ಬೇಕು ಅಂತಲ್ಲ. ಈಗ ನೀನು ಸೆಳೆದು ನನಗೇ ಬಿಟ್ಟು ಕೊಟ್ರೆ ನಿನ್ನವರಿಗೆ ಬಟ್ಟೆ ಇಲ್ಲ ಅಂತ ಆಗ್ತದೆ ಸ್ವಾಮಿ. ಇದು ಯಾಕೆ ಹೇಳ್ತೇನೆ ಅಂತ ಸನ್ನಿಧಾನಕ್ಕೆ ಅರ್ಥ ಆದೀತು. ಬಟ್ಟೆ ಉಂಟು ಬೆತ್ತಲಾಗುವುದಕ್ಕಿಲ್ಲ ಅಂತ ಆಡಿದ್ದು ಕರ್ಣನ ಬದುಕಿನ ಬಟ್ಟೆ ಅಂದ್ರೆ ಮಾರ್ಗ ಅಂತ ಅರ್ಥ ಅಲ್ವಾ? ಗೊತ್ತಾಯ್ತು. ಪಾರ್ಥ ವಿರೋಧದ ಬಟ್ಟೆ. ನಾನು ನಿನ್ನ ರಥ ಏರಿದರೆ, ಪಾರ್ಥ ಸಾರಥಿಯ ರಥ ಏರಿದರೆ ನಾನು ಬೆತ್ತಲಾದಂತೆ. ನಾನು ಏರಿದ ಮೇಲೆ ನೀನು ಬಟ್ಟೆ ಬಿಟ್ಟು ಕೊಡುವ ನಿನ್ನ ಜಾಯಮಾನದಂತೆ. ನಿನ್ನ ಬಟ್ಟೆ ನಾ ಕಸಿಯುವುದಿಲ್ಲ, ನೀ ಪಾರ್ಥ ವಿರೋಧದಲ್ಲೇ ಮುನ್ನಡೆ ಅಂತ ನನಗೇ ಬಟ್ಟೆ ಬಿಟ್ಟು ಕೊಟ್ಟರು ನಾನೇನಾಗುತ್ತೇನೆ ಗೊತ್ತೋ? ಏನಾಗುತ್ತೀಯ? ಬಟ್ಟೆ ಹೊದ್ದು ಬೆತ್ತಲಾಗುತ್ತೇನೆ. ಕೃಷ್ಣನ ರಥ ಏರಿದ ಮೇಲೆ ಹೊಂದಿದ ಬಟ್ಟೆಯೇ ಅದು ಕಲುಷಿತ ಅಂತ ನನ್ನವರಿಗೆ ಕಾಣ್ತದೆ. ಅದರಲ್ಲಿ ರಂಧ್ರ ಎಲ್ಲಿ ಉಂಟು ಅಂತ ಇಲ್ಲದ ರಂಧ್ರ ಹುಡುಕುವುದಕ್ಕೆ ತೊಡಗುತ್ತಾರೆ. ಬಟ್ಟೆ ಉಟ್ಟು ಬೆತ್ತಲಾಗುವುದಕ್ಕಿಂತ ಇದ್ದ ಬಟ್ಟೆ ಹೊದ್ದುಕೊಂಡು ಸಾಯುವ ತನಕ ಬದುಕುವುದಲ್ವೋ ಒಳ್ಳೆಯದು. ಬೇಡ ಕೃಷ್ಣ. ಈ ಬೆತ್ತಲು ಅನ್ನುವುದಕ್ಕೆ ದಿಗಂಬರ ಅಂತಲೂ ಅರ್ಥ ಇಲ್ವಾ? ಹಾಗೂ ಹೇಳಬಹುದು. ದೊಡ್ಡವರಿಗಾಗುವಾಗ ದಿಗಂಬರ, ಸಣ್ಣವರಿಗಾಗುವಾಗ ಬೆತ್ತಲು ಅಂತ. ದಿಗಂಬರ ಅಂದ್ರೆ ದಿಕ್ಕೇ ಅಂಬರವಾಗಿ ಉಳ್ಳವನು ಅಂತ ಅಲ್ವಾ ಅರ್ಥ? ಅದೇ ದೊಡ್ಡವರಿಗೆ ಅಂತ ಹೇಳಿದ್ದು ಅದಕ್ಕೆ ನಾನು ಹೇಳಿದ್ದು ದಿಕ್ಕೇ ಅಂಬರವಾಗಿ ಇದ್ದಾನೆ ಅಂತ ಆದ್ರೆ ಅವನು ಬೆತ್ತಲಲ್ಲ ಅಂತ ಅಲ್ವಾ ಅರ್ಥ? ಈಗ ದಿಗ್ತಟಗಳನ್ನು ಸೋಂಕುವಂತೆ ತನ್ನನ್ನು ತಾನು ಬೆಳೆಸಬಲ್ಲವನಿಗೆ ದಿಗಂಬರತ್ವ ಸಲ್ಲುತ್ತದೆ. ಸರಿ. ದಿಕ್ಕುಗಳೆಲ್ಲವೂ ಕೂಡ ಅಲ್ಲಿ ನಿಂತವರೆಲ್ಲ ನಮ್ಮ ಬರಿಮೈ ನೋಡುವಂತ ಆದರೆ ಆಗ ದಿಗಂಬರತ್ವ ಅಂತ ಆಲಂಕಾರಿಕವಾಗಿ ಹೇಳಬಹುದು. ಬಿಟ್ರೆ ನಮ್ಮ ಶರೀರ
ಅದು ಎಲ್ಲರ ದೃಗ್ಗೋಚರ ಆಗುವ ಹೀನಾಯ ಸ್ಥಿತಿ ಬಿಟ್ರೆ ಹ್ಮ್. ಅದರಿಂದ ಏನು ಪ್ರಾಪ್ತಿ ಸ್ವಾಮಿ? ಈಗ ನೀನಷ್ಟು ಸಣ್ಣವನು ಅಂತ ನಿನಗೆ ಹೇಳಿದ್ಯಾರು? ನಾನು ದೊಡ್ಡವನು ಅಂತ ನನಗೆ ಯಾರು ಹೇಳಲಿಲ್ಲ. ನೀನಷ್ಟು ದೊಡ್ಡವನು ಅಂತ ಇದ್ದ ಕಾರಣಕ್ಕಾಗಿಯೂ ಅಲ್ಲ ನನ್ನ ರಥ ಏರು ಅಂತ ನಾನು ಆಡಿದ್ದು. ನಿನ್ನ ರಥ ಏರಿದ್ರಿಂದ ದೊಡ್ಡದಾಗಬೇಕು ಅಂತ ಏರಬೇಕು ಬಿಟ್ರೆ ಹ್ಮ್. ದೊಡ್ಡತನ ಇದ್ದದ್ರಿಂದ ಏರಿದೆ ಅಂತ ಆಗ್ತದ ಸ್ವಾಮಿ? ದೊಡ್ಡತನ ಇದ್ದ ಕಾರಣಕ್ಕಾಗಿ ನೀನ್ ಇಷ್ಟು ಹೆದರುದು ಯಾಕೆ ಅಂತ. ಅಲ್ಲ, ಇಲ್ಲದನ್ನು ಹೇಳುವಾಗ ಹೆದರುವುದೇ, ಇವ ಎಲ್ಲಿ ನೋಡಿ ಹೇಳ್ತಾನೆ ಅಂತ. ನಾನು ಹಿಂದೆ ನೋಡಿ ಹೇಳುದು. ಯಾರ ಹಿಂದೆ? ಕ್ಷಾತ್ರಿ ಕುಲ ಬಂಧನನ ದಿವ್ಯ ಪದ ಅಂಗದಿರೋ ಬಾರಯ್ಯ ಭಾನು ಸುಕುಮಾರ ಬಾರಯ್ಯ ಭಾನು ಸುಕುಮಾರ. ಕರ್ಣ, ಕೃಷ್ಣ, ಉಪಪ್ಲಾವ್ಯದಿಂದ ಬರುವಾಗ ಪಾಂಡವರ ರಥವನ್ನು ಅಲ್ಲ, ವಿರಾಟನಿಂದ ದತ್ತವಾದಂತಹ ರಥವನ್ನು ಏರಿ ನಾನು ಬಂದದ್ದಲ್ಲ. ದ್ವಾರಕೆಯಿಂದ ನಾನು ಬಂದ ದಾರುಕನೇ ಸಾರಥ್ಯ ಆಗಿರುವಂತಹ ರಥ ಏರಿ ಬಂದದ್ದು ಅನ್ನುವುದನ್ನು ನೀನು ಗ್ರಹಿಸಿದ್ದಿ, ನೋಡಿದ್ದಿ. ಹಿಂದಿನಿಂದ ತುಂಬಾ ಆಯುಧ ಉಂಟು ಅಂತಲೂ ಗಮನಿಸಿದ್ದೆ. ಅದು ಸಾತ್ಯಕ್ಕೆ ಮೊದಲಾದವರು ನಾನು ಹೊರಡುವ ಕಾಲದಲ್ಲಿ ತುಂಬಿಸಿದ್ದಾರೆ, ಇರ್ಲಿ ಅಂತ. ಹೌದು. ನಾನು ಯಾಕಿದನ್ನು ಆಡಿದೆ ಗೊತ್ತಾ? ಯಾಕೋ? ಒಂದು, ತಾನು ಕೌರವನ ಬೆಂಬಲಿಗ ಅಂತ ನೀನು ಹೇಳಿದೆ. ಆದ್ರೆ ನಾನು ಕೃಷ್ಣ. ಹೌದು. ಆಸ್ಥಾನದಿಂದ ಹೊರಟ ಮೇಲೆ ರಣವೀಳ್ಯವನ್ನು ಕೊಂಡು ಹೋಗಿ ನಾನು ಪಾಂಡವರಿಗೆ ಕೊಡುವವನು ಹೊರತು ಮಧ್ಯದಲ್ಲಿ ನನಗೆ ನನ್ನದೇ ಆದಂತಹ ವ್ಯಕ್ತಿತ್ವ ಇದೆ ಅನ್ನೋದನ್ನು ಸೂಚಿಸುವುದಕ್ಕೆ ನಾನು ಆಡಿದ್ದು. ನನ್ನ ರಥವನ್ನು ಏರಿ ಬಂದೆ. ಕರ್ಣ, ಹೌದು, ನಾನು ಪಾರ್ಥ ಸಾರಥಿ ಆಗಿದೆ. ಕೇಳಿ ಬಲ್ಲೆ. ಹೌದು, ನನಗೆ ನೀನು ಸಾರಥಿ ಆಗು ಅಂತ ಅವನು ಆಡಿದ್ದಾನೆ. ಅದರ ಅರ್ಥ ಏನು ಕೇಳಿದ್ರೆ, ಏನು? ಅರ್ಜುನನ ರಥಕ್ಕೆ ನಾನು ಸಾರಥಿ ಆಗುತ್ತೇನೆ ಹೊರತು ನನ್ನ ರಥದಲ್ಲಿ ಅಲ್ಲ. ನೀನು ರಥ ಬದಲಿಸುವುದು ಬಿಟ್ರೆ ಹೌದೌದು, ಅವನ ರಥ ಬಿಟ್ಟು ನಿನ್ನದಕ್ಕ ಬರುವುದು. ನನ್ನ ರಥಕ್ಕೆ ಅವನು ಬರುವುದಕ್ಕಿಲ್ಲ, ನಾನೇ ಅವನ ರಥಕ್ಕೆ ಹೋಗುವುದು. ಇಲ್ಲಿ ಹಾಗಲ್ಲ, ನನ್ನ ರಥಕ್ಕೆ ನಿನ್ನನ್ನು ಬರ್ಲಿಕ್ಕೆ ಹೇಳುವುದು ನಾನು. ಅಲ್ಲ, ಕ್ಷಮಿಸಬೇಕು. ರಥ ಏರಿಸಿದ ನನ್ನನ್ನು ಅನಾಥನಾಗಿಸುವುದಕ್ಕಲ್ವೋ, ನೀನೇ ಇಳಿಯುವ ರಥದಲ್ಲಿ ನನ್ನನ್ನು ಯಾಕೆ ಏರಿಸ್ತೀಯ? ಅದು ಕೆಲವು ಸಲ ಅದಲ್ವೋ ಕೇಳಬೇಕಾದ. ನೀನು ಆ ರಥಕ್ಕೆ ಹೋಗ್ಲಿಕ್ಕಿದ್ದವ ಅಂತ ಹೇಳ್ತಾ ಈ ರಥಕ್ಕೆ ನನ್ನನ್ನು ಕರೆಯುವುದು. ನನಗೆ ಗತಿಗೋತ್ರ ಇಲ್ಲ ಅಂತ ಮಾಡ್ಲಿಕ್ಕೆ ಆಗುವುದಿಲ್ಲ. ಅದ್ಯಾಕೆ? ಯಾಕಂದ್ರೆ ನೀನು ಪ್ರಾರಂಭಕ್ಕೆ ತೊಡಗಿದ್ದನ್ನೇ ನಾನು ಮುಂದುವರಿಸುವುದು. ಏನು ಉದ್ಯೋಗ ಅಂದ್ರೆ ಏನು ಅಂತ ನಾನು ನಿನ್ನಲ್ಲಿ ಕೇಳಿದ್ದದಕ್ಕೆ. ಒಬ್ಬ ಪುರುಷ ಸಿಂಹನಾಗಿ ಲಕ್ಷ್ಮಿಯನ್ನು ವರಿಸುವುದಲ್ವಾ? ಹೌದು. ಈಗ ಈ ಸ್ಥಳದಿಂದ ನಾನು ಹೊರಡುತ್ತೇನೆ ಅಂದ್ರೆ ಅರ್ಥ ಏನು? ಏನು? ಮುಂದೆ ಈ ಸ್ಥಳವನ್ನು ನಿನಗೆ ಕೊಡ್ತೇನೆ ಅಂತಲೂ ಆಗುವುದಿಲ್ವ? ಹೌದು. ಬರಿದು ಮಾಡುವುದು ಅನ್ನುವುದು ಒಂದು. ಆದ್ದರಿಂದಲೇ ಸ್ಥಳ ಪಡೆಯುವವರು ಯೋಚಿಸುವುದು, ಇದು ತನಕ ಇದ್ದವರು ಬಿಡುವುದು ಯಾಕೆ ಅಂತ. ಅಂದ್ರೆ ದೋಷಪೂರ್ಣವಾದ ನೆಲೆ ಎಂಬುದರಿಂದ ಬಿಡುವುದಾದರೆ ನಾವು ಹೊಸದಾಗಿ ಅಲ್ಲಿ ನೆಲೆಗೊಳ್ಳುವುದಕ್ಕೆ ಅಯೋಗ್ಯತೆ ಉಂಟು ಅಂತ ಬೇರೆ ವಿವರಣೆ ಬೇಕು ಸ್ವಾಮಿ. ಅಲ್ಲ, ಮತ್ತೆ ದೋಷಪೂರ್ಣವಾದ ನೆಲೆ ಅನ್ನುವ ಕಾರಣಕ್ಕಾಗಿಯಲ್ಲ, ಇಲ್ಲಿ ಇರುವುದಕ್ಕೆ ನೀನೇ ಯೋಗ್ಯ ಅನ್ನುವ ನೆಲೆಯಿಂದ ನನ್ನ ಹತ್ತಿರಕ್ಕೆ ನಿನ್ನನ್ನು ನೀನಿರುವ ನೆಲೆ ದೋಷಪೂರ್ಣ ಅಂತ ಹೇಳಿದ್ದಲ್ಲ. ನಾನು ಲೋಕರೂಢಿಯಲ್ಲಿ ಒಬ್ಬರು ಬರಿದಾಗಿಸಿದ ನೆಲೆಯನ್ನು ಮತ್ತೊಬ್ಬರು ಹೊಂದುವಾಗ ಈ ವಿವೇಚನೆ ಬೇಕು ಅಂತ ಹೇಳಿದ್ದು. ಸರಿ, ನೀನು ಎಲ್ಲಿದ್ದರೂ ಎಲ್ಲಿದ್ದದ್ದು ಬರಿದಾಗುವುದಿಲ್ಲ. ನಿನ್ನ ಕುರಿತಾಗಿ ಅದಲ್ಲೂ ಹೊಗಳಿಕೆ.
ಅದು ಪೂರ್ಣ ಇದು ಪೂರ್ಣ, ಅಲ್ಲಿಂದ ಇಲ್ಲಿಗೆ ಬಂದರೂ ಕೂಡ ಹೌದು. ಪೂರ್ಣದಿಂದ ಪೂರ್ಣ ಬಂದಂತಾಗುತ್ತದೆ ಅಂತ ಬಿಟ್ರೆ ಬಂದ ನೆಲೆ ಅಪೂರ್ಣ ಅಂತ ಆಗುವುದಿಲ್ಲ. ಇಲ್ಲ ಇಲ್ಲ. ಆದ್ದರಿಂದ ಪೂರ್ಣದಿಂದ ಪೂರ್ಣವನ್ನು ಕಳೆದರೂ ಪೂರ್ಣವೇ ಉಳಿಯುತ್ತದೆ ಅಂತ ಹೌದು. ಈಗ ಅರ್ಥ ಆದಂತೆ ಭ್ರಾಂತಿ ಭರಿಸಿದ ಯಾವತ್ತೂ ಅರ್ಥ ಆಗದ ಮಹಾವಾಕ್ಯವನ್ನು ಪ್ರಾಜ್ಞರು ಹೇಳಿದ್ರು. ಕಷ್ಟ ಏನು ಗೊತ್ತಾ, ಹಾ ಶೂನ್ಯದಿಂದ ಶೂನ್ಯವನ್ನು ಕಳೆದರೂ ಶೂನ್ಯವೇ, ಹೌದು. ಶೂನ್ಯಕ್ಕೆ ಶೂನ್ಯವನ್ನು ಕೂಡಿಸಿದ್ರೆ ಎರಡು ಶೂನ್ಯ ಅಂತ ಹೇಳುದಿಲ್ಲ, ಶೂನ್ಯವೇ. ಹೌದು, ಶೂನ್ಯವೇ. ಹೌದು. ಆದ್ರಿಂದಲೇ ಶೂನ್ಯವೆಂಬುದು ಯಾವತ್ತು ಹಾ. ಎಲ್ಲರ ಕೈಗೆಟಕುವ, ಯಾರಿಗೂ ಪೂರ್ಣ ತಿಳಿವನ್ನು ಬಿಟ್ಟು ಕೊಡದ ಒಂದು ಸಮಸ್ಯೆ. ನಾವೊಂದು ಕೆಲಸ ಮಾಡುವ, ಓ ಶೂನ್ಯದ ಎಡಕ್ಕೆ ಒಂದನ್ನು ಸೇರಿಸುವಾಗ ಅದಕ್ಕೊಂದು ಬೆಲೆ ಬರ್ತದೆ. ನಿನಗೆ ಎಡಬಲ ಅಂತ ಎಂತದ್ದು, ಎಲ್ಲಿಗೆ ಯಾವುದನ್ನು ಸೇರಿಸಬಹುದು. ಸೇರಿಸುವ ಅಂತ ಅಲ್ವ, ನಾವು ಯಾರ ಎಲ್ಲಿ ನಿಂತಿದ್ದೇವೆ ಅಂತ ನೋಡಬೇಕು ಬಿಟ್ರೆ ನಿನಗೆ ಎಡಬಲ ಎಂತದ್ದು. ಅದಕ್ಕಾಗಿಯಲ್ಲ ನಿನ್ನನ್ನು ಕರೆದದ್ದು ನಾನು. ಅಲ್ಲ, ನೀನು ನನ್ನನ್ನು ಮೊದಲು, ನನಗಿಂತ ಮೊದಲು ಎಡಬಲ ನೋಡದೆ ಹೊಡೆಯುವವನನ್ನೇ ಕರೆದದ್ದಲ್ವ ಸವ್ಯಸಾಚಿ ಅಂತ. ನನಗೆ ಹಾಗೆಲ್ಲ ಆಗುದಿಲ್ಲ ಸ್ವಾಮಿ, ಆದ್ರಿಂದ ನಾನು ಸಮಾನ ಅಲ್ಲ, ಎಡಬೇಡದಿದ್ರೆ ಬಲ ಆದೀತು, ನನಗೆ ಬಲ ಆಗು ನೀನು. ಅದಕ್ಕೂ ಈಗ ಅವ ಇದ್ದಾನಲ್ಲ, ಅವನನ್ನು ಆ ಹೊತ್ತಿಗೆ ಎಡಕ್ಕೆ ನಿಲ್ಲಿಸುವ. ಇಲ್ಲಿಯ ತನಕ ಸಮಸ್ಯೆ ಆದದ್ದೇ ಅವನ ಅವಕಾಶವನ್ನು ನಾನು ನಿವಾರಿಸಿದ್ದೇನೆ ಎಂಬಂತಹ ಆರೋಪದಿಂದ. ಅವನಿಗೆ ಎರಡು ಕಡೆಯಿಂದ ಹೊಡೆಯುವ ಯೋಗ್ಯತೆ ಇರುವಾಗ ಬಲದಿಂದ ಮಾತ್ರ ಹೊಡೆಯುವ ನಾನು ಯಾಕೆ ನಿನಗೆ? ನಾನು ಇಲ್ಲಿ ಬಲ ಆಗಿರ್ತೇನೆ. ಅಲ್ಲ, ಇಲ್ಲಿ ಹೌದು. ಅಲ್ಲ, ನನಗೂ ಆದ್ರೆ ಏನು ಅಂತ ನಾನು ಆಲೋಚನೆ ಮಾಡುವುದು ಅಂತ. ಅದು ನಾನು ದುರ್ಬಲ ಆಗುವುದು ಬಿಟ್ರೆ ನಿನಗೆ ಪ್ರಾಬಲ್ಯ ಬರ್ಲಿಕ್ಕಿಲ್ಲ ಅಂತ. ಇಲ್ಲಪ್ಪ, ಇಲ್ಲವೇ ಇಲ್ಲ. ಯಾಕೆ? ಯಾಕಂದ್ರೆ ನಿನ್ನ ಯೋಗ್ಯತೆಯನ್ನು ನೋಡಿಯೇ ನಾನು ನಿರ್ಣಯಿಸಿದ್ದು ನನ್ನ ರಥವನ್ನು ಏರಿಸುವ. ನಾನು ಹಾಗೆ ಹೆಚ್ಚುಗಾರಿಕೆಯನ್ನು ಹೊಂದಿಸುವ ಏನು ಯೋಗ್ಯತೆ ಹೊಂದಿದ್ದೇನೆ? ನಾನು ಹಿಂದೆ ನೋಡಿ ನಿನ್ನನ್ನು ಹೇಳಿದ್ದು ಅಂತ ಸುಮ್ಮನೆ ವಿನೋದಕ್ಕಾಡಿದ್ದಲ್ಲ. ನಿನ್ನ ಜೀವನದಲ್ಲಿ ನಡೆದಂತಹ ಘಟನೆಗಳು ಏನುಂಟೋ ಆ ಭೂತಕಾಲವನ್ನು ನೋಡಿ ಹೇಳಿದ್ದು ಅಂತ ನಾನು ಆಡಿದ್ದು. ನೀನು ತಿರುಗಿದ್ದ ಅದಕ್ಕೆ ಅಲ್ವಾ? ಹೌದು. ನಿನಗೆ ಕುತ್ತಿಗೆ ನೋವು ಬಂದದ್ದು ಅದಕ್ಕೆ ಇರಬೇಕು. ತಿರುಗಿ ನೋಡಿದ ಕಾರಣ ಅಂದ್ರೆ ತಿರುಗಿ ನನ್ನ ಭೂತವನ್ನು ನೋಡಿದ್ದಲ್ಲ. ಅದು ನೋಡಿದ್ದು ಅಂದ್ರೆ ನಿನ್ನೆ ಮೊನ್ನೆಯದ್ದಲ್ಲ, ಕೆಲವು ವರ್ಷಗಳ ಹಿಂದಿನದ್ದು. ಹಾಗಾಗಿ ಹೆಚ್ಚು ನೋಡ್ಬೇಕಾಗಿ ಬಂತು ಹಿಂದೆ. ಅದೇ ನೀನು ತಲೆ ತಿರುಗಿಸಿದ್ರೆ ಸಾಕು, ಎಷ್ಟು ವರ್ಷ ಹಿಂದಕ್ಕೂ ಕಾಣ್ತದೆ. ಅದೇ, ಅದು ನನಗೆ ಕಾಣುತ್ತದೆ, ಮತ್ತೆ ಉಳಿದವರ ತಲೆ ತಿರುಗಬಾರದು ಅಂತ ಅಷ್ಟೇ. ಅದೇ ನೀನು ಪೂರ್ತಿ ತಿರುಗಿಸಿದ್ರೆ ತಿರುಗಬೇಕಷ್ಟೇ. ಕರ್ಣ, ಓ ನಿನಗೆ ಮಂತ್ರಾಸ್ತ್ರ ಎಲ್ಲ ಗೊತ್ತುಂಟಲ್ವಾ? ನನಗೆ ಗೊತ್ತುಂಟು ಅಂತ ನಿನಗೂ ಗೊತ್ತುಂಟಲ್ವಾ? ಬ್ರಹ್ಮಾಸ್ತ್ರ ಪ್ರಯೋಗವು ಮಾಡ್ತೀನಿ ನೀನು ಬೇಕಿದ್ರೆ. ಮಾಡ್ಲಿಲ್ಲ ಅಂತಲ್ಲ, ಮಾಡ್ತಿ. ನೀನಿಷ್ಟು ಹೇಳಿದ ಮೇಲೆ ಮಾಡ್ತೇನೆ ಸ್ವಾಮಿ. ಪಾಂಡವರು 4 ಮಂದಿ ಒಬ್ಬೊಬ್ಬರೇ ಹೋಗಿ ರಾಜಸೂಯ ಕಾಲದಲ್ಲಿ ಗೆದ್ದು ಬಂದವರು. ನೀನು ವೈಷ್ಣವ ಯಜ್ಞ, ಸ್ವರ್ಣ ಯಜ್ಞ ಮಾಡುವ ಕಾಲದಲ್ಲಿ ಒಬ್ಬನೇ 4 ದಿಕ್ಕಿಗೆ ಹೋಗಿದ್ದೆ ಅಂತೆ. ಅದಕ್ಕೆ ಇನ್ನೇನಾದ್ರು ಸೇರಿಸಲಿಕ್ಕೆ ಉಂಟಾ? ಇಲ್ಲ ಇಲ್ಲ ಇಲ್ಲ. ಅಲ್ಲ, ನೀನು ಹೀಗೆ ಹೇಳುವ ದಾಟಿ ನೋಡಿದ್ರೆ ನಾನು ಸೋತ ಜರಾಸಂಧನನ್ನು ನೀನು ಗೆದ್ದಿದ್ದಿ ಅಂತ ಇಲ್ಲಿ ಯಾರು ಸೇರಿಸ್ತೀವ ಅಂತ ಕಾಯುದು ನಾನು. ಅಲ್ಲಲ್ಲ, ಒಂದು ನನಗೆ ಆಶ್ಚರ್ಯ ಏನು ಗೊತ್ತಾಯ್ತು ಗೊತ್ತಾಯ್ತು. ಈ ಭಾನುಮತಿ ಸ್ವಯಂವರ ಪ್ರಕರಣದಲ್ಲಿ ನಾವು ಹೋಗುವಾಗ ಅರ್ಜುನನಲ್ಲಿ ಮಾಗದ ಹೇಳಿದ, ನೀನು ಏನಿದ್ರು ಧನುರ್ವೇದದಲ್ಲಿ ಹೊರತು ಬಾಹುಯುದ್ಧದಲ್ಲಿ ಅಲ್ಲ. ನೀನು ಅವನನ್ನು ಬಾಹುಯುದ್ಧದಲ್ಲಿ ಸೋಲಿಸಿದ್ಯಂತೆ, ಕೊನೆಗೆ ಸಾಯ್ತಾನೆ ಅಂತ ಆಗುವಾಗ ನಿನಗೊಂದು ಪಟ್ಟಣ ಎಲ್ಲ ಉಡುಗೊರೆ ಕೊಟ್ಟಿದ್ದಾನಂತೆ. ಮಾಲಿನಿ ಅಂತ ಹೆಸರು. ಅದೇ ಅದೇ, ಹೌದು, ಕೊಟ್ಟಿದ್ದಾನಂತೆ. ದ್ರೋಣರು ನಿನಗೆ ಮಂತ್ರಾಸ್ತ್ರ ಕಲಿಸುವುದಿಲ್ಲ ಅಂತ ಹೇಳಿದಾರಂತ ಅಲ್ವಾ? ಹೌದು. ನಮ್ಮದೆಲ್ಲ ಹಣೆ ಬರ ಸ್ವಾಮಿ, ಕಲಿಸದವರಲ್ಲೇ ಮೊದಲು ಬೇಡುವುದು ನಾವು. ಅದೇ ಅಲ್ಲ, ಅದು ಕೆಲವು ಶಿಷ್ಯಂದಿರ ಗ್ರಹಚಾರ ಹೇಳುದು. ನಾನು ಸರಿ ಗೊತ್ತಿಲ್ಲದವರನ್ನೇ ಗುರುಗಳು ಅಂತ ಹೇಳುದವರು. ಹೌದೌದು, ನಮ್ಮ ಗುರುಗಳು ಅಂತ. ಆಯ್ತು, ಅವ ಏನಾದ್ರು ಹೇಳಿ ಕೊಡ್ತಾನ ಕೇಳಿದ್ರೆ ಏನು ನೀವು ಕಲಿಯಿರಿ ಅಂತ ಹೇಳುದವ. ಸ್ವಾಮಿ ಸ್ವಾಮಿ ಅಲ್ಲ, ಅದಿರ್ಲಿ. ನನ್ನ ಬಳಿಕ ಕಲಿಸದವರಲ್ಲಿ ಕಲಿಸಬೇಕು ಅಂತ ಯಾರೋ ಬೇಡಿಕೊಂಡು ಬಂದಿದ್ರಂತೆ ಇಲ್ಲಿಗೆ, ದ್ರೋಣರಲ್ಲಿ. ಸರಿ, ಹೌದು. ಅವ ಈಗ ಎಲ್ಲಿದ್ದಾನೆ ಸ್ವಾಮಿ? ಅವನು ಇದ್ದಾನೆ ಕಾಡಿನಲ್ಲಿ. ನಿನಗೆ ಗೊತ್ತುಂಟಲ್ಲ, ಇನ್ನೊಂದು ನೋಟ ಉಂಟವನ. ನಮ್ಮದು ಅಂದ್ರೆ ನಾನು ಹಾಗೆ ಹೇಳುವಾಗ ಈ ಬದಿ ತಿರುಗಿ ನೋಡ್ತೇನೆ. ಅದೇ, ನೀನು ಕೆಲವೊಮ್ಮೆ ಮುಖ ತೋರಿಸುವುದಿಲ್ಲ ಅಲ್ಲ. ಮುಖ ನೋಡಿದ್ರೆ ನಮಗೆ ತುಂಬಾ ಏನು ಅರ್ಥ ಆಗುದಿಲ್ಲ. ಅದು ಯಾವತ್ತು ನಗಾಡ್ತಾ ಇರೋ ಮುಖ, ಅದರಲ್ಲಿ ಏನು ಭಾವ ಅಂತ. ಯಾವತ್ತು ಪ್ರಸನ್ನ ಭಾವ ಮಾತ್ರ ಗೊತ್ತಾಗುದು. ಇರ್ಲಿ. ಅಲ್ಲ, ಕೇಳಿದ್ದಷ್ಟೇ. ನನ್ನ ಪಾಡಿ ಹೀಗಾಗಿದೆ, ಮತ್ತೊಬ್ಬರ ಪಾಡಿ ಹೇಗಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ, ದೇವರಿಗೆ ಗೊತ್ತುಂಟು ಅಂತ ಕೇಳಿದ್ದಷ್ಟೇ. ಹೌದು, ಅಂದ್ರೆ ಇದ್ದಾನೆ. ಆಗ್ಲಿ ಆಗ್ಲಿ ಆಗ್ಲಿ, ಅವನು ಇದ್ದಾನೆ. ಹೌದು, ಬಲ ಹೋಗಿ ಎಡ ಆಗಿದೆ ಅಂತ ಅಷ್ಟೇ ವ್ಯತ್ಯಾಸ. ಬಲದಲ್ಲಿ ಇಲ್ಲ, ಹಾಗಾಗಿ ಎಡ. ಹೌದಪ್ಪ, ಬಲದ್ದು ಅದು ಎಡವೇ ಸಾಕು ಅಂತಲ್ವಾ ಬಲದ್ದು ತೆಗೆದದ್ದು. ಹೌದು ಹೌದೌದು.
ಈಗ ಅವನು ಹೇಗೆ ಇರ್ಲಿ, ಹಾ. ಈಗ ನೀನು ಮಂತ್ರಾಸ್ತ್ರಗಳನ್ನೆಲ್ಲ ಲೀಲಾಜಾಲವಾಗಿ ಪ್ರಯೋಗಿಸ್ತಾ ಇದ್ದಿ. ಹೌದು ಹೌದು ಹೌದು. ಇಂತಹ ಪರಾಕ್ರಮಿಗಳಿಗಾದ್ರೂ ಪಂಥವನ್ನು ಒಡ್ಡುವಂತಹ ಒಂದು ಎದೆಗಾರಿಕೆ ನಿನ್ನಲ್ಲುಂಟು. ಎಲ್ಲಿಂದ ಬಂತು ಅಂತ ನಾನು ಸ್ವಲ್ಪ ಆಲೋಚನೆ ಮಾಡಿದೆ. ನೀನು ಅದನ್ನು ಆಲೋಚನೆ ಮಾಡ್ಲಿಕ್ಕೆ ತೊಡಗಿದ್ಯಾ? ಹೌದೌದು. ಎಲ್ಲಿಂದ ಬಂತು ಕರ್ಣನಿಗೆ? ಕುತೂಹಲ ಅಲ್ವಾ? ಜಗತ್ತಿನಲ್ಲಿ ಕುತೂಹಲ ಅನ್ನೋದು ಸಾಮಾನ್ಯರಿಗೆ ಇಲ್ವಾ? ಆಗ ಗೊತ್ತಾಯ್ತು ನನಗೆ ನೀನು ಅಲ್ಲಿಗೆ ಹೋಗಿದ್ದಿ ಅಂತ. ನೀನು ಸಾಮಾನ್ಯರಂತೆ ಕುತೂಹಲ ತಾಳುವುದಕ್ಕಾಗಿ ಮನುಷ್ಯ ಆದವ ದೇವರು ಅಲ್ಲ, ಮನುಷ್ಯ ಆದ ಕಾರಣ ಕುತೂಹಲ ತಾಳಿದ್ದು. ಅದೇ ಅದೇ ಗೊತ್ತಾಯ್ತು. ಹೌದು. ಹೇಗೆ ಹೇಳಿದ್ರು ಉತ್ತರ ಒಂದೇ. ಸರಿ. ಹೌದು. 6 3 ಆದ್ರು, 3 6 ಆದ್ರು, 5 4 ಆದ್ರು, 8 1 ಆದ್ರು, 9. ಅಲ್ಲ, ಇದು ನನ್ನ ಹುಟ್ಟಿನ ಕತೆ ಹೇಳುದು. ಇಲ್ಲ ಇಲ್ಲ ಅಲ್ಲ, 9ರ ಕತೆ ಹೇಳಿ. 9ರದ್ದು ನವೋನವವಾದಂತಹ 8ರ ಕತೆ ಹೇಳಿದ್ದು. ಸರಿ ಸರಿ ಸರಿ, ಇರ್ಲಿ. ಎಲ್ಲಿಂದ ಅಂತ ನಾನು ಆಲೋಚನೆ ಮಾಡಿದೆ. ಆಗ ನನಗೆ ಅರ್ಥ ಆಯ್ತು, ನೀನು ಸಾಮಾನ್ಯರಲ್ಲಿ ಕಲ್ತದ್ದಲ್ಲ, ಅಸಾಮಾನ್ಯರು ಲೋಕದಲ್ಲಿ. ಕಲಿಸಿದವರ ಅಸಾಮಾನ್ಯರೇ. ಕ್ಷಾತ್ರ ಕುಲಕ್ಕೆ ಭಂಜನ ಅನ್ನುವಂತಹ ಒಂದು ನೆಗಳುತೆಯನ್ನು ಪಡೆದವರವರು. ಅಂತಹ ಪರಶುರಾಮರ ಬಳಿಗೆ ಹೋಗಿ ಅವರಿಂದಲೇ ಸಕಲ ಮಂತ್ರಾಸ್ತ್ರಗಳನ್ನು ಕಲಿತವ ನೀನು. ಒಂದು ನೋಟದಿಂದ ಒಂದು ರೂಪಕವಾಗಿ ಹೇಳುವುದಿದ್ರೆ, ಅವರ ಪಾದವೆನ್ನುವಂತಹ ಕಮಲದಿಂದ ವಿದ್ಯೆ ಅನ್ನುವಂತಹ ಮಧುವನ್ನು ಈಂಟಿದಂತಹ ದುಂಬಿ ನೀನು. ನಿನಗೆ ಅಲ್ಲಿ ಹೋಗಿ ನಾನು ಸೇವಿಸಿ ವಿದ್ಯೆ ಹೊಂದಿದ್ದಕ್ಕೆ ರೂಪಕವಾಗಿ ಕೊಡುವುದಕ್ಕೆ ದುಂಬಿ ಬಿಟ್ಟು ಬೇರೆ ಏನು ಸಿಕ್ಲಿಲ್ಲ ಅಲ್ವಾ? ಅಲ್ಲ, ಗೊತ್ತಾಯ್ತು. ಅದು ಹಾಗೆ ಬಂದು ಹೋಯ್ತು. ಗೊತ್ತಾಯ್ತು. ಅದು ಹಾಗೆ ಬರ್ಬೇಕಾದ್ದು ನಿನ್ನ ಬಾಯಿಂದ ಅಲ್ವಾ? ಕ್ಷಾತ್ರಿಕುಲ ಭಂಜನನ ದಿವ್ಯ ಪದ ಕಂಜ ಭೃಂಗನು ನೀನು. ಭೃಂಗ ಭೃಂಗ, ಹೌದು. ಅಂತಹ ನೀನು ಈಗ ಸಾಮಾನ್ಯರಿಗೆ ಪರಶುರಾಮರು ವಿದ್ಯೆ ಕಲಿಸಿಯಾರು. ಭೀಷ್ಮನು ಹೋಗುವ ಕಾಲದಲ್ಲೇ ಕಲಿಸುವುದಿಲ್ಲ ಅಂತ ಹೇಳಿದವರು ಮತ್ತೊಂದು ದೇವ ಸಂಸರ್ಗ ಉಂಟು, ಗಂಗೆಯ ಮಗ ಅನ್ನುವ ಕಾರಣಕ್ಕಾಗಿ ಕಲಿಸಿದ್ದು. ಅಂತಹ ಒಂದು ನೆಗಳುತೆಯನ್ನು ಹೆಗ್ಗಳಿಕೆಯನ್ನು ಪಡೆದಂತಹ ನೀನು ನನ್ನ ರಥ ಏರುವುದಕ್ಕೆ ಹಿಂಜರಿಯುವುದ? ಸ್ವಾಮಿ, ವಾಮನ ಸ್ವರೂಪ ಬಲಿಯ ಯಜ್ಞವಾಟಿಕೆಯನ್ನು ಪ್ರವೇಶಿಸಿ ಹಿರಣ್ಯಾಕ್ಷ ಹಿರಣ್ಯಕಶಿಪು ಮೊದಲಾದವರನ್ನು ಹೊಗಳಿದ್ದು ನೆನಪಾಗ್ತದೆ. ಹೌದಲ್ಲ? ಕೊಂದವನೇ ಹೊಗಳಿದ್ದು. ಆದ್ರೆ ನಿನ್ನ ಅಜ್ಜಂದಿರೆಲ್ಲ ಏನು ಮಾಡಿದ್ದಾರೆ ಗೊತ್ತುಂಟು ಅಂತ ಕೇಳುವಾಗ, ನಿನ್ನ ಕುಲದೊಳು ಯಾಚಿಸಿದರಿಂಗೆ ಧಿಕ್ಕಾರಗೈದವರನ್ನು ಕಂಡಿಲ್ಲ ಈವರೆಗೆ ಅಂತ ಹೇಳ್ತಾ ಹಿರಣ್ಯಾಕ್ಷರನ್ನು ಹೊಗಳಿದ್ಯಂತೆ, ಹಿರಣ್ಯಕಶಿಪುವನ್ನು ಹೊಗಳಿದ್ಯಂತೆ. ಹೌದು. ಆಮೇಲೆ ಪ್ರಹ್ಲಾದನನ್ನು, ಆಮೇಲೆ ವಿರೋಚನನನ್ನು, ಸರಿ, ಹೀಗೆ ಹೊಗಳ್ತಾ ಹೊಗಳ್ತಾ ಬಂದೆಯಂತೆ. ನಿಜವಾಗಿ ನೀನು ಮಾಡಿದ್ದು ಹೊಗಳಿಕೆ. ಆದ್ರೆ ಈ ಹೊಗಳಿಕೆ ಎಲ್ಲ ಕೇಳಿ ಕೊಡ್ತೇನೆ ಅಂತ ಹೇಳಿದ ಬಲಿ ಈಗ ಎಲ್ಲಿದ್ದಾನೆ? ಅವ ಕೆಳಗಿದ್ದಾನೆ, ಕೆಳಗೆ. ಎಲ್ಲಿ ಸುತಲ ಅಂತ ಹೆಸರು, ಅದು ನೀನು ಮೆಟ್ಟಿದ್ರಿಂದ. ಹೌದು. ಅವ ಹೋಗಿ ಸೇರಿದ್ದ ಅಷ್ಟು ಕೆಳಗೆ. ಈಗ ನೀನು ಯಾವುದನ್ನು ಕಡಿಯುವುದಕ್ಕೆ ಈಗ ಮಾತಾಡ್ತಾ ಇರೋದು ಅಂದ್ರೆ? ಮುರಮಥನ ಯದುವಂಶ ವರ ನೀನು ಮುರಮಥನ ಯದುವಂಶ ವರ ನೀನು ಗುರು ಶಾಪಧರನು ಸೂತ ಜನಾನು ಬರಲೆಂದು ಹರಿಯೇ ಗುರು ಶಾಪಧರನು ಸೂತ ಜನಾನು ಬರಲೆಂದು ಹರಿಯೇ ಮುರಮಥನ ಯದುವಂಶವರ ನೀನು ಗುರು ಶಾಪಧರನು ಸೂತ ಜನಾನು ಬರಬಿಂದು ಹರಿಯೇ ಮುರಮಥನ ಯದುವಂಶವರ ನೀನು ಗುರು ಶಾಪಧರನು ಸೂತ ಜನಾನು ಬರಬಿಂದು ಹರಿಯೇ ಶ್ರೀನಾಥ ನಿನ್ನ ನುಡಿಗೆ ನಿಂಬೆ ಮುರಮಥನ
ಐರಾವತನ, ಕರ್ಣ, ನಿನ್ನ ಸಂಕಲ್ಪ ಅಸಾಧ್ಯವಾಗುವಂತೆ ಮಾಡ್ತೇನೆ ಎಂಬ ಹುಚ್ಚು ಹುಮ್ಮಸ್ಸಿನ ವೀರೋದ್ಗಾರವೇನು ಕರ್ಣನಲ್ಲಿಲ್ಲ. ತಾನು ಬಲಿದ ಪಾಶದಿಂದ ಸರ್ವತೋಭದ್ರವಾಗಿ ಪ್ರಾಗ್ಜ್ಯೋತಿಷವನ್ನು ರಕ್ಷಿಸ್ತೇನೆ ಎಂಬ ಭ್ರಮೆಯಲ್ಲಿ ಮಲಗಿದ ಮುರಾಸುರನಂತೆ ನಾನು ಅಜಾಗರೂಕನೂ ಅಲ್ಲ. ಎಷ್ಟು ಎಚ್ಚರದಲ್ಲಿದ್ದರೂ ಕಡಿಯುವುದಕ್ಕೆ ಹೊರಟವನು ನೀನಾದರೆ ಒಂದು ಪಾಶವೂ ಉಳಿಯುವುದಿಲ್ಲ ಅಂತ ಗೊತ್ತುಂಟು. ಆದ್ದರಿಂದ ನೀನು ವಾಗ್ಜಾಲದಲ್ಲಿ ನನ್ನನ್ನು ಸುತ್ತಿ ಸುಳಿದು ಸೆಳೆಯುವುದಕ್ಕೆ ಹೊರಟ್ರೆ ನನ್ನ ಪ್ರಯತ್ನವೇ ಇಲ್ಲದೆ ನಿನಗೆ ಬೇಕಾದ ನೆಲೆಗೆ ನಾನು ಬಂದು ಸೇರ್ತೇನೆ ಅಂತ ನನಗೆ ಗೊತ್ತುಂಟು. ಮತ್ತೆ ಯಾಕೆ ಮಾತಿನಲ್ಲಿ ನನ್ನನ್ನು ಕೆಡ ಹಾಕುವ ಪ್ರಯತ್ನ ಮಾಡ್ತೀನಿ? ಅಲ್ಲ, ಏನಾಯ್ತಪ್ಪ? ಆಚಾರ್ಯ ಭಾರ್ಗವರ ಶಿಷ್ಯತ್ವವನ್ನು ಅಂಗೀಕರಿಸಿದ ಪ್ರಕರಣವನ್ನು ಹೇಳ್ತಾ ಅವರ ಪಾದಕಂಜ ಭೃಂಗನು, ಹೌದು, ನಿರಂಜನನು ಗುಣದಿ, ಅದು ಬೇರೆ ಉಂಟು. ಹೌದೌದು, ಅದು ಮರ್ತೋಯ್ತಾಗ ಈಗ ನಿನಗೆ ಮರೆವು ನೀನು ಬಯಸಿದಾಗ ಬರುವುದು. ಈಗ ನೆನಪಿಸಿಕೊಟ್ಟವರು ಯಾರು ಇಲ್ವಲ್ಲ, ನೀನೇ ಹೇಳಿದ್ದಲ್ವಾ? ಅದೇ ಈಗ ನನಗೆ ನೆನಪಾಯ್ತು. ನಿನ್ನ ಬಾಯಿಂದ ಬೇಕಾದ್ದು ಬೇಕಾದಲ್ಲಿ ಬರ್ತದೆ. ನನಗೆ ಈ ಬಾಲ್ಯದಿಂದಲೇ ದನ ಕಾದು ಕಾದು ಎಲ್ಲಿ ಯಾವುದನ್ನು ಹೇಳಬೇಕು ಅಂತ ಮರ್ತೋಗುದು. ಹೌದೌದು. ಆದ್ರೆ ಕೆಲವರು ಎಲ್ಲಿ ಏನು ಹೇಳಿದ್ರು ಅದು ಕೂತುಕೊಳ್ಳುವುದಲ್ಲಿ ಅಲ್ಲಿ ಅಷ್ಟು ಸರಿಯಾಗಿ ಕೂತುಕೊಳ್ಳುತ್ತದೆ. ಅದು ಇಲ್ಲೇ ಬರಬೇಕಾದ್ದು ಅಂತ ಕಾಣುವುದು. ಸ್ವಾಮಿ ವಸುಶೇಣ, ಭಾರ್ಗವ ಶಿಷ್ಯನಾದದ್ದರಿಂದ ರಥ ಏರುವಂತ ಆಡ್ತಾ ಇದೆಯಾ? ಅಂದ್ರೆ ಅವರೇ ನಿನ್ನನ್ನು ಒಪ್ಪಿದ್ದಾರೆ ಅಂತ ಆದ ಮೇಲೆ ನನ್ನ ರಥ ಏರಲೇಬಹುದು ಅಂತ ಅರ್ಹತೆ ಉಂಟು ಅಂತ ಹೇಳಿದ್ದೆ ನಾನು. ಸಾಂದೀಪಿನಿಗಳ ಆಶ್ರಮದಲ್ಲಿ 64 ದಿವಸ ಇದ್ದರು. ಹೌದು. ಒಂದು ಜನ್ಮದಲ್ಲಿ ನಾನು ಕಲಿಸಬಹುದಾದ ಎಲ್ಲವನ್ನೂ ನೀನು ಕಲಿತಾಯಿತು ಅಂತ ಆಡಿದ ಗುರುಗಳ ಶಿಷ್ಯ ನೀನು. ಹೌದು, ನಾನು ಅವರನ್ನು ಗುರು ಅಂತ ಹೇಳಿದೆ, ಅವರು ನನ್ನನ್ನು ಎಲೆ ಜಗದ್ಗುರು ಅಂತ ಹೇಳಿದ್ರು ಕೊನೆಗೆ. ನಾನು ಹೋಗಿ ಗುರು ಸೇವೆ ಮಾಡಿ ನನ್ನನ್ನೇ ನಾನು ಅದರಲ್ಲಿ ತೊಡಗಿಸಿಕೊಂಡು ಅವರು ಕಲಿಸಿದ್ದು ಸಕಾಲದಲ್ಲಿ ದಕ್ತದೋ ಇಲ್ಲವೋ ಅಂತ ಆತಂಕದಲ್ಲಿರುವ ಶಿಷ್ಯ ನಾನು. ಗುರುಗಳಲ್ಲಿಂದ ಹೊರಡುವಾಗ ವರರೂಪಿಯಾದ ನೀನು ಹೊರಟು ಹೋದರೆ ಬದುಕಿಗೆ ಬಡಿದ ಶಾಪವನ್ನು ಅನುಭವಿಸುವುದಲ್ಲದೆ ನನಗಿನ್ನೇನು ಇಲ್ಲ ಎಂಬ ಭಾವದಲ್ಲಿ ಗುರುಪತ್ನಿ ವಿಲಪಿಸ್ತಾ ಇದ್ದಾಗ ಪೀತಾಂಬರಧಾರಿಯಾದ ನೀನು ಆ ಹಳದಿ ಪಟ್ಟೆಯನ್ನು ತೆಗೆದು ಗುರುಪತ್ನಿಯ ಕೆನ್ನೆ ಒರೆಸಿದೆ ಅಂತೆ ಪ್ರಭು. ಹೌದು ಹೌದು. ಗುರುಗಳ ಮಗು ಒಂದು ಸತ್ತು ಯಮಸದನ ಸೇರಿದ್ದಕ್ಕೆ ಅಲ್ಲಿಯ ತನಕ ಅಣ್ಣನ ಜೊತೆಗೆ ಹೋಗಿ ಕರ್ಕೊಂಡು ಬಂದು ಮನದಲ್ಲೂ ಮನೆಯಲ್ಲೂ ಅಳುವೆ ಮನೆ ಮಾಡಿದ್ದ ಕಾಲದಲ್ಲಿ ಅದನ್ನು ನೀಗಿಕೊಟ್ಟು ನಗು ಅರಳಿಸಿದ ಮೇಲೆ ಹೊರಟೆಯಂತೆ. ನಂದನ ಗುರುವಿನ ಶಾಪವನ್ನು ನೀಗಿದ ಶಿಷ್ಯನು ನೀನು. ಎಷ್ಟು ಸೇವಿಸಿದ್ರು ಕಿರೀಟವಾಗಿ ಯಾರು ಮತ್ತೆ ಯಾವ ಕಿರೀಟವೇ ಇಡ್ಲಿ ಆ ಗುರು ಶಾಪದ ಕಿರೀಟದ ಭಾರವನ್ನು ಕಳೆದುಕೊಳ್ಳಲಾಗದ ಅಸಹಾಯಕತೆ ಇರುವ ಕರ್ಣನು ನಾನು. ಯದುವಂಶ ವರ ನೀನು, ಗುರು ಶಾಪ ಧರ ನಾನು. ವಿಡಂಬನೆ ಮಾಡ್ತೀಯ ಸ್ವಾಮಿ. ಚೇ ನೀನೆಷ್ಟು ಮಾಡಿದ್ರು ಇಷ್ಟೇ ಉಂಟು. ನೀ ಎಲ್ಲಿಗೆ ಹೊರಟ್ರು ಯಾವ ನೋಟ ಇಟ್ರು ಅದು ಸಾಧ್ಯ ಆಗುವುದು ಹೀಗೆ ಅಂತಲೇ ಉಂಟು. ಎಲ್ಲ ನನ್ನ ಕಣ್ಣಳತೆಯಲ್ಲಿ ಉಂಟು ಅಂತ ವಿಡಂಬನೆ ಮಾಡ್ತೀಯ. ಚೇ ಸಮರದಲ್ಲಿ ಆಸಕ್ತನಾಗಿ ಬಿಟ್ಟಿದ್ದೇನೆ. ಸಮರ ಸಾಗರ ತರಣಕ್ಕೆ ನನ್ನನ್ನು ಮಹಾನಾವೆಯಾಗಿ ಕೌರವ ಅಂಗೀಕರಿಸಿ ಏರಿ ಹೋಗುವುದಕ್ಕೆ ಸನ್ನದ್ಧನಾಗಿದ್ದಾನೆ. ದಡ ಸಿಗುತ್ತದೆ ಆ ಬದಿಯದ್ದು ಅಂತ ಅವ ವಿಶ್ವಾಸದಲ್ಲಿದ್ದಾನೆ. ಮುಳುಗುವ ತನಕ ಆದ್ರೂ ಅದನ್ನು ತೇಲಿಸಿ ಬಿಡ್ತೇನೆ ಪ್ರಭು, ನೀ ಮುಂದುವರಿಸು. ನಾನೊಂದು ಹೇಳ, ಏಕಶೃಂಗಿಯಾಗಿ ಬರ್ತೇನೆ. ವಾಸುಕಿಯನ್ನೇ ಹಗ್ಗವನ್ನಾಗಿಸಿ ಆ ಕೊಂಬಿಗೆ ಕಟ್ಟಿ ನಿನ್ನ ನೌಕೆ ಮುಳುಗದ ಹಾಗೆ ತೇಲಿಸ್ತೇನೆ ಅಂತ ಹೇಳಿದ ಒಬ್ಬ ಇಲ್ವಾ? ಹೌದು. ಗುರು ಶಾಪ ಧರ ಅಲ್ವಾ? ಹೌದು. ಯಾಕೆ ಶಾಪ ಕೊಟ್ರು ಗುರುಗಳು? ಸಹಿಸಿದ್ದು ಹೆಚ್ಚಾಯಿತು ಅಂತ. ಏನು ಅಂತ ಶಾಪ ಕೊಟ್ರು?
ಧರಿಸಿದ್ದು ಒದಗದೆ ಹೋಗಲಿ ಅಂತ. ಅದರ ಹಿನ್ನೆಲೆ ಏನು? ಬ್ರಾಹ್ಮಣನಾಗಿ ಬಂದು ನನ್ನಲ್ಲಿ ವಿದ್ಯೆಯನ್ನು ಯಾಚಿಸಿ ಪಡೆದಂತಹ ನೀನು ಇಷ್ಟನ್ನು ಸಹಿಸಿಕೊಳ್ಳುವುದಕ್ಕೆ ನಿನ್ನಲ್ಲಿ ಧಾರಣಾ ಶಕ್ತಿ ಇದೆ ಅಂತಾದ್ರೆ ನೀನು ಬ್ರಾಹ್ಮಣನಲ್ಲ, ಅವ್ರು ಹೇಳಿದ್ದಾಗಲ್ವ. ಕ್ಷತ್ರಿಯನಲ್ಲದವನಿಗೆ ಈ ಧಾರಣಾ ಸಾಮರ್ಥ್ಯ ಬರುವುದಿಲ್ಲ ಅಂತ. ಅದನ್ನು ಹೀಗೆ ಹೇಳುವ, ನೀನು ಕ್ಷತ್ರಿಯನೇ ಅಂತ. ಎಲ್ಲಿಂದ ಹೇಳುವುದು ಸ್ವಾಮಿ? ನಾ ಕ್ಷತ್ರಿಯನೇ ಅಂತ ಹೇಳುವುದಕ್ಕೆ ನಿನ್ನ ಅಪ್ಪ ಇವನು, ನಿನ್ನ ಅಮ್ಮ ಇವಳು ಅಂತ ಅವರು ತೋರಿಕೊಟ್ಟು ಹೇಳಿದ್ದರಾದರೂ, ಇನ್ನು ನನ್ನನ್ನು ಹಾಗೆ ಹೇಳಬೇಡಿ, ನನಗೆ ಯೋಗ್ಯತೆ ಉಂಟು, ನನ್ನ ಅಪ್ಪ ಇವರು ಅಂತ ಪರಶುರಾಮರೇ ಹೇಳಿದ್ದಾರೆ, ಅಮ್ಮ ಇವಳು ಅಂತ ಪರಶುರಾಮರೇ ಸೂಚಿಸಿದ್ದಾರೆ ಅಂತ ನಾ ಹೇಳಿಬಿಡ್ತಿದ್ನೋ ಏನೋ. ಅವರು ನಿನ್ನ ಅಪ್ಪ ಅಮ್ಮ ಕ್ಷಾತ್ರವನ್ನು ಹೊಂದಿದವರು ಅಂತ ಹೇಳಿದ್ರು ಬಿಟ್ರೆ ಯಾರು ಅಂತ ಹೇಳದಿರುವಾಗ ಯಾವ ನಾಲಿಗೆಯಲ್ಲಿ ನಿನ್ನಲ್ಲಿ ಹೇಳಿ ನಿನಗೆ ಗೊತ್ತುಂಟಾ? ಕುಲದಿ ಸೂತಜ ಅಂತ ನೀನು ಹೇಳ್ತಾ ಇದ್ದೀಯಲ್ಲ, ನಾನು ಹೇಳಬೇಕಾ? ಈಗ ಅಲ್ಲ ಅಂತ ಹೇಳುವುದಕ್ಕೆ ಬೇರೆ ಯಾರು ಅಂತ ಕೇಳಿದ್ರೆ ಹೇಳುವುದಕ್ಕೆ ಉತ್ತರ ಅವರಿಗಲ್ಲ. ಈಗ ನಿನಗಾದ್ರೂ ಗೊತ್ತುಂಟ? ಗೊತ್ತಿದ್ರು ಹೇಳ್ತೀಯಾ? ನಾನು ಹೇಳ್ತೇನಲ್ಲ, ಎಂತದನ್ನು? ಕುಲದಿ ಮಿತ್ರಜ ರಘುಕುಲ ಲಲಾಮಗೆ ನೀನೆಣೆಯು. ನೀನು ಎಲ್ಲಿ ಅರ್ಧ ವಿರಾಮ ಕೊಡ್ತೀಯೋ ಅದು ಅಪಾಯಕರ. ಕುಲಜಿ ಮಿತ್ರಜ ಅಂತ ನಿಲ್ಲಿಸಿದಿ, ಹೌದು. ರಘುಕುಲ ಲಲಾಮ ರಾಮಂಗೆ ನೀ ಎಣೆ. ಅಲ್ಲ, ಅದು ಸ್ವಲ್ಪ ವ್ಯತ್ಯಾಸ ಆಯ್ತು. ಕುಲದಿ ಮಿತ್ರಜ ರಘುಕುಲ ಲಲಾಮ. ಗೊತ್ತಾಯ್ತು. ಈಗ ನಾನು ಅದು ತೆಗೆದೆ, ಅರ್ಧ ವಿರಾಮ ನಾನು ತೆಗೆದೆ. ಮಿತ್ರಜನಾದಂತಹ ಅಂದ್ರೆ ಮಿತ್ರ ಕುಲ ಜಾತನಾದ, ಸೂರ್ಯವಂಶೀಯನಾದ ರಘುಕುಲ ಲಲಾಮ ಅಲ್ಲ, ಕುಲದಿ ಅಂತ ಆಯ್ತು. ಅವು ಒಳ್ಳೆ ಕುಲದಲ್ಲಿ ಹುಟ್ಟಿದ್ದಾನೆ, ಮಿತ್ರ ಜಾತ, ಮಿತ್ರ ಕುಲ ಜಾತ, ರಘುಕುಲ ಲಲಾಮ, ರಾಮಂಗೆ, ಇಷ್ಟು ಅರ್ಥ ಆಯ್ತು. ಈ ಎಣೆಯನ್ನು ಇಲ್ಲಿ ಕೊಂಡೋಗಿಡುವುದು ಯಾವುದನ್ನು? ಅಲ್ಲ, ನೀ ಕೊನೆಗೆ ಹೇಳಿದ ಅವಂಗೆ ಎಣೆ ಅಂತ ಹೇಳಿದ, ಅವನಿಗೆ ಸಮಾನ ಅಂತ. ಯಾರು? ನೀನು ಕುಲದಲ್ಲಿ. ಯಾವುದರಲ್ಲಿ ನಾನು ತೊಡಗಿದ್ದೆ ಹೇಗೆ? ಕಥನ ಕಾರಣ ಅಂತಲ್ವಾ? ನೋಡುವ. ನೀನು ತೊಡಗಿದರೆ ಹಾ, ಸುಧಾ ವಿನೂತನ ಶ್ರವಣಕ್ಕೆ ಹೌದು, ಕಥನ ಕಾರಣನಾಗ್ತಿ. ನಾನು ವಿನೂತನವಾದ ಒಂದು ಕಥನವನ್ನು ಹೇಳ್ತೇನೆ ನಿನಗೆ, ಕೇಳುತ್ತೇನೆ. ಕುಲದಿ ಮಿತ್ರಜ ಅಲ್ಲ, ಮಿತ್ರಜ ಅಂದ್ರೆ ದಿವಾಕರ ತನಯ. ತಿಳುಗಿದನು ದೂರ್ವಾಸ ಕುಂದಿಗೆ, ತಿಳುಗಿದನು ದೂರ್ವಾಸ ಕುಂದಿಗೆ, ಒಲಿದು ಮಂತ್ರಗಳೆಯ್ದು ಪ್ರಥಮವು ಫಲಿಸಿ ನೀನವತರಿಸಿದೆ. ಒಲಿದು ಮಂತ್ರಗಳೆಯ್ದು ಪ್ರಥಮವು ಫಲಿಸಿ ನೀ ಅವತರಿಸಿದೆ. ಎಳೆಯೊಳದೋ ದಿವಾಕರ ತನಯ ಲಾಲಿಸೋ. ದಿವಾಕರ ತನಯ ಅಂತ ನಾನು ತೊಡಗಿದ್ದು ನಿನ್ನಲ್ಲೇ. ತೊಡಗಿದ್ದು ಗೊತ್ತಾಯ್ತು. ಸೂರ್ಯ ಸಮ ತೇಜಸ್ಸು ನಿನ್ನಲ್ಲುಂಟು, ಅದನ್ನು ನೋಡಿದವರು ಕಡಿಮೆ.
ಮತ್ತೆ ಒಂದು ಉಂಟು, ಏನು ಸ್ವಾಮಿ? ಮುದ್ದು ಮಕ್ಕಳನ್ನು ನೋಡುವಾಗ, ಆ, ಅವರ ಮುಖವನ್ನು ಕಾಣುವಾಗ ಹ್ಮ್ ಅಯ್ಯೋ ಚಂದ್ರನ ಚೂರೇ ಭೂಮಿಗೆ ಬಂದಿದೋ ಅಂತ ಹೇಳುವುದಿಲ್ವ? ಹ್ಮ್ ಹಾಗೆ ಪ್ರಖರವಾದಂತಹ ಒಂದು ತೇಜಸ್ಸಿನಿಂದ ನಮ್ಮ ಕಣ್ಣ ಮುಂಭಾಗದಲ್ಲಿ ಕಂಗೊಳಿಸುವಾಗಲೂ ನಮ್ಮ ಅರಿವಿಲ್ಲದೆ ಅಂತಹ ಒಂದು ಸಂಬೋಧನೆ ಬಂದು ಹೋಗುತ್ತದೆ. ಓ, ಆದ್ರೆ ಇದು ಹಾಗಲ್ಲ. ಮತ್ತೆ ಉದ್ದೇಶಪೂರ್ವಕವಾಗಿ ನಾನು ಆಡಿದಂತಹ ಮಾತು. ನನಗೆ ಕುತೂಹಲ ಉಂಟ? ಕೇಳಬೇಕು ಸ್ವಾಮಿ. ಕುತೂಹಲವೇ ಕೆಲವು ಸಾರಿ ವಿಶಿಷ್ಟವಾದ ಸನ್ನಿವೇಶಗಳಿಗೆ ಕಾರಣವಾಗಿ ಬಿಡುತ್ತದೆ. ಒಬ್ಬಳು ಹುಡುಗಿ, ಅವಳಲ್ಲಿ ಸಹಜವಾಗಿ ಹುಟ್ಟಿದಂತಹ ಕುತೂಹಲದಿಂದಲೇ ದೊಡ್ಡದಾದಂತಹ ಒಂದು ಪ್ರಕರಣವೇ ನಡೆದು ಹೋಯಿತು ಅಂತ. ಯಾವ ಹುಡುಗಿ, ಏನು ಪ್ರಕರಣ ಅಂತ ಗೊತ್ತಾಗ್ಲಿಲ್ಲ. ಏನಿಲ್ಲ, ಅವಳು ಬಾಲ್ಯದಲ್ಲಿರುವಾಗ, ಅಲ್ಲ ಬಾಲ್ಯದಲ್ಲಿಲ್ಲದಿದ್ದರೆ ಹುಡುಗಿ ಅಂತ ಹೇಳುವುದಿಲ್ಲ, ಆ ಅರಮನೆಗೆ ಜ್ಞಾನಿಗಳಾದಂತಹ ದುರ್ವಾಸರು ಬಂದರಂತೆ. ದುರ್ವಾಸರು ಬಂದ್ರು, ನಿನಗೂ ಗೊತ್ತಿದೆ. ದುರ್ವಾಸರು ಬಂದ್ರೆ ಅವರಿಗೆ ಯಾವಾಗ ಸಿಟ್ಟು ಬರ್ತದೆ, ಯಾವಾಗ ಶಾಂತರಾಗ್ತಾರೆ ಅಂತ ಗೊತ್ತಾಗೋದಿಲ್ಲ. ಅರಮನೆಯಲ್ಲಿರುವಂತಹ ಅರಸನಿಗೆ ಸ್ವಲ್ಪ ಚಿಂತೆ ಆಯ್ತು, ಹೇಗಪ್ಪ ಇವರನ್ನು ನೋಡಿಕೊಳ್ಳುವುದು. ಹಾಗಾಗಿ ಮಗಳನ್ನು ಕರೆದು ಹೇಳಿದನಂತೆ, ಮಗಳೇ, ಇವರನ್ನು ನೋಡಿಕೊಳ್ಳುವಂತಹ ಹೊಣೆಗಾರಿಕೆ ನಿನ್ನದು. ಅವಳಿಗೆ ದುರ್ವಾಸ ಆದರೇನು, ವಿಶ್ವಾಮಿತ್ರರಾದರೇನು, ವಸಿಷ್ಠರಾದರೇನು, ಅಲ್ಲ ಮತ್ತೊಬ್ಬರಾದರೇನು ಅವಳಿಗೆ ಗೊತ್ತಿಲ್ಲ ತನ್ನ ಮುಂಭಾಗದಲ್ಲಿ ಬಂದವರು ಯಾರು ಅಂತ. ಅವಳ ಸಹಜವಾದಂತಹ ಸ್ವಭಾವದಿಂದಲೇ ಎಷ್ಟು ಸಾಧ್ಯವೋ ಅಷ್ಟು ರೀತಿಯಲ್ಲಿ ಆ ಋಷಿಗಳನ್ನು ಸತ್ಕರಿಸಿದಳು. ಸರಿ, ಶಾಂತರಾದ್ರಲ್ಲ ದುರ್ವಾಸರು. ಆ ಮಗುವಿನ ಕುರಿತಾಗಿ, ಹುಡುಗಿಯ ಕುರಿತಾಗಿ ಒಂದು ಅನುಗ್ರಹ ಭಾವ ಅವರಲ್ಲಿ ಮೊಳೆಯಿತು. ಓಹೋ, ನಿನಗೆ ಏನಾದ್ರೂ ಕೊಡಬೇಕು, ನಾನು ಕೊಡ್ತೇನೆ. ಅವಳು ಹೇಳಿದ್ಲಂತೆ, ನನಗೇನು ಬೇಡ, ನನ್ನಪ್ಪ ನಿಮ್ಮ ಸೇವೆ ಮಾಡ್ಲಿಕ್ಕೆ ಹೇಳಿದ್ದಾರೆ, ನಿಮಗೆ ಸಂತೋಷ ಆಯ್ತಲ್ಲ ಅಷ್ಟೇ ಸಾಕು. ಹೌದು. ಅಲ್ಲಲ್ಲ, ನಾನು ಕೊಡುವುದೇ, ನಿರ್ಣಯ ಮಾಡಿದ ಮೇಲೆ ಕೊಡುವುದೇ ನಿನಗೆ. ಬೇಕಾದವರಿಗೆ ಬೇಡಿದ್ದು ಸಿಕ್ಕುವುದಿಲ್ಲ, ಬೇಡ ಅಂತ ಹೇಳಿದವರಿಗೆ ಬೇಡ ಬೇಡ ಅಂತಿದ್ರು ಸಿಗುತ್ತದೆ. ಅದು ಏನಾಯ್ತು ಗೊತ್ತಾ, ದುರ್ವಾಸರು ಅಲ್ಲಿಗೆ ಬರುವುದಕ್ಕೆ ಮೊದಲೇ ನಿರ್ಣಯ ಮಾಡಿ ಬಂದಿದ್ದಾರೆ, ಕೊಡುವುದೇ ಅಂತ. ಇವರು ಸೇವೆಗೆ ಇಟ್ಟದ್ದೇ ಅವ್ರು ಏನು ಕೊಡದೆ ಹೋಗ್ಲಿ ಅಂತ. ಹೌದು, ಅಂದ್ರೆ ಇವಳಲ್ವ ಒಂದು ಸಂತೋಷ ಆದ್ರೆ ಸಾಕು ಅಂತ ಅವ ಆಲೋಚನೆ ಮಾಡಿದ. ಅಂದ್ರೆ ಅವರು ಕೊಡುವುದಿದ್ರೆ ಶಾಪ ಮಾತ್ರ ಎಂಬ ಪೂರ್ವಾಗ್ರಹದಲ್ಲಿ ಮಾಡಿದ. ಹೌದು, ಕೊಡದೆ ಹೋಗ್ಲಿ ಅಂತ. ಆದ್ರೆ ಇವರು ಕೊಡ್ತೇನೆ ಹೇಳಿದ್ರು. ಕೊನೆಗೆ ಏನೋ ಮಂತ್ರಗ್ರಾಮವನ್ನು ಕೊಟ್ಟು ಹೋದ್ರಂತೆ. ಯಾವುದನ್ನು? ಮಂತ್ರಗ್ರಾಮ, ಏನೋ ದೇವಹೂತಿ ಅಂತ ಏನೋ ಹೇಳ್ತಾರೆ. ಯಂ ದೇವೇನ ಅಂದ್ರೆ ಯಾವ ಯಾವ ದೇವರ ಹೆಸರನ್ನು ಹೇಳಿ ನೀನು ಈ ಮಂತ್ರವನ್ನು ಹೇಳುತ್ತೀಯೋ ಅವರು ನಿನ್ನ ಬಳಿಗೆ ಬರ್ತಾರೆ, ಮಕ್ಕಳನ್ನು ಕರುಣಿಸ್ತಾರೆ ಅಂತ ಹೇಳಿ ದುರ್ವಾಸರು ಹೋದ್ರು. ಏನು ಮಾಡುವ, ಅವಳಿಗೆ ಗೊತ್ತುಂಟಾ ಏನು ಅಂತ? ಅವಳಿಗೆ ಒಂದು ಅರ್ಥ ಆಯ್ತು, ಏನು? ತಾನೀ ಮಂತ್ರವನ್ನು ಹೇಳಿದ್ರೆ ಯಾವ ದೇವರು ಬೇಕಾದ್ರೂ ಬಳಿಗೆ ಬರ್ತಾರೆ ಅಂತ. ಬಾಲ್ಯ. ಸೂರ್ಯನನ್ನು ನಿತ್ಯವೂ ನಾವು ದೇವರು ಅಂತ ಹೇಳ್ತೇವೆ, ಭಗವಾನ್ ಸೂರ್ಯನಾರಾಯಣ, ಭಗವಾನ್ ಭಾಸ್ಕರ. ಸರಿ. ಪೂರ್ವ ದಿಕ್ಕಿನಲ್ಲಿ ಉದಯಿಸುತ್ತಿರುವಂತಹ ಸೂರ್ಯನನ್ನು ಕಂಡಾಗ ಅವಳಿಗೆ ಅನ್ನಿಸಿತು, ಗಗನಾಂಗಣದಲ್ಲಿ ಕಾಣುತ್ತಿರುವವನು ಭಗವಾನ್ ಭಾಸ್ಕರ, ಮಂತ್ರ ಹೇಳಿದೆ ಅಂತಾದ್ರೆ ದೇವರು ನನ್ನ ಹತ್ರವೇ ಬರುವುದಿಲ್ವಾ, ಹಾಗಾಗಿ ಬಳಿಗೆ ಬರಿಸುವ ಅಂತ ಮಂತ್ರ ಹೇಳಿದ್ಲಂತೆ. ಮಂತ್ರ ಹೇಳಿದ್ದು ಯಾರೇ ಆಗ್ಲಿ, ಉಪದೇಶ ಮಾಡಿದ್ದು ದುರ್ವಾಸರಲ್ವಾ, ಮಂತ್ರಕ್ಕೊಂದು ಶಕ್ತಿ ಇಲ್ವಾ? ಹೌದಲ್ಲ. ಸೂರ್ಯ ಬಂದನಲ್ಲ ಹತ್ತಿರಕ್ಕೆ, ಸೂರ್ಯ ಬಂದನಲ್ಲ, ಸೂರ್ಯ ಬಂದನಲ್ಲ. ಯಾಕೋ ನೀನು ಯಾಕೆ ಹಾಗೆ ಹೇಳಿದಿ ಅಂತ ನಿನಗೆ ಗೊತ್ತು. ಅಲ್ಲಲ್ಲ, ಸೂರ್ಯ ಬಂದನಲ್ಲ, ಕರೆದ ಕ್ಷಣ ಅಂತ ನೀನು ಹೇಳ್ತಿ, ಬಂದನಲ್ಲ ಅಂತ ನೀನು ಕೈ ಹೀಗೆ ಮಾಡ್ತಿ. ಅಲ್ಲ, ಬಂದನಲ್ಲ ಅಂತ ಹೇಳಿದ್ದು ನಾನು, ಆ ಕ್ಷಣಕ್ಕೆ ಬಂದನಲ್ಲ. ತಪ್ಪಾಯ್ತಾ? ನಾನು ಬಂದನು, ನನಗೆ ಕಥೆ ಗೊತ್ತಿಲ್ಲ ಸರಿ ತಪ್ಪು ಹೇಳಲಿಕ್ಕೆ, ನೀನೇ ಹೇಳಬೇಕಷ್ಟೇ. ಅವನು ನಲ್ಲನಾಗುವುದಕ್ಕೆ ಬಂದ ಅಂತ. ಈಗ ಬಂದನಲ್ಲ ಅಂದ್ರೆ ಹಾಗೆ ಅಲ್ವಾ? ಅಂದ್ರೆ ದುರ್ವಾಸರು ಹೇಳಿದ್ದೆ ಹಾಗೆ. ಆ ಮಂತ್ರವನ್ನು ನೀನು ಹೇಳಿದೆ ಅಂತಾದ್ರೆ ಯಾವ ದೇವರಾದ್ರೂ ನಿನ್ನ ಬಳಿಗೆ ಬಂದು ನಿನಗೊಬ್ಬ ಮಗನನ್ನು ಕರುಣಿಸ್ತಾನೆ ಅಂತ. ಬಂದು ಹತ್ತಿರ ಬರುವಾಗ ಅವಳು ಮಗು ಆದ್ರೂ ಕೂಡ ಅವಳಿಗೆ ಗಲಿಬಿಲಿ ಆಯ್ತು.
ಇಲ್ಲ, ನಾನು ಸುಮ್ಮನೆ ನೀನು ಇಲ್ಲಿ ಹತ್ತಿರ ಬರಲಿ, ನಿನ್ನನ್ನೊಮ್ಮೆ ನೋಡುವ ಅಂತ ನಾನು ಮಂತ್ರ ಹೇಳಿದ್ದು ಬಿಟ್ರೆ ಬೇರೇನಿಲ್ಲ ಅಂತ ಹೇಳಿದ್ಲಂತೆ. ಆದ್ರೆ ಭಗವಂತನು ಒಂದು ನಿರ್ಬಂಧದಲ್ಲಿದ್ದಾನೆ. ಬಳಿಗೆ ಬಂದ ಮೇಲೆ ಒಂದು ಸಂತಾನವನ್ನು ಕರುಣಿಸಿಯೇ ಹೋಗಬೇಕಾದವನಿಗೆ ವಿಧಿ ಮಂತ್ರ ಅಲ್ವಾ? ಮಂತ್ರ. ಮತ್ತೆ ಅವನಿಗೆ ಹೋಗುವ ಹಾಗಿಲ್ಲ. ಪುಟ್ಟ ಅಂದ್ರೆ ಪ್ರಬುದ್ಧವಾದಂತಹ ಕನ್ಯೆ ಸ್ತ್ರೀ ಅಲ್ಲ. ನೀನೇನು ಭಯಪಡಬೇಡ ಅಂತ ಹೇಳಿದನಂತೆ. ತನ್ನ ಬೆರಳಿನಿಂದ ಕೇವಲ ಆಕೆಯ ನಾಭಿ ಪ್ರದೇಶವನ್ನು ಸ್ಪರ್ಶಿಸಿದನಂತೆ. ಅಷ್ಟು ಸ್ಪರ್ಶ ಮಾಡುವಾಗಲೇ ಅವಳು ಪಾಪ ಮೂರ್ಛೆ ತಪ್ಪಿ ಬಿದ್ದಿದ್ದಾಳಂತೆ. ಮತ್ತೆ ಎದ್ದು ನೋಡಬೇಕು ಅಂತ ಆಗುವಾಗ ಅವಳ ಬಳಿಯಲ್ಲಿ ಒಂದು ಪುಟ್ಟ ಮಗು ಉಂಟು. ಏನು ಅವಸ್ಥೆ ದೇವರೇ, ಏನು ಅವಸ್ಥೆ ಅಂತ. ಅಮ್ಮ ಯಾರು ಅಂತ ಬೇಕು ಅಂದವರಿಗೆ ಅಮ್ಮ ಇಲ್ಲ. ಹೌದು. ಮಗು ಬೇಡ ಅಂತಿದ್ದವರಿಗೆ ಕೈಯಲ್ಲಿ ಮಗು. ಎಂತದ ಅವಸ್ಥೆ ದೇವರೇ. ಅದೇ ಕಥನ ಕಾರಣ. ನೀ ಹೇಳಿದ್ದಕ್ಕೊಂದು ಕಾರಣ ಇರ್ಬೇಕು. ಹೌದು. ಏನು ಮಾಡುವ ಹೇಳು? ಅಲ್ಲ, ನಾವೇನು ಮಾಡುವುದಕ್ಕೆ, ಕೇಳುವುದು ಮಾತ್ರ. ಅವಳಿಗೂ ಗೊತ್ತಾಗಲಿಲ್ಲ. ಆದರೆ ಅವಳ ಜೊತೆಯಾಗಿ ಇರುವಂತಹ ಅವಳ ಅತ್ಯಂತ ಆತ್ಮೀಯಳಾದ ಒಬ್ಬ ಸಖಿಗೆ ಈ ವಿಷಯ ಗೊತ್ತಾಯ್ತು. ಅವಳು ಹೇಳಿದ್ಲು, ಈಗ ಲೋಕಾಪವಾದ ಬರ್ತದೆ. ಅದು ಸ್ವಲ್ಪ ಪ್ರೌಢೆ ಆದ ಸಖಿ. ಹೌದು, ಅವಳು ದೊಡ್ಡವಳು. ಹೇಳಿದ್ಲು, ಬೇಡ, ಕಷ್ಟ ಆದೀತು, ಮತ್ತೆ ದೇವರು ಬಂದು ಕೊಟ್ರು ಅಂತೆಲ್ಲ ಹೇಳಿದ್ರೆ ನಂಬೋರು ಯಾರಿದ್ದಾರೆ, ಹಾಗಾಗಿ ಇದನ್ನು ಬಿಟ್ಟು ಬಿಡುವುದು ಒಳ್ಳೆಯದು ಅಂತ. ಬಿಡ್ಲಿಕ್ಕೆ ತಾಯಿಯಾದವಳಿಗೆ ಮನಸ್ಸು ಬಂದಿತ್ತ. ಸಖಿ ಇರ್ಲಿಲ್ವಲ್ಲ. ಹೌದು, ಹೆತ್ತದ್ದು ಇವಳಲ್ವ. ಹಾಗೆಂತ ಲೋಕದ ಅನುಭವ ಹೆಚ್ಚು ಅವಳಿಗೆ. ಅದು ಹೌದು. ಹೊರುವುದು ಹೇಗೆ ಅಂತ ಅವಳಿಗೆ ಗೊತ್ತುಂಟು. ಹೌದು. ಅದನ್ನೊಂದು ಬುಟ್ಟಿಯಲ್ಲಿಟ್ಟು ಆ ಮಗುವಿನ ತಲೆಯ ದಿಸೆಯಲ್ಲಿ ಬೇಕಾದಷ್ಟು ಸ್ವರ್ಣಾಭರಣಗಳನ್ನು ಗಂಟು ಕಟ್ಟಿ ಇಟ್ಟು, ಆ ಸ್ವರ್ಣ ಆಭರಣಗಳ ಅಪೇಕ್ಷೆಯಿಂದಲಾದರೂ ಆ ಮಗುವನ್ನು ನೋಡಿದವರು ಸಾಕಿ ಸಲಕಲಿ ಅಂತ ಆಲೋಚನೆ ಮಾಡಿ ಆ ತಾಯಿ ಹೋಗಿ ಗಂಗಾ ನದಿಯ ಒಂದು ಉಪನದಿಯಲ್ಲಿ ಆ ಮಗುವನ್ನು ಬಿಟ್ಟು, ಕರ್ಮಸಾಕ್ಷಿಯಾದಂತಹ ಭಗವಂತ ನಿನ್ನ ಕಾರಣದಿಂದಲೇ ಈ ಹುಟ್ಟು, ಹಾಗಾಗಿ ನೀನೇ ಬೇಕಷ್ಟೇ ಅಂತ ಹೇಳಿ ತೇಲ ಬಿಟ್ಲಂತೆ. ಕೈಕಾಲಾಡಿಸ್ತಾ ನಗುತ್ತಾ ಬರ್ತಾ 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 ಇದ್ದಂತಹ ಮಗುವನ್ನು ಧೃತರಾಷ್ಟ್ರನ ಗೊತ್ತುಂಟಲ್ಲ ನಿನಗೆ? ಧೃತರಾಷ್ಟ್ರನ ಸಾರಥಿ ಸೂತ ಆದಂತಹ ಅಧಿರಥ, ಅವನಿಗಾಗ ಮಕ್ಕಳಿರ್ಲಿಲ್ಲ. ಹಾಗೆ ಅವನು ನದಿಗೆ ಬರುವಾಗ ಏನೋ ಒಂದು ತೇಲಿ ಬರುವುದು ಕಾಣ್ತಾ ಉಂಟು. ಇದು ಆ ಹುಡುಗಿ ಯಾರು ಅಂತಲೇ ಹೇಳಲಿಲ್ವ ಅಂತ ನಾನೀಗ ಕಥೆಯಲ್ಲಿ, ನನಗೆ ಕೆಲವು ಮರ್ತು ಹೋಗುದು ಅಂತ ಹೇಳಲಿಕ್ಕೆ. ಅದು ಸಿಕ್ಕಿದ ಮಗು ನೀನೇ. ಹೆತ್ತವಳು ದುರ್ವಾಸರಿಂದ ಮಂತ್ರಾನುಗ್ರಹವನ್ನು ಪಡೆದ ಪಾಂಡವರ ತಾಯಿಯಾದಂತಹ ಕುಂತಿ, ಪಾಂಡವರಿಗೆ ಹಿರಿಯವನು ನೀನು. ಹಾಗಾಗಿಯೇ ನಿನ್ನನ್ನು ಸೂರ್ಯ ಪುಣ್ಯಾತ್ಮ ಒಮ್ಮೆ ನಿಲ್ಲಿಸ್ತೀಯ? ಮಾತನೊಂದನು ಈ ಕಿವಿಯೊಳ ಕೇಳಲಾರೆನು. ಸಾಕು 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 ನಿನ್ನಯ ಮಾತನೊಂದನು ಈ ಕಿವಿಯೊಳ ಕೇಳಲಾರೆನು. ಏಕೆ ಹತಭಾಗ್ಯನನು ನೋಯಿಬೆ, ಏಕೆ ಹತಭಾಗ್ಯನನು ನೋಯಿಬೆ. ಲೋಕವಂದ್ಯನೆ ಈ ದಿನ ಆ ಕಥನದೇ ಸಾಕು ನಿಲ್ಲಯ ಮಾತನೋದನು ಈ ಕಿವಿಯೊಳ ಕೇಳಲಾರೆನೋ.
ಕತೆ ಹೇಳಲೇಬೇಕು ಅಂತ ಹಠ ಉಂಟ. ಇದಲ್ಲ ಮತ್ತೆ ಇದಲ್ಲ ನೀನು ಹೇಳಬೇಕಾದ್ದು. ಈ ಕಿವಿ ಕೇಳುವುದಕ್ಕೆ ಬಯಸಿದ್ದು ಇದನ್ನಲ್ಲ. ಇದು ಗೊತ್ತಿದ್ದಂತಹ ನೀನು ಹೇಳಬೇಕಾದ್ದು ಇದನ್ನಲ್ಲ ಕೃಷ್ಣ. ಮತ್ತೆ ಶರಪರೀಕ್ಷಾ ರಂಗದಲ್ಲಿ ಕರ್ಣ ಪ್ರವೇಶ ಮಾಡಿದ ಮರುಕ್ಷಣದಲ್ಲಿ ತಲೆ ತಿರುಗಿ ಬಿದ್ದ ಕುಂತಿದೇವಿ ಎದ್ದ ಮೇಲೆ ಈ ಕರ್ಣ ನನ್ನ ಮಗ ಅಂತ ಯಾಕೆ ಹೇಳಲಿಲ್ಲ ಅದೇಳು. ಇದಲ್ಲ ಈ ಕಿವಿ ಕೇಳುವುದಕ್ಕೆ ಬಯಸಿದ್ದು. ಪಾರ್ಥ ವಿದ್ವೇಷ ಜಾಗೃತವಾಗಿ ಸ್ಪರ್ಧೆಯನ್ನೇ ಸರ್ವಸ್ವ ಅಂತ ಕ್ಷಾತ್ರವನ್ನು ಸಾಧಿಸುವುದಕ್ಕೆ ಹೋರಾಡಿ ಬದುಕುತ್ತೇನೆ ಅಂತ ಸಂಕಲ್ಪ ತೊಡುವುದಕ್ಕೆ ಪೂರ್ವದಲ್ಲಿ ಆ ಒಂದು ಸಂಕಲ್ಪ ಊರ್ಜಿತವಾಗದಂತೆ ತಡೆಯಬಹುದಾಗಿದ್ದ ಅವಳು ಯಾಕೆ ಹೇಳಲಿಲ್ಲ ಅದ ಹೇಳ್ತೀಯೋ ಹೇಳು. ಶಾಪ ಕೊಡುವ ಪರಶುರಾಮರ ಮಾತಿನಲ್ಲಿ ನೀನು ಕ್ಷತ್ರಿಯ ಅಂತ ಬಂತು, ನೀನು ಕೌಂತೆಯ ಅಂತ ಒಂದು ಮಾತು ಯಾಕೆ ಬರಲಿಲ್ಲ ಅಂತ ಹೇಳ್ತೀಯೋ ಅದೇನು. ಐದು ಜನರನ್ನು ಹೊಂದುವ ಪಾಂಚಾಲಿ ತಾನು ವರ್ಣಮಾಲಿಕೆ ಹಾಕುವುದಕ್ಕೆ ಭೇದಿತವಾಗುವ ಮತ್ಸಲಾಂಚನ ನೋಡ್ತಾ ಇದ್ದ ಕಾಲದಲ್ಲಿ ಇದನ್ನು ಭೇದಿಸುವ ಬಾಣ ಎಲ್ಲಿಂದ ಬರ್ತದೆ ಅಂತ ನೋಡ್ತಾ ಇದ್ದ ಕಾಲದಲ್ಲಿ ಐದರ ಒಟ್ಟಿಗೆ ಇಲ್ಲದ ನಾನು ಹೊಡೆಯುವುದಕ್ಕೆ ಹೊರಟಾಗ ನೀ ಹೊಡಿಲಿಕ್ಕಿಲ್ಲ ಅಂತ ಕೃಷ್ಣ ನೀನು ಆಗ ಯಾಕೆ ಹೇಳಲಿಲ್ಲ ಅದನ್ನು ಹೇಳಿತು. ನೀ ಹೊಡಿಲಿಕ್ಕಿಲ್ಲ, ನೀನು ಇದರೊಟ್ಟಿಗಿಲ್ಲ, ನೀ ಮೊದಲೇ ಹುಟ್ಟಿದವ, ನೀನು ಇದ್ಯಲ್ಲ ಅಲ್ಲಿ ಇದ್ದೆ ಹೇಳಿಲ್ವಲ್ಲ. ಸೀರೆಯ ಸೆರಗಿಗೆ ಕೈ ಹಾಕುವಾಗ ಎಳೆದಷ್ಟು ಅದರ ಉದ್ದ ಉಂಟು ಅಂತ ತೋರಿಸಲಿಕ್ಕಾಗ್ತದೆ ನಿನಗೆ. 5 ಮಂದಿಯನ್ನು ಪತಿಯಾಗಿ ಹೊಂದಿದವಳು 6ನೇದನ್ನು ಆಯ್ದುಕೊಳ್ಳಬೇಕು ಅಂತ ಇಲ್ಲಿಂದೊಂದು ಮಾತು ಹೊರಟಿತು ನೋಡು. ಬೇರೆ ಏನು ಬೇಡಿತ್ತು? ಆ ನಾಲಗೆ ಆಗ ಹೊರಳದ ಹಾಗೆ ಮಾಡಬಹುದಿತ್ತಲ್ಲ ಪುಣ್ಯಾತ್ಮ. ಅದು ಮಾಡದೆ ಅದನ್ನು ಮಾಡಲಿಲ್ಲ ಯಾಕೆ ಅಂತ ಹೇಳು. ಈಗ ರಣವೇಲ್ಯ ರಥದಲ್ಲೇ ಉಂಟಲ್ವ? ಹೌದು. ಲಕ್ಷ್ಮೀಪತಿ ಅಂತ ನಿನ್ನನ್ನು ಒಪ್ಪಿ ಕೈ ಮುಗಿದಿದ್ದೇನೆ. ಇಷ್ಟು ಕ್ರೂರಿ ಆಗಬೇಡ ಕೃಷ್ಣ. ಕ್ರೂರಿ? ನಿನ್ನ ದಯೆ ಇಲ್ಲ ನನಗೆ. ಲಕ್ಷ್ಮೀ ಕಟಾಕ್ಷ ಕರ್ಣನ ಮೇಲೆ ಇಲ್ಲ, ಬದುಕಿನಲ್ಲಿ ಅವನಿಗೆ ಸಂಪತ್ತಿಲ್ಲ. ಲಕ್ಷ್ಮೀಪತಿಯಾಗಿ ನೀನು ಭಾಗ್ಯ ಸತ್ತವನ ವಿಧಿಯನ್ನು ಹಣಕ ಮಾಡಬಾರದು ಕೃಷ್ಣ, ಹಣಕ ಮಾಡಬಾರದು. ಗಂಗೆಯಲ್ಲಿ ಮುಳುಗಲಿಲ್ಲ ಅಂತಲ್ಲ ಈ ಹಣಕ ಮಾಡುವುದು. ರಾಧೆಯ ಸ್ತನ್ಯ ಸಿಕ್ಕಿ ಉಂಡು ಬಿಟ್ಟ ಇವ ಅಂತಲ್ಲ ಹಣಕ ಮಾಡುವುದು. ಪಾಂಡವರೊಟ್ಟಿಗೆ ಸೇರದಿದ್ದರೂ ಕೂಡ, ಕುಂತಿ ಮಗ ಅಂತ ಒಪ್ಪದಿದ್ದರೂ ಕೂಡ ಅಂಗರಾಜ್ಯಕ್ಕೆ ಅಧಿಪತಿ ಆದ ಅಂತಲೂ ಹಣಕ ಮಾಡುವುದು. ಮತ್ತೆ ಭಾಗ್ಯ ಸತ್ತವನ ಶವರೂಪವಾದ ಭಾಗ್ಯವನ್ನು ಬೊಟ್ಟೆತ್ತಿ ತೋರಿಸಿ ಇದು ನಿನ್ನ ಪಾಲಿಗೆ ಸತ್ತ ಭಾಗ್ಯ ಅಂತ ಲಕ್ಷ್ಮೀಪತಿ ಅಣಕ ಮಾಡಿದ್ರೆ ಒಳಗೆ ಇರಿತದೆ ಕೃಷ್ಣ. ಬೇಡ, ಸಾಕು ಮಾಡು, ಸಾಕು ಮಾಡು. ಕರ್ಣ, ನಿನಗೆ ಕುತೂಹಲ ಉಂಟು ಆ ಕಥೆಯದ್ದು ಅಂತ ನಾನು ಕೇಳಿದೆ. ಕೇವಲ ರಾಮನಿಗೆ ಸಮಾನ ಅಂತ ಹೇಳಿದರೆ ಸಾಲದು, ಯಾವ ನೆಲೆಯಿಂದ? ಪರಶುರಾಮರಾದ್ರೂ ನನ್ನ ತಂದೆ ತಾಯಿ ಯಾರು ಅಂತ ಹೇಳಲಿಲ್ಲ ಅಂತ ನೀನು ಹೇಳಿದ್ದಕ್ಕೆ ಬೇಕಾಗಿ ನಿನ್ನ ಹಿನ್ನೆಲೆ ಏನು ಅಂತ ಗೊತ್ತಿರುವುದನ್ನು ನಿನಗೆ ನಾನು ಆಡಿದೆ. ಯಾರು ಹೇಳಲಿಲ್ಲ ಅಂತ ನನಗೆ ಆಕ್ಷೇಪ ಇಲ್ಲ ಪ್ರಭು.
ಈಗ ಇದನ್ನು ಹೇಳಬಹುದಾಗಿದ್ರೆ ಹ್ಮ್ ಅದನ್ನು ನಿನಗೆ ಮಾಡಬಹುದಾಗಿತ್ತು, ಅದು ಅಥವಾ ಅದಕ್ಕೆ ಕಾರಣವನ್ನು ಈಗ ನೀ ಹೇಳಬಲ್ಲೆ ಅಂತ ಕೇಳಿದ್ದು. ಇಲ್ಲದಿದ್ರೆ ನಾ ಯಾರ ಬೆನ್ನು ಹಿಡಿದು ಹೋಗ್ಲಿಲ್ಲ, ಯಾಕೆ ಹೇಳಲಿಲ್ಲ ಹೇಳಿಬಿಡಿ ಅಂತ ಕೇಳಲಿಲ್ಲ. ಕಾರಣ ಉಂಟು. ಪಾಂಡವರನ್ನು ನನ್ನ ಕಾಲಿಗೆ ಎರಗಿಸಿದಂತಹ ಕುಂತಿ ನಮ್ಮ ಅತ್ತೆ, ಇವರ ರಕ್ಷಣೆಯ ಹೊಣೆ ನಿನ್ನದು ಅಂತ ಹೇಳಿದ್ದ ಹೌದಾ? ದ್ಯೂತ ಆಡಿ ಕಾನನದಲ್ಲಿ 12 ವರ್ಷವೋ 1 ವರ್ಷ ಅಜ್ಞಾತವಾಸವನ್ನು ಮಾಡುವಂತಹ ಒಂದು ದುರ್ವಿಧಿಯವರಿಗೆ ಬಂತು. ಕೃಷ್ಣ ಹೌದು ಅಂತ ನನ್ನಲ್ಲಿ ಕೇಳಬೇಡ. ಹ ಆ ತಾಯಿ ಮಕ್ಕಳನ್ನು ಪಾದ ಮೂಲಕ ಹಾಕುವಾಗ ಅಲ್ಲಿ ನಾನು ಇರ್ಲಿಲ್ಲ ಅಲ್ಲ ಕೃಷ್ಣ. ಗೊತ್ತಾಯ್ತು. ಅದಕ್ಕೆ ನಾನು ಹೇಳುವುದು, ಇನ್ನೊಂದು ಬಾರಿ ಕುಂತಿದೇವಿ ನನ್ನ ಪಾದಗಳಿಗೆ ಎರಗಿಸುವಾಗ 6 ಮಂದಿ ಮಕ್ಕಳು ಜೊತೆಯಾಗಿ ನಮಸ್ಕರಿಸುವ ಹಾಗ ಆಗಬೇಕು ಅಂತ. ಗೊತ್ತಾಯ್ತಾ? ರೂಪಕವಾಗಿ ನಾನಾಗ ಆಡಿದ್ದೇನು, ಈ ರಥವನ್ನು ನಾನು ಬರಿದು ಮಾಡ್ತೇನೆ ಅಂತ. ಅರ್ಥಾತ್ ಕೃಷ್ಣನ ರಥ. ಕೃಷ್ಣನ ರಥ ಅಂದ್ರೆ ಏನು? ಅದು ಪಾಂಡವರ ಮನೋರಥ. ಪಾಂಡವರನ್ನು ರಕ್ಷಿಸುವವ ಕೃಷ್ಣ ಅಂತ ಪ್ರಪಂಚದಲ್ಲಿ ಎಲ್ಲರೂ ತಿಳಿದಂತಹ ಸತ್ಯ. ಪಾಂಡವರನ್ನು ರಕ್ಷಿಸುವುದಕ್ಕೆ ಕೃಷ್ಣನ ರಥದಲ್ಲಿ ಕರ್ಣ ಕುಳ್ಳಿರಬೇಕು, ಅವರ ರಕ್ಷಕ ನೀನಾಗಬೇಕು ಅಂತ ಹೇಳಿದ್ದೆ ನಾನು. ಅರ್ಥ ಆಯ್ತಾ? ಅದಕ್ಕೆ ಏನು ಮಾಡಬೇಕು? ನಾನು ಹೇಳಿದ ಮಾತನ್ನು ಒಪ್ಪುತ್ತೀಯ ನೀನು? ರವಿತನಯ ನೀನೊಪ್ಪಲ ಪಾಂಡವರು ಕೌರವರು ಭಯಪಡರ ರವಿತನಯ ನೀನೊಪ್ಪಲ ಪಾಂಡವರು ಕೌರವರು ಭಯಪಡರ ಆಹವವ ನಿಲ್ಲಿಸಿ ನಿಲ್ಲಸೇ ವಿಪರವರು ಬಾಬಾ ಆಹವವ ನಿಲ್ಲಿಸಿ ನಿನ್ನ ಸೇವಿ ಬರವರು ಬಾಬಾ ರವಿತನ ವ್ಯಕ್ತಿಗತವಾದಂತಹ ನೋವೇನುಂಟೋ, ಅಪಮಾನ ಏನುಂಟೋ, ನಿಂದೆ ಏನುಂಟೋ, ಅದೆಲ್ಲವನ್ನು ನೀನು ಸಹಿಸಿದವನೇ, ಅದನ್ನು ನಾನೂ ತಿಳಿಯಬಲ್ಲೆ. ಏನು ಕೃಷ್ಣ ಅದಕ್ಕೆ ಹೊರತು ಅಂತ ತಿಳ್ಕೊಂಡ್ಯ? ಭಗವಂತ ಅಂತ ನೀವೆಲ್ಲ ಹೇಳಿ, ಹಾಗೆಂತ ಬೇಕಾದಷ್ಟು ನೋವು, ಅಪಮಾನ, ಹಿಂಸೆ, ನಿಂದೆಯನ್ನು ನಾನೂ ಸಹಿಸಿಕೊಂಡವನೇ. ಅದೆಲ್ಲವನ್ನು ಮೆಟ್ಟಿ ನಿಂತೆ. ಹಾಗಾದ್ರೆ ಈಗ ಯಾಕೆ ಕರ್ಣನಲ್ಲಿ ಬಂದು ಅವನ ಜನ್ಮ ರಹಸ್ಯವನ್ನು ಕೃಷ್ಣ ಹೇಳ್ತಾ ಇದ್ದಾನೆ? ಇದು ಪ್ರಾಮಾಣಿಕವಾಗಿ ಆಡ್ತಾ ಇದ್ದೇನೆ, ನಿನಗೆ ಒಳ್ಳೇದಾಗಬೇಕು ಅಂತಲ್ಲ. ಕರ್ಣನಿಗೆ ಒಳ್ಳೇದಾಗಬೇಕು ಅನ್ನುವಂತಹ ದೃಷ್ಟಿಯಿಂದ ನಾನು ಆಡಿದ್ದೇ ಅಲ್ಲ, ಲೋಕದ ಹಿತದೃಷ್ಟಿಯಿಂದ, ಜಗತ್ತಿನಲ್ಲಿ ಇರುವವರು ಸುಖಿಗಳಾಗಿ ಬಾಳಬೇಕು ಅನ್ನುವಂತಹ ಉದ್ದೇಶದಿಂದ ನಾನು ಆಡಿದ್ದು. ಆದರೆ ಅದರಿಂದ ಕರ್ಣನಿಗೂ ಹಿತವಾಗುತ್ತದೆ. ಕರ್ಣ ಮತ್ಸ್ಯಯಂತ್ರವನ್ನು ಭೇದಿಸುವುದಕ್ಕೆ ಹೊರಟಂತಹ ಕಾಲದಲ್ಲಿ ದ್ರೌಪದಿ ಯಾವ ಮಾತನ್ನು ಹೇಳಿ ತಿರಸ್ಕರಿಸಿದ್ಲು ಅಂತ ನನಗೂ ಗೊತ್ತು, ನಿನಗೂ ಗೊತ್ತು. ಕೌರವನ ಆಸ್ಥಾನದಲ್ಲಿ ಆಗಾಗ ಅಶ್ವತ್ಥಾಮನಾಗಲಿ ಅಥವಾ ಬೇರೆಯವರಾಗಲಿ ನಿನ್ನ ಕುರಿತಾಗಿ ಯಾವ ನುಡಿಗಳನ್ನು ಆಡ್ತಾ ಇದ್ರು ಅನ್ನುವುದು ನಮಗೆ ಗೊತ್ತು. ಅದೆಲ್ಲವನ್ನು ಮೀರಿ ನಿಲ್ಲುವುದಕ್ಕೆ ಒಬ್ಬ ಕ್ಷತ್ರಿಯನಾಗಿ, ಒಬ್ಬ ಯೋಧನಾಗಿ ಪ್ರಪಂಚ ಮುಖದಲ್ಲಿ ಕಾಣಿಸಿಕೊಳ್ಳುವುದಕ್ಕೊಂದು ಸುವರ್ಣಾವಕಾಶ ಈ ಹೊತ್ತು ನಿನಗೆ ಬಂದು ಒದಗಿದೆ. ಯಾವುದು ಗೊತ್ತಾ? ನಾನು ಹೇಳಿದ ಮಾತನ್ನು ನೀನು ಒಪ್ಪಿಕೊಳ್ಳಬೇಕು. ನನ್ನ ರಥವನ್ನು ಏರಿಕೊಂಡು ಉಪಪ್ಲಾವ್ಯದವರೆಗೆ ನೀನು ಬರಬೇಕು. ಹಸ್ತಿನಾವತಿಯ ಚಕ್ರವರ್ತಿ ಪೀಠ ಅನ್ನುವುದು ಕರ್ಣನಿಗಾಗಿ ಕಾದಿದೆ. ಯಾಕೆ? ಕುಂತಿಯ ಮೊದಲ ಮಗ ನೀನು ಅಂತ ಹೇಳಿದೆ. ಶಾಸ್ತ್ರ ಪ್ರಕಾರ ನೀನು ಕಾನೀನ ಪುತ್ರ.
ಪಾಂಡು ಚಕ್ರವರ್ತಿ ವಿವಾಹವಾಗುವ ಕಾಲದಲ್ಲೇ ನೀನು ಜನಿಸಿದವನಾದರೂ ಧರ್ಮ ಪ್ರಕಾರವಾಗಿ ನೀನವನ ಹಿರಿಯ ಮಗನೇ ಆಗುತ್ತಿ. ಹಾಗಾಗಿ ಯುಧಿಷ್ಠಿರ ಏರಬೇಕಾದಂತಹ ಚಕ್ರವರ್ತಿತ್ವದ ಪೀಠ ನಿನಗೆ ಲಭಿಸ್ತದೆ ಕರ್ಣ. ಅಥವಾ ಹಸ್ತಿನಾವತಿಯ ಅಧಿಕಾರ ಕರ್ಣನದ್ದು ಅಂತ ಹೇಳಿದ್ರೆ ಆಮೇಲೆ ಸುಯೋಧನ ಮಾತನಾಡುವುದಕ್ಕುಂಟ ಹೇಳು. ರವಿತನಯ ನೀನೊಪ್ಪಲ, ಪಾಂಡವರು ಕೌರವರು ಉಭಯ ವೀರರು ನಿನ್ನ ಸೇವಿಪರು. ಆ ಒಂದು ಸನ್ನಿವೇಶವನ್ನು ಕಲ್ಪಿಸಿಕೊ. ಎಡಬಲ ಅಂತಲೇ ನಾವು ತೊಡಗಿದ್ದು. ಎಡದಲ್ಲಿ ಕೌರವರ ಗಡಣ, ಬಲದಲ್ಲಿ ಪಾಂಡವರ ಗಡಣ. ಮುಂಭಾಗದಲ್ಲಿ ಯಾದವರು, ಮಾದ್ರರು, ಹಾಗೆ ಮಾಗಧರು, ಬೇರೆ ಬೇರೆ ಅರಸರೆಲ್ಲ ನಿನ್ನನ್ನು ಓಲೈಸುವಂತಹ ಒಂದು ಸನ್ನಿವೇಶ ಇದು. ಚಕ್ರವರ್ತಿ ಪೀಠಕ್ಕೆ ನಿಯುಕ್ತನಾದಂತಹ ಧರ್ಮರಾಯ ನಿನ್ನ ತಮ್ಮನಾಗಿ ನಿನ್ನ ಹಿಂದೆ ನಿಂತು ಶ್ವೇತಛತ್ರವನ್ನು ಹಿಡಿತಾನೆ. ಬೇಕಿದ್ರೆ ಭೀಮಸೇನ ಚಾಮರವನ್ನು ಬೀಸ್ತಾನೆ. ನಿನ್ನ ಪರಮವೈರಿ ಅಂತ ನೀನು ಯಾರನ್ನಾಡ್ತೀಯೋ ಅಂತಹ ಅರ್ಜುನ ನಿನ್ನ ಕಾಲಿಗೆರಾಗ್ತಾನೆ. ನಿನ್ನ ಸಾರಥಿ ಅವನಾಗ್ತಾನೆ ಕುದುರೆಗಳಿಗೆ. ನನ್ನ ಅಳಿಯನಾದಂತಹ ಅಭಿಮನ್ಯು, ನಿನ್ನ ಸಹೋದರರಾದಂತಹ ನಕುಲ ಸಹದೇವರು ನಿನಗೆ ಬೇಕಾದಂತಹ ಸೇವೆಯನ್ನು ಮಾಡುತ್ತಾರೆ. ಇಂತಹ ಒಂದು ಅವಕಾಶ ಮರಳಿ ನಿನಗೆ ಲಭಿಸುವುದಕ್ಕಿಲ್ಲ ಕರ್ಣ. ಇದರಿಂದ ಲೋಕಹಿತವು ಸಾಧಿತವಾಗುತ್ತದೆ, ಯುದ್ಧವೂ ದೂರವಾಗುತ್ತದೆ. ಹಾಗಾಗಿ ಆಲೋಚಿಸು, ನಾನಾಡಿದಂತಹ ಮಾತನ್ನು ಒಪ್ಪು, ನನ್ನೊಡನೆ ಬಾ. ಆಗದೆ ದೇವರಾಗೆ ಮಾತಾಡಿದ್ದಿ, ದೇವರಾಗಿಯೇ ಮಾತಾಡಿದ್ದಿ. ಯುಗಾಂತರದಲ್ಲೂ ಒಮ್ಮೆ ಮಾತಾಡಿದ್ಯಂತೆ ಹೀಗೆ. ತಮ್ಮನ ಹೆಂಡತಿಯನ್ನು ಬಲಾತ್ಕಾರದಿಂದ ಅಂತಃಪುರದಳು ಒಳಗಿಟ್ಟುಕೊಂಡು ಇಂದ್ರದತ್ತವಾದ ಸಜೀವ ರತ್ನಸ್ಫುರಿತ ಕಾಂಚನಮಾಲೆಯ ಬಲದಿಂದ ಈ ಧಾತ್ರಿಯಲ್ಲಿ ಎನ್ನ ಅಧಟನ್ನು ಮೀರುವುದಕ್ಕೆ ಯಾರಿದ್ದಾರೆ ಅಂತ ಮೆರೆಯುತ್ತಾ ಇದ್ದ ಒಬ್ಬ ವಾಲಿಯನ್ನು ಅಂಬಿನ ತುದಿಯಲ್ಲಿ ಬೀಳಿಸಿ ಬದುಕುತ್ತೀಯೋ ಅಂತ ಕೇಳಿದೆ ಅಂತ. ಆ ಯುಗದಲ್ಲಿ ಇಂದ್ರನ ಮಗ, ಈ ಯುಗದಲ್ಲಿ ಸೂರ್ಯನ ಮಗ. ಬದುಕುತ್ತೀಯೋ ಅಂತ ಕೇಳಿದ್ರೆ ಇಬ್ಬರದ್ದು ಉತ್ತರ ಒಂದೇ, ಆಸೆ ಇಲ್ಲ ಅಂತ. ಆಸೆ ಪಡೆದ ಭೋಗ ಭಾಗ್ಯಕ್ಕೆ ಆಸೆ ಪಡೆದ ಭೋಗ ಭಾಗ್ಯಕ್ಕೆ ಈ ಶರೀರವನ್ನಿತ್ತಿರುವೆ ಭೂಮಿ ಜಗವನನು ಮತವೇ ಮಮ ಮತ ಶೇಷ ಶಯನ ಮಮ ಮತ ಶೇಷ ಶಯನ ಆಸೆ ಪಡಿನ ಭೋಗ ಭಾಗ್ಯಕ್ಕೆ ಈ ಶರೀರವನಿತ್ತಿರುವೆ ಶೇಷಶಯನ ಬಾವಾ, ಆಗದಿದ್ರು ಕೇಳುವುದಕ್ಕಾದ್ರೂ ಆಯ್ತಲ್ಲ. ಆಗದೇ ಇದ್ದದ್ದನ್ನು ನಿನ್ನ ಬಾಯಲ್ಲಿ ಕೇಳುವುದಕ್ಕಾದ್ರೂ ಆಯ್ತಲ್ಲ. ಭಾವ, ನಿನಗೆ ಯಾರ ಒಪ್ಪಿಗೆಯೂ ಬೇಡ, ಯಾರ ವಿರೋಧವೂ ನಿನಗೆ ಗಣ್ಯ ಅಲ್ಲ. ಅದಕ್ಕೆ ಹೇಳಿದ್ದು ದೇವರ ಹಾಗೆ ಮಾತಾಡಿದ್ದಿ ಅಂತ.
ಲೋಕದಲ್ಲಿರುವ ಸರ್ಪ ಸಂಕುಲದ ಸರ್ವ ವಿಷವನ್ನು ಕೂಡ ತನ್ನ ನಾಲಿಗೆಯ ತುದಿಯಲ್ಲಿ ಹೊಂದಿರಬಹುದಾದ ಮಹಾಸರ್ಪ ಆದಿಶೇಷ ಅಂದರೆ ಹೌದು. ಅದರ ವಿಷ ಲೋಕಕ್ಕೆ ಒಂದಿನಿತು ಹಾನಿಕಾರಕವಾಗದಂತೆ ಹೂವಿಗಿಂತ ಹಗುರವಾದ ಮೆತ್ತನೆಯ ಹಾಸಾಗಿಸಿ ಅದರ ಮೇಲೆ ಮಲಗಿದ ಪುಣ್ಯಾತ್ಮ ನೀನು. ನಿನಗೆ ಒಬ್ಬ ಕೌರವನ, ಕರ್ಣನ ದೌಷ್ಟ್ಯ, ದೌರ್ಜನ್ಯ ಇದನ್ನು ದಮನಿಸುವುದಕ್ಕೆ ಇದೆಲ್ಲ ಬೇಕೋ ಸ್ವಾಮಿ? ಲೀಲಾಜಾಲವಾಗಿ ಪ್ರಪಂಚ ವ್ಯಾಪಾರವನ್ನು ಇದ್ದ ಅಕುಂಠಿತವಾದ ವೈಕುಂಠದ ಆ ಸ್ವರ್ಣ ಮಂಟಪದಲ್ಲಿ ಮಲಗಿದ ಭಂಗಿಯನ್ನು ಬದಲಿಸದೆ ಭ್ರೂಭಂಗ ಮಾತ್ರದಿಂದಲೇ ನಿಯಂತ್ರಿಸಿ ನಿರ್ದೇಶಿಸಬಲ್ಲ ನಿನಗೆ ಕರ್ಣನ ಒಪ್ಪಿಗೆಗೆ ಅಧೀನವಾಗಿ ಲೋಕ ವ್ಯವಹಾರ ನಿರ್ಣಯಿಸುವ ಅನಿವಾರ್ಯತೆ ಉಂಟು ಅಂದರೆ ನನ್ನಂತಹ ಅಲ್ಪಜ್ಞರಿಗೂ ಒಪ್ಪುವುದಕ್ಕೆ ಕಷ್ಟ. ತಿಳಿದ ಪ್ರಾಜ್ಞರು ಹೇಗೂ ಒಪ್ಪಲಿಕ್ಕಿಲ್ಲ. ಶೇಷಶಯನ, ಆಸೆ ಇಲ್ಲ ಪ್ರಭು. ಆಸೆ ಇಲ್ಲ? ಯಾಕೆ ಆಸೆ ಇಲ್ಲ? ಯಾಕಿಲ್ಲ? ನೀ ಹೇಳುವಾಗಲೇ ಇದು ಆಗುವುದಿಲ್ಲ ಅಂತ ನನಗೆ ಮನವರಿಕೆ ಆಗ್ತಾ ಹೋಯ್ತು. ಅಲ್ಲ, ನಾನು ಮಾಡಿಸ್ತೇನೆ. ಪ್ರಪಂಚ ಕಲ್ಯಾಣಾಪೇಕ್ಷೆಯಾದ ನೀನು ಕರ್ಣನಿಗೆ ಸತ್ಯ ತಿಳಿಯಲಿ ಅಂತ ಆಡಿದ್ದಲ್ಲ. ಒಂದು ಸತ್ಯ ತಿಳಿಯದೇ ಇದ್ದದ್ದರಿಂದ ಪ್ರಪಂಚ ವಿನಾಶ ಆಗುತ್ತದೆ ಅಂತಾದರೆ ಸತ್ಯಕ್ಕೆ ವಿನಾಶಕವಾದ ಗುಣ ಇಲ್ಲ ಎಂಬುದನ್ನು ತೋರುವುದಕ್ಕೆ ಆ ಸತ್ಯವನ್ನು ಉದ್ಘಾಟನೆ ಮಾಡಿಕೊಟ್ಟದ್ದು ಒಪ್ಪಿದೆ. ಹೌದಲ್ಲ? ಸತ್ಯಕ್ಕೆ ನಾಶಕವಾದ ಗುಣ ಇಲ್ಲ ಎಂಬುದರಿಂದ ಒಂದು ಸತ್ಯದಿಂದಾಗಿ ಲೋಕನಾಶ ಆಗುವುದು ಬೇಡ, ಅದನ್ನು ಪ್ರಕಟಿಸುವ ಅಂತ ಸತ್ಯಾತ್ಮನಾದ ಸತ್ಯಸ್ವರೂಪನಾದ ನೀನು ಹೇಳಿದ ಮಾತು ನಿನ್ನ ಮಹಿಮೆಯನ್ನು, ಪ್ರಭುತ್ವವನ್ನು, ವರಿಷ್ಠತೆಯನ್ನು ಒಪ್ಪಿದೆ. ಆದರೆ ಅದನ್ನು ಕೇಳ್ತಾ ಇರುವ ಹಾಗೆ ಆ ಸತ್ಯ ಅಂಗೀಕರಿಸಿ ಬದುಕುವಂತಹ ನೆಲೆ ನನ್ನದಲ್ಲ ಅಂತ ನನಗೆ ಅರ್ಥ ಆಗ್ತಾ ಹೋಯ್ತಲ್ಲ ಕೃಷ್ಣ. ನೆಲೆ ನಿನ್ನದಲ್ಲ ಹೇಗಾಗ್ತದೆ? ನೆಲ ನಿನ್ನದು ಅಂತ ನಾನು ಹೇಳ್ತೇನೆ, ನೆಲೆಯೇ ನಿನ್ನದಲ್ಲ ಹೇಳ್ತೇನೆ ನೀನು. ಶಿಶುಪಾಲ ಸತ್ತ ಮೇಲೆ ವಂಶ ವಿನಾಶಕವಾದ ಕುಟುಂಬ ಕಲಹ ನಡೆಯುತ್ತದೆ ಅಂತ ವ್ಯಾಸರು ಕಾಲದ್ರಷ್ಟಾರರಾಗಿ ಹೇಳಿದ ಕಾಲದಲ್ಲಿ ನಿನ್ನಿಂದಲಾಗಿ ಆ ವಿನಾಶಕವಾದ ಯುದ್ಧ ನಡೆಯುತ್ತದೆ, ಕೌರವನು ಅದಕ್ಕೆ ನಿಮಿತ್ತನಾಗುತ್ತಾನೆ ಅಂತ ಭವಿಷ್ಯವನ್ನು ಪ್ರವಚನ ಮಾಡಿದ ಕಾಲದಲ್ಲಿ ವಿದ್ವೇಷ ಹುಟ್ಟುವುದು ವಿಮತಿಯಿಂದ. ಅವ ಹೇಳಿದ್ದಕ್ಕೆ ನಾನು ಒಪ್ಪದಿದ್ರೆ ಧೃತರಾಷ್ಟ್ರನು ಅವನ ಮಕ್ಕಳು ಏನನ್ನು ಹೇಳಿದ್ರು ಯಾವ ಕಾಲದಲ್ಲೂ ನಾನದನ್ನು ಒಪ್ಪುತ್ತೇನೆ ಅಂತ ಮಾತಿಗೆ ಬದ್ಧನಾದ. ಹೌದು. ಭವಿಷ್ಯ, ತನ್ನ ಬದುಕಿನ ಗಮ್ಯ ತನ್ನನ್ನು ಹೇಗೆ ಮುನ್ನಡೆಸ್ತದೆ ಅಂತ ಗೊತ್ತಿಲ್ಲದೆ ಧರ್ಮರಾಜ ಮಾತಿಗೆ ಬದ್ಧನಾದ. ದ್ಯೂತದ ಕರೆಯನ್ನು ಹೊತ್ತು ತಂದವನು ವಿದುರಲ್ಲೋ ಕೃಷ್ಣ? ಹೌದು. ತಂದ ವಿದುರನೇ ಹೇಳಿದ್ದಾನೆ ಅಂತ ಬಳಿಕ ನಮಗೂ ಗೊತ್ತಾಯಿತು. ಇದು ಸಂಚು, ಹೌದು, ಇದು ಮೋಸ, ಸರಿ, ಇದು ಕಪಟ ದ್ಯೂತ, ಹೋಗುವುದು ಬೇಡ, ಸರ್ವ ವಿನಾಶವಾಗ್ತದೆ, ಪಾಂಡವರಿಗೆ ಹಾನಿ ಆಗ್ತದೆ ಅಂತ. ಕೌರವ ಹೇಳಿದ್ದಕ್ಕಾಗಿ ನಾನು ಬಂದೆ, ಆದರೆ ನೀನು ಬರಬೇಡ. ಧರ್ಮರಾಯನ ಪ್ರತಿಕ್ರಿಯೆ ಏನಿತ್ತು ಕೃಷ್ಣ? ಕರೆದದ್ದು ದೊಡ್ಡಪ್ಪ ಆದ್ರಿಂದ, ಹೌದು, ಅವರ ಮಾತನ್ನು ಉಲ್ಲಂಘಿಸುವುದಿಲ್ಲ ಅಂತ ನಾನು ಮಾತು ಕೊಟ್ಟದ್ರಿಂದ ಮಾತಿಗೆ ತಪ್ಪಲಾರೆ ಅಂತ ಬಂದು ಆಡಿ ಸರ್ವಸ್ವವನ್ನು ಕಳೆದು 12 ವರ್ಷ ವನದಲ್ಲಿ, 1 ವರ್ಷ ಅಜ್ಞಾತದಲ್ಲಿ, ವಿರಾಟ ನಗರದಲ್ಲಿ ಕಳೆದು ಬಂದು ಈಗ ಯುದ್ಧಕ್ಕೆ ಸನ್ನದ್ಧನಾಗ್ತಾ ಇದ್ದಾನೆ. ಸರಿ, ನೀನು ಕರೆದ ಹಾಗೆ ಬಂದ್ರೆ ಆ ಧರ್ಮರಾಯ ಅಣ್ಣ ಅಂತ ಕರೆದಾಗ ನಾವು ಅನ್ನಬೇಡುವ? ಹೇಳಬೇಕು. ಯಾವ ನಾಲಗೆಯಲ್ಲಿ? ಅಂದ್ರೆ ನಿನ್ನ ಸಖ್ಯವನ್ನು, ಅರ್ಜುನನ ವಿರೋಧವನ್ನು ಪ್ರಾಣ ಇದ್ದ ತನಕ ಬಿಡುವುದಿಲ್ಲ ಅಂತ ಕೌರವನಿಗೆ ಮಾತು ಕೊಟ್ಟ ಕರ್ಣ ಧರ್ಮರಾಯ ಅಣ್ಣ ಅಂತ ಕರೆದಾಗ ಓ ಅಂತ ಹೇಳುವುದಕ್ಕೆ ಸ್ವರ ಹೊರಟೀತೋ? ಮಾತು ತಪ್ಪಿದ್ರೆ ಬರುವುದು ಅಂದ್ರೆ ಈ ಶರೀರ ಬರುವುದಲ್ವ? ಗೊತ್ತಾಯ್ತು, ಗೊತ್ತಾಯ್ತು. ಸತ್ಯ ತಪ್ಪಿದ ನೆಲೆಯಲ್ಲಿ ಬಂದು ಅಣ್ಣನಾಗಿ ನಿಂತು ಸಾಮ್ರಾಜ್ಯ ಆಳಬೇಕಲ್ವ? ಸತ್ಯಕ್ಕಾಗಿ ಸಾಮ್ರಾಜ್ಯ ಬಿಟ್ಟು ಕೊಟ್ಟ ಧರ್ಮರಾಯವ ಒಪ್ಪಿ ಆಗಿದೆ ಸ್ವಾಮಿ. ಕೌರವನನ್ನು ಪ್ರಭು ಅಂತ ಒಪ್ಪಿ ಆಗಿದೆ. ಹೇಳಿದ್ದ ಪಾರ್ಥ ವಿರೋಧವನ್ನು ಮಾಡುವುದಕ್ಕೆ ಯೋಧರನ್ನು ಕಾಯ್ತಾ ಇದ್ದ ಕಾಲದಲ್ಲಿ ನೀನಾಗಿ ಕಾಣಿಸಿಕೊಂಡದ್ದರಿಂದ ಪಾರ್ಥ ವಿರೋಧಿಯಾಗಿ ನನಗೆ ಮಿತ್ರನಾಗುತ್ತಿ ಅಂತ ಬರಮಾಡಿಕೊಂಡದ್ದು ಅಂತ ವಂಚಿಸಲಿಲ್ಲ ಅವ ನನಗೆ. ಆ ನೆಲೆಗಾಗಿ ಬೇಕು ಅಂತ
ಕೇಳಿದ ಅವನಲ್ಲಿ ಈಗ ನಾ ಪಾಂಡವರಿಗೆ ಅಣ್ಣ ಹೋಗ್ತೇನೆ ನಾನಿರ್ತೇನೆ ಅಂತ ಹೇಳಿದ್ರೆ ಈಗ ನನ್ನ ಎಡಬಲದಲ್ಲಿ ಎಲ್ಲೋ ಎಡದಲ್ಲೋ ಬಲದಲ್ಲೋ ಅವ ನಿಂತಾನು ಅಂತ ಹೇಳ್ತೀಯ ನೀನು? ನಿನ್ನ ಕುರಿತಾಗಿ ಅಂತಹ ಒಂದು ಆಪ್ತ ಭಾವ ಅವನಿಗೆ ಅಂತ ಆಡಿದ್ದ ನಾನು. ಯಾಕಂದ್ರೆ ಸಂಪೂರ್ಣ ರಾಜ್ಯವನ್ನಾದ್ರೂ ನಿನಗೆ ಕೊಟ್ಟೇನು ಅಂತ ಹೇಳಿದವನವನು. ಕೃಷ್ಣ, ಪಾಂಡವರಿಲ್ಲದ ಪೃಥ್ವಿ, ಹೌದು, ಅದನ್ನು ಒಂದು ದಿನಕ್ಕಾದ್ರೂ ಆಳುವುದು ಬದುಕಿನ ಕನಸು ಅಂತ ಬದುಕುತ್ತಾ ಬಂದ ಕೌರವ. ಕರ್ಣನೇ ಪಾಂಡವರಲ್ಲಿ ಅಗ್ರಜ ಅಂತ ಗೊತ್ತಾದಾಗ ಅದನ್ನು ಬಿಟ್ಟು, ಸಾಮ್ರಾಜ್ಯ ಬಿಟ್ಟು ನನಗಾಗಿ ಒಪ್ಪುತ್ತಾನೆ ಅಂತ ನೀನು ಹೇಳ್ತೀಯ. ಆದ್ರೆ ಈಗ ನಿನ್ನಲ್ಲಿ ಕೇಳುವುದು, ಹಾಗೆ ಒಪ್ಪುವ ಕೌರವನಿಗೆ ನನಗೆ ಸಾಮ್ರಾಜ್ಯ ಸಿಕ್ಕಿದ್ರು ಅದನ್ನು ಕೊಂಡೋಗಿ ಅವನ ಕಾಲಲ್ಲಿ ನಾನು ಇಡಬೇಡುವ ಕೃಷ್ಣ, ಹೇಳು. ನನಗಾಗಿ ತನ್ನ ಸಾಮ್ರಾಜ್ಯ ಬಿಡುವ ಮೈತ್ರಿ ಬಂಧ ನನ್ನ ಕೌರವನದ್ದಾದರೆ ನೀನು ಕೊಟ್ಟ ಸಾಮ್ರಾಜ್ಯವನ್ನು ಅವನ ಪಾದ ಮೂಲಕ್ಕೆ ಕೊಂಡೋಗಿ ನಾನು ಇಡದಿದ್ರೆ ನಾನು ಮಿತ್ರನೇ ಆಗುವುದಿಲ್ಲ. ಮಾತ್ರ ಎಲ್ಲಿಗೆ ಮಿತ್ರ ಜಾತನಾಗುವುದು? ಭಯದಿಂದ, ಲೋಭದಿಂದ, ಮೋಹದಿಂದ ಇಲ್ಲ. ಯಾವುದಕ್ಕಾಗಿಯೂ ಅಮೃತ ವಚನವನ್ನಾಡುವುದಕ್ಕೆ ಕರ್ಣ ಬಯಸುವುದಿಲ್ಲ ಕೃಷ್ಣ. ಯಾವುದಕ್ಕಾಗಿ ಆದ್ರೂ ಬೇಡ. ಸರಿ, ಇದು ಒಂದು ಅರ್ಥದಲ್ಲಿ ಹೇಳಿದ್ದನ್ನು ತಿರಸ್ಕರಿಸಿದ್ದು ಅಂತ ಭಾವಿಸಬೇಡ. ನೀ ತಿರಸ್ಕರಿಸುವುದನ್ನು ಹೇಳುವುದಿಲ್ಲ. ನೀನು ಹೇಳಿದ ಮೇಲೆ ಅದು ತಿರಸ್ಕರಿಸುವುದಕ್ಕೆ ಆಗುವುದಿಲ್ಲ ಯಾರಿಗೂ. ನೀನು ಹೇಳಿದ್ದನ್ನು ಈ ಕರ್ಣ ಒಪ್ಪಿದ ಅಂತ ತಿಳಿ. ಒಪ್ಪಿದರೆ ಧರ್ಮಜರಿಗೆ ಅಣ್ಣ ಆಗಬೇಕಲ್ಲ. ಹೌದು. ಆ ಅಣ್ಣ ಆಗುವ ಮೊದಲ ಹಂತ, ನೀನು ತಿಳಿಸಿದ ವಾಸ್ತವ ತಿಳಿದ ಮೇಲೆ ಮೊದಲ ಹಂತ ಏನು ಗೊತ್ತೋ? ಬದುಕಿನಲ್ಲಿ ನಾನು ವಿಚಲಿತನಾಗಬಾರದ ಸತ್ಯಕ್ಕೆ ನಿಷ್ಠನಾಗುವುದು. ನಾನು ಧರ್ಮಜನಿಗೆ ಅಣ್ಣನಾಗುವ ಮೊದಲ ಹಂತ. ಹಾಗೆ ಸತ್ಯಕ್ಕೆ ನಿಷ್ಠನಾದರೆ ಸಾಯುವ ತನಕ ಅವನಿಗಾಗಿ ನಾನು ಬದುಕುವುದಲ್ಲದೆ ಬೇರೆ ಮಾರ್ಗ ಇಲ್ಲ ಕೃಷ್ಣ. ಅದಕ್ಕಾಗಿ ಸಾಮ್ರಾಜ್ಯ ಸಂಪದವನ್ನೆಲ್ಲ ತಂದು ನಿನ್ನ ಪಾದ ಮೂಲದಲ್ಲಿ ಇಡ್ತೇನೆ ಅಂತ ಕೊಡುಗೈ ದಾನಿಯಾಗಿ ಕೊಡುವುದಕ್ಕೆ ಹೊರಟ ಮಹಾರಮಣ. ಮಾರಮಣಲಾನಿಸೈ ಮಾರಮಣಲಾನಿಸೈ ಭಾರತ ಹವದಿ ರಿಪು ಮಾರಣದಿ ರಣಯಜ್ಞ ದೀಕ್ಷಿತನು ನಾನಗೆನು ಭಾರತ ಹವದಿ ರಿಪು ಮಾರಣದಿ ರಣಯಜ್ಞ ದೀಕ್ಷಿತನು ನಾನಗೆನು ಕೌರವನ ರಣ ಹಿಂಗೆ ಹರಣ ನಿನಗರ್ಪಿಸುವೆನು ಕುಂತಿ ಕುಮಾರಕರನು ನೀನೇದ ಸಖನಾಣೆ ಮರ್ಧಿಸಿನು ಕುಂತಿ ಕುಮಾರಕರನು ನೀರೇಜ ಸಖನಾಣೆ ಮರ್ಧಿಸಿನು ಕುಲದ ನಿಜವಾರತೆಯ ಮೊರೆಯದಿರೋ ನಿಜವಾರತೆಯ ಮೊರೆಯದಿರೋ ನೃಪನ ವೈರಿಯ ರಾಯಭಾರಿ ನಿನ್ನೊಡನಿರುವುದು ಹಿತವಲ್ಲ ಕಳುವು ಎಂದ ರಮಣಗೆರೆಗೆ ಮಾರಮಣಲಾಲಿಸೈ ಭಾರತ ಹವದಿ ರಿಪು ಮಾರಣದಿ ರಣಯಜ್ಞ ದೀಕ್ಷಿತನು ನಾನಗೆನು ಮಾರಮಣ ಲಾಲಿಸೈ
ಲಾಲಿಸೋ ಲಾಲಿಸೋ ಒಬ್ಬ ಇಂದ್ರನ ಮಗ, ಒಬ್ಬ ಸೂರ್ಯನ ಮಗ. ಬಹುಶಃ ಒಟ್ಟಿಗೆ ಇರುವುದೇ ಇಲ್ವೋ ಏನೋ. ರಾಮಾಯಣ ಆಗಲಿ, ಭಾರತಾಹವಾಗಲಿ ಗೊತ್ತಿಲ್ಲ. ನಿಯತಿಯ ಬಗ್ಗೆ ನೀನು ಮಾತಾಡಬೇಕು, ನಿನ್ನ ಎದುರು ನಾನು ಮಾತಾಡಬಾರದು. ಆದ್ರೆ ಅವರು ಎರಡು ಪಕ್ಷದಲ್ಲಿ ಭಿನ್ನ ಭಿನ್ನವಾಗಿ ಮುಖಾಮುಖಿಯಾಗುವುದೇ ವಿಹಿತವಾದಂತಹ ಸ್ಥಿತಿ ಅಂತ ಯಾಕೋ ಅದನ್ನು ಇದನ್ನು ನೋಡುವಾಗ ಕಾಣ್ತದೆ ಕೃಷ್ಣ. ಅಲ್ಲೂ ಹಾಗೆ ದೇವಾಧಿದೇವನಾದ ನೀನು ರಾಮಾಭಿಧಾನದಿಂದ ಇಳಿದು ಬಂದಾಗ ಸಹಾಯಕ್ಕಾಗಿ ಒದಗಬೇಕಾದವನು ವಿಪಕ್ಷದಲ್ಲಿ ನಿಂತು ಪ್ರಾಣಹರಣವನ್ನು ಮಾಡುವುದಕ್ಕೆ ಅನುವು ಮಾಡಿಕೊಟ್ಟು ತನ್ನ ಸಾವನ್ನೇ ಸಹಾಯವಾಗಿಸಿಕೊಂಡ. ರಾಮನಿಗೆ ಮಾಡುವ ಸೇವೆಯಾಗಿ ತಾನು ಸತ್ತು ಹೋದ. ಇಂದ್ರಸೂನುವಾದ ವಾಲಿ, ಸೂರ್ಯನಂದನನಾದ ಕರ್ಣನಿಗೂ ಬೇರೆ ಗತಿ ಇಲ್ಲ. ಸಾಯುವುದೇ ಸಹಾಯವ? ನಾಲಗೆ ಒಂದಲ್ವ ಸ್ವಾಮಿ? ಹೌದು. ಬಂದ್ರೆ ದ್ರೌಪದಿಯನ್ನು ಏನು ಅಂತ ನಾನು ನೋಡುವುದು, ಏನು ಅಂತ ಕರೆಯುವುದು. ಅಮ್ಮ ಹೇಳಿದ ಮಾತನ್ನೇ ಒಪ್ಪಿಕೊಳ್ಳುವುದಾದ್ರೆ ಅದೇ ಆಗಬೇಕಾಗುತ್ತದೆ ಕೆಲವು ಸಲ. ಹೌದು. ಮಕ್ಕಳೆಲ್ಲರೂ ಹೊಂದಿಕೊಳ್ಳಿ, ಹಂಚಿಕೊಳ್ಳಿ. ಮಗನಿಗೆ ಮಗನಾಗುವ ಪ್ರಾಯ. ಮಕ್ಕಳಿಗೆ ಆಟಿಕೆ ಬೇಕು. ಅಜ್ಜಂದಿರ ಬದುಕು ಅವರ ಆಡುವುದಕ್ಕಿದ್ದ ಕತೆ ಆಗಬಾರದು. ಬೇಡ. ಅವಳನ್ನು ನಾನು ಏನು ಅಂತ ಕರೆದಿದ್ದೇನೋ ಅದು ಕೌರವ ಪ್ರೀತಿಗಾಗಿ ಆಡಿದ್ದಿರಬಹುದು. ಕೌರವ ಸಖ್ಯಕ್ಕಿಂತ ಭಿನ್ನ ನೆಲೆ ಇಲ್ಲದಿದ್ದುವಾಗ ಆ ಸಖ್ಯದ ನೆಲೆಯನ್ನು ದೃಢೀಕರಿಸುವ ಭರದಲ್ಲಿ ಆಡಿದಂತಹ ತುಟಿ ಮೀರಿದ ಮಾತೇ ಇರ್ಲಿ. ಆಡಿದ್ದು ಕರ್ಣನ ನಾಲಿಗೆ ಹೌದಲ್ಲ? ಆಡಿದ್ದು ಹೌದು. ಇಲ್ಲ ಕೃಷ್ಣ, ಬರಲಾರೆ. ಪ್ರತಿಜ್ಞೆ ಮಾಡಿ ಅರ್ಜುನನನ್ನು ಕೊಲ್ಲುತ್ತೇನೆ ಅಂತ ಹೇಳಿದವನು ಅದಕ್ಕಾದರೂ ಒಂದು ಅಂತರಾಯ ಉಂಟು. ಸಾಯುವ ತನಕ ಉಳಿದದ್ದು. ಈಗ ಅರ್ಜುನನನ್ನು ಕೊಲ್ಲದೆ ಏನು ಮಾಡುವುದಿಲ್ಲ ಅಂತ ಹೇಳಿದ್ದೇನೋ ಅದನ್ನು ಮಾಡದಿದ್ರೆ ಮಾಡುತ್ತಾ ಇರಬಹುದು. ಪಾದವು ನಧಾವಯೇ, ಹೌದು, ಕಾಲು ತೊಳೆಸಿಕೊಳ್ಳುವುದಿಲ್ಲ ಬೇರೆಯವರಿಂದ ಅರ್ಜುನನನ್ನು ಕೊಲ್ಲುವ ತನಕ. ಕೀಲಾಜಲಂ ನಖಾದೆ, ಜಲೋತ್ಪನ್ನವಾದ ಪ್ರಾಣಿ ಪಕ್ಷಿಗಳದ್ದು ಯಾವ ಮಾಂಸವನ್ನು ತಿನ್ನುವುದಿಲ್ಲ ಅಂದ್ರೆ ತಿನ್ನದಿದ್ರಾಯ್ತು. ನಾಸ್ತಿ ಇತಿ ನೈವ ವಕ್ಷ್ಯಾಮಿ ಯಾಚಿತೋ ಏನಕೇನಚಿತ್. ಯಾರು ಏನು ಕೇಳಿದ್ರು ಕೊಟ್ಟು ಬಿಡ್ತೇನೆ. ಸಾಯುವಲ್ಲಿ ತನಕ ಕೊಟ್ಟು ಬಿಟ್ರೆ ನಾನು ಸತ್ಯಭ್ರಷ್ಟನಾಗಬೇಕಾಗಿಲ್ಲ. ಇಲ್ಲ. ಯಾವನ್ನ ನಿಹಿತೋ ಅರ್ಜುನ, ನನ್ನಿಂದ ಅರ್ಜುನ ಕೊಲ್ಲಲ್ಪಡುವ ತನಕ ನಾನು ಇದನ್ನು ಮಾಡುವುದಿಲ್ಲ ಅಂತ ಸಾಯುವಲ್ಲಿಯ ತನಕ ಆ ವ್ರತಕ್ಕೆ ನಿಷ್ಠನಾಗಿದ್ರೆ ಸಾಕು. ಆದ್ರೆ ಇಲ್ಲಿ ನಾನು ಆಡಿದ್ದನ್ನು ತಿರುಗಿಸಬೇಡುವ ಕೃಷ್ಣ. ಇಲ್ಲ, ದೇವರ ಮಾತಾದ್ರೂ ಅವರ ಬದುಕಲ್ಲೇ ಅರ್ಥ ಆಗುವುದು. ಆಡಿದ್ದು ದೇವರು ಎಂಬುದರಿಂದ ತನಗಿಲ್ಲದ ಪ್ರಾಜ್ಞತೆ, ಅರ್ಥೈಸಿಕೊಳ್ಳುವ ಸಾಮರ್ಥ್ಯವನ್ನು ನೀನೇ ಕೊಡಬೇಕು ವಿಶೇಷವಾಗಿ. ಇಲ್ಲದಿದ್ರೆ ನನ್ನ ಸಂಸ್ಕಾರಕ್ಕೆ ನಿನ್ನ ಮಾತಾರ್ಥ ಆಗಬೇಕು. ನೀನು ಕೊಟ್ಟ ಕೊಡುಗೆ ನನಗೆ ಮಾಡಿಸಿದ ಅರ್ಥ ಏನು ಗೊತ್ತಾ? ಏನು? ನಿನ್ನ ಬದುಕಿನಲ್ಲಿ ಕೌರವ ನಿನಗೆ ದೇವರಿಗಿಂತ ಕಡಿಮೆ ಅಲ್ಲ ಅಂತ. ಕ್ಷಮಿಸು, ನೀನು ಆಡಿದ ಮಾತು ನನಗೆ ಅರ್ಥ ಆದದ್ದು ಹಾಗೆ. ಯಾಕೆ ಅಂದ್ರೆ ಕರ್ಣನಿಗೆ ದೇವರು ರಾಜ್ಯ ಕೊಡ್ಲಿಕ್ಕೆ ಹೊರಟದ್ದು ರಣಭೀಕರವಾದ ಸನ್ನಿವೇಶ ಮುಂದಿದ್ದಾಗ ಮಾತ್ರ. ಹೌದು.
ಶರಪರೀಕ್ಷಾ ರಂಗದಲ್ಲಿ ಕೊಟ್ಟಿದ್ದಾನೆ ಕೃಷ್ಣ. ನನ್ನನ್ನು ಈ ಕುರು ರಾಜ್ಯವನ್ನು ಯಥೇಷ್ಟವಾಗಿ ಅನುಭವಿಸುವಂತ ನನಗೆ ಅವ ದೇವರಲ್ವೋ ಕೃಷ್ಣ. ನೀನು ರಣವನ್ನು ಕಂಡೇ ಕೊಟ್ಟದ್ದು, ಅವನು ಅರ್ಜುನನ ಜೊತೆಗಿನ ರಣವನ್ನು ಕಂಡೇ ನನಗೆ ಕೊಟ್ಟದ್ದು, ನಿರೀಕ್ಷಿಸಿ ಕೊಟ್ಟದ್ದು. ನಿನಗಿಂತ ಮೊದಲು ಕೊಟ್ಟದ್ದರಿಂದ ಬಿಡಲಾರೆ. ಬದುಕು ಇದು ಸರಿ. ಹಾಗೆ ಅಂತ ನೀನಿದು ಹೇಳುವಾಗ ನನಗೊಂದು ಸ್ಪಷ್ಟ ಆಯ್ತು. ನನಗೆ ಕಾಣ್ತಾ ಇರುವ ಅಪಶಕನ, ಸೋಲಿನ ಸುಳುಹುಗಳು, ದುರ್ನಿಮಿತ್ತಗಳು, ಇದೆಲ್ಲ ಏನನ್ನು ಸೂಚಿಸ್ತದೆ? ಕೌರವ ಪಾಳೆಯದಲ್ಲಿದ್ದವರಿಗೆ ಸಾವಿಗಿಂತ ಸೋಲಿಗಿಂತ ಭಿನ್ನವಾದ ಪರಿಣಾಮ ಇಲ್ಲ ಎಂಬುದನ್ನು ಶ್ರೀಕೃಷ್ಣ ವಚನ ದೃಢೀಕರಿಸ್ತಾ ಉಂಟು. ನಾನು ಅರ್ಥೈಸ್ತೇನೆ. ನನಗೆ ಸಖ್ಯ ಬೇಕು ಎಂಬುದರಿಂದ ವಾಸ್ತವಕ್ಕೆ ನಾನು ವಿಮುಖನಾಗುವುದಿಲ್ಲವಲ್ಲ. ಆಗಲಿ, ಧರ್ಮಜನೇ ಧರ್ಮಪ್ರಭುವಾಗಲಿ, ರಣಯಜ್ಞ ಸಾಗಲಿ ಕೃಷ್ಣ. ಯಜಮಾನನಾಗಿ ಧರ್ಮಜನೇ ಇರಲಿ, ಹೋತೃವಾಗಿ, ಉದ್ಗಾತ್ರವಾಗಿ, ಅಧ್ವರ್ಯವಾಗಿ ನೀನೋ ಅರ್ಜುನನೋ ಅಭಿಮನ್ಯುವೋ ನಿಲ್ಲಿ. ಅವ ಮಹಾರಾಜನಾಗುವುದಕ್ಕೋ ಚಕ್ರವರ್ತಿ ಆಗುವುದಕ್ಕೋ ಹೊರಟರೆ ನೇತಾ ಹೃಷಿಕೇಶ ಇಂದ್ರಿಯಗಳನ್ನು ಮೀರಿ ನಿಂತು ಯೋಚಿಸಿ ಇಂದ್ರಿಯಾತೀತವಾದ ಫಲವನ್ನು ಕರುಣಿಸಬಲ್ಲ ಹೃಷಿಕೇಶನೇ ಅವರನ್ನು ಮುನ್ನಡೆಸ್ತಾನೆ ಅಂತಾದರೆ ಧರ್ಮ ಸಾಮ್ರಾಜ್ಯ ಧರ್ಮಜನ ಮೂಲಕ ಸ್ಥಾಪನೆ ಆಗುವುದನ್ನು ತಡೆಯುವುದಕ್ಕೆ ಕರ್ಣ ಯಾವನು? ನಾವೆಲ್ಲ ನಮ್ಮ ಬದುಕಿನ ಪರಿಮಿತಿಯೊಳಗೆ ಯೋಚಿಸುವುದು. ನೀನು ಎಲ್ಲರ ಬದುಕನ್ನು ಒಡಗೊಂಡು ಆ ಬದುಕಿಗೆ ಅತೀತವಾದದ್ದನ್ನು ಸಾಧಿಸುವುದು ಹೇಗೆ ಅಂತ ಯೋಚಿಸುವುದು. ಇಷ್ಟು ಅಂತರ ಉಂಟು. ಇದು ಅಜ, ಅದು ಗಜ. ನಡೆದ ನಿನ್ನ ಮಾರ್ಗದಲ್ಲಿ ನಮ್ಮ ಪದಚಿಹ್ನೆಗಳು ಸೇರಿ ಹೋಗಬೇಕು, ಅಡಗಿ ಹೋಗಬೇಕು. ಐಂದ್ರ, ಸ್ಥೂಣಾಕರ್ಣ, ಪಾಶುಪತವೇ ಮೊದಲಾದಂತಹ ಮಂತ್ರ ಪುರಸ್ಸರವಾದ ಮಾರ್ಗಣಗಳು ಹೊರಡುವಾಗ ಅದೇ ಯಜ್ಞ ಮಂತ್ರಗಳಾಗಲಿ, ವಿಪಕ್ಷದಲ್ಲಿದ್ದಂತಹ ವೈರಿಗಳ ರಥಗಳೇ ಯೂಪಸ್ತಂಭಗಳಾಗಲಿ, ನಾನು ಅದಕ್ಕೆ ಒದಗಿ ನಿಂತ ಪಶುಗಳಲ್ಲಿ ಒಂದಾಗಿ ಬರ್ತೇನೆ. ಕುಂತಿ ಸೋನು ನೀನು ಅಂತ ಹೇಳಿದ ಮೇಲೆ ಕುಂತಿ ಸೋನುವಿಗೆ ಹೊಡಿಲಿಕ್ಕೆ ಆಗ್ತದೋ ಇಲ್ಲವೋ ಗೊತ್ತಿಲ್ಲ. ಅಂದ್ರೆ ಪ್ರಾಣಹರಣ ಮಾಡುವಂತೆ ನಿನ್ನನ್ನು ನಾನು ನಂಬದಿದ್ದಂತಾಗ್ತದೆ. ಇಷ್ಟು ಹೇಳಿದ ಮೇಲೂ ಕುಂತಿಯ ಮಕ್ಕಳು ನನ್ನಿಂದ ಮರ್ಮಾಘಾತಕ್ಕೊಳಗಾಗ್ತಾರೆ, ಅರ್ಜುನನನ್ನು ಕೊಲ್ಲುತ್ತೇನೆ ಅಂತ ಹೇಳಿದ್ರೆ ಕೃಷ್ಣನನ್ನು ದೇವಾಧಿದೇವ ಅಂತ ಒಪ್ಪಿಯೂ ಅವನ ಮಾತನ್ನು ನಂಬದಿದ್ದ ಸ್ಥಿತಿ ಬರ್ತದೆ. ಇಲ್ಲ, ನೀನು ಸಂಕಲ್ಪಿಸಿದ್ರೆ ಅವರೇ ಗೆಲ್ಲುತ್ತಾರೆ. ಆದರೆ ಅವರನ್ನು ವಿರೋಧಿಸಿದವರು ಸಾಯುವುದನ್ನು ನೀ ತಡೆಯಲಾರೆ ಅಲ್ಲ. ಇಲ್ಲ, ಅವರನ್ನು ವಿರೋಧಿಸಿದ್ದಕ್ಕೆ ಎದುರಾಗಿ ಬಂದವರು ಸಾಯುವುದನ್ನು ತಡೆಯುತ್ತೀವ ನೀನು? ಇಲ್ಲ. ಒಬ್ಬ ಪಾಂಡವ, ನನಗೆ ಪಾಂಡವ ಆಗದಿದ್ರೆ ರಾಜ ಆಗೋದಿಲ್ವ? ಇಲ್ಲ. ಒಬ್ಬ ಪಾಂಡವ ಕೌರವನಿಗಾಗಿ ಸಾಯಲಿಕ್ಕೆ ಬಿಡ್ತೀಯ ಕೃಷ್ಣ? ಕೌರವ ಅಷ್ಟಾದ್ರೂ ಸಮಾಧಾನ ಪಟ್ಟುಕೊಳ್ಳಿ. ಆದೀತು. ನಾನೀಗ ಪಾಂಡವ ಹೌದು ಅಂತ ಆದ್ರೆ ಕೌರವನಿಗಾಗಿ ನಾನು ಸತ್ತೆ, ಅದಕ್ಕೆ ನೀ ಬಿಟ್ಟೆ ಅಂತ ಆದ್ರೆ ಒಬ್ಬ ಪಾಂಡವನ ಹೆಣ ಕೌರವನಿಗಾಗಿ ಬೀಳ್ತದೆ ಅಂತ. ನಿಲ್ಲದಿದ್ರೆ ನೀನು ನಿಂತ ಪಕ್ಷದಲ್ಲಿದ್ದ 5 ಪಾಂಡವರ ಕೂದಲು ಕೊಂಕುವುದಿಲ್ಲ ಕೃಷ್ಣ. ನನ್ನ ಕೌರವನನ್ನು ಹಾಗಾದ್ರೂ ಗೆಲ್ಲಿಸಿ ಬಿಡ್ತೇನೆ ಪ್ರಭು. ಅದಕ್ಕೆ ನೀನೊಂದು ಉಪಕಾರ ಮಾಡಬೇಕು ಮಾತ್ರ. ಏನು ಮಾಡಬೇಕು? ನೀನು ನನ್ನಲ್ಲಿ ಮಾತ್ರ ಇದನ್ನು ಹೇಳಿದ್ದಲ್ವ? ನೀನು ಒಪ್ಪಿದ್ರೆ ಮತ್ತೆ ಉಳಿದವರಲ್ಲಿ ಹೇಳುವ ಅಂತ. ಇಲ್ಲ, ಒಪ್ಪುದಿಲ್ಲ. ಹೇಳಬೇಡ. ಯಾಕೆ ಗೊತ್ತಾ? ಯಾಕೋ? ಹೇಳಿದರೆ ನಾನೇನು ಮಾಡಿದ್ರು ಧರ್ಮರಾಯ ಪೀಠ ಒಪ್ಪುವುದಿಲ್ಲ. ಪುಣ್ಯಾತ್ಮ, ಅವ ಧರ್ಮರಾಯ. ಹೌದು. ಬೇಡ, ನಿನ್ನ ಸಂಕಲ್ಪ ಭಗ್ನ ಆಗುವುದೇ ಬೇಡ. ಯಾಚಿಸುವುದು ನಿನಗೆ. ಕೌರವನಿಗಾಗಿ ನನ್ನನ್ನು ಸಾಯುವುದಕ್ಕೆ ಬಿಡ್ತೀಯಾದ್ರೆ ಇದು ಒಪ್ಪಂದ ಅಲ್ಲ. ಗೊತ್ತಾಯ್ತು.
ಧರ್ಮರಾಯ ಧರ್ಮಪೀಠದಲ್ಲಿ ವಿರಾಜಿತನಾಗಿ ಚಕ್ರವರ್ತಿಯಾಗುವುದನ್ನು ನಾನಾಗಿ ತಡೆಯುವುದಿಲ್ಲ. ಅಂದರೆ ಅವರನ್ನು ಸಾಯುವಂತೆ ಹೊಡೆಯುವುದಿಲ್ಲ. ನನ್ನನ್ನು ಸಾಯ ಹೊಡೆಯುವುದನ್ನು ನೀನು ತಪ್ಪಿಸಕೂಡದು. ಸರಿ. ಇನ್ನು ಹೆಚ್ಚು ಹೊತ್ತು ನಿಂತರೆ ನಾನು ನಾಳೆ ಸರಿ ಹೊಡೆದ್ರು ನಮ್ಮವರು ನಂಬಲಿಕ್ಕಿಲ್ಲ ಕೃಷ್ಣ. ಗೊತ್ತಾಯಿತು. ಹೋಗು ಪುಣ್ಯಾತ್ಮ. ನಾನು ಆಡಿದ್ದು ಒಂದು ನೆಲೆಯಿಂದ ಸರಿಯಾಯಿತು. ತಮ್ಮನಿಗಾಗಿ ಸಂಪೂರ್ಣ ರಾಜ್ಯವನ್ನು ಬಿಟ್ಟು ಕಾನನವಾಸಿಯಾದವನು ರಾಮ, ನಿನ್ನ ತಮ್ಮನಿಗಾಗಿ ಪ್ರಾಣತ್ಯಾಗಕ್ಕೆ ಸಿದ್ಧನಾದವನು ಕರ್ಣ. ಕುಲದಿ ಮಿತ್ರಜ ರಘು ಕುಲ ಲಲಾಮನಾದ ರಾಮಂಗೆ ನೀನೆಣೆ ಅಂತ ಹೇಳಿದ್ದು ಆ ನೆಲೆಯಿಂದ ಸತ್ಯ ಆಯಿತು. ನಿನ್ನದ್ದಾದಂತಹ ದೃಢವಾದಂತಹ ನಿಶ್ಚಯಕ್ಕೆ ನಾನು ಮೆಚ್ಚಿದವನಿದ್ದೇನೆ. ಪಾಂಡವರು ನಿನ್ನ ತಮ್ಮಂದಿರು ಅನ್ನೋದನ್ನು ಯಾವ ಕಾರಣಕ್ಕೂ ಮರೆಯದಿರು. ನಾನು ಹಾಗಾದ್ರೆ ಹೊರಡೋದ? ನನ್ನಿಂದ ನೀನು ದೂರವೇ. ರಣಾಂಗಣದಲ್ಲಿ ಮುಖಾಮುಖಿಯಾಗುತ್ತೇನೆ, ಬಂದು ಕಾಣುತ್ತೇನೆ. ಅದೇ ಆ ಸಮಯದಲ್ಲಿ ರವಿಜ ಸೂರ್ಯೋಪಾಸನೆಯ ಭಕ್ತಿಯಲ್ಲಿ ನಿರೀಕ್ಷೆಯಲ್ಲಿ ಬರುವ ಮಾತೆಯನು ಕಂಡೆರಗಿದ ಪೂರೈಸಲು ನಿರೀಕ್ಷೆಯಲ್ಲಿ ಬರುವ ಮಾತೆಯನ್ನು ಕಂಡೆರಗಿದ ಮನುಷ್ಯನ ಎಲ್ಲ ಸಂಬಂಧಗಳ ಆಧಾರವೇ ನಿರೀಕ್ಷೆ ತಾನೆ. ಯಾವುದೋ ಒಂದರ ನಿರೀಕ್ಷೆಯಲ್ಲೇ ಎಲ್ಲವರ ಬದುಕು ಸಾಗುತ್ತದೆ. ಈ ಕುಂತಿಯ ಬದುಕು ಇದಕ್ಕೆ ಹೊರತಾಗಿಲ್ಲ ತಾನೆ. ಎಲ್ಲವೂ ಅಂದುಕೊಂಡ ಹಾಗೆ ಆದರೆ ಅಥವಾ ಅಂದುಕೊಂಡ ಹಾಗೆ ಬದುಕು ಸಾಗುತ್ತಾ ಇದ್ರೆ ಪ್ರಾಯಶಃ ಈ ನಿರೀಕ್ಷೆ ಎನ್ನುವಂತಹ ಪದಕ್ಕೆ ಅಸ್ತಿತ್ವವೇ ಇರುತ್ತಿರ್ಲಿಲ್ವೋ ಏನೋ. ಹಾಗಾಗಿ ಆ ನಿರೀಕ್ಷೆಯನ್ನು ತಲುಪಲಿಕ್ಕೆ ಅರ್ಹತೆ, ಅದೃಷ್ಟ ಇವೆರಡೂ ಕೂಡ ದೈವಾಯತ್ತವಾಗಿ ಇರಲೇಬೇಕು. ವೃಷ್ಣಿಕೊಲೆ ಸಂಜಾತಳಾಗಿ ಇಂದು ಕುಲದ ಸೊಸೆಯಾಗಿ ಬದುಕಿನಲ್ಲಿ ಕುಂತಿ ಇಟ್ಟಂತಹ ನಿರೀಕ್ಷೆಗಳೆಲ್ಲವೂ ಹುಸಿಯಾದದ್ದು ಸತ್ಯ. ಆದ್ರೆ ನರಚಿತ್ತ ಮಿಥ್ಯ, ಹರಿಚಿತ್ತ ಸತ್ಯ ತಾನೆ. ಹಾಗಾಗಿ ನಾಲ್ಕು ಕೈಯ ನಾರಾಯಣನೇ ನರರೂಪಿನಿಂದ ಬಂದು ನಮ್ಮಲ್ಲಿ ಬಂಧುತ್ವದ ಬಂಧವನ್ನು ಬೆಸೆದ ಬಳಿಕ ನನ್ನೆಲ್ಲ ನಿರೀಕ್ಷೆಗಳನ್ನು ಆತನ ಪಾದ ಮೂಲದಲ್ಲೇ ನಾ ಇಟ್ಟವಳು. ಯಾಕೆಂದ್ರೆ ಆತನೇ ಪಥ ನಿರ್ದೇಶನವನ್ನು ಮಾಡುವಂತಹ ಈ ಕಾಲದಲ್ಲಿ ಒಂದೆಡೆ ನಿರಾಳತೆ, ಏನೇ ಬಂದರೂ ಕೃಷ್ಣನಿದ್ದಾನೆ ಎನ್ನುವಂತಹ ಭಾವ ನನ್ನದು. ಆದ್ರೆ ಯಾವಾಗ ರಕ್ತಕ್ರಾಂತಿಯೇ ಬದ್ಧ ಎನ್ನುವಂತಹ ಕೌರವನದ್ದಾದಂತಹ ನಿಲುಮೆಯನ್ನು ಬದಲಿಸುವಲ್ಲಿ ಅಶಕ್ತನಾದಂತಹ ಕೃಷ್ಣ ರಣವೀರ್ಯವನ್ನು ಪಡೆದನಂತೆ. ಪಡೆದು ಹೊರಟವ
ಆ ಶಾಂತಿ ಪ್ರಕ್ರಿಯೆಯ ತನ್ನದಾದಂತಹ ಕೊನೆಯ ಪ್ರಯತ್ನವೋ ಎನ್ನುವ ಹಾಗೆ ಕೃಷ್ಣನನ್ನು ಕರೆದು ಜನ್ಮ ವೃತ್ತಾಂತವನ್ನೆಲ್ಲ ಅರುಹಿದನಂತೆ. ನನ್ನ 5 ಮಕ್ಕಳಿಗೆ ದಾರಿಯನ್ನು ತೋರುವಂತಹ ಲೋಕಕ್ಕೆ ತಾಯಿಯಾದಂತಹ ಕೃಷ್ಣ 6ನೆಯವನಿಗೂ ಸರಿಯಾದ ದಾರಿಯನ್ನೇ ತೋರುವಾಗ, ಇಲ್ಲ ಆನೆಯ ಹಾಗೆ ನಾ ಹೋಗುವ ದಾರಿಯೇ ಸರಿ ಎನ್ನುವಂತಹ ಇವನದ್ದಾದಂತಹ ಆನೆಯ ಮನೋಭಾವವೇ ಹೌದು ಅಂತ ಆದರೆ, ಸರಿ ದಾರಿಯಲ್ಲಿ ಇಲ್ಲದವನ ದಾರಿಯನ್ನಾದರೂ ಸರಿ ಮಾಡಬೇಕಲ್ಲ ಹೆತ್ತ ತಾಯಿಯಾಗಿ. ಆದ ಕಾರಣವೇ ಆ ನಿರೀಕ್ಷೆಗಳ ಭಾರವನ್ನೇ ಹೊತ್ತೆ ಕರ್ಣನಿದ್ದಲ್ಲಿಗೆ ಬಂದಿದ್ದೇನೆ. ನೋಡಿದ್ರೆ ಸೂರ್ಯೋಪಾಸನೆಯನ್ನ ಮಾಡುತ್ತಾ ಇದ್ದಾನೆ. ನೋಡೋಣ, ನನ್ನ ಮಾತಿನಿಂದಾದರೂ ಆತನ ಬದುಕಿಗೆ ಬೆಳಕು ಸಿಗುತ್ತದೋ ಎನ್ನುವಂತಹ ನಿರೀಕ್ಷೆ. ಕಾಯುತ್ತೇನೆ. ಮಗನೆಂದು ಕರೆವಾ ಯೋಗಹೀನೆಯೋ ಕಂದ ಮಗನೇ ಮಗನೆಂದು ಕರೆವ ಯೋಗಹೀನೆಯ ಇಂದು ನುಂಗುತ್ತಲಿಗುದು ಕರ್ಮವೋ ಮಂದಮತಿ ತವ ಜನನಿಯೋ ಯೋಗಹೀನೆಯ ನಿಂದು ನುಂಗುತ್ತಲಿಗುದು ಕರ್ಮವೋ ತವ ಜನನಿಯೋ ಕಂದ ಬಾರೆಲ್ಲ ಬಾ ಮಗನೆಂದು ಕರೆವ ಯೋಗಹೀನೆಯೋ ಕಂದ ಕಂದ, ಕಣ್ತೆರೆದು ತಿರುಗಿ ನೋಡಿದರೆ ದೇವಿ ರಾಧೆಯ ಅಧಿರಥ ಸೋನು ಕರ್ಣ ಪಾದಾಭಿವಂದನೆಯನ್ನು ಮಾಡ್ತಾ ಇದ್ದಾರೆ. ಮಗ ಎಷ್ಟೇ ಬೆಳೆದು ನಿಂತಿರಲಿ, ಯಾವುದೇ ಹೆಸರಿರಲಿ ಅಥವಾ ಎಷ್ಟೇ ವಿಶೇಷಣಗಳೇ ಇರಲಿ ಅಥವಾ ನೆಗಳ್ತೇ ಇರಲಿ, ತಾಯಿಗೆ ಕಂದನೆ ತಾನೆ. ಹೌದಮ್ಮ. ಕಂದ, ಅರ್ಘ್ಯವನ್ನು ಕೊಡುತ್ತಿದ್ದಂತಹ ನಿನ್ನ ಹಿಂದೆ ಆ ನಿನ್ನ ನೆರಳಿನ ತಂಪಲ್ಲೇ ನಿಂತಿದ್ದೆ. ಗೊತ್ತಾಗಲಿಲ್ಲ. ಹೌದು ಮಗನೇ, ನಾನು ಅಷ್ಟೇ. ಮುಂದೆ ನಿಂತಹ ನಿನ್ನನ್ನು ಆಗಲೇ ಒಮ್ಮೆ ಕರೆದು ಮಾತಾಡಿಸೋಣ, ಇತ್ತ ನೋಡು ಮಗನೇ ಅಂತ ಹೇಳುವ ಮನಸ್ಸಾದ್ರೂ ಕೂಡ
ಹಾಗೆ ಕರೆಯದೆ ನಿಂತಿದ್ದೆ ನಾನು. ಆಯ್ಕೆಗಳು ತುಂಬ ಒದಗಿದರು. ಹ್ಮ್. ಆಯ್ದುಕೊಳ್ಳುವಲ್ಲಿ ನನ್ನ ಬುದ್ಧಿ ಮಸುಕಾಗದಿರ್ಲಿ ಅಂತ ಪ್ರಾರ್ಥಿಸ್ತಾ ಇದ್ದೆ ಅಪ್ಪನಲ್ಲಿ. ಹೌದು ಮಗನೇ, ಆದರೆ ನೋಡು ಮಗನೇ, ನಿನ್ನ ಹಿಂದೆ ನಿಂತಹ ನನ್ನ ಮನಸ್ಸು ಬಹಳ ಹಿಂದೆ ಹೋಯಿತು ನೋಡು. ಓ, ಯಾಕೆ ಗೊತ್ತು? ಯಾಕೋ? ಕಂದ ಬಾ ಮಗನೇ ಎಂದು ನಾ ಕರೆದಾಗ ಆ ಪುಟ್ಟ ಪುಟ್ಟ ಹೆಜ್ಜೆಗಳನ್ನಿಡುತ್ತಾ ನೀ ಬರುವಾಗ ನಿನ್ನನ್ನು ಆನಿಸಿ ಮುದ್ದಿಸಿ ನಿನಗೆ ಆಸರೆ ಆಗಬೇಕಿತ್ತವಳು ಮಗು. ಆದ್ರೆ ಏನು ಮಾಡೋಣ ಹೇಳು, ಹುಟ್ಟಿದಾರಾಭ್ಯ ಆನೆಯ ಹಾಗೆ ನಿನ್ನ ದಾರಿಯನ್ನು ನೀನೇ ಮಾಡಿಕೊಳ್ಳಬೇಕಾದಂತಹ ಸ್ಥಿತಿ ಗತಿ ನಿನಗೆ ಒದಗಿತು ಮಗನೇ. ಆದರೆ ಕಂದ, ಇದೀಗ ಅದೇ ಆನೆ ನನ್ನ ಮುಂದೆ ನಿಂತಾಗ ಬಾ ಮಗನೇ ಎಂದು ಕರೆದು ಈ ನಿನ್ನ ವೃದ್ಧ ತಾಯಿಯನ್ನು ಆನಿಸಲೇ ಅಂತ ನಾನು ಆಡಲೆ? ಇಲ್ಲ ಮಗು, ನೀ ಎಡವಿದಾಗ ನಾ ಆನಿಸದ ನಿನಗೆ ಆಸರೆ ಆಗದಂತಹ ಈ ನಿನ್ನ ತಾಯಿ ಈ ಕಾಲದಲ್ಲಿ ಯಾವ ಬಾಯಿಂದ ನನ್ನನ್ನು ಆನಿಸು ಮಗನೇ ಅಂತ ಕರೆಯಲಿ ಮಗನೇ? ಆ ಯೋಗ ನಿನ್ನ ತಾಯಿಗೆ ಇಲ್ಲದೆ ಹೋಯಿತು ನೋಡು. ಹೇಳೋದಕ್ಕೆ ಚಂದ್ರವಂಶದ ಸೊಸೆ, ಪಾಂಡು ಚಕ್ರವರ್ತಿಗಳ ಪಟ್ಟದ ಮಹಿಷಿ. ಆದರೆ ಕಂದ, ನಿನ್ನನ್ನು ಹೊತ್ತು ಹೆತ್ತ ಹೆಣ್ಣಾದರೂ ಕೂಡ ಶತಶೃಂಗದ ಪರ್ವತದಲ್ಲಿ ವಾನಪ್ರಸ್ಥಾಶ್ರಮಿಗಳಾಗಿ ಇರುವ ಅಲ್ಲಿಯವರೆಗೂ ಈ ಜಗತ್ತು ನನ್ನನ್ನು ಬಂಜೆ 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 ಎನ್ನುವ ಹಾಗೆ ನಿಂದಿಸಲ್ಪಟ್ಟಂತಹ ಯೋಗವಿಹೀನೆ ಮಗು, ಯೋಗವಿಹೀನೆ ನಾನು. ಆದರೆ ಮಗು, ನಾನು ಮಾಡಿದಂತಹ ಕರ್ಮ ನೋಡು, ನನ್ನ ಬದುಕನ್ನೇ ನುಂಗಿ ನುಣೆಯಿತು. ಒಬ್ಬ ಕರ್ಣನನ್ನು ನನ್ನ ಮಗ ಎಂದು ಒಪ್ಪಿಕೊಳ್ಳಲಾಗದಂತಹ ನನ್ನ ಸ್ಥಿತಿ, ಅದು ನನ್ನ ಬದುಕಿನಲ್ಲಿ ಮಾಡಿದಂತಹ ಘೋರ ಪರಿಣಾಮ ಏನು ಗೊತ್ತೋ ಮಗನೇ? ಹೆತ್ತಂತಹ ಉಳಿದ ಮಕ್ಕಳೋ ಅಥವಾ ಬಂದಂತಹ ಸೊಸೆಯಂದಿರೋ ಅಥವಾ ಬೆಳೆಯುತ್ತಿರುವಂತಹ ನನ್ನ ಮುತ್ತು ಮೊಮ್ಮಕ್ಕಳು, ಅವರೊಂದಿಗೆ ನಾ ಬಾಳುವ ಅವಕಾಶವೇ ಇಲ್ಲದೆ ಹೋಯಿತು ಮಗನೇ, ಅವಕಾಶವೇ ಇಲ್ಲದೆ ಹೋಯಿತು. ಅಲಭ್ಯವಾದದ್ದು ಅಯಾಚಿತವಾಗಿ ಬರುವುದಕ್ಕೆ ಯೋಗ ಅಂತ ಕರೆಯುವುದು. ಬಯಸಿದ್ದು ಭಗವತ್ ಅನುಗ್ರಹದಿಂದ ಬರುವುದಕ್ಕೆ ಭಾಗ್ಯ ಅಂತ ಕರೆಯುವುದು. ಆದರೆ ಕಂದ, ಈ ನಿನ್ನ ತಾಯಿಯ ಸ್ಥಿತಿ ನೋಡು, ಆ ಯೋಗವೂ ಇಲ್ಲ, ಭಾಗ್ಯವೂ ಇಲ್ಲ ನೋಡು. ಆದರೆ ಮಗು, ಸ್ವಯಂ ನಿರ್ಣಯಗಳಿಂದಲೋ ಅಥವಾ ವೈಯಕ್ತಿಕ ನಿರ್ಧಾರಗಳಿಂದಲೋ ನನ್ನ ಮತಿ ಕೆಲಸ ಮಾಡಬೇಕಿತ್ತು. ಆದರೆ ಕಂದ, ನನ್ನ ಬದುಕಿನ ಗತಿ ನನ್ನನ್ನು ಮಂದಮತಿಯನ್ನಾಗಿ ಪ್ರವರ್ತಿಸಿತು. ಹಾಗಾಗಿ ಕಂದ, ಈ ನಿನ್ನ ಜನನಿ ಮಂದಮತಿ, ಭಾಗ್ಯವಿಹೀನಳು ಕಂದ, ಭಾಗ್ಯವಿಹೀನಳು. ಭಾಗ್ಯವಿಹೀನಳಾದರೂ ಜನನಿಯೇ ಹೌದು, ಬಲ್ಲೆ. ಜನನಿ ಭಾಗ್ಯವಿಹೀನಾಗಿ ಜನನಿ 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 ಭಾಗ್ಯವಿಹೀನಾಗಿ
ಕ್ಷತ್ರಿಯ ಕುಲಜನಾದರು ಜನತಿ ಜಗದನಿಸೂತ ಸುತನ್ಯುತೆನುವರಿದು ಮಮ ಯೋಗವು ಜನತೆ ಜಗದನಿ ಸೂತ ಸುತನ್ಯುತೆನುವರಿದು ಮಮ ಯೋಗವು ಮಮ ಯೋಗವು ಜನನೀ ಭಾಗ್ಯವಿಹೀನನಾಗಿ ಜನನಿ ಮಗು ಹೆತ್ತದ್ದು ತಪ್ಪು ಅಂತ ಹೇಳಿಲ್ವಲ್ಲ ನೀನು? ಈ ಮಗುವಿಗೆ ಅಷ್ಟು ಸಾಕು. ಕಣ್ಣೆದುರು ಬಂದು ನಿಂತು ನಿನ್ನನ್ನು ಹೆತ್ತದ್ದು ತಪ್ಪಾಯಿತು ಅಂತ ನೀ ಹೇಳಿಬಿಟ್ಟಿದ್ರೆ ಬದುಕಿದಷ್ಟು ದಿನ ಶವವಾಗಿ ನಡೆದಾಡಬೇಕಿತ್ತು. ಈ ಕಾಲದಲ್ಲಾದ್ರೂ ಬಂದು ನಿಂತು ಕಂದ ಬಾ ಅಂತ ಕರೆದಿಯಲ್ಲ, ನೀ ಕರೀಬೇಕಾದವಳೆ. ಕಾಲಿಲ್ಲದೆ ಹೆಳವನಾಗಿ ಹುಟ್ಟಿದ ಮಗು ಅಮ್ಮ ಬಾ ಅಂತ ಕರೆದ್ರು ಇದ್ದಲ್ಲೇ ಮಿಸುಕಾಡಬೇಕು, ಬಿಟ್ರೆ ಮುಂದೊತ್ತಿ ಬರುವುದಕ್ಕಾಗೋದಿಲ್ಲ ಅಮ್ಮ. ನಾಲಗೆ ಇಲ್ಲದೆ ಹುಟ್ಟಿದ ಮಗುವಿಗೆ ಕಿವಿ ಇದ್ರೆ ಕರ್ಣದಿಂದ ಅಮ್ಮನ ಅಮೃತ ವಚನ ಕೇಳಿದರೂ ಅಮ್ಮ ಅಂತ ಕರೆಯುವುದಕ್ಕಾಗುವುದಿಲ್ಲ. ನೀ ಜನನಿಯಾದರೂ ಭಾಗ್ಯವಿಹೀನನಾಗಿ ಹುಟ್ಟಿದ್ದು ನಾನು. ಯಾಕೆ ಮಗನೇ? ನಿನ್ನ ಮಗು ಅಲ್ವಾ? ಆದ್ದರಿಂದಲೇ ಕ್ಷತ್ರಿಯ ಕುಲ ಸಂಜಾತ. ಲೋಕದ ಕ್ಷತಿಯನ್ನು ನೀಗುವ ದೀಕ್ಷೆಯನ್ನು ಹೊತ್ತ ಒಂದು ಬದುಕು ಕ್ಷತ್ರಿಯ ಜನ್ಮ ಅಂದರೆ. ನಿನ್ನ ಮನಕ್ಕೊದಗಿದ ಕ್ಷತಿಯನ್ನು ನೀಗುವುದಕ್ಕಾಗಿ ನೀ ಕರೆದರೆ ಕ್ಷತ್ರಿಯ ಕುಲ ಆದರೂ ನನ್ನದು ಸೂತಕೇರಿಯಲ್ಲಿ ಬೆಳೆದ ಬದುಕು, ನಾನು ನಿನ್ನ ಕ್ಷತಿ ನಿವಾರಿಸಲಾರೆ ಅಂತ ಹೇಳಬೇಕಾದ ಅಸಹಾಯಕತೆ ಉಂಟು ಈ ಮಗುವಿಗೆ. ಅಮ್ಮನ ಕ್ಷತಿಯನ್ನೇ ನಿವಾರಿಸಲಾಗದ ಒಂದು ಮಗನ ಬದುಕು ನೋಡು ತಾಯಿ. ನೀ ಚಿಂತಿಸಬೇಡಮ್ಮ. ಏನು ಮಾಡಲಾಗದಂತಹ, ಅಮ್ಮನಿಗೆ ಸ್ಪಂದಿಸಲಾಗದ ಮಗು ನನಗೆ ಹೇಳಬಹುದಾದ್ದು ಒಂದೇ, ನಿನಗೆ ಮಗ ಇಲ್ಲದಿದ್ದರೂ, ಮಕ್ಕಳೇ ಬಳಿಯಲ್ಲಿ ಇಲ್ಲದ ದುಸ್ಥಿತಿ ಬಂದರು, ನೀನು ನೋವಿನಿಂದ ಅಮ್ಮ ಅಂತ ಬಾಯಲ್ಲಿ ಕರೆದರೆ, ನನ್ನ ಅಮ್ಮ ನೋವಾಗಿ ಸಹಜ ಉದ್ಗಾರ ಅಮ್ಮ ಅಂತ ಕರೆದರೆ ಕಣ್ಣೊರೆಸುವುದಕ್ಕೆ ದೇವರು ಮಗುವಾಗಿ ಬರ್ತಾನೆ ನಿನಗೆ. ನನ್ನ ಅಮ್ಮನ ಪ್ರಾಪ್ತಿ ದೊಡ್ಡದು. ಏನು ಮಾಡುವ? ಆ ದೇವರು ಭಾವಾರಿತ ಭಾವನಾಗಿ ಮಕ್ಕಳನ್ನು ಪೊರೆಯುತ್ತಾನೆ. ನನ್ನನ್ನು ಬಿಡು. ಯಾಕೆ ಅಂದ್ರೆ ದೇವರಂತಹ ತಾಯಿಯೂ ಬಿಟ್ಟ.
ತಾಯಿಯಂತಹ ದೇವರು ಬಿಟ್ಟ ಇವನನ್ನು ಮತ್ತೆಲ್ಲಿಗೆ ಬರುವುದಕ್ಕೆ. ಕ್ಷಮಿಸು ತಾಯಿ, ಕ್ಷಮಿಸು. ಕಂದ, ನೀನು ಹೇಳುವುದು ಸರಿಯೇ. ಕ್ಷತ್ರಿಯ ಕುಲಜನಾದರೂ ನನ್ನನ್ನು ಸೂತಪುತ್ರ ಎನ್ನುವ ಹಾಗೆ ಲೋಕ ಗುರುತಿಸಿತು ಎನ್ನುವ ಹಾಗೆ ಇದು ನನ್ನ ಯೋಗ ಅಂತ ಆಡುತ್ತಾ ಇದ್ದೆ. ಆದರೆ ಮಗು, ನಾನು ಒಂದು ಹೇಳುವ ನಿನ್ನಲ್ಲಿ, ಏನಮ್ಮ? ಈ ಸಜ್ಜನರು ಬೆದರುವುದು ಯಾವುದಕ್ಕೆ ಬಲ್ಲೆಯ? ಬೇರೆ ಯಾವುದಕ್ಕಲ್ಲ ಮಗನೇ, ಲೋಕದೂರುವುದೆಂದು ಬೆದರುತ್ತ ಸಾಕದಾದಿನು ಮಗನೇ. ಕಂದ ಮಗನೇ, ಲೋಕ ದೂರುವುದೆಂದು ಬೆದರುತ್ತ ಸಾಕದಾದೆನು ಮಗನೇ. ಪುತ್ರನ ಶೋಕಕ ಗುರಿಯಾದಿ ರಕ್ಷಿಸು ಈ ಕುವರನನು ದಯದಲ್ಲಿ. ಪುತ್ರನ ಶೋಕಕ ಗುರಿಯಾದಿ ರಕ್ಷಿಸು ಈ ಕುವರರನು ದಯದಲ್ಲಿ. ಕಂದ ಬಾರಿಲ್ಲಾನಿ ಬಾ ಮಗನೆಂದು ಕರೆವ ಯೋಗ ನೀಯು ಕಂದ ಮಗನೇ. ಮಗು, ನಿನ್ನ ಬದುಕಿಗೂ ನಿನ್ನ ಹೆತ್ತವ್ವೆಯಾದಂತಹ ನನ್ನ ಬದುಕಿಗೂ ಸಾಕಷ್ಟು ಸಾಮ್ಯತೆ ಉಂಟು ಮಗನೇ. ನಾನು ಕೂಡ ಹುಟ್ಟಿದ್ದು ಒಂದು ಕಡೆ, ಬೆಳೆದದ್ದು ಇನ್ನೊಬ್ಬರ ಮನೆಯಲ್ಲಿ. ಹೆತ್ತ ತಾಯಿ ಬೇರೆ, ನನ್ನ ಸಾಕಿದ ತಂದೆ ತಾಯಿಗಳು ಬೇರೆ. ಆದರೆ ಮಗು, ನಿನಗಾದರೂ ನಿನಗೆ ಅರಿವು ಮೂಡುವ ಮೊದಲೇ ನೀನು ಸಾಕು ತಂದೆಯ ಮನೆಯಲ್ಲಿದ್ದೆ ಮಗು. ಆದರೆ ಕಂದ, ನನ್ನದು ಹಾಗಲ್ಲ ಮಗನೇ. ಅರಿವು ಮೂಡಿದ ಬಳಿಕ ನನ್ನ ತಾಯಿಯನ್ನು ಬಿಟ್ಟು ಬಂದವಳು ಮಗನೇ. ಆಗ ಆಗುವ ಬದುಕಿನ ಪಲ್ಲಟಗಳಿಗೆಲ್ಲ ತೆರೆದುಕೊಂಡು ಹೊಂದಾಣಿಕೆ ಮಾಡುವುದುಂಟಲ್ಲ ಮಗನೇ, ಅದೇನು ಅಷ್ಟು ಸುಲಭ ಸಾಧ್ಯವಲ್ಲ. ಹಾಗೆಂತ ಆಗುವುದೇ ಇಲ್ಲ ಅಂತ ಏನು ಇಲ್ಲ ಮಗನೇ. ಮಗು, ನನ್ನ ಬದುಕಿನ ಬುತ್ತಿಯನ್ನು ನಿನ್ನ ಎದುರು ತೆರೆದಿಡ್ತೇನೆ ಅಂತ ನೀ ಭಾವಿಸಕೂಡದು. ಹಾಗೆ ಕುಂತಿ ಭೋಜನ ದತ್ತುಪುತ್ರಳಾಗಿ ಬಂದಂತಹ ಪೃಥೆ ಕುಂತಿ ಆದವಳು ಮಗನೇ. ಮಗು, ಆ ಎಳೆವೆಯಲ್ಲೇ ಪ್ರಾಪ್ತವಾದಂತಹ ದೂರ್ವಾಸರ ವರಗಳು ಅಥವಾ ಕನ್ಯಾಭಾವದ ಚಾಪಲ್ಯದಿಂದ ಮಂತ್ರಗ್ರಾಮಗಳನ್ನು ಬಳಸಿದ್ದು ಆ ಮುಕ್ತ ದೇವ ಕವಚಂ
ಕುಂಡಲಾಭ್ಯಂ ಚ ಭೂಷಿತಂ. ತೇಜೋ ಪುಂಜನಾದಂತಹ ರಶ್ಮಿಮಂತ ಸೂರ್ಯನನ್ನೇ ಆವಾಹಿಸಿ ಆ ಮಗುತನದಿಂದ ನಿನ್ನನ್ನು ನಾನು ಮಗುವಾಗಿ ಪಡೆದದ್ದು. ಇವೆಲ್ಲವೂ ಕೂಡ ಬಾಲ್ಯದಲ್ಲಿ ನನ್ನ ಬಾಲಿಶವಾದಂತಹ ನಿರ್ಣಯಗಳಿಂದ ಆಗಿ ಹೋಯಿತು ಮಗನೇ. ಅದು ಯಾಕೆ, ಹೇಗೆ, ಏನು ಎನ್ನುವ ಕುರಿತಾಗಿ ಆಲೋಚಿಸುವ ವಯಸ್ಸು ನನ್ನದಲ್ಲ. ಆದರೆ ಕಂದ, ಆ ಬಳಿಕ ಲೋಕ ದೂರುವುದೆನ್ನುವಂತಹ ಭಯ ನನ್ನನ್ನು ಆವರಿಸಿದಂತೂ ಸತ್ಯ. ಯಾಕೆಂದ್ರೆ ನಾನು ನನ್ನ ಸಾಕು ತಂದೆಯ ಮನೆಯಲ್ಲಿದ್ದವಳು. ಎಲ್ಲಿ ನನ್ನ ಮನೆಗೆ ಅಥವಾ ಮನೆತನಕ್ಕೋ ಅಥವಾ ವರವನ್ನು ಇತ್ತಂತಹ ಋಷಿಗಳ ಅಪಕೀರ್ತಿಗೆ ಕಾರಣವಾಗುವುದೋ ಎನ್ನುವ ಹಾಗೆ ಆ ಭಯದಿಂದಲೇ ಈ ಎಲ್ಲ ಘಟನೆಗಳು ಘಟಿಸಿ ಹೋದವು ಮಗನೇ. ಆ ಕಾರಣದಿಂದಲೇ ಲೋಕ ದೂರುವುದೆನ್ನುವಂತಹ ಭಯದಿಂದಲೇ ನಿನ್ನನ್ನು ಸಾಕದಾದೆನು ಕಂದ. ಆದರೆ ಮಗು, ನನ್ನ ಚಾಪಲ್ಯದಿಂದ ನಿನ್ನ ಬದುಕು ಹಾಳಾಗಕೂಡದು, ನಿನ್ನ ಬದುಕು ವ್ಯರ್ಥ ಆಗಕೂಡದು ಎನ್ನುವಂತಹ ಕಾರಣದಿಂದ ನನ್ನ ವಾತ್ಸಲ್ಯವನ್ನೇ ಬುಟ್ಟಿಯಾಗಿಸಿ ಅದರಲ್ಲಿ ನಿನ್ನನ್ನು ಮಲಗಿಸಿದೆ ಕಂದ. ನಾನೇ ಪ್ರಸವಿಸಿದ ಮಗು ಎಲ್ಲಿಯಾದ್ರೂ ಬೆಳೆದುಕೊಳ್ಳಲಿ ಎನ್ನುವ ಹಾಗೆ ನಾನೇ ನೀರಿನಲ್ಲಿ ತೇಲಿ ಬಿಟ್ಟೆ ಮಗನೇ, ತೇಲಿ ಬಿಟ್ಟೆ. ಅರ್ಥ ಆಗ್ತದೆ ತಾಯಿ. ಕಂದ, ನಾನು ಕೇವಲ ಅಂದು ನಿನ್ನನ್ನು ಅಶ್ವಾನದಿಯ ನೀರಿನಲ್ಲಿ ಬಿಟ್ಟದ್ದಲ್ವೋ, ನನ್ನ ಅಶ್ವಿನ ನದಿಯಲ್ಲೇ ನಿನ್ನನ್ನು ತೇಲಿ ಬಿಟ್ಟದ್ದು. ಆದರೆ ಕಂದ, ಹೆತ್ತಂತಹ ಮಗುವನ್ನು ಗೊತ್ತಿದ್ದು ಕಳೆದುಕೊಳ್ಳುವಂತಹ ನೋವುಂಟಲ್ಲ ಮಗನೇ, ಯಾವ ತಾಯಿಗೂ ಬೇಡ ಮಗನೇ. ಹೊಸರುವಂತಹ ಸ್ತನ್ಯವನ್ನ ಒತ್ತುಕ್ಕಿ ಹೊರಬರುವಂತಹ ಮಾತೃವಾತ್ಸಲ್ಯವನ್ನೇ ಅದುಮಿ ಕಳೆದುಕೊಳ್ಳಬೇಕಾಯಿತಲ್ಲ ಮಗನೇ. ಆ ನೋವುಂಟಲ್ಲ ಯಾವ ತಾಯಿಗೂ ಬೇಡ ಮಗು. ಅಂದು ನಿನ್ನನ್ನು ಅಶ್ವ ನದಿಯಲ್ಲಿ ತೇಲಿ ಬಿಟ್ಟ ದಿವಸದಿಂದ ಹಿಂದಿನವರೆಗೂ ನನ್ನ ಕಣ್ಣೀರಿನ ಪ್ರವಾಹ ನಿಂತಿಲ್ವೋ? ನಿನಗಾದ್ರೂ ಆಗ ಅರಿವಿರ್ಲಿಲ್ಲ. ಅರಿವು ಬರುವ ಹೊತ್ತಿಗೆ ನೀನು ಅಧಿರತನ ಮಗನಾದೆ, ಬೆಳೆದು ನಿಂತ ಕಾಲಕ್ಕೆ ಅಂಗಾಧಿಪತಿ ಆದೆ. ಆದರೆ ಕಂದ, ಈ ನಿನ್ನ ತಾಯಿ ಆ ಮಗುವನ್ನು ಸಾಕಲಾಗಲಿಲ್ಲವಲ್ಲ ಎನ್ನುವಂತಹ ಕೊರಗಿನಲ್ಲಿ ಇನ್ನೂ ಇದ್ದಾಳೋ? ಆ ಶೋಕ ಎಂದಿಗೂ ನನ್ನನ್ನು ಬಿಡದು ಕಂದ, ಬಿಡದು. ಆದರೆ ಮಗು, ಇದೀಗ ನಿನ್ನನ್ನು ನೋಡಿದ ಬಳಿಕ ನನಗೆ ಅನ್ನಿಸಿದ್ದು, ಮಗು, ಗಂಗಾ ನದಿಯಲ್ಲಿ ಪಾಪ ಮುಳುಗುತ್ತದಂತೆ, ಪುಣ್ಯ ಮಾತ್ರ ತೇಲುತ್ತದಂತೆ. ಹಾಗಾಗಿ ನೀನು ಅದೇ ಗಂಗೆಯ ತೇಲಿ ಮೇಲೆತ್ತು ಬಂದವನಲ್ವೇ? ಇದು ಕುಂತಿಯ ಪುಣ್ಯ ಮಗು, ಇದು ಪಾಂಡವರ ಪುಣ್ಯ. ಆಡಿದೆಯಲ್ಲ, ಕ್ಷತ್ರಿಯ ಕುಲಜನಾದ್ರೂ ಲೋಕ ಒಪ್ಪಲಿಲ್ಲ ಎನ್ನುವ ಹಾಗೆ. ಇಲ್ಲ ಮಗು, ಇಲ್ಲ, ಇನ್ನು ಯಾವುದಕ್ಕೂ ಹೆದರಬೇಕಾಗಿಲ್ಲ. ಲೋಕ ದೂರುತ್ತದೆ ಎನ್ನುವ ಹಾಗೆ ನೀನು ಭಯ ಪಡಬೇಕಾಗೇ ಇಲ್ಲ. ಯಾಕೆಂದ್ರೆ ಲೋಕ ಏನಂದರೂ ದೂರಿಯೇ ದೂರುತ್ತದೆ. ಆದರೆ ಮಗು, ನಮಗೆ ಬದುಕು ಮುಖ್ಯ, ಬಾಳಿನ ಸೌಖ್ಯವನ್ನು ಬಯಸುವುದು ಮುಖ್ಯ. ಆದ ಕಾರಣವೇ ಯಾವ ಲೋಕ ನಿನ್ನನ್ನು ಸೂತ ಸುತ್ತ ಎನ್ನುವ ಹಾಗೆ ಜರಿಯಿತೋ ಅದೇ ಲೋಕದ ಇದಿರು. ಇಲ್ಲ, ಇವ ಕುಂತಿ ಪುತ್ರ ಎನ್ನುವ ಹಾಗೆ ನಾನು ಘಂಟಾಘೋಷವಾಗಿ ಹೇಳುತ್ತೇನೆ ಮಗ, ಹೇಳುತ್ತೇನೆ. ಈಗೋ ಈ ತಾಯಿ ನಿನಗಾಗಿ ಏನನ್ನೂ ಮಾಡಲಿಕ್ಕಾಗಲಿಲ್ಲ ಇದು ತನಕ. ಇದೀಗ ನಿನ್ನ 5 ತಮ್ಮಂದಿರನ್ನಾದರೂ ನಿನಗೆ ಕೊಡುವಂತಹ ಸೌಭಾಗ್ಯವನ್ನು ಉಳಿಸು ಮಗನೇ. ಹಾಗಾಗಿ ಇದು ನಿನ್ನ ತಮ್ಮಂದಿರನ್ನು ಅಪ್ಪಿಕೊ. ಅವರು ಒಪ್ಪುತ್ತಾರೆ, ನಾನು ಒಪ್ಪಿಸ್ತೇನೆ. ಹಾಗಿರುವಾಗ ಎಲ್ಲವರಿಗಿಂತ ಹಿರಿಯವನಾದಂತಹ ನೀನು ಇದೀಗ
ಹಿರಿದಾದ ನಿರ್ಣಯವನ್ನು ತೆಗೆದುಕೊಂಡು ನಿನ್ನ ಕಿರಿಯರನ್ನು ರಕ್ಷಿಸಬೇಕು. ಆದ ಕಾರಣ ನೀನು ಇಲ್ಲಿಗೆ ಬಂದು ಬಿಡು ಮಗನೇ, ಬಂದು ಬಿಡು. ತಾಯೇ, ಮಗು, ಮಾತಿಯಿಂದಿನವರೆಗೆ ಕುರುಭೂನಾಥನ ಆಶ್ರಯ ಹೊಂದಿ ಮಾತೆ ಮಾತಿಯಿಂದಿನವರೆಗೆ ಕುರುಭೂನಾಥನ ಆಶ್ರಯ ಹೊಂದಿ ಭವರದ ಮಾತ ಕೇಳುತ್ತ ವೈರಿ ಪಕ್ಷವ ಪ್ರೀತಿ ಪುದು ಸನ್ಮಾರ್ಗವೇ. ಭವರದ ಮಾತ ಕೇಳುತ್ತ ವೈರಿ ಪಕ್ಷವ ಪ್ರೀತಿ ಪುದು ಸನ್ಮಾರ್ಗವೇ. ಮಾತೆ ತಾಯೇ, ಮಗು, ಹೆತ್ತವರಿಗೆಲ್ಲ ಸ್ತನ್ಯ ಉಣಿಸುವ ಯೋಗ ಇರುವುದಿಲ್ಲ. ಹೌದು. ಲೋಕದ ವ್ಯವಸ್ಥೆ ಹೇಗುಂಟು ಅಂದ್ರೆ, ಹೆತ್ತು ಸ್ತನ್ಯ ಒಸರದಂತಹ ತಾಯಂದಿರು ಹೆತ್ತ ಮಕ್ಕಳನ್ನು ಉಳಿಸಿಕೊಳ್ಳಲಾಗದೆ ಸ್ತನ್ಯವನ್ನು ಮಾತ್ರ ಉಳಿಸಿಕೊಂಡ ತಾಯಂದಿರ ಮಡಿಲಿಗೆ ತಮ್ಮ ಮಕ್ಕಳನ್ನು ಹಾಕುತ್ತಾರೆ. ನಮಗೆ ಮಗು ಉಂಟು, ಉಣಿಸುವುದಕ್ಕೆ ಹಾಲಿಲ್ಲ. ನಿಮಗೆ ಹಾಲುಂಟು, ಉಣಿಸುವುದಕ್ಕೆ ಮಗು ಇಲ್ಲ. ಹೌದು. ಹಾಗೆ ಹಾಲು ಉಣಿಸುವ ತಾಯಂದಿರಿಗೆ ಧಾತ್ರಿಯರು ಅಂತ ಹೆಸರು. ನೀನು ಹೆತ್ತು ನನ್ನನ್ನು ತೇಲಿಸಿ ಬಿಟ್ಟ ಮೇಲೆ ಈ ದೇಹಕ್ಕೆ ಸ್ತನ್ಯ ಉಣ್ಣಿಸಿದ ಧಾತ್ರಿ ರಾಧೆಯಮ್ಮ. ನೀನು ಹೆತ್ತ ಕ್ಷಾತ್ರ ಕಿಡಿಗೆ ಹಾಲುಣಿಸಿದ ಧಾತ್ರಿ ಕೌರವಮ್ಮ. ಊರಿಗಿಡೀ ಅವರು ಧಾತ್ರಿಯರು. ತಮಗೆ ಅಗತ್ಯ ಇಲ್ಲದ ಉಣಿಸುವುದಕ್ಕೆ ಮಗುವಿಲ್ಲದ ಸ್ಥಿತಿಯಲ್ಲಿ ತಮ್ಮ ದೇಹದ ನೋವನ್ನು ಪ್ರಾಪ್ತಿಯನ್ನು ಉಣಿಸುವುದಕ್ಕಾಗಿ ಮಕ್ಕಳನ್ನು ಮಡಿಲಿಗೆ ಒರೆಸಿಕೊಂಡದ್ದೇ ಇರಬಹುದು. ಹೇಳುತ್ತಾಯೆ, ಊರಿಡೀ ಧಾತ್ರಿಯರು ಅಂತ ಕರೆಯುವ ಹೆಣ್ಣು ಮಕ್ಕಳನ್ನು ಸ್ತನ್ಯ ಉಂಡ ಮಗು ಧಾತ್ರಿ ಅಂತ ಕರೀತದೋ ಅಮ್ಮ ಅಂತ ಕರೀತದೋ? ನನಗೆ ಕೌರವ ತಾಯಿಯಮ್ಮ. ನೀನು ಬಿಟ್ಟ ನಿನ್ನ ಮಗುವಿನ ತಾಯಿಯವನು. ಈ ಕ್ಷಾತ್ರ ತೇಜ ಬೆಳೆದದ್ದು ಅವನಿಂದ. ತಾನು ಧಾತ್ರಿಯನ್ನೇ ಇತ್ತು ತನಗೆ ಧಾತ್ರಿಯಾದವನು. ತಾನು ಹೆರದ್ದನ್ನು ಧರಿಸುವುದರಿಂದ ಅವಳು ಧಾತ್ರಿ. ಸರ್ವಂ ಸಹೆ. ಅವ ಹೆರದಿದ್ರು ನನ್ನನ್ನು ಹೊತ್ತಿದ್ದಾನೆ. ಈಗ ಭವರ ಬಂತು ಅಂತ ನಾ ಬರಬೇಕಲ್ವಾ? ನಿನ್ನ ರಕ್ತದ ಗುಣಮ್ಮ ಅದು. ನಾ ಬರಲಾರೆ.
ಯಾಕೆ ಗೊತ್ತಾ? ಯಾಕೆ ಮಗನೇ? ಯಕ್ಷ ಕುಡಿಬೇಡ ಅಂದ ನೀರು ಕುಡಿದು 4 ತಮ್ಮಂದಿರು ಬಿದ್ದಿರುವ ಕಾಲದಲ್ಲಿ ನಿನ್ನ ರಕ್ತದ ಗುಣ ಒಂದು ಅಲ್ಲದಿದ್ರೆ ಸಾಯುವ ಕಾಲದಲ್ಲಿ ಮಾದ್ರಿ ದೇವಿಗೆ ನೀನು ಕೊಟ್ಟ ಮಾತಿಗಾಗಿ ಮಾದ್ರೇಯರನ್ನು ಬದುಕು ಅಂತ ಧರ್ಮಜ ಹೇಳ್ತಿರ್ಲಿಲ್ಲ, ಭೀಮಾರ್ಜುನರನ್ನು ಎಬ್ಬಿಸ್ತಿದ್ದ. ಅದು ರಕ್ತದಲ್ಲಿ ಬಂದದ್ದು. ಮಾತು ಕೊಟ್ಟದ್ದು ನಾನಾದರೂ ಅಮ್ಮ ಆದರೂ ಮಾತನ್ನೇ ತಾಯಿ ಅಂತ ತಿಳಿಯುವುದು ಆ ಸಂಸ್ಕಾರ. ಧರ್ಮರಾಯನ ಅಣ್ಣ ಅಂತಲ್ಲೂ ನೀನು ಹೇಳಿದ್ದು. ಹೌದು ಮಗನೇ. ಸಾಯುವ ಕಾಲ ತನಗೆ ಬಂದರೂ ಅಮ್ಮ ಕೊಟ್ಟ ಮಾತನ್ನು ಉಳಿಸಿದ ಧರ್ಮರಾಯನಿಗೆ ಅಣ್ಣ ಆಗಬೇಕಾದರೆ ಆಶ್ರಯ ಕೊಟ್ಟ ಅಮ್ಮನಿಗೆ ತಪ್ಪ ಕೊಡದು ತಾನೆ. ಆ ಕೌರವೇಶ್ವರನಿಗೆ ನಾನು ಬಿಟ್ರೆ ಯಾರಿಲ್ಲಮ್ಮ. ಪಾಂಡವರಿಗೆ ನೀನಿದ್ದಿ, ಕೃಷ್ಣ ಇದ್ದಾನೆ, ಅವರ ಧರ್ಮ ಉಂಟು. ಕೌರವನಿಗೇನುಂಟು? ಉಪಕರಣ ಮಾತ್ರ. ಆದ್ರಿಂದಲೇ ಬರಲಾರೆ. ಲೋಕ ದೂರುವುದು ಅಂತ ನನ್ನನ್ನು ಬಿಟ್ಟೆ. ಬಿಟ್ಟವಳ ನನ್ನನ್ನು ಗುರುತಿಸದೆ ಅಥವಾ ಗುರುತಿಸಿಯೂ ಅದನ್ನು ಹೇಳಲಾಗದೆ ನರಳಿದೆ. ಹೌದು ಮಗನೇ. ದುಃಖಿಸಿದೆ. ಲೋಕ ದೂರುವುದು ಅಂತ ಮಗುವನ್ನು ಬಿಡುವುದು ಸರಿಯಾದರೆ ಲೋಕ ದೂರುವಂತೆ ತಾಯಿಯನ್ನು ಬಿಡುವುದು ಸರಿಯಾ? ಆಶ್ರಯ ಕೊಟ್ಟವನು, ಆಪತ್ತಿಗಾದಾನು ಅಂತ ನಂಬಿದವನು, ಸರ್ವಸ್ವವಾಗಿದ್ದವನು ಆ ಸುಯೋಧನನನ್ನು ನಾನು ಈ ಕಾಲದಲ್ಲಿ ಬಿಟ್ಟರೆ ತಾಯೇ ನನಗೆ ಪಾಂಡವರಿಗೆ ಅಣ್ಣ ಅಂತ ಹೇಳಿಕೊಳ್ಳುವುದಕ್ಕೆ ನೀನು ಹೆತ್ತಿದ್ದಿ ಎಂಬ ಒಂದು ಕಾರಣ ಆದ್ರೂ ಉಂಟು. ಕೌರವನನ್ನು ಈಗ ನಾನು ಬಿಟ್ರೆ ನೀನು ಹೆತ್ತಿದ್ದಿ ಎಂಬುದನ್ನು ಒಪ್ಪಿದರೂ ಲೋಕ ಒಪ್ಪದು ನಾನು ಧರ್ಮರಾಯನ ಅಣ್ಣ ಅಂತ, ಪಾಂಡವಾಗ್ರಜ ಅಂತ. ತಾಯೇ, ಮಕ್ಕಳ ಸಂತೋಷಕ್ಕಾಗಿ ಬಾ ಅಂತ ಕರೀತಿ, ತಾನು ಹೇಳ್ತೇನೆ ಅನ್ನತಿ. ನನ್ನ ಯಾವ ಅಶ್ವವತಿ ನದಿಯೂ ಬದುಕಿಸಿದ್ದಲ್ಲ, ಯಾವ ಗಂಗಾ ಭವಾನಿಯೂ ಬದುಕಿಸಿದ್ದಲ್ಲ. ನಾ ಗಂಗೆಯ ಕುರಿತಾಗಿ ಅಗೌರವದಿಂದ ಆಡುವುದಲ್ಲ. ಈ ಕಾಲದಲ್ಲಿ ಬಂದು ಕೊಟ್ಲಲ್ಲ, ನೀನು ವಹಿಸಿಕೊಟ್ಟೆ, ಇವನನ್ನು ಇದು ತನಕ ತೇಲಿಸಿದ್ದೇನೆ, ಇನ್ನು ನಿನಗೆ ಅಂತ ಬಿಟ್ಟು ಕೊಟ್ಲಲ್ಲ. ಕರ್ಣ ಬದುಕಲ್ಲಿ ಮುಳುಗದೆ ತಳ ಸೇರದೆ ತೇಲಿದ್ದು ಯಾವುದರಲ್ಲಿ ಗೊತ್ತಾ? ಯಾವುದರಲ್ಲಿ ಮಗು? ಕರ್ಣನನ್ನು ಹೆತ್ತು ಅವ ತಳ ಸೇರಬಾರದು, ಸತ್ತು ಹೋಗಬಾರದು ಅಂತ ನನ್ನ ಅಮ್ಮ ಹಾಕಿದ ಕಣ್ಣೀರಿನಲ್ಲಿ ತೇಲಿದ ಮಗು ಇದು. ಒಂದು ನಾ ಬದುಕಬೇಕಾ? ವಿಧಿಲ್ಲಮ್ಮ, ನೀ ಕಣ್ಣೀರು ಹಾಕದೆ. ನೀ ಕಣ್ಣೀರು ನಿಲ್ಲಿಸಿದಲ್ಲಿಗೆ ಕರ್ಣ ಸತ್ತ. ನೀ ಕಣ್ಣೀರು ಹಾಕ್ತಾ ಇರುವಲ್ಲಿಯ ತನಕ ಹುಟ್ಟಿದ ಕರ್ಣ ಬದುಕಿದ. ಇಷ್ಟು ದಿವಸ ದುಃಖಿಸಿದ್ದಿ ನಾನು. ವಿಧಿದತ್ತವಾದ ಆಯುಸ್ಸು ಮುಗಿಸುವಲ್ಲಿಯ ತನಕ ನನಗಾಗಿ ಕಣ್ಣೀರು ಹಾಕ್ತಾ ಇರುತ್ತಾಯೇ. ನಾ ಮತ್ತೇನು ಕೇಳುವುದಿಲ್ಲ, ಸ್ತನ್ಯ ಕೇಳುವುದಿಲ್ಲ, ಸ್ಥಾನ ಕೇಳುವುದಿಲ್ಲ, ಮಾನ ಕೇಳುವುದಿಲ್ಲ. ನನಗಾಗಿ 4 ಬಿಂದು ಕಣ್ಣೀರು ಅಷ್ಟು ಸಾಕು ತಾಯೇ, ಈ ಬದುಕಿಗೆ ಅಷ್ಟು ಸಾಕು. ನಿಜವಾದ ಪುತ್ರತ್ವ ಅಂದ್ರೆ ಇದು ಮಗು. ಒಂದು ತಾಯಿಗಾಗಿ ತಾನು ಸಾಯುವುದು, ಅದು ಲೋಕದಲ್ಲಿ ಪುತ್ರತ್ವ ಅಂತ ಸ್ಥಾಪನೆಯಾಗಿದೆ ಅಂತೆ. ಇನ್ನೊಂದು ತಾಯಿಗಾಗಿ ಬದುಕುವುದು, ತಾಯಿಯನ್ನು ಬದುಕಿಸುವುದು,
ಇದು ಕೂಡ ಲೋಕದಲ್ಲಿ ಪುತ್ರತ್ವ ಅಂತ ಸ್ಥಾಪನೆಯಾಗಿದಂತೆ. ಬೇಕಾದ ಹೊತ್ತಲ್ಲಿ, ಬೆಳೆಯುವ ಹೊತ್ತಲ್ಲಿ ತುತ್ತನ್ನವನ್ನ ಇತ್ತು, ಸ್ನೇಹವನ್ನು ಕೊಟ್ಟು, ರಾಜ್ಯವನ್ನು ಕೊಟ್ಟು, ಸರ್ವಸ್ವವನ್ನು ಕೊಟ್ಟಂತಹ ಕೌರವ ನಿನಗೆ ತಾಯಿಯಾಗುತ್ತಾನೆ. ಹೌದು. ಆ ತಾಯಿಗೆ ಬೇಕಾಗಿ ನೀನು ಸಾಯುವುದಕ್ಕೆ ಸಿದ್ಧನಾಗಿದ್ದಿ. ಆದರೆ ಇದೀಗ ಹಡೆದ ತಾಯಿ ನಾನೇ ಬಂದು ಬದುಕು ಮಗನೇ ಅಂತ ಕೇಳಿದ್ರು ಕೇಳುವ ಸ್ಥಿತಿಯಲ್ಲಿ ನೀನಿಲ್ಲ. ಯಾವ ಲೋಕಾಪವಾದಕ್ಕೆ ಗುರಿಯಾದನೋ ಅದೇ ಲೋಕದ ಎದುರು ನಾನು ನಿನ್ನನ್ನು ಮಗ ಅಂತ ಒಪ್ಪಿಕೊಳ್ಳುತ್ತೇನೆ, ಅದಕ್ಕೆ ಮನ ಮಾಡು ಅಂತ ಹೇಳಿದ್ರು ಅದಕ್ಕೂ ಒಪ್ಪಿಕೊಳ್ಳುತ್ತಿಲ್ಲವಲ್ಲ ಮಗು. ಸರಿ ಸರಿ, ಹಾಗಾದ್ರೆ ಇಗೋ ಹುಟ್ಟಿದಂತಹ ಮಗು ತನಗೆ ಬೇಕಾದದನ್ನೆಲ್ಲ ತಾಯಿಯಿಂದಲೇ ಪಡೆದುಕೊಳ್ಳುವುದಂತೆ. ಅದೇ ಮಗು ಬೆಳೆದು ನಿಂತ ಕಾಲಕ್ಕೆ ಅದೇ ಎಲ್ಲವನ್ನ ಕೊಟ್ಟಂತಹ ತಾಯಿಗೆ ವೃದ್ಧಾಪ್ಯ ಡರಿದಾಗ ಆ ತಾಯಿಯೂ ಕೂಡ ತನಗೆ ಬೇಕಾದದ್ದನ್ನೆಲ್ಲ ಅದೇ ಮಗುವಿನಿಂದ ಪ್ರಾಪ್ತಿಸಿಕೊಳ್ಳುತ್ತಾಳಂತೆ. ಲೋಕರೂಢಿ. ಮಗು, ಓ, ಈ ನಿನ್ನ ತಾಯಿ ವೃದ್ಧೆಯಾಗಿದ್ದಾಳೆ. ಅದಕ್ಕೆ ಈ ಕಾಲದಲ್ಲಿ ನಿನಗೆ ಏನನ್ನು ಕೊಡುವಲು ನನ್ನಲ್ಲಿ ಶಕ್ತಿ ಉಳಿದಿಲ್ಲ ಮಗನೇ. ಹೇಳಿದನಲ್ಲ ತಾಯಿ, ನನಗೆ ಆವ ನಿರೀಕ್ಷೆಯೂ ಇಲ್ಲ. ಆದರೆ ನನ್ನಲ್ಲಿ ಈಗ ಇರುವ ಶಕ್ತಿ ಏನು ಗೊತ್ತುಂಟ ಮಗನೇ? ಏನಮ್ಮ? ಕೇವಲ ಬೇಡುವ ಶಕ್ತಿ ಮಾತ್ರ ನನ್ನಲ್ಲಿ. ಒಂದು ಕೇಳುಲು ಆದೊಡೇವರ ಸಲಹೋ, ಆದೊಡೇವರ ಸಲಹೋ, ನಿನಗಿನ್ನೀದುರಾಗ್ರಹ ಬೇಡ, ನಿನಗಿನ್ನೀದುರಾಗ್ರಹ ಬೇಡ, ತೊಡದಿಡು ಹೋದ ಬಾಣವ ಎನಲು ನುಡಿದನು ಆದಿವಾಕರ ತನಯನು. ಆದೊಡೆಯವರ ಸಲಹೋ ಮಗನೇ ಕಂದ. ಮಗು, ತಾಯೇ, ಹುಟ್ಟಿದ ಅಭ್ಯ ಕಷ್ಟವನ್ನೇ ಉಂಡವಳು ಈ ಕುಂತಿ. ಬದುಕನ್ನು ಕೇವಲ ನಿರೀಕ್ಷೆಯಲ್ಲೇ ಕಳೆದವಳು ಮಗನೇ. ಹೆತ್ತ ತಾಯಿಯ ತೋಳ ತೊಟ್ಟಿಲಿನಲ್ಲಿ ಆಡುವಂತಹ ಸೌಭಾಗ್ಯ ನನಗೆ ಇಲ್ಲದೆ ಹೋಯಿತು. ಇನ್ನು ಕೈ ಹಿಡಿದದ್ದು ಲೋಕೈಕ ವೀರ, ಹಸ್ತಿನೆಯ ರತ್ನಸಿಂಹಾಸನ. ಆದರೆ ಮಗು, ದಾಂಪತ್ಯವನ್ನು ಕಳೆದದ್ದು ಕಾಡಿನಲ್ಲಿ. ಇನ್ನು ಹೆತ್ತದ್ದು ದೈವಾಂಶ ಸಂಭೂತರ ಮಕ್ಕಳನ್ನೇ. ಆದರೆ ಅವರೊಂದಿಗೆ ಬಾಳುವ ಯೋಗ ಇಲ್ಲದೆ ಹೋಯಿತು ಮಗನೇ. ಆದರೆ ಕಂದ, ನಿನಗಾದರೂ ಹೀಗೆ ಹೇಳುತ್ತೇನೆ ಅಂತ ತಪ್ಪು ತಿಳಿಯಬೇಡ ಮಗನೇ. ಕೇವಲ ಸೂತ ಎನ್ನುವಂತಹ ನಿಂದಾವಾಕ್ಯ ಬಿಟ್ಟರೆ ಬೇರೆಲ್ಲ ಕ್ಷತ್ರಿಯರಿಗೆ ಒದಗುವಂತಹ ಸೌಲಭ್ಯಗಳೆಲ್ಲವೂ ನಿನಗೆ ಒದಗಿದವು ಮಗನೇ. ಆದರೆ ಕಂದ, ನಿನ್ನ ಒಡ ಹುಟ್ಟಿದವರನ್ನು ನೋಡು. ಚಂದ್ರವಂಶೀಯರು, ಪಾಂಡುಸುತರು, ಚಕ್ರವರ್ತಿಯ ಮಕ್ಕಳು. ಆದರೆ ಕಂದ, ಅವರು ಹುಟ್ಟಿದ್ದು ಕಾಡಿನಲ್ಲಿ. ಅದಕ್ಕಿಂತಲೂ ಬೇಡುವಂತಹ ಯೋಗ, ಕಾಡಿನಲ್ಲೇ ಕಾಲ ಕಳೆಯುವಂತಹ ಯೋಗ, ಸಾಮಂತರ ಮನೆಯಲ್ಲಿ ಊಳಿಗ ಮಾಡುವಂತಹ ಯೋಗ. ಆಲೋಚನೆ ಮಾಡು ಮಗನೇ. ನೀನು ನನ್ನ ಮಗನಾಗಿ ಬರಬೇಕು,
ನನ್ನ ಉಳಿದ 5 ಮಕ್ಕಳ ರಕ್ಷಣೆ ಮಾಡಬೇಕೆಂಬುದೇ ಈ ತಾಯಿಯ ಹಂಬಲ. ಹಾಗೆಂತ 5 ಪ್ರಾಣ ಭಿಕ್ಷೆಯನ್ನು ನಿನ್ನಲ್ಲಿ ಬೇಡುತ್ತಾ ಇದ್ದೇನೆ ಅಂತ ನೀ ಭಾವಿಸಕೂಡದು ಮಗನೇ. ಯಾಕೆ ಅಂತ ಕೇಳಿದ್ರೆ ಅವರ ಸಾವಿನ ಭಯ ನನಗಿಲ್ಲ. ಈಗಾಗಲೇ ನನ್ನ 5 ಮಕ್ಕಳನ್ನು ಕೃಷ್ಣನ ಮಡಿಲಿಗೆ ಹಾಕಿ ಆಗಿದೆ. ಆದರೆ ನನಗೆ ಕೊರಗಿರುವುದು ನಿನ್ನದೇ ಮಗನೇ. ಮಾದ್ರಿಯ ಮಕ್ಕಳನ್ನೇ ನನ್ನ ಮಕ್ಕಳು ಎನ್ನುವ ಹಾಗೆ ಸಾಕಿ ಸಲಹಿದವಳು ನಾನು. ಅಂತಿರುವಾಗ ಇದೀಗ ನಾನೇ ಹೆತ್ತಂತ ಮಗನನ್ನು ಈ ದುರಿತಮಯವಾದ ಸ್ಥಿತಿಯಲ್ಲಿ ಒಬ್ಬಂಟಿಗನಾಗಿಸುವುದು ನನ್ನ ಮನಸ್ಸು ಒಪ್ಪದು ಮಗನೇ, ಒಪ್ಪದು. ಏನು ಮಾಡ್ಲಮ್ಮ? ಆದ ಕಾರಣವೇ ತಮ್ಮಂದಿರಿಗೆ ಹಿರಿಯನಾಗಿ ನೀ ಬಂದೆ ಅಂತಾದರೆ ಅವರ ಸಲಹುವ ಹೊಣೆಯನ್ನು ನಿನಗೆ ಒಪ್ಪಿಸ್ತೇನೆ ಮಗನೇ. ಇಲ್ಲ, ಕೌರವನಿಗೆ ಮಿತ್ರನಾಗಿಯೇ ನಾ ಉಳಿಯುತ್ತೇನೆ ಎನ್ನುವುದೇ ನಿನ್ನ ದೃಢವಾದ ನಿರ್ಧಾರ ಅಂತಾದ್ರೆ ಈ ತಾಯಿ ಅಸಹಾಯಕಳು ಮಗು, ಅಸಹಾಯಕಳು. ದೇವಕಿ ಹೆತ್ತದ್ದರಿಂದ ಯಶೋದೆಯ ಸ್ತನ್ಯವನ್ನುಂಡ ಕೃಷ್ಣ ದೇವಕಿ ದೇವಿ ಬಂಧ ವಿಮುಕ್ತಳಾದ ಮೇಲೆ ಅವಳನ್ನು ಮಾತ್ರ ತಾಯಿ ಅಂತ ಹೇಳಲಿಲ್ಲ. ನಂದಗೋಕುಲದ ನಂಟನ್ನು ಕಡಿದುಕೊಳ್ಳಿಲ್ಲ. ನಂದಗೋಕುಲಕ್ಕೂ ಮಥುರೆಗೂ ದ್ವಾರಕೆಗೂ ಸಂಬಂಧ ಬೆಸೆಯುವುದಕ್ಕೆ ಕೃಷ್ಣನಿಗೆ ಸಾಧ್ಯ ಅಮ್ಮ. ಎಲ್ಲ ಕಡೆ ಇದ್ದು ಎಲ್ಲೂ ಬರಿದಾಗದಂತೆ ಎಲ್ಲರನ್ನು ತುಂಬಿಕೊಳ್ಳಬಲ್ಲ ಮಹನೀಯನವನು ನಿನ್ನ ಈ ಮಗ ಕೃಷ್ಣ ಅಲ್ಲ, ಕರ್ಣ. ಎಲ್ಲ ಕಡೆ ನಾ ಇರಲಾರೆ, ಇಲ್ಲಿನ ಇರವನ್ನು ಬಿಡಲಾರೆ. ಇಲ್ಲಿದ್ದು ಅಲ್ಲಿಗೇನು ಮಾಡಬಹುದು ತಾಯೇ? ಹಾಗೆ ಹೇಳುತ್ತೀಯೋ ಮಗನೇ? ಇದುವೇ ನಿನ್ನ ದೃಢ ನಿರ್ಧಾರವೋ? ಹೌದು ತಾಯಿ. ತಾಯೇ, ಮಗು, 5 ಬದುಕನ್ನು ರಕ್ಷಿಸುವ ಹೊಣೆಯನ್ನು ನನಗೆ ಹೊರಿಸ್ತಿ ಅಂತ ನೀನು ಆಡಿದ ಕಾಲದಲ್ಲಿ ನನ್ನ ಅಸಹಾಯಕತೆಯನ್ನು ನಾನು ನಿವೇದಿಸಿಕೊಳ್ಳೇಬೇಕು. ನನಗೆ ಅನ್ನ ಕೊಟ್ಟದ್ದು ಯಾಕೆ ಗೊತ್ತಾ? ಯಾಕೆ ಮಗನೇ? ನರನು ಎಲ್ಲ ವಿರೋಧಿ, ನರನು ಎಲ್ಲ ವಿರೋಧಿ, ನಾ ಸಂಹರಿಸಿ ಹಿರಿಯನ ಕಂಡು ಹರ್ಷಿಸು. ತರಳರೈವರ ಜನನೀ ನೀನಿರುವನಕ ನಂಬಿದನು. ಮರಳಿ ಬಾಣವ ತೊಡಿನು, ಮರಳಿ ಬಾಣವ ತೊಡಿನು. ಧನ್ಯನು ಹರಸು ಎಲ್ಲನು ಹಡಿದ ಭಾಗ್ಯಕ್ಕೆ ಮರುಗದಿರು ನೀನೆಂದು ವಂದಿಸುತ್ತವಳ ಬೀಳ್ಗೊಂಡ. ಪಾರ್ಥನಿಗೆ ವಿರೋಧಿಯಾಗಿಯೇ ಕರ್ಣ ಪ್ರತಿಷ್ಠಿತನಾದವನು ಕುರುಕುಲದ ರಾಜಮಂಡಲದ ಒಳಗೆ. 5 ರಕ್ಷಣೆಯ ಹೊಣೆಯನ್ನು ನನಗೆ ನೀನು ವಹಿಸುವುದು ನಿನ್ನ ಮಕ್ಕಳನ್ನು ದೈವ ವಶದಿಂದ ಕಸಿದಂತಾಗುತ್ತದೆ ತಾಯೇ. ಅವರು ದೈವಕ್ಕೆ ವಿವಶರಾಗಿಯೇ ಇರಲಿ. ನನಗೆ ಅರ್ಥ ಆಗ್ತದೆ ತಾಯೇ. 5 ನೀನು ಸಾಯಿ ಅಂತ ನೀನು ಹೇಳುವುದಿಲ್ಲ, ಇಲ್ಲ ಮಗನೇ. ರಕ್ಷಿಸುವಂತ ನೀನು ಆಡದಿದ್ರು ಆಶಯ ಅದು ನನಗೆ ಅರ್ಥ ಆಗ್ತದೆ. ನಿನ್ನ ಕೃತಿಗೋ ಮಾತಿಗೋ ಅಪಾರ್ಥ ಕಲ್ಪನೆ ಆಗುವುದು ಯಾವಾಗ ಗೊತ್ತೋ? ನಿನ್ನ ಹಿನ್ನೆಲೆ ತಿಳಿಯದಿದ್ರೆ ಮಾತ್ರ. ಬ್ರಾಹ್ಮಣ ಬಾಲನನ್ನು ಬಲಿ ಕೊಡುವುದಕ್ಕೆ ಬಕನ ಬಂಡಿಯ ಜೊತೆಯಲ್ಲಿ ಕಳಿಸಬೇಕಾದ ದುಸ್ಥಿತಿಗೆ ಮರುಗುತ್ತಾ ಇದ್ದಂತಹ
ಬ್ರಾಹ್ಮಣ ಸದನದ ಒಳಗೆ ರಾತ್ರಿಯ ಕಾಲದಲ್ಲಿ ಪ್ರವೇಶಿಸಿ ಬಂಡಿ ಅನ್ನದ ಜೊತೆಯಲ್ಲಿ ನನ್ನ ಮಗ ಭೀಮ ಹೋಗ್ತಾನೆ ಅಂತ ಹೇಳಿದ ಮಹಾತಾಯಿ ನೀನು. ಸಾಮಾನ್ಯರಿಗೆ ಕಂಡಿತು ಸಾಯುವುದಕ್ಕೆ ಅವರ ಮನೆಯ ಮಗು ಬೇಡ, ನನ್ನ ಮಗನನ್ನೇ ಕಳಿಸ್ತೇನೆ ಅಂತ. ನಿನಗೂ ಕಾಣಲಿಲ್ಲ, ಭೀಮನಿಗೂ ಕಾಣಲಿಲ್ಲ. ಇಬ್ಬರು ಒಪ್ಪಿಯಲ್ವೋ ಭೀಮ ಬಂಡಿಯನ್ನ ತಿನ್ನುತ್ತಾ ಹೋದದ್ದ ನಾವು ಬಳಿಕ ಕೇಳಿದ್ದೇವೆ. ಅಂದ್ರೆ ಇವ ಯಾವುದನ್ನು ನಾಶ ಮಾಡಬೇಕೋ ಅದನ್ನು ನಾಶ ಮಾಡುವುದಕ್ಕಾಗಿ ಇವನ ಸಾವನ್ನು ನಾನು ಹಂಬಲಿಸಿದಂತೆ ಮಾತಾಡಿದ್ದೇನೆ ಅಂತ ನಿನಗೆ ಸ್ಪಷ್ಟ ಉಂಟು. ಕರ್ಣನ ಪ್ರವೃತ್ತಿಯಲ್ಲಿ ನಾಶವಾಗಬೇಕಾದದ್ದನ್ನು ನಾಶಪಡಿಸುವುದಕ್ಕಾಗಿ ನೀ ಸಾಯಿ ಅಂತ ಹೇಳದಿದ್ರು ನನ್ನ ಮಕ್ಕಳನ್ನು ಕೊಲ್ಲಬಾರದು ಅಂತ ಆಡ್ತಾ ಇರು. ನನಗೆ ಎಲ್ಲ ಮಕ್ಕಳು ಇರಬೇಕೆನ್ನುವುದೇ ಬಯಕೆ ಮಗನೇ. ಎಲ್ಲವರು ಬೇಕು ಅಮ್ಮ. ಮಗು 5 ಮಕ್ಕಳನ್ನು ಸಲಹುವ ಕಾಲದಲ್ಲಿ 5 ಮಕ್ಕಳ ಬದುಕಿಗೆ ಕಷ್ಟ ಪರಂಪರೆ ಹೆಚ್ಚು 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 ಬಂದು ಒದಗಿದ ಕಾಲದಲ್ಲಿ ದ್ರೌಪದಿ ದೇವಿಯ ಸ್ವಯಂವರ ಕಾಲದಲ್ಲಿ ಕುಲಾಲ ಭವನದಲ್ಲಿ ಕೃಷ್ಣ ಕಾಣಿಸಿಕೊಂಡನಂತೆ. ನನ್ನ ತಾಯ್ತನ ಸಾಕಾಗಲಿಕ್ಕಿಲ್ವೇನೋ, ಈ ರಾಜನೀತಿಯ ಜಂಜಡದಲ್ಲಿ ಸಿಲುಕಿ ನನ್ನ ಮಕ್ಕಳು ನಲುಗುವಾಗ ರಕ್ಷಿಸುವುದಕ್ಕೆ ಅಂತ ಕಂಡಲ್ವೋ 5 ಮಕ್ಕಳನ್ನು ಕೃಷ್ಣನ ಪಾದ ಮೂಲಕ ಕೆಡ ಹಾಕಿದ್ದು. ಪ್ರಾಯದಲ್ಲಿ ಧರ್ಮಜ ದೊಡ್ಡವನಾದ್ರು, ಸಂಕಲ್ಪದಿಂದ ನೀನು ಶರಣಾದದ್ದು. ಅಳು ನಿವಾರಿಸುವುದಕ್ಕೆ ಬಂದ ಅಳಿಯನ ಅತ್ತೆಯ ಅಂತ ಕೇಳಿದಾಗ ಅತ್ತೆ ಅಂತ ಕರೆದದ್ದು ಅಂತ ಭಾವಿಸಿ ನೀ ಮಕ್ಕಳನ್ನು ನಿನ್ನನ್ನು ಒಪ್ಪಿಸಿಕೊಂಡೆ. ನನ್ನ ಭವಿಷ್ಯದ ಬಗ್ಗೆ ಆತಂಕ ಬೇಡಮ್ಮ. ನಿನ್ನಲ್ಲಿ ಒಂದೇ ಕೇಳುವುದು, ಈ ಮಗುವಿನ ಭವಿಷ್ಯವನ್ನು ಕೃಷ್ಣನ ವಶಕ್ಕೆ ಒಪ್ಪಿಸಿಬಿಡು. ನರನಿಗೆ ಹೊಡೀತೇನೆ, ಹೇಳಿದ್ದಕ್ಕೆ ಹೊಡೀತೇನೆ. ನರನಿಗೆ ಹೇಳಿದ್ದಕ್ಕೆ ನಾ ಹೊಡೆಯದೆ ನಿರ್ವಾಹ ಇಲ್ಲ. ಸಾಯುವುದ್ಯಾರು ಬದುಕುವುದ್ಯಾರು ಅಂತ ನೀನು ಚಿಂತೆ ಪಡಬೇಡಮ್ಮ. ಹಿರಿತನವುಳ್ಳ ಬದುಕನ್ನು ಉಳಿಸಿಕೊಂಡ ಯೋಗ ಭಾಗ್ಯಗಳನ್ನು ಹೊಂದಿದ 5 ಮಕ್ಕಳಿಗೆ ನೀ ತಾಯಿಯಾಗಿ ಉಳಿಯಿತಿ. ಯಾಕೆ ಅಂದ್ರೆ ನಾನು ಉಳಿಸ್ತೇನೆ ಅಂತ ಕರ್ತೃತ್ವ ನಾನು ಹೊತ್ತುಕೊಂಡು ಹೇಳುವುದಲ್ಲ. ನೀನು ಕೃಷ್ಣನ ಪಾದ ಮೂಲಕ ಕೆಡ ಹಾಕಿದ್ದು 5 ಮಂಡೆಗಳನ್ನು ಹೌದಾದರೆ ನೀನು ಎಷ್ಟು ಹೆತ್ತರು ನೀನು 5ರ ತಾಯಿ. ನೀ ಹೆತ್ತದ್ದು 3 ಅಲ್ವೇನಮ್ಮ. ನನ್ನ ಬಳಿಕಾದರೂ 3ರಿಗೆ ತಾಯಿಯಾಗಿ ಮಾತ್ರ ಉಳಿಯುವುದಕ್ಕಾಯ್ತೋ ನಿನಗೆ? ತಂಗಿ ಹೆತ್ತ 2ರ ಹೊಣೆಯನ್ನು ನೀ ಹೊತ್ತೆ. ನೀ ಅದು ಪಾಂಡವರ ಬದುಕಮ್ಮ. ಹೆಂಡತಿಯಾಗಿ ಒದಗಿದವಳು 5 ಮಂದಿಗೆ, ತಾಯಿಯಾಗಿ ನೆಲೆಯಾದವಳು 5 ಮಂದಿಗೆ. ಅದು ಯಾಕೆ ಅಂತ ನಿರ್ವಚನ ಮಾಡಿ ತರ್ಕ ಕೊಡುವುದಕ್ಕೆ ಕರ್ಣ ಅಷ್ಟು ಬುದ್ಧಿವಂತ ಅಲ್ಲ. ಅದೇನೋ ಗೊತ್ತಿಲ್ಲ. 5 ಮಂದಿಗೆ ತಾಯಿಯಾಗಿ ನೀನು ನೆಲೆಯಾಗಬೇಕೆಂಬ ಭಗವತ್ ಸಂಕಲ್ಪ ನಿಯೋಗವಾಗಿ ನಿನ್ನನ್ನು ತಲುಪಿದ ಕಾಲದಲ್ಲಿ ಆಯಿತು ಅಂತ ಒಪ್ಪಿ ನೀ ಸ್ವೀಕರಿಸಿದ ನೋಡು, ಅದನ್ನು ದೇವರು ಒಪ್ಪಿದ್ದಾನೆ. 5ರ ತಾಯಿಯಾಗಿ ಉಳಿಯಿತಿ. ಇದಕ್ಕಿಂತ ಹೆಚ್ಚು ಮಕ್ಕಳ ರಕ್ಷಣೆಯ ವಿಷಯದಲ್ಲಿ ನೀ ಕೇಳಬಾರದು. ಇಷ್ಟೇ ಮಾಡಬಲ್ಲೆ. ನೀ ಕೇಳಿದ್ದರಲ್ಲಿ ನಾ ಮಾಡಬಹುದಾದದ್ದಿಷ್ಟೇ ಅಲ್ಲ. ನಾ ಮಾಡಬಹುದಾದದ್ದು ಇದಕ್ಕಿಂತ ಭಿನ್ನವಾಗಿ ಬೇರೇನಾದ್ರೂ ಇದ್ರೆ ನಾ ಮಾಡುವುದಕ್ಕೆ ತೊಡಕಿಲ್ಲದಿದ್ರೆ ಮಾಡ್ತೇನಮ್ಮ. ಮಗು, ಓ ಅರ್ಥ ಆಯ್ತು ಮಗನೇ. ಆದ್ರೆ ನಿನ್ನನ್ನು ದಾನಶೂರ ಕರ್ಣ ಅಂತ ನಿನಗೆ ನೆಗಳ್ತೆ ಅಂತೆ ಮಗನೇ. ಆದ್ರೆ ಇದೀಗ ಈ ತಾಯಿ ಅಂಗಲಾಚಿ ಬೇಡಿದ್ರು ನಾ ಕೌಂತೆಯನಾಗಲಾರೆ, ನನ್ನ ತಮ್ಮಂದಿರಿಗೆ ಅಣ್ಣಲಾಗಲಾರೆ ಎನ್ನುವ ಹಾಗೆ ಹೇಳುತ್ತಾ ಇದ್ದಿ. ಹಾಗಾದ್ರೆ ಆ ನಿನ್ನ ಬೇಡಿದವರಿಗೆ
ಕೊಡುವ ಅಂತ ನಿನ್ನ ಹೆಸರಿಗೆ ನಾ ಕುತ್ತನ್ನು ತರಬಾರದಲ್ಲ ಮಗನೇ. ಆದ ಕಾರಣವೇ ನಾನು ನಿನ್ನಲ್ಲಿ ಕೇಳುತ್ತೇನೆ. ಏನಮ್ಮ? ಮಗು, ಓ, ಯಾಕೆ ಏನು ಅಂತ ನೀನು ಪ್ರಶ್ನೆ ಮಾಡಕೂಡದು ಮಗನೇ. ಅಥವಾ ಇದು ಅಸಂಭವವೇ ಇರಬಹುದು. ರಣಕ್ಷೇತ್ರದಲ್ಲಿ ಮುಂದಕ್ಕೆ ತೊಟ್ಟ ಅಂಬನ್ನು ತೊಡದಿರು. ಇಷ್ಟನ್ನು ನೀ ನಡೆಸಿಕೊಡು ಮಗನೇ. ಮಾತೃ ಸಂಕಲ್ಪ ಸಿದ್ಧಿಸಿತು ಅಂತ ತಿಳಿ. ಕೌರವ ಮೈತ್ರಿಯನ್ನು ಬಿಟ್ಟು ಕರ್ಣ ಉಸಿರಾಡುವುದಿಲ್ಲ. ಪಾರ್ಥವಿದ್ವೇಷವನ್ನು ಸ್ಪರ್ಧೆಯನ್ನು ತೊರೆದು ಕರ್ಣ ಬದುಕಲಾರ. ಈ ಕ್ಷಣದಿಂದ ಹಡೆದವ್ವೆಗೆ ಕೊಟ್ಟ ಮಾತಿನಂತೆ ಬದುಕಿ ತೊಟ್ಟ ಬಾಣವನ್ನು ಮರಳಿ ತೊಡಲಾರ. ಮಗು, ನಾ ಕೇಳಿದ್ದನ್ನು ಪ್ರಶ್ನೆ ಮಾಡದೆ ಅಸ್ತು ಅಂತ ಹೇಳಿಬಿಟ್ಟೆ ಅಲ್ಲ ಮಗನೇ. ಎಲ್ಲ ಲಾಭ ನಷ್ಟದಲ್ಲೇ ಬದುಕಿರುವುದಲ್ವಲ್ಲಮ್ಮ. ನಾ ಕೇಳಿದಂತಹ ದಾನದ ಮಿತಿ, ಸಾಧ್ಯತೆ, ವ್ಯಾಪ್ತಿ, ವಿಸ್ತಾರ ನನಗೊಂದು ತಿಳಿಯದು ಮಗನೇ. ಆದ್ರೆ ನಾ ಕೇಳಿದ್ದಕ್ಕೆ ನೀ ಇಲ್ಲ ಎನ್ನುವಂತಹ ನಂಬಿಕೆ ನನ್ನಲ್ಲಿತ್ತು. ಆರ್ಯಾವರ್ತದಲ್ಲಿದ್ದ ಆಸ್ತಿಕರು ಪಾಂಡವರಾಗಲಿ ಪಾಂಡವರ ತಾಯಿಯಾಗಲಿ ಏನು ಮಾಡಿದ್ರು ಏನಾಡಿದ್ರು ಅದು ಯಾಕೆ ಅಂತ ಕೇಳುವ ಕಾಲ ಕರೆದು ಹೋಯಿತು. ಯಾಕೆ ಅಂತ ಹುಬ್ಬು ಮೇಲೇರಿಸುವಾಗ ಕೃಷ್ಣನ ನವಿಲಿನ ಗರಿ ಕಾಣ್ತದೆ ತಾಯೇ. ಪ್ರಶ್ನೆ ಅಡಗಿ ಹೋಗ್ತದೆ. ಅಂತೂ ನೀನು ಇದೀಗ ನಿಜಾರ್ಥದಲ್ಲಿ ದಾನಶೂರನಾದೆ ಕಂದ. ಇದಕ್ಕಿಂತ ಹೆಚ್ಚಿನದಾದಂತಹ ಸಂತೋಷ ನನಗೆ ಇನ್ನೇನು ಬೇಕು ಹೇಳು. ಬದುಕಿನಲ್ಲಿ ನಿರ್ದಯ ತಾಯಿ ಯಾರು ಅಂತ ಕೇಳಿದ್ರೆ ನಾಳೆಯ ದಿವಸ ಕುಂತಿ ಅಂತ ಲೋಕ ಆಡಿದ್ರು ನನಗೆ ಚಿಂತೆ ಇಲ್ಲ ಮಗನೇ, ಇನ್ನು ಆ ಬೇಸರ ಇಲ್ಲ. ಆದ್ರೆ ಇದೀಗ ನನ್ನ ಕರ್ಣ ದಾನಶೂರ ಅಂತ ಕೊಂಡಾಡುತ್ತದೆ ನೋಡು, ಅಷ್ಟು ಸಾಕು ಮಗನೇ ಈ ಕುಂತಿಯ ಬದುಕಿನ ಸಾರ್ಥಕ್ಯಕ್ಕೆ. ಆಡಿದ ಮಾತಿನಿಂದ ಕೊಟ್ಟ ಮಾತಿನಿಂದ ತೃಪ್ತಳಾಗಿ ನೀನು ಆಡ್ತಾ ಇರುವಾಗ ನಿನಗೆ ಒಂದು ನಿನ್ನ ದುಃಖ ಕ್ಷಯಕ್ಕೆ ಕಾರಣವಾಗುವ ಮಾತಾಡ್ಲೆ. ಏನು ಮಗು? ಬಿಟ್ಟ ಕರ್ಣನಿಗೆ ಕೆಡುಕಾಯ್ತಲ್ಲ ಅಂತ ನೀನು ದುಃಖಿಸಬೇಕು ಅಂತ ನಾನು ಆಡಿದ್ದು. ನನ್ನ ಬದುಕಿಗೆ ಆ ದುಃಖ ಆಲಂಬನವಾಗುತ್ತದೆ ಅಂತ. ಕರ್ಣನನ್ನು ಹೆತ್ತದ್ದು ತಪ್ಪಾಯಿತು ಅಂತ ಯಾವತ್ತೂ ಭಾವಿಸಬೇಡ. ಯಾಕೆ ಅಂದ್ರೆ ಹೆತ್ತು ಬಿಟ್ಟ ನೀನು ಹೆರದ 2 ಮಕ್ಕಳನ್ನು ಪಾಲಿಸಿ ಪ್ರಾಯಶ್ಚಿತ್ತ ಮಾಡಿಕೊಂಡಿದ್ಯಮ್ಮ. ನಿನ್ನಲ್ಲಿ ಯಾವ ದೋಷವನ್ನು ಲೋಕ ಯಾವತ್ತೂ ಗುರುತಿಸುವುದಿಲ್ಲ. ಆ ಸಮಾಧಾನ ಕರ್ಣನನ್ನು ಕಂಡದ್ದರಿಂದ ಸಿಕ್ಕಿತು ಅಂತ ಸಾಂತ್ವನ ಸಿಕ್ಕಿದ್ದು ಹೌದಾದ್ರೆ, ಬೆಳಕು ಹೆಚ್ಚಾದಂತೆ ಭೀತಿಯು ಹೆಚ್ಚಾಗುವ ಮೊದಲು ಹೊರಡು ತಾಯೇ. ಹೊರಡುದೆಯೋ ಮಗು? ಒಮ್ಮೆ ನಿನ್ನನ್ನು ಕಣ್ತುಂಬಿಸಿಕೊಳ್ಳುತ್ತೇನೆ ಮಗನೇ. ಕಂದ, ಇದು ಕಣ್ಣೀರು ಉಕ್ಕಿ ಬರುತ್ತಾ ಇದೆ. ನಿನ್ನ ನೆತ್ತಿಯನ್ನೊಮ್ಮೆ ಆಘ್ರಾಣಿಸ್ತೇನೆ ಮಗು. ಬದುಕಿನ ಪ್ರಾಪ್ತಿ ಇದು ಅಂತ ಒಪ್ಪಿಸಿಕೊಂಡಿದ್ದೇನೆ. ನಾನು ಪಾಂಡವರನ್ನೋ ಪಾರ್ಥನನ್ನೋ ದ್ವೇಷಿಸುವಷ್ಟು ಕಾಲ ನನ್ನಲ್ಲಿದ್ದ ಸಾಹೋದರ್ಯ ಭಾವ ಪಾಂಡವರಿಗೆ ತಿಳಿಯುವುದು ಬೇಡ. ಪ್ರಭು ರಾಮಚಂದ್ರ ಆಡಿದ್ದಾನಮ್ಮ, ವ್ಯಕ್ತಿ ಸತ್ತ ಮೇಲೆ ವಿರೋಧ ಇಲ್ಲ, ಮರಣ ಅಂತ ಅನಿವೈರಾಣಿ ಅಂತ. ಸತ್ತ ಮೇಲೆ ನೀನೇ ಒರೆಸಿದ್ರೂ ಚಿಂತಿಲ್ಲ. 2 ಹನಿ ಕಣ್ಣೀರು 5 ಪಾಂಡವರ ಕಣ್ಣಲ್ಲಿ ಬರುವಂತೆ ಹೇಗೆ ಹೇಳ್ತೀಯೋ ಗೊತ್ತಿಲ್ಲ. ಸತ್ತ ಮೇಲೆ ಹೇಳುತ್ತಾಯಿ. ಆಗಲಿ ಮಗು. ಇದು ಭಾಗಿ ನಿಂತ ನಿನ್ನ ಶಿರಕ್ಕೆ ನನ್ನ ಕಣ್ಣೀರು ಬಿದ್ದಿದೆ.
ಇದನ್ನೇ ನನ್ನ ಆಶೀರ್ವಾದದ ಮಂತ್ರಾಕ್ಷತೆ ಅಂತ ತಿಳಿ ಮಗನೇ. ಶುಭವಾಗಲಿ ಕಂದ, ಶುಭವಾಗಲಿ. ಸ್ವಾರ್ಥದಿ ಪೋಕಿಯ ಕರ್ಣನೊಳಿಯುವುದು ವ್ಯರ್ಥ ವಿಚಾರನ ಮನದರಿವು. ತೀವ್ರಗತಿಯಲ್ಲಿ ಕಾರ್ಯ ಪ್ರವೃತ್ತನಾಗುವುದಕ್ಕೆ ಕಾರಣವಿಲ್ಲದೇ ಇಲ್ಲ. ಒಂದೇ ಬೇಸರ, ಸಮಾರೂಪದಲ್ಲಿ ಹೀಗೆ ಆಯ್ತಲ್ಲ ಎನ್ನುವುದಾಗಿ. ಎಲ್ಲವೂ ಕೂಡ ನಾವೆನಿಸಿದಾಗೆ ನಡೆದಿದೆ. ಕರ್ಣಾರ್ಜುನರ ಕಾಳಗ ಹತ್ತಿಕೊಳ್ಳುವುದಕ್ಕೆ ಯಾವುದೆಲ್ಲ ಅನುಕೂಲವಾಗಿ ಒದಗಿ ಬರಬೇಕು ಅದೆಲ್ಲವೂ ಕೂಡ ಒದಗಿದೆ. ಅಲ್ಲ, ಒಮ್ಮೆ ನನಗೆ ಸಂಶಯ ಬಂದಿತ್ತು. ಯಾಕೆ ಉಭಯರು ಒಂದಾಗಿ ಏಕರಥಿಗಳಾಗಿ ಅರ್ಜುನನನ್ನು ಹೋರಾಡುವುದಕ್ಕೆ ಹೊರಟವರು ಅವರವರೇ ಪ್ರತಿಭಟರಾಗಿ ಕತ್ತಿಯನ್ನು ಹಿಡಿದುಕೊಂಡು ಬಂದ್ರು. ಎಲ್ಲಿದ್ನೋ ಪುಣ್ಯಾತ್ಮ ಕೌರವ ಬಂದು ಅವರೊಳಗೆ ಸಂಧಾನವನ್ನು ಏರ್ಪಡಿಸಿ ಕತ್ತೆತ್ತಿದವರೇ ಮತ್ತೆ ಕೈಕಾಲು ಮುಗಿದು ಮತ್ತೆ ರಥವನ್ನು ಹತ್ತುವಂತ ಸಂದರ್ಭದಲ್ಲಿ ನಾನು ಸಂತೋಷ ಪಟ್ಟಿದ್ದೆ. ಆ ಕ್ಷಣದಲ್ಲಿ ಕರ್ಣ ಒಂದು ವಿಜೃಂಭಿಸಿದ್ದು ನೋಡಬೇಕು. ನನ್ನನ್ನು ಪ್ರಯೋಗ ಮಾಡುವುದಕ್ಕಿಂತ ಮೊದಲಾಗಿ ಎಷ್ಟು ಶರಗಳನ್ನು ಅವನು ಪ್ರಯೋಗ ಮಾಡಲಿಲ್ವ. ಕಡೆಗೆ ಅವನ ಒಂದು ಶಪಥವೂ ಕೂಡ ನೆನಪಾಗಿ ಸೂರ್ಯ ಮುಳುಗುವುದರ ಒಳಗಾಗಿ ಪ್ರಸಂಗ ಮುಗಿಬೇಕು ಎನ್ನುವಂತಹ ಉದ್ದೇಶದಿಂದ ಬತ್ತಳಿಕೆಗೆ ಅವನು ಕೈ ಹಾಕಿದಾಗ ಅಯಾಚಿತವಾಗಿ ಅವನ ಕೈಗೆ ನಾನು ಒದಗಿದ್ದು. ಆಯ್ತಲ್ಲ, ಕೊನೆ ಗಳಿಗೆಯಲ್ಲಿ ತಪ್ಪಿತಲ್ಲ. ಕೊನೆ ಗಳಿಗೆಯಲ್ಲಿ ತಪ್ಪಿದ್ದಕ್ಕೂ ನನಗೆ ಬೇಸರ ಇಲ್ಲ. ಇವನು ಹೂಡಿದಂತಹ ಕಣೆ ತಪ್ಪಿತಲ್ಲ. ಮೊನೆಯಲ್ಲಿದ್ದಂತಹ ನನ್ನ ಗುರಿ ತಪ್ಪಿತಲ್ಲ. ಹೋಗಿ ಆವೇಶದಿಂದಲಾಗಿ ಗಟ್ಟಿಯಾಗಿ ಕಚ್ಚಿಕೊಂಡದ್ದು ಪಾರ್ಥನ ಕಂಠವನ್ನೇ ಎನ್ನುವುದಾಗಿ ಭಾವಿಸಿದಂತಹ ನಾನು ಹಲ್ಲು ನೋವಾಗುವಾಗ ಗೊತ್ತಾದದ್ದು ನಾನು ಕಚ್ಚಿದ್ದು ಕತ್ತನ್ನಲ್ಲ ಕಿರೀಟವನ್ನು ಎನ್ನುವುದಾಗಿ. ಈಗ ಉಭಯರು ಕೂಡ ಪಶ್ಚಾತ್ತಾಪವನ್ನು ಪಡೆಯುವಂತಹ ಒಂದು ಪರಿಸ್ಥಿತಿ ಇಲ್ಲಿ ಉಂಟಾಗಿದೆ. ನೆನಪಾಗುವುದು ನನಗೆ ಆ ಕಾಲದಲ್ಲಿ ಖಾಂಡವನ ದಹನದಲ್ಲಿ ಇದೇ ಅರ್ಜುನನೆದುರಿಗೆ ಆಡಿದಂತಹ ವೀರಾವೇಶದ ಮಾತುಗಳು. ಕತ್ತರಿಸಿದೆ ಮಮ ಪುಚ್ಛ, ಇದಕ್ಕುತ್ತರ ನೀಡುವೆ ತುಚ್ಛ. ಕತ್ತನು ಕಡಿಯುವ ಜನರ ಹುಡುಕುತ್ತೆ ಸಾಗುವೆ ಅವರ ಎನ್ನುವುದಾಗಿ ವೀರಾವೇಶದ ಮಾತುಗಳನ್ನೆಲ್ಲ ಆಗಿದೆ. ಆಡಿದಂತಹ ಮಾತುಗಳನ್ನು ತೀರಿಸುವಂತಹ ಒಂದು ಗಳಿಗೆ ಬಂತು. ನಾಳೆ ನನಗೆ ಅಭಿಷೇಕ ಆಗ್ತದೆ. ಯಾಕಂತ ಹೇಳಿದ್ರೆ ಮಾತ್ರ ಹತ್ಯೆಯನ್ನು ನೋಡಿದಂತಹ ಮತ್ತೆ ನಾನು ಹಾಲನ್ನು ಮುಟ್ಲಿಲ್ಲ. ಆಗುದಿದ್ರೆ ನಾಳೆ ನನಗೆ ಪಂಚಾಮೃತ ಅಭಿಷೇಕ ಆಗ್ಲಿ ಅಂತ ಹೇಳಿ ನಾನು ಕೂತದಿಲ್ಲಪ್ಪ. ನಾಳೆ ನನಗೆ ಆಗುದಿಲ್ಲ ಅಂತ ಹೇಳಿ ನಾವು ಹೀಗೆ ಕೂತ್ರೆ ಆಗ್ತದ? ಹೋಗಿ ಮಾತಾಡ್ಬೇಕಲ್ಲ. ಇಷ್ಟು ಹೊತ್ತು ಇವರು ಮಾತಾಡಿದ್ದಾರೆ. ಈಗ ನನ್ನ ಮಾತನ್ನು ಕೇಳುವಂತಹ ತಾಳ್ಮೆ ಅವನಿಗೆ ಇಲ್ಲದಿರ್ಲಿಕ್ಕಿಲ್ಲಲ್ಲ, ಇದ್ದಿತಲ್ವಾ? ತೊಡಗುವುದಕ್ಕೆ ಅವನಿಗೆ ಪ್ರಿಯವಾದಂತಹ ಒಂದು ಹೆಸರುಂಟು, ಅದರಿಂದಲೇ ಕರೀತೇನೆ. ಓ ರಾಧೇಯ, ಕೆಟ್ಟಿತಲ್ಲ, ಇಲ್ಲಿ ಕೆಟ್ಟಿತು ರಾಧೇಯ ಲಾಲಿಸು. ಮೋಸವಾಯಿತೇನೆಂಬಿ ಪ್ರಿಯದೊಳೊಮ್ಮೆ ವಜ್ರಾಯುಧ ಸುತನಲ್ಲಿ, ಪ್ರಿಯದೊಳೊಮ್ಮೆ ವಜ್ರಾಯುಧ ಸುತನಲ್ಲಿ ನೀ ಎಲ್ಲ ಕಳುಗಲು ಮೋಗಿಸಿ ಬಿಡುವೆನು. ಆಯ ಕೆಟ್ಟಿತು ರಾಧೆಯ ಲಾಲಿಸು ಕೌಂದೆಯ
ತಪ್ಪಿದ ಮೋಸವಾಯಿತು ಏನೆಂಬೇ ರಾಧೆ ಲಾಲಿಸು. ಓ ರಾಧೇಯ, ಇಲ್ಲಿ ಮೇಲೇನು ನೋಡುವುದು? ಇಲ್ಲಿ ಕೆಳಗೆ, ರಥದಿನ್ ಕೆಳಗೆ ಹೊಸ ಧ್ವನಿ, ಹ, ಅತ್ಯಂತ ಉತ್ಸಾಹದ ಧ್ವನಿ. ಹ. ರಥದ ಕೆಳಗೆ ಶಲ್ಯರೇ, ನಿಮಗೇನಾದ್ರೂ ಗೊತ್ತಾಗ್ತದೆ ಎಲ್ಲಿಂದ ಬರುವುದು ಅಂತ? ಇಲ್ಲಪ್ಪ, ಇದು ನನ್ನ ಧ್ವನಿ ಅಲ್ಲ. ನಿಮ್ಮ ಧ್ವನಿ ಅಲ್ಲ ಅಂತ ನನಗೂ ಗೊತ್ತಾಗ್ತದೆ. ಬಂದ ಧ್ವನಿ ಯಾರದು ಅಂತ ಗೊತ್ತಾಗದೆ ಕೇಳಿ. ಕರ್ಣ, ಓ ಓ ಓ, ಪರೀಕ್ಷಿಸು. ಇಲ್ಲಿ ಕೆಳಗೆ, ರಥದಿನ್ ಕೆಳಗೆ. ಅಲ್ಲ, ನೀನು ನೋಡಬೇಕಾದದ್ದು ಉತ್ತರೋತ್ತರ ಎದುರಿಗೆ ನೋಡಬೇಕಾದದ್ದು. ಉತ್ತರೋತ್ತರವಾದಂತಹ ಗೆಲುವನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಈ ಕ್ಷಣಕ್ಕೆ ನೀನು ಕೆಳಗೆ ನೋಡಬೇಕು. ಇದೀಗ ಆ ಬಾಣದ ಒಳಗಿನಿಂದ ಸ್ವರ ಬರುವುದಾ? ಹೌದು. ಓ ಹೋ 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 ಹೋ. ಬಾಣದ ಒಳಗಿಂದ ಸ್ವರ ಮಾತ್ರ ಅಲ್ಲ, ಹ? ಎರಡು ಪ್ರಶ್ನೆ ಉಂಟು. ಎಂತದು ಪ್ರಶ್ನೆ? ಇದು ನಮ್ಮದು ಹೇಗೆ ಹೋಗ್ತುಂಟು, ಪ್ರಸಂಗ ಹೇಗೆ ಹೋಗ್ತುಂಟು? ಸರಳಿನ ಪ್ರಶ್ನೆ ಆದ್ರೂ ಸರಳ ಪ್ರಶ್ನೆ ಅಲ್ಲ ಇದು. ಸೂರ್ಯಾಸ್ತಮಾನ ಆದ ಮೇಲೆ ಸಂಜಯನ ಬಳಿಗೆ ಹೋಗು ಹೇಳಿ ಅನು. ಇದಕ್ಕೆ ಉತ್ತರ ಇಷ್ಟೇಯ? ಅಂಧನ್ ರೂಪ ಕೇಳೈ. ಇನ್ನೊಂದು ಪ್ರಶ್ನೆ ಉಂಟು. ಹೇಗೆ ಇವತ್ತು ಮುಗಿದೀತೋ? ಯಾರು ಮುಗಿಸಲಿಕ್ಕೆ ತೊಡಕು ಮಾಡದಿದ್ರೆ ಮುಗಿಸುವ ಅಂತಲೇ ಉಂಟು ಇವತ್ತು. ಮುಗಿಸಿದ್ರ ಮೇಲೆ ಏನಾದ್ರೂ ಲಾಭ ಸಿಕ್ಕಿತೋ? ನಾವು ಮುಗಿಸುವುದೇ ಲೋಕಕ್ಕೆ ಲಾಭ. ಕಾರಣ ಎಂತದು? ಈಗ ಯಾವುದಾದರೊಂದು ಕನಸಿನ ಗೋಪುರವನ್ನು ಕಟ್ಟಿಕೊಳ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಂದು ಆಯ ಅಂತ ಹೇಳಿ ಸರಿಬೇಕಲ್ವ ಕಾರಣ? ಇವ ಯಾವುದೊಂದು ಇಲ್ಲಿ ಅವಸಾನ ಕಾಲದ ಪ್ರತೀಕ್ಷೆಯಲ್ಲಿ ರಣ ಮುನ್ನಡೆಯುವಾಗ ಇವ ನಿರ್ಮಾಣ ಕಾರ್ಯದ ಆಯ ಹಿಡ್ಕೊಂಡು ಬಂದಿದ್ದಾನೆ. ಹೌದು. ಎಂತದು? ಯಾಕೆ ನಿರ್ಮಾಣ ಹಂತದಲ್ಲಿರುವಂತಹ ನಿನ್ನ ಕನಸಿನ ಸೌಧ ಮುರಿದು ಬೀಳುವುದನ್ನು ಕಂಡೇ ನಾನು ಆಡಿದ್ದು. ಕಟ್ಟಿದ್ದು ಸರಿಯಾಗ್ಲಿಲ್ಲ, ಬಿಟ್ಟದ್ದು ಸರಿಯಾಗ್ಲಿಲ್ಲ, ಸೇರಿದ್ದು ಸರಿಯಾಗ್ಲಿಲ್ಲ, ಹಚ್ಚಿದ್ದು ಸರಿಯಾಗ್ಲಿಲ್ಲ, ಒಟ್ಟಾರೆಯಾಗಿ ಪ್ರಸಂಗ ಕೆಟ್ಟಿದೆ. ನೀನು ಯಾವ ಪ್ರಸಂಗದ ಬಗ್ಗೆ ಮಾತಾಡ್ತಾ ಇದ್ದಿ? ಈಗ ನಡೆಯುತ್ತಿರುವಂತಹ ಪ್ರಸಂಗದ ಬಗ್ಗೆ. ಇವತ್ತು ಅದು ಕರ್ಣಾರ್ಜುನ ಕಾಳಗ. ಹೌದು. ಕುರುಕ್ಷೇತ್ರ ಕ್ಷೇತ್ರ. ಹ, ಇದರಲ್ಲಿ ಕರ್ಣಾರ್ಜುನ ಕಾಳಗ ನಾವು ಮುನ್ನಡೆಸ್ತಾ ಇರುವಾಗ ಪ್ರಸಂಗ ಸರಿಯಾಗಿ ಈಗಿಲ್ಲ ಅಂತ ನೀನು ಹೇಳಿ ಯಾರು ಹೇಳಿ? ಕರ್ಣಾರ್ಜುನ ಕಾಳಗದಲ್ಲಿ ಆದ್ಯಂತಿಕವಾಗಿ ಆಗಬೇಕಾದದ್ದು ಅಲ್ಲ. ಅವರ ಪಕ್ಷವನ್ನು ಬಿಡುವ, ನಮ್ಮ ಪಕ್ಷದಲ್ಲಿ ಕುಳಿತು ನಾವು ಮಾತಾಡುವ. ಇವ ನಮ್ಮ ಪಕ್ಷ ಅಂತ ಹೇಳ್ತಾನೆ. ನಮ್ಮ ಪಕ್ಷದಲ್ಲಿ ನಿನ್ನ ನಿಂತು ತನಕ ಕಂಡದ್ದಿಲ್ಲ. ಈಗ ಕಾಣ್ಲಿಕ್ಕೆ ಈಗಲೂ ನೀ ಪೂರ್ತಿ ಕಾಣ್ತಾ ಇಲ್ಲ. ಹೊರಗೆ ಇಣುಕಿ ಮಾತಾಡ್ತಾ ಇದ್ದಿ ಬಾಣದೊಳಗಿನಿಂದ. ಇದು ಎಂತದ್ದು ಅಂತ. ಈಗ ಎಂತದ್ದು ಕೆಟ್ಟದ್ದೆಂತದ್ದು? ಕೆಟ್ಟದೆಂತದ್ದು? ಈಗ ಕರ್ಣಾರ್ಜುನದಲ್ಲಿ ಆದ್ಯಂತಿಕವಾಗಿ ನಿನಗೆ ದೊರಕಬೇಕಾದದ್ದು ಯಾವುದು? ಅರ್ಜುನನ ತಲೆ ತಪ್ಪಿತಲ್ಲ, ಕೌಂತೆಯ ತಪ್ಪಿದ. ನಿನಗೆ ಯಾಕೆ ಹತಾಶೆ ಈಗ? ಯಾಕಂತ ಹೇಳಿದ್ರೆ ಮೋಸ ಆದದ್ದು ನನಗಲ್ವಾ? ಬಿಟ್ಟದ್ದು ನನ್ನ ಧನುವಿನಲ್ಲಿ. ಹೌದು. ಅದಕ್ಕೆ ವಿನಿಯೋಗಿಸಿದ್ದು ನನ್ನ ಬಾಣ. ಹೌದು. ತಪ್ಪಿದ್ದಲ್ಲಿ ನಿನಗೇನು ಸಂಬಂಧ? ಹೌದಪ್ಪ. ಈಗ ನೀನು ಬಿಟ್ಟದ್ದಿರಬಹುದು, ತಪ್ಪಿದ್ದಿರಬಹುದು. ಈಗ ನಿನಗೆ ಮೋಸ ಆಯ್ತು ಅಂತೇಳಿ ನಾನು ಬಂದದ್ದಲ್ಲ, ಮತ್ತೆ ನನಗೆ ಮೋಸ ಆಯ್ತು ಅಂತೇಳಿ ನಾನು ಬಂದದ್ದು. ಇಲ್ಲಿ ಬಂದು ಮೋಸ ಆದದಕ್ಕೆ ನಾನು ಹೇಗೆ ಹೊಣೆ? ಇವತ್ತು ಬಂದ್ರೆ ನನಗೆ ಏನಾದರೂ ಪ್ರಾಪ್ತಿ ಆಗ್ತದೆ ಎನ್ನುವಂತಹ ಉದ್ದೇಶದಲ್ಲಿ ನಾನು ಬಂದದ್ದು. ಸಿಕ್ಕಿದ್ದನ್ನು ಪಡೆದುಕೊಂಡು ಹೋಗುವ ಎನ್ನುವಂತಹ ಉದ್ದೇಶದಿಂದ ಬಂದ್ರೆ ಮೊದಲನೇದಾಗಿ ಆಯ ಕೆಟ್ಟಿತು, ಕೌಂತೆಯ ತಪ್ಪಿದ, ಮೋಸವಾಯಿತು. ತಪ್ಪಾಗ್ತದೆ, ಮೋಸವಾಯ್ತಲ್ಲ, ಮೋಸವಾಗುತ್ತದೆ. ಮೋಸವಾಯಿತು ಎನ್ನುವಂತಹ ಪೂರ್ಣ ವಿರಾಮದ ವಾಕ್ಯ ಬರಲೇಬಾರದು ಎಂದಾದರೆ ಈ ಸಿಟ್ಟನ್ನೆಲ್ಲ ಬಿಡಬೇಕು. ಎಲ್ಲಿ ಬಿಡಬೇಕು? ಸ್ವಪಕ್ಷದವರೊಂದಿಗೆ ಸಿಟ್ಟನ್ನು ಬಿಡಬೇಕು. ಏನು ಏರು ಶ್ರುತಿಯಲ್ಲಿ ಮಾತಾಡುವುದಿದ್ದರೂ ಕೂಡ ವಿರೋಧ ಪಕ್ಷದವರ ಎದುರಿಗೆ ನಾವು ಮಾತಾಡ್ಬೇಕು. ಹಾಗಾಗಿ ಪ್ರಿಯದಳೊಮ್ಮೆ ನನ್ನನ್ನು ಮತ್ತೊಮ್ಮೆ ಹೂಡಿದರೆ ವಜ್ರಾಯುಧ ಸುತನನ್ನು ನೋಯಿಸಿ ಬರ್ತೇನೆ, ಅಲ್ಲಿಗೆ ಮಂಗಳಾಗ್ತದೆ. ತಡಿ ತಡಿ ತಡಿ. ವಜ್ರಾಯುಧ ಸುತನನ್ನು ನೋಯಿಸುವ ವರ್ತಮಾನವನ್ನು ಆಡಬೇಕಾದರೂ ಒಳಗೊಂದು ದಾರ್ಢ್ಯ ಬೇಕು. ಮತ್ತೆ ಇದೊಂದು ವಿಷಯ. ನನ್ನ ವೈಫಲ್ಯಕ್ಕೆ ವಿಷಾದಜನಕವಾದ ಮಾತುಗಳಿಂದಲೇ ಸಹಾನುಭೂತಿಯನ್ನು ಸೂಚಿಸಿದ ನಿನ್ನ ಕುರಿತಾಗಿ ನೀ ಯಾರೇ ಇರ್ಲಿ ನನಗೆ ಔದ್ದಟ್ಟೆ ಇಲ್ಲ. ತುಂಬಾ ವಿನಯ ಎಲ್ಲ ನಿರೀಕ್ಷೆ ಮಾಡಬೇಡ, ರಣ ಇದು. ಆದ್ರೂ ಔದ್ದಟ್ಟೆ ಇಲ್ಲ. ನೀನು ಯಾರು, ಎಲ್ಲಿಂದ ಬಂದೆ,
ಈ ಯುದ್ಧಕ್ಕೂ ನಿನಗೂ ಸಂಬಂಧ ಏನು? ಈಗ ನಾನೇನು ಮಾಡಬೇಕಾದದ್ದು? ಮರಳಿ ನನ್ನನ್ನು ಹೂಡಬೇಕು. ನನ್ನನ್ನು ಅಂದ್ರೆ ನನ್ನನ್ನು ನೀನ್ ಯಾರು ಅಂತಲೇ ಗೊತ್ತಿಲ್ಲದೆ ನಿನ್ನನ್ನು ಹೂಡುವುದು ಹೇಗೋ? ತಪ್ಪಾದದ್ದು ನನ್ನದೇ. ನಾನು ಯಾರ ಬಳಗ ಎನ್ನುವುದಾಗಿ ಮೊದಲು ಹೇಳಿ ಮಾತಿಗೆ ತೊಡಗಬೇಕು. ಹೌದೌದು, ಯಾವ ಬಳಗ ಅಂತ ಹೇಳ್ಬೇಕು. ಹಾಗಂತೇಳಿ ನಾವು ತಪ್ಪು ಮಾಡಿದ್ರು ಸರಿ ಮಾಡುವ ಸಾಧಾರಣ ಸರ್ಪವೋ ಸರ್ಪ ಸಂತತಿಯೋ ಹರಿಬಳಗ, ಶ್ರೀಹರಿ ಬಳಗ. ಈಗ ನೀನು ಸರ್ಪವಾಗಿ ಮಾತಾಡ್ತಾ ಇದ್ದಿ, ಹೆಡೆಯಿಂದ ಇಣುಕ್ತಾ ಇದ್ದಿ, ನೀ ಯಾವ ಬಳಗ? ನಾನು ಹರಿಬಳಗವೇ ಆಗುತ್ತಿದ್ದೆ. ಆದ್ರೆ ಹರಿಬಳಗಕ್ಕೆ ಸೇರದ ಹಾಗೆ ಮಾಡುವುದಕ್ಕೆ ಹಿಂದೆ ಒಂದು ಘಟನೆ ನಡೆದಿದೆ. ಅದರೊಂದಿಗೆ ನನ್ನ ಪರಿಚಯವನ್ನು ಹೇಳಿಕೊಳ್ತೇನೆ. ಯಾರು ನೀನು? ಸಣ್ಣ ಜನಲ್ಲ ನಾನು. ಅನಿಮಿಷರುದ್ಯಾನವನ ಸೇರಿಕೊಂಡಿರ್ದ ನಿಮಿಷರುದ್ಯಾನವನ ಸೇರಿಕೊಂಡಿರ್ದ ಕನದ ಜೊತೆನ ಸರ್ಪನು ತಾನು ಅಂದಿನಲ್ಲಿ ಪುರುಹೂತ ಸುತನದ ಪುರಿಸುವ ಸಮಯದೊಳ ಪುರುಹೂತ ಸುತನದ ಪುರಿಸುವ ಸಮಯದೊಳ ಅರೆಗಡಿದನು ತನ್ನ ಸುರಭಾವದಿಂದ ಅರಿಗದೆ ಬಳಿಕಾನು ಧುರದೊಳಾತನ ಕೊಲ್ಲಲು ಅರಿಗದೆ ಬಳಿಕಾನು ಧುರದೊಳಾತನ ಕೊಲ್ಲಲು ಪುರುಪರಾಕ್ರಮಿ ನಿನ್ನೊಳ್ ಇರುತ್ತಿದ್ದೆನಿಲ್ದ ಅನಿಮಿಷರುದ್ಯಾನ ಮನಸೇರಿಕೊಂಡಿರ್ತ ಕನದ ಜೊತೆನ ಸರ್ಪನು ತಾನು ಕರ್ಣ ಸ್ವಪಕ್ಷೀಯನೋ ವಿರೋಧ ಪಕ್ಷದವನೋ ಎನ್ನುವಂತಹ ಸಂದೇಹ ಬೇಡ, ಸಂಶಯ ಬೇಡ. ನಿನ್ನವನೇ ನಿನಗಾಗಿಯೇ ಬಂದವನು. ನಾ ಕರೆದೇ ಬಂದವನು ಅಲ್ಲಲ್ಲ, ಹಾಗೆಲ್ಲ ಅಲ್ಲ, ನನಗಾಗಿಯೂ ಬಂದವನು. ನಿನ್ನ ಸಂಕಲ್ಪದಂತೆ ಈಗ ನನಗಾಗಿ ಬಂದವನು. ಏನು ಅಲ್ಲ, ಈಗ ಮಾತು ತೊಡಗುವಾಗ ನಿನಗಾಗಿ ಇರಬೇಕಿತ್ತು. ಹೌದೌದು, ದೊಡ್ಡ ದೊಡ್ಡ ಪಾತ್ರಗಳು ವಿಜೃಂಭಿಸುವಂತಹ ರಣರಂಗ ಅಲ್ವ. ಹೌದೌದು. ಈಗ ನನ್ನ ಮಾತು ಮಾತ್ರ ಕೇಳುವಂತಹದ್ದು. ದೇಹವು ಕೂಡ ಸೂಕ್ಷ್ಮ ಆಕೃತಿಯಲ್ಲಿ ಉಂಟು. ಹೌದೌದು. ಹಾಗಾಗಿ ಬಂದ ಜನ ಯಾರು ಎನ್ನುವುದಾಗಿ ನಿನಗೆ ಗೊತ್ತಾಗ್ಲಿಲ್ಲ. ಗೊತ್ತಾಗಬೇಕು ಅಂತ ಉಂಟು ನನಗೆ. ಹೌದಪ್ಪ. ಈಗ ಯಾವುದೇ ಒಂದು ವ್ಯಕ್ತಿಯ ಯೋಗ್ಯತೆಯನ್ನು ಅಳಿಯುವುದು ಹೇಗೆ? ಅವನ ಹುಟ್ಟಿನ ಹಿನ್ನೆಲೆ ಅಲ್ವಾ? ಹೌದೌದು. ಹಾಗಾಗಿ ನನ್ನ ಹುಟ್ಟಿನ ಹಿನ್ನೆಲೆಯನ್ನು ನೀನು ಕೇಳಿದ್ರೆ ನಾವು ಆಗ ಸ್ವಲ್ಪ ದೊಡ್ಡ ಜನವೇ. ಹುಟ್ಟುವಾಗಲೇ ದೊಡ್ಡ ಜನ. ಹೌದಪ್ಪ, ಹುಟ್ಟಿನಿಂದಲೇ ದೊಡ್ಡ ಜನ, ಹುಟ್ಟಿದ ಮೇಲೆಯೂ ಕೂಡ ದೊಡ್ಡ ಜನ ಆಗ್ತದೆ. ಈಗ ಮಾತ್ರ ಸ್ವಲ್ಪ ನಮ್ಮ ಜೀವನವೇ ಒಂದು ಹಾಸ್ಯಾಸ್ಪದ ಆಗಿದೆ. ಅದೇನು ಹುಟ್ಟಲ್ಲಿ ಅಷ್ಟು ಶ್ರೇಷ್ಠತೆ ಇದ್ದ ಮೇಲೆ ಮತ್ತೆ ಈಗ ಕನಿಷ್ಠ ಆದದ್ದು ಯಾಕೆ? ನಿನಗೆ ನಾಗ ಸಂತತಿಗಳಲ್ಲಿ ಈಗ ನೀನು ಕ್ಷತ್ರಿಯನಾದ್ರೂ ಕೂಡ ಬ್ರಾಹ್ಮಣರಿಗೆ ದಾನ ದಕ್ಷಿಣೆ ಪೂಜಾ ವೃತ್ತಗಳಲ್ಲಿ ತೊಡಗಿಸಿಕೊಳ್ಳುವವನಂತ. ಹೌದು, ಕೇಳಿರ್ಬೇಕು ನೀನು. ಏನಂತ? ತಕ್ಷಕ ನಾಮಾಂಕಿತವಾದಂತಹ ಒಂದು ಸರ್ಪಕುಲ. ಇಂದ್ರಮಿತ್ರನಾದ ನಾಗಕುಲ ಪ್ರಮುಖ. ನೋಡು, ನಾನು ಸ್ವಲ್ಪ ಹೇಳಿದ್ರೆ ನಿಮಗೆ ಪೂರ್ತಿ ಲೋಕವಿಶ್ರುತ ವಿಷಯ ಅಲ್ಲೋ. ತಕ್ಷಕನೆಂಬುದು ಇಂದ್ರಮಿತ್ರ, ಅವನು ನಾಗಕುಲ ಪ್ರಮುಖ, ಅತ್ಯಂತ ಪ್ರಭಾವಶಾಲಿಯಾದಂತಹ ನಾಗಶ್ರೇಷ್ಠ. ಇಷ್ಟು ಗೊತ್ತುಂಟು. ಅಂತಹ ನಾಗಶ್ರೇಷ್ಠನಿಗೆ ಹುಟ್ಟಿದಂತಹ ಮಗ ಹೇಗಿರಬಹುದು? ನೀನೊಮ್ಮೆ ಯೋಚನೆ. ಹೇಗೂ ಇರಬಹುದು. ಈಗ ಹೇಗಿದ್ದಾನೆ? ಈಗ ಹೇಗೇಗೋ ಇದ್ದಾನೆ. ಹೇಗೆ ಇರಬೇಕಾದಂತ ದೊಡ್ಡವರ ಮಕ್ಕಳು ಹೇಗೂ ಇರಬಹುದು ಅಂತ ಹಾಗೆ ಹೇಳಿದ್ದು ನಾನು. ಅಲ್ಲಲ್ಲ, ಹಾಗೆಲ್ಲ ದೊಡ್ಡವರ ಮಕ್ಕಳು ದೊಡ್ಡವರ ಹಾಗೆ ಇರಬೇಕು. ಹೆಚ್ಚು ಬಿಡು, ಹುಟ್ಟಿಸಿದಂತಹ ಅಪ್ಪನ ಹೆಸರನ್ನು ಉಳಿಸುವಂತ ರೀತಿಯಲ್ಲಿ ಆದ್ರೂ ಇರಬೇಕು.
ಇದ್ದಾನು. ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ಅವ ಇರ್ಲಿ, ಈಗ ನೀನ್ ಯಾರು? ಅಲ್ಲ, ಅದೇ ನನ್ನ ದೌರ್ಭಾಗ್ಯ ಎನ್ನುವುದಾಗಿ ಹೇಳುದು. ಎಂತದ್ದು? ನಿಜವಾಗಿ ಆದ್ರೆ ನಾನು ಬಂದ ಕೂಡಲೇ ಹಾ. ನಿಜಾರ್ಥದಲ್ಲಿ ಇಲ್ಲಿ ಹೇಗೆ ಆಗ್ಬೇಕಿತ್ತು ಹೇಗೆ? ನಾನು ಬಂದ ಕೂಡಲೇ ಹಾ. ನೀನು ಕೈಯಲ್ಲಿ ಹಿಡಿದಿರುವಂತಹ ಶರದನುಗಳನ್ನು ನೆಲಕ್ಕೆ ಇಟ್ಟು ಹಾ. ಎದುರಿಗೆ ಕುಳಿತಂತಹ ಶಲ್ಯ ಭೂಪತಿಗಳಾದರೂ ಕೂಡ ಕೆಳಗೆ ಬಿದ್ದು ಹಾ. ರಣರಂಗದಲ್ಲಿ ನಮಗೆ ಒಂದು ವಿಶೇಷವಾದಂತಹ ನಾಗಾನುಗ್ರಹ ಆಗಿದೆ ಎನ್ನುವುದಾಗಿ ನನ್ನ ಪಾದಗಳಿಗೆ ನಮಸ್ಕರಿಸುವಷ್ಟು ವಿಶೇಷವಾದಂತಹ ಯೋಗ್ಯತೆ ಉಳ್ಳವನು ನಾನು. ನೀನು ತಕ್ಷಕನ? ತಕ್ಷಕನ ಮಗ ನಾನು. ಘನತರವಾದಂತಹ ಯೋಗ್ಯತೆಯನ್ನು ಹೊತ್ತಿರುವವನು. ಹೆಸರು ಅಶ್ವಸೇನ ಎನ್ನುವುದಾಗಿ. ಅಶ್ವಸೇನ? ಹೌದಪ್ಪ. ಅಂತಹ ಅಶ್ವಸೇನ ಇಲ್ಲಿ ಬರುವುದಕ್ಕೆ ಕಾರಣ ಏನು ಎನ್ನುವುದಾಗಿ ಮನಸ್ಸಲ್ಲಿ ಒಂದು ಬಂದಿರಬಹುದು. ನಾಗ ಸನ್ನಿಧಿಯೇ ಬಿತ್ತರಿಸಬೇಕು ಅಲ್ವಾ? ನಾಗ ಸನ್ನಿಧಿಯಿಂದ ನಮ್ಮ ಕಥೆಯನ್ನು ಕೇಳುವುದಾದರೆ ಕಥೆ ಸ್ವಲ್ಪ ದೊಡ್ಡದುಂಟು. ಆದ್ರೂ ನಾಗ ಅಲ್ವಾ? ಭಕ್ತಿ ಉಂಟು. ದೊಡ್ಡ ನಾಗವು ಸುರುಳಿ ಸುಟ್ಟಿ ಅಷ್ಟೇ ಜಾಗದಲ್ಲಿ ಇರ್ತದೆ, ಕೆಲವೊಮ್ಮೆ ಬೇಕಾದಾಗ ಮಾತ್ರ ವಿಸ್ತಾರ ಆಗೋದು. ಮತ್ತೆ ನಾನು ಒಂದು ಹೇಳ, ನನ್ನ ಈ ಕಥೆಗಳನ್ನು ಹೇಳಿ ಹೇಳಿ ಅವರಿಂದ ಪರಿಹಾರ ಸಿಗದೆ, ಈಗ ಕೆಲವರೆಲ್ಲರೂ ಕೂಡ ಪರಿಹಾರ ಸಿಗದೆ ನಮ್ಮ ಸಂತತಿಗೆ ಪೂಜೆ ಮಾಡುವುದು. ನನಗೆ ಬಂದ ದೋಷಕ್ಕೆ ಯಾರಲ್ಲಿ ಪರಿಹಾರ ಮಾಡುವುದು ಎನ್ನುವುದಾಗಿ ಪರಿಹಾರ ಸಿಗದೆ ಇನ್ನು ಯಾರಲ್ಲಿಯೂ ಕೂಡ ಹೇಳುವುದಿಲ್ಲ ಎನ್ನುವುದಾಗಿ ನಾನು ಕುಳಿತದ್ದು. ನಾಗನಿಂದ ದೋಷ ಬರುವುದುಂಟು, ಇದು ನಾಗನಿಗೆ ದೋಷ. ಹೌದಪ್ಪ, ಅದೇನು ಸಣ್ಣ ದೋಷ ಅಲ್ಲ. ಕರ್ಣ, ನಾವೆಲ್ಲರೂ ಕೂಡ ವಿಹರಿಸುತ್ತಿದ್ದಂತಹ ಒಂದು ವನ ನಿನಗೆ ಗೊತ್ತಿರಬೇಕು, ಖಾಂಡವ ವನ. ಖಾಂಡವ ವನ ಅದು ಇಂದ್ರನಿಗೆ ಸೇರಿದ್ದು. ಇಂದ್ರವನ ಅಂತಲೂ ಅದನ್ನು ಕರೆಯುವುದು. ಹೌದಪ್ಪ. ಹೇಗೂ ನನ್ನ ತಂದೆಯ ಮಿತ್ರ ಇಂದ್ರ. ತಕ್ಷಕನ ಮಗ ಅಂತ ಹೇಳಿದ್ಯಲ್ಲ? ಹೌದು. ನಿನ್ನ ಹೆಸರೇನು ಹೇಳಿದೆ? ಅಶ್ವಸೇನ. ಅಶ್ವಸೇನ, ಹೌದು. ಸೇನ ಉಂಟು. ಹೌದೌದು. ಒಂದು ರೀತಿಯಾದ ನಾಗಕುಲದಲ್ಲಿ ಹುಟ್ಟಿದ್ರು ಕೂಡ ಹೌದೌದು ಒಂದು ಆ ಕ್ಷಾತ್ರ ಉಂಟು. ಹೌದಪ್ಪ, ಇರಲೇಬೇಕು ಎನ್ನುವುದಾಗಿ. ಕ್ಷಾತ್ರ ಮಾತ್ರ ಅಲ್ಲ, ಸೂರ್ಯನ ಸೈನ ಸೇನ ಅಂದ್ರೆ ಸೂರ್ಯನ ಪ್ರಖರತೆ ಉಂಟು. ಹೌದೌದು. ಇದು ನೀನು ಹೇಳಿದ್ದು ಒಳ್ಳೇದಾಯ್ತು. ಬದುಕಿದ್ರೆ ಇನ್ನೊಂದು ಕಡೆಯಲ್ಲಿ ಹೇಳ್ಬಹುದಲ್ಲ? ಅಲ್ಲಲ್ಲ, ನೀನ್ ಹೇಳಲಿಕ್ಕಾದ್ರೂ ಬದುಕಬೇಕು. ನೀ ಹೇಳು ಹೇಳು. ಅಲ್ಲಲ್ಲ, ಹಾಗೆ ಇಂದ್ರನ ಅನುಗ್ರಹದಿಂದ ತಂದೆಯವರ ಒಪ್ಪಿಗೆಯನ್ನು ಪಡೆದು ಆ ಖಾಂಡವನದಲ್ಲಿ ನಾನು ಮತ್ತೆ ನನ್ನ ತಾಯಿಯಾದ ತಕ್ಷಕಿ ಎನ್ನುವುದಾಗಿ ಹೆಸರು ನಾವು ವಿಹರಿಸುತ್ತಿದ್ದವರು. ತಕ್ಷಕ ಸ್ತ್ರೀ. ಹೌದು. ಹಾಗಾಗಿ ನಮ್ಮ ಜೀವನವೆಲ್ಲವೂ ಕೂಡ ಸಾಂಗೋಪಾಂಗವಾಗಿ ಹೋಗುತ್ತಿರುವಂತಹ ಸಂದರ್ಭದಲ್ಲಿ ಈ ತಾಯಿ ಮಕ್ಕಳ ಸಂಬಂಧವನ್ನು ನೋಡ್ಲಿಕ್ಕೆ ಆಗದಂತಹ ವಿಧಿ. ವಿಧಿ ಅಂದ್ರೆ ವಿಧಿ ಅಂತ ಹೇಳಿದ್ರೆ ಒಂದು ನಮ್ಮ ಹಣೆ ಬರಹ ಅಂತ ಹೇಳುದು, ಇನ್ನೊಂದು ಇದಕ್ಕೆ ಒಂದು ಪರೋಕ್ಷವಾಗಿ ಆ ಬ್ರಹ್ಮ ಕೂಡ ಕಾರಣ. ಬ್ರಹ್ಮನು? ಹೌದು. ಈ ಶ್ವೇತಕಿ ಮಹಾರಾಜ 12 ವರ್ಷಗಳ ಪರ್ಯಂತರವಾಗಿ ಹೋಮ ಮಾಡಿದ್ನಂತೆ. ಇದು ಕೆಲವೊಂದು ಇದು ಹೆಚ್ಚಾದ್ರೆ ಇದು ಅಮೃತವು ಕೂಡ ವಿಷ ಆಗುದು ಅಂತ ಹೇಳಿ ಇದಕ್ಕೆ ಹೇಳುದು. ಅದು ಸುಮ್ಮನೆ ಹೇಳುದಲ್ಲ, ಅಮೃತ ವಿಷ ಆಗಿ ಸತ್ತವರ ಸುದ್ದಿ ಇಲ್ಲ. ಅಲ್ಲಲ್ಲ ಅಲ್ಲ ಅಲ್ಲ, ಒಂದು ರೂಢಿಯ ನಾನುಡಿಯ ಮಾತುಂಟು. ಅಲ್ಲಲ್ಲ, ಈಗ ನಾನು ಮಾತಾಡುವಾಗ ಆ ತಕ್ಷಕನ ಮಟ್ಟದಲ್ಲಿ ನನ್ನೆಲ್ಲ ಮಾತೆಲ್ಲ ಇರ್ತದೆ ಎನ್ನುವುದಾಗಿ ನೀನು ಯೋಚನೆ ಮಾಡಿ. ತಕ್ಷಕನ ಮಗನ ಮಟ್ಟದಲ್ಲಿ ಕೆಲವೆಲ್ಲ ಬಾಲಿಶದ್ದು ಬರ್ಬಹುದು. ಅಲ್ಲ, ಬಾಲ ಅಂತ ಹೇಳಿದ ಮೇಲೆ ಬಾಲ ಇದ್ದ ನಾಗ ಮಾತಾಡುವಾಗ ಅಲ್ಲ ಇರ್ಲಿ. ಹೌದೌದು. ಹಾಗಾಗಿ ಹೋಮಗಳನ್ನೆಲ್ಲ ಮಾಡಿದ್ರಂತೆ. ಈ ಹೋಮದಲ್ಲಿ ಪಾಲ್ಗೊಂಡವರಿಗೆ ಅದು ಹಾಗೆ ಅಲ್ವಾ? ಈ ದೊಡ್ಡ ದೊಡ್ಡ ಕಾರ್ಯಕ್ರಮ ಎಲ್ಲ ಆಗುವಾಗ 1-2-3 ದಿವಸ ಒಳ್ಳೇದಾಗ್ತದೆ. ಮತ್ತೆ ಅಲ್ವಾ ಅದರ ಬಗ್ಗೆ ಒಂದು ರೀತಿಯಾದಂತಹ ಆಲಸ್ಯ ಜಾಡ್ಯತ್ವ ಎಲ್ಲ ಬರುವಂತದ್ದು. ಅದಕ್ಕೆ ಜಾಡ್ಯ ಆಲಸ್ಯ ಬರುವ ಮೊದಲು ಕೆಲವರು 3 ದಿವಸದ ಕಾರ್ಯಕ್ರಮ ಮಾಡುದು. ಹೌದಪ್ಪ, ಅದೇ ನಾನು ಹೇಳುವಂತದ್ದು. ಈಗ 12 ವರ್ಷಗಳ ಕಾಲ ಹೆಚ್ಚು ಆಗಬಾರದು, ಕಡಿಮೆ ಎನಿಸಬಾರದು. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಆಗಿದೆ. ಎಂತದು? ಅವನ ಈ 12 ವರ್ಷಗಳ ಕಾರ್ಯಕ್ರಮದಲ್ಲಿ ಅವರಿಗೆ ಸಂಯೋಜಕನಿಗೆ ಅವನಿಗೆ ಬೇಸರ ಬರಲಿಲ್ಲ, ಪಾಲ್ಗೊಂಡವರಿಗೆ ಬೇಸರ ಬಂದದ್ದು. ಹೋಮದಲ್ಲಿ ಪಾಲ್ಗೊಂಡವರೆಲ್ಲರೂ ಕೂಡ ಆಡಿದ್ದು ಒಂದಂತೆ. ಇದು ನಾನು ತಪ್ಪಿದ್ನೋ ಅಂತ. ಯಾವುದನ್ನು? ಈ ಶ್ವೇತಕಿ ಮಹಾರಾಜ ಅದಕ್ಕಿಂತ ಮೊದಲು ತುಂಬಾ ಯಾಗಗಳನ್ನು ಮಾಡ್ತಾ ಇದ್ದನಂತೆ. ನೋಡು, ಇವರ ಕಾರ್ಯಕ್ರಮ ಮಾಡುವಂತಹದ್ದು ವಿಪರೀತ ಕಾರ್ಯಕ್ರಮಗಳನ್ನು ಮಾಡಿ ಇನ್ನೊಬ್ಬರಿಗೆ ವರದಿ ಮಾಡುವಾಗ ನಾವೇ ತಪ್ಪುವಷ್ಟು ಕಾರ್ಯಕ್ರಮವನ್ನು ಅನೇಕ ಸಂವತ್ಸರಗಳ ಕಾಲ ಯಜ್ಞವನ್ನು ಮಾಡುವಂತಹ ಸಂದರ್ಭದಲ್ಲಿ ಅದರಲ್ಲಿ ಭಾಗವಹಿಸಿದಂತಹ ಹೋತೃವರ್ಗಕ್ಕೆ ಅದರಿಂದ ಹೊಮ್ಮಿದಂತಹ ಶಾಖಕ್ಕೋ ಅಥವಾ ಹೊಗೆಗೋ ಇನ್ನು ನಾವು ಇದರಲ್ಲಿ ಪಾಲ್ಗೊಳ್ಳುವುದೇ ಇಲ್ಲ ಎನ್ನುವಂತಹ ಮಾತುಗಳನ್ನು ಆಡಿದ್ರಂತೆ. ಆದ್ರೆ ಇವನಿಗೆ ಮತ್ತೂ ಹೋಮಗಳನ್ನು ಮಾಡಬೇಕು ಎನ್ನುವಂತಹ ಉದ್ದೇಶದಿಂದ ಪರಮೇಶ್ವರನನ್ನು ತಪಸ್ಸಿನಲ್ಲಿ ಒಲಿಸಿ ಪರಮೇಶ್ವರನಿಂದಲೇ ಒಂದು ದಾರಿಯನ್ನು ಕೇಳಿದ್ದಾರೆ. ಸ್ವಾಮಿ, ಇಷ್ಟೆಲ್ಲ ಆಗಿದೆ, ಹೋಮವನ್ನು ಮಾಡಬೇಕು ಅಂತ ಹೇಳಿ ನನಗೆ ಮನಸ್ಸುಂಟು,
ಪೌರೋಹಿತ್ಯ ವರ್ಗದವರು ಯಾರು ಕೂಡ ಇದರಲ್ಲಿ ಭಾಗವಹಿಸುತ್ತಿಲ್ಲ, ನನಗೆ ಯಾರನ್ನಾದರೂ ದಯಪಾಲಿಸಬೇಕು ಎನ್ನುವಂತಹ ಮಾತನ್ನು ಕೇಳಿದಾಗ ನನ್ನ ಅಂಶದಲ್ಲೇ ಸಂಜನಿಸಿದಂತಹ ದುರ್ವಾಸನನ್ನು ನಾನು ಕಳಿಸುತ್ತೇನೆ. ಅದಕ್ಕಿಂತ ಮೊದಲಾಗಿ ಪ್ರತಿಷ್ಠಾಪನೆ ಮಾಡುವಂತಹ ಅಗ್ನಿ ತೃಪ್ತಿಯಾಗುವ ಹಾಗೆ ನೀನಾದ್ರೂ ಏನಾದ್ರೂ ಅದಕ್ಕೆ ಒಂದು ಹೋಮವನ್ನು ಮಾಡಬೇಕು ಎನ್ನುವುದಾಗಿ ಹೇಳಿದನಂತೆ. ಆ ಕಾಲದಲ್ಲಿ 12 ವರ್ಷಗಳ ಕಾಲ ನಿರಂತರವಾಗಿ ಅಗ್ನಿಯನ್ನೇ ಪ್ರಧಾನ ದೇವರನ್ನಾಗಿಸಿಕೊಂಡು ಆಜ್ಯವನ್ನೇ ಪ್ರಧಾನ ದ್ರವ್ಯವಾಗಿಸಿಕೊಂಡು ಹೋಮವನ್ನು ಮಾಡಿದನು. ನಿರಂತರವಾದಂತ ಹೋಮದಿಂದ ನೋಡು, ಈಗ ನಾವು ತಪ್ಪಿದೆವು ಅವನ ಪ್ರಕರಣವನ್ನು ಹೇಳುವಾಗ. ಸರ್ವಭಕ್ಷಕನಾದಂತಹ ಅಗ್ನಿಗೂ ಕೂಡ ಅಜೀರ್ಣ ಬಂತಾನೆ. ಹಾಗಿದ್ದರೆ ಈ ನನ್ನ ಹಣೆ ಬರಕ್ಕೆ ಕಾರಣ ಯಾರು ಎನ್ನುವುದಾಗಿಲ್ಲ. ಅವನ ಹಣೆಯಲ್ಲಿ ಬರಹ ಬರೆದಿದ್ದಾನೋ ಇಲ್ಲೋ ಗೊತ್ತಿಲ್ಲ. ಬ್ರಹ್ಮನಲ್ಲಿ ಹೋದಾಗ ಅವನು ಸೂಚಿಸಿದಂತೆ ನಿನಗೆ ಬಂದಿರುವಂತಹ ಬಾಧೆ ಎನ್ನುವಂತದ್ದು ಹೋಗಬೇಕು ಅಂತ ಹೇಳಿದ್ರೆ ಸಮೂಲವಾಗಿ ಕಾಂಡವ ವನವನ್ನು ನೀನು ಭಕ್ಷಿಸಬೇಕು ಎನ್ನುವುದ. ಅಗ್ನಿಗೆ ಹೌದು, ಅಗ್ನಿಗೆ ಗೊತ್ತಿಲ್ವೋ ಕಾಂಡವನ ದೇವೇಂದ್ರನಿಗೆ ಸೇರಿದ್ದು ಎನ್ನುವುದಾಗಿ? ಎಲ್ಲರಿಗಿಂತ ಹೆಚ್ಚು ಅಗ್ನಿಗೆ ಗೊತ್ತಿರಬೇಕು. ಹಾಗಾಗಿ ದೇವೇಂದ್ರನಲ್ಲಿ ಹೋಗುವಾಗ ನಿಜವಾಗಿ ದೇವೇಂದ್ರ ಒಳ್ಳೆ ಜನ, ಅವನ ಮಗ ಕೆಟ್ಟವನಾದ್ರೂ ಕೂಡ ಅಪ್ಪ ಒಳ್ಳೆವ. ಇಲ್ಲ ಹಾಗೆಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ. ನನ್ನ ಮಿತ್ರನಾದಂತಹ ತಕ್ಷಕನು ಒಂದೊಂದು ಸಾರಿ ಅಲ್ಲಿ ಇರ್ತಾನೆ. ನಿನಗೆ ಜಯಂತರ ಮೇಲೆ ಏನೋ ಸಿಟ್ಟುಂಟು. ಅಲ್ಲ ಅವ ಕೆಟ್ಟವ, ಅವನ ಅಪ್ಪ ಒಳ್ಳೆಯವ ಅಂತ. ನಿನ್ನ ಅಪ್ಪನಿಗೆ ಮಿತ್ರನಾದ್ರಿಂದ ದೇವೇಂದ್ರ ಒಳ್ಳೆಯವ, ನಿನಗೆ ಮಿತ್ರನಾಗದ್ರಿಂದ ಜಯಂತ ಕೆಟ್ಟವ ಅಲ್ವಾ? ಕಥೆಯ ಮಧ್ಯದಲ್ಲಿ ಪ್ರಶ್ನೆ ಕೇಳಿದ್ರೆ ಇದೇ ತೊಡಕಾಗುದು. ಮತ್ತೆ ಕಥೆ ಈಗ ಪೂರ್ತಿ ಅರ್ಥ ಆಗಬೇಕಾದ್ರೆ ಮಧ್ಯ ಮಧ್ಯೆ ಪ್ರಶ್ನೆ ಕೇಳದೆ ಹೇಗೆ? ಬಹುಶಃ ನಿನ್ನ ಜೀವನದಲ್ಲಿ ಹಿಂದೆ ಯಾವುದಾದ್ರೂ ಕೇಳಿದಂತಹ ಕಥೆಯಿಂದಲಾಗಿ ನೀನು ಪರಿತಾಪವನ್ನು ಪಟ್ಟಿದ್ದಿ ಕಾಣುತ್ತದೆ. ಅಲ್ಲ, ನಾವು ಪರಿತಾಪ ಆಗುವ ಸಂತೋಷಜನಕ ಆಗುವ ಕೆಲವು ಕಥೆಯಲ್ಲೆಲ್ಲ ನಾವೇ ಭಾಗಿಯಾಗಿದ್ದೇವೆ. ಅಲ್ಲ, ಇಲ್ಲಿ ನಾನು ಜಯಂತನ ಕುರಿತಾಗಿ ನಾನು ಆಡಿದ್ದಲ್ಲ ಅಲ್ವಾ? ಇದಕ್ಕೆ ಉತ್ತರ ಮತ್ತಿನ ಭಾಗದಲ್ಲಿ ಅದು ಕುತೂಹಲಕರವಾದ ಅಂಶ. ಹೌದು, ಅದೊಂದು ಕಡೆಯಲ್ಲಿ ಇರ್ಲಿ, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಅಲ್ಲ, ಅದೊಂದು ಕಡೆಯಲ್ಲಿ ಇರ್ಲಿ. ಮತ್ತೆ ನನಗೆ ಅಲ್ಲಿ ಇಟ್ಟದನ್ನು ಇಲ್ಲಿ ತರಬೇಕಾದ್ರೆ ನೆನಪು ಮಾಡ್ಬೇಕು. ನೀನೇ ಇಡುದು ನೀನೇ ತರುವುದಾದ್ರೆ ನನಗೆ ಚಿಂತೆ ಇಲ್ಲ, ಆದಿತ್ತು ನೆನಪು ಮಾಡುವ. ಹಾಗಾಗಿ ಕಾಂಡವನವನ್ನು ದಹಿಸುವಂತಹ ಪ್ರಯತ್ನದಲ್ಲಿ ತೊಡಗುವಂತಹ ಕಾಲಕ್ಕೆ ಇಂದ್ರನದನ್ನು ತಡೆಯುವಂತಹ ಕರ್ಮದಲ್ಲಿಯೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡ. ಸರಿ. ಹಾಗಾಗಿ ಅಲ್ಲಿಯವರೆಗೆ ಅದು ಕಾಂಡವನವನ್ನು ದಹಿಸ್ಲಿಕ್ಕೆ ಅವನಿಗೆ ಸಾಧ್ಯ ಆಗ್ಲಿಲ್ಲ. ಆಗ ಬಂದ್ರು ನೋಡು ಯಾರು, ನಿನ್ನನ್ನು ಸದಾ ಕಾಲ ಅದೆಲ್ಲ ಎಂತದು ಹೇಳಿದನಂತ, ಪಾಂಡವರಲ್ಲಿ ನಾನೇ ಎನ್ನುವುದಾಗಿ ಅವನನ್ನು ಆರಿಸಿಕೊಂಡದ್ದಂತೆ. ಅವ ಯಾರು ಗೊತ್ತಾಯ್ತು? ಈಗ ಅಲ್ಲಿಟ್ಟದನ್ನು ಇಲ್ಲಿಗ ತರ್ತೇನೆ. ದೇವೇಂದ್ರನ ಮಗ ಅರ್ಜುನ ವಿಶ್ವೇಶ್ವರನೊಂದಿಗೆ ಹೋರಾಡಿದವ, ಪ್ರತಿ ಪರಮೇಶ್ವರ ಎನ್ನುವಂತಹ ನೆಗಳತೆಗೆ ಪಾತ್ರನಾದವ. ಹಾಗಂತೇಳಿ ಅವನು ಒಬ್ಬನಿದ್ರೆ ಪ್ರಸಂಗ ಮೇಲೆ ಬೀಳುವುದಿಲ್ಲ. ಅಲ್ಲ, ಈಗ ನನಗೆ ನೀನು ಹೇಳುದು ಕ್ರಮ ನೋಡುವಾಗ ವಿಶ್ವೇಶ್ವರನ ಕೊರಳಲ್ಲಿ ನೀನಿರುವುದೋ ನಿನ್ನ ಕೊರಳಲ್ಲಿ ವಿಶ್ವೇಶ್ವರ ಇರುವುದೋ ಅಂತ ಆಗುವುದು. ಯಾಕೆ? ಅಲ್ಲ ಒಳ್ಳೇದು, ಅದೇ ಹೇಳಿದ ಆತ್ಮವಿಶ್ವಾಸ. ಹೌದಾ? ವಿಶ್ವೇಶ್ವರನಲ್ಲಿ ಹೋರಾಡಿದವ ಅಂತ. ಅಲ್ಲ ಅವ ನಮ್ಮ ಜನವೇ. ಹಾಗಂತೇಳಿ ಅವನು ಒಬ್ಬನೇ ಇದ್ರೆ ಪ್ರಸಂಗ ಮೇಲೆ ಬೀಳುವುದಿಲ್ಲ, ಒಟ್ಟಿಗೆ ಬೇಕಲ್ವಾ? ವಾಸುದೇವ ಇಬ್ಬರು ಒಟ್ಟಾಗಿ ಈ ಒಂದು ಮೊದಲೆಲ್ಲ ಮಾತುಕತೆ ಎಲ್ಲ ನಡೆದಿದಂತೆ. ಮತ್ತೆ ನಮಗೆ ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಿಲ್ಲದಿದ್ರೆ ನಾನು ಹೇಳುವುದಿಲ್ಲ. ಅದು ನಮಗೆ ಹೆಚ್ಚು ಕಡಿಮೆ ಗೊತ್ತುಂಟು. ಕಾಂಡವನ ದಹನಕ್ಕೆ ಅವರಿಬ್ಬರು ತೊಡಗಿದ ಕಥೆ ಲೋಕವಿಶ್ರುತವಾದದ್ದು. ಹೌದು, ಅದರ ಹಿನ್ನೆಲೆ ನನಗೆ ಇಷ್ಟು ಸ್ಪಷ್ಟ ಗೊತ್ತಿರ್ಲಿಲ್ಲ. ಆದರೆ ಅದಕ್ಕಾಗಿ ಈಗ ಅಗ್ನಿಗಾಗಿ ಅವರು ದಹಿಸಿದ್ರು ಅಂತ ಸುದ್ದಿ. ಹೌದು, ಅಗ್ನಿದತ್ತವಾದಂತಹ ರಥವು ಬಂತಂತೆ ದಹಿಸುವಂತ. ಹೌದು, ಒಂದು ಸುಡುವುದಕ್ಕಾಗಿ ಏನನ್ನೆಲ್ಲ ಪಡೆದ್ರು. ಹೌದಪ್ಪ, ಸುಡುವುದಕ್ಕಾಗಿ ಈರುವರು ಒಂದಾಗಿ ರಥವನ್ನು ಏರಿ ಕಾಂಡವ ವನವನ್ನು ದಹಿಸುವಂತಹ ಕಾಲ್ಯದಲ್ಲಿ ಇವರ ಅರಣ್ಯ ನಿರ್ಮೂಲನಾ ಕಾರ್ಯಕ್ರಮ ಆಗುವಾಗ ಗ್ರಹಚಾರಕ್ಕೆ ನಾವು ಅಲ್ಲಿದ್ದೆವು. ಅದನ್ನು ಹಾಗೂ ಹೇಳಲಿಕ್ಕೆ ಆಗ್ತದಲ್ವಾ? ಹೇಗೆ? ಅಲ್ಲ, ಅರಣ್ಯ ನಿರ್ಮೂಲನಾ ಕಾರ್ಯಕ್ರಮ ಅಲ್ಲ, ನಮಗೆ ರಕ್ಷಣೆ ಕೊಟ್ಟದ್ದು ಎನ್ನುವಂತಹ ಕಾರಣ. ಹೌದಪ್ಪ, ಅರಣ್ಯಕರಲ್ವಾ ನೀವು? ಏನು ಹೇಳಲಿ ಕರ್ಣ? ಈಗ ಯಾವ್ದು ಹೇಳಲಿಕ್ಕೆ ಬಂದದ್ದು ನೀನು? ಕರ್ಮ ಸಕಲರನ್ನು ಬಾಧಿಪುದು. ಎಲ್ಲರನ್ನು ಬಾಧಿಸುವ ಮೇಲೆ ಮತ್ತೆ ನೀನು ಪ್ರತ್ಯೇಕ ಹೇಳುದು ಯಾಕೆ? ತಕ್ಷಕನನ್ನು ಬಾಧಿಸಿತು ಆ ಅರ್ಜುನನ ಶರ. ತಕ್ಷಕನು ಅಲ್ಲಿದ್ದುನಾ? ಅಲ್ಲ, ತಕ್ಷಕ ಅಂತ ಹೇಳಿದ್ರೆ ಆತ್ಮಾವೈ ಪುತ್ರನಾಮಾಸಿ ಅಂತ ನೀನು ನನ್ನ ಬಗ್ಗೆ ನಾನು ಹೇಳಿ. ನೀನು ಕೆಲವೊಮ್ಮೆ ಅಶ್ವಸೇನ, ಕೆಲವೊಮ್ಮೆ ತಕ್ಷಕ. ಅಲ್ಲ, ನಿನ್ನ ಮನಸ್ಸಲ್ಲಿ ಒಂದುಂಟಲ್ಲ, ನಾನು ಸಣ್ಣ ಜನ ಅವನು ದೊಡ್ಡದು ಅಂತ ಹೇಳಿ ತಕ್ಷಕ ಅಂತ ಹೇಳಿದ್ರೆ ನನಗೆ ಆ ಪ್ರಾತಿನಿಧ್ಯ ಕಲ್ಪಿಸಿದ್ರೆ ಆಕ್ಷೇಪ ಏನಿಲ್ಲ. ಅಲ್ಲ, ಅವನಿಗೆ ಅದು ಹೇಳಿದ್ದಕ್ಕೂ ತಪ್ಪಾಗುದಿಲ್ಲ. ಯಾಕೆ ಬಲ್ಲೆ?
ನಿಜಾರ್ಥದಲ್ಲಿ ಅವನಿಗೆ ಕೂಡ ಅದು ಬಾಧೆ ಬಂದಿದೆ, ಇವನು ಹೂಡಿದ ಶರದಿಂದಲಾಗಿ. ಆ ಕಾಲದಲ್ಲಿ ನನ್ನ ತಾಯಿಯೊಂದಿಗೆ ಆ ಕಾಂಡವನದಲ್ಲಿ ನಾನೂ ವಿಹರಿಸುತ್ತಿದ್ದವ. ಈ ಸುಡುವಾಗ ನೀನಿದ್ದೆ? ಹೌದಪ್ಪ ಕರ್ಣ, ಕೇಳುವಾಗ ವಿನೋದ ಆಗ್ಬಹುದು. ಮಾತೆಯ ಮಡಿಲಲ್ಲಿ ಅವಳ ಮಡಿಲ ಬಿಸಿಯನ್ನು ಅನುಭವಿಸುತ್ತಿದ್ದಂತಹ ನನಗೆ ಅದೊಂದು ಆಪ್ಯಾಯಮಾನವಾದಂತಹ ಬಿಸುಪು ಅಲ್ವಾ? ಏನಿದ್ರು ತಾಯಿ ಅಲ್ವಾ? ಕಂಟಕಪ್ರಾಯವಾದಂತಹ ಬಿಸಿಯಲ್ಲಿಂದ ಬರುವುದು ಎನ್ನುವುದಾಗಿ ನಾನು ಯೋಚನೆ ಮಾಡಿ ಕಣ್ಣು ಬಿಡುವುದಕ್ಕಿಂತ ಮೊದಲಾಗಿ ನನ್ನನ್ನು ಕಚ್ಚಿಕೊಂಡು ನನ್ನ ಮಾತೆಯಾದಂತಹ ತಕ್ಷಕಿ ಸುಡುತ್ತಿರುವಂತಹ ಬೆಂಕಿಯಿಂದ ನನ್ನನ್ನು ತಾಯಿ ಅವಳನ್ನು ರಕ್ಷಿಸಬೇಕು ಎನ್ನುವಂತ ಉದ್ದೇಶದಿಂದಲ್ಲ, ಮಗನನ್ನು ರಕ್ಷಿಸಬೇಕು ಎನ್ನುವಂತ ಉದ್ದೇಶದಿಂದ ಮೇಲೆ ಹಾರಿದಳಂತೆ. ಅದೌದು, ಕೆಲವೊಮ್ಮೆ ಮಗನನ್ನು ರಕ್ಷಿಸುವುದಕ್ಕೆ ತಾಯಿ ಯಾವ ನೆಲೆಗೂ ಇಳಿಯುವುದಕ್ಕೆ ಏರುವುದಕ್ಕೆ ಏಸುವುದಿಲ್ಲ. ಅದು ಸರಿ ಉಂಟು. ಅವಳ ಸಂಕಲ್ಪ ಶುದ್ಧವಾದ ಕಾರಣದಿಂದಲೋ ಏನು. ಮತ್ತೆ ನಮಗೆ ತಿಳಿದಂತಹ ವೃತ್ತಾಂತ ಏನು? ತಂದೆಯ ಮಿತ್ರನಾದಂತಹ ದೇವೇಂದ್ರನೇ ಒಂದು ಚಂಡಮಾರುತವನ್ನು ಸೃಷ್ಟಿ ಮಾಡಿ, ಯಾಕಂತ ಹೇಳಿದ್ರೆ ಇವರು ಸುಡುವಂತಹ ಕಾಲದಲ್ಲಿ ಒನಕೆ ಗಾತ್ರದ ಮಳೆಯನ್ನೆಲ್ಲ ಸುರಿಸಿದ್ದ ಎನ್ನುವುದಾಗಿ ಕೇಳಿದ್ದೇವೆ. ಅದಕ್ಕೆ ಚಪ್ಪರ ಮಾಡಿದ್ದಾನೆ ಅಂತ. ಹೌದಪ್ಪ, ಅವನು ಕಟ್ಟಿದಂತಹ ಚಪ್ಪರದಿಂದ ನಾವೀರುವರು ಹೊರಗೆ ಹಾರುವಂತೆ ಇಂದ್ರ ಒಂದು ಚಂಡಮಾರುತವನ್ನು ಸೃಷ್ಟಿ ಮಾಡಿದ. ಅದರ ಎಡೆಯಿಂದ ಹೊರಗೆ ಹಾರಿಸಲಿ. ಹೌದು. ಆ ಕಾಲದಲ್ಲಿ ಇವನು ಹೇಳಿದ್ದು ವಾಸುದೇವ ಏನು ಹೇಳಿದ? ಅವನು ಏನು ಹೇಳಿದ? ಇಲ್ಲ ಇಲ್ಲ, ಇದರಲ್ಲಿ ಒಬ್ಬರು ತಪ್ಪಿಸ್ಲಿಕ್ಕಿಲ್ಲ, ಅಗ್ನಿಗೆ ನಾವು ಮಾತನ್ನು ಕೊಟ್ಟಾಗಿದೆ, ಕೂಡು ಎನ್ನುವುದಾಗಿ ಹೇಳಿದೆ. ಇದು ನನಗೆ ಒಂದು ಸ್ಪಷ್ಟವಾಗಿ ಕೇಳಿದೆ. ಹೌದಾ? ಅವ ಹೇಳಿದ್ರೆ ನೀನು ಹೇಳಿದ್ರೆ ನಾನೇನು ಹೇಳಲಿಕ್ಕೆ? ನೀನು ಹೇಳು. ಅಲ್ಲ, ಅವನು ಹೇಳಿದಂತೆ ಮಾಡುವಂತಹ ಇನ್ನೊಬ್ಬನಿದ್ದಾನಲ್ಲ, ಕೃತಾನಂದನ ಪಾರ್ಥ. ಆಗ ನಾವು ಅಲ್ಲಿ ಇಟ್ಟಿದ್ದೇವಲ್ಲ, ಇಂದ್ರನ ಮಗ, ಬತ್ತಳಿಗೆಗೆ ಕೈ ಹಾಕಿದ ಒಂದು ಬಾಣವನ್ನು ಹೂಡಿದ. ನನ್ನನ್ನು ಕಚ್ಚಿಕೊಂಡಿದ್ದಂತಹ ತಾಯಿಯ ಶಿರವನ್ನು ಕತ್ತರಿಸಿ ತಾಯಿ ಇಹಲೋಕದ ಯಾತ್ರೆಯನ್ನು ಮುಗಿಸಿ ಪರಲೋಕದ ಯಾತ್ರೆಯನ್ನು ಗೈದಳು ಕರ್ಣ. ಅವನು ಸುಟ್ಟದ್ದು ಕಾಂಡವ ವನವನ್ನಲ್ಲ, ನನ್ನ ಜೀವನವನ್ನು. ಅವನು ಕಸಿದುಕೊಂಡದ್ದು ವನವನ್ನಲ್ಲ, ನನ್ನ ಯೌವನವನ್ನು. ಅವನು ಕತ್ತರಿಸಿದ್ದು ನನ್ನ ಬಾಲವನ್ನಲ್ಲ, ನನ್ನ ಬಾಲ್ಯವನ್ನು. ಹೀಗೆ ಅನ್ಯಾಯ ಮಾಡಿದಂತಹ ಅರ್ಜುನನನ್ನು ಕೊಲ್ಲುತ್ತೇನೆ. ಅದ್ಯಾಕೆ? ಅದು ಬಾಯಲ್ಲಿ ತುಂಬಿಸಿಕೊಂಡು ಹೇಳಿದ್ದು ವಾಸುದೇವ ಅಲ್ವಾ? ನೀನು ಇವನನ್ನು ಯಾಕೆ ಕೊಲ್ಲುತ್ತೇನೆ ಅಂತ ಹೇಳಿದ್ದು? ಯಾಕಂತ ಹೇಳಿದ್ರೆ ಅವನ ಮಾತಿಗಿರುವ ಸಾಮರ್ಥ್ಯ ಅದು. ಅವ ಏನು ತುಂಬಿಸಿಕೊಂಡು ಹೇಳಿದ್ರು ನಿನ್ನ ತಾಯಿಯ ತಲೆ ಹೋಗಿದೆ, ಗೊತ್ತಾಯ್ತಾ? ಅಲ್ಲ, ಆದ್ರಿಂದ ಹೇಳಿ ಅದಕ್ಕೆ ಅಲ್ವಾ ಸಿಟ್ಟು ಬರಬೇಕಾದ್ದು? ಅಲ್ಲ, ಈಗ ನಿನಗೆ ಅದು ಕೇಳಿದೆ, ಬಿಟ್ಟದ್ದು ಕಂಡಿದೆ. ಅಲ್ಲಲ್ಲ, ಕಾರಣ ಯಾರು ನೋಡು. ಈಗ ಅವನು ತುಂಬಿಸಿಕೊಂಡು ಅಷ್ಟು ಆಡಿದ್ದಾನಲ್ಲ, ಹೇಳಿದ್ರಿಂದ ಹೊಡೆದದ್ದು, ಹೇಳದಿದ್ದು ಹೊಡಿತಿದ್ದು. ಇವಾಗ ನನ್ನಲ್ಲಿ ಒಂದು ತುಂಬಿಸಿ ಹೊಡೆದಿದ್ದಾನಲ್ಲ. ಅವನು ಯಾವುದನ್ನು ತುಂಬಿಸಿದ್ದು? ಮಾತ್ರ ಹಂತಕನಾದಂತಹ ಅರ್ಜುನನ ಮೇಲೆ ದ್ವೇಷವನ್ನು ಇರಿಸಿ ಅಲ್ವಾ ನಾನು ಹೊರಗೆ ಬಿದ್ದದ್ದು. ಮಾಡಿಸಿದ್ದವಲ್ವೋ, ಮಾಡಿದ್ದು ಮಾತ್ರ ಇವಲ್ವೋ? ಹೌದು. ಈಗ ಮಾಡಿಸಿದವನಿಗಲ್ವ ಕರ್ತೃತ್ವ? ಹೌದಪ್ಪ, ನಾನು ಅವನನ್ನು ಬಿಡುತ್ತಿದ್ದೆ. ಒಂದು ಮಾತು ಹೇಳುತ್ತಿದ್ದಾರೆ. ಏನಂತ? ಈಗ ಅವರಿವರು ಒಂದು ರಂಗದಲ್ಲಿ ಸೇರಿದ್ರೆ ಅದು ರಣರಂಗವಾಗ್ಲಿ ಯಾವುದೇ ಆಗ್ಲಿ ಕಳೆ ಕಟ್ಟುತ್ತದೆ. ಒಂದು ಮಾತು ಹೇಳುತ್ತಿದ್ರೆ ಈಗ ಅಲ್ಲೆಲ್ಲ ಬೇರೆಯವರೆಲ್ಲರೂ ಕೂಡ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. ಅದು ನನಗೆ ಸತ್ಯವಾಗಿಯೂ ಕೂಡ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಆಗ ನಾನು ಸಣ್ಣವನು. ಇವನು ಒಂದು ಹೇಳ್ತಿದ್ರೆ ಏನು ಹೇಳ್ಬೇಕಿತ್ತು? ಈಗ ಆ ತಾಯಿ ಮಕ್ಕಳು ಒಂದಾಗಿದ್ದಾರೆ, ಅದಕ್ಕಿಂತಲೂ ಕೂಡ ಹೆಚ್ಚಾಗಿ ಅವನಿಗೆ ವಿಷಯ ಗೊತ್ತಿದ್ರೆ ಅವರು ಇಂದ್ರನ ಮಿತ್ರರಾಗಿದ್ದಾರೆ ಎನ್ನುವಂತ ಹೆಸರನ್ನು ಒಂದು ಪ್ರಶ್ನೆಯನ್ನು ಕೇಳುತ್ತಿದ್ದಾರೆ. ಈಗ ದೇವರು ಏನು ಬೇಕಿದ್ರು ಕೂಡ ನಾನು ನಿನ್ನಲ್ಲಿ ಸತ್ಯ ಕೇಳುದು. ನನಗೆ ಗೊತ್ತಿದ್ರೆ ಸತ್ಯಕ್ಕೆ ಸತ್ಯ ಕೇಳುದಂದ್ರೆ ಆಗಲ್ಲ. ಅರ್ಜುನ ಆದ್ರೂ ಬಿಟ್ಟ, ಅದು ವಾಸುದೇವ ನಿನ್ನನ್ನು ಬಿಟ್ಟಾನ? ಅಲ್ಲ, ಆಗಲೇ ನಾನು ಯೋಚನೆ ಮಾಡಿದ್ದೇನೆ, ವಾಸುದೇವ ಬಿಡ್ತಾನೋ ಇಲ್ವೋ ಗೊತ್ತಿಲ್ಲ. ಒಂದು ಕ್ಷಣಕ್ಕೆ ಕೃಷ್ಣ ಮತ್ತೆ ಅರ್ಜುನರು ಏಕರಥದಲ್ಲಿ ರಥಸ್ಥರಾಗುವಂತಹ ಕಾಲದಲ್ಲಿ ಕೃಷ್ಣನಾದರೂ ಕೂಡ ಬಿಟ್ಟ ಕಣ್ಣಿನಿಂದ ಬಿಟ್ಟು ಅರೆಕ್ಷಣ ನಿಲ್ಲುವ ಹಾಗೆ ಮಾಡ್ತೇನೆ ಎನ್ನುವುದಾಗಿ ಶಪಥ ಮಾಡಿ ನಾನು ಹೊರಟದ್ದು. ಹಾಗಾಗಿ ಮಾತೃವಿಯೋಗವನ್ನು ತಂದಂತಹ ಪೃಥಾನಂದನನ್ನು ಕೊಲ್ಲಬೇಕು ಎನ್ನುವುದಾಗಿ ಹಲವು ಬಾರಿ ನಾನು ಪ್ರಯತ್ನ ಪಟ್ಟೆ. ಈಗ ನನ್ನಿಂದ ಏನಾಗಬೇಕು ನಿನಗೆ? ನೀನು ಕೊಲ್ಲು ಪುಣ್ಯಾತ್ಮ, ಅದಕ್ಕೆ ನನಗೇನು? ನಿನ್ನಿಂದ ಏನಾಗಬೇಕು ಅಂತ ಹೇಳಿದ್ರೆ
ಈಗ ನಾನು ಮತ್ತೆ ನೀನು ಒಂದೇ ದಾರಿಯಲ್ಲಿ ಇರುವುದಲ್ಲ. ಸತ್ತದ್ದು ನಿನ್ನಮ್ಮ, ಹೌದು. ಕೋಪ ಇರುವುದು ನಿನಗೆ, ಹಾ. ಪ್ರತಿಜ್ಞೆಯಂತೆ ದ್ವೇಷ ಸಾಧನೆ ಮಾಡಿದವನು ನೀನು. ಈಗ ಸಾಯಲಿಕ್ಕಿದ್ದ ಅರ್ಜುನ ಎದುರಿದ್ದಾನೆ, ನೀನ್ ನನಗೆ ಯಾಕೆ ಬಂದು ಹೀಗೆ ಹೇಳ್ತಾ ಇದ್ದೀಯ? ಈರ್ವರಿಗೂ ಕೂಡ ದ್ವೇಷ ಇರುವುದು ಒಬ್ಬನ ಮೇಲೆ ಅಲ್ವಾ? ಅದಕ್ಕೇನಾಗ್ಬೇಕೀಗ? ಈಗ ನೀನು ಮತ್ತೊಮ್ಮೆ ನನ್ನನ್ನು ಹೂಡಿದೆ ಅಂತ ಹೇಳಿ ಆದ್ರೆ ಆ ಕಾಂಡವನ ನಿನಗ ಒಂದು ವಿಷಯ ಮಾಡ್ತೇನೆ. ಶಂಸಪ್ತಕರು ಅಂತ ತ್ರಿಗರ್ತದ ಸುಶರ್ಮರಿಂದ ಮೊದಲುಗೊಂಡು ಅದು ಕಡಿದಷ್ಟು ನಾಶ ಆಗದ ವರ್ಗ. ಅರ್ಜುನನ ಮೇಲೆ ಬಿಡದೆ ದ್ವೇಷ ಉಂಟು. ಅವರ ಜೊತೆಯಲ್ಲಿ ಏನಾದ್ರೂ ಒಪ್ಪಂದ ಮಾಡಿಕೊಂಡು ಏನಾದ್ರೂ ಆಗ್ತದ ನೋಡಿ, ನಾನು ಮುಂದುವರಿಸ್ತೇನೆ. ಅಲ್ಲಲ್ಲ, ಹಾಗೆ ಅಲ್ಲ. ಅದ್ಯಾಕೆ? ಅದು ಸಮಾನ ದುಃಖಿಗಳು ಬೇಕಲ್ವಾ? ಸಮಾನ ಈಗ ನನ್ನಮ್ಮನ ನಾವು ಕೊಂದಿದ್ದ ಅಲ್ಲಲ್ಲ, ಹಾಗೆ ಅಲ್ಲ. ಈಗ ಸಪ್ತಕರ ಬಳಿಗೆ ನಾನು ಎಲ್ಲಿಯಾದ್ರೂ ಹೋದ್ರೆ, ಈಗ ನೀನು ಇಷ್ಟು ನನ್ನ ಮಾತನ್ನು ಕೇಳುವ ಒಂದು ತಾಳ್ಮೆಯನ್ನಾದ್ರೂ ವಹಿಸಿದ್ದಿ, ಅವರ ಬಳಿಗೆ ನಾನು ಸಾರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಈಗ ಯಾವುದಿಲ್ಲದಿದ್ರೂ ಕೂಡ ತಾಯಿಯ ವಿಯೋಗ ಎನ್ನುವಂತಹ ಒಂದು ಹೆಸರನ್ನು ಕೇಳಿದ್ರೆ, ಆ ವಿಯೋಗ ಬಿಡು, ತಾಯಿ ಎನ್ನುವಂತಹ ಮಾತನ್ನು ಕೇಳಿದ್ರೆ ಸಾಕು. ಈಗ ತಾಯಿ ಇಲ್ಲದವರ ಕಷ್ಟ ಗೊತ್ತಾಗುದು ತಾಯಿ ಇಲ್ಲದವರಿಗೆ ಅಲ್ವಾ? ಈಗ ತಾಯಿ ಇಲ್ಲದ ಯಾರಿಗೆ ತಾಯಿ ಇಲ್ವೋ? ಈಗ ನನಗೆ ತಾಯಿ ಇಲ್ಲ, ನಿನಗಿಲ್ಲ. ಹೌದು, ನನಗೆ ನಿನಗೆ ಕೂಡ. ನನಗಿರುವುದು ನಿನಗೆ ಗೊತ್ತಿಲ್ಲ ಅಷ್ಟೇ ಅಲ್ವಾ? ಅಷ್ಟೇ ವಿಷಯ. ನನಗಿಲ್ಲದಾದದ್ದಲ್ಲ, ನನಗಿರುವುದು ನಿನಗೆ ಗೊತ್ತಿಲ್ಲ. ಗೊತ್ತಿಲ್ಲದಿರುವುದು ಬೇರೆ, ಇಲ್ಲದಿರುವುದು ಬೇರೆ. ನೀನು ಎಲ್ಲ ಒಟ್ಟು ಮಾಡಿ ನಿನಗೆ ಈಗ ಅವ ಹೊಡೆದದ್ದೆಲ್ಲಿಗೆ? ನಿನಗೆ ಬಾಲಕ್ಕೆ. ಅಲ್ಲಲ್ಲ, ಅಲ್ಲ, ಹೊಡೆದದ್ದು ತಾಯಿಯ ಶಿರಕ್ಕೆ, ತಾಯಿ ತಲೆಯನ್ನು ಕಳೆದುಕೊಂಡು. ನಿನಗೆ ಹೊಡೆದದ್ದು ಬಾಲಕ್ಕೆ. ಈಗ ಅದಿಲ್ವ? ಬಾಲ ಇಲ್ಲಲ್ಲ, ಅದಕ್ಕೆ ನಿನಗೆಲ್ಲ ಹಿಂದೆ ಮುಂದೆ ಆಗುದು. ಇರ್ಲಿ. ಈಗ ನಾನು ನಿನಗೆ ವಿರೋಧ ಇರ್ಬೋದು, ಹೌದು, ಅವನಿಗೆ ಹೊಡಿಬಹುದು, ಹೊಡಿಬೇಕು ಅಂತ ಇರ್ಬೋದು. ಅದಕ್ಕೆ ನಾನು ಆಗ ಬಿಡುವಾಗ ಆ ಪರಶುರಾಮದತ್ತ ಶರದಲ್ಲಿ ಅವರಿಟ್ಟ ಶಕ್ತಿ ಇತ್ತು, ಅದು ಒಂದು ಸಲ ಹೊಡಿಲಿಕ್ಕಿದ್ದದ್ದು. ಅದನ್ನು ನೀನು ಹೊತ್ತುಕೊಂಡು ಬಂದು ಈಗ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನು ಒಂದೇ ಸಲ ಹೊಡೆಯುವುದು ಬಾಣ. ಮತ್ತೊಮ್ಮೆ ಹೂಡಿದೆ ಅಂತ ಹೇಳಿ ಆದ್ರೆ ಅದರಲ್ಲಿ ಆಗ ಶಕ್ತಿ ಇಟ್ಟದ್ದು ಪರಶುರಾಮರು, ಅದರಿಂದ ಹೋದ ಬಾಣ ಅದು. ಅದನ್ನು ಮತ್ತೆ ಯಾಕೆ ನೀನು ಹೊತ್ತುಕೊಂಡು ಬಂದದ್ದು? ಪುಣ್ಯಾತ್ಮ, ತುಂಬಾ ನಿರೀಕ್ಷೆಯಲ್ಲಿ ಬಂದಿದ್ದೇನೆ. ಯಾವುದಕ್ಕೆ ನಿರೀಕ್ಷೆ? ಇವತ್ತು ನಾನು ಹಿಂದೆ ನೋಡ್ಲಿಕ್ಕಿಲ್ಲ, ಮುಂದೆ ಹೋಗುವುದು ಎನ್ನುವಂತ ನಿನಗೆ ಬರುವುದೇ ಹೌದಾದ್ರೆ ನಿನಗೆ ಆಗ ಬರಬಹುದಿತ್ತಲ್ಲ. ಈ ಬಾಣ ತೆಗೆದಾಗಲೇ ಈಗ ಈ ನಿನ್ನ ಏನು ಮಾಡಬೇಕು ಅಂತ ನಿನ್ನ ನಿರೀಕ್ಷೆ? ಅಲ್ಲಲ್ಲ, ನೀನು ಆಗ ಒಂದು ಶಲ್ಯರ ಮಾತು ಕೇಳ್ತಿದ್ರೆ ಆಗ್ತಿತ್ತು. ಅದು ನಮಗೆ ಸಂಬಂಧಿಸಿದ. ಈಗ ಕೇಳುವುದೋ ಬೇಡುವ ಎಂಬುದು ಬೇರೆ ವಿಷಯ. ಉರಗಮುಖಿಯಾದ ಅಸ್ತ್ರದ ಕುರಿತಾಗಿ ನಿನಗೆ ಮೋಹ ಇದ್ರೆ ಆಗ ಬಿಡುವ ಮೊದಲೇ ಬರಬೇಕಿತ್ತಲ್ಲ, ಆಗ ಎಲ್ಲಿದ್ದೆ ನೀನು? ಅಲ್ಲಲ್ಲ, ಹಾಗೆಲ್ಲ. ನೀನು ಮೊದಲೇ ಒಂದು ವೇಳೆ ಬಿಡುತ್ತಿದ್ದರೆ ನಾನು ಎನಿಸಿದ್ದು ಏನು, ಮೊದಲ ಸಾರಿ ಬಿಡುವಾಗಲೇ ನನ್ನ ಕಾರ್ಯ ಸಾಧನೆ ಆಗುತ್ತದೆ. ಅದೀಗ ನಾನು ಕಾರ್ಯ ಈಗ ಮೊದಲ ಸಾರಿ ಬಿಟ್ಟ ಬಾಣದಲ್ಲಿ ನಾನು ಅವನ ತಲೆ ಕಡಿದೆ ಅಂತಲೇ ಇಟ್ಟುಕೊಳ್ಳುವ, ನಿನ್ನ ಕಾರ್ಯ ಸಾಧನೆ ಆಗುದು ಹೇಗೆ? ನಿನಗಿರುವುದು ನೀನು ಹೊಡೆಯುವುದು ಅಂತಲ್ವಾ? ಈಗ ನಾನು ಬಿಟ್ಟ ಬಾಣದಲ್ಲಿ ತಲೆ ಹೋದ್ರೆ ನೀನು ಕೊಂದಾಗ ಆಗುದು ಹೇಗೆ? ಕಾರಣ ಪುಣ್ಯಾತ್ಮ ಅವ ಅದ್ರಲ್ಲಿ ಇದ್ದ. ಪುಣ್ಯಾತ್ಮ, ಅದು ನಿನಗೆ ವಿಷಯ ಗೊತ್ತಿಲ್ವಾ? ನೀನು ಹೇಳಿದ್ಯಾ? ಅಲ್ಲ, ಹೇಳುವುದಲ್ಲ. ನೀನು ಆ ಬಾಣವನ್ನು ಇವತ್ತೇನು ಮೊದಲು ನೋಡುವುದಲ್ವಲ್ಲ. ನೀನು ಅದಕ್ಕೆ ಪೂಜೆಯನ್ನು ಮಾಡುವಾಗ, ಬಲಿಯನ್ನು ಕೊಡುವಾಗ ಈ ರೀತಿಯಾಗಿ ಅದು ವಿಜೃಂಭಿಸಿದ್ದುಂಟ. ಇವತ್ತು ನೀನು ಕೈಯಲ್ಲಿ ತೆಗೆಯುವಾಗ್ಲೇ ನಿನ್ನ ಹಿಂಬಾಲಕರೆಲ್ಲರೂ ಕೂಡ ಹೇಳಿದ್ದಾರೆ, ಮುಗಿಲೊಳಗಿನ ರವಿಯಂದದಿ ಫಣಿಶರ ಎನ್ನುವುದಾಗಿ. ನಿನಗೆ ಒಂದು ಸಾರಿ ಸಂಶಯ ಆಗ್ಲಿಲ್ವೋ? ನಾನು ಯಾವುದನ್ನು ಕೂಡ ಆವಾಹಿಸದೆ ಯಾವತ್ತು ನನ್ನ ಹಿಡಿತಕ್ಕೆ ಸಿಕ್ಕುವುದಿಲ್ಲ ಎನ್ನುವುದಾಗಿ. ಆ ರೀತಿಯಾಗಿ ರೌದ್ರಾಸ್ತ್ರ ವಿಜೃಂಭಿಸಬೇಕು ಅಂತೇಳಿ ಆದ್ರೆ ಅದು ಕೇವಲ ನೀನು ಆರಾಧಿಸುತ್ತಿದ್ದಂತಹ ಬಾಣದ ಪ್ರಭಾವ ಎನ್ನುವುದಾಗಿ ತಿಳಿಬೇಕಾದದ್ದಿಲ್ಲ. ಅದರೊಳಗೆ ನಾನು ಆವಾಹಿತನಾಗಿದ್ದೆ. ನನ್ನ ಆವಾಹನೆ ಆದದ್ದಕ್ಕೆ ಅಷ್ಟೆಲ್ಲ ಏರುಪದ ಬಂದದ್ದಾಗ ನೀನು ಆವಾಹಿತನಾದ ಬಾಣವನ್ನು ನಾನು ಗುರುಗಳು ಕೊಟ್ಟದ್ದು ಅಂತ ತಿಳಿದು ಬಿಟ್ಟದ್ದು. ಹೌದು, ಈಗ ಸಂತೋಷ ಆಯ್ತಾ? ಈಗ ನೀನೀಗ ಅದಕ್ಕಾಗಿ ಕಚ್ಚಿಕೊಂಡು ಬಂದದ್ದು. ಹೌದು, ಮತ್ತೊಮ್ಮೆ ಹೂಡು ಪುಣ್ಯ. ನಿವಾಳಿ ನಿನ್ನಯ ಬಲುಗಿಂದಲೇ ಅರಿವಧೆಯ ನೆಸಗುವನಲ್ಲ ಹೋ ಎನ್ನುತ್ತ ನಿವಾಳಿ ರಾಧೆ ಎಂತದ ಹೂಡು ಅಂತ ಎಂತದಲ್ಲಿ ಹೂಡುವುದು? ಬಾಣವನ್ನು ನೀನಿದ್ದದ್ದರಿಂದ ಅದು ವಿಶೇಷ. ನಿಮಗೆ ನಿಮ್ಮ ವರ್ಗದ ಪೂಜ್ಯವಾದ ನಾಗಗಳನ್ನು ಪೂಜಿಸುವುದಕ್ಕೆ ಮಂಡಲ ಹಾಕುವುದು ಗೊತ್ತುಂಟಾ? ಹೌದೌದು, ಕೇಳಿದ್ದೇನೆ. ಆ ಮಂಡಲ ಹಾಕುವ ವೇಳೆಯಲ್ಲಿ ನಾಗ ಪೂಜನವನ್ನು ಮಾಡುವಾಗ ನಿಮ್ಮ ಪ್ರಾತಿನಿಧ್ಯ ವಹಿಸಿದವರ ಮೈ ಮೇಲೆ ಬರುವುದು ಯಾಕೆ ಅಂತ ಗೊತ್ತುಂಟಾ? ಯಾಕೆ? ಎಂತದಕ್ಕೆ?
ಅದು ನಾಗನ ನುಡಿಯನ್ನು ಕೇಳುವುದಕ್ಕೆ ಮೊದಲನೇ ದಿವಸ ಪೂಜೆ ಮಾಡುವಾಗ ಬರ್ಲಿಲ್ಲ, ಅವತ್ತು ಮಾತ್ರ ಬರುವುದು ಯಾಕೆ? ಹಾಗೆ ನಾನು ತಿಳಿದದ್ದು. ಹಾಗೆ ಕೈಗೆತ್ತಿಕೊಂಡಾಗ ಪ್ರಯೋಗ ವೇಳೆಯಲ್ಲಿಯೂ ನನ್ನಿಂದ ಉಪಾಸಿತವಾದಂತಹ ಮಾರ್ಗಣತು ಸೂಚಿಸುವ ವಿಶಿಷ್ಟ ಪರಿಣಾಮ ಅಂತ ಭಾವಿಸಿದ್ರೆ ಕೆಟ್ಟ ಸರ್ಪವೇ. ಅರೆಗಡಿದ ಸರ್ಪ ಬಂದು ತಾನು ಒಳ ಹೊಕ್ಕುವಾಗ ಕೇಳಲಿಲ್ಲ ಬೇರೆ, ನನ್ನ ಗುರುಗಳು ಕೊಟ್ಟ ಶಕ್ತಿಯನ್ನು ದುಷ್ಟನಾಗವೇ. ದುಷ್ಟ ಮತ್ತೆಂತದ್ದು? ಪರಶುರಾಮ ದತ್ತವಾದಂತಹ ಸಿದ್ಧ ಮಂತ್ರ ಶರ ಅದು ಅದರಷ್ಟಕ್ಕೆ ಹೋದದಿದ್ರೆ ಪರಿಣಾಮ ಬೇರಾಗ್ತಿತ್ತೋ ಏನೋ. ಅದೆಲ್ಲವನ್ನು ಕೆಡಿಸಿದ್ದಲ್ಲದೆ ಮರಳಿ ಬಂದು ಕಾಳಗದಲ್ಲಿ ನಾನು ಅರಿವಧೆಯನ್ನೆಸಗುವುದಕ್ಕೆ ಪರರ ಹಂಗನ್ನು ಪಡೆಯುವಂತೆ ಪ್ರಚೋದಿಸಿದ ನಿನ್ನನ್ನು ಅವ ಬಾಲ ಮಾತ್ರ ಕಡಿದು ಬಿಟ್ಟಿದ್ದಾನೆ. ನಾನು ಇನ್ನು ಮಾತಾಡಿದ್ರೆ ಕುತ್ತಿಗೆ ಕಡಿದ್ದಾನೆ. ತಪ್ಪು ತಪ್ಪು, ಹಾಗೆಲ್ಲ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳಬಾರದು. ಕಾರಣ ಎಂತದಿಲ್ಲ ದುಡುಕಿನದ್ದು. ಇಲ್ಲದಿದ್ದರೆ ದುಷ್ಟನಾಗ ನಾನಲ್ಲ. ಮತ್ತೆ ಹೇಳಿ ಕೇಳಿ ಬರ್ಲಿಕ್ಕೆ ನಿನಗೆ ವಿಶಿಷ್ಟನಾಗ ನಾನು. ಎಂತದ್ದು ವಿಶಿಷ್ಟನಾಗ? ಈಗ ನಿನಗೆ ಅದು ಶಿಷ್ಟತೆಯನ್ನು ಬಿಟ್ಟನಾಗ ಅಂತ, ವಿಗತ ಶಿಷ್ಟನಾದ ನಾಗ ಅಂತ ಹಾಗೆಲ್ಲ ಹೇಳಲಿಕ್ಕೆ ಅದಕ್ಕೆ ಹಾಗೊಂದು ಅರ್ಥ ಉಂಟು. ಹೌದಾ? ನನಗೆ ಅದು ಅರ್ಥ ಹೇಳಿಕೊಡ್ಲಿಲ್ಲ. ಅಲ್ಲ, ಈಗ ನಾನು ಹೇಳಿಕೊಟ್ಟದ್ದು ಅದಕ್ಕೆ. ಇನ್ನು ಮುಂದೆ ಈಗ ನೀನು ಹೇಳುವಾಗ ನನಗೆ ಒಂದು ನೆನಪಾದದ್ದು. ಎಂತದು? ನೀನು ನಾಗಬಲಿದ್ದೆಲ್ಲ ಹೇಳಿದ್ಯಲ್ಲ. ಹೌದು. ಪಂಚಗವ್ಯ ಕೊಡ್ತಾರೆ, ಗೊತ್ತುಂಟ ನಿನಗೆ? ಎಲ್ಲಿಯ ಪಂಚಗವ್ಯ ಹೇಳುದು? ನಾಗಲೋಕದ ಭೂಲೋಕದ? ಅಲ್ಲ, ಭೂಲೋಕದ್ದೇ. ಮೊದಲು ಕೊಡುವುದು ಯಾವುದಕ್ಕೆ? ಪ್ರಥಮಂ ದೇಹ ಶುದ್ಧ್ಯರ್ಥಂ. ಈಗ ನೀನು ಹೇಳಿದಾಗೆ ನನ್ನಲ್ಲಿ ಏನೋ ಒಂದು ದೋಷ ಇತ್ತಪ್ಪ. ಮೊದಲನೇ ಪ್ರಯೋಗದಲ್ಲಿ ಆ ದೋಷಗಳೆಲ್ಲವೂ ಕೂಡ ಹೋಯ್ತು ಅಂತೇಳಿ ನಾವೊಂದು ಇಟ್ಟುಕೊಳ್ಳುವ. ಪ್ರಥಮಂ ದೇಹ ಶುದ್ಧ್ಯರ್ಥಂ. ಈಗ ಎರಡನೇದು ಹೂಡಿದ್ರೆ ಏನಾಗ್ತದೆ ಏನಾಗ್ತದೆ? ದ್ವಿತೀಯಂ ಕಾರ್ಯ ಸಾಧನ. ಹಾಗಾಗಿ ನಮ್ಮ ಕಾರ್ಯ ಸಾಧನೆ ಆಗ್ತದೆ. ಬದುಕಿದ್ರೆ ಮತ್ತೆ ಅರ್ಜುನನ ಕಾರ್ಯ ಕೂಡ ಆಗ್ತದೆ. ಹಾಗಾಗಿ ಮರಳಿ ಹೂಡುವಂತಹ ಒಂದು ಪ್ರಯತ್ನ ಮಾಡು. ಪಂಚಗವ್ಯದಲ್ಲಿ ನಾಗನ ವಿಷಯ ಇಲ್ಲ, ಅದು ಗವ್ಯ ಮಾತ್ರ ಇರುವುದು, ನಾಗ ಸಂಬಂಧಿಯಾದದ್ದಿಲ್ಲ. ಈಗ ಪಂಚಗವ್ಯಕ್ಕೆ ನಾಗವಿಷ ಸೇರಿದ್ರೆ ಅದೇ ಪಂಚಗವ್ಯ ಅಲ್ಲ ಅಂತ ಆಗ್ತದೆ. ಅವ ನನಗೆ ಪಂಚಗವ್ಯದ ಶುದ್ಧಿ ಹೇಳ್ತಾನೆ, ತೆಗೆದೆಸೆಯುತ್ತಾನೆ. ತಡಿ, ನಾನು ಹೊರಡುದ ಅಂತ. ನುಡಿಗೊಲಿದು ಚಲ್ಯನು ಕೀಳು ಮಾಡದಿರ ಕಟ ಬಾಣವ ಮೇಳವಿಧಿ ತೊಡುವುದು ಎನಲಾರ ವಿಜ ನಿಲ್ದಿಂದ ನಾನು ಹೊರಡ್ತೇನೆ. ತಡಿ ಶಲ್ಯರ ನೀವು ದಾರಿ ಬಿಡಿ, ಅದು ಹೋಗಿರಿ ಎಲ್ಲಿಂದ? ಅಲ್ಲ, ಅದು ಹೋಗುವುದಕ್ಕಾಗಿ ಬಂದ ಶರವೇ ಸರ್ಪವೇ ಅಲ್ಲ ಅದು. ಅದು ನಿವಾಳಿ, ಅದನ್ನು ನಿವಾರಿಸಿ ಎಸಿಬೇಕು. ಅವನು ಪ್ರಯೋಗ ಮಾಡುದಿಡು, ಮಾತಾಡ್ಲಿಕ್ಕೆ ಬಿಡುವುದಿಲ್ಲ ಪುಣ್ಯಾತ್ಮ. ನಾನು ಏನು ಮಾಡು? ಒಂದು ನಿಮಿಷ ಇಬ್ಬರು ಸೈರಿಸಿ. ಕರ್ಣ, ಎಂತೆಂತ ಸರ್ಪಾಸ್ತ್ರಗಳಿಗೆಲ್ಲ ಅವಕಾಶ ಮಾಡಿಕೊಟ್ಟಿ ನೀನು. ಎಂತೆಂತ ಸರ್ಪಾಸ್ತ್ರ? ಅಲ್ಲ, ನಾನು ಸರ್ಪಾಸ್ತ್ರಗಳ ಜೊತೆಯಲ್ಲಿ ಸಂಸಾರ ಹುಟ್ಟಿದಾಗ ಮಾತಾಡ ಹಾಗಲ್ಲ. ಮತ್ತೆ ಕೀಳು ಅಂತ ಪರಿಗಣಿಸಬಹುದಾದ ಅಸ್ತ್ರಗಳಿಗೆಲ್ಲ ಅವಕಾಶ ಮಾಡಿಕೊಟ್ಟು. ಶಲ್ಯರೇ, ನೀವೊಂದು ಸತ್ಯ ಹೇಳ್ಬೇಕು. ಮೊದಲು ಎಷ್ಟೋ ನೀವು ಸರ್ಪಾಸ್ತ್ರಗಳನ್ನು ನೋಡಿದ್ದೀರಿ. ಹೌದಪ್ಪ, 4-5 ಬಿಟ್ಟಿದ್ದಾನೆ, ಒಂದು ಪ್ರಯೋಜನಕ್ಕೆ ಬರಲಿಲ್ಲ. ನನ್ನದು ಒಳ್ಳೇದಾಗಿದೋ ಇಲ್ವೋ ಗೊತ್ತಿಲ್ಲ, ಹಾಗಂತೇಳಿ ಕೆಟ್ಟದಾಗ್ಲಿಲ್ಲ. ಅಲ್ಲ, ಕೆಟ್ಟದಾಗ್ಲಿಲ್ಲ. ನಿನ್ನದೊಂದು ಅಧಿಕ ಪ್ರಸಂಗ ಏನಾಯ್ತು ಗೊತ್ತುಂಟು? ನಿನ್ನದು ಅನುಕರಣ ಹೆಚ್ಚಾಯ್ತು. ನಿನಗೆ ಅದ್ಯಾರು ಮಾಡ್ಲಿಕ್ಕೆ ಹೇಳಿದ್ದು? ನೀವು ಎಲ್ಲಿಯದ್ದು ಮಾತಾಡುವುದು, ಎಂತದ್ದು ಯಾರದ್ದು ಮಾತಾಡುದು, ಎಂತದ್ದು ವಿಷಯ? ಕಾರಣ ಈಗ ಒಂದು 4-5 ಅಸ್ತ್ರಗಳನ್ನ ಸರ್ಪಾಸ್ತ್ರಗಳಂತ ಹೇಳುವ. ಹೌದು, ಬಿಟ್ಟಿದ್ದಿ. ಅದಾಗಲ್ವಾ? ಹೌದಪ್ಪ, ಕೃಷ್ಣನನ್ನು ಲಕ್ಷ್ಯವಾಗಿಸಿ ಪ್ರಯೋಗಿಸಿದ್ದಿ. ಅವ ಅರ್ಧದಲ್ಲಿ ತುಂಡರಿಸಿದ್ದಾನೆ. ಅದು ಹೊಡೆದು ಮರಳಿ ಬರುವುದಕ್ಕೆ ಹೊರಟಿತ್ತು, ಆಗ ಮಧ್ಯದಲ್ಲಿ ತುಂಡರಿಸಲ್ಪಟ್ಟಿತ್ತು. ನಿಜವಾಗಿ ಕೀಳು ಅದು ಇದಲ್ಲ. ಇದಕ್ಕೂ ಗತಿ ಅದುವೇ ಶಲ್ಯರೇ. ಆಗ್ಲಿಲ್ಲಲ್ಲ, ಆಗುವವರೆಗೆ ಕಾಯ್ಬೇಕು ಅಂತ ಹೇಳುದು. ಅಲ್ಲ, ಸುಮ್ಮನೆ ಈಗ ಆಗ್ತದೆ ಅಲ್ಲ. ಅದು ಆದ ಮೇಲೆ ಮತ್ತೆ ಮಾತಾಡುವ. ಒಂದು ಬಾರಿ ಪ್ರಯೋಗ ಆದಂತಹ ಶರಗಳೆಲ್ಲವೂ ತುಂಡರಿಸಲ್ಪಡುವಂತಹ ಸ್ಥಿತಿಯನ್ನು ನಾವು ಕಂಡಿರುವಾಗ, ಇದು ಆ ಸ್ಥಿತಿಯನ್ನು ಹೊಂದದೇ ಇರುವಂತಹ ಸನ್ನಿವೇಶದಲ್ಲಿ ಇದು ಅಷ್ಟು ಕೀಳಲ್ಲ ಅಂತ ಹೇಳುದು ನಾನು. ಈಗ ಒಂದು ವೇಳೆ ಮತ್ತೆ ಪ್ರಯೋಗಿಸಿದ್ರೆ ಕೊಲ್ತೇನೆ ಅಂತ ಹೇಳುದು. ನಿಜವಾಗಿ ಆಗ ಕಿರೀಟದಂದಲ್ಲ, ಈ ಸಾರಿ ತಲೆಯನ್ನೇ ತರ್ತೇನೆ. ಕಾರಣ ಅವಕಾಶಕ್ಕೆ ಎಷ್ಟು ಬೆಲೆ ಅಂತ ನನಗೆ ಇವತ್ತು ಗೊತ್ತಾಯಿತು. ಯಾವ ಅವಕಾಶಕ್ಕೆ? ನಿನಗೇ ಹೇಳಬೇಕಾಗಿಲ್ಲ ನಾನು. ಪರೀಕ್ಷಾ ರಂಗದಲ್ಲಿ ಸಿಕ್ಕ ಒಂದು ಅವಕಾಶವನ್ನು ಹೇಗೆಲ್ಲ ಬಳಸಿಕೊಂಡು ಯಾವ ಎತ್ತರದಲ್ಲಿ ನೀನು ಬೆಳೆದಿದ್ಯೋ
ಅವನಿಗೆ ಒಂದು ಅವಕಾಶ ಬೇಕಾಗಿತ್ತು. ಅವಾಗೇನೋ ಹೇಳಿದಲ್ಲ, ಕತ್ತರಿಸಿದೆ ಮಮ ಪುಚ್ಚ. ಇದಕ್ಕೆ ಉತ್ತರ ನೀಡುವೆ ತುಚ್ಚ ಆಗ ಹೇಳಿದ್ದು. ಹೌದಪ್ಪ. ಆಗ ಸಿಕ್ಕ ಸಣ್ಣ ಅವಕಾಶದಲ್ಲಿ ಅಷ್ಟು ಮೆರೆದಿದ್ದಾನೆ ಅವ ಅಲ್ಲಿ. ಹೌದೌದು. ವಾಸುದೇವ ರಂಗನ ಎದುರಿಗೆ. ಇಲ್ಲಿ ಇನ್ನೊಂದು ಅವಕಾಶ ಕೊಟ್ಟಿ ಅಂತ ಆದ್ರೆ ಕೌರವನಿಗೆ ನೀನು ಹೇಗೆ ಬಲವಾಗಿ ಒದಗಿದೆಯೋ ನಿನಗೂ ಇವ ಬಲ ಆಗಿ ಒದಗಿಯಾನು. ಒಮ್ಮೆ ಪ್ರಯೋಗಿಸಿ ನೋಡ್ಲಿಕ್ಕೆ ಏನುಂಟು ನಮ್ಗೆ. ಈಗ ನಾವು ಯಾವ ಕೃತ್ಯವನ್ನು ಮಾಡಿದ್ರು ಕೂಡ ಪ್ರಯೋಜನೋದ್ದೇಶವನ್ನು ಬಿಟ್ಟು ಮಾಡುವುದಕ್ಕುಂಟ ಶಲ್ಯರೇ? ಇಲ್ಲಪ್ಪ. ಇದರಿಂದ ಯಾವ ಪ್ರಯೋಜನ ಆಗುತ್ತದೆ ಅಂತ ಈಗ ನೀವು ಹೇಳುವುದು? ಇದರಿಂದ ಹಾನಿಯಲ್ಲದೆ ಪ್ರಯೋಜನ ಇಲ್ಲ ಅಂತ ಆದಾಗ ಹಾನಿಕಾರಕವಾದದ್ದನ್ನು ತಿಳಿದು ತಿಳಿದು ನಾವು ಸ್ವೀಕರಿಸಬಹುದಾ? ಇದು ಇಲ್ಲಿ ಹಾನಿ ಏನುಂಟು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನನ್ನ ಚಾರಿತ್ರ್ಯವನ್ನು, ವರ್ತನೆಯನ್ನು, ಮಾತನ್ನು ಭ್ರಷ್ಟವಾಗಿಸುವ ಇದರಿಂದ ಹಾನಿಯಲ್ಲದೆ ಇನ್ನೊಂದಿಲ್ಲ. ಆದ್ದರಿಂದಲೇ ಇದರ ಕುರಿತಾಗಿ, ಇಂಥದ್ದರ ಕುರಿತಾಗಿ ಸಾರ್ವಕಾಲಿಕವಾಗಿ ನಾ ಬದುಕಿರುವಲ್ಲಿಯ ತನಕ ನನ್ನ ನಿಲುವೊಂದೇ. ಏನು ಗೊತ್ತಾ? ಏನು ಅದೋ ಅಥವಾ ಸಾಗರವೇ ಬೋರ್ಗರಿದು ಬಂದು ಒಡಲೊಳಗೆ ನನ್ನನ್ನು ಸೇರಿಸ್ತೇನೆ ಅಂತ ಬೆದರಿಸಲಿ. ತೊಟ್ಟ ಶರವ ತೊಡೆನೆಂಬುದು ನನ್ನ ಬದುಕಿನ ನಿರ್ಣಯ. ಆ ನಿರ್ಣಯವನ್ನು ತಿಳಿದವರು ನಿನಗಿದು ಬಿರುದ ಆಗುವಂತೆ ಶೋಭಿಸಲಿ ಅಂತ ಹರಸಿ ಆಗಿದೆ. ಆ ಕಾರಣದಿಂದಲೇ ಆ ಬಿರುದನ್ನು ಬಿಟ್ಟು ಕಳೆಯುವುದಕ್ಕೆ ನಾನಿಲ್ಲ. ಇದು ನನ್ನ ಬದುಕಿನ ಮೂಲಭೂತವಾದ ಅಸ್ತಿತ್ವದ ಪ್ರಶ್ನೆ. ಆ ಕಾರಣದಿಂದಲೇ ತೊಟ್ಟ ಮಾರ್ಗಣ ಮರಳಿ ಬರುವುದಕ್ಕುಂಟ. ಮರಳಿ ಬರಬೇಕು ಅಂತಾದರೂ ಅದಕ್ಕೊಂದು ಶುದ್ಧೀಕರಣ ಆಗದೆ ಪ್ರಯೋಗಿಸಬಾರದು ಅಂತ ಪೂರ್ವಾದರ್ಶ ಇರುವಾಗ ಯಾವ ಶುದ್ಧಿಯೂ ಇಲ್ಲದೆ ಅಂಗಹೀನತೆಯಿಂದಲೇ ತಾನು ಭಗ್ನಾಶನಿದ್ದೇನೆ, ಭಾಗ್ಯಭಗ್ನವಾದ ಸ್ಥಿತಿಯಲ್ಲಿ ನರಳುತ್ತಾ ಇದ್ದೇನೆ ಅಂತ ತೋರಿಕೊಂಡು ತಾಯಿ ಸತ್ತ ಪ್ರತೀಕಾರ ವಂಚೆಯನ್ನು ಹೇಗಾದ್ರೂ ಈಡೇರಿಸಿಕೊಳ್ಳುವುದಕ್ಕೆ ಹಿಂದೆ ಮುಂದೆ ನೋಡದೆ ಹೇಳದೆ ಕೇಳದೆ ಬಂದು ಸೇರಿ ನಮ್ಮ ಸಂಕಲ್ಪವನ್ನು, ಕರ್ಮವನ್ನು ಎಲ್ಲವನ್ನು ಕಲುಷಿತವಾಗಿಸುವುದಕ್ಕೆ ಬಯಸಿದ ಹೀನ ವರ್ಗಕ್ಕೆ ಸೇರಿದಂತಹ ತಕ್ಷಕನ ಮಗನಾದರೂ ಪಾರ್ಥನಿಂದ ದಂಡ್ಯನಾದಂತಹ ಬಾಲ ಕತ್ತರಿಸಲ್ಪಟ್ಟ ಇದನ್ನು ತೆಗೆದು ನೂಕಿಸಬೇಕೀಗ. ಯಾಕೆ ಯಾಕೆ ಅಲ್ಲ, ಅದರಿಂದ ಪ್ರಯೋಜನ ಏನು? ತೊಟ್ಟ ಬಾಣವನ್ನು ನಾನು ಮರಳಿ ತೊಡುವುದಿಲ್ಲ. ನೀನು ಅಂತಲ್ಲ ಪುಣ್ಯಾತ್ಮ, ತೊಟ್ಟ ಬಾಣವನ್ನು ಯಾರು ತೊಡುವುದಿಲ್ಲ. ಯಾಕೆ ಅದನ್ನು ತೊಡಬೇಕು ಅಂತ ಅದು ಹೇಳುವುದೇ? ಅದು ಹಿಂದಿರುಗಿ ಬರುವುದಿಲ್ಲ, ಅಷ್ಟೇ ಕಾರಣ. ಅದಕ್ಕೆ ಹಿಂದೊಂದು ಕಾಲದಲ್ಲಿ ರಾಮನಿಗಿತ್ತಂತೆ ಆ ಒಂದು ಅವಕಾಶ, ತೊಟ್ಟ ಬಾಣವನ್ನು ಮತ್ತೆ ತೊಡುವ ಅವಕಾಶ. ಯಾಕೆ? ಅದು ಜೀವಂತ ಶರ ಎನ್ನುವ ಕಾರಣಕ್ಕಾಗಿ. ಹೋಗಿ ಎದುರಾಳಿಯನ್ನು ಕೊಂದು ಮತ್ತೆ ಬತ್ತಳಿಕೆಯನ್ನು ಈ ಬಾಣ ತೊಟ್ಟ ಶಾನವನ್ನು ಮರಳಿ ತೊಡುವುದಿಲ್ಲ ಎಂಬುದಕ್ಕೆ ಯುಕ್ತಿಯಾಗಿ ಹೇಳುವುದು. ಈ ಬಾಣ ಒಮ್ಮೆ ಹೊಡೆಯಲಿಕ್ಕೆ ಪರಶುರಾಮ ಉಪದೇಶ ಸರಿ, ಎರಡನೇ ಬಾರಿ ಹೊಡೆಯುವ ಉಪದೇಶವೇ ಇಲ್ಲ ನಾನು. ಅಲ್ಲ, ಬೇಕಾಗಿಲ್ಲ. ಎಂತದ್ದು ಬೇಕಾಗಿಲ್ಲ? ನೀನು ಗುರಿ ಮಂತ್ರ ಮುಕ್ತ ಅವೆಲ್ಲ ಅವಶ್ಯಕತೆ ಇಲ್ಲ ಪುಣ್ಯಾತ್ಮ. ನೀನು ಬಾಣವನ್ನು ಹೂಡು. ನಾನು ಹೇಳಿದ ಹಾಗೆ ಆವಾಗ ಒಂದು ಮಾತು ತಪ್ಪಿದ್ದೀನಿ. ನೀನು ಈಗ ಅದನ್ನೇ ಹೊಡುವುದಾದ್ರೆ ಈಗ ನಿಮಗೂ ಕೈಯಲ್ಲಿ ತೆಗೆದು ಹೊಡಿಬಹುದಲ್ಲ. ಅಲ್ಲ, ಈಗ ಅದನ್ನು ನಾನೇ ಯಾಕೆ ಹುಡಬೇಕು? ಅಲ್ಲ, ನಾನು ಹೊಡೆಯುವುದಕ್ಕೆ ಇದ್ದವನೇ ಅಲ್ಲ ಇವತ್ತಿಗಾಗುವ. ಅಲ್ಲ, ಇದಲ್ಲ ಬೇರೆ ಯಾರು ಆಗಬಹುದಲ್ಲ, ನಾನೇ ಯಾಕೆ ಆಗಬೇಕು? ನೀನು ಯಾಕೆ ಈಗ ತೊಟ್ಟ ಶರವನ್ನು ಹೂಡೇನೆಂಬ ಬಿರುದು ನನಗೆ ಅಂತ ಹೇಳಿದೆ. ಯಾರಾದ್ರೂ ಹೊಡಿಬಹುದಲ್ಲ. ಯಾರಾದ್ರೂ ಹೊಡೆಯುವಂತ ಅವಕಾಶ ಇದ್ರೆ ಅವ ನಿನಗೆ ಇಷ್ಟೊತ್ತು ಮಾತಾಡ. ಹಾಗಾದ್ರೆ ನಾನೇ ಯಾಕೆ ಆಗಬೇಕು? ನೀನೇ ಯಾಕಾಗಬೇಕು ಅಂತಿದ್ರೆ ಆ ಬಾಣವೇ ಬೇಕು ಅವನಿಗೆ. ಆ ಬಾಣವೇ ಬೇಕು ಅಂತಿದ್ದರಿಂದ ತೊಟ್ಟದ್ದನ್ನು ಮರಳಿ ತೊಡುವುದಿಲ್ಲ ಅಂತ ನಾನು ಹೇಳಿದ್ದೆ. ನನ್ನ ನಿರ್ಣಯ, ನಾನು ಒಮ್ಮೆ ತೊಟ್ಟ ಸರಳನ್ನು ಮರಳಿ ತೊಡುವುದಿಲ್ಲ. ಅದು ಯಾಕೆ ಅಂತ ಬೇಕಲ್ಲ, ನನ್ನ ನಿರ್ಣಯ ಅಂತ. ನನ್ನ ನಿರ್ಣಯ ವ್ಯಕ್ತಿಗತವಾದ ಒಂದು ನಿರ್ಣಯ. ಈಗ ತೊಟ್ಟ ಬಾಣ ನಮ್ಮಲ್ಲಿ ಇನ್ನು ಬೇರೆ ಉಂಟು ಎಂಬ ಕಾರಣದಿಂದಲೂ ಆಗಿರಬಹುದು. ತೊಟ್ಟದ್ದು ನನ್ನ ಪಾಲಿಗೆ ಮಲಿನವಾದದ್ದು ಎಂಬ ಕಾರಣವೂ ಇರಬಹುದು. ನಾನು ಹಾಗೊಂದು ಉಪಾಂಶ ವ್ರತವನ್ನು ಸ್ವೀಕರಿಸಿದ್ದೇನೆ. ಆದ್ದರಿಂದಲೇ ಅದನ್ನು ನಾನು ಭಂಗಿಸುವುದಕ್ಕಿಲ್ಲ. ತೊಟ್ಟ ಬಾಣವನ್ನು ನೀನು ತೊಡುವುದಿಲ್ಲ, ಯಾವ ಕಾಲಕ್ಕೂ ತೊಡುವುದಕ್ಕಾಗುವುದಿಲ್ಲ. ಕಾರಣವನ್ನು ಹೇಳುವುದಿಲ್ಲ. ಕಾರಣ ಹೇಳುವುದಿಲ್ಲ ಅಲ್ಲ, ಅದು ನನಗೆ ನಿರ್ಣಯ ಅಂತ ಅಷ್ಟೇ. ಆ ನಿರ್ಣಯಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಈಗ ನಾನೊಂದು ಕೇಳ್ತೇನೆ, ಮೂಲಭೂತವಾಗಿ ಪಾಂಡವರ ಜೊತೆಗಿನ ವಿರೋಧಕ್ಕೆ ಕೌರವನಿಗೆ ಕಾರಣ ಏನು ಅಂತ ಕೇಳಿದ್ರೆ ಏನಾದ್ರೂ ಉಂಟಾ? ಪುಣ್ಯಾತ್ಮ, ಈಗ ಅವನಿಗೆ ಪಾಂಡವರನ್ನು ಕಂಡ್ರಾಗುವುದಿಲ್ಲ, ಅಷ್ಟೇ ಕಾರಣ.
ತದ್ವತ್ತಾಗಿ ತೊಟ್ಟ ಬಾಣ ತೊಡುವುದಿಲ್ಲ ಎಂಬ ನನ್ನ ನಿರ್ಣಯಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದು ನನಗಾಗುವುದಿಲ್ಲ, ಅಷ್ಟೇ ಕಾರಣ. ಪಾಂಡವರಲ್ಲಿ ಕೌರವನಿಗೆ ಯಾಕೆ ಕಾರಣ ದ್ವೇಷ ಅಂತ ಕೇಳಿದ್ರೆ ಹೌದು. ಹಸ್ತಿನೆಯ ಸಿಂಹಾಸನ ಕಾರಣ. ಚಿಕ್ಕ ಮಗು ಕೂಡ ಸಿಂಹಾಸನ ಬೇಡ ಅಂತ ಕೃಷ್ಣ ಬಿಟ್ಟುಕೊಟ್ಟಾಗಿದ್ದಲ್ಲ. ಯಾರಿಗೆ? ಕೌರವನಿಗೆ. ಯಾವಾಗ? 5 ಗ್ರಾಮ ಸಾಕು ಅಂತ ಹೇಳಿದಾಗ. 5 ಗ್ರಾಮ ಸಾಕು ಅಂತ ಹೇಳಿದ, 5 ಗ್ರಾಮವನ್ನಾದ್ರೂ ಬೇಕು ಅಂತ ಹೇಳಿದ ಕಾರಣಕ್ಕೆ. ಸಿಂಹಾಸನಕ್ಕೆ ಎಲ್ಲಿಂಟು ಪ್ರಶ್ನೆ? ಸಿಂಹಾಸನ ಒಂದು ಸೂಜಿ ಮೊನೆ ಇರುವಂತಹ ಜಾಗವನ್ನು ಕೊಡುವುದಿಲ್ಲ ಎನ್ನುವ ಕಾರಣ. ಯಾರಿಗೆ ಕೊಡುವುದಿಲ್ಲ ಅಂತ? ಯಾಕೆ ಕೊಡುವುದಿಲ್ಲ? ಅದು ನಿಷ್ಪಾಂಡವ ಪೃಥ್ವಿ ಅಂತ ಹೇಳಿ ಅವನೇ ಹೇಳಿದ್ದಾನೆ. ಕೇಳಿದ್ದು ಪಾಂಡವರಿದ್ದರೇನು ಅಂತ, ಅದಕ್ಕೆ ಕಾರಣ ಬೇಕಾದ್ದಲ್ವಾ? ಪಾಂಡವರಿದ್ದರೆ ಏನು ಅಂತ ಪ್ರಶ್ನೆಗೆ ಸಹಿಸುವುದಕ್ಕಾಗುದಿಲ್ಲ, ಅಷ್ಟೇ. ಹೌದೌದು, ಅಷ್ಟೇ. ಇದು ಯಾಕೆ ನನಗೆ ಇದನ್ನು ಸಹಿಸುವುದಕ್ಕಾಗುವುದಿಲ್ಲ. ಅಲ್ಲ, ನೋಡು, ವಾದವನ್ನೇ ಮುಂದುವರಿಸುವುದಿದ್ರೆ ಹೇಗೆ ಬೇಕಾದ್ರೂ ಮುಂದುವರಿಸಬಹುದು. ಹೇಗೆ ಬೇಕಾದ್ರೂ. ನನಗೆ ಅದು ಆಗುವುದಿಲ್ಲ. ಯಾಕೆ ಅಂದ್ರೆ ನಾನು ತೊಟ್ಟು ಬಿಟ್ಟದ್ದು. ಕಾರಣ ನನಗೊಂದು ವ್ರತ ಅಂತ ಹೇಳಿದ್ರೆ ಅದನ್ನು ಮುಂದುವರಿಸಲಿಕ್ಕೆ ನನಗೆ ಆಗುದಿಲ್ಲ. ಈಗ ಬೇಡ. ಯಾಕೆ? ನಾನೀಗ ಕೇಳುವಾಗ ತೊಟ್ಟದ್ದನ್ನೇ ಮರಳಿ ತೊಡಬೇಕಾದ್ರೆ ಅಪರ್ಯಾಪ್ತತೆಯನ್ನು ನನ್ನಲ್ಲಿ ನೀವು ಕಂಡ್ರ? ಹೌದು. ಎಂತದ್ದು ಅಪರ್ಯಾಪ್ತತೆಯನ್ನು ಹೇಗೆ? ಯಾವುದರಲ್ಲಿ ಕಂಡ್ರಿ? ನಿನಗೆ ಅರ್ಜುನನನ್ನು ಹೊಡೆಯುವಲ್ಲಿ ಬೇಕಾಗುವಂತ ಅಸ್ತ್ರಗಳು ಇದ್ದು ಇಲ್ಲ ಅಂತ ಹೇಳುವುದಲ್ಲ, ಈಗಲೂ ಉಂಟು. ಅದು ಮತ್ತೆ ನೋಡುವ. ಇದ್ದದ್ದನ್ನ ನೀನು ಒಂದು ದುರ್ವಿನಿಯೋಗ ಮಾಡಿ, ದುರ್ವಿನಿಯೋಗ ಅಂತ ಹೇಳಲಿಕ್ಕಿಲ್ಲ, ಅದನ್ನು ಬೇರೆ ಕಡೆ ವಿನಿಯೋಗ ಮಾಡಿದಿ. ಇನ್ನೊಬ್ಬ ವೀರ ಸತ್ತು ಬಿದ್ದ. ಈಗಾಗುವಾಗ ನಿನ್ನ ಕೈಯಲ್ಲಿ ಬಂದಂತಹ ಈ ಸರ್ಪಾಸ್ತ್ರ ಕೈಯಲ್ಲಿ ಬಂದ ನಂತರ ನೀನು ಮಾಡಿದ ಆಡಂಬರ ಸಾಕಾಗ್ತದೆ, ಮತ್ತಿಲ್ಲ ಇದು ಕೊನೆಯದು ಅಂತ ತಿಳಿಲಿಕ್ಕೆ. ಅದೀಗ ನಾರಾಯಣಾಸ್ತ್ರ ಹೊಡೆಯುವಾಗಲೂ ಇತ್ತು, ಇರ್ಲಿಲ್ವಾ? ಯಾವುದು? ಈಗ ನಾರಾಯಣಾಸ್ತ್ರ ಪ್ರಯೋಗ ಈ ರಣಮಂಡಲದಲ್ಲೇ ಆಗುವಾಗಲೂ. ಹೌದಪ್ಪ. ಅದನ್ನ ಹೊಡೆಯುವಾಗ ಇದ್ದ ಆಡಂಬರದ ಅನುಗುಣವಾದ ಫಲಿತಾಂಶ ಸಿಕ್ಕಿದ? ಇಲ್ಲಪ್ಪ, ಸಿಗಲಿಲ್ಲ. ಹೊಡೆದ ಕ್ರಮ ತಪ್ಪು ಅಂತ ಆಗ್ತದ? ಇಲ್ಲಪ್ಪ, ಆಗೋದಿಲ್ಲ. ಅದು ಬೇರೆ ಬೇರೆ ಕಾರಣದಿಂದ ತಪ್ಪುತ್ತದೆ. ಇದು ಹಾಗೆ ತಪ್ಪಿ ಹೋಗಿದೆ. ಇದು ತಪ್ಪಿ ಹೋಗಿದೆ. ಹೋಗ್ಲಿ, ಮುಂದೆ ಹೋಗುವ. ಅಲ್ಲ, ಮುಂದೆ ಹೋಗ್ಲಿಕ್ಕೆ ಅಂತರಾಯ ಉಂಟು ಅಂತ ಹೇಳುದು ನಾನು. ಎಂತದಂತರ? ಯಾಕೆ? ನಮ್ಮಿಬ್ಬರ ರಥ ಒಂದು ಅಂತ ಆದ ಮೇಲೆ ಮನೋರಥ ಒಂದೇ ಆಗಿರ್ಬೇಕು ಅಂತ ತಿಳಿಯುವವನು ನಾನು. ನನಗೂ ಇತ್ತು. ನಿನ್ನೆ ರಾತ್ರಿ ಕೌರವ ಬಂದು ಕೇಳುವವರೆಗೆ ಇಲ್ಲ, ಸೂತನಿಗೆ ನನ್ನದು ಸೂತತ್ವ ಇಲ್ಲ ಅಂತ ಹೇಳಿದೆ. ಆದರೆ ಸಮಷ್ಟಿ ಪ್ರಜ್ಞೆಯಿಂದ ಕೌರವ ಗೆಲ್ಲಬೇಕು ಅನ್ನುವಂತಹ ಪ್ರಜ್ಞೆಯ ನಿಮಿತ್ತ ಈಗ ನಾನು ದುಡಿಯುವುದು ಯಾಕೆ, ನೀನು ದುಡಿಯುವುದು ಯಾಕೆ? ಎಲ್ಲದಕ್ಕೂ ಒಂದೇ ಕಾರಣ ಅಲ್ವಾ? ಈಗ ಪಾಂಡವ ಪಕ್ಷಕ್ಕೆ ಹೊರಟ ನೀವು ನಮ್ಮ ಪಕ್ಷಕ್ಕೆ ಬಂದು ನಿಂತದ್ಯಾ? ಹೌದು. ಯಾಕೆ ನಿಂತದ್ದು? ಅದು ಕೌರವನಿಗೆ ವರ ಮಾತು ಬಂದ ಕಾರಣಕ್ಕಾಗಿ. ಮಾತು ನೀವು ಮೀರುವುದಿಲ್ಲ ಯಾಕೆ? ಅಲ್ಲಿದ್ದಂತಹ ಮಾದ್ರೆಯರು ನಿಮ್ಮ ಮಕ್ಕಳೇ ಅಲ್ವಾ? ಹೌದಪ್ಪ, ಅಲ್ವಾ? ತಂಗೆ ಮಕ್ಕಳಾದಂತಹ ಅವರ ಹಿತಕ್ಕಾಗಿ ಆಡಿದ ಒಂದು ಮಾತು ತಿಳಿಯದೆ ಹೇಳಿದ್ದು ಅಂತ ಅಲ್ಲಿಗೆ ಹೋಗುದಿಲ್ಲ ಯಾಕೆ ನೀವು? ಇಲ್ಲ, ಆಡಿದ ಮಾತುಂಟು, ಅಲ್ಲ ಕೊಟ್ಟ ಮಾತುಂಟು, ವರ ಆಗಿ ಕೊಟ್ಟಂತಹ ಮಾತದು. ನಾನು ಮಾತು ಕೊಟ್ಟಿದ್ದೇನೆ. ಯಾರಿಗೆ? ನನ್ನವರಿಗೆ, ನನಗೆ ಬೇಕಾದವರಿಗೆ. ಈಗ ನೀವು ಗೊತ್ತಿಲ್ಲದ ಮಾತು ಕೊಟ್ಟದ್ದು, ನಾನು ಕೊಟ್ಟ ಮಾತು ಗೊತ್ತಿಲ್ಲದೆ ಇರುವುದು. ಇಲ್ಲ, ನೀವು ಗೊತ್ತಿಲ್ಲದೆ ನೀವು ಮಾತು ಕೊಟ್ಟದ್ದು, ನಾನು ಕೊಟ್ಟ ಮಾತು ನಿಮಗೆ ಗೊತ್ತಿಲ್ಲದಿರುವುದು. ಹೇಳುವುದಕ್ಕೆ ನನಗಿದ್ದ ಪ್ರತಿಬಂಧಕದ ಕಾರಣದಿಂದ ಹೇಳುವುದಿಲ್ಲ ಬಿಟ್ರೆ ಹೇಗೆ ನಿಮ್ಮ ಸಂಕಲ್ಪವನ್ನಾದರೂ ಬದಲಿಸಿ ಕೊಟ್ಟ ಮಾತಿಗಾಗಿ ಕೌರವ ಪಾಳೆಯದಲ್ಲಿ ನೀವು ನೆಲೆ ನಿಂತಿದ್ದೀರಿ. ನಾನು ಹಾಗೆ ಕೊಟ್ಟ ಮಾತಿಗಾಗಿ ಮರಳಿ ತೊಡುವಂತ ಶಲ್ಯರು ಹೇಳಿದ್ರು ತೊಡದೇ. ನೋಡು, ನಾನು ಹಾಗೆ ರಥ ತೊಟ್ಟು ಬಂದವಲ್ಲ. ಯಾವುದಕ್ಕೆ? ಪಾಂಡವರ ನಿಮ್ಮ ವಂಶಕ್ಕೆ ರಥ ಉಂಟು. ಯಾವುದು? ಈಗ ಹೆಸರು ಬಂದದ್ದು ಯಾಕೆ? ಯಾಕೆ ಬಂದದ್ದು? ದೊಡ್ಡ ವ್ರತವನ್ನು ಬಿಡಬಾರದು ಅನ್ನೋ ಕಾರಣ. ಆಡಿದ ಮಾತನ್ನು ಉಲ್ಲಂಘಿಸುವುದಿಲ್ಲ, ಸತ್ಯವಾಗ್ ಸತ್ಯ ಸಂಕಲ್ಪರೆಂಬ ಕಾರಣದಿಂದ ಆರ್ತಾಯನಿಗಳು ಅಂತ ನಿಮ್ಮ ಪರಂಪರೆಗೆ. ಹೌದಪ್ಪ. ಅಂದ್ರೆ ಏನು? ಮಾತು ಬಿಡದ ವಂಶದವರು ಅಂತ ತಾತ್ಪರ್ಯ. ಮಾತು ಬಿಡದ ಒಂದು ವಂಶದವರು ಒಂದು ಮಾತಾಡಿದ್ದಕ್ಕಾಗಿ ಆದರೆ ತೊಡುವುದಿಲ್ಲ ಅಂದ್ರೆ ಅಂತ ಕರ್ಣರಲ್ಲಿ ಬಿಡು ಮಾತು ತೊಡು ಅಂತ ಹೇಳಿಕುಂಟ. ಇಲ್ಲ, ಅದೆಷ್ಟು ದೊಡ್ಡ ತಪ್ಪು ಅಂತ ನಿಮಗೆ ಗೊತ್ತಿಲ್ವಾ? ನೀವೆಂತದ್ದು ಶಲ್ಯರೇ? ನೋಡು, ನಾನು ಕೊಟ್ಟಂತಹ ಮಾತದು, ನಾನು ನಿಮ್ಮ ಪಕ್ಷಕ್ಕೆ ಏನು ಬೇಕಿದ್ರು ಕೊಡ್ತೇನೆ ಅನ್ನುವಂತಹ ಆಡಿದಂತಹ ಮಾತಿಗಾಗಿ ಇಲ್ಲಿ ಬರಬೇಕಾದಂತ. ಸರಿಯಪ್ಪ, ನಾನು ತೊಟ್ಟ ಬಾಣವನ್ನು ತೊಡುವುದಿಲ್ಲ ಅಂತ ಮಾತು ಕೊಟ್ಟು ಬಿಟ್ಟಿದ್ದೇನೆ. ಇನ್ನು ಕೊಟ್ಟಾಗಿದೆ. ಆ ಕಾರಣದಿಂದಲೇ ನಾನು ತೊಡುವುದಿಲ್ಲ. ಅಲ್ಲ, ಬಿರುದು ಬಂದದ್ದು ಅದಕ್ಕೆ. ನಾನು ತೊಟ್ಟದ್ದನ್ನು ತೊಡುವುದಿಲ್ಲ ಅಂತ ಹೇಳಿದಾಗ ಇದು ನಿನಗೆ ಬಿರುದಿನಂತೆ. ನೀನಿದನ್ನು ಕಾಪಿಟ್ಟು ಕೊಂಡಾಡಬೇಕು. ಅಂದ್ರೆ ರಣದಲ್ಲಿ ನೀನು ಏನ್ ಆಟ ಆಡುವುದಿದ್ರು ಇದನ್ನು ಕೊಂಡೇ ಆಡಬೇಕು ಅಂತ ಆಡಿದ್ರು, ಹೋರಾಟ. ಆ ಕಾರಣದಿಂದಲೇ ಆ ಮಾತಿಟ್ಟುಕೊಂಡೇ ನನ್ನ ಹೋರುವ ಆಟ. ಅಲ್ಲ, ಇದು ಒಳ್ಳೇದಾಯ್ತು ನೀನು ಹೇಳಿದ್ದು. ಎಂತದ್ದು? ಆರ್ತಾಯಿನಿ ಪರಂಪರೆ ಅನ್ನುವುದನ್ನೇ ಒಂದು ಕ್ಷಣಕ್ಕಾಗುವಾಗ ಮರ್ತಿದ್ದೆ ನಾನು. ಅಲ್ವಾ? ಹೌದೌದು. ಮಾತಿಗೆ ಬೇಕಾಗಿ ಮಾತು. ನನ್ನದೊಂದು ಮಾತು ಉಂಟಲ್ಲ. ಎಂತದ್ದು? ಈಗ ತೊಟ್ಟಂಬ ತೊಡುವುದಿಲ್ಲ ಅಂತ ನಿನ್ನ ಮಾತೇ ನಿನಗೆ ಮುಖ್ಯ ಅಂತ ಆದ್ರೆ, ಒಂದು ಕಾಲಕ್ಕಾಗುವಾಗ ಕೌರವನಿಗಾಗಿ ಎಲ್ಲವನ್ನು ಬಿಡುವಂತ ಸ್ಥಿತಿಯಲ್ಲಿದ್ದಂತಹ ನಾನು ನಿನ್ನೆ ಕೌರವನಲ್ಲಿ ಒಂದು ಮಾತಾಡಿದ್ದೆ. ಏನಂತ?
ಶಲ್ಯರೇ, ಹಾ? ನನ್ನನ್ನೊಂದು ಬಿಡ್ತೀರಾ? ಯಾಕಂತ ಹೇಳಿದ್ರೆ ಇದು ಮುಗಿಯುವುದಿಲ್ಲ. ಹೋಗುವುದಕ್ಕಿಂತ ಮೊದಲಾಗಿ ನಾನು ಒಂದು ನಿಮಗೆ ನಿಮಗೆ ಕಷ್ಟ ಬೇಡ, ಅದನ್ನು ತೆಗೆದು ನಾನು ನೂಕುತ್ತೇನೆ. ಅದು ನಿಂತ ಅದು ತಲೆ ಎತ್ತಿ ಮಾತಾಡ್ಲಿಕ್ಕೆ ತೊಡಗಿದ್ರೆ ನನಗೆ. ಶಲ್ಯರೇ, ಒಂದು ಮಾತು ಹೋಗುವಾಗ ಒಂದು 2 ಮಾತಾದ್ರೂ ಕೂಡ ನನ್ನ ಪರವಾಗಿ ನೀವು ಆಡಿದ್ದೀರಿ ಎನ್ನುವುದಕ್ಕಾಗಿ ನಾನು ಆಡುವಂತ. ಇದು ನಿಮಗೆ ಇದು ಸಾರಥಿತನ ಆಗ್ಲಿಕ್ಕಿಲ್ಲ, ಮತ್ತಿವ ಜನವೇ ಆಗ್ಲಿಕ್ಕಿಲ್ಲ, ಮತ್ತಿವತ್ತು ಇದು ಮುಗಿಲಿಕ್ಕೂ ಇಲ್ಲ. ಈಗ ಹೋಗ್ತೇ ಇಲ್ಲ. ಸ್ವಪ್ರಯತ್ನದಲ್ಲಿ ಅರ್ಜುನನನ್ನು ಘಾತಿಸುವಂತಹ ರೀತಿಯಲ್ಲಿ ನಾನು ಹೋಗುತ್ತೇನೆ. ಹೋಗು, ಸತ್ರ ಅವನಲ್ಲಿ ಮಾತಾಡ್ತೇನೆ. ಅದು 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 ಹೋಗಿ ಸಾಯ್ತೆ. ನೋಡಿ 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 ನೋಡಿ, ಅಲ್ಲಿ ಕೃಷ್ಣನ ಸೂಚನೆಯಂತೆ ಅದನ್ನು ಹೊಡೆದ್ದು ಕೊಂದ ಕ್ರಮ ನೋಡಿದ್ರು ಶಲ್ಯರೇ? ಅಲ್ಲಿ ನೋಡುದು ಬೇಡ ನೀನು, ನೋಡಿ ಈಗ ಇಲ್ಲಿ ಎಂತದ್ದು ರಣದಿ ಹಲವಿದೆ ಕಿರಣದಿ ನದಿಸುತ್ತ ಹುಲುಚಿ ಖಂಡಿಯ ನೆವದೊಳ್ ಮೊರಗಿದ ಕಲಶ ಸಂಭವ ತನುವ ನೀಗಿದ ಸುತ ನಿಮಿತ್ತದುಳು ಅಲಗು ಮರಳಿದೆ ಹೂಡಿ ಎಂಬ ಛಲಕಣ ನಿನಗಿರುವುದು. ಅಲಗು ಮರಳಿದೆ ಹೂಡಿ ಎಂಬ ಛಲಕಣ ನಿನಗಿರುವುದು. ಕೌರವ ತಿಲಕ ಮೂವರ ನಂಬಿ ಕೆಟ್ಟನು. ಕೌರವ ತಿಲಕ ಮೂವರ ನಂಬಿ ಕೆಟ್ಟನು ಎನ್ನುತ್ತ ಕದಿತಳೆದ ಹಲವಿದೇತಗೆ ರಣದಿ ನದಿಸುತ್ತ ಹುಲುಚಿ ಖಂಡಿಯ ನೆಮದೊಳರಗಿದ ಕಲಚ ಸಂಭವ ತನುವ ನೀಗಿದ ಸುತ ನಿಮಿತ್ತದೊಳು. ಹಲಗು ಮರಳಿದೆ ಹೂಡೆನೆಂಬ ಛಲಕಡ ನಿನಗಿರುತ್ತು. ಕೌರವ ತಿಲಕ ಮೂವರ ನಂಬಿ ಕೆಟ್ಟನು ಎನ್ನುತ್ತ ಕದಿತಳೆದ ತ್ರಿಲೋಕ ವಿಜಯಿ ಎಂದೆನಿಸಿದಂತಹ ಪಾರ್ಥನಿಗೆ ಯಾವತ್ತೂ ವಿಜಯ ಸಿಗುವುದು ಯಾಕೆ ಗೊತ್ತುಂಟು ನಿನಗೆ? ಅವನಿಗೆ ತನ್ನ ಅಪ್ಪನ ಸರಿಯಾದ ಪರಿಚಯ ಉಂಟು. ಕೈಯಲ್ಲಿರುವುದು ವಜ್ರಾಯುಧವೇ ಆದರೂ ಅದೊಂದರಿಂದಲೇ ನನ್ನಪ್ಪ ಗೆದ್ದದ್ದಲ್ಲ. ಎದುರಿಗೆ ಕುಳಿತಂತಹ ಮಾತಲಿಯ ಸಹಾಯವು ಅಷ್ಟೇ ಮುಖ್ಯ ಎಂಬುದಾಗಿ ಅರಿತವ. ಅದಕ್ಕಾಗಿ ಕೃಷ್ಣನನ್ನೇ ತನ್ನ ಸಾರಥಿಯನ್ನಾಗಿ ಮಾಡಿಕೊಂಡ. ನನಗೆ ಅವನಿಂದ ನೋಡುವಾಗ ಇನ್ನೊಂದು ಕಾಣ್ತದೆ. ಆಡಿದ ಮಾತಿಗೆ ಕೊಟ್ಟ ಮಾತಿಗೆ ವಿರುದ್ಧವಾಗಿ ಅಪ್ಪನೇ ಬಂದರೂ ಬಿಟ್ಟು ಕೊಟ್ಟವನಲ್ಲ, ಹೊಡೆದವ. ಹೌದಪ್ಪ. ಆದ್ರಿಂದ ಮಾತು ಉಳಿಸುವಲ್ಲಿ ವಿರೋಧಿಯನ್ನು ಆ ನೆಲೆಯಲ್ಲಾದ್ರೂ ಸರಿಗಟ್ಟು ಬೇಡುವ. ಹೌದಪ್ಪ. ಈಗ ನಾವಿಬ್ಬರು ಮಾತಿಗೆ ಬದ್ಧಾದ ರಥಿಕರು ಸಾರಥಿಗಳು, ಒಂದರ್ಥದಲ್ಲಿ ಸರಿಯಾದ ವಿರೋಧ ಇದೆ. ಹೌದಪ್ಪ. ಯಾರೋ ಹೇಳಿದ್ರಂತೆ ಏನಂತ, ಅರ್ಜುನನನ್ನು ಕೊಲ್ಲುವವರೆಗೆ ಕೇಳಿದ್ದನ್ನು ಕೊಡದೇ ಇರುವುದಿಲ್ಲ. ಅದು ಕೇಳುವ ವರ್ಗದವರಿಗೆ, ಎಲ್ಲರಿಗಲ್ಲ, ಕೇಳುವ ವರ್ಗದವರಿಗೆ ಅಂದ್ರೆ ವಿಪ್ರವರ್ಗಕ್ಕೆ ಆ ಮಾತಿನ ವ್ಯಾಪ್ತಿಯ ಒಳಗಿರುವುದು. ಅದಕ್ಕಿಂತ ಹೆಚ್ಚಿನವರಿಗೆ ನಾನು ಕೊಟ್ಟದಿದ್ದರೆ ಸ್ವವಿವೇಚನೆಯಿಂದ ಬಿಟ್ರೆ ಆ ಮಾತಿನ ವ್ಯಾಪ್ತಿಯಲ್ಲಿ ವಿಪ್ರವರ್ಗಕ್ಕೆ ಯಾಚಿತೋ ಏನಕೇನಚಿತ್, ಯಾಚನಾ ವೃತ್ತಿ ಯಾರಿಗೆ ಸಹಜವಾಗಿ ಕುಲಧರ್ಮವೋ ಅವರಿಗೆ ಅಂತ ತಾತ್ಪರ್ಯ. ವ್ಯಾಪ್ತಿಯನ್ನು ಯಾವಾಗ ಹೇಗೆ ಬೇಕಾದ್ರೂ ಮಾಡಿಕೊಳ್ಳಿ, ಯಾವಾಗ ಇಲ್ಲ. ಯಾಚನೆ ಮಾಡುವುದಕ್ಕೆ ಅಧಿಕಾರ ಯಾರಿಗೆ? ಪ್ರತಿಗ್ರಹಾಧಿಕಾರ ಇರುವುದು ಯಾರಿಗೆ? ಅಲ್ಲ, ಈಗ ನಾನು ಉತ್ತರ ಹೇಳುವುದಲ್ಲ, ನಿನ್ನ ಅಂತರಂಗಕ್ಕೆ ನೀನೇ ಕೇಳಿಕೋ. ಏನು ಆ ವ್ಯಾಪ್ತಿಯನ್ನು ಮೀರದೆ ಇದ್ದವರಿಗೆ ನೀನು ಕೊಡ್ಲಿಲ್ವ, ಕೊಟ್ಟಿದ್ಯೋ? ನೀನೇ ನಿನ್ನ ಪ್ರಶ್ನೆ ಅಂತರಂಗಕ್ಕೆ ಕೇಳಿದವರಿಗೆ ಮಾತ್ರ ಕೊಡುವುದು ಅಂತಲ್ಲ, ಕೇಳದೆಯೂ ಕೊಟ್ಟಿದ್ದೇನೆ ಕೆಲವರಿಗೆ, ಅದು ಬೇರೆ ವಿಷಯ. ಆದ್ರೆ ಆ ಮಾತಿನ ವ್ಯಾಪ್ತಿಯಲ್ಲಿ ನಾನು ಅಬಾಧಿತನಾಗಿ ಉಳಿಯಬೇಕಾದ್ರೆ ಕೇಳುವ ವರ್ಗದವರು ಬಂದು ಏನು ಕೇಳಿದ್ರು ಕೊಡದೆ ನಾನು ಉಳಿಯಕೂಡದು. ಇಲ್ಲಿಯ ತನಕ ಹಾಗಾಗಲಿಲ್ಲ, ಎಲ್ಲರಿಗೂ ಕೊಟ್ಟಿದ್ದೇನೆ. ಸರಿ, ಅದೇ ಹೇಳುವುದು. ನಮ್ಮ ಮಾತಿಗೆ ವ್ಯಾಪ್ತಿಯನ್ನು ಹೇಗೆ ಬೇಕಾದ್ರೂ ಹಾಕಿಕೊಂಡ್ರೆ ಆಯ್ತಲ್ಲ. ನಮ್ಮದಲ್ವ ಮಾತು? ಹೌದಪ್ಪ. ಸರಿ,
ನಿನ್ನನ್ನು ಭಾನುತನುಜ ಎಲೆ ಭಾನುಜಾತ ಎಂದು ಕರೆದೆ ನಾನು. ಯಾಕೆ? ಅಪ್ಪನ ಪರಿಚಯ ಇಲ್ಲ. ಏನು ಸಾರಥಿ ಸರಳು ಎನ್ನುವುದಾಗಿ ನನ್ನ ಕುರಿತಾಗಿ ಮಾತಾಡಿದೆ. ಹೌದಪ್ಪ, ಸಾರಥ್ಯ ಬಲುಹಿನಿಂದಲೇ ನಾನು ವಿಜೃಂಭಿಸುವುದು ಅಂತ ಪರಶುರಾಮರ ಮಾತಾದ್ರಿಂದ ನಿಮ್ಮ ಮಾತಿನ ಒಂದು ದೃಢತೆಯು ಅಂಗೀಕಾರವು ಇರ್ಲಿ ಅಂತಲೇ ಕೇಳಿದ್ದು. ಹೌದಪ್ಪ, ಗೆಲ್ಲುವುದಿದ್ರೆ ಕೊಡಗಿಲ್ಲ ಅಂತ ಆಗುದು ಬೇಡ. ನನಗೂ ಅದೇ ಅನಿಸಿದ್ದು. ಕರ್ಮದಲ್ಲಿ ಅಸಮನಿಷ್ಠ ಅಂತ ಗುರುತಿಸಲ್ಪಡುವಂತಹ ಸೂರ್ಯ ದೇವನಿಗೆ ಸಾರಥಿಯಾದವ ಹೆಳವ ಅಂತ ಪ್ರಪಂಚ ಗುರುತಿಸ್ತದೆ. ಆದ್ರೆ ಸೂರ್ಯ ಅವನನ್ನು ತಿರಸ್ಕರಿಸಲಿಲ್ಲ. ಅವನ ಸಾರಥ್ಯದ ಬಲುಮೆಯನ್ನು ಅವ ಕಂಡುಕೊಂಡ. ಸತ್ಯ. ಊನತ್ವ ಉಂಟೋ ಇಲ್ಲೋ ಗೊತ್ತಿಲ್ಲ, ಎದುರಿದ್ದವನ ಸಾರಥ್ಯದ ಬಲುಮೆಯನ್ನು ಗುರುತಿಸುವ ಸಾಮರ್ಥ್ಯ ಇವನಿಗುಂಟು. ಇವನಿಗೊಂದು ನೆಲೆ ಕಲ್ಪಿಸುವ ಅನ್ನುವ ಕಾರಣಕ್ಕಾಗಿ ಭಾನುಜಾತನ ನೆಲೆಯನ್ನು ಕಲ್ಪಿಸಿದ್ರೆ ಅಲ್ಲಿದ್ದ ಜಾರ್ತಿ ನೀನು. ನಿನ್ನ ಮಾತಿಗೆ ನೀನು ವ್ಯಾಪ್ತಿ ಕೊಟ್ಟುಕೊಳ್ತಿ, ನನ್ನ ಮಾತಿಗೆ ನನ್ನದೊಂದು ವ್ಯಾಪ್ತಿ. ಹೌದಲ್ಲ? ಕೆಡುವವ ಅವ, ಎಲ್ಲರನ್ನು ನಂಬಿ ಕೆಡುವವ. ಸತಿಯನ್ನು ಅಲ್ಲೇನು ಬ್ರಹ್ಮಚರ್ಯದ ದೀಕ್ಷೆಗೆ ತಪ್ಪುವನಲ್ಲ. ನೀವು ಅನುಚಿತವ ನುಡಿದರೆ ನಡಿ ಈ ಕೊಟ್ಟೆ ಕಾಳಗವ ನಿಮಗೆ. ಪರಶುರಾಮರ ವಿರುದ್ಧವಾಗಿ ಯುದ್ಧ ಮಾಡಿದ್ರು ಭೀಷ್ಮರು. ಹೌದು. ಹೆಣ್ಣು ಅಲ್ಲದ ಗಂಡು ಅಲ್ಲದ ಒಬ್ಬ ಬಂದ್ರೆ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿದ್ರಂತೆ. ಹೌದು, ಅದು ಕೌರವ ಪಾಂಡವರು ಹುಟ್ಟುವ ಮೊದಲೇ ಮಾಡಿದ ನಿರ್ಣಯ ಅಲ್ವಾ? ಹೌದಪ್ಪ. ಗಂಡು ಎಂದು ನಿರ್ಧರಿಸಲ್ಪಟ್ಟು ಅವನಿಗೆ ಅಕ್ಷೋಹಿಣಿ ಪತಿತ್ವವನ್ನು ಕೊಟ್ಟ ನಂತರ ಅವ ಎದುರು ಬಂದಾಗ ಮತ್ತೆ ಇವರು ಬಿಟ್ಟದ್ದು. ಮತ್ತೆ ಒಂದನಿಸುವುದು ಅವರದ್ದು ತಪ್ಪು ಹೌದೋ ಅಲ್ವಾ ಅಂತ ನಿರ್ಣಯ ಮಾಡ್ಲಿಕ್ಕೆ ನಾನಲ್ಲ. ತಪ್ಪೇನು ಇಲ್ಲ ಅದರಲ್ಲಿ. ಯಾಕೆ ಅಂದ್ರೆ ತನ್ನ ಬದುಕಿನ ವ್ರತವನ್ನು ಉಲ್ಲಂಘಿಸಿ ನಿಯಮವನ್ನು ಬಿಟ್ಟು ಯಾವ ಯುದ್ಧದಲ್ಲೂ ಭಾಗಿಯಾಗುವುದಿಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದು. ಮತ್ತೆ ಒಂದು ದ್ರೌಪದಿಯ ವಸ್ತ್ರಾಪಹರಣವನ್ನು ಕಂಡ ನಂತರವೂ ಸಾಯಬಾರದು ಅಂತ ನಿರ್ಧರಿಸಿದಂತಹ ಅವರಿಗೆ ಈ ಕೌರವನ 10 ದಿನದ ಕಾಟಕ್ಕೆ ಸಾಯಬೇಕು ಅಂತ ಅನಿಸಿತಲ್ಲಿ. ಈಗ ಬಿದ್ದ ಮೇಲೆ ಹೇಗೂ ವ್ಯಾಖ್ಯಾನ ಮಾಡಬಹುದು. ಅಲ್ಲಲ್ಲ, ಹೌದು. ಈಗ ನಿನ್ನ ಮಾತಿಗೆ ನೀನು ವ್ಯಾಖ್ಯಾನ ಮಾಡಿದ ಹಾಗೆ ನನ್ನ ಮಾತಿಗೆ ನಾನಲ್ಲದ ಮತ್ಯಾರು ಶಲ್ಯರೇ ಹೇಳು. ಹೌದಪ್ಪ, ಈಗ ನನ್ನ ಮಾತಿಗೆ ನಾನು ವ್ಯಾಖ್ಯಾನ ಮಾಡ್ತೇನೆ. ಧಾರಾಳ ಹೇಳು. ಸರಿ. ಅಲ್ಲಿಗಾಗುವಾಗ 10 ದಿನಕ್ಕಾಗುವಾಗ ಪಾಂಡವರನ್ನ ಬಂದಂತಹ ಕೃಷ್ಣನಿಗೆ ಗುಟ್ಟನ್ನು ಹೇಳಿ ಸತ್ತರು. ಎದುರು ಬಂದರು ವಿಗಡರುದ್ರನಾದ್ರೂ ಅವರ ಹಣೆಯ ಮೇಲೆ ಬೆವರನ್ನು ಇಳಿಸುವಂತಹ ಸಾಮರ್ಥ್ಯ ಉಳ್ಳಂತಹ ದ್ರೋಣಾಚಾರ್ಯರು ಮಗನ ಕಾರಣಕ್ಕಾಗಿ ತನ್ನ ಹಸುವನ್ನು ಕೊಟ್ಟರು. ಅವರಲ್ಲಿ ಕೌರವನ ವಿಶ್ವಾಸವೇ ಇರಲಿಲ್ಲ. ಅದು ತೂತು ಬಿದ್ದ ದೋಣಿ ಅಂತ ಅವನಿಗೆ ಗೊತ್ತಿಲ್ವ? ನನ್ನ ಮದ್ದಾನೆ ಕರ್ಣ, ನನ್ನ ಮದ್ದಾನೆ. ನಿನ್ನೆ ಹೇಳಿದೆ ಮೊದಲೇ, ಅಲ್ಲ ಇದು ದಾಟುವಂತ ದೋಣಿ ಅಲ್ಲ, ಇದು ಕಾಗದ ದೋಣಿ, ಇದಾಗ್ಲಿಕ್ಕಿಲ್ಲ ನಿನಗೆ ಅಂತ ಹೇಳಿದ್ರೆ ನೀವು ಹೇಳಿದ್ ಕೇಳಿದಿನ? ಅವ್ರಿಗೆ ಕೇಳಲಿಕ್ಕಿಲ್ಲ. ಸರಿ, ನಿನ್ನ ಮಿತ್ರ ಅಲ್ವಾ? ನಮಗೆ ನೀವು ಹೇಳಿದ್ದಕ್ಕಿಂತ ಅವ ಕೇಳಿದನು ಎಂಬುದು ಮುಖ್ಯ. ಕೇಳುವವರಿಲ್ಲದಿದ್ದಾಗ ಹೇಳುವವನಿಗೆ ಇಲ್ಲಿ ಯಾಕೆ ಒಂದು ಇರಬೇಕಾದಂತ ಅವಶ್ಯಕತೆ ಇಲ್ಲ. ನಮಗೆ ಹೇಳಲಿಕ್ಕೆ ಈಗ ಅವ ಅಲ್ವೋ, ಆದ್ರಿಂದ ಕೇಳಿದ್ದ. ಅವ ಕೇಳಿದನೋ ನೀವು ಹೇಳಿದ್ದನ್ನು ಅಂತ. ನನಗೂ ಒಂದು ವ್ರತ ಉಂಟು. ನಿನ್ನೆ ಅವನಿಗಾಗಿ ಹೇಳಿಯೇ ಬಂದಿದ್ದೇನೆ. ಏನಂತ? ನನ್ನ ಮಾತನ್ನು ಎಲ್ಲಿಯವರೆಗೆ ಕರ್ಣ ಕೇಳ್ತಾನೋ ಅಲ್ಲಿಯವರೆಗೆ ನಾನು ನಿಲ್ತೇನೆ, ವಾಗೆಯನ್ನು ಹಿಡ್ಕೊಂಡಂತೆ. ನನ್ನ ಮಾತನ್ನು ಯಾವಾಗ ತಿರಸ್ಕರಿಸ್ತಾನೋ ವಾಗೆಯನ್ನು ಬಿಟ್ಟೆ ನಾನೀಗ ನಡೀತೇನೆ. ಈಗ ನಿಮ್ಮಲ್ಲೇ ಒಂದು ಕೇಳುದು, ನೀವು ಇದನ್ನೊಂದು ನೆವನವಾಗಿಸಿದಂತಾಗ್ತದೆ. ಯಾಕೆ ಅಂದ್ರೆ ಈ ಮಾತನ್ನು ನೀವು ಕೌರವನಿಗೆ ಹೇಳಿದ್ಯಾವಾಗ? ನಿನ್ನೆ. ತೊಟ್ಟ ಬಾಣವನ್ನು ತೊಡುವುದಿಲ್ಲವೆಂಬಂತಹ ಮಾತಿಗೆ ನಾ ಬದ್ಧನಾದದ್ದು ನಿನ್ನೆ ಅಲ್ಲ, ಅದಕ್ಕಿಂತ ಪೂರ್ವದಲ್ಲಿದ್ದಂತಹ ವ್ರತ. ಈಗ ಮಾತಿಗೆ ಬದ್ಧರಾಗಿಯೇ ನೀವು ವರ್ತಿಸುವುದಾದರೆ ಪೂರ್ವದಲ್ಲಿದ್ದ ಮಾತು ಅನುಷ್ಠಾನೀಯವಾಗಿರುವಾಗ, ಈಗ ನಿಯಮಗಳನ್ನು ಶಾಸನಗಳನ್ನು ರೂಪಿಸುವಾಗಲೂ ರಾಜರಾದ ನಿಮಗೆ ಗೊತ್ತುಂಟು, ಒಂದೋ ಇದ್ದ ನಿಯಮವನ್ನು ಪರಿವರ್ತನೆ ಮಾಡಿ ಹೊಸತು ತರಬೇಕು. ಅದಲ್ಲದಿದ್ರೆ ಇದ್ದದ್ದು ಅನುಷ್ಠಾನದಲ್ಲಿ ಹೇಗಿರ್ತದೋ ಹಾಗೇ ಇರುತ್ತಾ ಅದಕ್ಕೆ ಅಬಾಧಕವಾಗುವ ವಿಧಾನದಲ್ಲಿ ನವ ನಿಯಮಗಳನ್ನು ತರಬೇಕಾಗ್ತದೆ. ಈಗ ನಾನು ಆಡಿದಂತಹ ಮಾತು ಊರ್ಜಿತವಾಗಿರುತ್ತಾ ನಿಮ್ಮ ಆ ಮಾತನ್ನು ಇಲ್ಲಿಗೆ ಅನ್ವಯಿಸುವುದಕ್ಕಾಗುವುದಿಲ್ಲ. ಯಾಕೆ ಅಂದ್ರೆ ನಾನು ಹೇಳಿದ ಹಾಗೆ ಕೇಳುವುದಕ್ಕೆ ಈ ಒಂದು ಮಾತಿನ ಪ್ರತಿಬಂಧಕ ಇದ್ದದ್ರಿಂದ, ಈ ಮಾತು ಪೂರ್ವದಲ್ಲೇ ಆಡಿದ ಮಾತಾದದ್ದರಿಂದ ಆ ಮಾತಿನ ವ್ಯಾಪ್ತಿಗೆ ಇದು ಬರುವುದಿಲ್ಲವಾದ್ರಿಂದ ಇದಕ್ಕೆ ಬಿಟ್ಟು ಬೇರೆ ನೀವೇನು ಹೇಳಿದ್ರು ಕೇಳ್ತೇನೆ. ನೀವು ಯಾಕೆ ಆಕ್ರೋಶಗೊಳ್ಳುವುದು? ಆಗುದಿಲ್ಲ. ಯಾಕೆ? ಭೀಷ್ಮರ ಮಾತು
ಕೌರವ ಪಾಂಡವರು ಹುಟ್ಟುವ ಮೊದಲೇ ಆಡಿದ್ದಾರೆ, ಅದು ಲೋಕಕ್ಕೆ ಗೊತ್ತುಂಟು, ಸರಿ, ಎಲ್ಲರಿಗೂ ಗೊತ್ತಿದ್ದಂತಹ ಮಾತು. ಸರಿ ಸರಿ. ಈಗ ಭೀಮನಾಡಿದಂತಹ ಮಾತು, ಕೌರವನನ್ನು ನಾನು ಕೊಲ್ತೇನೆ, ಇವನನ್ನು ಅವ ಕೊಲ್ತಾನೆ, ಅವನನ್ನು ಇವ ಕೊಲ್ತಾನೆ, ಲೋಕಕ್ಕೆ ಗೊತ್ತಿರುವಂತಹ ಮಾತು. ಅದು ಕೊಟ್ಟ ಮಾತು ಪ್ರಪಂಚಕ್ಕೆ. ನೀನು ಹೇಳು, ಯಾರಿಗೆ ಮಾತು ಕೊಟ್ಟಿದ್ಯಂತ? ನಾನು ಮುಂದುವರಿತೇನೆ. ಯಾರಿಗೆ ಕೊಟ್ಟ ಮಾತು ನಿನ್ನದು? ಅಲ್ಲ, ನಾನು ನಿಮ್ಮಲ್ಲಿ ಹೇಳಬೇಕು ಅಂತ ನಿರ್ಬಂಧ ಏನು? ಅಲ್ಲ, ನಿರ್ಬಂಧ ಅಲ್ಲ. ನೀವಲ್ಲ ಕೌರವ ಕೇಳಲಿಕ್ಕಿಲ್ಲ, ಕೌರವ ಕೇಳಲಿಕ್ಕಿಲ್ಲ, ಮತ್ತೆ ನೀವೆಂತದ್ದು ಕೇಳು? ಅಲ್ಲ, ಕೌರವ ಕೇಳಲಿಲ್ಲ ಅನ್ನೋದು ನನ್ನ ವ್ಯಾಪ್ತಿಯ ಪ್ರಶ್ನೆ ಅಲ್ಲ. ನಿಮ್ಮ ವ್ಯಾಪ್ತಿಯ ಪ್ರಶ್ನೆ ನಾನು ಹೇಳಿದ್ದೆ ಅಲ್ಲ, ಇದು ನಿಮ್ಮ ವ್ಯಾಪ್ತಿಯ ವಿಷಯ, ಇದು ಅಲ್ಲ ಅಂದದ್ದು. ಯಾಕೆ ಅಂದ್ರೆ ಕೌರವನ ಜೊತೆಗಿನ ಮೈತ್ರಿ ಮತ್ತು ಪಾರ್ಥನ ಜೊತೆಗಿನ ದ್ವಂದ್ವ, ಪಾರ್ಥನ ಜೊತೆಗಿನ ದ್ವಂದ್ವದ ನನ್ನ ನಿಲುವಿಗೆ ಬಾಧಕವಾಗುವಂತ ಮೈತ್ರಿ ಇರಕೂಡದು, ಮೈತ್ರಿಗೆ ಬಾಧಕವಾಗುವಂತ ಪಾರ್ಥನ ಜೊತೆಗಿನ ದ್ವಂದ್ವವನ್ನು ನನ್ನ ಅಪೇಕ್ಷೆಯನ್ನು ನಾ ತರಕೂಡದು. ಇದೆರಡನ್ನು ಸಮಾನಾಂತರವಾಗಿ ಕೊಂಡೋಗುವ ಹೊಣೆ ನನ್ನದಾದ್ರಿಂದ ಪಾರ್ಥನ ಜೊತೆಗಿನ ದ್ವಂದ್ವದಲ್ಲಿ ನಾನು ಅನುಸರಿಸುವ ನೀತಿಗಳನ್ನು ಕೇಳುವಂತಿಲ್ಲ. ನಿಮ್ಮ ಮಾತು ಅತಿವ್ಯಾಪ್ತಿ ಎಂಬುದಕ್ಕೊಂದೇ ದೃಷ್ಟಾಂತ ಕೊಡ್ತೇನೆ. ನೀವು ಹೇಳಿ, ಈಗ ನೀವು ನಿನ್ನೆ ಕೊಟ್ಟ ಮಾತೇನು? ನೀನಾಗಲಿ ಕರ್ಣನಾಗಲಿ ನಾನು ಹೇಳಿದ್ದು ಕೇಳಬೇಕು ಅಂತ. ಆ ಮಾತಿಗೆ ಅತಿವ್ಯಾಪ್ತಿಯನ್ನು ನೀವು ಹೇರುತ್ತೀರಿ ಅಂತ ಯಾಕೆ ಹೇಳಿದ್ದು ಗೊತ್ತು? ಪೂರ್ವಾನ್ವಯ ಮಾಡ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ಕೇಳುವುದಿಲ್ಲ. ನಾನೀಗ ಕರ್ಣನಿಗೆ ಇನ್ನು ಮುಂದುವರಿಯಬೇಕು ಅಂತ ಆದರೆ, ಪಾಂಡವರು ಸೋತರು, ನೀನು ರಾಜನಾಗಬಾರದು ಅಂತ ನೀವೊಂದು ಮಾತು ಹೇಳ್ತೀರಿ, ಅದನ್ನು ಕೌರವ ಕೇಳ್ಬೇಕಾ? ಅಲ್ಲ, ನಾನು ಹೇಳುದಿಲ್ಲ. ನೀವೇ ಅಲ್ಲಲ್ಲ, ಈಗ ನೀವು ಹೇಳಿದ ಮಾತಿನ ವ್ಯಾಪ್ತಿಯಲ್ಲಿ ಈ ಮಾತು ಬರುವುದಿಲ್ವಾ? ಬರ್ತದಲ್ಲ. ನೀವು ಏನು ಹೇಳಿದರು ಕೌರವ ಆಗಲಿ ಕರ್ಣ ಆಗಲಿ ಕೇಳಬೇಕು, ಇಲ್ಲದಿದ್ರೆ ಬಿಟ್ಟು ಹೋಗ್ತೇನೆ. ಇದನ್ನು ನೀವು ಆಡಿದ್ದು ನಿನ್ನೆ, ಇದು ನಿರ್ಬಂಧ ಅಂತ ನನಗೆ ಬಂದದ್ದು. ಈಗ ಆಡಿದ ಮಾತೆಲ್ಲವನ್ನೂ ಕೇಳಬೇಕು ಎಂಬುದಕ್ಕೆ ಪೂರ್ವಾಪರ ಅಬದ್ಧವಾದದ್ದನ್ನು, ಪರಸ್ಪರ ವ್ಯಕ್ತಿನಿಷ್ಠೆಗೆ ಬಾಧಕವಾಗುವುದನ್ನು, ಪಕ್ಷದ ನೇತಾರನಿಗೆ ಮಾರಕವಾಗುವುದನ್ನು ಮಾತಾಗಿ ಹೇಳಿದ್ರೆ ಕೌರವನಿಗಾದ್ರೂ ಕೇಳುವುದಕ್ಕಾಗ್ತದ? ಆಗುವುದಿಲ್ಲ. ತದ್ವತ್ತಾಗಿ ನನ್ನ ಪಾರ್ಥನ ದ್ವಂದ್ವದ ನೆಲೆಗೆ ನಿಲುವಿಗೆ ನನ್ನ ನಿರ್ಣಯಕ್ಕೆ ಕೌರವನೇ ಅಂತರಾಯ ತರದಿರುವಾಗ ನಿನ್ನ ರಾತ್ರಿ ಹೇರಿದ ನಿರ್ಬಂಧ ಎಂಬ ನೆಲೆಯಿಂದ ಅದರಲ್ಲಿ ಪರಿವರ್ತನೆ ತರುವುದಕ್ಕೆ ಶಲ್ಯರ ಮಾತಿಗೆ ವ್ಯಾಪ್ತಿ ಇಲ್ಲವಾದ್ರಿಂದ ನನಗೆ ಕೇಳುವುದಕ್ಕಾಗುವುದಿಲ್ಲ. ಶಲ್ಯರ ಮಾತಿಗೆ ವ್ಯಾಪ್ತಿ ಇಲ್ಲ ಅಂತ ನೀನ್ ಹೇಳಲಿಕ್ಕಿಲ್ಲ. ಯಾಕೆ? ಶಲ್ಯರ ಮಾತಿಗೆ ಎಲ್ಲಿಯವರೆಗೆ ವ್ಯಾಪ್ತಿ ಅಂತ ಶಲ್ಯ ನಿರ್ಧರಿಸ್ತಾನೆ. ಅಲ್ಲ, ಅದೇ ಶಲ್ಯ ನಿರ್ಣಯಿಸುವ ವಿಷಯ ಅಲ್ಲ ಅಂತ, ಶಲ್ಯ ನಿರ್ಣಯಿಸುವ ವಿಷಯ ಅಲ್ಲ. ಈಗ ಶಲ್ಯರ ಮಾತು ಕೇಳಬೇಕಾದ ಯಾರು? ಯಾರು? ಕರ್ತೃತ್ವ ಯಾರಿಗೆ? ಕರ್ಣ. ಈಗ ನಿರ್ಣಯಿಸುದು ಯಾರು ಹಾಗಾದ್ರೆ? ಕರ್ಣ ಅಲ್ವಾ? ಅದನ್ನೇ ನಾನು ಹೇಳಿದ್ದು. ನಾನು ನಿರ್ಣಯಿಸಿ ನಾನು ಕೇಳುವ ಮಾತಿನ ವ್ಯಾಪ್ತಿಯನ್ನು ನಿಮಗೆ ಏನು ಹೇಳಬೇಕು ಅಂತ ನಿರ್ಣಯಿಸಬಹುದು. ಕೇಳ್ತೇನೋ ಇಲ್ವೋ ಇದನ್ನು ನಿರ್ಣಯಿಸುವ ವ್ಯಾಪ್ತಿ ಕರ್ಣನಿಗೆ. ಅದು ನನಗೆ ಗೊತ್ತುಂಟಲ್ಲ, ಆದ್ದರಿಂದ ಇಲ್ಲ ಅಂತದ್ದಲ್ವಾ? ಅಲ್ಲ, ನಾನು ಹೇಳಿದ್ದು ಅದನ್ನೇ. ನನ್ನ ವ್ಯಾಪ್ತಿಯಲ್ಲಿರುವಂತಹ ಮಾತುಗಳನ್ನ ಆಡಿದಾಗ ಕರ್ಣ ತಿರಸ್ಕರಿಸಿದ್ರೆ ನಾನು ಕುತ್ಕೊಳ್ಳುವುದಿಲ್ಲ ಅಂತ ಹೇಳಿದ್ದು. ಕರ್ಣ ಒಂದು ಮಾತು ಹೇಳ್ತೇನೆ, ನಿನ್ನದ್ದು ಕೌರವನ ನಡುವೆ ಸಂಬಂಧ ಏನು, ನಿನ್ನ ಮಾತುಗಳೇನು ನನಗೆ ಬೇಕಾದದ್ದಲ್ಲ. ಈಗ ನನ್ನ ಮಾತು ಹೇಗೆ ಅತಿವ್ಯಾಪ್ತಿ ಅಂತ ನಿನಗೆ ಅನಿಸ್ತದೋ, ನೀನು ಮಾತು ಕೊಟ್ಟಿದ್ದೆ ಸುಳ್ಳು ಅಂತ ನನಗನಿಸ್ತದೆ ಪುಣ್ಯಾತ್ಮ. ಈಗ ನನಗೆ ಏನೇನು ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗಿದೆ ಗೊತ್ತುಂಟ? ನಿನಗೆ ಪರಶುರಾಮರು ನನ್ನ ಸಾರಥ್ಯದಲ್ಲಿ ಗೆಲುವುಂಟು ಅಂತ ಹೇಳಿದ್ದೆ ಸುಳ್ಳು ಅಂತ ಅನ್ನಿಸ್ತಾ ಉಂಟು. ಒಂದು ವೇಳೆ ಅದು ಸತ್ಯ ಆಗಿದ್ದರೂ ಕೌರವ ನನ್ನಲ್ಲಿ ಹೇಳಿದ್ದು, ಶಲ್ಯರ ಸಾರಥ್ಯ ದೊರಕಿದರೆ ಒಂದು ದಿನಕ್ಕಾಗುವಾಗ ಕರ್ಣ ಜಯಿಸ್ತಾನೆ. ಕರ್ಣ ಈ ತರದ ಅಧಿಕ ಪ್ರಸಂಗ ಮಾಡ್ತಾನೆ ಅಂತ ಆದರೆ ಅಲ್ಲಿ ರೇ ಅಂತ ಉಂಟಲ್ಲ, ಅಷ್ಟು ಸಾಕಾಗ್ತದೆ ನನಗೆ. ಶಲ್ಯರ ಸಾರಥ್ಯ ದೊರಕಿದರೆ ವಿಷಯ ಎಂತದ್ದು ಗೊತ್ತುಂಟ? ಈಗ ನೀವು ಹೊರಡ್ತೀರೋ ಇಲ್ವೋ, ಈಗ ಉದ್ವೇಗವಶರಾಗಿ ಒಮ್ಮೆ ಎದ್ದು ಒಮ್ಮೆ ಕೂತ್ಕೊಂಡು ಒಮ್ಮೆ ಎದ್ದು ಕೂತ್ಕೊಂಡದ್ರಿಂದ ಹೇಳುದು. ಇಷ್ಟು ಮಾಡಿದ ಮೇಲೆ ಈಗ ಪರಶುರಾಮನ ಮಾತೆ ಸುಳ್ಳು ಅಂತ ಹೇಳಿದ್ರೆ ಇಡೀ ದಿವಸ ಕುಳಿತದ್ದು ವ್ಯರ್ಥ ಅಂತ ಆಗ್ತದೆ. ನಿಮ್ಮ ನೆಲೆಗೆ ತೊಡಕಾಗುದು. ಪರಶುರಾಮರ ಮೇಲೆ ಗೌರವ ಉಂಟು. ಈಗ ನೀವು ಮಾಡಿದ ಕರ್ಮಕ್ಕೆ ತಾಗುದಿಲ್ವಾ? ಪರಶುರಾಮರ ಹೆಸರಲ್ಲಿ ನೀನು ಬೆಲ್ಲ ಮುಗ್ಲಿಕ್ಕೆ ಹೊರಟ. ಹೌದು, ನಾನು ಮಾಡಿದ ಮೋಸಕ್ಕೆ ನೀವು ಬಲಿಯಾದದ್ದು ಅಂತ ಆಗುದಲ್ವಾ? ಅಲ್ವಾ? ಸರಿ, ಅದು ಆಗುದು ಬೇಡ ಅನ್ನೋ ಕಾರಣಕ್ಕಾಗಿ. ನಾನು ಮೋಸ ಮಾಡ್ಲಿಲ್ಲ ಅಂತ ನನಗೆ ದೃಢ ಇರುವಾಗ ನೀವು ಅದರ ಕುರಿತಾಗಿ ಏನು ಹೇಳಿದ್ರು? ಪರಶುರಾಮರು ಹೇಳಿದ ಮಾತು ಕೇಳಿದ ನನಗೆ ಅದರಿಂದ ಯಾವ ಅಂತರಾಯವೂ ಇಲ್ಲ. ಕೌರವನಲ್ಲಿ ಏನು ಮಾತಾಡಿದ್ದೇನೆನ್ನುವುದರ ಕುರಿತು ಆ ವ್ಯಾಪ್ತಿ ಎಷ್ಟು ಅದರ ವಿಸ್ತಾರ ಎಷ್ಟು ಅನ್ನುವ ಅರಿವು ಇರುವ ಕುರಿತು ನನಗೆ ನನ್ನ ನಿಶ್ಚಯ ಉಂಟು. ಹಾಗಾಗಿ ವಾಗಿಯನ್ನು ಬಿಟ್ಟಿದ್ದೇನೆ. ಭಾನುಜಾತ ನಿನಗಾಗಿ ಕಾಯ್ತಾ ಇದ್ದಾನೆ. ಹೋಗು. ಎದುರುಗೊಳ್ಳುವ ಬಗೆಯಲ್ಲೇ ಎದುರಿಸ್ತೇನೆ, ಮುಂದುವರಿಸ್ತೇನೆ ಯುದ್ಧವನ್ನು. ಹಾನಿದೋರಲ್ ಕರಿದು
ಕುಸಿದು ನೃಪ ನಿನ್ನಾನೆ ಕುಸಿದುದು ಕೇಳು ನೃಪ ನಿನ್ನಾನೆ ಕುಸಿದುದು ಕೇಳು ಕೊಳುಗುಳ ಕಾಲುವಡಿ ಕೈ ಕಾಲು ನಡುಗಿದು ಕೊಳುಗುಳ ಕಾಲುವಡಿ ಕೈ ಕಾಲು ನಡುಗಿದು ಧೈರ್ಯ ಸಿರಿ ತೊಲಗಿ ಧೈರ್ಯ ಸಿರಿ ತೊಲಗಿ ಹೀನನಾದನು ಕೌರವೇಶ್ವರ ಹೀನನಾದನು ಕೌರವೇಶ್ವರಗೇನು ಗತಿಯೋ ಕೌರವೇಶ್ವರಗೇನು ಗತಿಯೋ ಹರ ಮಹಾದೇವ ಏನು ಗತಿಯೋ ಹರ ಮಹಾದೇವ ಈ ನಿರೋಧಕ್ಕೆ ಕಾದೆನು ಎನ್ನುತ್ತ ಅಳಲಿದನು ಕರ್ಣ ಅಳಲಿದನು ಕರ್ಣ ಹೀನನಾದನು ಕೌರವೇಶ್ವರಗೆ ಏನು ಗತಿಯೋ ಹರ ಮಹಾದೇವ ಹರ ಮಹಾದೇವ ಹರ ಮಹಾದೇವ ಹರ ಮಹಾದೇವ ಹಾನಿ 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 ಸರ್ವತ್ರ ಹಾನಿ. ರಥದ ಗಾಲಿಗಳು ನೆಲ ಕಚ್ಚಿ ಹಿಡಿಯುವುದು. ಮುಗ್ಗರಿಸಿ ಬಿದ್ದ ನಾನು ಅದನ್ನು ಎತ್ತುವುದಕ್ಕಾಗಿ ಸಹಾಯ ಯಾಚನೆ ಮಾಡುವುದು. ಭರವಸೆ ತೋರಿದ ಪ್ರಾರ್ಥನೆ ಬೆಂಗಡೆಯಿಂದ ಹೊಡೆದು ಕೆರಳಿಸುವುದು. ಕುಠಾರವನ್ನೆತ್ತಿ ಕಡಿಯುವುದಕ್ಕೆ ಹೊರಟಾದ ಕೈಯ ಬಿರುಸು ತಣಿದು ಹೋಗುವುದು. ಮತ್ತೆ ಮಂತ್ರಾಸ್ತ್ರವನ್ನು ಸ್ಮರಿಸುವುದಕ್ಕೆ ಹೊರಟ್ರೆ ಇಲ್ಲ ಇಲ್ಲ, ಕೈಕಾಲುಗಳು ಬಸವಳಿಕೆ ಬಂದಂತಾಗಿ ಕುಸಿಯುವುದಕ್ಕೆ ಹೊರಟ ಕಾಲದಲ್ಲಿ ಮಂತ್ರಶರಗಳ ವಿಸ್ಮೃತಿಯಾಗುವುದು. ಸರ್ವತ್ರ ಹಾನಿ ಅರಿತು ನೃಪನಾಗುವುದಕ್ಕೆ ಹೊರಟ ಕೌರವೇಶ್ವರ ಗಜಪುರದ ಪ್ರಭುವಾಗುವುದಕ್ಕೆ ಏರಿದ ಮತ್ತವಾರಣ ಕುಸಿತಾ ಉಂಟು ಕುಸಿತಾ ಉಂಟು. ನೃಪ ನಿನ್ನಾನೆ ಕುಸಿದುದು. ಕೈಕಾಲುಗಳಲ್ಲಿ ತ್ರಾಣ ಇಲ್ಲ, ಹೋರಾಡುವ ಕೆಚ್ಚಿ ಇನ್ನು ಹೆಚ್ಚು ಕಾಲ ಊರ್ಜಿತವಾಗುವುದಿಲ್ಲ ಅಂತ ಗೊತ್ತಾದಾಗ ಕುಸಿತಾ ಇರುವ ನನ್ನ ಕಾಯದ ಕುರಿತಾಗಿ, ಅದವರ ಕಸುವಿನ ಕುರಿತಾಗಿ ಅಲ್ಲ, ನನ್ನ ಪಾರ್ಥವಿದ್ವೇಷದ ಸಂಕಲ್ಪದ ಕುರಿತಾಗಿ ಅಲ್ಲ ನಾ ಯೋಚಿಸುವುದು. ಅತ್ಯಂತ ಕರ್ಣನನ್ನು ಪಾರ್ಥವಿದ್ವೇಷಕ್ಕಾಗಿ, ಪಾಂಡವ ವಿದ್ವೇಷಕ್ಕಾಗಿ ನೆಚ್ಚಿಕೊಂಡವರಿಗೆಲ್ಲ ಕೃತ್ಯದಿಂದ ಉತ್ತರ ಕೊಡ್ತಾನೆ ಕರ್ಣ ಎಂಬ ಭರವಸೆಯಲ್ಲಿದ್ದ ಕೌರವೇಶ್ವರನಿಗೆ ಉಳಿದವರು ಹಂಗಿಸಬಹುದಾದ, ಮೂದಲಿಸಬಹುದಾದ ಬಗೆ ನೆನೆದರೆ ಈ ಕ್ಷಣದಲ್ಲೂ ಬೆವರು ಸರುತ್ತದೆ. ಹೀನನಾಗಿ ಬಿಟ್ನಲ್ಲ. ಎಂತಹ ಕರ್ಣನನ್ನು ನಂಬಿದೆ. ರಣಮಧ್ಯದಲ್ಲಿ ಪಾರ್ಥನ ಕದನದಲ್ಲಿ ಕುಸಿಯುವ ಕರ್ಣನನ್ನು ನಂಬಿದೆ. ಮಂತ್ರಾಸ್ತ್ರ ಪ್ರಯೋಗಗಳು ಉಂಟು ಉಂಟು ಅಂತ ಹೇಳಿದ, ಯಾವುದು ನೆನಪಿಗೆ ಬಾರದಂತೆ ಬಿದ್ದು ಸಾಯುವ ಕರ್ಣನನ್ನು ನಂಬಿದೆ.
ಒಂದು ವೀರೋಚಿತ ಮರಣವನ್ನಾದರೂ ಸ್ವಾಗತಿಸುವ ಯೋಧನ್ಯಾಯದ ಕದನದ ಪೌರುಷವನ್ನಾದರೂ ತೋರದ ಕರ್ಣನನ್ನು ನಂಬಿದೆ. ಯಾರೂ ಇಲ್ಲವಾಗಿ ಹೋಯ್ತಲ್ಲ. ನಿಷ್ಪಾಂಡವ ಪೃಥ್ವಿ ಎಂಬ ಅವನ ಆಶಯ ನನ್ನ ಹೆಗಲಲ್ಲಿ. ಪಾಂಡವ ವಿದ್ವೇಷದಲ್ಲಿ ಪಾರ್ಥನನ್ನು ನಾನೇ ಎದುರಿಸಿ ಮಡಗುತ್ತೇನೆ ಎಂಬ ನನ್ನ ವಿದ್ವೇಷ ಅವನ ಹೆಗಲಲ್ಲಿ. ಪರಸ್ಪರರ ಆಶಯವನ್ನು ಪರಸ್ಪರರು ಹೊಟ್ಟು ಇಷ್ಟು ದೂರ ಸಾಗಿ ಬಂದ ಮೇಲೆ ನಾನಳಿದಲ್ಲಿಗೆ ಪಾರ್ಥ ವಿದ್ವೇಷದ ನನ್ನ ಹಗೆತನ ಅದು ಮಣ್ಣು ಸೇರ್ತದೆ. ಅದಲ್ಲ ನಾ ಯೋಚಿಸುವುದು. ನಿಷ್ಪಾಂಡವ ಪೃಥ್ವಿಯನ್ನು ಒಂದು ದಿನವಾದರೂ ಪಾಲಿಸಬೇಕು ಅಂತ ಹೊರಟ ಅವನ ಆಶೋತ್ತರಗಳಿಗೆ ಹೆಗಲೆಳೆಯಾಗಿ ಧೈರ್ಯ ತುಂಬುವ ಯಾರಿದ್ದಾರೆ? ಶಿವನೇ ಶಿವನೇ ಶಿವನೇ. ಸಮರದೊಳು ಕೈ ಸೋತೇನಲ್ಲ ಶಿವ ಶಿವ ಸಮರದೊಳು ಕೈ ಸೋತೇನಲ್ಲ ಭುವನೇಶ ಮಮತೆಯೊಳು ಸೋತಿನಲ್ಲ ಭುವನೇಶ ಮಮತೆಯುಳು ಕುವರನಂದದೊಳ್ ಎನ್ನನೋ ಕುವರನಂದದೊಳ್ ಎಲ್ಲನು ಆಪತ್ತಿಗ ಕುಬನಿಂದು ಸಲಗಿದನು ಆಪತ್ತಿಗ ಕುಬನಿಂದು ಸಲಗಿದನು ಶಿವ 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 ಕೈ ಸೋತೆನಲ್ಲ ಶಿವ ಶಿವ. ಪಾರ್ಥ ವಿದ್ವೇಷವನ್ನು ಸಾಧಿಸುವ ಭರದಲ್ಲಿ ಕೈಸೋಲು ಬಂತು ಎಂಬುದಕ್ಕಾಗಿ ಮನಸ್ಸು ಮರಗುತ್ತಾ ಇಲ್ಲ. ಸಹಜವಾಗಿ ವಿರೋಧ ಭಾವವನ್ನು ಜಾಗೃತವಾಗಿಸಿಕೊಂಡು ಬಾಳಿ ಬದುಕಿದ ನನಗೆ ಬದುಕಿನ ಪರಮಧ್ಯೇಯಕ್ಕೆ ನಾ ವಿದೂರನಾಗಿಯೇ ಉಳಿಯಬೇಕಾದಲ್ಲ, ಸಾವಿನ ಸಂಕಟದಲ್ಲೂ ಎಂಬುದು ಅತ್ಯಂತ ನಿರಾಶೆಯನ್ನು ಮೂಡಿಸಬೇಕಾಗಿತ್ತು. ಇಲ್ಲ, ಈ ಕಾಲದಲ್ಲಿ ಆಶ್ರಿತ ಪೋಷನಾದಂತಹ ಭುವನೇಶ ಮಮತೆಯಿಂದ ಪೊರೆದ ಬಗೆಗಳೆಲ್ಲ ಒಂದೊಂದಾಗಿ ನೆನಪಾಗುತ್ತಾ ಇರುವ ವೇಳೆಯಲ್ಲಿ ಅವನಿಗೆ ಆಸರೆಯಾಗಿ ಅವರ ಆಶೋತ್ತರಗಳ ಸಂರಕ್ಷಕನಾಗಿ ಒದಗುವುದಕ್ಕಾಗ್ತಾ ಇಲ್ಲ ಎಂಬ ವಿಷಾದ ದಟ್ಟವಾಗಿ ಆವರಿಸಿಕೊಂಡದ್ದು ಬಿಟ್ರೆ ವ್ಯಕ್ತಿಗತವಾದಂತಹ ವಿದ್ವೇಷ ಸಾಧನೆ ಆಗಲಿಲ್ವಲ್ಲ ಅಂತಲ್ಲ. ಆ ವಿದ್ವೇಷಕ್ಕಾಗಿ ಅದನ್ನು ಸಾಧಿಸದೆ ಹೋದದ್ದಕ್ಕಾಗಿ ಹತಾಶೆ ಬರದಂತೆ ಪಾಂಡವ ಪಾಲಕರೆಲ್ಲ ವ್ಯವಸ್ಥೆ ಮಾಡಿ ಆಗಿದಲ್ಲ. ಭೂಮಿಯೇ ಮುನಿದು ನಿಂತದ್ದು, ವಿಪ್ರಶಾಪ, ದೇವನಾಡಿದಂತಹ ಮಾತು, ತಾಯಿ ಬಂದು ಕೇಳಿದ ಕೇಳಿಕೆ, ಗುರುವಿನ ಶಾಪ, ಬದುಕಿನ ಪ್ರತಿಕೂಲವಾದ ಸನ್ನಿವೇಶಗಳು, ಇದೆಲ್ಲ ಎಲ್ಲೋ ಅಂತರಂಗದಲ್ಲಿದ್ದ ಪಾರ್ಥ ವಿದ್ವೇಷವನ್ನು ದಮನಿಸ್ತಾ ಒಂದು ಹಂತದಲ್ಲಿ ಅದು ಸಾಧ್ಯವಾಗದೇ ಇದ್ದರೂ ದೊಡ್ಡ ವಿಷಯ ಅಲ್ಲ ಎಂಬ ಹಂತದಲ್ಲಿ ನನ್ನೊಳಗಿನ ಆ ವಿದ್ವೇಷದ ಕಾವನ್ನು ಕಡಿಮೆಯಾಗಿಸಿತು. ಆದರೆ ಕೌರವನಿಗೆ ಒದಗುವುದಕ್ಕಾಗುವುದಿಲ್ಲ ಎಂಬ ಭಾವ ಅದು ದಟ್ಟವಾಗಿ ಕಾಡುತ್ತಾ ಇರುವುದು ಯಾಕೆ ಅಂದ್ರೆ,
ಆಪತ್ತಿಗಾಗುವನೆಂದು ಸಲಹಿದ ತಾಯ್ತನವನ್ನು ಹೊಂದಿದವನವನು. ನಾ ಮಾಡಿದ್ದು ದೌಷ್ಟ್ಯ ಅಂತ ಪ್ರತಿಜ್ಞೆ ಮಾಡಿದ್ದು ಪಾಂಡವರ ಪಾಳೆಯದಲ್ಲಿ. ನಾ ವಧ್ಯನಿದ್ದೇನೆ ಅಂತ ಸಾಧಿಸಿ ಸಾರಿದ್ದು ಪ್ರತಿಜ್ಞಾ ರೂಪದಲ್ಲಿ ಪಾರ್ಥ. ಅಂತ ನನ್ನನ್ನು ಉಳಿಸುವುದಕ್ಕೆ ಅಂತ ಕೃಷ್ಣನು ನನ್ನ ಅಮ್ಮನು ಬಂದು ನಿಂತು ಕೇಳಿದ್ದ, ಹೌದಲ್ಲ? ಅಂದ್ರೆ ಪುತ್ರನಾದದ್ದರಿಂದಲೋ ಯಾವುದೋ ಅಲ್ಪ ಗುಣಗಳು ನನ್ನನ್ನು ಆಶ್ರಯಿಸಿ ನಿಂತದ್ದರಿಂದಲೋ ಇವ ನಾವು ಹೇಳಿದ್ದನ್ನು ಒಪ್ಪಿದರೆ ಇಷ್ಟೆಲ್ಲ ಪಾತಕ ಮಾಡಿದರೂ ಪತನ ಹೇತುಕವಾದ ಕರ್ಮ ಮಾಡಿದ್ರು ಬದುಕಿಸಿ ಬಿಡೋಣ ಅಂತ ದೇವನು ತಾಯಿಯೂ ಮನಸ್ಸು ಮಾಡ್ತಾರಾದರೆ ಲೋಕ ಎಲ್ಲ ದೂಷಿಸುವಷ್ಟು ದುರ್ಗುಣಗಳು ನನ್ನ ಕೌರವನಲ್ಲಿರ್ಲಿ, ಅವನನ್ನು ರಕ್ಷಿಸಬೇಕು ಅಂತ ಹಂಬಲಿಸುವಷ್ಟು ನನ್ನೆಡೆಗೆ ಅವನು ಕರುಣಾರ್ದ್ರನಾಗಿದ್ದಾನಲ್ಲ. ಎಷ್ಟು ದುಷ್ಟನಾದರೂ ನಮಗ ಉಪಾದೇಯನೇ ಹೌದಾದರೆ ರಕ್ಷಣೀಯನಿದ್ದಾನೆ ಅಂತ ನನ್ನನ್ನು ರಕ್ಷಿಸುವುದಕ್ಕೆ ಕಾಳಜಿ ತೋರಿಸ್ತಾ ಕೃಷ್ಣನು ಕುಂತಿದೇವಿಯು ತಮ್ಮನ್ನು ತಾವು ಪ್ರಕಟಿಸಿದ್ದು ಹೌದಾದರೆ ನನ್ನ ಕೌರವನನ್ನು ಉಸಿರಿನ ಕೊನೆಯ ತನಕವೂ ಬದುಕಿಸುವಲ್ಲಿ ನಾನು ಯತ್ನಿಸಬೇಕಾದರಲ್ಲಿ ಯಾವ ತಪ್ಪು ಇಲ್ಲ. ಆದ್ದರಿಂದಲೇ ಬಿಟ್ಟು ಬರಲಾರೆ ಅಂತ ದೈವಕ್ಕೂ ತಾಯಿಗೂ ಆಡಿದ್ದು. ನನಗೆ ಅವನನ್ನು ರಕ್ಷಿಸಿಕೊಳ್ಳುವುದಕ್ಕೆ ಎಷ್ಟು ಕಾರಣ, ಅವನ ವ್ಯಕ್ತಿತ್ವದ ಯಾವ ಯಾವ ಚೆಲುವಿಕೆಗಳು ಕಾರಣ. ಆಡಿ ತುದಿ ಮೊದಲಿಲ್ಲದೆ ಇದ್ದ ವಿಚಾರವನ್ನು ನಾನು ಮುಗಿಸಿ ಬಿಡುವುದಕ್ಕುಂಟೆ. ಒಂದೇ ಜೀವ ಒಂದೇ ಭಾವ, ಅದೊಂದು ಸಾಕು. ಕರ್ಣ ಕುರುಪತಿಗೆ ಒಂದೇ ಜೀವ ಒಂದೇ ಭಾವ ಅಂತಾದರೆ ಅಷ್ಟು ತಾದಾತ್ಮ್ಯ ಹೊಂದಿದ್ದರಲ್ಲಿ ಈಗ ಬೇರ್ಪಟ್ಟು ಅಗಲಿ ಹೋಗಬೇಕು ಅಂತಾದರೆ ಕೈಕಾಲುಗಳಲ್ಲಿ ಅಲ್ಪ ತ್ರಾಣವಾದರೂ ಇದ್ದಿದ್ದರೆ ನನ್ನ ಪ್ರಾಣವನ್ನು ಕೌರವನ ಸಂಕಲ್ಪದ ಜೊತೆ ಸೇರಿಸಿ ಕಳೆದುಕೊಳ್ತು ಬಿಟ್ಟಿದ್ದೆ. ಕೌರವೇಶ್ವರ ಅದನ್ನು ಸಾಕ್ಷಾತ್ಕಾರ ಮಾಡುವಲ್ಲಿ ನನಗೆ ಸಾಮರ್ಥ್ಯ ಸಾಲದೆ ಹೋದರೂ ಕೊನೆಯ ಇಸಿರಿರುವ ತನಕ ಅದಕ್ಕಾಗಿ ಶ್ರಮಿಸಿದ್ದೇನೆ. ಮಂತ್ರಾಸ್ತ್ರಗಳು ಮರೆತ ಸ್ಥಿತಿಯಲ್ಲಿ, ಕುಸಿದು ಕುಳಿತ ಸ್ಥಿತಿಯಲ್ಲಿ ಧೃತಿಯಿಂದ ಎದ್ದು ಪಾರ್ಥನ ನಿಶಿತ ಮಾರ್ಗಣಗಳಿಗೆ ಎದೆಯುವಷ್ಟಾದರೂ ಒಂದು ಸ್ಥೈರ್ಯವನ್ನು ಕಲ್ಪಿಸುವುದಕ್ಕೆ ನಾ ಇನ್ಯಾವ ಪುಣ್ಯಕರ್ಮವನ್ನು ಮಾಡಿದರೆ ಸಾಧ್ಯ? ಬದುಕಿನ ಯಾವ ಆಶೋತ್ತರಗಳನ್ನು ಉಳಿಸಿಕೊಳ್ಳಿಲ್ಲ. ಕೌರವನಿಗಾಗಿ ರಣಪ್ರವೃತ್ತಿ ಇರುವಾಗಲೇ ಪ್ರಾಣತ್ಯಾಗ ಮಾಡಬೇಕೆಂಬುದಕ್ಕಿಂತ ಮಿಗಿಲಾದ ಯಾವ ಆಶೋತ್ತರಗಳು ಬೇಡ. ಅಷ್ಟು ಸ್ಥೈರ್ಯ ಸಿದ್ಧಿಸುವ ತನಕ ಧರಿಸಿದ ಈ ಕವಚ ನನ್ನ ಪ್ರಾಣವನ್ನು ರಕ್ಷಿಸಿದರೆ ಸಾಕಿತ್ತು. ನಾ ಮಾಡಿದ ಸತ್ಕರ್ಮಗಳಲ್ಲಿ ಯಾವುದರದ್ದಾದ್ರೂ ಒಂದು ಅಂಶ ಕೌರವನಿಗಾಗಿ ಎದ್ದು ನಿಂತು ಎದೆ ಸಟಿಸಿ ಪಾರ್ಥ ಹೊಡೆ ಎದುರಿಸ್ತೇನೆ ಅಂತ ಆಡುವ ಸ್ಥೈರ್ಯ ಕೊಟ್ರೆ ಸಾಕಿತ್ತು. ದೇವರೇ ದೇವರೇ ದೇವರೇ, ಬೀಜದಿಂದ ಸೂಚತುತನ ಕೂಡಿಂದ ತ್ಯಾಗದೊಳಗೆ ನಿಲ್ಲದಿ ಕುಂದುಗಾಣೆ ವಿನುತನ ವೈತಂದಿ ಬಿಲ್ಡಿ ಕೆಮ್ಮಪೇಕ್ಷೆಯ ಇಂದು ಪೂರೈಸುವುದು ರಾಧೇಯ. ಕರ್ಣ ಕರ್ಣ ಯಾರದು? ಬ್ರಾಹ್ಮಣ. ಓ ವಿಪ್ರವರೇಣ್ಯ, ವಂದಿಸಿಕೊಂಡೆ. ಇಲ್ಲಿಂದ ಆಶೀರ್ವಾದ ಮಾಡಿದ್ದೇನೆ. ತಮ್ಮ ಔದಾರ್ಯ. ನಿನಗೆ ಮತ್ತೊಂದು ಹೆಸರಿದೆ ಅಂತಲ್ಲ? ಏನು ಸ್ವಾಮಿ? ದಾನಶೂರ ಕರ್ಣ ಎನ್ನುವುದು. ಅದೆಲ್ಲ ಗತದ ಜೊತೆಯಲ್ಲಿ ತಳುಕು ಹಾಕಿಕೊಂಡ ವಿಶೇಷಣಗಳು. ಆದರೆ ವರ್ತಮಾನ ರಕ್ತರಂಜಿತವಾಗಿರುವಾಗ ಶುಭ್ರ ಶ್ವೇತವಸನವನ್ನು ಧರಿಸಿದಂತಹ ಉತ್ತರೀಯ ವಿರಾಜಿತರಾದ ನೀವು ಈ ರಣಮಂಡಲಕ್ಕೆ ಯಾಕಾಗಿ ಬಂದ್ರಿ ಸ್ವಾಮಿ? ಬರಬೇಕಾದ ಸಮಯ ಹಿಂದೆ ಇತ್ತು. ಭೂತಕಾಲದಲ್ಲಿಯೇ ಬರಬೇಕಿತ್ತು. ಸಂದರ್ಶನಾಪೇಕ್ಷೆಯನ್ನು ಹೊಂದಿದಂತಹ ವಿಪ್ರರಿಗೆ ಮುಖ ತೋರಿಸುವುದಿಲ್ಲ ಅಂತ ಮುಖ ತಿರುಗಿಸಿದ್ದಿಲ್ಲ ಕರ್ಣ. ಅಂತೂ ಕೊನೆಗಾದ್ರೂ ಬಂದೆನಲ್ಲ.
ನೀವು ನನಗೆ ಕಾಣುವುದು ಕೊನೆಗೆ ನೀವು ಬರುವುದು ಎಂಬುದು ಪೂರ್ವನಿಯತಿಯೋ ಅಂತ. ಇಲ್ಲದಿದ್ರೆ ನಿಮ್ಮಂತಹ ವರ್ಚಸ್ಸುಗಳಾದ ವಿಪ್ರರನ್ನು ನಾನು ಕಂಡ್ರೆ ಹೇಗೆಲ್ಲ ಗೌರವಿಸಬಹುದಿತ್ತು ಅಂತ ನಾನೇ ಕಲ್ಪಿಸಿಕೊಳ್ಳುವುದು ಈ ರಣದಲ್ಲಿ ಕಾಣುವ ಹಾಗಾಯ್ತಲ್ಲ. ಇರ್ಲಿ, ಅದು ನನ್ನ ಪಾಡು, ನೀವೇನಿಲ್ಲಿ. ಕೇಳಿದವರಿಗೆ ಬೇಕು ಬೇಕಾದಷ್ಟು ಮೊಗೆದು ಕೊಟ್ಟವನು ನೀನು. ಆ ಯಾಚಕ ವರ್ಗದಲ್ಲಿ ಕೇಳಿದವರಿಗೆಲ್ಲ ಕೊಟ್ಟಿದ್ದೇನೆ ಸ್ವಾಮಿ. ನಾನು ಈಗ ಯಾಚಕನಾಗಿಯೇ ಬಂದಿದ್ದೇನೆ. ನೀವು ಈಗ ಯಾಚಕನಾಗಿ ಬಂದದ್ದು ಅಂದ್ರೆ ನಿನ್ನಲ್ಲಿ ನೀವು ವರ್ಣದಿಂದಲೇ ಹಾಗಲ್ಲ, ಪ್ರತಿಗ್ರಹ ಯೋಗ್ಯವಾದಂತಹ ಅರ್ಹತೆಯನ್ನು ಹೊಂದಿದ ದ್ವಿಜರು. ನಾನು ಈಗ ಯಾಚಕನಾಗಿ ಬಂದಿದ್ದೇನೆ. ಆಶೀರ್ವಾದವನ್ನು ಮಾಡಬಲ್ಲ, ಮಾರ್ಗದರ್ಶನವನ್ನು ಮಾಡಬಲ್ಲ ನೀವು ಈಗ ಯಾಚನೆಗಾಗಿ ಬಂದಿದ್ದೀರಿ. ನಿನ್ನಲ್ಲಿಂದ ಪಡೀಬೇಕು ಅಂತೇಳಿ ನಾನು ಬಂದದ್ದು. ಸ್ವಾಮಿ, ಬಿಡುವುದಿಲ್ಲ ಅಂತ ಹಠ ತೊಟ್ಟು ಉಳಿಸಿಕೊಂಡದ್ದು ಒಂದು ಜೀವ ಮಾತ್ರ. ಈಗ ಏನನ್ನು ಪಡೆಯುವುದಕ್ಕೆ ಅಂತ ಬಂದಿದ್ದೀರಿ ಇಲ್ಲಿ? ಜೀವ ಮಾತ್ರ ಕಾಣುವುದ? ಹೌದು, ನಾನು ಹಿಡಿದು ನಿಲ್ಲಿಸಿದ್ದು. ಅಂದ್ರೆ ಅದು ಎಷ್ಟಿದ್ದರೂ ದೇಹಧಾರಣೆ ಮಾಡಿರುವಲ್ಲಿಯ ತನಕ ವ್ಯಕ್ತಿನಿಷ್ಠ ಅಹಂಕಾರ ಇರ್ತದಾದ್ರಿಂದ. ಅದಲ್ಲದಿದ್ದರೆ ಜನನ ಮರಣಾದಿಗಳೆಲ್ಲ ಹುಟ್ಟುವಾಗಲೇ ನಿಯತಿಯ ವಿವಶತೆಗೆ ಒಳಗಾಗಿದೆ ಎಂಬ ಸೂಕ್ತಿಯನ್ನು ನಾವು ಪ್ರಮಾಣ ಅಂತ ಒಪ್ಪಿದರೆ, ಯಾವಾಗ ಸಾಯಬೇಕು, ಹೇಗೆ ಸಾಯಬೇಕೆಂಬುದು ಪೂರ್ವಕರ್ಮ ನಿರ್ಣಯದಿಂದ ಆಗಿರ್ತದೆ. ಆದರೂ ಪ್ರಾಣ ಹಿಡಿದು ನಿಲ್ಲಿಸಿದ್ದು ಅಂತ ನಾವು ಹೇಳುವುದಿಲ್ವೋ? ನಮ್ಮ ಸಂಕಲ್ಪದಲ್ಲಿ ನಾನು ಉಳಿಸಿಕೊಂಡದ್ದು ಅದನ್ನು ಮಾತ್ರ ಸ್ವಾಮಿ. ಈ ಕಾಲದಲ್ಲಿ ನೀವೀಗ ಪಡೀಬೇಕು ಅಂತ ಬಂದದ್ದು ಅಂದ್ರೆ ಅಲ್ಲ, ನಿನಗೆ ಈ ಸಂಕಟವೇ ಬೇಡ ಅಂತ. ಅಲ್ಲ, ಈ ಸಂಕಟವೂ ಬೇಡ ಅಂದ್ರೆ ನಾನು ಸಾಯುವುದು ಒಳ್ಳೇದು ಅಂತ ಹೇಳಿದಾಗ ಆಗಲ್ಲ. ಆ ಭಾವಾರ್ಥದಲ್ಲಿ ಹೇಳಿದ್ದಲ್ಲ. ಮತ್ಯಾವುದು? ನಿನಗೆ ಹುಡುಕಬೇಕಾದಂತಹದ್ದೇನಿಲ್ಲ. ಇವರಿಗೆ ಏನು ಕೊಡಬೇಕು, ಏನನ್ನು ಎಲ್ಲಿ ಉಂಟು? ನನ್ನ ಸಂಕಲ್ಪ ಮಾತ್ರ ನನ್ನ ವಶ ಅಂತ ಹೇಳ್ತೇನೆ. ಅಲ್ಲಿಯೇ ಉಂಟಲ್ಲ. ಯಾವುದು? ನೀವು ರಥ ಕೇಳ್ತಾ ಇದ್ದೀರಾ? ಅಲ್ಲ, ಅದರ ಚಕ್ರವು ಹೂತು ಹೋಗಿದೆ ಸ್ವಾಮಿ. ನಿನ್ನೊಳಗಿರುವಂತಹದ್ದು ಯಾವಲ್ಲ ಅಸ್ತ್ರಗಳು ನನ್ನಲ್ಲಿ ಉಂಟೆಂಬುದೇ ಮರೆತು ಹೋಗಿದೆ. ಬತ್ತಳಿಕೆಯಿಂದ ಈ ಅಸ್ತ್ರ ಪ್ರತಿಪಾದಕವಾದ ಸರಳು ತೆಗೆದುಕೊಡ್ತೇನೆ ಅಂತ ಹೇಳಲಿಕ್ಕೆ ನನಗೆ ಕಾಣುವಂತಹ ಕುಂಡಲವನ್ನೇ ಕೊಡು. ಕುಂಡಲವನ್ನು. ನಿಮಗೆ ಕರ್ಣ ಮಾತ್ರ ಕಂಡದ್ದಲ್ಲ, ಕರ್ಣನ ಕುಂಡಲವು ಕಂಡಿದೆ. ಕುಂಡಲ ಇದ್ದ ಕರ್ಣ ಕಂಡಿತು. ಇದನ್ನೀಗ ಕೊಡಬೇಕು ಸ್ವಾಮಿ. ಜನ್ಮಾದಾರಭ್ಯ ಜೊತೆ ಸೇರಿಯೇ ಅದನ್ನು ನೋಡಿ ನನಗ ಅಭ್ಯಾಸ. ನಾನದನ್ನು ಕಿತ್ತು ಕೊಡಬೇಕು. ತಮಗ ಆದೀತಾ? ಆದೀತು. ಅಂದ್ರೆ ನನ್ನ ಸಂಕಲ್ಪ ಕರ್ಣಧಾರಕತ್ವ ಅಂದ್ರೆ ಯಾವುದೋ ಒಂದು ಹೊಣೆಯನ್ನು ಹೊತ್ತು ನಿರ್ವಹಿಸುವುದು ಅಂತ ತಾತ್ಪರ್ಯ. ಕೌರವನ ಸಂಕಲ್ಪ ರಕ್ಷಣೆಯ ಕರ್ಣಧಾರಿಯಾಗಿ ನಾನಿದ್ದವನು. ಬಂದು ಬ್ರಾಹ್ಮಣರು ಏನೆಲ್ಲ ಕೇಳಬಹುದು ಅಂದ್ರೆ, ಈ ಕಾಲದಲ್ಲಿ ಇದೊಂದು ಸಂಕೇತವಾಗಿ ಒದಗಿ ಕೌರವನನ್ನು ನಾನು ಇನ್ನು ರಕ್ಷಿಸ್ತೇನೆ ಎಂಬ ಆ ಭಾವವೇ ನನಗೆ ಸಂಕಟ ಕೊಡ್ತಾ ಇದ್ದದ್ದು. ಕೌರವನನ್ನು ರಕ್ಷಿಸ್ತೇನೆ ಅಂತ ಹೇಳಿದವನು ಕೌರವನಿಗಾಗಿ ಹೋರಾಡುವುದಕ್ಕೆ ಇನ್ನು ಸಾಮರ್ಥ್ಯ ಇಲ್ಲದೆ ಹೋಯ್ತಲ್ಲ ಅಂತ ವ್ಯಥಿತನಾಗಿರುವಾಗ ಕರ್ಣಭಾರವನ್ನು ಇಳಿಸುವುದಕ್ಕೆ, ಕರ್ಣಧಾರಕತ್ವವನ್ನು ಹೊಂದಿದ ಕರ್ಣನಲ್ಲಿ ಕರ್ಣಕುಂಡಲಗಳನ್ನು ಕೇಳುವುದು ಅಂತಂದ್ರೆ ಏನು? ನೀ ನರಳಬೇಡ, ಇನ್ನು ಮುಂದೆ ಕೌರವನ ರಕ್ಷಣೆ, ಅದಕ್ಕಾಗಿ ಶ್ರಮಿಸುವುದು, ಈ ಹೊಣೆಯನ್ನೇ ನೀನು ನನ್ನ ಪಾಲಿಗೆ ಬಿಟ್ಟುಕೊಟ್ಟು ಮುಕ್ತನಾಗು. ದೈವಾನುಗ್ರಹ ಅಂದ್ರೆ ಹೀಗಿರಬೇಕು. ಭಾವದಿಂದ ನರಳುತ್ತಾ ಇದ್ದಾಗ ಅಂತರಂಗವನ್ನು ಪ್ರಫುಲ್ಲಿತವಾಗಿಸುವುದಕ್ಕೆ ನಿಮಗೆ ನನ್ನ ಕುಂಡಲ ಕಂಡಿತಲ್ಲೇ? ಇದೋ ಕಿತ್ತು ಪಡಿತೇನೆ. ಕಿತ್ತಾಯ್ತು ಸ್ವಾಮಿ, ಕಿತ್ತಾಯ್ತು. ಭಿಕ್ಷೆ ಮಾಡುವುದಕ್ಕೆ ಬಂದದ್ದ. ನಾನು ಎಲ್ಲಿ ಹೇಳಿದೆ? ದಾನ ರೂಪದಲ್ಲಿ ಕೊಡಬೇಕು ಅಂತ ಕೊಡ್ತಾ ಇದ್ದೇನಲ್ಲ ಎರಡು ಕೈಯಿಂದಲೂ. ಇದು ದಾನ ರೂಪವ. ದಾನವಾಗಿ ಕೊಡಬೇಕಾದ್ರೆ ದಾನವಾರಿ ಬೇಡುವ. ಓ, ದಾನವಾರಿ ಜಲ ಬೇಡುವೆ. ಸ್ವಾಮಿ, ನನ್ನ ಕೈಯಲ್ಲಿದ್ದ ದಾನ ವಸ್ತುವನ್ನು ನೋಡಿ
ನನ್ನ ಎದುರಿನಲ್ಲಿದ್ದವನ ರಥದ ಮುಂಭಾಗ ನೋಡಿಕೊಂಡು ಸ್ವೀಕರಿಸಿಬಿಡಿ. ದಾನವಾರಿ ಅಂತ ಅವನಿಗೆ ಹೆಸರು ಸ್ವಾಮಿ. ನಾನು ಆ ಅರ್ಥದಲ್ಲಿ ಕೇಳಿದ್ದಲ್ಲ. ದಾನಕ್ಕೆ ಬೇಕಾದಂತ ವಾರಿಯನ್ನು ಕೊಡಬೇಕು. ದಾನದ ವಾರಿ, ದಾನಕ್ಕಿದ್ದ. ಓ ಸ್ವಾಮಿ, ಕಣ್ಣೀರು ಒಸರದ ಸ್ಥಿತಿಯಲ್ಲಿ, ರಕ್ತವೆಲ್ಲ ಬಸಿದು ಹೋದ ಸ್ಥಿತಿಯಲ್ಲಿ, ಉಳಿದದ್ದು ಅದೋ ಕುಂಡಲಗಳಿಗೆ ಲೇಪಿತವಾಗಿ ರಕ್ತರಂಜಿತವಾಗಿದೆ ಕುಂಡಲ. ಯಾವುದನ್ನು ಬಸಿದು ತರಲಿ ವಾರಿಯನ್ನು? ದಾನವಾಗಿ ಕೊಡುವಾಗ ಶುದ್ಧವಾದಂತಹ ಜಲವೇ ಬೇಕು. ಅದಕ್ಕೆ ಕಣ್ಣೀರು ಆಗುವುದಿಲ್ಲ, ಮತ್ತೊಂದು ಆಗುವುದಿಲ್ಲ. ವಸ್ತುವಿನಲ್ಲಿ ರಕ್ತ ಮೆತ್ತಿದ್ದರೂ ಕೂಡ ವಾರಿ ಶುದ್ಧ ಬೇಕಲ್ವ? ಶುದ್ಧ ಬೇಕು. ಓ ಓ ಓ ಓ, ಆ ಶುದ್ಧವಾದ, ನೀವು ಅದ್ಭುತ ಬ್ರಾಹ್ಮಣರು ಮಾತ್ರ. ಶುದ್ಧವಾದಂತಹ ಜಲ ಎಲ್ಲೆಲ್ಲಿ ಹುಡುಕಬೇಕಾದಂತ ಅವಶ್ಯಕತೆ ಇಲ್ಲ. ದೂರದಲ್ಲಿ ತೋರಿದರೆ ಎದ್ದು ನಡೆದು ಸಾಗುವುದಕ್ಕೂ ತ್ರಾಣ ಇಲ್ಲದೆ ಕುಸಿದು ಬಿದ್ದ ಕರ್ಣ ನಿಮಗೆ ಶುದ್ಧೋದಕವನ್ನು ಎಲ್ಲಿಂದ ತರಲಿ ಸ್ವಾಮಿ? ಎಲ್ಲರೂ ಹೇಳುವುದು ಹಾಗೆ, ಹರಿ ಅಲ್ಲಿದ್ದಾನೋ ಇಲ್ಲಿದ್ದಾನೆ ಎನ್ನುವುದಾಗಿ. ನಿಜವಾಗಿ ವಾಸುದೇವ ಇರುವುದು ನಮ್ಮ ಒಳಗೆ. ಇದು ಅಲ್ಲಿ ಹುಡುಕಬೇಕಾದಂತ ಅವಶ್ಯಕತೆ ಇಲ್ಲ. ನಿನ್ನ ವಕ್ಷಸ್ಥಳದಲ್ಲಿರುವಂತಹ ಅಮೃತ ಕಲಶ ಉಂಟಲ್ಲ, ಅದರಲ್ಲೇ ನನ್ನ ಅಪ್ಪನಾದ ಸೂರ್ಯ ಭಗವಂತನ ವಕ್ಷಸ್ಥಲದಲ್ಲಿರುವುದು ಸವಿತೃಮಂಡಲ ಮಧ್ಯವರ್ತಿಯಾಗಿ ಸದಾ ಧ್ಯೇಯ ವಸ್ತುವಾದಂತಹ ಪರಾವಾಸುದೇವ. ಅಲ್ಲಿಂದ ಉದಿಸಿ ಕ್ಷಾತ್ರ ತೇಜದಿಂದ ಇದು ತನಕ ಹೆಣಗಾಡಿ ಬದುಕಿದ ನಾ ಸಾಯುವ ಕಾಲದಲ್ಲಿ ಅಲ್ಲಿಂದ ಬಂದ ನನ್ನೊಳಗೂ ಕೂಡ ಅಮೃತಾತ್ಮಕನಾದಂತಹ ನಾರಾಯಣನನ್ನು ಹೃನ್ಮಧ್ಯದಲ್ಲಿ ಹೊತ್ತ ಭಾಸ್ಕರನಿಂದ ಹುಟ್ಟಿದವನಾದದ್ದರಿಂದ ಅವನ ಒಂದು ಅಂಶ ಇಲ್ಲಿ ಉಂಟು ಅಂತ ಒಪ್ಪಿ ಕೇಳಿದ ಕೇಳಿಕೆ ಅಲ್ವೋ ಇದು? ಸುಪ್ರಸನ್ನ ಮೂರ್ತಿ, ಸಾಕು ಸಾಕು. ಒಳಗಿದ್ದದ್ದನ್ನು ಕೃಪಣತೆಯಿಂದ ನಾನು ಉಳಿಸಲಾರೆ. ಅದನ್ನು ಹೊರತೆಗೆದು ನಿನಗ ದಾನ ಕೊಡುವುದಕ್ಕೆ ತೊಡಕ ಆಗಿರುವ ಕವಚವನ್ನು ನೀನೂ ಉಳಿಸಕೂಡದು. ಈ ಕವಚ ಕಡಿದ ಮೇಲೂ ದ್ರವ್ಯ ನನಗೆ ಬೇಕು ಅಂತ ಉಳಿಸಲಾರೆ. ನಾ ದ್ರವ್ಯವನ್ನು ಹೊರತೆಗೆಯುವ ಆ ಅಂತರಂಗದ ಅಮೃತ ಕಲಶದ ದ್ರವವನ್ನು ತೆಗೆದು ಈ ಕರ್ಣಕುಂಡಲಗಳನ್ನು ಆರ್ದ್ರವಾಗಿಸಿ ಧಾರೆ ಎರೆಯುವ ಸಂಕಲ್ಪ ಮಾಡುವ ಹೊತ್ತಿನಲ್ಲೇ ಅದಕ್ಕೆ ಪ್ರತಿಬಂಧಕವಾದ ಈ ಕೊನೆಯ ಕವಚವನ್ನು ಹರಿಯುವ ಸಂಕಲ್ಪವನ್ನು ಸನ್ನಿಧಾನವೂ ತೋರ್ತದಾದರೆ ಕರ್ಣನ ಅಂತರಂಗ ಯಾರಿಗೆ ಗೊತ್ತಾಗದಿದ್ರು ಅಂತರಂಗ ನಿವಾಸಿ ತಿಳಿದಿದ್ದಾನೆ ಅಂತ ಸಮಾಧಾನದಲ್ಲಿ ಅವನಿಗೆ ನನ್ನ ಉಸಿರು ಅರ್ಪಿಸುವುದಕ್ಕಾಗ್ತದೆ. ಸ್ವೀಕರಿಸ್ತೀರಾ? ಸ್ವೀಕರಿಸಿದ್ದೇನೆ. ಅಂತರಂಗದಲ್ಲಿ ಕಲ್ಪನೆ ಮಾಡಿದಂತಹ ಮೂರ್ತಿಯನ್ನ ನೀನೆಲ್ಲಿ ನೋಡುವುದಲ್ಲ, ಅರ್ಜುನನ ರಥದಲ್ಲಿ ನೋಡಿಕೊ. ಹರೇ ಕೃಷ್ಣ ವಾಸುದೇವ. ಪಾರ್ಥ ತಡ ಮಾಡುವುದಲ್ಲ, ಇದು ಶರಣಾಗತಿ ಹೊಂದಿದಂತಹ ಈ ಕರ್ಣನನ್ನ ಆ ಕಾಲದಲ್ಲಿ ಪರಶಿವನಿಂದ ಪಾಶುಪದಾಸ್ತ್ರವನ್ನ ಪಡೆಯುವಾಗ ಒಳ್ಳೆ ರೀತಿಯಲ್ಲಿ ಪಡೆದಂತಹ ಆ ಅಂಜಲಿಕಾಸ್ತ್ರವನ್ನ ಇದೋ ಈ ಕಾಲದಲ್ಲಿ ಅವನ ಮೇಲೆ ಪ್ರಯೋಗವನ್ನ ಮಾಡು.